ಬೈಂದೂರಿನಲ್ಲಿ ಗಾಣಿಗ ಸಮಾಜದ ವತಿಯಿಂದ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸೆ ಗ್ರಾಮ ಅವರ ವತಿಯಿಂದ ರಾಜ್ಯ ಮಟ್ಟದ 60 ಗಜಗಳ ಒಂದು ಕ್ರಿಕೆಟ್ ಪಂದ್ಯಾವಳಿ ಈಗಾಗಲೇ ನಮ್ಮೆಲ್ಲ ಸಮಾಜದ ಬಂಧುಗಳ ಒಂದು ನೇತೃತ್ವದಲ್ಲಿ ವೇಣುಗೋಪಾಲ್ ಕೃಷ್ಣ ಟ್ರೋಫಿ 2022 ಈ ಸಾಮರಸ್ಯದ ಒಂದು ಒಗ್ಗಟ್ಟಿನ ಒಂದು ಬಾಂಧವ್ಯದ ಒಂದು ಬೆಸುಗುಗೋಸ್ಕರ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಾಳೆ 23 ಏಪ್ರಿಲ್ ಮತ್ತು 24 ಈ 2 ದಿನ ಬೈಂದೂರಿನಲ್ಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಈ ಒಂದು ಪಂದ್ಯಾವಳಿ ಯಶಸ್ವಿ ಆಗಬೇಕು, ಇದರಲ್ಲಿ ಸ್ಪೋರ್ಟು ಆಗಿ ಈ ಸ್ಪೋರ್ಟ್ಸನ್ನು ತೆಗೆದುಕೊಳ್ಬೇಕು. ಯಾವಾಗಲೂ ಹೇಳ್ತಾರೆ, ನಮ್ಮ ಅಟಲ್ಜಿ ಅವರು ಬದುಕಿದ್ದಾಗ ಅವರೊಂದು ಮಾತು ಹೇಳಿದರು, ರಾಜಕಾರಣದಲ್ಲಿ ಕ್ರೀಡಾ ಮನೋಭಾವನೆ ಇರಬೇಕು, ಕ್ರೀಡೆಯಲ್ಲಿ ರಾಜಕೀಯ ಮನೋಭಾವನೆ ಇರಬಾರ್ದು ಅಂತ ಹೇಳ್ತಿದ್ರು. ಆ ರೀತಿ ಕ್ರೀಡೆಯಲ್ಲಿ ಯಾವುದೇ ರಾಜಕೀಯ ಮನೋಭಾವನೆ ಇಲ್ಲದೆ ಕ್ರೀಡೆಯಾಗೆ ಅದು ಸ್ವೀಕಾರ ಮಾಡಿ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳ್ತೀವಿ, ಒಂದು ಆರೋಗ್ಯವಾದಂಥ ಮನಸ್ಸು, ಅದ್ರ ಮುಖಾಂತರ ಆರೋಗ್ಯವಾದ ಸಮಾಜ ಕಟ್ಟುವಂಥ ದಿಕ್ಕಿನಲ್ಲಿ ನಮ್ಮ ಗಾಣಿಗ ಸಮಾಜದ ಬಂಧುಗಳು ಈ ದಿಕ್ಕಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದರಲ್ಲಿ ಭಾಗವಹಿಸುವಂಥವ್ರಿಗೆ ಎಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕೇಳ್ಕೊತೇನೆ. ಆತ್ಮೀಯರಾದ ವೀರಭದ್ರ ಗಾಣಿಗಾರವರೇ, ತಾವು ಗಾಣಿಗ ಸಮಾಜ ಸೇವಾ ಸಂಘ ತೆಗ್ಗರ್ಸಿ ಗ್ರಾಮದಲ್ಲಿ ಏರ್ಪಡಿಸಿದಂಥ ಕ್ರಿಕೆಟ್ ಪಂದ್ಯಾವಳಿಗೆ ಟ್ರೋಫಿ ವಿತರಿಸಲಿಕ್ಕೆ ಅತ್ಯಂತ ಪ್ರೀತಿಯಿಂದ ನನಗೆ ಆಮಂತ್ರಣವನ್ನು ಕೊಟ್ಟಿದ್ದಿರಿ. ಆದರೆ ಕಾರ್ಯಬಾಹುಲ್ಯದ ಮುಖಾಂತರ ನನಗೆ ಅನಾನುಕೂಲತೆ ಆಗಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗದೇ ಇದ್ದುದರಿಂದ ನಾನು ವಿಷಾದಿಸುತ್ತೇನೆ. ಈ ಅರ್ಥಪೂರ್ಣವಾದಂಥ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಜರಗಲಿ ಅಂಥೇಳಿ ನಾನು ಶುಭ ಹಾರೈಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಅತ್ಯಂತ ದೊಡ್ಡದಾದಂಥ ಸಮಾಜ. ಗಾಣಿಗ ಸಮಾಜವು ಮುಂದಿನ ದಿನಮಾನದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಕಲ ದೃಷ್ಟಿಯಿಂದ ಸಮಾಜ ಅಭಿವೃದ್ಧಿಗೊಳ್ಳಲಿ ಎಂದು ಶುಭ ಹಾರೈಸುತ್ತೇನೆ. ಕಾರ್ಯಕ್ರಮವು ಸಕಲ ದೃಷ್ಟಿಯಿಂದ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ. ಧನ್ಯವಾದಗಳು. ನಮಸ್ತೆ, ಗೋವಿಂದ ಬಾಬು ಪೂಜಾರಿ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮದ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಆಟ ನಡೆಯಲಿದೆ. ಇದರ ಅಧ್ಯಕ್ಷತೆಯನ್ನು ವೀರಭದ್ರ ಗಾಣಿಗ ಅವರು ವಹಿಸಲಿದ್ದಾರೆ. ಇದೇ ತಿಂಗಳು 23 ಮತ್ತು 24ರಂದು ಈ ಪಂದ್ಯ ನಡೆಯಲಿದೆ. ರಾಜ್ಯ ಮಟ್ಟದ ಪಂದ್ಯದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ಪಂದ್ಯದಕ್ಕೆ ಶುಭ ಕೋರುತ್ತೇನೆ. ಅದೇ ರೀತಿ ಗಾಣಿಗ ಸಮಾಜದ ಜೊತೆ ಯಾವತ್ತೂ ನಾನು ಇರುತ್ತೇನೆಂದು ಹೇಳುತ್ತಿದ್ದೇನೆ. ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ಆಗಮಿಸುತ್ತಿರುವ ಎಲ್ಲರಿಗೂ ನಾನು ಸ್ವಾಗತ ಬಯಸುತ್ತೇನೆ. ನಮಸ್ತೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಇವರ ಸಾರಥ್ಯದಲ್ಲಿ ನಡೀತಿರುವಂಥ ರಾಜ್ಯ ಮಟ್ಟದ ಶ್ರೀ ಗೋಪಾಲಕೃಷ್ಣ ಟೋಪಿಯ ಈ ಒಂದು ಕಾರ್ಯಕ್ರಮ ಬೈಂದೂರಿನಲ್ಲಿ ನಡೀತಿರುವಂಥದ್ದು ಪ್ರಥಮ ಅಂತ ನಾನು ಭಾವಿಸ್ತೇನೆ. ಇವತ್ತು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಪಂದ್ಯಾಟವನ್ನು ಏರ್ಪಡಿಸುವುದರ ಮುಖಾಂತರ ಗಾಣಿಗ ಸಮಾಜವನ್ನು ಒಂದುಗೂಡಿಸುವಂಥ, ಒಂದು ಬಾಂಧವ್ಯವನ್ನು ಏರ್ಪಡಿಸುವಂಥ, ಒಂದು ಸಾಮರಸ್ಯವನ್ನು ಏರ್ಪಡಿಸುವಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು, ಇಂಥ ಒಂದು ಪಂದ್ಯಾಟವನ್ನು ಏರ್ಪಡಿಸುವುದರ ಮುಖಾಂತರ ಇವತ್ತು ವಿಶೇಷವಾಗಿ ತಗ್ಗರ್ಸೆ ಗಾಣಿಗ ಸಮಾಜದ ಸಂಘಟನೆಯ ವತಿಯಿಂದ ಅದರ ಅಧ್ಯಕ್ಷರಾದ ವೀರಭದ್ರ ಗಾಣಿಗರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನೆರವೇರಲಿ. ರಾಜ್ಯ ಮಟ್ಟದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥ ಎಲ್ಲ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಲಿ. ಇಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಹ ನಾನು ಅಭಿನಂದಿಸುತ್ತಾ ಶುಭವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದೇ ಬರುವ 23, 24
ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಇವರ ಒಂದು ಆಶ್ರಯದಲ್ಲಿ ಶ್ರೀ ವೇಣುಗೋಪಾಲ ಟ್ರೋಫಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಇವತ್ತು ಬರ್ತಾ ಇದ್ದಾರೆ. ನಮ್ಮ ಸಂಸದರು ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಬರ್ತಾ ಇದ್ದಾರೆ, ದಿನಕರ್ ಶೆಟ್ಟರು ಬರ್ತಾ ಇದ್ದಾರೆ, ಅನೇಕ ಗಣ್ಯರು ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ಚಂದ ಕಾಣಿಸ್ಬೇಕು. ಬಹುತೇಕ ಇರ್ತಕ್ಕಂಥ ಭಾಗದ ಎಲ್ಲ ಗಣ್ಯರು ಬರಬೇಕು. ಈ ಕಾರ್ಯಕ್ರಮ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಈ ಸಮುದಾಯದವರು ಮಾಡ್ತಾ, ಈ ಸಮುದಾಯಕ್ಕೆ ಸಹಕಾರ ಮಾಡುವಂಥ ಕೆಲಸ ಜನಪ್ರತಿನಿಧಿಗಳು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಸಿಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಮ್ಮೂರಿನವರಾದ ತಗ್ಗರ್ಸಿಯವರು ನೀವೆಲ್ಲ ಒಂದು ಗ್ರೂಪ್ ಕಟ್ಟಿಕೊಂಡು ಇವತ್ತು ಬಂದು ಇಲ್ಲಿ ನನ್ನನ್ನು ಕಂಡು ಸಮಾಜದ ಒಂದು ವೇಣುಗೋಪಾಲ್ ಕೃಷ್ಣ ಟ್ರೋಫಿ ಕಾರ್ಯಕ್ರಮವನ್ನು ಇಟ್ಕೊಂಡು ಬಂದು ನನ್ನ ಹತ್ರ ಮಾತಾಡಿದವಾಗ ನನಗೆ ಎಲ್ಲಿಲ್ಲದ ಸಂತೋಷನೇ ಆಯಿತು. ಸಮಾಜದ ಯುವಕರು ಇಂಥ ಕಾರ್ಯಕ್ರಮದಲ್ಲಿ ಮುನ್ನುಗ್ಗಿ ನಮ್ಮ ಸಮಾಜಕ್ಕೆ ವಿದ್ಯೆ ಮತ್ತು ಸಮಾಜದ ಒಗ್ಗಟ್ಟನ್ನು ಬೆಳೆಸಿದವಾಗ ಅದರ ಜೊತೆಗೆ ನಮ್ಮ ದೇಶದ ಅಥವಾ ನಮ್ಮ ಸಮಾಜದ ಯುವ ಪೀಳಿಗೆ ಮುಂದೆ ಬಾರ್ದೇ ಯಾವ ಕೆಲಸನೂ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಆ ವಿಚಾರದಲ್ಲಿ ನೀವು ಇವತ್ತು ಹೊರಟಂಥ ದಾರಿ ಸರಿಯಾಗಿದೆ. ನಿಮಗೆ ಆ ವೇಣುಗೋಪಾಲ್ ಕೃಷ್ಣ ಮತ್ತು ಅನುಗ್ರಹಿಸಲಿ, ಅದು ಯಶಸ್ವಿಯಾಗಿ ಮುಂದೆ ಸಮಾಜಕ್ಕೆ ನಿಮ್ಮಿಂದ ಉಪಯೋಗ ಆಗಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತೆಗ್ಗರ್ಸೆ ಗ್ರಾಮ ಗಾಣಿಗ ಸೇವಾ ಸಂಘ ಹಾಗೆ ವೀರಭದ್ರ ಗಾಣಿಗ ಅವರ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾವಳಿಯ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಕೂಡ 2 ದಿನದ ಒಂದು ಕ್ರಿಕೆಟ್ ಪಂದ್ಯಾವಳಿ. ಇದು ಕೂಡ ನಮ್ಮ ಗಾಣಿಗ ಸಮಾಜದ ಒಂದು ಕಾರ್ಯಕ್ರಮ. ಮೊದಲನೇ ವರ್ಷದ ಕಾರ್ಯಕ್ರಮ ಮಾಡುತ್ತಿರುವುದರಿಂದ 2 ದಿನದ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಎಲ್ಲರಿಗೂ ಕೂಡ ಅವರು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಹಾಗೆ ಕುಮಟಾ ಭಾಗಕ್ಕೆ ಬಂದು ನನಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ. 2ನೇ ದಿನದ ಕಾರ್ಯಕ್ರಮವೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೀಲಿ, ಹಾಗೆ ಇವತ್ತು ಮಾಡಿದಂಥ ಕಾರ್ಯಕ್ರಮ ಇನ್ನು ಮುಂದೂ ಕೂಡ ಪ್ರತಿ ವರ್ಷ ನಿರಂತರವಾಗಿ ನಡೀಲಿ ಅಂತ ಆ ಒಂದು ಸಮಿತಿಯ ಎಲ್ಲ ಆಡಳಿತ ಮಂಡಳಿಯವರಿಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಈ ಬಾರಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಿದ್ದಾರೆ. ವೀರಭದ್ರ ಗಾಣಿಗರ ನೇತೃತ್ವದಲ್ಲಿ ಬೈಂದೂರು ಭಾಗದಲ್ಲಿ ಒಂದು ಒಳ್ಳೆ ಸಾಮರಸ್ಯ ಮೂಡುವ ದೃಷ್ಟಿಯಿಂದ, ಸಮಾಜ ಹಿತ ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ಮಾಡೋದ್ರ ಮೂಲಕ ಇವತ್ತು ಹಿಂದುಳಿದ ವರ್ಗದಲ್ಲಿ ಒಬ್ಬ ಹೊಸ ನಾಯಕತ್ವ ಕೊಡ್ತಕ್ಕಂಥ ಯುವಕರು ವೀರಭದ್ರ ಗಾಣಿಗರಾಗಿದ್ದು, ಅವರು ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಮುಖಂಡರನ್ನು ಭೇಟಿಯಾಗಿ ಈ ಒಂದು ಸಂಘಟನೆಯನ್ನು ಚುರುಕು ಮುಟ್ಟಿದ್ರ ಒಟ್ಟಿಗೆ ಇಡೀ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ಗಾಣಿಗ ಸಮಾಜ ಇಡೀ ಕ್ಷೇತ್ರಾದ್ಯಂತ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜ ಕಟ್ಟುವ ಕೆಲಸದಲ್ಲಿ ತೊಡಗಿಸ್ಕೊಂಡವರು ಮತ್ತು ಹೋರಾಟ ಮಾಡ್ಕೊಂಡು ಬಂದಂಥ ಸಮಾಜ ಯಾವಾಗಲೂ ಒಳ್ಳೆಯ ಸಂಪ್ರದಾಯ, ಒಳ್ಳೆಯ ಸುಸಂಸ್ಕೃತರಾಗಿ ಸಮಾಜದಲ್ಲಿ ಇದ್ದಂಥ ಯಾವುದೇ ಕೆಟ್ಟ ಭಾವನೆ ಇಲ್ಲದಂತೆ ಒಳ್ಳೆಯ ಭಾವನೆಯಿಂದ ಸಾಮರಸ್ಯವನ್ನು ಎಲ್ಲ ಸಮಾಜದೊಟ್ಟಿಗೆ ಬಾಂಧವ್ಯ ಹೊಂದಿದಂಥ ಸಮಾಜ, ಸಾಕಷ್ಟು ಹೋರಾಟ ಮನೋಭಾವನೆ ಇದ್ದಂಥ ಸಂದರ್ಭ. ಬಹುಶಃ ಈ ಬಾರಿ ವೀರಭದ್ರ ಗಾಣಿಗರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಟೀಮ್ ಆಗಿ ಅಲ್ಲಿ ಇಡೀ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ರೀತಿಯಾಗಿ ಮೊದಲದಾಗಿ ಈ ರೀತಿ ದೊಡ್ಡ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಗಾಣಿಗ ಸಮಾಜ ಇದು ಪ್ರಥಮ ಅಂತ ಕಾಣುತ್ತೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಈ ಒಂದು ಸಮಾಜ ಒಗ್ಗಟ್ಟಿನಿಂದ ಸಾಮರಸ್ಯದಿಂದ ಏನು ಹೋರಾಟ ಮಾಡ್ಕೊಂಡು ಈ ಒಂದು
ಸಂದರ್ಭದಲ್ಲಿ ಸಂಘಟನೆ ಮಾಡಿದ್ದಾರೆ. ಇದು ಯಾವತ್ತೂ ಈ ಸಂಘಟನೆಯನ್ನು ಉಳಿಸ್ಕೊಂಡು ಹೋಗಬೇಕು, ಸಮಾಜ ಕಟ್ಟುವಂಥ ಕೆಲಸದಲ್ಲಿ ತಾವೆಲ್ಲ ತೊಡಸ್ಕೊಳ್ಬೇಕಂತ ವಿನಂತಿ ಮಾಡಿ ಈ ಒಂದು ವೇಣುಗೋಪಾಲ ಟ್ರೋಫಿ ಏನಿದೆ ಯಶಸ್ವಿ ಆಗಲಿ, ಇದರಿಂದ ಸಾಮರಸ್ಯ ಮೂಡಲಿ ಅಂತ ಹಾರೈಸಿ ತಮಗೆಲ್ಲ ನಿಮ್ಗೆ ಗೊತ್ತಿದೆ ಈ ಬಾರಿ ನಮ್ಮ ಹೊಸಂಗಡಿಯಲ್ಲಿ ಎಡಮಗಿಯಲ್ಲಿ ಆದಂಥ ಘಟನೆ ಸಂದರ್ಭದಲ್ಲಿ ಇಡೀ ಸಮಾಜ, ಜಿಲ್ಲೆಯ ಗಾಣಿಗ ಸಮಾಜ ಒಗ್ಗಟ್ಟಾಗಿ ಅವರಿಗೆ ನ್ಯಾಯ ಸಿಗಬೇಕನ್ನೋ ರೀತಿಯಲ್ಲಿ ಹೋರಾಟ ಮಾಡಿದಂಥ ಒಂದು ಪೊಲೀಸ್ ಇಲಾಖೆ ಮೇಲೆ ಒತ್ತಡ, ಬೇರೆ ಬೇರೆ ರೀತಿಯ ಒತ್ತಡನ ಹಾಕಿ ಸಮಾಜದಲ್ಲಿ ಆ ಮಹಿಳೆಗೆ ನ್ಯಾಯ ಸಿಗುವ ರೀತಿಯಲ್ಲಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಿ ಒತ್ತಡ ಮಾಡಿದಂಥ ಇತಿಹಾಸ ನಮ್ಮ ಮುಂದೆ ಇದೆ. ಅಂಥ ಒಂದು ರೀತಿಯಲ್ಲಿ ವೀರಭದ್ರ ಗಾಣಿಗ ಆ ಕೇಸಲ್ಲೂ ಸಹ ಸಾಕಷ್ಟು ವಿಚಾರಗಳನ್ನು ಪತ್ರಿಕೆಗೆ ಹೇಳಿಕೆ ಕೊಡೋದ್ರ ಮೂಲಕ ಇವತ್ತು ಅವರು ತಮ್ಮ ನಾಯಕತ್ವವನ್ನು ಈ ಭಾಗದಲ್ಲಿ ಉಳಿಸ್ಕೊಂಡಿದ್ದಾರೆ. ಮುಂದೂ ಸಹ ಅವರ ನಾಯಕತ್ವಕ್ಕೆ ಸದಾ ನಾನು ಬೆಂಬಲ ಕೊಟ್ಟು ಅವರೊಟ್ಟಿಗೆ ಇದ್ದೇನೆ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಇವರ ಆಶ್ರಯದಲ್ಲಿ 2 ದಿನಗಳ ಕ್ರಿಕೆಟ್ ಟೂರ್ನಮೆಂಟನ್ನು 23 ಮತ್ತು 24ನೇ ತಾರೀಕಿಗೆ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೈಂದೂರು ಸಮಾಜದ ಗಾಣಿಗ ಸಮಾಜದ ಅಧ್ಯಕ್ಷರಾದಂಥ ಎಸ್ ವೀರಭದ್ರ ಗಾಣಿಗರವರ ನೇತೃತ್ವದಲ್ಲಿ ಮತ್ತು ಅವರ ಎಲ್ಲ ಟೀಮ್ನವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು 1-2 ವರ್ಷದ ಹಿಂದೆ ಸಹ ಮಾಡಿದ್ದು ನನಗೆ ನೆನಪಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಈಗಲೂ ಸಹ ನೀವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ರಿ. ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮತ್ತು ಯಶಸ್ವಿ ಆಗೋದ್ರ ಬಗ್ಗೆ ನಾನು ಸಹ ನನ್ನ ಕೈಯಲ್ಲಾದ ಸಹಾಯ ಸಹಕಾರವನ್ನು ನೀಡಲಿಕ್ಕೆ ಬದ್ಧನಿದ್ದೇನೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗಿಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಮಾಜದವರು ಭಾಳಷ್ಟು ಮುಂದುವರೆದಂಥ ಸಮಾಜದವರು ಇದ್ದಾರೆ. ಅಲ್ಲಿ ಪ್ರತಿಯೊಂದನ್ನು ಹೋರಾಟ ಮಾಡುವುದರ ಮೂಲಕ ತಮಗೆ ಬರಬೇಕಾದಂಥ ಸೌಲಭ್ಯವನ್ನು ಕೇವಲ ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆಯೂ ನಮ್ಮ ಸಮಾಜದವರು ಹೋರಾಟ ಮಾಡುವುದನ್ನು ನಾನು ಕಂಡಿದ್ದೇನೆ. ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಸಹ ಇಷ್ಟು ಬೆಳಗಿನ ಜಾವ ನೀವು ನನ್ನನ್ನು ಬಂದು ಕಂಡಿದ್ರಿ ಮತ್ತು ಈ ಕಾರ್ಯಕ್ರಮದ ಇನ್ವಿಟೇಷನ್ಗೆ ಕೊಟ್ಟು ನನ್ನನ್ನು ಆಹ್ವಾನ ಮಾಡಿದ್ರಿ. ಖಂಡಿತವಾಗಿ 23 ಮತ್ತು 24ನೇ ತಾರೀಕಿಗೆ ನಡೆಯುವಂಥ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯ ಕಾರ್ಯಕ್ರಮಕ್ಕೆ ನಾನು ಖಂಡಿತವಾಗಿ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಮತ್ತು ನಮ್ಮ ಸಮಾಜದವರೆಲ್ಲರೂ ಒಗ್ಗಟ್ಟಾಗಿ ಇದಕ್ಕೆ ಸಪೋರ್ಟ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯಾಕೆ ಅಂತ ಹೇಳಿದರೆ ಸಮಾಜದವರೇ ಸಪೋರ್ಟ್ ಮಾಡಿಲ್ಲ ಆದರೆ ಸಂಘಟನೆ ಮಾಡಿದವರಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಇರ್ತದೆ. ಹೀಗಾಗಿ ನಮ್ಮ ಸಮಾಜದವರಲ್ಲೂ ನಾನು ಮನವಿ ಮಾಡ್ತೇನೆ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಆ ಸಂದರ್ಭದಲ್ಲಿ ದೂರ ಇಟ್ಕೊಂಡು ಇಲ್ಲಿ ಒಗ್ಗಟ್ಟಾಗಿ ಪ್ರದರ್ಶನವನ್ನು ಮಾಡಿದರೆ ಬೇರೆ ಸಮಾಜದವರಿಗೂ ಒಂದು ಆದರ್ಶ, ಗಾಣಿಗ ಸಮಾಜದವರು ಆದರ್ಶವಾದಿಗಳು ಅನ್ನುವಂಥ ಒಂದು ಭಾವನೆಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಕ್ರಿಕೆಟ್ ಇದರಿಂದ ಸಾಮರಸ್ಯ ಇರಲಿ ಅನ್ನುವಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶುಚಿ ರುಚಿಯಾದ ಶುದ್ಧ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ ಶುಭಾರಂಭಗೊಳ್ಳಲಿಕ್ಕಿದೆ. ಬೈಂದೂರು ತಹಸೀಲ್ದಾರ್ ಆಫೀಸ್ ಎದುರುಗಡೆ ನಮ್ಮ ಸಮಸ್ತ ಬೈಂದೂರು ತಾಲೂಕಿನ ಜನತೆ ಸದುಪಯೋಗಪಡಿಸಿಕೊಳ್ಳಿ. ರಾಜಕಾರಣದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಉದ್ಯಮ ಲೋಕಕ್ಕೆ ಕಾಲಿಟ್ಟಿದ್ದಾರೆ. ಗಾಣಿಗ ಸಮಾಜದ ವತಿಯಿಂದ ಆ ಒಂದು ಹೋಟೆಲ್ ಉದ್ಯಮ ಉನ್ನತಕ್ಕೇರಲಿ, ಶುಭವಾಗಲಿ. ನಮ್ಮೆಲ್ಲರ ಸಹಕಾರ ನಿಮ್ಮೊಂದಿಗಿದೆ. ತಂಡದ ರಣಧೀರ ಗಂಗೊಳ್ಳಿ ತಂಡದ ಆರಂಭಿಕ ಆಟಗಾರರಾಗಿ ಸುನಿಲ್ ಮತ್ತು ಶ್ರೀಪತಿ ಇರುವ ಆಟಗಾರರು ಅಂಕಣ ಒಳಭಾಗವನ್ನು ಪ್ರವೇಶಿಸಿದ್ದಾರೆ. ಅದೇ ರೀತಿ ದಾದಾ 11 ತಂಡದ ದಾದಾ 11 ತಂಡದ ವ್ಯಾಸರಾಜ್ ಬೆಂಗಳೂರಿನ ಸಂಪರ್ಕ ಚಾಲೆಂಜ್ ಕಪ್ನಲ್ಲಿ ಉತ್ತಮವಾದ ಬೌಲಿಂಗ್ ಅನ್ನು ಪ್ರದರ್ಶನ ಮಾಡಿದ ವ್ಯಾಸ ಎಸೆತಗಾರಿಕೆಗೆ ಸಜ್ಜಾಗಿದ್ದಾರೆ. ದಿನೇಶ್ ಗಾಣಿಗ ಅವರ ಮಾರ್ಗದರ್ಶನದಲ್ಲಿ ನಿರ್ಣಾಯಕರನ್ನ ವ್ಯಾಸ
ದಾದಾ ಪರವಾಗಿ. ಪ್ರಥಮ ಎಸೆತ ಚೌಕಿಯಾಗಿ ಎಸ್ತಾ ಇದ್ದಾರೆ ದಾದಾ 11 ಆಟಗಾರ ವ್ಯಾಸ. ತನ್ನ ತಂಡಕ್ಕೆ ಯಾವ ರೀತಿ ರಣಧೀರ ಗಂಗೊಳ್ಳಿಯನ್ನು ಕಟ್ಟಿ ಹಾಕ್ತಾರಂತ ಕಾದು ನೋಡಬೇಕಾಗಿದೆ. ಸಾಕಷ್ಟು ಅನುಭವಿ ಎಸೆತಗಾರ ವ್ಯಾಸ ಒಂದೆಡೆಯಾದರೆ ತಂಡದ ಬ್ಯಾಟ್ಸ್ಮನ್ ಸುನಿಲ್ ಅನುಭವಿ ಆಟಗಾರ ಇನ್ನೊಂದೆಡೆ. ಚಿತ್ತಾಚಿತ್ತಿನ ಪಂದ್ಯಾಟ ಪ್ರಾರಂಭ. ಉತ್ತಮವಾದ ಎಸೆತಗಾರಿಕೆ ವ್ಯಾಸ ಕಡೆಯಿಂದ ಬರ್ತಾ ಇದೆ. ಬೈಂದೂರು ಗಾಂಧಿ ಮೈದಾನದಲ್ಲಿ ನಡೀತಾ ಇದೆ LB ಎನ್ನುವಂತ ಲೆಗ್ ನಡೀತಾ ಇದೆ. ಅದೇ ರೀತಿ ಉತ್ತಮವಾದ ಎಸೆತಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ ವ್ಯಾಸ 3ನೇ ಎಸೆತಕ್ಕಾಗಿ. ಉತ್ತಮವಾದ ಹೊಡೆತ ಸುನಿಲ್ ಅವರಿಂದ ಕ್ಷೇತ್ರ ರಕ್ಷಕ. ಉತ್ತಮವಾಗಿರತಕ್ಕಂತಹ ಒಂದು ಪಂದ್ಯಾಕೂಟದಲ್ಲಿ ಥರ್ಡ್ ಅಂಪೈರ್ ಇಲ್ಲ. ದಯವಿಟ್ಟು ನಿರ್ಣಾಯಕರ ತೀರ್ಮಾನವೇ ಅಂತಿಮ. ಆಟಗಾರರ ಗಮನಕ್ಕೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕ್ಷೇತ್ರ ರಕ್ಷಕ ಸತೀಶ್ ಅವರಿಂದ ಮೂಡಿ ಬಂತು. ದಾದಾ 11 ತಂಡದ ಕ್ಷೇತ್ರ ರಕ್ಷಕ ವ್ಯಾಸ ಉತ್ತಮವಾಗಿ ತನ್ನ ತಂಡದ ಅನುಭವವನ್ನು ಧಾರೆ ಎರಿತಾ ಇದ್ದಾರೆ. ನಮ್ಮ ತಗ್ಗಸೆ ಗಾಣಿಗ ಸೇವಾ ಸಂಘದ ಗೌರವಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಈ ಒಂದು ಪಂದ್ಯಾಟಕ್ಕೆ ತನ್ನದೇ ಆದಂತ ಅನುಭವವನ್ನು ದಾರಿ ಎರೆದಿರತಕ್ಕಂಥ ಹುಳುವಾಡಿ ರಾಜು ಗಾಣಿಗರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯದರ್ಶಿಗಳು ಕರೆದುಕೊಂಡು ಬರಬೇಕು. ನಿಮಗಾಗಿ ವೇದಿಕೆ. ವ್ಯಾಸ ದಯವಿಟ್ಟು ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರ್ತದೆ. ಉತ್ತಮವಾದ ಎಸೆತಗಾರಿಕೆ ವ್ಯಾಸ ತೋರ್ಪಡಿಸ್ತಾ ಇದ್ದಾರೆ ತನ್ನ ದಾದಾ 11 ಪರವಾಗಿ. ಉತ್ತಮವಾದ ಬೌಲಿಂಗ್ ಅನ್ನ ಪ್ರದರ್ಶಿಸ್ತಾ ಇದ್ದಾರೆ ವ್ಯಾಸ. ಅದೇ ರೀತಿ ರಣಧೀರ ತಂಡದಿಂದ ಬೈದೂರಿನ ಗಾಂಧಿ ಮೈದಾನದಲ್ಲಿ ಯಶಸ್ವಿಯಾದಂಥ ಪಂದ್ಯಕೂಟ ನಡೀತಾ ಇದೆ. 2ನೇ ದಿನದ ಪ್ರಥಮ ಪಂದ್ಯಾಟವಾಗಿ ಇದರ ಮಧ್ಯ ರಣಧೀರ ಗಂಗೊಳ್ಳಿ ಹಾಗೂ ದಾದಾ 11 ತಂಡ ಈಗಾಗಲೇ ಒಂದು ಹುದ್ದರಿ ಆಘಾತದೊಂದಿಗೆ ರಣಧೀರ ಗಂಗೊಳ್ಳಿ ಈಗಾಗಲೇ ಒಂದು ಓಟಗಳನ್ನು ಕಲೆ ಹಾಕ್ತಾ ಇದೆ. ಶ್ರೀ ವೇಣುಗೋಪಾಲಕೃಷ್ಣ ಟ್ರೋಫಿ 2022 ಗಾಣಿಗ ಸಮಾಜ ಸೇವಾ ಸಂಘದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಬೈಂದೂರಿನ ಗಾಂಧಿ ಮೈದಾನದಲ್ಲಿ 2ನೇ ದಿನದ ಪ್ರಥಮ ಪಂದ್ಯಾಟವಾಗಿ ರಣಧೀರ ಗಂಗೊಳ್ಳಿ ಹಾಗೂ ದಾದಾ 11
ಮೊದಲನೆಯ ಓರ್ನ ಕೋಣೆ ಸತ್ತಕ್ಕಾಗಿ ವ್ಯಾಸರಾಜ್ ದಾದಾ ಇಲ್ಲವೆಲ್ಲ ಪರವಾಗಿ. ಉತ್ತಮವಾದ ಸತ್ತ ಅರ್ಥ ಡಾಟಾ ಡೆಲಿವರಿ ಕಂಡು ಬರ್ತಾ ಇದೆ. ಮತ್ತೆ ಒಂದು ಓವರ್ನ ಮುಕ್ತಾಯದೊಂದಿಗೆ ಒಂದು ಉದ್ದರಿ ಆಘಾತದೊಂದಿಗೆ ಒಂಟಿ ಓಟವನ್ನು ಸಂಪಾದನೆ ಸಫಲತೆ ಕಾಣ್ತಾ ಇದೆ. ಇತರ ಮಧ್ಯೆ ಅಂಕಿಅಂಶ ಪಟ್ಟಿಯಲ್ಲಿ ಒಂದರಲ್ಲಿ ಸ್ಥಗಿತ. ಮತ್ತೆ ರಣಧೀರ ಗಂಗೋಡಿ ಶೋಚನೀಯ ಸ್ಥಿತಿಯನ್ನ ಎದುರಿಸ್ತಾ ಇದೆ. ಯಶಸ್ವಿ ಪ್ರಥಮ ಓವರ್ನ ಮುಕ್ತಾಯದೊಂದಿಗೆ ವ್ಯಾಸರ ತಾನೂರು ಶ್ರೇಷ್ಠ ಮಟ್ಟದ ಎಸೆಗಾರ ಎನ್ನುವುದನ್ನು ತೋರ್ಪಡಿಸಿದ್ದಾರೆ. ಬೈಂದೂರಿನ ಗಾಂಧಿ ಮೈದಾನದಲ್ಲಿ ವಿಶ್ವನಾಥ್ ಇವರ ಸಾರಥ್ಯದಲ್ಲಿ ದಾದಾ 11, ಮೋಹನ ಕೊಡಪಾಡಿಯವರ ಸಾರಥ್ಯದಲ್ಲಿ ರಣಧೀರ ಗಂಗೊಳ್ಳಿ. ಏತನ್ಮಧ್ಯೆ ದ್ವಿತೀಯ ಓವರ್ನ ಪ್ರಥಮ ಎಸೆಗಾಗಿ ಜಗ ಮುಂದಿನ ಪಂದ್ಯಾಟದ ಐಡಿ ಕಾರ್ಡ್ ಅನ್ನು ಚೆಕ್ ಮಾಡಲಿಕ್ಕೆ ಸಂಘಟಕರು ಆಹ್ವಾನಿಸ್ತಾ ಇದ್ದಾರೆ ಕಪ್ತಾನ್ರನ್ನ. ಸೋಮಲಿಂಗೇಶ್ವರ ಬಿ ಹಾಗೂ ಬಿಬಿಸಿ ಕ್ರಿಕೆಟರ್ಸ್ ಬೆಂಗಳೂರು ಕಪ್ತಾನ್ರನ್ನ ಆದಷ್ಟು ಬೇಗ ಸಂಘಟಕರು ಆಹ್ವಾನಿಸ್ತಾ ಇದ್ದಾರೆ. ಈಗಾಗಲೇ ಸೈಲೇಶ್ವರ ಕಲಾ ಕ್ರೀಡಾ ಸಂಘದ ಸದಸ್ಯರಾದಂತಹ ಮಂಜು ದೇವಾಡಿಗರವರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಜಗ ಪ್ರಥಮ ಎಸೆಗಾಗಿ ದಾದಾ 11 ಪರವಾಗಿ ಉತ್ತಮವಾದ ಹೊಡೆತ. ಮತ್ತೆ ಓಟ ಸಫಲತೆಗಳು. ಈ ತರ ಮಧ್ಯೆ 2 ಓಟಗಳ ಸಂಪಾದನೆ ಕಾಡ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಈಗಾಗಲೇ ಒಟ್ಟು 3 ಓಟಗಳು ಕಲೆ ಹಾಕ್ತಾ ಇದ್ದಾರೆ. ಈ ತರ ಮಧ್ಯೆ 2ನೇ ಎಸೆಗಾಗಿ ಜಗ ಉತ್ತಮವಾದ ಹೊಡೆತ. ಗೊತ್ತಿಯಾಗುವುದನ್ನ ಕೈ ಚಾಲ್ತಾ ಇದ್ದಾರೆ ಸತೀಶ್. ಸ್ಪೀಡ್ 2 ಓಟ ಸಂಪಾದನೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಅಂಕೆ ಹೆಚ್ಚಳ ತಂಡದ ಮೊತ್ತ ಸಾಗಿ ಬರ್ತಾ ಇದೆ. 5 ಮತ್ತೆ 3ನೇ ಎಸೆಗಾಗಿ ಜಗ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಉತ್ತಮವಾದ ಹೊಡೆತ. ಮಧ್ಯ ಕೋಲೆಯ ಕ್ಷಣದಲ್ಲಿ ಒಟ್ಟಿಯ ಸಂಪಾದನೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಅಂಕೆ ಹೆಚ್ಚಳ ಕಂಡುಕೊಳ್ತಾ ಇದೆ. ಡಿಜೆ ಆಶೀಸ್ ಮಿಕ್ಸ್. ಈಗಾಗಲೇ ಗೌರವಾನ್ವಿತರಾದಂತಹ ಗೌರವಾಧ್ಯಕ್ಷರು, ನಮ್ಮ ಸಂಘಟನೆಯ ಅಧ್ಯಕ್ಷರು ಈಗಾಗಲೇ ಗೋಪಾಲ್ ಪೂಜಾರಿ ಅವರಿಗೆ ಸ್ಮರಣಿಕೆ ನೀಡುವುದರ ಮೂಲಕ ಹೃತ್ಪೂರ್ವಕವಾದ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಏತನ್ ಮಧ್ಯೆ 4ನೇ ಎಸೆಗಾಗಿ ಜಗ ರಣಧೀರ ಗಂಗೊಳ್ಳಿಯ ಪರವಾಗಿ. ಉತ್ತಮವಾದ ಹೊಡೆತ. ಚೆಂಡು ಒಡ್ಡಿಯ ಸಂಪಾದನೆಗೆ ಕಾಡ್ತಾ ಇದೆ. ಸೀಮಾರೇಖೆಯ ಕ್ರಮಿಸ್ತಾ ಇದೆ. ಈ ಮುಖೇನ 4 ಓಟಗಳು ಕಲೆ ಹಾಕ್ತಾ ಇದೆ. ರಣಧೀರ ಗಂಗೊಳ್ಳಿ ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು ಕಲೆ ಹಾಕ್ತಾ ಇದೆ. ರಣಧೀರ ಗಂಗೊಳ್ಳಿ
5ನೇ ಎಸ್ತಕ್ಕಾಗಿ ಜಗ ರಣಧೀರ ಗಂಗೋಳಿಯ ಪರವಾಗಿ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಉತ್ತಮವಾದ ಸೆತ್ತ ಲೆಗ್ ಬಾಯ್ ಮೂಲಕ ಒಂಟಿ ಒಟ್ಟು ಸಪ್ಪಾದರೆ ಇತರ ಮಧ್ಯ ಕೊನೆ ಎಸ್ತಗಾಗಿ ಜಗ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರ. ಉತ್ತಮವಾದತ್ತ ಹೊಡೆತ ಮತ್ತೆ ಗುತ್ತಿ ಕೊನೆಯ ಕ್ಷಣದಲ್ಲಿ ಚೆಂಡು ವಿನಾಯಕರ ಬೊಗಸೆಯ ಒಳಗೆ ಉದ್ದರಿ ಆಘಾತ, ಬಲಿಷ್ಠ ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ಮಧ್ಯ ರಣಧೀರ ಗಂಗೋಳಿಯ ಹಿರಿಯ ಹುಲಿ ಮೋಹನ ಕೊಡಪಾಡಿ ಮಧ್ಯೆ ಅಂಕಣಗಳ ಪ್ರವೇಶವನ್ನು ಕಾಣ್ತಾ ಇದ್ರ. ರಾಜೇಂದ್ರ ಪೆವಿಲಿಯನ್ ಆಡಿದೆ ಹಾದಿ ಹಿಡಿದ್ರೆ ಪಂದ್ಯಾಟದ ವೀಕ್ಷಣೆಯಲ್ಲಿ ರಾಜೇಂದ್ರ ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ ಅವರ ತೆರವಾದ ಸ್ಥಾನ ತುಂಬಲು ಮೋಹನ ಯಶಸ್ವಿ ಪಂದ್ಯಕೂಟದಲ್ಲಿ ಅದೆಷ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಆಟಗಾರ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಸ್ಟ್ರೈಕರಿ ಭಾಗದಲ್ಲಿ ಮೋಹನ ದಾಂಡನ್ನು ಜಲಪಿಸ್ತಾ ಇದ್ರ, ನಾನ್ ಸ್ಟ್ರೈಕರಿ ಭಾಗದಲ್ಲಿ ಸುನೀಲ್ ದಾಂಡು ಜಲಪಿಸ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ 4ನೇ ಓವರ್ನ ಪ್ರಥಮ ಎಸ್ತಗಾಗಿ 3ನೇ ಓವರ್ನ ಪ್ರಥಮ ಎಸ್ತಗಾಗಿ ಸುನೀಲ್ ನಾಗರಾಜ್ ಮಧ್ಯ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಬಲಿಷ್ಠ ದಾದಾ 11ನ ಪರವಾಗಿ ಮೂರನೇ ಓವರ್ನ ಪ್ರಥಮ ಎಸ್ತಗಾಗಿ ನಾಗರಾಜ್ ದಾದಾ 11ನ ಪರವಾಗಿ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರಿ ಭಾಗದಲ್ಲಿ ರಣಧೀರ ಗಂಗೋಳಿಯ ಪರವಾಗಿ ಮೋಹನ ಕೊಡ್ಪಾಡಿ. ಮಧ್ಯ ಈ ಒಂದು ಪಂದ್ಯಾಟ ಆದಷ್ಟು ಬೇಗ ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ನಿರ್ಣಾಯಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾವೆ. ಈ ಒಂದು ಮೈದಾನದಲ್ಲಿ 10 ಹಲವಾರು ಪಂದ್ಯಾಟಗಳು ನಡೆಯಬೇಕಾಗಿದೆ. ಈಗಾಗಲೇ ಕರೆ ಕೊಟ್ಟಂತ ಮುಂದಿನ ಪಂದ್ಯಾಟದ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚಿಮ್ಮಿಗೆಗೆ ಬರಬೇಕು. ಐಡಿ ಕಾರ್ಡ್ನ ಗುರುತಿನ ಚೀಟಿಯನ್ನ ನಮ್ಮ ನಿರ್ಣಾಯಕರಿಗೆ ನಿಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಅಕ್ರಮ ಎಸೆತ ಬಲಗೂಟದಿಂದ ಎಡಗೂಟದಿಂದ ಹೊರತಿರುವ ಕಂಡಂತ ಚೆಂಡು ಅಕ್ರಮದ ಮುಖೇನ ದಾನ ರೂಪದ ಕೊಡುಗೆ ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕಗಳ ಸೇರ್ಪಡೆಗೊಳ್ತಾ ಇದೆ. ಈ ಒಂದು ಮೈದಾನದಲ್ಲಿ ರಣಧೀರ ಗಂಗೊಳ್ಳಿಗೆ ಪ್ರಥಮ ಎಸ್ತಕ್ಕಾಗಿ ಉತ್ತಮವಾದ ಹೊಡೆತ ಭತ್ತ ಒಟ್ಟಿ ಓಟ ಸಪ್ಪಾದರೆ ಸಫಲತೆಗೊಳ್ತಾ ಇದೆ. ಮಧ್ಯ ನಾಗರಾಜ್ ದಾದಾ 11ನ ಪರವಾಗಿ ದ್ವಿತೀಯ ಶತಕ್ಕಾಗಿ ಅಣಿಯಾಗುತ್ತಾ ಈ ಭಾಗದ ಹಿರಿಯ ನಿರ್ಣಾಯಕರು ಗಣೇಶ್ ಗಾಣಿಗ ಮತ್ತು ಗುಂಡು ಯಾನ ಗುರುಪ್ರಸಾದ್ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಿಬಿಸಿ ಕ್ರಿಕೆಟರ್ಸ್ ಬೆಂಗಳೂರಿನವ್ರನ್ನ ಆದಷ್ಟು ಬೇಗ ಗುರುತಿನ ಚೀಟಿಗಾಗಿ ಈಗಾಗಲೇ ಕಪ್ತಾನರನ್ನ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಿಬಿಸಿ ಕ್ರಿಕೆಟರ್ಸ್ ಬೆಂಗಳೂರು ಮತ್ತೆ ಸುನೀಲ್ ಸ್ಟ್ರೈಕರಿ ಭಾಗದಲ್ಲಿ ದಾಂಡಲು ಜಲ್ಪಿಸ್ತಾ ಇದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಿ ನಾಗರಾಜ್ ದಾದಾ 11ನ ಪರವಾಗಿ ಉತ್ತಮವಾದ ತಯಸ್ತ ಹಾಗೆ 2 ಓಟಗಳಿಗೆ ಮನ ಮಾಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಈ ಮುಖೇನ ತಡೆದ ಬತ್ತ ಸಾಗಿ ಬರ್ತಾ ಇದೆ.
19ರತ್ತ. ನಾಲ್ಕನೇ ಎಸೆತಕ್ಕಾಗಿ ನಾಗರಾಜ್. ಈಗಾಗಲೇ ನಮ್ಮ ಸಂಘಟಕರಲ್ಲಿ ಗೌರವ ಸಲಹೆಗಾರರಾಗಿ ಆಗಮಿಸಿದಂತ ಮಂಜುನಾಥ್ ಗಾಡಿಗರವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉತ್ತಮವಾದ ಎಸೆತ. ಗೊತ್ತಿ ಸುನಿಲ್ ಉದ್ದರಿ ಆಘಾತ ಕಟ್ಕೊಳ್ತಾ ಇದೆ. ಗೋ ಟು ದ ಪ್ಯಾವಿಲಿಯನ್. ಸುನಿಲ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಅವರ ತೆರವಾದ ಸ್ಥಾನ ತುಂಬಲು ಇನ್ನೂರ ಹೊಡಬಡಿಯ ದಾಟಿಗ ರಾಘವೇಂದ್ರ ಗಾಳಿಗ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದೇವೆ. ಅದೆಷ್ಟೋ ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಳನ್ನು ಬುಡಿಗೇರಿಸಿಕೊಂಡಿರತಕ್ಕಂಥ ರಾಘವೇಂದ್ರ ರಣಧೀರ ಗಂಗೊಳ್ಳಿಯ ಪರವಾಗಿ ತಾಂಡುಗಾರಿಕೆ ಭಾಗದಲ್ಲಿ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ರೆ ತನ್ಮಧ್ಯೆ ಸೈಕರಿ ಭಾಗದಲ್ಲಿ ರಾಘು ದಾಂಡನ್ನು ಜಲಪಿಸ್ತಾ ಇದ್ರೆ ಉತ್ತಮವಾದ ಹೊಡೆತ. ಮತ್ತೆ ಒಟ್ಟಿ ಓಟ ಸಪ್ಪಾದರೆ ಸಫಲತೆಗೊಳ್ತಾ ಇದೆ. ಈ ಮುಖೇನ ರಣಧೀರ ಗಂಗೊಳ್ಳಿಗೆ 21 ರತ್ತ ಕಾಳ್ತಾ ಇದೆ. ಕೊನೆಯಷ್ಟಕ್ಕಾಗಿ ಉತ್ತಮವಾದ ಹೊಡೆತ. ಮತ್ತೆ ಮೋಹನ ದಾಂಡು ಜಲಪಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಅಂಕೆ ಹೆಚ್ಚಳ. ಈ ಮುಖೇನ 27 ಓಟಗಳು ಕಲೆ ಹಾಕ್ತಾ ಇದೆ. ಪೂರ್ಣ ಮುಕ್ತಾಯ. ಈಗಾಗಲೇ ಮುಂದಿನ ಪಂದ್ಯಾಟದ ಕಪ್ತಾನರು ಆದಷ್ಟು ಬೇಗ ತಮ್ಮ ಗುರುತಿನ ಚೀಟಿಗಾಗಿ ವೀಕ್ಷಣೆಗಾಗಿ ಈಗಾಗಲೇ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಬಿಬಿಸಿ ಕ್ರಿಕೆಟರ್ಸ್ ನ ಕಪ್ತಾನ ತಮ್ಮ ಗುರುತಿನ ಚೀಟಿಗೆ ಮಧ್ಯೆ ಓಟಿ ಓಟ ಸಪ್ಪಾದರೆ ಸಫಲತೆಗೊಳ್ತಾ ಇದೆ. ಈಗಾಗಲೇ ಸೈಕರಿ ಭಾಗದಲ್ಲಿ ಮೋಹನನ ದಾಂಡು ಜಲಪಿಸ್ತಾ ಇದ್ರ
ಈಗಾಗಲೇ ಮತ್ತೆ ನಾಲ್ಕು ಸೈಕಾರಿ ಭಾಗದಲ್ಲಿ ರಾಘು ದಾಂಡು ಜಲಪಿಸ್ತಾ ಇದೆ. ಮತ್ತೆ ಬಲಿಷ್ಠ ದಾದಾ ಇಲವನ ಪರವಾಗಿ ಹಸ್ತಗಾರಿಕೆ ಭಾಗದಲ್ಲಿ ಮಂಜು ಎಸೆತ ಒಲ್ಟಿ ಓಟ್ ಸಂಪಾದನೆ ಕಾಣ್ಕೊಳ್ತಾ ಇದೆ ದಾದಾ ರಣಧೀರ ಗಂಗೊಳ್ಳಿ. ತಡೆದ ಮೊತ್ತ 29. 3 ಹುದ್ದರಿಯ ನಷ್ಟಕ್ಕೆ ರಣಧೀರ ಗಂಗೊಳ್ಳಿ. 4ನೇ ಓವರ್ನ 3ನೇ ಎಸೆತಕ್ಕಾಗಿ ಮಂಜಾ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಉತ್ತಮವಾದಂತ ಹೊಡೆತ ಮತ್ತೆ 4 ಓಟ ಸಂಪಾದನೆ ಕಂಡುಕೊಳ್ತಾ ಇದೆ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ರಾಘು ದಾಂಡು ಜಲಿಪಿಸಿದ್ರ ರಣಧೀರ ಗಂಗೊಳ್ಳಿಗೆ ಮತ್ತೆ ಆಧಾರ ಸ್ತಂಭ. ಯಶಸ್ವಿ ಪಂದ್ಯಕೂಟದಲ್ಲಿ ಇವತ್ತು ಮೈದಾನದಲ್ಲಿ 2ನೇ ದಿನದ ಪಂದ್ಯಾಟದ ಪ್ರಥಮ ಪಂದ್ಯಾಟವಾಗಿ ರಣಧೀರ ಗಂಗೊಳ್ಳಿ ಹಾಗೂ ಬಲಿಷ್ಠ ದಾದಾ 11 ನಡುವಿನ ಹಣಾಹಣಿ. ಈಗಾಗಲೇ ಅನುಭವಿ ಖಿಲಾಡಿಗಳು ಈಗಾಗಲೇ ರಣಧೀರ ಗಂಗೊಳ್ಳಿ ಪರವಾಗಿ ದಾಂಡನ್ನು ಜಲ್ಪಿಸ್ತಾ ಇದ್ರ. ಮಂಜಾ ಎಸ್ತಗಾರಿಕೆ ಭಾಗದಲ್ಲಿ ಡಾಟ್ ಅಂಡ್ ಡೆಲಿವರಿ ಅರ್ಥಾತ್ ಚೆಂಡು ದಾಂಡುಗಾರನನ್ನು ವಂಚಿಸ್ತಾ ಇದೆ. ಈಗಾಗಲೇ 33ರಲ್ಲಿ ಸ್ಥಗಿತ. ಮಂಜಾ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರ ಮತ್ತೆ ಒಡ್ಡಿಯ ಸಂಪಾದನ. ರಾಘು ದಾಂಡು ಜಲಪಿಸ್ತಾ ಇದೆ. ಗಂಗೊಳ್ಳಿಯ ಆಧಾರ ಸ್ತಂಭ ರಾಘು ಈಗಾಗಲೇ ಯಶಸ್ವಿ ಮೈದಾನ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಅವಳಿ ಬೌಂಡರಿಗಳ ಯಶಸ್ವಿ ದಾಂಡುಗಾರ ಎನ್ನುವುದನ್ನು ತೋರ್ಪಡಿಸಿದ್ದಾನೆ. ಮಧ್ಯ ಅಂಕಿಅಂಶ ಪಟ್ಟಿಯಲ್ಲಿ 37ರಲ್ಲಿ ಕಲೆ ಆಗ್ತಾ ಇದೆ. ಮಧ್ಯ ಶೈಲೇಶ್ವರ ಕಲಾ ಕ್ರೀಡಾ ಸಂಘದ ನಮ್ಮೆಲ್ಲರ ಹಿತೈಷಿ ಮಂಜುನಾಥ ದೇವಾಡಿಗರ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಧ್ಯ ಮಂಜಾ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಉತ್ತಮವಾದ ಸತ ಅರ್ಥಾತ್ ಒಂಟಿ ಓಟ ಸಂಪಾದನೆ ಸಫಲತೆಗೊಳ್ತಾ ಇದೆ. ಮತ್ತೆ ಮೇಸ್ಪೀಡ್ ಕ್ಷೇತ್ರ ರಕ್ಷಕನ ವೈಫಲ್ಯ ಅವಳಿ ಓಟ ಸಂಪಾದನೆ ಸಫಲತೆ ಕಾಣ್ತಾ ಇದೆ. ಈ ಭಾಗದಲ್ಲಿ ನಮ್ಮ ಸಮಾಜದ ಚಿತ್ರಕಲಾ ಶಿಕ್ಷಕ ಎಕ್ಸಲೆಂಟ್ ಶಾಲೆಯ ಶಿಕ್ಷಕರಾದಂಥ ಗಿರೀಶ್ ಗಾಣಿಕರ್ ಅವರನ್ನ ಪ್ರೀತಿ ಪೂರ್ವಕವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಮಧ್ಯ 4 ಓವರ್ನ ಮುಕ್ತಾಯ, 3 ಹುದ್ದರಿ ಆಘಾತ, 39 ಓಟಗಳ ಕಲೆ ಆಗ್ತಾ ಇದೆ. ಶ್ರೀ ಸೋಮಲಿಂಗೇಶ್ವರ ಬಿ ಕ್ರಿಕೆಟರ್ಸ್ ಆಲಂಬೇರು, ಬಿಬಿಸಿ ಕ್ರಿಕೆಟರ್ಸ್ ಬೆಂಗಳೂರು ಇರುವ ತಂಡಗಳ ನಡುವಿನ ಮುಂದಿನ ಹಣಾಹಣಿ. ಯಶಸ್ವಿ ಪಂದ್ಯಾಕೂಟದಲ್ಲಿ 2 ತಂಡಗಳ ಕಪ್ತಾನರು ತಮ್ಮ ಗುರುತಿನ ಚೀಟಿಯನ್ನ ಥರ್ಡ್ ಅಂಪೈರ್ ರವೀಂದ್ರ ಗಾಣಿಗರ್ ಅವರಿಗೆ ಈಗಾಗಲೇ ಅದನ್ನ ಪರಿಶೀಲನೆಗಾಗಿ ಅವರ ಹತ್ರ ಇದನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಅಲ್ಲಿ ಕೇಸರಿ ಕಲರ್ ಬಾವುಟ ಇತ್ತಲ್ಲ ಅಲ್ಲಿ ಹಾಕಿ. ಸಂಘಟಕರಲ್ಲಿ ಪ್ರಮೋದ್ ಮಧ್ವರಾಜ್ ಅವರ ಬ್ಯಾನರ್ ಅನ್ನ ಕೇಸರಿ ಕಲರ್ ಬಾವುಟ ಈಗಾಗಲೇ ವ್ಯಾಸರಾಜ್ ಎಸ್ತಗಾರಿಕೆ ಭಾಗದಲ್ಲಿ ಕಟ್ಕೊಳ್ತಾ ಇದ್ದಾರೆ. ಸೈಕರಿ ಭಾಗದಲ್ಲಿ ಮೋಹನ್ ದಾಂಡು ಜಲಿಪಿಸ್ತಾ ಇದೆ. ಉತ್ತಮವಾದ ಸತ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಯಶಸ್ವಿ ಪಂದ್ಯಾಕೂಟದಲ್ಲಿ ಪ್ರಥಮ ಪಂದ್ಯಾಟವಾಗಿ ಈಗಾಗಲೇ ದ್ವಿತೀಯಸ್ಥಕ್ಕಾಗಿ ವ್ಯಾಸರಾಜ್ ದಾದಾ 11 ಪರವಾಗಿ
ಉತ್ತಮವಾದ ಸೆತ್ತ ಮತ್ತೆ ದಾಂಡುಗಾರ ಗಲಿಬೇಲಿ ಮೂರನೇ ಎಸ್ತಕ್ಕಾಗಿ ವ್ಯಾಸರಾಜ್. ಈ ತನ್ಮಧ್ಯೆ ಮೈದಾನದಲ್ಲಿ ಎಸ್ತಗಾರಿಕೆ ಭಾಗದಲ್ಲಿ ಕಟ್ಕೊಂಡ್ರೆ ದಾದಾವಿಲ್ವನ ಪರವಾಗಿ, ರಣಧೀರ ಗಂಗೊಳ್ಳಿ ಪರವಾಗಿ ಸ್ಟ್ರೈಕರ್ ಭಾಗದಲ್ಲಿ ಮೋಹನ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ರಾಘು ದಾಂಡು ಜಲಿಪಿಸ್ತಾ ಇದ್ರೆ ಪಂದ್ಯಾಟದ ತಿರುವು ಅದು ಯಾವ ರೀತಿಯಲ್ಲಿ ಕಾಣಬಹುದಾಗಿದೆ ಅಂತ ನೋಡಬಹುದಾಗಿದೆ. ಉತ್ತಮವಾದಂತ ಹೊಡೆತ ಓಟ ಸಂಪಾದನೆ ಕಂಡುಕೊಳ್ತಾ ಇದೆ. ನೀವು ಈಚೆ ಬರ್ಕಣ, ನನಗೆ ಎದುರು ತೋರುಕಾಗ ಈ ತನ್ಮಧ್ಯೆ ನಾಲ್ಕನೇ ಶತಕ್ಕಾಗಿ ವ್ಯಾಸರಾಜ್. ನಮ್ಮ ಸಮಾಜದ ಚಿತ್ರಕಲಾ ಶಿಕ್ಷಕರಾದ ಗಿರೀಶ್ ರವರಿಗೆ ಆಲಂದೂರು ಮಂಜುನಾಥ್ ಗಾಣಿಗ ಇವರು ಗೌರವ ಸ್ಮರಣಿಕೆಯನ್ನು ನೀಡಿದ್ದಾರೆ. ಧನ್ಯವಾದಗಳು ಸರ್. ಈ ತನ್ಮಧ್ಯೆ ಗೊತ್ತಿ ಬಲಿಷ್ಠ ಕೊಂಡಿ ರಾಘು ಗೋಟುದ ಪವೆಲಿಯನ್ ಪಂದ್ಯಾಟದ ವೀಕ್ಷಣೆಯಲ್ಲಿ ರಾಘು ಕಂಡುಕೊಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೋರ ಹೊಡಬಡಿಯ ದಾಂಡಿಗ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ. আমার কাছে নেখো বুবু ভাজা বাদাম বাদাম বাদামে দাদা কাঁচা বাদাম আমার কাছে ಬೊತ್ತ ವ್ಯಾಸರಾಜ್ ಉತ್ತಮವಾದ ಸೆತ್ತ ತಟ್ಟಿ ಬುಟ್ಟಿ ಓಟ ಸಂಪಾದನೆ ಸಫಲತೆ ಅಂಕಿಅಂಶ ಪಟ್ಟಿಯಲ್ಲಿ 41ರಲ್ಲಿ ಕಾಣ್ತಾ ಇದೆ. ಈಗಾಗಲೇ ಐದನೇ ಎಸ್ತಕ್ಕಾಗಿ ಉತ್ತಮವಾದ ಹೊಡೆತ ಗೊತ್ತೇ ಮೋಹನ ಗೋ ಟು ದ ಪೆವಿಲಿಯನ್. ಪಂದ್ಯಾಟದ ವೀಕ್ಷಣೆಯಲ್ಲಿ ಮೋಹನ ಕಂಡುಕೊಂಡ್ರ ಮತ್ತೆ ದಾದಾ ಇಲ್ಲವೆನಗೆ ಹರುಷದ ಹೊನಲನ್ನು ಹೋಗಲಿಸ್ತಾ ಇದ್ದಾರೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ದಾದಾ ಮೋಹನ ಈಗಾಗಲೇ ಅವರ ತೆರವಾದ ಸ್ಥಾನ ತುಂಬಲು ಇನ್ನೊರ ಹೊಡಬಡಿಯ ದಾಂಡಿಗ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ರೆ टाइम पास की चीज है जिससे ठंड नजदीक न आवे खा लो रे कच्चा बादाम खा लो कच्चा बादाम 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 বাদাম বাদামে দাদা কাঁচা বাদাম আমার কাছে নেখো বুবু ভাজা বাদাম 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 ಹೌದು ಈಗಾಗಲೇ ರಾಘು ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ದಾದಾ ಇಲ್ಲವೇನ ಪರವಾಗಿ ಸ್ಟ್ರೈಕರ್ ಭಾಗದಲ್ಲಿ ನಾಗೇಂದ್ರ ರಣಧೀರ ಗಂಗೊಳ್ಳಿಯ ಪರವಾಗಿ ದಾಂಡನ್ನು ಜಲಿಪಿಸ್ತಾ ಇದ್ರೆ ಬೋಲ್ ಹಾಕುತ್ತಿ ನಾನು ಹಾಕು ಹೇಳುವುದೇ ಇಲ್ಲ. ಬೋಲ್ ಬೀಳುತ್ತಿ ಬಂದ ಅಷ್ಟು ಗೊತ್ತಿಲ್ಲ ನಂಗೆ. ಅಲ್ಲ ನಾವು ನಿತ್ಕೊಂಬತ್ತಿ ನಾನು ಹೇಳಕ್ಕೆಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳದ್ ನಾನು. ಹಲ್ ಉತ್ತಮವಾದ ಹೊಡೆತ ಓಟಿ ಓಟ ಸಂಪಾದನೆ ಸಫಲತೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕ ಹೆಚ್ಚಳ ರಣಧೀರ ಗಂಗೊಳ್ಳಿಗೆ. ಈ ತನ್ಮಧ್ಯೆ
42 ಓಟಗಳು ಕಲೆ ಆಗ್ತಾ ಇದೆ. ಅಕ್ರಮದ ಮುಖೇನ 43 ಓಟ ದಾನ ರೂಪದ ಕೊಡುಗೆ ರಣಧೀರ ಗಂಗೊಳ್ಳಿಗೆ ಸೇರ್ಪಡೆ. ಉತ್ತಮವಾದ ಸೆತ್ತ ರನ್ಔಟ್. ಈಗಾಗಲೇ ನಾಗೇಂದ್ರ ಪೆವಿಲಿಯನ್ ಆದಿ ಹಿಡಿತಾ ಇದ್ದಾರೆ. ಅವರ ತೆರವಾದ ಸ್ಥಾನ ತುಂಬಲು 200 ಹೊಡಬಡಿಯ ದಾಂಡಿಗ ಅಭಿಷೇಕ್ ಅವರನ್ನು ಪರಿಚಯಿಸಿಕೊಳ್ತಾ ಇದ್ದವು. ಹಲ್ ಬೋರ್ಲೆಸ್ಗಾಗಿ ಏತಲ್ ಬಗ್ಗೆ ರಾಘು ಉತ್ತಮವಾದ ಸೆತ್ತ ಗೋಲಿ ಭಾಗದಲ್ಲಿ ಒಂಟಿ ಓಟ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 44. ಉತ್ತಮವಾದ ಹೊಡೆತ ಒಂಟಿ ಓಟ ಸಪ್ಪಾದರ ಸಫಲತೆಗೊಳ್ಳೇ ಇಲ್ಲ. ಏತಲ್ ಮಧ್ಯ ಗೋ ಟು ದ ಪೆವಿಲಿಯನ್. ಪಂದ್ಯಾಟದ ವೀಕ್ಷಣೆಯಲ್ಲಿ ಕಂಡುಕೊಳ್ತಾ ಇದ್ರ ಅವರ ತೆರವಾದ ಸ್ಥಾನ ತುಂಬಲು 200 ಹೊಡಬಡಿಯ ದಾಡಿಗ ಸಂದೀಪ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದೇವೆ. ಮಧ್ಯ ಇನ್ನಿಂಗ್ಸ್ನ 2 ಎಸೆತ ಬಾಕಿ ಇರುತ್ತದೆ. 5ನೇ ಎಸೆತಕ್ಕಾಗಿ ರಾಘು ತನ್ಮಧ್ಯೆ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಉತ್ತಮವಾದ ಹೊಡೆತ, ಉತ್ತಮವಾದ ಸೆತ್ರಕ್ಷಣೆ. ಮಂಡ್ಯ ಭಾಗದಲ್ಲಿ ನಾಗರಾಜ್ ಚೆಂಡು ನಾಗರಾಜ್ ಬೊಗಸೆಯೊಳಗೆ ಮತ್ತೆ ಗೋಟುದ ಪೆವಿಲಿಯನ್. ಸಂದೀಪ್ ಈಗಾಗಲೇ ಹೊಳೆ ಹಿಂದೂ ಸಂಘಟನೆಯ ಬಾಲಿಸ್ಟ ಹೀರೋ ರತ್ನಾಕರ್ ಈಗಾಗಲೇ ದಾಂಡುಗಾರಿಕೆ ಭಾಗದಲ್ಲಿ ಅಕ್ಕಡದ ಒಳ ಪ್ರವೇಶವನ್ನು ಕಾಡ್ತಾ ಇದ್ದಾರೆ. ಕೊನೆಯ ಸದದಲ್ಲಿ ರತ್ನಾಕರ್ ದಾಂಡು ಎಷ್ಟರ ಮಟ್ಟಿಗೆ ಜಲಪಿಸ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉತ್ತಮವಾದ ಸೆತ್ತ ಹೋದರಿ ಆಘಾತ ಕಂಡುಕೊಳ್ತಾ ಇದೆ. ಎದುರಾಳಿ ತಂಡಕ್ಕೆ 45ರ ಗುರಿಯನ್ನು ನೀಡ್ತಾ ಇದೆ ರಣಧೀರ ಗಂಗೊಳ್ಳಿ. ಈಗಾಗಲೇ ಮುಂದಿನ ಪಂದ್ಯಾಟವಾಗಿ ಸೋಮಲಿಂಗೇಶ್ವರ ಬಿ ಕ್ರಿಕೆಟರ್ಸ್ ಹಾಲಂಬೇರು, BBC ಕ್ರಿಕೆಟರ್ಸ್ ಬೆಂಗಳೂರು ನಡುವಿನ ಈಗಾಗಲೇ ಹಣಾಹಣಿ ಕಾಣ್ಕೊಳ್ತಾ ಇದೆ. ಇರುವ ತಂಡಗಳ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚಮಿಗೆಯಾಗಿ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೈದಾನದ ಯಶಸ್ವಿ 2ನೇ ದಿನದ ಪಂದ್ಯಕೂಟದ ಪ್ರಥಮ ದಿನದ ಪ್ರಥಮ ಪಂದ್ಯಾಟವಾಗಿ ದಾದಾ 11 ಹಾಗೂ ರಣಧೀರ ಗಂಗೊಳ್ಳಿ. ಈಗಾಗಲೇ ಕರಾವಳಿಯ ಭಾಗದಲ್ಲಿ ವಿಕ್ರಮ್ ಕ್ರಿಕೆಟರ್ಸ್ ಮಾಜಿ ಸದಸ್ಯರು, ITI ಕಾಲೇಜಿನ ಶಿಕ್ಷಕರು ಹಾಗೆ ನಮ್ಮ ಸಮಾಜದ ಗೌರವಾನ್ವಿತ ವ್ಯಕ್ತಿ ಈಗಾಗಲೇ ಈ ಒಂದು ಪಂದ್ಯಕೂಟದಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಂತೆ ನಮ್ಮ ಸಹೋದ್ಯೋಗಿ ಈಗಾಗಲೇ ಈ ಒಂದು ಮೈದಾನದಲ್ಲಿ ಅದೆಷ್ಟೋ ಪಂದ್ಯಾಟಗಳನ್ನು ನಡೆಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಳನ್ನು ಮೂಡಿಗೇರಿಸಿಕೊಂಡಿರ್ತಕ್ಕಂತಹ ಏಕೈಕ ಒಬ್ಬ ಕ್ರಿಕೆಟ್ ಪಟು ಗುರುಪ್ರಸಾದ್ ಯಾನೆ ಕೊಂಡು ಈಗಾಗಲೇ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ
ನಮ್ಮ ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮದ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. BBC ಕ್ರಿಕೆಟರ್ಸ್ ಕಪ್ತಾನರಿಗೆ ಆದಷ್ಟು ಬೇಗ ನಿಮ್ಮ ಸಂಘಟಕರು ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ದಾದಾ 11 ತಂಡಕ್ಕೆ ದಾಂಡುಗಾರಿಕೆಯಾಗಿ ಅಂಕಣದೊಳ ಪ್ರವೇಶವನ್ನು ಕಾಣಬೇಕಾಗಿದೆ. ನಿಮ್ಮಲ್ಲಿ ನಿರ್ಣಾಯಕರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಮಯದ ಅಭಾವವಿದೆ, ಆದಷ್ಟು ಬೇಗ ಈ ಒಂದು ಪಂದ್ಯಕೂಟ ನಡೆಯಬೇಕಾಗಿದೆ. ಮೈದಾನದಲ್ಲಿ 10 ಹಲವಾರು ಪಂದ್ಯಾಟಗಳು ನಡೆಯಬೇಕಾಗಿದೆ. ಯಶಸ್ವಿ ಮೈದಾನದ 2ನೇ ದಿನದ ಪ್ರಥಮ ಪಂದ್ಯಾಟವಾಗಿ ಈಗಾಗಲೇ ನಮ್ಮ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ನಮ್ಮ ಗಾಣಿಗ ಸಮುದಾಯದ ಕುಲದೇವರಾದಂತ ಕಾಮದೇವರು ಅಂಕಣದ ಒಳ ಪ್ರವೇಶವನ್ನು ಕಾಣಿದ್ದಾರೆ. ಹಲೋ, ಮುಂದಿನ ವಿದ್ಯಮಾನಕ್ಕಾಗಿ ವಿನಯ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟ ವೀಕ್ಷಣೆಯಲ್ಲಿ ಗೋಪಾಲ್ ಗಾಣಿಗ ಹಾಲಂಬೇರು ನಮ್ಮೊಂದಿಗಿದ್ದಾರೆ. ನಿಮ್ಮನ್ನ ಗುರುತಿಸಿಕೊಂಡಿದ್ದೇವೆ. ಅದೇ ರೀತಿ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಸರ್ವ ಸದಸ್ಯರು ನಮ್ಮೊಂದಿಗಿದ್ದಾರೆ. ನಿಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ಅದೇ ರೀತಿ ಗೌರವಾಧ್ಯಕ್ಷರಾದ ರಾಜು ಗಾಣಿಗ ಹುಳುವಾಡಿ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರು, ಬಿಜೆಪಿ ಯುವ ನಾಯಕ ಗೋಪಾಲ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟಕ್ಕೆ ಗೌರವ ಸಲಹೆಗಾರರಾಗಿ ಮಂಜುನಾಥ್ ಗಾಣಿಗ ಆಲಂದೂರು ನಮ್ಮೊಂದಿಗಿದ್ದಾರೆ. ಧನ್ಯವಾದಗಳು. ಆರಂಭಿಕ ಓವರ್ನ ಎಸೆಗಾರಿಕೆಯಲ್ಲಿ ಅಭಿಷೇಕ್ ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ಆರಂಭಿಕ ಹುದ್ದರಿ ನೆಲ ಕಟ್ತಾ ಇದೆ. ಕ್ಲೀನ್ ಬಾಲ್. ಪ್ರಥಮ ಹುದ್ದರಿ ದಾದಾ 11 ಪರವಾಗಿ. ಇವಾಗ ಕಾರ್ತಿಕ್ ಪೆವಿಲಿಯನ್ ಕಡೆ ಮುಖ ಮಾಡ್ತಾ ಇದ್ದಾನೆ. ಜಗ ಆರಂಭಿಕ ಎಸ್ತಲ್ಲಿ ಬಹಳಷ್ಟು ಯಶಸ್ಸು ನಿರ್ವಹಣೆಯನ್ನು ದಾಖಲಿಸಿದಂತೆ ಎಸೆಗಾರ ಅಭಿಷೇಕ ಫ್ರಮ್ ರಣಧೀರ. ಇವಾಗ ಪಂದ್ಯ ಮತ್ತೆ ರೋಚಕ ಘಟ್ಟ ತಲುಪ್ತಾ ಇದೆ. 45 ಮೊತ್ತವನ್ನು ಪೆರಿಸಬೇಕಾಗ್ತದೆ ದಾದಾ 11 ಬಲಿಷ್ಠರ ತಂಡ. ಅದ್ಯಾವ ರೀತಿ ಪಂದ್ಯವನ್ನ ಗೆಲ್ಲಿಸಿಕೊಡುವ ಲೆಕ್ಕಾಚಾರವನ್ನ ಆಟವನ್ನು ಆಡ್ತದೆ ಕಾದು ನೋಡ್ಬೇಕಾಗಿದೆ. ಈಗ ಹೊಸ ಆಟಗಾರ ವಿಶ್ವ ಗಾಣಿಗ ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ರಣಧೀರ ಬಹಳಷ್ಟು ಒತ್ತಡವನ್ನ ದಾದಾ 11 ಪರವಾಗಿ ಹೇರ್ತಾ ಇದೆ. ತನ್ಮೂಲಕ ದ್ವಿತೀಯ ಚೆಂಡಿಗಾಗಿ ಇವಾಗ ಮತ್ತೆ ಅಭಿ ತೀರಾ ಶಾರ್ಟ್ ಆದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕ್ಷೇತ್ರ ರಕ್ಷಣೆ ಕೂಡ ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 1ಕ್ಕೆ ಏರಿಕೆ ಆಗ್ತಾ ಇದೆ. ನಮ್ಮ ಜೊತೆ ಅಂಕಿಅಂಶ ಪಟ್ಟಿಯಲ್ಲಿ ಕಾರ್ತಿಕ್ ಗಾಣಿಗ ಬಹಳಷ್ಟು ಯಶಸ್ವಿಯಾಗಿ
ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮತ್ತೆ ತೃತೀಯ ಚೆಂಡಿಗಾಗಿ ಅಭಿ ಮತ್ತೆ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಇವಾಗ ಸಿಕ್ಸರ್, ಬಹಳಷ್ಟು ಸುಂದರತೆ ಸಿಕ್ಸರ್ ಅನ್ನ ಇವಾಗ ಕಾರ್ತಿಕ್ ದಾಖಲಿಸ್ತಾ ಇದ್ದಾನೆ. ಆರಂಭಿಕ ಸಿಕ್ಸರ್, 6 ಓಟದ ಸೇರ್ಪಡೆ, ತಂಡದ ಮೊತ್ತ ಇವಾಗ 7ಕ್ಕೆ ತಲುಪ್ತಾ ಇದೆ. ಈಗ ಮತ್ತೆ 4ನೇ ಚೆಂಡು, ರಿವರ್ಸ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ನಮ್ಮ ಜೊತೆ ತೀರ್ಪುಗಾರಿಕೆಯಲ್ಲಿ ಗುರುಪ್ರಸಾದ್ ಯಾನೆಗುಂಡು. ಮತ್ತೊಂದೆಡೆ ದಿನೇಶ್ ಗಾಣಿಗ. ಅದೇ ರೀತಿ 5ನೇ ಚೆಂಡಿಗಾಗಿ ಮತ್ತೆ ಅಭಿ, ತೀರಾ ಶಾರ್ಟ್ ಆದ ಚೆಂಡು, ರೈಸಿಂಗ್ ಡೆಲಿವರಿ, ಮತ್ತೆ ಗೂಟ ರಕ್ಷಣೆ ವೈಫಲ್ಯ. ಅವಳಿ ಓಟಗಳ ಪೂರೈಕೆಯಾಗುವ ಎಲ್ಲ ಸಾಧ್ಯತೆ ಇತ್ತು, ತನ್ಮೂಲಕ ಅವಳಿ ಓಟದ ಪೂರೈಕೆಯಾಗ್ತಾ ಇದೆ. ತಂಡದ ಮೊತ್ತ ಇವಾಗ 9ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ತೀರಾ ಲೆಕ್ಕಾಚಾರದ ಆಟವನ್ನ ಇವಾಗ ಆರಂಭಿಕ ದಾಂಡುಗಾರರು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಲಿಷ್ಠ ಅಮೂಲ್ಯ ಹುದ್ದರಿ ಕಳ್ಕೊಂಡ್ರು ಕೂಡ ತದನಂತರ ಕಾರ್ತಿಕ್ ಸಿಡಿಸಿದ ಸಿಕ್ಸರ್ ಪಂದ್ಯದ ಗತಿ ಬದಲಾಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ಆರಂಭಿಕ ಓವರ್ನಲ್ಲಿ. ಮತ್ತೆ ಅಭಿ ಬಿರೋಸೇರ ಹೊಡೆತ, ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್, ಷಟ್ಕ, 6 ಓಟದ ಸೇರ್ಪಡೆ. ಇವಾಗ ಕಾರ್ತಿಕ್ ದಾಖಲಿಸಿದ 2ನೇ ಸಿಕ್ಸರ್ ಆರಂಭಿಕ ಓವರ್ನಲ್ಲಿ. ತಂಡದ ಮೊತ್ತ ಇವಾಗ 15ಕ್ಕೆ ತಲುಪ್ತದೆ. ಲಾಸ್ ಆಫ್ 1 ವಿಕೆಟ್. ಮತ್ತೆ ಹೊಸ ಎಸೆಗಾರನ ಸೇರ್ಪಡೆ. ಇವಾಗ ರಾಘು ರಣಧೀರ ಪರವಾಗಿ ಮತ್ತೆ ದ್ವಿತೀಯ ಎಸೆಗಾರ. ಆರಂಭಿಕ ಓವರಲ್ಲಿ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸಿದ್ರು. 2 ಭರ್ಜರಿ ಸುಂದರತೆ ಸಿಕ್ಸರ್ ಅನ್ನು ದಾಖಲಿಸಿದ್ರು ಕಾರ್ತಿಕ್. ಇವಾಗ ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ಸುಂದರತೆ ಆಟ, ಕವರ್ಸ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ, 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಮತ್ತೆ ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಸಾಗಿಸಬೇಕಾಗ್ತದೆ ರಣಧೀರ. ಆರಂಭಿಕ ಹಂತದಲ್ಲಿ ಬಿರುಸಿನ 2 ಸಿಕ್ಸರ್ ದಾಖಲಿಸಿದ ಆಟಗಾರ ಕಾರ್ತಿಕ್ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ರಾಘು, ಬಿರುಸಿನ ಹೊಡೆತ, ಲಾಂಗ್ ಆಫ್ ನಡುವೆ ಸುಂದರತೆ ಬೌಲರ್ಸ್ ಬ್ಯಾಕ್ ಡ್ರೈವ್ ಮುಖೇನ 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. ಮತ್ತೆ ಸ್ಟ್ರೈಕ್ ಅನ್ನ ಇವಾಗ ವಿಶ್ವ ಪಡ್ಕೊಳ್ತಾ ಇದ್ದಾನೆ. ತೃತೀಯ ಚೆಂಡಿಗಾಗಿ ತೀರಾ ಶಾರ್ಟ್ ಆದ ಚೆಂಡು, ಲೇಟ್ ಕಟ್ ಟರ್ನ್ ವಿಭಾಗದಲ್ಲಿ 1 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 1 ವಿಕೆಟ್. 27 ಎಸೆತ, 27 ಓಟಗಳ ಅವಶ್ಯಕತೆ. ಮತ್ತೆ 2 ತಂಡಗಳಿಗೂ ಕೂಡ 50-50 ಅವಕಾಶವಿರ್ತದೆ. ತೃತೀಯ 4ನೇ ಚೆಂಡಿಗಾಗಿ ಮತ್ತೆ ಸ್ಟ್ರೈಕ್ ಅನ್ನ ಕಾರ್ತಿಕ್ ಪಡ್ಕೊಳ್ತಾ ಇದ್ದಾನೆ. ರಿವರ್ಸ್ ಮಾಡುವಂತ ಪ್ರಯತ್ನ, ಸುಂದರತೆ ಹೊಡೆತ, ಥರ್ಡ್ ಮ್ಯಾನ್ ಇವಾಗ ಸೀಮಾ ರೇಖೆಯನ್ನು ಕ್ರಮಿಸ್ತಾರೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ರತ್ನಾಕರ್ಷಣೆ ಉದ್ಯಮಿಗಳು ನಾವು ವೇದಿಕೆಗೆ ಬರಬೇಕು. ರತ್ನಾಕರ್ಷಣೆ ಉದ್ಯಮಿಗಳು ಈ ಒಂದು ಗಾಣಿಗ ಸಮಾಜದ ರಾಜ್ಯ ಮಟ್ಟದ ಪಂದ್ಯಾಟಕ್ಕೆ ನಿಮ್ಮನ್ನ ಪ್ರೀತಿ
ಪೂರ್ವಕವಾಗಿ ವೇದಿಕೆಗೆ ಅವಧೇಶ್ ಬಾಬು ಆಹ್ವಾನಿಸ್ತಾ ಇದ್ದೀವಿ. ಅವಧೇಶ್ ಬಾಬು ಹೈಟೆಕ್ ಅವಧೇಶ್ ಬಾಬು ಹೈಟೆಕ್ ಅಂತಿಮ ಚೆಂಡು ಇವಾಗ ಗುಣಾಕದಲ್ಲಿ ಬಿದ್ದಂತ ಚೆಂಡು ಲಾಂಗ್ ಆಫ್ ನಡುವೆ ಸೀಮಾ ರೇಖೆಯ ಕ್ರಮಿಸ್ತಾ ಇಲ್ಲ ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ ಇಲ್ಲೊಂದು ಪ್ರಕಟಣೆ ಇರ್ತದೆ. ಕೃಷ್ಣ ಶಾರದ ಫ್ಯಾಮಿಲಿಯಿಂದ ಯಾರೇ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸಿದ್ರು ಕೂಡ ಸಿಕ್ಸರ್ ದಾಖಲಿಸಿದ ಮಾತ್ರ 500 ರು ಘೋಷಣೆ ಆಗಿರ್ತದೆ. ಒಂದು ಸಿಕ್ಸರ್ಗೆ 500 ರು ಘೋಷಣೆ ಆಗಿರ್ತದೆ. ಇವೆರಡು ಆಟಗಾರರಿಗೆ ಅವಕಾಶವಿರ್ತದೆ ಈ ಪಂದ್ಯಾಟದಲ್ಲಿ ಕೃಷ್ಣ ಶಾರದ ಫ್ಯಾಮಿಲಿಯಿಂದ. डीजे कृष्णा मकलेसर बाजार डीजे कृष्णा मकलेसर बाजार डीजे कृष्णा मकलेसर बाजार ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸಿರುವ ರತ್ನಾಕರ್ ಶೆಟ್ಟಿ ಉದ್ಯಮಿಗಳು ಪ್ರೀತಿಪೂರ್ವಕವಾಗಿ ನೆನಪಿನ ಕಾಣಿಕೆಯನ್ನ ಮಂಜುನಾಥ್ ಕಾಣಿಗ ಅವರು ಹಸ್ತಾಂತರಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಗಾಣಿಗ ಸೇವಾ ಸಮಿತಿ ತಗ್ಗರ್ಸೆ ಇವರ ಸಾರಥ್ಯದಲ್ಲಿ ನಡೆಯುತ್ತಿರುವ 2ನೇ ದಿನದ ಪಂದ್ಯಾಕೂಟ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ಕ್ಕಾಗಿ 2ನೇ ದಿನದ ಪಂದ್ಯಾಟ ಬೈಂದೂರಿನ ಯಶಸ್ವಿ ಮೈದಾನ ಗಾಂಧಿ ಮೈದಾನದಲ್ಲಿ ನೆರವೇರ್ತಾ ಇದೆ. ಈಗಾಗಲೇ ಆರಂಭಿಕ 2 ಓವರ್ ಮುಕ್ತಾಯಕ್ಕೆ 26 ಅರ್ಥಾತ್ ಕಾಲು ಶತಕವನ್ನು ದಾಖಲಿಸ್ತಾ ಇದೆ. 45ರ ಚೇಸಿಂಗ್ ಅನ್ನು ಪಡೆದ ಈಗಾಗಲೇ ಇದೆರಡು ದಾದಾ 11 ಆಟಗಾರರಿಗೆ ಅವಕಾಶವಿರ್ತದೆ. ಒಂದು ಸಿಕ್ಸರ್ ದಾಖಲಿಸಿದ 500 ರು ಘೋಷಣೆ ಆಗಿರ್ತದೆ. ಕೃಷ್ಣ ಶಾರದಾ ಫ್ಯಾಮಿಲಿ ಅವರ ಕಡೆಗಿಂದ ಕೊಡುಗೆ ಆಗಿರ್ತದೆ. ನಮ್ಮ ಜೊತೆ ಇವಾಗ ಅರವಿಂದ್ ಪೂಜಾರಿ ಸೇರ್ಕೊಂಡಿದ್ದಾರೆ. ನಿನ್ನೆ ದಿನ ಬಹಳಷ್ಟು ಯಶಸ್ವಿಯಾಗಿ ತೀರ್ಪುಗಾರಿಕೆಯನ್ನು ನಡೆಸಿಕೊಟ್ಟವರು ಇಂದು ಕೂಡ ನಮ್ಮ ಈ ಸಂಸ್ಥೆಯ ಪರವಾಗಿ ಆಗಮಿಸ್ತಾ ಇದೆ. ಅವರಿಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ 27ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಚಾಲ್ತಿಯ ತೃತೀಯವನ್ನು ದ್ವಿತೀಯ ಚೆಂಡಿಗಾಗಿ ಮತ್ತೆ ನಾಗ ಎಸ್ತಗಾರಿಕೆಯಲ್ಲಿ ದ್ವಿತೀಯ ಚೆಂಡಿಗಾಗಿ ತೀರಾ ಶಾರ್ಟ್ ಆದ ಚೆಂಡು, ಸ್ವಲ್ಪ ತಿರುವನ್ನು ಪಡ್ಕೊಳ್ತಾ ಇದೆ ಚೆಂಡು. ತನ್ನ ಮೂಲಕ ಬಹಳಷ್ಟು ಎಚ್ಚರಿಕೆ ಆಟವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ ಕಾರ್ತಿಕ್ ಬಿರುಸಿನ. 2 ಬೌಂಡರಿ 1 ಸಿಕ್ಸರ್ ದಾಖಲಿಸಿದ ಆಟಗಾರ, ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಟಗಾರ. ರಿವರ್ಸ್ ಮಾಡುವಂತ ಪ್ರಯತ್ನ ತನ್ನ ಮೂಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 29ಕ್ಕೆ ತಲುಪ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಬಿಬಿಸಿ ಬೆಂಗಳೂರು ಮತ್ತು ಸೋಮಲಿಂಗೇಶ್ವರ ಬಿ ತಂಡದ ಎಲ್ಲ ಸದಸ್ಯರು ತಮ್ಮ ಐಡಿ ಕಾರ್ಡ್ನ ಪರಿವೀಕ್ಷಣೆಗಾಗಿ ಸಂಘಟಕರನ್ನ ಕಾಣಬೇಕು ಅಂತ ಈ ಮುಖ್ಯನ ಕೇಳಿಕೊಳ್ತಾ ಇದ್ದೇವೆ. ಬಿಬಿಸಿ ಬೆಂಗಳೂರಿನ ಹಾಗೂ ಸೋಮಲಿಂಗೇಶ್ವರ ಹಾಲಂಬೇರು ಬಿ ತಂಡದ ನಾಯಕರು ಆದಷ್ಟು ಬೇಗ ತಮ್ಮ ತಂಡದ ಸದಸ್ಯರ ಐಡಿ ಪಡೆದುಕೊಂಡು ಸಂಘಟಕರಲ್ಲಿ ತೋರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಶಾರದಾ ಕೃಷ್ಣ ಫ್ಯಾಮಿಲಿ ಇವಾಗ ಕೂಡ ಮಾಡ್ತಾ ಇದೆ. ಮೊದಲ ತಿಳಿಸಿರ್ತೀವಿ, ಅದೇ ರೀತಿ 500 ರೂಗಳ ಘೋಷಣೆಯಾಗಿರ್ತದೆ. ಈ ಮುಖೇನ ತಂಡದ ಮೊತ್ತ 6 ಓಟದ ಮುಖೇನ 35ಕ್ಕೆ ತಲುಪ್ತಾ ಇದೆ. ಮತ್ತೆ ಸುಲಭ ಗೆಲುವಿನ ಲೆಕ್ಕಾಚಾರದಲ್ಲಿ ದಾದಾ 11 ಪೂಡಾಕದಲ್ಲಿ ಬಿದ್ದಂತ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ವೈಡ್ ಬಾಲ್, 1 ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 36ಕ್ಕೆ ತಲುಪ್ತಾ ಇದೆ.
ಬೇರೋಸಿನ ಹೊಡೆತ ಅಲ್ಟ್ರಾ ಜಾಗ್ತಾ ಇದೆ ಚೆಂಡು ತನ್ಮೂಲಕ ಕೈ ಚೆಲ್ತಾ ಇದೆ ಕ್ಯಾಚು. ಒಂದು ಓಟಗಳಿಗೆ ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮುಂದಿನ ಪರ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಅಂತಿಮ ಕರೆಯನ್ನು ನೀಡ್ತಾ ಇದೆ ಟಾಸ್ಗೆ. ಸೋಮಲಿಂಗೇಶ್ವರ ಬಿ ವಿರುದ್ಧವಾಗಿ BBC ಕ್ರಿಕೆಟರ್ಸ್ ಬೆಂಗಳೂರು. ಎಲ್ಲರೂ ದಯವಿಟ್ಟು ID ಕಾರ್ಡ್ ಅನ್ನು ಕಡ್ಡಾಯವಾಗಿ ಕೊಡಬೇಕು. ಅಲ್ಲಿ BBC ಬೆಂಗಳೂರು ಸತ್ಯನಾರಾಯಣನ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ವಿ ವೇದಿಕೆ ಮೇಲೆ. ಈ ಬಾರಿ ಬಿರುಸಿನ ಹೊಡೆತ ಲಾಂಗ್ ಆಫ್ ನಡುವೆ ಸುಂದರತೆ ಸಿಕ್ಸರ್ ಇವಾಗ ದಾಖಲಾಗ್ತಾ ಇದೆ. ಸರ್ಕಾರ ಓಟದ ಸೇರ್ಪಡೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಸೋಮಲಿಂಗೇಶ್ವರ ಬಿ ನಾಯಕ, BBC ಕ್ರಿಕೆಟರ್ಸ್ ಬೆಂಗಳೂರು ನಾಯಕ. ಇಮಿಡಿಯೇಟ್ ಆಗಿ ಬನ್ನಿ ಪ್ಲೀಸ್. ID ಚೆಕ್ಅಪ್ ಇದೆ ಪ್ಲೀಸ್. ಸಮಯದ ಅಭಾವ ಇದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಕೂಡಿಕೊಳ್ಳಿ. ಅದೇ ರೀತಿ ನಮ್ಮ ಈ ಪಂದ್ಯಕೂಟಕ್ಕೆ ಆಗಮಿಸಿರುವ ಐ-ಸ್ಟಾರ್ ಹೋಮ್ ಡೆಲಿವರಿ ಮಾಲೀಕರಾದ ಸತ್ಯನಾರಾಯಣ ಇವರನ್ನು ಆತ್ಮೀಯವಾಗಿ ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಐ-ಸ್ಟಾರ್ ಹೋಮ್ ಡೆಲಿವರಿ ಮಾಲೀಕರಾದ ಸತ್ಯನಾರಾಯಣ ಗಾಂಡಿಗ ಇವರನ್ನು ಆತ್ಮೀಯವಾಗಿ ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಪಂದ್ಯಕೂಟದ ಪ್ರತಿ ಸಿಕ್ಸರ್ಗೆ 500 ಘೋಷಣೆ ಮಾಡಿರೋರು ಕೃಷ್ಣ ಶಾರದಾ ಫ್ಯಾಮಿಲಿ ನೆಲ್ಲಿಕೊಡ್ಲು ಹೊಸಮನೆ. ಅವರಿಗೂ ಕೂಡ ಆತ್ಮೀಯ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಬಿರುಸಿನ ಆಟ. ಮಿಡ್ ವಿಕೆಟ್ ಮುಖೇನ ಒಂದು ಓಟಗಳ ಸೇರ್ಪಡೆ. ಇವಾಗ ತಂಡದ ಮೊತ್ತ ಕೇವಲ ಒಂದು ಓಟದ ಅವಶ್ಯಕತೆ ಇರ್ತದೆ. ಇವಾಗ ಅಂತಿಮ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಬೇಕು ಪಂದ್ಯದ ವಿಜಯಕ್ಕಾಗಿ. ಬಿರುಸಿನ ಹೊಡೆತ ಲಾಂಗ್ ಆನ್ ಈ ಭಾಗದಲ್ಲಿ ವಿಜಯವನ್ನ ಸಂಪಾದಿಸ್ತಾ ಇದೆ ದಾದಾ 11. ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಕಾಣ್ತಾ ಇದೆ. ಅಭಿನಂದನೆಗಳು ಭಾಗವಹಿಸಿಗಾಗಿ ರಣಧೀರ ಗಂಗೊಳ್ಳಿ ತಂಡಕ್ಕೂ ಕೂಡ ಆತ್ಮೀಯ ಅಭಿನಂದನೆ ಸಲ್ಲಿಸ್ತಾ ಇದೆ. ತಗ್ಗರ್ಸೆ ಈ ಗ್ರಾಮದ ಯುವಕರು ಗಾಣಿಗ ಸಮಾಜದವರು ತಮ್ಮದೇ ಆದಂಥ ಒಕ್ಕೂಟವನ್ನು ಒಗ್ಗೂಡಿಸಿಕೊಂಡು ಬೈಂದೂರಿನಲ್ಲಿ ಗಾಂಧಿ ಮೈದಾನದಲ್ಲಿ ಒಂದು ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದಾರೆ. ವೀರಭದ್ರ ಗಾಣಿಗ ಅವರು, ರಾಜು ಗಾಣಿಗ ಹುಳವಾಡಿಯವರು ಇದರ ನೇತೃತ್ವ ವಹಿಸಿದ್ದಾರೆ. 2 ದಿನದ ಈ ಕಾರ್ಯಕ್ರಮ ಯಶಸ್ಸಾಗಲಿ. ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಗಾಣಿಗರಿದ್ದಾರೆ, ಭಾಳ ಬುದ್ಧಿವಂತರು. ನಮ್ಮ ಜಿಲ್ಲೆಯಲ್ಲಿ ಅತಿ ಬುದ್ಧಿವಂತ ಜನಾಂಗ ಅಂದರೆ GSB ಬುದ್ಧಿವಂತರು. GSB ಅವರಿಗೆ ತಟ್ಟಾಗುವಂಥ ರೀತಿಯಲ್ಲಿ ಗಾಣಿಗ ಸಮಾಜದವರು ಇತ್ತೀಚಿನ ದಿನಗಳಲ್ಲಿ ದೂರದ ಬೆಂಗಳೂರಿಗೆ ಹೋಗಿ ಭಾಳಷ್ಟು ವ್ಯವಹಾರ, ಹೋಟೆಲು, ಬೇಕರಿಗಳನ್ನು ಮಾಡಿ ತಮ್ಮದೇ ಆದಂಥ ವ್ಯವಸ್ಥೆಗೆ ಮುಂಚೂಣಿಯಲ್ಲಿದ್ದಾರೆ. ಗಾಣಿಗ ಸಮುದಾಯದ ಬಗ್ಗೆ ನನಗೆ ಅಪಾರವಾಗಿ ಗೌರವ ಇದೆ. ಅವರೆಲ್ಲ ಬುದ್ಧಿವಂತರಿದ್ದಾರೆ, ಸಾತ್ವಿಕರಿದ್ದಾರೆ,
ಅದರಲ್ಲಿ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ತನ್ನದೇ ಆದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಮ್ಯಾಚ್ನಿಂದ ಈ ಬೇರೆ ಬೇರೆ ಕಡೆ ಇರುವಂಥ ಎಲ್ಲ ಗಾಣಿಗರನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ ಇವರದ್ದಾಗಿದೆ. ಇದಕ್ಕೆ ಶುಭ ಆಗಲಿ. ಕೊಲ್ಲೂರು ಮೂಕಾಂಬಿಕೆ ಇವರಿಗೆ ಉತ್ತರೋತ್ತರ ಅಭಿವೃದ್ಧಿ ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಗಾಣಿಗ ಸಮಾಜದ ವಿವಿಧ ತಂಡಗಳು ಇಡೀ ರಾಜ್ಯದಿಂದ ಆಗಮಿಸಿ 23 ಮತ್ತು 24 ಏಪ್ರಿಲ್ ಬೈಂದೂರಿನಲ್ಲಿ ನಡೆಯುವಂಥ ಕ್ರಿಕೆಟ್ ಪಂದ್ಯಾಕೂಟ ವೇಣುಗೋಪಾಲ್ ಕೃಷ್ಣ ಟ್ರೋಫಿ ಏನಿದೆ ಅದು ಅತ್ಯಂತ ಯಶಸ್ವಿಯಾಗಿ ನಡೆದು ಸಮಸ್ತ ಗಾಣಿಗ ಸಮಾಜವನ್ನು ಒಂದುಗೂಡಿಸುವಲ್ಲಿ ಮತ್ತು ಗಾಣಿಗ ಸಮಾಜದಲ್ಲಿ ಐಕ್ಯಮತ್ಯ ಉಂಟಾಗುವಂಥ ರೀತಿಯಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಡೆಯಲಿ. ಈ ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಿ ನಡೆದ ನಂತರ ಗಾಣಿಗ ಸಮಾಜ ಕರ್ನಾಟಕ ರಾಜ್ಯದಲ್ಲೇ ಎದ್ದು ಕಾಣುವಂಥ ಒಂದು ಸಮಾಜವಾಗಿ ಹೊರಬರಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡ್ತೇನೆ. ಆತ್ಮೀಯ ಸಮಾಜ ಬಾಂಧವರೇ, ಗಾಣಿಗ ಸಮಾಜ ಸೇವಾ ಸಂಘ ತೆಗ್ಗರ್ಸೆ ಗ್ರಾಮ ಸಾಮಾನ್ಯ ವೀರಭದ್ರ ಗಾಣಿಗ ಮತ್ತು ಅವರ ತಂಡದವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಒಂದು 60 ಗಜಗಳ ಕ್ರಿಕೆಟ್ ಪಂದ್ಯಾಟವನ್ನು ಆಡಿಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಅಂದರೆ ಗಾಣಿಗ ಸಮಾಜವನ್ನು ಇಡೀ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಗ್ಗೂಡಿಸಿಕೊಂಡು ಸಮಾಜವನ್ನು ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು. ಇಡೀ ರಾಜ್ಯ ಮಟ್ಟದಲ್ಲಿ ಗಾಣಿಗ ಸಮಾಜದ ಒಂದು ಅಸ್ತಿತ್ವವನ್ನು ತೋರಿಸಬೇಕು. ನಮ್ಮಲ್ಲಿ ಪ್ರೀತಿ ವಿಶ್ವಾಸದ ಒಂದು ಒಳ್ಳೆಯ ತಾರತಮ್ಯ ಇಲ್ಲದೆ ಪ್ರೀತಿ ವಿಶ್ವಾಸದ ಮುಖೇನ ಇಡೀ ಸಮಾಜವನ್ನು ಒಗ್ಗೂಡಿಸುವುದರಲ್ಲಿ ವೀರಭದ್ರ ಗಾಣಿಗರು ಮತ್ತು ಅವರ ತಂಡದವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಇದಕ್ಕೆ ನಾನು ಅವರಿಗೆ ಅತ್ಯಂತ ವಿನಯಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ರಾಜ್ಯ ಮಟ್ಟದಿಂದ ಬರ್ತಕ್ಕಂಥ ಎಲ್ಲ ತಂಡದವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಇಡೀ ಗಾಣಿಗ ಸಮಾಜದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅವರಿಗೆ ಆತ್ಮೀಯತೆಯಿಂದ ಪ್ರೀತಿಯಿಂದ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಡಿ ಸಾಮರಸ್ಯದ ಜೀವನವನ್ನು ಸಮಾಜದಲ್ಲಿ ಮುನ್ನಡೆಸಲಿಕ್ಕೆ ಅನುವು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಲದೇವರಾಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ ಕೃಷ್ಣ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ನೀಡಲಿ ಅಂತ ಇನ್ನೊಮ್ಮೆ ಹಾರೈಸ್ತೇನೆ. ವಂದನೆ. ಗಾಣಿಗ ಯುವ ಸಂಘಟನೆ ಸೇವಾ ಸಂಘ ತೆಗ್ಗರ್ಶಿ ಗ್ರಾಮ ವೇಣುಗೋಪಾಲ ಕೃಷ್ಣ ಟ್ರೋಫಿ ಇದರ ನೇತೃತ್ವವನ್ನು ಅಧ್ಯಕ್ಷರಾದ ವೀರಭದ್ರ ಗಾಣಿಗ ಹಾಗೂ ಗೌರವಾಧ್ಯಕ್ಷರಾದ ರಾಜು ಹುಳ್ಳಾಡಿಯವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಡೀಲಿಕ್ಕಿದೆ. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ನಮ್ಮೆಲ್ಲ ಗಾಣಿಗ ಸಂಘಟನೆಯವರು ನಮ್ಮ ಯುವಕರು ಎಲ್ಲರೂ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸಹಕಾರ ಮಾಡಬೇಕು. ಹಾಗೆ ಆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತಿದ್ದೇನೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ BM ಸುಕುಮಾರ್ ಶೆಟ್ಟಿ ಅವರು ಆಗಮಿಸ್ತಿದ್ದಾರೆ. ಹಾಗೆ MP ಆದ ನಮ್ಮ ಹೆಮ್ಮೆ MP ಆಗಿರುವಂಥ BY ರಾಘವೇಂದ್ರ ಅವರು ಉದ್ಘಾಟನೆಗೆ ಆಗಮಿಸ್ತಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಡುವ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತು ವೀಕ್ಷಣೆ ಮಾಡುವ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಮೂಲಕ. ಸ್ಟಾರ್ ರೂಪದಿಂದ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡ ಒಂದು ಸಂಸ್ಥೆ. ಅದೇ ರೀತಿ ಸ್ಟಾರ್ ಹೋಮ್ ಡೆಲಿವರಿಯನ್ನ ಇವಾಗ ಸತ್ಯನಾರಾಯಣ ಬೆಳೆಸಿಕೊಳ್ತಾ ಇದ್ದಾನೆ. ಅದೇ ರೀತಿ ನಮ್ಮ ಈ ಗಾಣಿಗ ಸಮಾಜದ ಬಹಳಷ್ಟು ಕ್ರೀಡಾ ಪಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಹೆಮ್ಮೆಯ ಪಟು ಸತ್ಯನಾರಾಯಣ ಗಾಣಿಗ ಅದೇ ರೀತಿ BBC ಬೆಂಗಳೂರು ತಂಡವನ್ನು ಕಟ್ಟಿಕೊಂಡು ಇವಾಗ ಗಾಣಿಗ ಸಮಾಜ ಸೇವಾ ಸಂಘ ನಡೆಸಿಕೊಡ್ತಾ ಇರುವ ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ ರವೀಂದ್ರ ಟಿ ಇವರನ್ನ ಅಂಕಿಅಂಶ ಪಟ್ಟಿಯನ್ನು ಆತ್ಮೀಯವಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಮಹೇಶ್ ಗಾಣಿಗ ಬಾಲ್ 여자 밤이 오면 심장이 뜨거워
ಈಗ ಬಾಲ್ ಬಾಕ್ಸ್ ಎಲ್ಲ ಹೋಯ್ತು ಗೊತ್ತಿಲ್ಲ ಈಗ. ಎರಡು ಯೂಸ್ ಬಾಲ್ ಕೊಡಿ. ಅರುಣ ಅರುಣ ಬಾಲ್ ಬಾಕ್ಸ್ ಬಾಲ್ ಬಾಕ್ಸ್ ಹುಡುಕಿ ಬಾಲ್ ಬಾಕ್ಸ್ ಹುಡುಕಿ ಬಾಲ್ ಎಲ್ಲಿ ಇತ್ತಣ್ಣ? ಕೊಟ್ಟೆ ಬಾಕ್ಸ್ ಇತ್ತ. ಆ ಬಾಕ್ಸ್ ನನ್ನ ಹತ್ರ ಕೊಡಿ. ತೀರ್ಪುಗಾರರೇ, ಪಂದ್ಯಾಟನ ಆದಷ್ಟು ಬೇಗ ನಡೆಸ್ಕೊಡಿ. ಇನ್ನು 7-8 ಪಂದ್ಯಾಟಗಳು ನಡಿಬೇಕಾಗಿದೆ. ಸಮಾರೋಪ ಸಮಾರಂಭ ಕೂಡ ಇರ್ತದೆ. ಪ್ಲೀಸ್ ಸಹಕರಿಸಿ ಆಟಗಾರರೇ. ಇದು ನಿಮ್ಮ ಪಂದ್ಯಕೂಟ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022. ನಮ್ಮ ಪಂದ್ಯಕೂಟಕ್ಕೆ ಆಗಮಿಸಿರುವ ಉದ್ಯಮಿಗಳು, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ ಗಣಪತಿ ಗಾಣಿಗ ಎಂಕುಮನೆ ಶಿರೂರು ಇವರು ಆಗಮಿಸಿದ್ದಾರೆ. ತಮ್ಮನ್ನ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದಾರೆ. ಸೋಮಲಿಂಗೇಶ್ವರ ಪರವಾಗಿ ಅಭಿ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರೆ ನಿಶಾಂಕ್ ನಾನ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಶ್ರೀಕರ್ ಇವಾಗ ಎಸೆಗಾರಿಕೆಯಲ್ಲಿ. ಶ್ರೀಕರ್ ಆರಂಭಿಕ ಅವರನ್ನ ಪ್ರಥಮ ಚೆಂಡು ದೂರದ ಬೆಂಗಳೂರಿನ ಬಲಿಷ್ಠರ ತಂಡ ಬಿಬಿಸಿ ಬೆಂಗಳೂರು. ಸತ್ಯನಾರಾಯಣ ಸ್ಟಾರ್ ಹೋಮ್ ಡೆಲಿವರಿ ಮಾಲಕ ತನ್ಮೂಲಕ ಬಿರುಸಿನ ಹೊಡೆತ ಎಕ್ಸ್ಟ್ರಾ ಕವರ್ ಸಿಬಾಗ್ದಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇರೋ ಬೌಂಡ್ರಿ. ದಯವಿಟ್ಟು ಅಲ್ಲಿ ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿ. ಒಂದು ಹೈ ವೋಲ್ಟೇಜ್ ಪಂದ್ಯಾಟ ಸಾಗ್ತಾ ಇದೆ. ಎಲ್ಲ ಆಟಗಾರರು ಪ್ಲೀಸ್ ಸ್ವಲ್ಪ ಸಹಕರಿಸಿ. ಆದಷ್ಟು ಬೇಗ ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿ ಪ್ಲೀಸ್. ಇದು ನೆಮ್ಮಿ ಪಂದ್ಯಕೂಟ. ಮತ್ತೆ ದ್ವಿತೀಯ ಚೆಂಡಿಗಾಗಿ ಬೇರೋಸಿನ ಹೊಡೆದ ಮೂಲಕ ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಬಿರುಸಿನ ಆರಂಭಿಕ ಹಂತದಲ್ಲಿ ಆಟವನ್ನು ದಾಖಲಿಸ್ತಾ ಇದ್ದಾರೆ ಸೋಮಲಿಂಗೇಶ್ವರ ಬಿ ಆಟಗಾರ ಬಲಿಷ್ಠ ಬಿಬಿಸಿ ಬೆಂಗಳೂರಿನ ವಿರುದ್ಧವಾಗಿ. ಬಹಳಷ್ಟು ಯಶಸ್ವಿ ಆಟಗಾರರು ಸ್ಟಾರ್ ಹೋಮ್ ಡೆಲಿವರಿ ಮಾಲೀಕ ಸತ್ಯನಾರಾಯಣ ಇವರ ಮಾಲಕತ್ವದ ಬಿಬಿಸಿ ಬೆಂಗಳೂರು ವಿರುದ್ಧವಾಗಿ ಸೋಮಲಿಂಗೇಶ್ವರ ಬೈಂದೂರು. ಅದೇ ರೀತಿ ತೃತೀಯ ಚೆಂಡಿಗಾಗಿ ಮತ್ತೆ ಶ್ರೀಕರ್
ಬೇರೋಸಿನ ಹೊಡೆತದ ಎಷ್ಟು ಔಟ್ರೇಜ್ ಆಗ್ತಾ ಇದೆ. ಚೆಂಡು ಒಂದು ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರಿ. ಇವಾಗ ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಆರಂಭಿಕವನ್ನ ಅಂತಿಮ 3 ಚೆಂಡು ಬಾಕಿ ಇರ್ತದೆ. ಆರಂಭಿಕ ಹಂತದಲ್ಲಿ ತೀರಾ ಲೆಕ್ಕಾಚಾರದ ಬಿರುಸಿನ ಆಟವನ್ನು ದಾಖಲಿಸ್ತಾ ಇದ್ದಾರೆ ಸೋಮಲಿಂಗೇಶ್ವರ ಆಟಗಾರರು. 4ನೇ ಚೆಂಡಿಗಾಗಿ ಮತ್ತೆ ಶ್ರೀಕರ್. ಸ್ಟ್ರೈಕ್ ಅನ್ನ ಇವಾಗ ನಿಶಾಂತ್ ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟು ಬಿರುಸಿನ ನಂಬುಗೆ ಆಟಗಾರ, ಇನ್ನಿಂಗ್ಸ್ ಕಟ್ಟಬಲ್ಲಂತ ಆಟಗಾರರು ಸೋಮಲಿಂಗೇಶ್ವರ ಪಾಳ್ಯದಲ್ಲಿ ಯುವ ಆಟಗಾರರು. 4ಥ ಚೆಂಡಿಗಾಗಿ ಬಿರುಸಿನ ಹೊಡೆತದ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಇವಾಗ ಅಂತಿಮ 2 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ಆರಂಭಿಕ ಓವರ್ನಲ್ಲಿ. ಮತ್ತೆ ಬಿರುಸಿನ ಹೊಡೆತ ಯಕ್ಷಕ ವಾಸಿ ಭಾಗದಲ್ಲಿ ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಇವಾಗ ಸೋಮಲಿಂಗೇಶ್ವರ ಆರಂಭಿಕ ದಾಂಡುಗಾರ ಬಹಳಷ್ಟು ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ. ಇವಾಗ ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಆರಂಭಿಕವನ್ನು ಅಂತಿಮ ಚೆಂಡು ಬಾಕಿ ಇರ್ತದೆ. ಇವಾಗ ಶ್ರೀಕರ್ ಬಹಳಷ್ಟು ದುಬಾರಿ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಅಂತಿಮ ಚೆಂಡು ಬಲಗೂಟದಿಂದ ಹೊರಕ್ಕೆ ವೈಟ್ ಬಾಲ್. ಒಂದು ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ. ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ತ್ರಿವಳಿ ಓಟಗಳ ಪೂರೈಕೆಯಾಗ್ತದೆ. ತನ್ಮೂಲಕ ತಂಡದ ಮತ್ತು ಆರಂಭಿಕ ಓವರ್ ಮುಕ್ತಾಯಕ್ಕೆ ಇವಾಗ 13ಕ್ಕೆ ತಲುಪ್ತಾ ಇದೆ. ಯಾವುದೇ ಹುದ್ದರಿ ನಷ್ಟವಿಲ್ಲ. ಬಹಳಷ್ಟು ಲೆಕ್ಕಾಚಾರ ಹೊಂದಾಣಿಕೆ ಆಟವನ್ನ ಆರಂಭಿಕ ದಾಂಡುಗಾರರು ಸೋಮಲಿಂಗೇಶ್ವರ ಪರವಾಗಿ ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಸೋಮಲಿಂಗೇಶ್ವರ ಆಟಗಾರರು ಸ್ವಲ್ಪ ಸಹಕರಿಸಿ ಕ್ರೀಡಾ ಸ್ಫೂರ್ತಿಯನ್ನು ಮೆರಬೇಕು ಪ್ಲೀಸ್. ಇಲ್ಲಿ ಸೋಮಲಿಂಗೇಶ್ವರ ಆಟಗಾರರು ಪ್ಲೀಸ್ ಸ್ವಲ್ಪ ಎಲ್ಲ ನಿಮ್ಮ ತಂಡವೇ ಪ್ಲೀಸ್ ಸಹಕರಿಸಿ. ರವಿ ರವಿ ಅದೇ ರೀತಿ ಹೊಸ ಎಸೆಗಾರ ಬಿಬಿಸಿ ಬೆಂಗಳೂರು ಪರವಾಗಿ ಅನಿಲ್ ಫ್ರಮ್ ಬಿಬಿಸಿ. ದ್ವಿತೀಯವನ್ನ ಪ್ರಥಮ ಚೆಂಡಿಗಾಗಿ ಇವಾಗ ಮತ್ತೆ ಅನಿಲ್ ಸ್ಟ್ರೈಕ್ ಅನ್ನ ನಿಶಾಂತ್ ಪಡ್ಕೊಳ್ತಾ ಇದ್ದಾನೆ. ಬಿರುಸಿನ ಹೊಡೆತದ ಪ್ರಯತ್ನ ಲೆಗ್ ಬೈ ಮುಖೇನ ಓಟಗಳ ಪೂರೈಕೆ ಆಗ್ತದೆ. ಮತ್ತೆ ಅವಳಿ ಓಟದ ಪ್ರಯತ್ನ ತನ್ಮೂಲಕ ಮಿಸ್ ಫೀಲ್ಡ್ ಮುಖೇನ ಅವಳಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಒಂದೇ ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಇವಾಗ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 36 ಚೆಂಡಿನ ಕಾಳಗ ಪ್ರತಿಷ್ಠಿತ ಬಿಬಿಸಿ ಬೆಂಗಳೂರು ವಿರುದ್ಧವಾಗಿ ಸೋಮಲಿಂಗೇಶ್ವರ ಹಾಲಂಬೇರು. ಅದೇ ರೀತಿ ಸ್ಟಾರ್ ಹೋಮ್ ಡೆಲಿವರಿ ಮಾಲೀಕ ಸತ್ಯನಾರಾಯಣ ಗಾಣಿಗೆ ಇವರ ಸಾರಥ್ಯದ ಬಿಬಿಸಿ ಬೆಂಗಳೂರು ಬಹಳಷ್ಟು ಅನುಭವಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ಆಟಗಾರರು. ಮತ್ತೆ ದ್ವಿತೀಯ ಚೆಂಡಿಗಾಗಿ ಸುಂದರತೆ ಎಸೆಗಾರಿಕೆ ತನ್ಮೂಲಕ ಆರಂಭಿಕ ಹುದ್ದರಿ 4 ಹಚ್ತಾ ಇದೆ. ನಿಶಾಂಕ್ ಬ್ಯಾಕ್ ಟು ದ ಪವಿಲಿಯನ್.
हटा। ಇವಾಗ ರವಿ ಗಾಣಿಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ದ್ವಿತೀಯವನ್ನ ಆರಂಭಿಕ ದ್ವಿತೀಯವನ್ನಲ್ಲಿ ಬಹಳಷ್ಟು ಯಶಸ್ಸು ನಿರ್ವಹಣೆಯನ್ನು ದಾಖಲಿಸ್ತಾ ಇದ್ದಾನೆ. ಅರೀನಾ ಅನಿಲ ಬಿರುಸಿನ ಆಟ, ಸುಂದರತೆ ಆಟ, ಕವರ್ಸ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಇವಾಗ ಸತ್ಯ ಸ್ಟ್ರೈಕ್ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾನೆ. ಒಂದು ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಅದೇ ರೀತಿ ಬಿಬಿಸಿ ಬಹಳಷ್ಟು ಅನುಭವಿಗಳ ದಂಡು. ಸಂತೋಷ್ ಬ್ರಾಹ್ಮಿ ಬೆಂಗಳೂರು ಇವರ ಸಾರಥ್ಯದಲ್ಲಿ, ಸತ್ಯನಾರಾಯಣ ಇವರ ನಾಯಕತ್ವದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅದೇ ರೀತಿ ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. ಈಗಾಗಲೇ ಅಂತಿಮ 4 ಚೆಂಡು ಬಾಕಿ ಇರ್ತದೆ. ಸಾರಿ, 2 ಚೆಂಡು ಬಾಕಿ ಇರ್ತದೆ. ಮತ್ತೆ ಸುಂದರತೆಯ ಡಾಟ್ ಬಾಲ್ ನ ಸೇರ್ಪಡೆ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಅಂತಿಮ ಚೆಂಡು ದ್ವಿತೀಯ ಓವರ್ನಲ್ಲಿ. ಸುಂದರತೆಯ ಹಸ್ತಗಾರಿಕೆ ತನ್ಮೂಲಕ ಆರಂಭಿಕ 2 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 16ರಲ್ಲೇ ಸ್ಥಗಿತವನ್ನ ಕಾಣ್ತಾ ಇದೆ. ಇವಾಗ ಲಾಸ್ ಆಫ್ 1 ವಿಕೆಟ್. ಅಮೂಲ್ಯ ಹುದ್ದರಿ ಪಂದ್ಯಾಟ ವೀಕ್ಷಣೆಯಲ್ಲಿ ಕಂಡ್ರೆ ಇವಾಗ ಅಂತಿಮ 24 ಚೆಂಡು ಬಾಕಿ ಇರ್ತದೆ. ಅದೆಷ್ಟು ಓಟಗಳನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ವೇಣುಗೋಪಾಲಕೃಷ್ಣ ಟ್ರೋಫಿಯಲ್ಲಿ ದ್ವಿತೀಯ ದಿನದ ದ್ವಿತೀಯ ಪಂದ್ಯಾಟ ಸಾಗ್ತಾ ಇದೆ. ಸೋಮಲಿಂಗೇಶ್ವರ ವಿರುದ್ಧವಾಗಿ ಬಿಬಿಸಿ ಬೆಂಗಳೂರು ಆರಂಭಿಕ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಿದ ಆರಂಭಿಕ ಕಿಲಾಡಿಗಳು ದ್ವಿತೀಯ ಓವರ್ನಲ್ಲಿ ಬಹಳಷ್ಟು ಯಶಸ್ಸು ನಿರ್ವಹಣೆಯನ್ನು ದಾಖಲಿಸಿದ್ರು. ಅನಿಲ್ ಅಮೂಲ್ಯವಾದ ಒಂದು ಹುದ್ದರಿಯನ್ನು ಪಡ್ಕೊಂಡ್ರು. ಕೇವಲ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 16ರಲ್ಲೇ ಸ್ಥಗಿತವನ್ನ ಕಾಣ್ತಾ ಇದೆ. ತನ್ಮೂಲಕ 24 ಚೆಂಡು ಬಾಕಿ ಇರ್ತದೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ ತೀರ್ಪುಗಾರರೇ, ರಾಮಣ್ಣ, ಅರುಣ್ ಪೂಜಾರ್ ಅವರೇ. ಆದಷ್ಟು ಬೇಗ, ಸಮಯದ ಅಭಾವ ಇದೆ, ಸ್ವಲ್ಪ ಬೇಗ ನಡೆಸ್ಕೊಡಿ. ರಾಘು ಅಂಕದಕಟ್ಟೆ ಅವರೇ, ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ ಪ್ಲೀಸ್. 3ನೇ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಈಸು ಕ್ರಿಕೆಟರ್ಸ್ ಉಡುಪಿ ವಿರುದ್ಧವಾಗಿ ಶ್ರೀ ಆನೆಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ. ಇಶು ಕ್ರಿಕೆಟರ್ಸ್ ಉಡುಪಿ ವಿರುದ್ಧವಾಗಿ ಶ್ರೀ ಆನೆಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ. ID ಕಾರ್ಡ್ನ ಚೆಕಿಂಗ್ ಇರ್ತದೆ. ದಯವಿಟ್ಟು ಆದಷ್ಟು ಬೇಗ ನಮ್ಮ ಈ ರವೀಂದ್ರ ಟಿ ಗಾಣಿಗ, ಇಂಡಿಯನ್ ರೈಲ್ವೆ ಉದ್ಯಮಿ ಇವರನ್ನ ಸಂಪರ್ಕಿಸಬೇಕು ಪ್ಲೀಸ್. ಪೊಮ್ಮು ಎಸ್ತಗಾರಿಕೆಯಲ್ಲಿ ಬಿಬಿಸಿ ಬೆಂಗಳೂರು ಪರವಾಗಿ ರಾಘು ಅಂಕದಕಟ್ಟೆ ಬಹಳಷ್ಟು ಗೂಟ ರಕ್ಷಣೆಯಲ್ಲಿ ಬಹಳಷ್ಟು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾನೆ ಅಂಕಣದಲ್ಲಿ. ಮತ್ತೆ ಪೊಮ್ಮು ಎಸ್ತಗಾರಿಕೆಯಲ್ಲಿ ತೃತೀಯವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಸ್ಟ್ರೈಕ್ ಅನ್ನ ಕಲಾತ್ಮಕ ಶೈಲಿ ಆಟವನ್ನು ದಾಖಲಿಸಬಲ್ಲಂತ ಆಟಗಾರ ರವಿ ಗಾಣಿಗ ಹಾಲಂಬೇರು ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಸೋಮಲಿಂಗೇಶ್ವರ ಪರವಾಗಿ ತೃತೀಯವನ್ನ ಪ್ರಥಮ ಚೆಂಡು ಪೊಮ್ಮು ಬೇರೋಸೇನ ಹೊಡೆತದ ಪ್ರಯತ್ನ, ಅಕ್ರಾಸ್ ಲೈನ್ ಆಟವನ್ನು ದಾಖಲಿಸಿದ್ರು ರವಿ. ಸುಂದರತೆ ಆಟವನ್ನು ದಾಖಲಿಸಿದ ಮುಖೇನ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಪಮ್ಮು ಸ್ಟ್ರೈಕ್ ಅನ್ನ ಇವಾಗ ಬಿರುಸಿನ ಬೌಂಡರಿಯನ್ನು ದಾಖಲಿಸಿದ ಏಕಮಾತ್ರ ಆಟಗಾರ ಅಭಿಷೇಕ ಸೋಮಲಿಂಗೇಶ್ವರ. ಇವಾಗ ದ್ವಿತೀಯ ಚೆಂಡಿಗಾಗಿ ಪವರ್ ಪ್ಲೇ ಎಂಡ್ ಆಗ್ತಾ ಇದೆ ತೃತೀಯ ಓವರ್ನಲ್ಲಿ. ಇವಾಗ ದ್ವಿತೀಯ ಚೆಂಡಿಗಾಗಿ ಮತ್ತೆ ಪಮ್ಮು
ಪೋಡಾಕದಲ್ಲಿ ಬಿದ್ದಂತ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸುಲಭ ಸಾಧ್ಯ ಹೊಡೆತವನ್ನ ಇಕ್ಕಿದಲ್ಲಿ ವಿಫಲವಾಗ್ತಾ ಇದ್ದಾನೆ ದಾಂಡುಗಾರ ಅಭಿಷೇಕ್. ಇವಾಗ ಯಶಸ್ಸು ಮಾತ್ರ ಎಸ್ತಗಾರನಿಗೆ ಸಲ್ತದೆ. ತೃತೀಯ ಚೆಂಡಿಗಾಗಿ ಮತ್ತೆ ಪಮ್ಮು. ಇವಾಗ ಅಭಿಷೇಕನಿಗೆ ಪಮ್ಮು ಟು ಅಭಿಷೇಕ್. BBC ಬೆಂಗಳೂರು ಕೊಂಚ ಮಟ್ಟಿನ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಇವಾಗ ಬೇರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದು ಕ್ಷೇತ್ರ ರಕ್ಷಣೆ ಮೂಡಿ ಬರ್ತಾ ಇದೆ. ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 2 ಓಟದ ಹೆಚ್ಚುವರಿಯಾಗಿ 19ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 1 ವಿಕೆಟ್. ಅಂತಿಮ 3 ಚೆಂಡು ಬಾಕಿ ಇರ್ತದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 4ನೇ ಚೆಂಡಿಗಾಗಿ ಮತ್ತೆ ಪಮ್ಮು. ಮತ್ತೆ ವೈಟ್ ಬಾಲ್. ಅತಿಕ್ರಮ ಓಟಗಳು 1 ಓಟದ ಹೆಚ್ಚುವರಿಯಾಗಿ ಸೇರ್ಪಡೆಯಾಗ್ತಾ ಇದೆ. ಇವಾಗ 20ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಫೈಟೆಡ್ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಸೋಮಲಿಂಗೇಶ್ವರ ಬಿ. ಇವಾಗ 4ನೇ ಚೆಂಡಿಗಾಗಿ ಮತ್ತೆ ಔಟ್ಸೈಡ್ ಬಾಲ್. ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. 1 ಓಟದ ಹೆಚ್ಚುವರಿಯಾಗಿ ತಂಡದ ಮೊತ್ತ 21ಕ್ಕೆ ತಲುಪ್ತದೆ. ಇನ್ನೂ ಕೂಡ 3 ಚೆಂಡು ಬಾಕಿ ಇರ್ತದೆ. ಆರಂಭಿಕ 3 ಚೆಂಡಿನಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ಪಮ್ಮು ತದನಂತರ ವೈಟ್ ಬಾಲ್ ಮುಖೇನ 2 ಓಟ ಹೆಚ್ಚುವರಿಯಾಗಿ ದಾಖಲಿಸಿದ್ರು. ಅಂತಿಮ 3 ಚೆಂಡು. 4ನೇ ಚೆಂಡಿಗಾಗಿ ಮತ್ತೆ ಪಮ್ಮು. ಮತ್ತೆ ಸುಂದರತೆಯ ಲೆಕ್ಕ ಡೆಲಿವರಿ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ತಿರುವನ್ನ ಪಡ್ಕೊಳ್ತಾ ಇದೆ ಚೆಂಡು. ತನ್ಮೂಲಕ ಡಾಟ್ ಬಾಲ್ನ ಸೇರ್ಪಡೆಯಾಗ್ತಾ ಇದೆ. ಅಂತಿಮ 2 ಚೆಂಡು 3ನೇ ಓವರ್ನಲ್ಲಿ. ಮತ್ತೆ 5ನೇ ಚೆಂಡಿಗಾಗಿ ಪಮ್ಮು. ತೀರಾ ಸುಂದರತೆ. ಔಟ್ಸೈಡ್ ಬಾಲ್. 3ನೇ ವೈಡ್ ಅರ್ಥಾತ್ ಅತಿಕ್ರಮ ಓಟಗಳು ದಾಖಲಾಗ್ತಾ ಇದೆ. BBC ಹೆಚ್ಚುವರಿ ಓಟಗಳನ್ನು ಬಿಟ್ಕೊಡ್ತಾ ಇದೆ. ಇವಾಗ ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಈ ಹಂತದಲ್ಲಿ ಈ ರೀತಿ ಎಸೆತಗಳು ಪಂದ್ಯದ ಮೇಲೆ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರ್ತದೆ. ಮತ್ತೆ 5ನೇ ಚೆಂಡಿಗಾಗಿ ಮತ್ತೆ ಪಮ್ಮು. ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ಲೆಗ್ ಬೈ ಮುಖೇನ ಓಟಗಳ ಪೂರೈಕೆ ಆಗ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡೆ 23ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಬಹಳಷ್ಟು ಯಶಸ್ಸು ನಿರ್ವಹಣೆಯನ್ನು ದಾಖಲಿಸಿದ್ರು ಕೂಡ ಪಮ್ಮು ಅತಿರೇಕದ ಓಟಗಳನ್ನು ಬಿಟ್ಟುಕೊಟ್ರು. ಅಂತಿಮ 1 ಚೆಂಡು. ರವಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬೇರೋಸಿನ ಹೊಡೆತದ ಪ್ರಯತ್ನ ತನ್ಮೂಲಕ ಆರಂಭಿಕ 3 ಓವರ್ ಮುಕ್ತಕ್ಕೆ ಅಂಕಿಅಂಶ ಪಟ್ಟಿ ದಾಖಲಾಗ್ತಾ ಇದೆ. 23ನೇ ಸ್ಥಗಿತವನ್ನ ಕಂಡ್ರೆ ತೀರಾ ಲೆಕ್ಕಾಚಾರದ ಆಟವನ್ನು ದಾಖಲಿಸ್ತಾ ಇದೆ. ಈಸು ಕ್ರಿಕೆಟರ್ಸ್ ಉಡುಪಿ ಎಲ್ಲ ಆಟಗಾರರು ಈಸು ಕ್ರಿಕೆಟರ್ಸ್ ಉಡುಪಿ ಎಲ್ಲ ಆಟಗಾರರು ರವೀಂದ್ರ ಟಿ ಗಾಣಿಗ ಇಂಡಿಯನ್ ರೈಲ್ವೆ ಉದ್ಯಮಿಗಳು ID ಕಾರ್ಡ್ ಅನ್ನ ಕೊಡ್ಬೇಕು ಅವರಿಗೆ. ಗಾಣಿಗ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸಿ ಇವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ದಾಂಡು ಚೆಂಡಿನ ಕ್ರಿಕೆಟ್ ಪಂದ್ಯಾಟ 2ನೇ ದಿನದ ಪಂದ್ಯಾಟಗಳು ಈಗ ಶುಭಾರಂಭಗೊಂಡಿದೆ. ಸೋಮಲಿಂಗೇಶ್ವರ ಬಿ ವಿರುದ್ಧವಾಗಿ ಬಲಿಷ್ಠ ಬೆಂಗಳೂರಿನ BBC ಸೆಣಸಾಟವನ್ನು ಕಾಣ್ತಾ ಇದೆ. ಅಂಕಣ ಒಳಭಾಗದಲ್ಲಿ ವೀರಭದ್ರ ಗಾಣಿಗ ಅಧ್ಯಕ್ಷತೆಯಲ್ಲಿ ಸಾಮರಸ್ಯ ಪಂದ್ಯಾಕೂಟವಾಗಿ ರಾಜ್ಯ ಮಟ್ಟದ ದಾಂಡು ಚೆಂಡಿನ ಪಂದ್ಯಾಕೂಟವನ್ನು ಆಯೋಜನೆಯನ್ನು ಕಂಡಿರ್ತಕ್ಕಂಥದ್ದು. 2ನೇ ದಿನ ಪಂದ್ಯಾಟಗಳು ಶುಭಾರಂಭಗೊಂಡಿದೆ. ನಿನ್ನೆ ದಿನ ಜನಪ್ರಿಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ
ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಂಡಿರ್ತಕ್ಕಂಥ ಕ್ರೀಡಾಕೂಟ 2ನೇ ದಿನದ ಪಂದ್ಯಾಟಗಳು ಈ ಒಂದು ಅಂಕಣದಲ್ಲಿ ಸಾಗಿ ಬರ್ತಾ ಇದೆ. ಸಾಮರಸ್ಯದ ಪ್ರತೀಕವಾಗಿ ಗಾಣಿಗ ಸೇವಾ ಸಂಘ ತಗರ್ಸೆ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಸರ್ವಶ್ರೇಷ್ಠ ಮಟ್ಟದ ಈ ಒಂದು ಪಂದ್ಯಾಕೂಟ ಚಾಲನೆಯನ್ನ ಕಂಡಿತು. ರಾಜ್ಯ ಪ್ರತಿಷ್ಠಿತ ಆಟಗಾರರು ಅಂಕಣ ಒಳಭಾಗದಲ್ಲಿ ಸೆಣಸಾಟವನ್ನ ಕಂಡುಕೊಳ್ತಾ ಇದ್ದಾರೆ. ಪೂರ್ಣಾಂತರದಲ್ಲಿ ಬಿದ್ದಿರ್ತಕ್ಕಂಥ ಒಂಟಿ ಓಟವನ್ನು ದಾಖಲಿಸಿಕೊಂಡ್ರು ಅಭಿಷೇಕ್. ಕೊಂಚ ಮಟ್ಟಿನ ಚಾಲನೆಯನ್ನ ಕಂಡುಕೊಳ್ತಾ ಇದ್ದೇವೆ. ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಿದೆ 24 ಓಟಗಳು. 2 ದಶಕವನ್ನ ಮೀರಿ 24 ಓಟಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬಿರುಸಿನ ಆಟಗಾರಿಕೆಯನ್ನು ತೋರ್ಪಡಿಸಬೇಕು 2ನೇ ನಿರ್ವಹಣೆಗಾಗಿ. ಕೂಟದ ಬಲಭಾಗದಲ್ಲಿ ಬಿದ್ದಿರ್ತಕ್ಕಂಥ ಚೆಂಡು ತಟ್ಟಿಮುಟ್ಟಿ ಒಂಟಿ ಓಟವನ್ನು ದಾಖಲಿಸಿಕೊಂಡ್ರು. ಚಾಣಾಕ್ಷತನದ ಓಟಗಾರಿಕೆಯನ್ನು ಅಂಕಣ ಬಲಭಾಗದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಆದಷ್ಟು ಮೊತ್ತವನ್ನು ದಾಖಲಿಸಬೇಕು. ಬಿರುಸಿನ ದಾಂಡಿಗತ್ತು ವಿಭಾಗವನ್ನು ಪ್ರದರ್ಶನ ಮಾಡಬೇಕು. ಯಾಕೆಂದ್ರೆ 36 ಎಸೆಗಳ ಈ ಒಂದು ಪಂದ್ಯಾಕೂಟ. ಬಲಿಷ್ಠ ಬಿಬಿಸಿ ಅಂಕಣದ ಒಳಭಾಗದಲ್ಲಿ ಕ್ಷೇತ್ರ ವಿಭಾಗವನ್ನು ಕಂಡುಕೊಳ್ತಾ ಇದೆ. ರಾಜ್ಯ ಕಂಡ ಪ್ರತಿಷ್ಠಿತ ಆಟಗಾರರು ಅಂಕಣ ಒಳಭಾಗದಲ್ಲಿ ಕ್ಷೇತ್ರ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಪೂರ್ಣಾಂತರದಲ್ಲಿ ಬಿದ್ದಿರ್ತಕ್ಕಂಥ ಚೆಂಡು ಅಕ್ರಮ ಎಸೆದ ಘೋಷಣೆಯನ್ನು ಕಂಡುಕೊಳ್ತಾ ಇದ್ದೇವೆ ನಿರ್ಣಾಯಕರಿಂದ. ತನ್ನೆರಡು ಬಾವುಗಳನ್ನು ಚಾಚು ಮುಖೇನವಾಗಿ ಅಕ್ರಮ ಮುಖೇನವಾಗಿ ಒಂಟಿ ಓಟ ಸೇರ್ಪಡೆಗೊಳ್ತಾ ಇದೆ. 25 ಓಟಗಳು ದಾಖಲಾಗ್ತಾ ಇದೆ. 26 ಓಟಗಳು ದಾಖಲಾಗ್ತಾ ಇದೆ ನಿರ್ವಹಣೆಯಲ್ಲಿ. ಇನ್ನೊಮ್ಮೆ ಎಸೆಗಾರ ಈ ಬಾರಿಯೂ ಕೂಡ ಬಲಗೂಟದಲ್ಲಿ ವಂಚನೆಯನ್ನು ಕಂಡಿರ್ತಕ್ಕಂಥ ಚೆಂಡು ದಂಡನ್ನ ಒಡ್ಡುವುದರಲ್ಲಿ ವಿಫಲತೆಯನ್ನು ಕಂಡುಕೊಂಡರು ದಾಂಡಿಗ ಅಭಿಷೇಕ್. ಚುಕ್ಕಿ ಎಸೆವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಇನ್ನೊಮ್ಮೆ ಎಸೆಗಾರಿಕೆಯಲ್ಲಿ ನಿರ್ವಹಣೆಯಲ್ಲಿ ಎಸೆಗಾರ ರೈಟ್ ಆರ್ಮ್. ಈ ಬಾರಿಯೂ ಪೂರ್ಣಾಂತರದಲ್ಲಿ ಬಿದ್ದಿರ್ತಕ್ಕಂಥ ಗುರುತಿಸುವಲ್ಲಿ ವಿಫಲತೆಯನ್ನು ಕಂಡುಕೊಂಡರು ಕ್ಷೇತ್ರಕ್ಷಣ ವಿಭಾಗದ ದಾಂಡಿಕತ್ವ ವಿಭಾಗದಲ್ಲಿ ಅಭಿಷೇಕ್. ನಿರಂತರವಾಗಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಚೆಂಡಿನ ತಿರುವನ್ನ ಗಮನಿಸಿ ದಾಂಡನ್ನು ಒಡ್ಡುವುದರಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಚುಕ್ಕಿ ಎಸೆಗಳು ದಾಖಲಾಗ್ತಾ ಇದೆ. ಬಲಿಷ್ಠವಾಗಿರ್ತಕ್ಕಂಥ ದಾಂಡಿಗತ್ವ ವಿಭಾಗವನ್ನು ಹೊಂದಿರತಕ್ಕಂಥ ಬಿಬಿಸಿ ವಿರುದ್ಧವಾಗಿ ಆದಷ್ಟು ಓಟಗಳನ್ನು ದಾಖಲಿಸಬೇಕು. ಈ ಬಾರಿಯೂ ಕೂಡ ಉತ್ತಮವಾದಂತಹ ಹೊಡೆತ ಒಂಟಿ ಓಟಗಳನ್ನು ದಾಖಲಿಸಿದರು. ಒಂಟಿ ಓಟದ ಮುಖೇನವಾಗಿ ತಂಡದ ಮತ್ತೆ ದಾಖಲಾಗ್ತದೆ 27 ಓಟಗಳು. ತಗರ್ಸೆ ಗಾಣಿಗ ಸೇವಾ ಸಂಘದ ಪ್ರತಿಷ್ಠೆಯ ರಾಜ್ಯ ಮಟ್ಟದ ದಂಡು ಚೆಂಡಿದ ಕ್ರಿಕೆಟ್ ಪಂದ್ಯಾಟ 2ನೇ ದಿನ ಚಾಲನೆಯನ್ನ ಕಂಡುಕೊಳ್ತಾ ಇದೆ. ಎಲ್ಲ ಯುವ ಸಮುದಾಯರನ್ನ ಒಗ್ಗೂಡಿಸುವಂತ ಕ್ರೀಡಾಕೂಟವಾಗಿ ತಗರ್ಸೆ ಗಾಣಿಗದ ಯುವಕರು ಈ ಒಂದು ಪಂದ್ಯಾಟವನ್ನು ಸಂಘಟಿಸಿದ್ರು. ಒಂಟಿ ಓಟದ ಮುಖೇನವಾಗಿ ಇನ್ನೊಮ್ಮೆ ಚಾಲನೆಯನ್ನು ಕಂಡುಕೊಳ್ತಾ ಇದೆ ಪಂದ್ಯಾಕೂಟ. 28 ಓಟಗಳು. ಓವರಿನ ಮುಕ್ತಾಯವನ್ನ ಕಂಡುಕೊಳ್ತಾ ಇದ್ದೇವೆ. 4 ಓವರ್ಗಳ ಅರ್ಥಾತ್ 24 ಎಸೆಗಳ ಮುಂದೆ 28 ಓಟಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಸೋಮಲಿಂಗೇಶ್ವರ ಬಿ ತಂಡ. ದಯವಿಟ್ಟು 2 ತಂಡ ಆಟಗಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ, ಸಮಯದ ಅಭಾವ ಇರುವುದರಿಂದ ನಮ್ಮೊಂದಿಗೆ ಸಹಕರಿಸಬೇಕು. ಬಹಳಷ್ಟು ಪಂದ್ಯಾಟಗಳು ನಡೆಯಬೇಕು. ಕೊನೆಯಲ್ಲಿ ಸಮಾರೋಪ ಸಮಾರಂಭ ಕೂಡ ಜರುಗಬೇಕಾಗಿದೆ. ಅಂತಿಮ ದಿನವಾಗಿದ್ದರಿಂದ 2 ತಂಡ ಆಟಗಾರನಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ, ನಮ್ಮೊಂದಿಗೆ ಸಹಕರಿಸಬೇಕು. ಕ್ರೀಡಾ ಪ್ರೀತಿಯನ್ನು ಮರಿಬೇಕು, ನಮ್ಮೊಂದಿಗೆ ಸಹಕರಿಸಬೇಕು. ದಯವಿಟ್ಟು ಪಂದ್ಯಾಟವನ್ನು ಮುನ್ನಡೆಸಿ. 2 ಓವರ್ಗಳ ಅರ್ಥಾತ್ 12 ಎಸೆಗಳ ದಾಂಡುಗಾರಿಕೆ ಭಾಗವನ್ನು ಪ್ರದರ್ಶಿಸಬೇಕು ಸೋಮಲಿಂಗೇಶ್ವರ ಬಿ ತಂಡ. ಬಲಿಷ್ಠ ದಾಂಡಿಗತ್ವ ಸರದಿಯನ್ನು ಹೊಂದಿರತಕ್ಕಂಥ ಬಿಬಿಸಿ ಬೆಂಗಳೂರಿನ ವಿರುದ್ಧವಾಗಿ ಆದಷ್ಟು ರನ್ಗಳನ್ನು ಕಲೆ ಹಾಕಬೇಕು. ಪಂದ್ಯಾಕೂಟಕ್ಕೆ ರೋಮಾಂಚನದಿಂದ ಕಂಡುಕೊಡ್ಬೇಕು. ಎಸೆಗಾರಿಕೆ ಭಾಗದಲ್ಲಿ ಮೊಣತೆಯನ್ನ ಕಂಡುಕೊಳ್ತಾ ಇದ್ದಾರೆ ಬಿಬಿಸಿ. ರಾಜ್ಯ ಕಂಡ ಪ್ರತಿಷ್ಠೆ ಆಟಗಾರರು ರಾಘವೇಂದ್ರ ಅಂಕದಕಟ್ಟೆ 30 ಗಜಗಳ ಪಂದ್ಯಾಟದಲ್ಲಿ ಸರ್ವಶ್ರೇಷ್ಠ ಮಟ್ಟದ ನಿರ್ವಹಣೆ ತೋರಬಲ್ಲ ಆಟಗಾರ ಅಂಕಣದ ಒಳಭಾಗದಲ್ಲಿದ್ದಾರೆ. ಈ ಬಾರಿಯೂ ಕೂಡ ಪೂರ್ಣಾಂತರದಲ್ಲಿ ಬಿದ್ದಿರತಕ್ಕಂಥ ಚೆಂಡು ರಿವರ್ಸ್ ಶಿಪ್ ಮುಖೇನವಾಗಿ ಒಂಟಿ ಹಾಗೂ ಅವಳಿ ಓಟಗಳನ್ನು ಪೂರೈಸಿಕೊಂಡ್ರು. ಬಹಳಷ್ಟು ಸುಂದರತೆ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಗಾಣಿಗ ಅಂಕಣ ಒಳಭಾಗದಲ್ಲಿ. ಚೆಂಡಿನ ಸಂಪೂರ್ಣವಾಗಿರ್ತಕ್ಕಂಥ ತಿರುವನ್ನ ಗಮನಿಸಿ ದಂಡನ್ನ ಒಡ್ಡಿದ್ರು. 2 ಓಟಗಳು ದಾಖಲಾಗ್ತಾ ಇದೆ. 3 ದಶಕದತ್ತ 30 ಓಟಗಳು ದಾಖಲಾಗ್ತಾ ಇದೆ. ಇನ್ನೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿಯೂ ಕೂಡ ಗೂಟದ ಎಡಭಾಗದಲ್ಲಿ ತಿರುವನ್ನ ಕಂಡಿರ್ತಕ್ಕಂಥ ಚೆಂಡು ದಂಡನ್ನು ತಗಲಿದೆ ಎನ್ನುವಂತ ಮನವಿಯನ್ನ ನೀಡ್ತಾ ಇದ್ದಾರೆ ಎಸೆಗಾರ. ಯಾವುದೇ ಪುರಸ್ಕಾರವನ್ನ ಕಾಣಲಿಲ್ಲ.
ಅಂಕಣದ ಒಳಭಾಗದಲ್ಲಿ ರವಿ ಗಾಣಿಗ ಹಾಗೂ ಅಭಿಷೇಕ್ ದಾಂಡಿಗದ ವಿಭಾಗವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದ ದಂಡು ಚೆಂಡಿನ ಕ್ರೀಡಾಕೂಟ ಅಂಕಣದ ಒಳಭಾಗದಲ್ಲಿ ನಡೀತಾ ಇದೆ. ಮುಂದಿನ ಪಂದ್ಯಾಕೂಟದ ಇಸೋ ಕ್ರಿಕೆಟರ್ಸ್ ಉಡುಪಿ ಎಲ್ಲ ಸದಸ್ಯರ ID ಚೆಕ್ ಆಗಿದೆ. ಅದರ ಎದುರಾಳಿ ತಂಡ ಶ್ರೀ ಆನೆ ಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ. ಆನೆ ಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ ಇವರಿಗೆ ಕೊನೆಯ ಕರೆಯನ್ನು ನೀಡ್ತಾ ಇದ್ದೇವೆ. ಆನೆ ಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ ಅವರ ID ಚೆಕ್ಕಿಗಾಗಿ ರವಿ ಟಿ ಗಾಣಿಗ ಅವರನ್ನು ಸಂಪರ್ಕಿಸಬೇಕು. ಇದು ನಿಮಗೆ ಕೊನೆಯ ಕರೆಯನ್ನು ನೀಡ್ತಾ ಇದ್ದೇವೆ. ತನ್ಮೂಲಕ ರನ್ಔಟ್ ಮುಖೇನ ಆರಂಭಿಕ ಕಿಲಾಡಿ ಅಭಿಷೇಕ್ ಹುತರಿನ ಕಷ್ಟ ಇದೆ. ಇವಾಗ ತಂಡದ ಮೊತ್ತ 32-2. ತಂಡದ ಇನ್ನಿಂಗ್ಸ್ ಕಟ್ಟಿದಂತ ತಂಡವನ್ನು ಮೇಲೆತ್ತಿದಂತ ಆಟಗಾರ ಅಭಿಷೇಕ ಇವಾಗ ಇನ್ನಿಂಗ್ಸ್ ಅಂತ್ಯವಾಗ್ತದೆ. ಮತ್ತೊಬ್ಬ ಹೊಸ ಆಟಗಾರ, ಬಿರುಸಿನ ಆಟಗಾರ ಸೋಮಲಿಂಗೇಶ್ವರ ತಂಡದ ನಮಗೆ ಆಟಗಾರ ಇವಾಗ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಆನೆ ಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ ಇವರಿಗೆ ನಮ್ಮ ಕೊನೆಯ ಕರೆಯನ್ನು ನೀಡ್ತಾ ಇದ್ದೇವೆ. ತಮ್ಮ ತಂಡದ ಸದಸ್ಯರ ID ಪ್ರೂಫ್ ಚೆಕ್ಕಿಗಾಗಿ ಪರಿಶೀಲನೆಗಾಗಿ ರವಿ ಟಿ ಗಾಣಿಗ, ನಮ್ಮ ಗಾಣಿಗ ಸೇವಾ ಸಂಘ ತಗ್ಗರ್ಸೆಯ ಕಾರ್ಯದರ್ಶಿ, ಇಂಡಿಯನ್ ರೈಲ್ವೆಯ ಉದ್ಯೋಗಿ, ದಯಮಾಡಿ ಅವರನ್ನು ಸಂಪರ್ಕಿಸಬೇಕು ಅಂತ ಈ ಮುಖೇನ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಇವಾಗ ಸ್ಟ್ರೈಕ್ ಅನ್ನು ರಾಜೇಶ್ ಪಡ್ಕೊಳ್ತಾ ಇದ್ದಾನೆ ಸೋಮಲಿಂಗೇಶ್ವರ ಪರವಾಗಿ. ಮತ್ತೆ ಎಸೆಗಾರಿಕೆ ಇವಾಗ ಸುಜಿತ್ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬೇರುಸೇನ ಹೊಡೆತ ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಇವಾಗ ಕೈ ಚೆಲ್ತಾ ಇದ್ದಾನೆ ಪಮ್ಮು. ಈ ರೀತಿಯ ಕ್ಯಾಚ್ ಕೈ ಚೆಲ್ಲಿದೆ ಪಂದ್ಯದ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರ್ತದೆ. ತನ್ಮೂಲಕ ಅವಳಿ ಓಟದ ಪೂರೈಕೆಯಾಗ್ತದೆ. ಆರಂಭಿಕ 4 ಓವರ್ 5 ಓವರ್ ಮುಕ್ತಾಯಕ್ಕೆ ತಂಡದ ಮತ್ತೆ ಇವಾಗ 34ಕ್ಕೆ ಏರಿಕೆಯಾಗ್ತಾ ಇದೆ. ಅಂತಿಮ 6 ಎಸೆತ ಬಾಕಿ ಇರ್ತದೆ. ಅದೆಷ್ಟು ಓಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ ನಿರ್ಣಾಯಕ ಹಂತದಲ್ಲಿ ಫೈಟರ್ ಸ್ಕೋರ್ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಸೋಮಲಿಂಗೇಶ್ವರ ಬಿ. ಮುಂದಿನ ಪಂದ್ಯಾಟಕ್ಕಾಗಿ ಇಶ್ಯೂ ಕ್ರಿಕೆಟರ್ ಉಡುಪಿ ವಿರುದ್ಧವಾಗಿ ಆನೆ ಗಣಪತಿ ಉಪ್ಪುಂದ. ಆದಷ್ಟು ಬೇಗ ಸಿದ್ಧತೆಯಲ್ಲಿರಬೇಕು ಪ್ಲೀಸ್, ಸಮಯದ ಅಭಾವಿದೆ. ID ಕಾರ್ಡನ್ನು ರವೀಂದ್ರ ಟಿ ಗಾಣಿಗ ತಗರ್ಸೆ, ಇಂಡಿಯನ್ ರೈಲ್ವೆ ಉದ್ಯೋಗಿ ಇವರನ್ನು ಸಂಪರ್ಕಿಸಿ. ಅದೇ ರೀತಿ ನಮ್ಮ ಪಂದ್ಯಕೂಟದ ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಕೃಷ್ಣ ಗಾಣಿಗ ಹಾಲಂಬೇರು, ಮೂಡ್ನಗೆಡ್ಡೆ ಕೋಶಾಧಿಕಾರಿ, ಅದೇ ಗಾಣಿಗ ಸಮಾಜ ಸೇವಾ ಸಂಘ ಬೈಂದೂರು. ಅವರಿಗೆ ಕೂಡ ಆತ್ಮೀಯವಾಗಿ ಅಭಿನಂದನೆ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಮತ್ತೆ ಎಸೆಗಾರಿಕೆಯಲ್ಲಿ ಪ್ರಜು ಪ್ರಜ್ವಲ್ ಇವಾಗ ಬಹಳಷ್ಟು ಉತ್ತಮ ರೀತಿಯ ಆಟಗಾರ, ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲ ಆಟಗಾರ. ಇವಾಗ BBC ಟ್ರಂಪ್ ಕಾರ್ಡ್ ಆಟಗಾರ. ಅಂತಿಮವನ್ನ ಪ್ರಥಮ ಚೆಂಡಿಗಾಗಿ ರಿವರ್ಸ್ ಮಾಡುವಂತ ಪ್ರಯತ್ನ, ಅಲ್ಟ್ರೇಜ್ ಆಗ್ತಾ ಇದೆ ಚೆಂಡು. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಮತ್ತೆ ದ್ವಿತೀಯ ಚೆಂಡಿಗಾಗಿ ಪ್ರಜು ಸ್ಟ್ರೈಕ್ ಅನ್ನ ಇವಾಗ ರಾಜೇಶ್ ಪಡ್ಕೊಳ್ತಾ ಇದ್ದಾನೆ ಸೋಮಲಿಂಗೇಶ್ವರ ಪರವಾಗಿ. ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ. ದ್ವಿತೀಯ ಚೆಂಡಿಗಾಗಿ ಬಿರುಸಿನ ಹೊಡೆತದ ಪ್ರಯತ್ನ, ಔಟ್ ಸ್ವಿಂಗ್ ಆಗ್ತಾ ಇದೆ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆಯ ಡಾಟ್ ಬಾಲ್ನ ಸೇರ್ಪಡೆಯಾಗ್ತಾ ಇದೆ ಇವಾಗ. K197227 ದಯವಿಟ್ಟು ಈ ಕಾರನ್ನು ತೆರವುಗೊಳಿಸಿ, ಇಮ್ಮಿಡಿಯೇಟ್ ಆಗಿ ತೆರವುಗೊಳಿಸಬೇಕು. ಯಾರೇ ಆಗಿದ್ರು ಮಾಲೀಕರು ಆ ಕಾರನ್ನು ತೆರವುಗೊಳಿಸಿ.
ಬಿರುಸಿನ ಆಟ, ತಟ್ಟಿ ಮುಟ್ಟಿ ಓಟದ ಪ್ರಯತ್ನ, ನೋಬಾಲ್ ಮುಖೇನ ಈ ಒಂದೋಟದ ಹೆಚ್ಚುವರಿಯಾಗಿ ಸೇರ್ಪಡೆಯಾಗ್ತಾ ಇದೆ. ಪ್ರೀ ಹಿಟ್ ಅವಕಾಶವಿರ್ತದೆ. ನಿರ್ಣಾಯಕ ಅಂತಿಮ ಓವರ್ನಲ್ಲಿ ಈ ಲಾಭವನ್ನ ಪಡ್ಕೊಳ್ಬೇಕು ಸೋಮಲಿಂಗೇಶ್ವರ. ಬಿರುಸಿನ ಆಟವನ್ನು ದಾಖಲಿಸಿದ ರವಿ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಅಂತಿಮ 4 ಚೆಂಡು ಬಾಕಿ ಇರ್ತದೆ. ತಂಡದ ಮೊತ್ತ ಇವಾಗ 37ಕ್ಕೆ ತಲುಪ್ತಾ ಇದೆ. ಒಂದು ಸಿಕ್ಸರ್ ಪಡೆದಲ್ಲಿ 1,000 ಘೋಷಣೆ ಆಗಿರ್ತದೆ. ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ಪಡ್ಕೊಂಡ್ರು ಕೂಡ ಅವಳಿ ಓಟಗಳ ಪೂರೈಕೆಯಾಗ್ತಾ ಇದೆ. ಮತ್ತೆ ತ್ರಿವಳಿ ಓಟದ ಪೂರೈಕೆಯಾಗ್ತಾ ಇದೆ. ತನ್ಮೂಲಕ ಈ ರೀತಿಯ ಹೆಚ್ಚುವರಿ ಓಟಗಳೇ ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಅದೇ ರೀತಿ ತಂಡದ ಮೊತ್ತ ಇವಾಗ 40ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದಲ್ಲಿ ಈ ರೀತಿ ಎಕ್ಸ್ಟ್ರಾ ಡೆಲಿವರಿಗಳು ಕೂಡ ಓಟಗಳಿಗೆ ಮಣೆ ಮಾಡ್ತಾ ಇದೆ. ತಂಡದ ಮೊತ್ತ 40ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ಅಂತಿಮ ಓವರ್ನಲ್ಲಿ. ಇಸು ಕ್ರಿಕೆಟರ್ಸ್ ಉಡುಪಿ ತಂಡದ ನಾಯಕ ಟಾಸಿಗಾಗಿ ರವಿ ಗಾಣಿಗರನ್ನ ಸಂಪರ್ಕಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಬೇರುಸಿನ ಆಟ, ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ದಾಖಲಿಸಿದ ಕೂಡ ಹುದ್ದರಿ ಆಗತ್ತ. ರವಿ ವಾಕ್ ಟು ದ ಪವಿಲಿಯನ್. ಅಂತಿಮ ಹಂತದಲ್ಲಿ ರವಿ ಹುದ್ದರಿ ಪತನವಾಗ್ತಾ ಇದೆ. ಮತ್ತೆ ಹೊಸ ಆಟಗಾರ ಮಂಜು ಗಾಣಿಗ ಸೋಮಲಿಂಗೇಶ್ವರ ಪರವಾಗಿ. ಅಂತಿಮ 2 ಚೆಂಡು ಬಾಕಿ ಇರ್ತದೆ ಇವಾಗ. 5ನೇ ಚೆಂಡಿಗಾಗಿ ಮತ್ತೆ ಬೇರುಸಿನ ಹೊಡೆತದ ಪ್ರಯತ್ನ, ವೈಟ್ ಬಾಲ್ ಮುಖೇನ ಒಂದೋಟದ ಹೆಚ್ಚುವರಿ ಸೇರ್ಪಡೆ, ರನ್ ಔಟ್ ಮುಖೇನ ಈ ಮುಖೇನ ಕಾರ್ತಿಕ್ ಹುದ್ದರಿ ಪತನವಾಗ್ತಾ ಇದೆ. ಮತ್ತರು ಹೊಸ ಆಟಗಾರ ಬೇರುಸಿನ ಆಟಗಾರ ಮಹೇಶ ಗಾಣಿಗ ಇವಾಗ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಮತ್ತೆ ಪ್ರಜ್ಜು ತೀರಾ ಶಾರ್ಟ್ ಆದ ಚೆಂಡು, ಓಟಗಳನ್ನ ಪೂರೈಕೆಯಾಗ್ತದೆ. ಅವಳಿ ಓಟದ ಮುಖೇನ ತಂಡದ ಮೊತ್ತ ಇವಾಗ 2 ಓಟದ ಮುಖೇನ ಹೆಚ್ಚುವರಿಯಾಗಿ 43ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಪಜ್ಜು ಇವಾಗ ಎಸೆಗಾರಿಕೆಯಲ್ಲಿ ಬಿಬಿಸಿ ಬೆಂಗಳೂರು ವಿರುದ್ಧವಾಗಿ ಸೋಮಲಿಂಗೇಶ್ವರ ಬಿ ಸೆಣಸಾಟವನ್ನು ನಡೆಸ್ತಾ ಇದೆ. ಹೈ ವೋಲ್ಟೇಜ್ ಪಂದ್ಯಾಟ, ಕುತೂಹಲಕಾರಿ ಪಂದ್ಯಾಟ. ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರುವ ಕೆಎಂಎಫ್ ನಾಡಾ ಘಟಕದ ವಿಶ್ರಾಂತ ಸಿಇಒ ಕೆ ವೆಂಕಟರಮಣ ಗಾಣಿಗ ಕಡಕೆ ಇವರನ್ನ ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಕೆ ವೆಂಕಟರಮಣ ಗಾಣಿಗ ವಿಶ್ರಾಂತ ಕೆಎಂಎಫ್ ನಾಡಾ ಘಟಕದ ಸಿಇಒ ಅವರನ್ನ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಿ. ರೋಡ್ ಸೈಡ್ ನಲ್ಲಿರುವ ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಿ ಪ್ಲೀಸ್. ಇಸು ಕ್ರಿಕೆಟರ್ಸ್ ಉಡುಪಿಯ ನಾಯಕ ಟಾಸ್ಗೆ ಇಮಿಡಿಯೇಟ್ ಆಗಿ ಬನ್ನಿ ಪ್ಲೀಸ್. ಇಸು ಕ್ರಿಕೆಟರ್ಸ್ ಉಡುಪಿ ಇಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ. ಇಸು ಕ್ರಿಕೆಟರ್ಸ್ ಉಡುಪಿ ನಾಯಕ, ನಿಮಗೆ ದ್ವಿತೀಯ ಸುತ್ತಿನ ಕರೆ ಆಗಿರುತ್ತೆ. ಪ್ಲೀಸ್ ಆದಷ್ಟು ಬೇಗ ಟಾಸ್ಗೆ ಬನ್ನಿ.
ಇಸು ಕ್ರಿಕೆಟರ್ಸ್ ಉಡುಪಿ ತಂಡದ ನಾಯಕರಿಗೆ ಕೊನೆಯ ಕರೆಯನ್ನ ನೀಡ್ತಾ ಇದ್ದೇವೆ. ಟಾಸಿಗಾಗಿ ರವಿ ಟಿ ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ರವಿ ಟಿ ಗಾಣಿಗ ಅವರನ್ನು ಸಂಪರ್ಕಿಸಬೇಕು. ತಮ್ಮನ್ನ ಈ ಮುಖೇನ ಕೊನೆಯ ಕರೆಯ ಮೇರೆಗೆ ಕರೆ ನೀಡ್ತಾ ಇದ್ದೇವೆ. ಅದೇ ರೀತಿ ಆರಂಭಿಕ ಹಂತದಲ್ಲಿ 43 ಓಟಗಳನ್ನು ದಾಖಲಿಸ್ತಾ ಇದೆ. ಗಾಡಿಗ ಸೇವಾ ಸಂಘ ತಗ್ಗರ್ಸೆಯ ಅಗ್ರಮಾನ್ಯ ಅಧ್ಯಕ್ಷ, ಸಾಮಾಜಿಕ ಕಳಕಳಿಯ ಹೋರಾಟಗಾರ ವೀರಭದ್ರ ಗಾಣಿಗರ ಸಾರಥ್ಯದಲ್ಲಿ ಸ್ವಲ್ಪ ಬೇಗ ಸೋಮಲಿಂಗೇಶ್ವರ ಪ್ಲೀಸ್, ಸಮಯದ ಅಭಾವವಿದೆ ಪ್ಲೀಸ್. ಹೋಯ್ ಸ್ವಲ್ಪ ನಿಮ್ಮಿ ಪಂದ್ಯ ಕೊಟ್ಟ ಆದಷ್ಟು ಬೇಗ ಚಾಲನೆ ಕೊಡಬೇಕು ಪ್ಲೀಸ್. ಮಹೇಶ್ ಅನೇಕ ಹೋರಾಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸಾಕಷ್ಟು ಹೋರಾಟ ನಡೆಸಿರುವ ವೀರಭದ್ರ ಗಾಣಿಗ ಅವರ ಸಾರಥ್ಯದಲ್ಲಿ ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಇದರ ಗೌರವಾಧ್ಯಕ್ಷರಾಗಿರುವ ರಾಜು ಹುಳುವಾಡಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯಾಕೂಟ ರಾಜ್ಯ ಮಟ್ಟದ 60 ಗಜಗಳ ಚೆಂಡು ದಾಂಡಿನ ಹೋರಾಟ. ಆನೆ ಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ ಟಾಸ್ ವಿನ್ ಆಗಿ ದಾಂಡಿಗತ್ವವನ್ನ ಆಯ್ಕೆ ಮಾಡಿಕೊಂಡಿದೆ. ಆನೆ ಗಣಪತಿ ಉಂಡ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಈಗಾಗಲೇ ನಾಣ್ಯ ಚುಮ್ಮಿಗೆಯಲ್ಲಿ ಇಸು ಕ್ರಿಕೆಟರ್ಸ್ ಉಡುಪಿ ವಿರುದ್ಧವಾಗಿ ಆನೆ ಗಣಪತಿ ಉಪ್ಪುಂಬದ ಈಗಾಗಲೇ ನಾಣ್ಯ ಚುಮ್ಮಿಗೆಯಲ್ಲಿ ಅದೃಷ್ಟ ವಿಜಯಶಾಲಿ ಆಗ್ತಾ ಇದೆ. ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಈಗಾಗಲೇ ಅಂತಿಮ ಈ ಪಂದ್ಯಾಟದತ್ತ ಗಮನ ಕೊಡೋದಾದ್ರೆ 36 ಚೆಂಡು 44 ಸ್ಪಷ್ಟ ಗುರಿ. ರಾಜ್ಯ ಮಟ್ಟದ ಪ್ರತಿಭಾನ್ವಿತ ಆಟಗಾರನ ಕೂಡುವಿಕೆ ತಂಡ BBC ಬೆಂಗಳೂರು. ಒಂದೆಡೆ ಬಲಿಷ್ಠ ಆರಂಭಿಕ ಕಿಲಾಡಿಗಳು. ಸ್ಟ್ರೈಕ್ ಅನ್ನ ಶಶಿ ಪಡ್ಕೊಂಡ್ರೆ ನಾನ್ ಸ್ಟ್ರೈಕ್ ಅನ್ನ ಅನಿಲ್ ಪಡ್ಕೊಳ್ತಾ ಇದ್ದಾನೆ. ರಾಜ್ಯ ಮಟ್ಟದ ಹಲವಾರು ಪಂದ್ಯಕೂಟಗಳಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದಂಥ ಆಟಗಾರರು ಇವಾಗ ಗಾಣಿಗ ಸಮಾಜ ಸೇವಾ ಸಂಘದ ಪರವಾಗಿ ವೇಣುಗೋಪಾಲಕೃಷ್ಣ ಟ್ರೋಫಿಯಲ್ಲಿ ಮತ್ತೆ ಆರಂಭಿಕ ಎಸ್ತಗಾರಿಕೆಯಲ್ಲಿ ಸೋಮಲಿಂಗೇಶ್ವರ ಬೈಂದೂರು ತಂಡದ ಪರವಾಗಿ ಮತ್ತೆ ಮಹೇಶ್ ಎಸ್ತಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪವರ್ ಪ್ಲೇ ಓವರ್ ಇರ್ತದೆ. ಆರಂಭಿಕ 2 ಓವರ್ ಪವರ್ ಪ್ಲೇ ಆಗಿರ್ತದೆ, ಗಮನಿಸಿಕೊಳ್ಬೇಕು ಎರಡು ತಂಡಗಳು. ಸ್ವಲ್ಪ ಬೇಗ ಚಾಲನೆ ಕೊಡಿ ಪಂದ್ಯಾಟಕ್ಕೆ ಪ್ಲೀಸ್. ಮಹೇಶ್ ಗಾಣಿಗ್ರೆ ಅಧ್ಯಕ್ಷ ವೀರಭದ್ರ ಗಾಣಿಗರನ್ನ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ಆದಷ್ಟು ಬೇಗ ಮುಖ್ಯ ವೇದಿಕೆ ಮೇಲೆ ಅಧ್ಯಕ್ಷರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಂಕಣದ ಹೊರಭಾಗದಲ್ಲಿ ತಾಲೀಮು ನಡೆಸುತ್ತಿರುವ ನಮ್ಮ ಪ್ಲೇಯರ್ಸ್ ತಮ್ಮ ಚೆಂಡು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಂಕಣದ ಹೊರಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವ ದಾಂಡಿಗರು
ಮಾಧವ್ ಎಸ್ತಗಾರಿಕೆಯಲ್ಲಿ ಪೂಡಾಕದಲ್ಲಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಆಟ, ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ಮುಖ್ಯ ತೀರ್ಪುಗಾರಿಕೆ ಭಾಗದಲ್ಲಿ ನಮ್ಮೊಂದಿಗೆ ಯಶಸ್ವಿಯಾಗಿ ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇರುವರು ಅರುಣ್ ಪೂಜಾರಿ, ಮತ್ತೊಂದೆಡೆ ರಾಮಕೃಷ್ಣ ದೇವಾಡಿಗ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್. ಅವರಿಗೂ ಕೂಡ ಆತ್ಮೀಯ ಅಭಿನಂದನೆ ಈ ಮೂಲಕ ಸಂಸ್ಥೆಯ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ದ್ವಿತೀಯ ಚೆಂಡಿಗಾಗಿ ಇವಾಗ ಮಾಧವ್ ದ್ವಿತೀಯ ಚೆಂಡಿಗಾಗಿ ಸ್ಟ್ರೈಕ್ ಅನ್ನು ಅನಿಲ್ ಪಡ್ಕೊಳ್ತಾ ಇದ್ದಾನೆ. ಸವ್ಯಸಾಚಿ ಕ್ರಿಕೆಟರ್, ರಾಜ್ಯ ಮಟ್ಟದ BBC ಬೆಂಗಳೂರು ಪರವಾಗಿ ಆಡುವಂತ ಆಟಗಾರ. ಇವಾಗ ನೋ ಬಾಲ್, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಪ್ರೀ ಹಿಟ್ ಅವಕಾಶವಿರ್ತದೆ. ಇವಾಗ ಅಂಕಿಅಂಶ ಪಟ್ಟಿ 2ಕ್ಕೆ ಸೇರಿಕೆ ಆಗ್ತಾ ಇದೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಮಾಧವ್, ಅನಿಲ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದ. ಬಿರುಸಿನ ಆಟಗಾರ, ತೀರಾ ಶಾರ್ಟ್ ಆದ ಚೆಂಡು ಡೀಪ್ ಮಿಡ್ ವಿಕೆಟ್ ಈ ಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ ಷಟ್ಕ, 6 ಓಟದ ಸೇರ್ಪಡೆ ಇವಾಗ. ಆರೋಟದ ಮುಖೇನ ತಂಡದ ಮೊತ್ತ ಇವಾಗ 8ಕ್ಕೆ ತಲುಪ್ತಾ ಇದೆ. ತೃತೀಯ ಚೆಂಡಿಗಾಗಿ ಮತ್ತೆ ಮಾಧವ್, ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ಲಾಂಗ್ ಆಫ್ ನಡುವೆ ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ ಇವಾಗ. ಅನಿಲ ತನ್ನ ನಾಟನ್ನು ಜಲಪಿಸ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಬಿರುಸಿನ ಆಟವನ್ನು ಇವಾಗ ದಾಖಲಿಸ್ತಾ ಇದ್ದಾನೆ ಅನಿಲ. ಒಂದು ಸಿಕ್ಸರ್, ಒಂದು ಬೌಂಡರಿ ಮುಖೇನ ತಂಡದ ಮತ್ತೆ ಇವಾಗ 12ಕ್ಕೆ ತಲುಪ್ತಾ ಇದೆ. 4ನೇ ಚೆಂಡಿಗಾಗಿ ಮತ್ತೆ ಮಾಧವ್, ಬಿರುಸಿನ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್ ಮುಖೇನ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಇವಾಗ. ಅಂತಿಮ 2 ಚೆಂಡು. 5ನೇ ಚೆಂಡಿಗಾಗಿ ಮತ್ತೆ ಮಾಧವ್. ಅನಿಲ್ BBC ಬೆಂಗಳೂರು ಪರವಾಗಿ ಆಡುವಂತ ಆಟಗಾರ. ಇವಾಗ ಮತ್ತೆ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ನೋ ಬಾಲ್ ಮುಖೇನ ಫೈನ್ ಲೆಗ್ ಇವಾಗ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಶಿಕ್ಷಾ ಷಟ್ಕ, 6 ಓಟದ ಸೇರ್ಪಡೆ. 7 ಓಟದ ಸೇರ್ಪಡೆ ಮುಖೇನ ತಂಡದ ಮೊತ್ತ ಇವಾಗ 20ಕ್ಕೆ ತಲುಪ್ತಾ ಇದೆ. ತಲುಪ್ತಾ ಇದೆ. ಸಾಕಷ್ಟು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿರುವ ಸುಕುಮಾರ್ ಶೆಟ್ಟಿ ಸುರ್ಕುಂದ ಇವರನ್ನ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮತ್ತೆ ಬಿರುಸಿನ ಆಟ ಯಕ್ಷಕ ವಾರ್ಸಿ ಭಾಗದಲ್ಲಿ ಪರ ಕೇವಲ ಅವಲಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ಅಂತಿಮ 1 ಚೆಂಡು ಬಾಕಿ ಇರ್ತದೆ. ಆರಂಭಿಕ ಓವರ್ನಲ್ಲಿ ಮೊದಲೇ ತಿಳಿಸಿದಂತೆ ಬಹಳಷ್ಟು ಅಪಾಯಕಾರಿ ಆಟಗಾರ ಅನಿಲ್ ಇವಾಗ ತನ್ನ ದಾಂಡನ ಜಲಪಿಸ್ತಾ ಇದ್ದಾನೆ. ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಸೋಮಲಿಂಗೇಶ್ವರ ಪರವಾಗಿ ದಾಖಲಿಸಿದ್ರು. ಆರಂಭಿಕ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ದಾಖಲಿಸ್ತಾ ಇದೆ. 21ಕ್ಕೆ ತಲುಪ್ತಾ ಇದೆ, 22ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ಸುಲಭ ಗೆಲುವಿನ ಲೆಕ್ಕಾಚಾರವನ್ನ ಆಟವನ್ನ ದಾಖಲಿಸ್ತಾ ಇದೆ BBC ಬೆಂಗಳೂರು. ಹೊಸ ಎಸ್ತಗಾರ ಇವಾಗ ಬೌಲರ್ ನೇಮ್ ಮಹೇಶ್ ಗಾಣಿಗ ಇವಾಗ ಎಸ್ತಗಾರಿಕೆಯಲ್ಲಿ. ಸ್ವಲ್ಪ ಬೇಗ ನಡೆಸ್ಕೊಡಿ ಪಂದ್ಯಾಟ ಪ್ಲೀಸ್. ಮಹೇಶ್ ಗಾಣಿಗ್ರೆ, ರವೀಂದ್ರ ಗಾಣಿಗ್ರವರು ಸಲಹೆ ಕೊಡ್ತಾ ಇದ್ದಾರೆ ಪ್ಲೀಸ್. ಮಹೇಶ್ ಗಾಣಿಗ್ರೆ, ಇಪ್ಪತ್ತ 22ಕ್ಕೆ ತಲುಪ್ತಾ ಇದೆ. ಮತ್ತೆ ಅನಿಲ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬಿರುಸಿನ ಹೊಡೆತ ತನ್ಮೂಲಕ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದೆ. ಇವಾಗ ಅದೃಷ್ಟ ದುರದೃಷ್ಟದ ಆಟದಲ್ಲಿ ಸಂಭವ್ಯ ಹುದ್ದರಿ ಇವಾಗ ಪತನಗಳು ಎಲ್ಲ ಅದೃಷ್ಟ ಇತ್ತು. ಬಹಳಷ್ಟು ಅಪಾಯಕಾರಿ ಆಟಗಾರ ಅನಿಲ ಇವಾಗ ಜೀವದಾನವನ್ನ ಪಡ್ಕೊಳ್ತಾ ಇದ್ದಾನೆ. ತನ್ಮೂಲಕ ತಂಡದ ಮೊತ್ತ ಇವಾಗ 24ಕ್ಕೆ ತಲುಪ್ತಾ ಇದೆ.
ದ್ವಿತೀಯಸ್ಥಕ್ಕಾಗಿ ಮಹೇಶ್. ತೀರಾ ಶಾರ್ಟ್ ಆದ ಚೆಂಡು ಫೈನ್ ಲೆಗ್ ಭಾಗದಲ್ಲಿ ಬಿರುಸಿನ ಬಿಗ್ 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 ಸಿಕ್ಸರ್ ದಾಖಲಿಸ್ತಾ ಇದೆ ಅನಿಲ. ಇವಾಗ 3ನೇ ಸಿಕ್ಸರ್ ಅನಿಲನ ದಾಂಡಿನ ಮುಖೇನ ತಿಳಿತಾ ಇದೆ. ತಂಡದ ಮೊತ್ತ ಇವಾಗ 30ಕ್ಕೆ ತಲುಪ್ತಾ ಇದೆ. ಬಿಬಿಸಿ ಬೆಂಗಳೂರು ಪರವಾಗಿ ರಾಜ್ಯ ಮಟ್ಟದ ಪ್ರತಿಭಾನ್ವಿತ ಆಟಗಾರ ಇವಾಗ ಅನಿಲ 4ನೇ ಸಿಕ್ಸರ್ ದಾಖಲಿಸಿದೊಂದಿಗೆ ಸುಲಭದ ಗೆಲುವಿನ ಲೆಕ್ಕಾಚಾರವನ್ನು ಆಟವನ್ನು ಆಡ್ತಾ ಇದ್ದಾನೆ. ಮತ್ತೆ ಬಿರುಸಿನ ಆಟ, ಬೌಲರ್ಸ್ ಬ್ಯಾಕ್ ಡ್ರೈವ್ ಮುಖೇನ ಸುಂದರತೆ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು ಮಹೇಶ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬೌಲರ್ ಸೇರ್ಪಡೆಯಾಗ್ತದೆ. ಇವಾಗ ಅಂತಿಮ 3 ಚೆಂಡು ಬಾಕಿ ಇರ್ತದೆ. ಮಹೇಶ್ 4ನೇ ಚೆಂಡಿಗಾಗಿ ಇವಾಗ ಬೇರೋಸೇನ ಹೊಡೆತ ಲಾಂಗ್ ಆಫ್ ನಡುವೆ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಬಹಳಷ್ಟು ದುಬಾರಿ ಸ್ಪೆಲ್ ಅನ್ನ ಇವಾಗ ದಾಖಲಿಸ್ತಾ ಇದ್ದಾರೆ ಮಹೇಶ್ ಗಾಣಿಗ. ಸೋಮಲಿಂಗೇಶ್ವರ ಇವಾಗ ನಾಟಕೀಯವಾಗಿ ಪಂದ್ಯವನ್ನ ಕೈ ಚೆಲ್ಲುವ ಹಂತದಲ್ಲಿ ಇರ್ತದೆ. 34ಕ್ಕೆ ತಲುಪ್ತದೆ. 31ರ ವೈಯಕ್ತಿಕ ಮೊತ್ತವನ್ನ ಇವಾಗ ದಾಖಲಿಸ್ತಾ ಇದ್ದಾನೆ ಅನಿಲ. ಮತ್ತೆ ಬಿರುಸಿನ ಹೊಡೆತ ಫೈನ್ ಲೆಗ್ ಭಾಗದಲ್ಲಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾರೆ. ಸಿಕ್ಸರ ಷಟ್ಕ 6 ಓಟದ ಸೇರ್ಪಡೆ. ಇವಾಗ 5ನೇ ಸಿಕ್ಸರ್ ಇವಾಗ 4ನೇ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾನೆ. ಅಂತಿಮ 1 ಚೆಂಡು. ಅವರಲ್ಲಿ ಬಹಳಷ್ಟು ದುಬಾರಿ ಸ್ಪೆಲ್ ಅನ್ನ ನೀಡಿದ್ರು ಮಹೇಶ. 2 ಸಿಕ್ಸರ್ 1 ಬೌಂಡರಿಗೆ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ಅಂತಿಮ ಚೆಂಡು, ಬೇರೋಸಿನ ಹೊಡೆತದ ಪ್ರಯತ್ನ, ಸ್ಕ್ವೇರ್ ಲೆಗ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಕೇವಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ 2 ಓವರ್ ಮುಕ್ತಕ್ಕೆ ಅಂಕಿಅಂಶ ಪಟ್ಟಿ ದಾಖಲಿಸ್ತಾ ಇದೆ. 41ರ ಮೊತ್ತವನ್ನ ಕೇವಲ 2 ಓಟಗಳ ಅವಶ್ಯಕತೆ ಇರ್ತದೆ. 3 ಓಟಗಳ ಅವಶ್ಯಕತೆ ಇರ್ತದೆ. 24 ಚೆಂಡು 3 ಓಟಗಳ ಅವಶ್ಯಕತೆ. ಅನಿಲ ಬಹಳಷ್ಟು ಬಿರುಸಿನ ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಲಿಸಿಕೊಡುವ ಲೆಕ್ಕಾಚಾರದಲ್ಲಿ ಪಂದ್ಯದ ಚಿತ್ರಣವನ್ನ ಬದಲಾಯಿಸ್ತಾ ಇದ್ದಾನೆ ಅನಿಲ. ಆರಂಭಿಕ ಹಂತದಲ್ಲಿ SS ನಿರ್ವಹಣೆಯನ್ನು ದಾಖಲಿಸಿದ ಅನಿಲ ಇವಾಗ ತನ್ನ ದಾಂಡುಗಾರಿಕೆ ವೈಯಕ್ತಿಕವಾಗಿ 40 ಓಟಗಳನ್ನು ಕಲೆ ಹಾಕ್ತಾ ಇದ್ದಾನೆ. ಮತ್ತೆ ರಾಮ ಎಸ್ತಗಾರಿಕೆಯಲ್ಲಿ 24 ಚೆಂಡು 3 ಓಟಗಳ ಅವಶ್ಯಕತೆ. ಏಕಪಕ್ಷೀಯವಾಗಿ ಸಾಗ್ತಾ ಇದೆ ಪಂದ್ಯಾಟ. ಸ್ಪಷ್ಟ ಗೆಲುವಿನ ಲೆಕ್ಕಾಚಾರದಲ್ಲಿ ಬಿಬಿಸಿ ಬೆಂಗಳೂರು 24 ಎಸೆತ 3 ಓಟಗಳ ಅವಶ್ಯಕತೆ. ರಾಮ ಎಸ್ತಗಾರಿಕೆಯಲ್ಲಿ ಮತ್ತೆ ಅನಿಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ವೈಟ್ ಬಾಲ್, ಅತಿಕ್ರಮ ಓಟಗಳು, 1 ಓಟದ ಸೇರ್ಪಡೆ. ಇವಾಗ 24ಕ್ಕೆ 2 ಸುಲಭ ಗುರಿ. ಪಂದ್ಯಾಟವನ್ನ ಗೆಲ್ಲಿಸಿಕೊಡುವ ಜವಾಬ್ದಾರಿಯನ್ನ ಈಗ ಅನಿಲ್ ಪಡ್ಕೊಳ್ತಾ ಇದ್ದಾನೆ. 40ರ ಮೊತ್ತವನ್ನು ವೈಯಕ್ತಿಕವಾಗಿ ದಾಖಲಿಸ್ತಾ ಇದ್ದಾನೆ. ಸುಂದರತೆ ಆಟ, ತಟ್ಟಿ ಮುಟ್ಟಿ 1 ಓಟದ ಸೇರ್ಪಡೆ. ಇವಾಗ ಪಂದ್ಯ ಟೈ ಆಗ್ತಾ ಇದೆ. ಸಮಬಲವನ್ನ ಸಾಧಿಸ್ತಾ ಇದೆ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ರಾಮ ಇವಾಗ ದ್ವಿತೀಯ ಚೆಂಡಿಗಾಗಿ ಲೆಫ್ಟಿ ಶಶಿ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬಿಬಿಸಿ ಬೆಂಗಳೂರು ಮುಂದಿನ ಸುತ್ತಿಗೆ ಇವಾಗ ಲಹದಾರಿಯನ್ನ ಇಡ್ತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ವಿಜಯವನ್ನ ಸಾಧಿಸ್ತಾ ಇದೆ ಬಿಬಿಸಿ ಬೆಂಗಳೂರು. ಅದೇ ರೀತಿ ಸೋಮಲಿಂಗೇಶ್ವರ ವೈದ್ಯರು ತಂಡಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸ್ಪಷ್ಟವಾಗಿ ದಾಂಡುಗಾರಿಕೆ 4 ಸಿಕ್ಸರ್ 2 ಬೌಂಡರಿನ ದಾಖಲಿಸಿದ ಅನಿಲ್ ಫ್ರಮ್ ಬಿಬಿಸಿ ಬೆಂಗಳೂರು. ಬಿರುಸಿನ ಆಟವನ್ನು ದಾಖಲಿಸಿ ಪಂದ್ಯದ ಏಕಾಂಗಿಯಾಗಿ ಗೆಲ್ಲಿಸಿಕೊಟ್ಟಂತ ಆಟಗಾರ ಅನಿಲ ಫ್ರಮ್ ಬಿಬಿಸಿ. ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗ್ಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ಆಹ್ವಾನವಿಡ್ತಾ ಇದ್ವಿ. ನಮಸ್ಕಾರ. ನಮ್ಮ ತಗ್ಗಸೆ ಗ್ರಾಮದ ಗಾಣಿಗ ಸಮಾಜ ಹಾಗೂ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ನಮ್ಮ ಯುವ ಪೀಳಿಗೆಯರು ಸೇರಿ 60 ಗಜದ ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಿಕೊಂಡಿದ್ದಾರೆ. ಬೈಂದೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಮೊದಲನೇ ಗಾಣಿಗ ಸಮಾಜವಾಗಿದೆ. ನಮ್ಮ ತಗ್ಗಸೆ ಗಾಣಿಗ ಸಂಘದ
ಯುವ ಪಂದ್ಯದ ಅಧ್ಯಕ್ಷರಾದ ಹಾಲಂಬೇರು ವೀರಭದ್ರ ಗಾಣಿಗರ್ ಅವರು ಇದನ್ನು ವಹಿಸಿಕೊಂಡಿದ್ದಾರೆ. ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಇವರ ಸಾರಥ್ಯದಲ್ಲಿ ಗಾಣಿಗ ಸಮಾಜ ಮಹಾದೊಡ್ಡ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಗಾಣಿಗ ಸಮಾಜದ ಪ್ರತಿಯೊಬ್ಬರು ಈ ಪಂದ್ಯಾಟಕ್ಕೆ ಬಂದು ಯುವಕರನ್ನು ಪ್ರೋತ್ಸಾಹಿಸಿ ಈ ಪಂದ್ಯವನ್ನು ಯಶಸ್ವಿಗೊಳಿಸಬೇಕೆಂದು ಹಾರೈಸುತ್ತೇವೆ. ಧನ್ಯವಾದಗಳು. ಇದೇ ಏಪ್ರಿಲ್ 23 ಮತ್ತು 24ರಂದು ಬೈಂದೂರಿನಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಭಾಳ ಸಂಭ್ರಮದಿಂದ ಜರುಗಲಿಕ್ಕಿದೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಘಟಕ ಈ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಿಕೊಂಡಿದ್ದು ನಮ್ಮ ಇಡೀ ರಾಜ್ಯದ ಗಾಣಿಗ ಸಮಾಜದವರನ್ನು ಒಟ್ಟುಗೂಡಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ಬೈಂದೂರು ತಾಲೂಕಿನ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಸೇವಾ ಸಂಘ ಸಹಕರಿಸ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಈ ಕ್ರಿಕೆಟ್ ಪಂದ್ಯಾಟ ನೆರವೇರಲಿ. ಆ ಮೂಲಕವಾಗಿ ನಮ್ಮ ಸಮಾಜದ ಯುವಕರು ಒಂದೆಡೆ ಒಗ್ಗೂಡುವಂಥ ಕೆಲಸ ಈ ಕಾರ್ಯದ ಮೂಲಕವಾಗಿ ನಡೆಯಲಿ ಎಂದು ಶುಭ ಹಾರೈಸ್ತೇನೆ. ನಮಸ್ಕಾರ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಇವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಈ ಒಂದು ಪಂದ್ಯಾಟಕ್ಕೆ ಪ್ರಥಮವಾಗಿ ಶುಭವನ್ನು ಕೋರುತ್ತಾ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜದ ಸಮರ್ಥ ನಾಯಕರ ಅಧ್ಯಕ್ಷರಾದಂಥ ವೀರಭದ್ರ ಗಾಣಿಗರವರ ಸಾರಥ್ಯದಲ್ಲಿ ಈ ಒಂದು ಪಂದ್ಯಾಟ ಮೂಡಿಬರುತ್ತಿದ್ದು, ಈ ಒಂದು ಪಂದ್ಯಾಟದ ಮೂಲಕ ರಾಜ್ಯ ಮಟ್ಟದ ಹಲವಾರು ನಾಯಕರನ್ನು ಒಗ್ಗೂಡಿಸುವ ಪ್ರಯತ್ನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅವರ ಈ ಪ್ರಯತ್ನ ಯಶಸ್ವಿಯಾಗಲಿ ಹಾಗೂ ಬೈಂದೂರಿನ ಇತಿಹಾಸದಲ್ಲಿ ಗಾಣಿಗ ಸಮಾಜದ ಈ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಲಿ ಅಂತೇಳಿ ಹೇಳ್ತಾ ಅವರ ಒಂದು ಈ ಕಾರ್ಯಕ್ಕೆ ಶುಭ ಕೋರುತ್ತೇನೆ. ನಮಸ್ಕಾರ. ನಮಸ್ತೆ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಬೈಂದೂರು ಗಾಂಧಿ ಮೈದಾನದಲ್ಲಿ ಇದೇ ತಿಂಗಳು 23 ಮತ್ತು 24ನೇ ತಾರೀಕಿನಂದು ನಡೆಯಲಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟಕ್ಕೆ ನಾವು ಎಲ್ಲರೂ ಈ ಊರಿನ ಜನರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಂಪೂರ್ಣ ತೊಡಗಿಸಿಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಒಂದು ಗಾಣಿಗ ಸಮಾಜವನ್ನು ಒಂದು ಮಾಡಲಿಕ್ಕೋಸ್ಕರ ಶ್ರೀಯುತರಾದಂಥ ವೀರಭದ್ರ ಗಾಣಿಗ ಅವರು ಈ ಗಾಂಧಿ ಮೈದಾನದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಡಿಸುವುದರ ಮುಖೇನ ತನ್ನ ಸಮಾಜವನ್ನು ಒಂದು ಮಾಡಬೇಕೆನ್ನುವ ಉದ್ದೇಶದಿಂದ ಮಾಡ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಂಸದರಾದ ರಾಘವೇಂದ್ರ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಸುಕುಮಾರ್ ಶೆಟ್ಟರು ಹಾಗೆ ನಮ್ಮ ಮಂಡಲ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟರು ಕೂಡ ಆಗಮಿಸ್ತಾ ಇದ್ದಾರೆ. ತಾವುಗಳು ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿ ಒಂದು ಸಮಾಜವನ್ನು ತನ್ನ ಸಮಾಜವನ್ನು ಒಂದು ಈಗಾಗಲೇ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತೆ ಕೃಷಿ ಕ್ಷೇತ್ರದಲ್ಲಿ ನಮ್ಮ ಗಾಣಿಗ ಸಮಾಜ ಈಗಾಗಲೇ ಗುರುತಿಸಿಕೊಂಡಿದೆ. ಹಾಗೆ ನನ್ನ ಭಾಗದ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಈ ಒಂದು ಪಂದ್ಯಾಟಕ್ಕೆ ಒಂದು ಶುಭವನ್ನು ಕೋರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಬೈಂದೂರು ತಾಲೂಕು ಇಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ 60 ಗಜದ ಕ್ರಿಕೆಟ್ ಪಂದ್ಯಾವಳಿಗೆ ಸಮಸ್ತ ಗಾಣಿಗ ಸಮಾಜದ ಪರವಾಗಿ ಕುಂದಾಪುರ ತಾಲೂಕು ಗಾಣಿಗ ಸೇವಾ ಸಂಘದ ಉಪಾಧ್ಯಕ್ಷನಾಗಿ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ತದನಂತರ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಸುವಂಥ ಮುಂದಾಳು ತಗ್ಗರ್ಸೆ ವೀರಭದ್ರ ಗಾಣಿಗರು ಅವರ ಹೋರಾಟಕ್ಕೆ ನಮ್ಮ ಪೂರ್ವಭಾವಿಯಾಗಿ ಕೇಳಿದ್ದಾರೆ. ನನಗೆ ಅದು ಬರಲಿಕ್ಕೆ ಆಗಲಿಲ್ಲ ಸಭೆಗೆ, ಆದರೂ ಅವರು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇನೆ. ಮಾಲೀಕರಾದಂತಹ ಎಎಚ್ ಅಚ್ಯುತ ಗಾಣಿಗರವರನ್ನ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮ ಈ ಆಶೀರ್ವಾದ ನಮ್ಮೆಲ್ಲರಿಗೂ ಶ್ರೀರಕ್ಷೆ. ಬನ್ನಿ ಸರ್, ನಮ್ಮ ಗಾಣಿಗ ಸಮುದಾಯದ ಅಧ್ಯಕ್ಷರು ನಿಮಗಾಗಿ ಪ್ರೀತಿಪೂರ್ವಕವಾದಂತಹ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ
ನಾಗರಾಜ್, ಸಚಿನ್. ಈಗಾಗಲೇ ಮಂಜುನಾಥ್ ಗಾಣಿಗ, ಜಾಲಹಳ್ಳಿ ರಾಘವೇಂದ್ರ ಸ್ಪೀಡ್ಸ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಪ್ರಶಾಂತ್ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಉತ್ತಮವಾದ ಹೊಡೆತ, ಮತ್ತೆ ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂತ ಚೆಂಡನ್ನು ಬೌಂಡರಿಗೆ ಹತ್ತುವುದರ ಮೂಲಕ ಅಂಕಿಅಂಶ ಪಟ್ಟಿಯಲ್ಲಿ 4 ಅಂಕೆ ಹೆಚ್ಚಳ ಕಂಡು ಬರ್ತಾ ಇದೆ. ಎರಡನೇ ಎಸೆತಕ್ಕಾಗಿ ಉತ್ತಮವಾದ ಸೆತ, ಅರ್ಥಾತ್ ಡಾಟ್ ಅಂಡ್ ಲವರಿ ಕಂಡು ಬರ್ತಾ ಇದೆ. ಈಗಾಗಲೇ ಮೂರನೇ ಎಸೆತಕ್ಕಾಗಿ ಪ್ರಶಾಂತ್ ಉತ್ತಮವಾದ ಹೊಡೆತ, ಮತ್ತೆ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಚೆಂಡು ಎಸೆಗಾರರ ಬೊಗಸೆಯೊಳಗೆ. ಹಾಗೆ ನಾಲ್ಕನೇ ಎಸೆತಕ್ಕಾಗಿ ಪ್ರಶಾಂತ್ ಉಪ್ಪುಂದ ತಂಡ ಪರವಾಗಿ ಎಸೆಗಾರಿಕೆ ಭಾಗದಲ್ಲಿ ಕಟ್ಕೊಳ್ತಾ ಇದ್ರೆ ಉತ್ತಮವಾದ ಹೊಡೆತ, ಚೆಂಡು ಕ್ಷೇತ್ರ ರಕ್ಷಕರ ಬೊಗಸೆಯೊಳಗೆ. ನಾಗರಾಜ್ ಪಂದ್ಯಾಟದ ವೀಕ್ಷಣೆಯಲ್ಲಿ ನಾಗರಾಜ್ ಕಂಡುಕೊಂಡ್ರೆ ಅವರ ತೆರವಾದ ಸ್ಥಾನ. ನಿತಿನ್ ಗೋ ಟು ದ ಪೆವಿಲಿಯನ್. ಪಂದ್ಯಾಟದ ವೀಕ್ಷಣೆಯಲ್ಲಿ ನಿತಿನ್ ಕಂಡುಕೊಂಡ್ರೆ ಈಗಾಗಲೇ ನಮ್ಮ ಉಡುಪಿ ಜಿಲ್ಲೆಯ ಗಣತವೆತ್ತ ಮಾಜಿ ಶಾಸಕರು, ಕ್ರೀಡಾ ಮತ್ತು ಮೀನುಗಾರಿಕಾ ಬಂದರು ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರ್ಪಡೆಗೊಳ್ಳಿಕ್ಕಿದ್ದಾರೆ. ಉತ್ತಮವಾದ ಸೆತ, ಆತ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿ 4ರಲ್ಲಿ ಸ್ಥಗಿತ. ಈಗಾಗಲೇ ಪ್ರಶಾಂತ್ ಅಲಿಯಾಸ್ ಪಚ್ಚು ಎಸೆಗಾರಿಕೆ ಭಾಗದಲ್ಲಿ ಕೊನೆಯ ಎಸೆಗಾಗಿ Bold! Go to the pavilion! Sachin! Nitin, go to the pavilion! ಈಗಾಗಲೇ ರೋಚಕ ಹಣಾಹಣಿ ನಡೀತಾ ಇದೆ.
ನಮ್ಮ ಪ್ರೀತಿಯ ಮಾಜಿ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಗೌರವಾನ್ವಿತ ಪ್ರಮೋದ್ ಮಧ್ವರಾಜ್ ಅವರ ಆಗಮನವಾಗಿದೆ. ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಅವರನ್ನ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಗಾಣಿಗ ಸಮಾಜದ ಮೇಲೆ ಅಗಾಧವಾದ ಪ್ರೀತಿ ಮತ್ತು ಗೌರವವನ್ನು ಇಟ್ಟುಕೊಂಡಿರುವ ನಮ್ಮೆಲ್ಲರ ಪ್ರೀತಿಯ ಪ್ರಮೋದ್ ಮಧ್ವರಾಜ್ ಅವರನ್ನ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಅಧ್ಯಕ್ಷರಾಗಿರುವ ವೀರಭದ್ರ ಗಾಣಿಗರು ಅವರನ್ನ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಸಾರಥ್ಯದಲ್ಲಿ 60 ಗಜಗಳ ರಾಜ್ಯ ಮಟ್ಟದ ಕ್ರೀಡಾಕೂಟ ಬೈಂದೂರಿನ ಗಾಂಧಿ ಮೈದಾನದಲ್ಲಿ 2ನೇ ದಿನದ ಪಂದ್ಯಾಟ ಜರುಗ್ತಾ ಇದೆ. ನಮ್ಮೆಲ್ಲರ ಪ್ರೀತಿಯ ಪ್ರಮೋದ್ ಮಧ್ವರಾಜ್, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರುವ ಪ್ರಮೋದ್ ಮಧ್ವರಾಜರು ನಮ್ಮ ಈ ಕ್ರೀಡಾಕೂಟಕ್ಕೆ, ಈ ಪಂದ್ಯಾಟಕ್ಕೆ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಪ್ರಮೋದ್ ಅಣ್ಣ ಈಗಾಗಲೇ ಮುಖ್ಯ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಗಾಣಿಗ ಸಮಾಜದ ಮೇಲೆ ಅಗಾಧವಾದ ಪ್ರೀತಿ ಮತ್ತು ಗೌರವವನ್ನು ಇಟ್ಟುಕೊಂಡಿರುವ ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರುವ ಪ್ರಮೋದ್ ಮಧ್ವರಾಜ್ ಅವರಿಗೆ ಹೃದಯಪೂರ್ವಕವಾದ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ವೀರಭದ್ರ ಗಾಣಿಗರು ಹೂಗುಚ್ಛವನ್ನ ನೀಡಿ ಗೌರವದ ಸಾಲನ್ನ ಹಾಕಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮೇಲಿನ ಅಗಾಧವಾದ ಪ್ರೀತಿ ಮತ್ತು ಗೌರವದಿಂದ ದೂರದ ಉಡುಪಿಯಿಂದ ಕಾರ್ಯಬಾಹುಳ್ಯವಿದ್ದರೂ ನಮ್ಮೊಂದಿಗೆ ಇದ್ದು ನಮ್ಮ ಪಂದ್ಯಾಟಕ್ಕೆ ಮತ್ತಷ್ಟು ಮಗದಷ್ಟು ಘನತೆ ಗೌರವವನ್ನು ಹೆಚ್ಚಿಸಿದ ಪ್ರಮೋದ್ ಮಧ್ವರಾಜರು ನಮ್ಮೊಂದಿಗಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಮಾನ್ಯ ಗೌರವಾನ್ವಿತ ಪ್ರಮೋದ್ ಮಧ್ವರಾಜರು ಈ ಒಂದು ಪಂದ್ಯಾಕೂಟ ಈಗಾಗಲೇ ಉತ್ತಮವಾದ ಸತ್ತ ಮತ್ತೆ ಕ್ಷೇತ್ರ ರಕ್ಷಕರ ವೈಫಲ್ಯದಿಂದ 2 ಓಟಗಳು ಸೇರ್ಪಡೆಗೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಮಧ್ಯೆ 7 ಓಟಗಳು ಕಲೆ ಹಾಕ್ತಾ ಇದೆ ಇಶು ಫ್ರೆಂಡ್ಸ್ ಉಡುಪಿ ತಂಡ. ಮಧ್ಯೆ ಸೈಕರಿ ಭಾಗದಲ್ಲಿ ಸಚಿನ್ ದಾಂಡಲು ಜಲ್ಪಿಸ್ತಾ ಇದ್ದಾರೆ. ಉತ್ತಮವಾದಂತ ಹೊಡೆತ ಮತ್ತೆ ಕೊನೆ ಕ್ಷಣದಲ್ಲಿ ಒಂಟಿ ಓಟ ಸಂಪಾದನೆ ಯಶಸ್ವಿ. ಈಗಾಗಲೇ ದ್ವಿತೀಯ ದಿನದ ಮೈದಾನದಲ್ಲಿ ಪಂದ್ಯಾಕೂಟ ನಡೀತಾ ಇದ್ರೆ ಪಂದ್ಯಾಟದ ವೀಕ್ಷಣೆಯಲ್ಲಿ ಕರತವೆತ್ತ ಮಾಜಿ ಸಚಿವರಾದಂತ ಪ್ರಮೋದ್ ಮಧ್ವರಾಜ್ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಈಗಾಗಲೇ
ಕರ್ನಾಟಕ ಸರ್ಕಾರದ ಮಾಜಿ ಕ್ರೀಡಾ ಮಂತ್ರಿ ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಪಂದ್ಯಾಟದ ವೀಕ್ಷಣೆಯಲ್ಲಿ ವೇದಿಕೆಯಲ್ಲಿ ಕುಳಿತಿದ್ರೆ, ಮತ್ತೆ ವಿಶ್ವ ಫ್ರೆಂಡ್ಸ್ ಉಡುಪಿ ಹಾಗೂ ಆನೆಗಣಪತಿ ಉಪ್ಪುಂದ ಇರುವ ತಂಡಗಳ ನಡುವಿನ ರೋಚಕ ಹಣಾಹಣಿ. ತಂಡದ ಮೊತ್ತ 10. ತನ್ಮಧ್ಯೆ ಕೊನೆಯ ಶತಕ್ಕಾಗಿ ಪ್ರಸನ್ನ ಆನೆ ಗಣಪತಿ ಉಪ್ಪುಂದದ ಪರವಾಗಿ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ, ದಾಂಡುಗಾರಿಕೆ ಭಾಗದಲ್ಲಿ ಪ್ರಕಾಶ್ ವಿಶ್ವಪ್ರಾಣ್ ಉಡುಪಿ ಪರವಾಗಿ ಉತ್ತಮವಾದತ್ತ ಎಸೆತ್ತ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 10ರಲ್ಲಿ ಸ್ಥಗಿತ. ಚೆಂಡು ದಾಂಡುಗಾರನನ್ನ ವಂಚಿಸ್ತಾ ಇದೆ. ಎರಡು ಓವರ್ನ ಮುಕ್ತಾಯದೊಂದಿಗೆ 2 ಉದ್ದರಿ ಆಘಾತದೊಂದಿಗೆ 10 ಓಟಗಳು ಕಲೆ ಹಾಕ್ತಾ ಇದೆ ವಿಶ್ವ ಫ್ರೆಂಡ್ಸ್ ಉಡುಪಿ ತಂಡ. ಈಗಾಗಲೇ ವಿಶ್ವ ಫ್ರೆಂಡ್ಸ್ ನ ಪರವಾಗಿ ಸೈಕರಿ ಭಾಗದಲ್ಲಿ ಸಚಿನ್ ದಾಂಡಲ ಜಲ್ಪಿಸ್ತಾ ಇದ್ರೆ, ಲಾನ್ ಸೈಕರಿ ಭಾಗದಲ್ಲಿ ಪ್ರಕಾಶ್ ದಾಂಡು ಜಲ್ಪಿಸ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಗಣೇಶ್ ಲಕ್ಷ್ಮೀ ಆನೆ ಗಣಪತಿ ಉಪ್ಪುಂದ ತಂಡದ ಪರವಾಗಿ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರೆ, 3ನೇ ಓವರ್ನ ಪ್ರಥಮ ಎಸ್ತಕ್ಕಾಗಿ ಏತನ್ಮಧ್ಯೆ ಗಣೇಶ್ ಬೈಂದೂರಿನ ಗಾಂಧಿ ಮೈದಾನದಲ್ಲಿ 2ನೇ ದಿನದ ಗಾಣಿಗ ಸಮುದಾಯದ ಪಂದ್ಯಾಕೂಟದ ಯಶಸ್ವಿ ಪಂದ್ಯಾಕೂಟ. ಉತ್ತಮವಾದ ಸೆತ್ತ. ಅತ್ತ ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ದಾಂಡುಗಾರನನ್ನ ವಂಚಿಸ್ತಾ ಇದೆ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 10ರಲ್ಲಿ ಸ್ಥಗಿತ. ಏತನ್ಮಧ್ಯೆ ದ್ವಿತೀಯ ಶತಕ್ಕಾಗಿ ಗಣೇಶ್ ರೈಟ್ ಅಮೋರ್ದ ವಿಕೆಟ್ ಮಾದರಿಯಲ್ಲಿ ಎಸೆದಿರ್ತಕ್ಕಂಥ ಚೆಂಡು ಉತ್ತಮವಾದ ಸೆತ್ತ. ಅತ್ತ ಒಂಟಿ ಓಟು ಸಂಪಾದನೆ ಸಫಲತೆ ಕಾಡ್ತಾ ಇದೆ. ಮತ್ತೆ 3ನೇ ಶತಕ್ಕಾಗಿ ಗಣೇಶ್ ಉತ್ತಮವಾದ ಸೆತ್ತ. ತಟ್ಟೆ ಬುಟ್ಟಿ ಓಟಿ ಸಂಪಾದನೆ. ಅಂಕಿಅಂಶ ಪಟ್ಟಿಯಲ್ಲಿ ಒದ್ದುವಕ್ಕೆ ಹೆಚ್ಚಳ. ಈ ಮುಖೇನ ವಿಶ್ವ ಫ್ರೆಂಡ್ಸ್ ಉಡುಪಿ ತಂಡ 12 ಓಟಗಳು ಕಲೆ ಹಾಕ್ತಾ ಇದೆ. 2 ಉದ್ದರಿಯ ನಷ್ಟಕ್ಕೆ. 4ನೇ ಎಸೆತಕ್ಕಾಗಿ ಉತ್ತಮವಾದ ಬಾಣತರಕ್ಕೆ ಚಿಮ್ಮಿದ ಚೆಂಡು. ಮತ್ತೆ 4 ಓಟ ಸಂಪಾದನೆ ಕೊನೆಯ ಕ್ಷಣದಲ್ಲಿ. ಐದನೇ ಎಸೆತಕ್ಕಾಗಿ ಗಣೇಶ್ ಗಣೇಶ್ ಉತ್ತಮವಾದ ಸೆತ್ತ. ಒಂಟಿ ಓಟ ಸಂಪಾದನೆ ಕಾಡ್ತಾ ಇದ್ದ ಈತ ಮುಖೇನ ಕ್ಷೇತ್ರ ರಕ್ಷಕರ ವೈಫಲ್ಯ. ರನ್ಔಟ್ ಆಗುವ ಸಾಧ್ಯತೆ. ಮಧ್ಯ ಕೈ ಚೆಲ್ತಾ ಇದ್ದಾರೆ. ಈ ಮುಖೇನ ವಿಶ್ವ ಫ್ರೆಂಡ್ಸ್ ಉಡುಪಿ ತಂಡ 17 ಓಟಗಳನ್ನು ಕಲೆ ಹಾಕ್ತಾ ಇದೆ. ಓವರ್ನ ಕೊನೆಯ ಸತಕ್ಕಾಗಿ ಗಣೇಶ್
ಆನೆ ಗಣಪತಿ ಉಪ್ಪುಂದ ತಂಡದ ಪರವಾಗಿ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರ ಉತ್ತಮವಾದತ್ತ ಎಸೆತ ಚೆಂಡು ಸೀಮಾ ರೇಖೆಯ ಪಾರಸ್ಪರಕ್ಕೆ ಸೀಮಿತ ಚೆಂಡು ಏಕರಕ್ಷಕರ ಬೊಗಸೆಯೊಳಗೆ ಈಗಾಗಲೇ ಪ್ರಕಾಶ್ ಕೋಟದ ಪೆವಿಲಿಯನ್ ಈಗಾಗಲೇ ನಮ್ಮೊಂದಿಗೆ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಘನತವೆತ್ತ ಮಾಜಿ ಸಚಿವರಾದಂತಹ ಮಾಜಿ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರೀಡಾ ಮಂತ್ರಿಗಳಾಗಿರುವಂತಹ ಪ್ರಮೋದ್ ಮಧ್ವರಾಜರವರು ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಬೈಂದೂರು ಇದರ ವತಿಯಿಂದ ಇವತ್ತು ಗಾಂಧಿ ಮೈದಾನದಲ್ಲಿ ಶ್ರೀ ವೇಣುಗೋಪಾಲ್ ಕೃಷ್ಣ ಟ್ರೋಫಿ ಈ ಕ್ರಿಕೆಟ್ ಪಂದ್ಯಾಟ ಗಾಣಿಗ ಸಮಾಜದ ಯುವಕರಿಗಾಗಿ ಕ್ರೀಡಾಳುಗಳಿಗಾಗಿ ಇವತ್ತು ಪ್ರಾರಂಭವಾಗಿದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳೇ, ಯುವ ನಾಯಕರುಗಳೇ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಗಾಣಿಗ ಸಮಾಜದ ಯುವಕರೇ, ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಕ್ರೀಡಾ ಪ್ರೇಮಿಗಳೇ, ಒಂದು ಸಮಾಜವನ್ನು ಒಂದುಗೂಡಿಸಬೇಕಾದ್ರೆ, ಒಂದು ಸಮಾಜವನ್ನು ಒಗ್ಗಟ್ಟಿನ ಚೌಕಟ್ಟಿನೊಳಗೆ ತರಬೇಕಾದ್ರೆ ಅದಕ್ಕೆ ಏಕೈಕ ಮಾರ್ಗ ಯಾವುದು ಅಂತ ಕೇಳಿದ್ರೆ ಕ್ರೀಡೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕು. ನೀವು ಬೇರೆ ಯಾವ ಕಾರ್ಯಕ್ರಮ ಮಾಡಿದರೂ ಅಲ್ಲಿ ಭಿನ್ನಾಭಿಪ್ರಾಯಗಳಿದ್ದೇ ಇರ್ತದೆ ಅಥವಾ ವಿರೋಧಗಳಿದ್ದೇ ಇರ್ತದೆ. ಕ್ರೀಡೆಯಲ್ಲಿ ಮಾತ್ರ ಎಲ್ಲರೂ ಒಂದಾಗುವಂಥ ಒಂದು ಪರಿಸ್ಥಿತಿ. ಅದಕ್ಕೆ ಕ್ರೀಡಾ ಸ್ಫೂರ್ತಿ ಅಂತ ಕರೆಯೋದು. ನಾವು ಚುನಾವಣೆಯಲ್ಲಿ ನಿಲ್ತೇವೆ, ಕೆಲವರು ಗೆಲ್ತಾರೆ, ಕೆಲವರು ನನ್ನಂಥವ್ರು ಸೋಲ್ತಾರೆ. ಆ ಚುನಾವಣೆ ಆದಮೇಲೆ ನಾವು ಒಬ್ಬರ ಮುಖ ನೋಡೋದಿಲ್ಲ, ಗೆದ್ದವ ಮತ್ತು ಸೋತವ ಮುಖ ನೋಡೋದಿಲ್ಲ. ಆದರೆ ಅದೇ ಕ್ರೀಡಾಕೂಟದಲ್ಲಿ ಸೋತ ತಂಡವೇ ಗೆದ್ದ ತಂಡವನ್ನು ಮೊಟ್ಟ ಮೊದಲದಾಗಿ ಅಭಿನಂದಿಸುವಂಥದ್ದನ್ನು ನಾವು ನೋಡ್ತೇವೆ. ಇದು ಕ್ರೀಡಾ ಸ್ಫೂರ್ತಿ ಮತ್ತು ಆ ಒಂದು ಮನಸ್ಸು ವಿಶಾಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಕ್ರೀಡೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತದೆ. ಆ ನಿಟ್ಟಿನಲ್ಲಿ ನಾನು ಗಾಣಿಗ ಸಮಾಜವನ್ನು ಅಭಿನಂದಿಸಲೇಬೇಕು. ನೀವು ಸೂಕ್ತವಾದಂಥ ರೀತಿಯಲ್ಲಿ ಇವತ್ತು ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಾಡು ಮಾಡೋದ್ರ ಮೂಲಕ, ಯಾಕಂದರೆ ನಮ್ಮ ಯುವಕರಿಗೆ, ನಾನು ಕ್ರೀಡಾ ಮಂತ್ರಿಯಾಗಿದ್ದೆ, ನನಗೂ ಕ್ರೀಡೆಯಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಆದರೆ ಕ್ರೀಡಾ ಮಂತ್ರಿ ಆದಮೇಲೆ ನನಗೆ ಗೊತ್ತಾಯಿತು 42 ಬಗೆಯ ಕ್ರೀಡೆಗಳು, ಗೇಮ್ಸು ಇದೆ ಅಂತ. 42. ನಾನು ಎನ್ಸಿದ್ದು ಕ್ರಿಕೆಟು, ಕಬಡ್ಡಿ, ವಾಲಿಬಾಲ್, ಖೋಖೋ ಅಂತ 4-5 ಇರ್ಬೋದು ಅಂತ. ಕೊನೆಗೆ ಗೊತ್ತಾಯ್ತು 42. ಯಾಕಂದರೆ ನಾನು ಉದ್ಘಾಟನೆಗೆಲ್ಲ ಹೋಗ್ತಿದ್ದೆ. ಅದು ಅಂಥ ಆಟಗಳನ್ನು, ಅಂಥ ಕ್ರೀಡೆಗಳನ್ನು ಪ್ರಥಮ ಬಾರಿ ನಾನು ನೋಡ್ತಾ ಇದ್ದೇನೆ. ಆದರೂ ನಮ್ಮ ಜಿಲ್ಲೆ, ಕರಾವಳಿ ಜಿಲ್ಲೆ ಮತ್ತು ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಇರುವಷ್ಟು ಅಭಿಮಾನ ಯುವಕರಲ್ಲಿ ಬೇರೆ ಯಾವ ಕ್ರೀಡೆಗೂ ಇಲ್ಲ. ನೀವು ಬೇರೆ ಕ್ರೀಡೆನೂ ಮಾಡ್ಬೋದಾಗಿತ್ತು, ಆದರೆ ಅತ್ಯಂತ ಜನಪ್ರಿಯ ಕ್ರೀಡೆ ಯಾವುದು ಅಂತ ಕೇಳಿದರೆ ಅದು ಕ್ರಿಕೆಟ್. ಅದಕ್ಕೆ ಗಾಣಿಗ ಸಮಾಜ ಕ್ರಿಕೆಟ್ ಕ್ರೀಡಾಕೂಟವನ್ನು, ಕ್ರಿಕೆಟ್ ಪಂದ್ಯಾವಳಿಯನ್ನು ಆಚರಣೆ ಮಾಡಿದ್ದಕ್ಕೆ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೇನೆ. ಇವತ್ತಲ್ಲಿ ಬೋರ್ಡ್ ಹಾಕಿದ್ದೀರಿ, ಪ್ರಧಾನಮಂತ್ರಿ ಮೋದಿಯವರು ಗಾಣಿಗ ಸಮಾಜದವರು ಅಂತ. ನಿಜವಾಗಿಯೂ ಇದು ಸತ್ಯ. ಮತ್ತು ಇಡೀ ಗಾಣಿಗ ಸಮಾಜ ಅಲ್ಲ, ಇಡೀ ದೇಶವೇ ಹೆಮ್ಮೆ ಪಡುವಂಥದ್ದು ಅಂತ ಕಾಣ್ತದೆ. ಯಾಕೆಂದರೆ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಮದು ಸಣ್ಣ ಸಮಾಜ ಅಂತಕ್ಕಂಥ ಕೀಳರಿಮೆ ಇರುವ ಅಗತ್ಯ ಇಲ್ಲ. ಒಂದು ಪ್ರಧಾನಮಂತ್ರಿಯನ್ನು ಕೊಡ್ತಕ್ಕಂಥ ಒಂದು ಸಮಾಜ ಸಣ್ಣ ಸಮಾಜ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೃಷ್ಟಿಯಿಂದ ನೀವು ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡಿದರೆ, ಅದು ಕ್ರೀಡಾ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಔದ್ಯೋಗಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡಿದರೆ
ಎತ್ತರಕ್ಕೆ ಏರ್ಬೋದು ಎಂಬುದಕ್ಕೆ ಮೋದಿಯವರೇ ಸಾಕ್ಷಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಾನು ಸಂಜೆ ಬರಬೇಕಾಗಿತ್ತು, ಆದರೆ ಇವತ್ತು ನನಗೆ ಸುಮಾರು 10-15 ಕಾರ್ಯಕ್ರಮಗಳಿದೆ ಎಲ್ಲ ಉಡುಪಿ ಭಾಗದಲ್ಲಿ. ಸೊ ಮೊದಲು ಬೈಂದೂರಿಗೆ ಹೋಗಿ ಗಾಣಿಗ ಸಮಾಜದ ಕಾರ್ಯಕ್ರಮ ಮುಗಿಸಿ ನಂತರ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಅಂತ ಮೊದಲು ಬೇಗನೆ ಬಂದಿದ್ದೇನೆ. ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ತಾವೆಲ್ಲರೂ ಸ್ವಾಗತಿಸಿದ್ದೀರಿ. ಈ ಕ್ರಿಕೆಟ್ ಪಂದ್ಯಕೂಟ ಭಾಳ ಉತ್ತಮವಾಗಿ ನಡೆದು 16 ಟೀಮ್ಗಳು ಬಂದಿದೆ. ಅತ್ಯುತ್ತಮ ಟೀಮ್ ಈ ವಿನ್ನರ್ಸ್ ಟ್ರೋಫಿಯನ್ನು ಗೆಲ್ಲುವಂತಾಗಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹೃದಯ ತುಂಬಿದ ಮಾತುಗಳನ್ನಾಡಿದ ನಮ್ಮೆಲ್ಲರ ಪ್ರೀತಿಯ, ನಮ್ಮೆಲ್ಲರ ಅಭಿಮಾನದ ಶ್ರೀ ಪ್ರಮೋದ್ ಮಧುರಾಜ್ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ವಿಕೆಟ್ 18 ಓಟಗಳನ್ನು ಕಲೆ ಹಾಕಿಕೊಂಡು 4 ಅತ್ಯಮೂಲ್ಯವಾದ ಹುದ್ದಡಿಯ ನಷ್ಟದಲ್ಲಿ 5ನೇ ಎಸೆತಕ್ಕಾಗಿ ಪ್ರಶಾಂತ್ ರಾಘು ಈ ತಂಡವನ್ನ ಸಕ್ರಿಯವಾಗಿ ಕಟ್ಟಿಕೊಂಡು ಅಂಕಣದ ಒಳಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಆನೆ ಗಣಪತಿ ಕ್ರಿಕೆಟರ್ಸ್ ಒಪ್ಪಂದದ ಅತ್ಯಂತ ಕ್ರಿಯಾಶೀಲ ಆಟಗಾರ ರಾಘು ಈ ತಂಡದ ರಚನೆಯಲ್ಲಿ ಕಾರ್ಯಪ್ರವೃತ್ತರಾಗಿ ತಂಡದ ಆಟವನ್ನು ಆಡ್ತಾ ಇದ್ದಾರೆ. ಅಭಿನಂದನೆಗಳು ರಾಘು ಅವರಿಗೆ. ಕೊನೆಯ ಶತಕ್ಕಾಗಿ ಭಾಸ್ಕರ್ ಗಾಣಿಗ, ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸಿರುವ ಉದ್ಯಮಿಗಳಾಗಿರುವ ಭಾಸ್ಕರ್ ಗಾಣಿಗ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಮ್ಯಾಚ್ ಬಜರಂಗಿ ಕ್ರಿಕೆಟರ್ಸ್ ತಗ್ಗರ್ಸೆ ಮತ್ತು ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒಂಡ್ಸೆ ತಂಡದ ಇರುವ ನಾಯಕರಿಗೆ ಕೊನೆಯ ಕರೆಯನ್ನು ನೀಡ್ತಾ ಇದ್ದೇವೆ. ಅದ್ಭುತವಾದ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಪ್ರಶಾಂತ್. ಸುಂದರತೆ ಅಷ್ಟ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಇವಾಗ ಡಾಟ್ ಬಾಲ್ ನ ಸೇರ್ಪಡೆ ತನ್ಮೂಲಕ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ತನ್ಮೂಲಕ ಕ್ರೀಡಾ ಸ್ಫೂರ್ತಿಯನ್ನ ಇಷ್ಟು ಕ್ರಿಕೆಟರ್ಸ್ ಉಡುಪಿ ಪಾಳೆಯ ಇವಾಗ ಮತ್ತರ್ವ ಬಿರುಸಿನ ಆಟಗಾರ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ.
ಅಂತಿಮವನ್ನ ತೃತೀಯ ಚೆಂಡಿಗಾಗಿ ಮತ್ತೆ ನಿಶಾಂಕ್. ತೀರಾ ಶಾರ್ಟ್ ಆದ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು ಕೂಡ ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಕಡಿವಾಣವನ್ನು ಹಾಕ್ತಾ ಇದೆ ಆಣೆ ಗಣಪತಿ ಉಪ್ಪುಂದ. ಕೇವಲ 36 ಚೆಂಡುಗಳ ಕದನದಲ್ಲಿ 19ಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ಹಂತದಲ್ಲಿ ಬೇರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ಇವಾಗ ಪಡ್ಕೊಂಡ್ರು. ಮತ್ತೆ ಹುದ್ದರಿ ಪತನವಾಗ್ತಾ ಇದೆ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಆದಷ್ಟು ಬೇಗ ಸಿದ್ಧತೆಯಲ್ಲಿರಬೇಕು ಎರಡು ತಂಡಗಳು. ಮತ್ತೆ ಅತಿಕ್ರಮ ಓಟಗಳು, ವೈಟ್ ಬಾಲ್, ಒಂದು ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಈ ಪಂದ್ಯಕೂಟದಲ್ಲಿ ಅತ್ಯಂತ ಕನಿಷ್ಠ ಮಟ್ಟವನ್ನು ದಾಖಲಿಸುವ ಹಂತದಲ್ಲಿರ್ತದೆ ಇಶು ಕ್ರಿಕೆಟರ್ಸ್ ಉಡುಪಿ. ಇವಾಗ 5ನೇ ಅವನ್ನ ಚಾಲ್ತಿಯಲ್ಲಿ ಕೇವಲ 22ರಲ್ಲೇ ಸ್ಥಗಿತವನ್ನ ಕಂಡ್ರೆ ಮತ್ತೆ ಎಸ್ತಗಾರಿಕೆಯಲ್ಲಿ ಬಿರುಸಿನ ಹೊಡೆತದ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾಳೆ. ಇವಾಗ ಡಾಟ್ ಬಾಲ್ ಸೇರ್ಪಡೆ ಆಗ್ತದೆ. ತನ್ಮೂಲಕ ಸುಂದರತೆ ಆಟವನ್ನು ದಾಖಲಿಸಿದಂತ ಇಸು ಕ್ರಿಕೆಟರ್ಸ್ ಉಡುಪಿ ಇವಾಗ ಅಂತಿಮ ಹಂತದಲ್ಲಿ ನಾಟಕೀಯ ಕುಸಿತವನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಅಂತಿಮ ಚೆಂಡು, ಬಿರುಸಿನ ಹೊಡೆತದ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವಿಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತದೆ. 5 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ ತಂಡದ ಮೊತ್ತ 20ರಲ್ಲಿ ಸ್ಥಗಿತವನ್ನು ಕಂಡ್ರೆ ಲಾಸ್ ಆಫ್ 5 ವಿಕೆಟ್ ಪಂದ್ಯಾಟ ವೀಕ್ಷಣೆಯಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿ ಅಂತಿಮ 6 ಚೆಂಡು ಬಾಕಿ ಇರ್ತದೆ. ಅದೆಷ್ಟು ಓಟಗಳನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಪ್ರತಿಷ್ಠಿತ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ಮತ್ತೆ ಚುರುಕನ್ನು ಪಡ್ಕೊಳ್ತಾ ಇದೆ ಪಂದ್ಯಾಟ. ಬಿರುಸಿನ ಆಟವನ್ನು ದಾಖಲಿಸುವ ಹಂತದಲ್ಲಿ ಎಡವಿಕೆಯನ್ನು ಕಾಣ್ತಾ ಇದೆ ಇಶು ಕ್ರಿಕೆಟರ್ಸ್ ಉಡುಪಿ. ಇವಾಗ ಆಣೆ ಗಣಪತಿ ಉಪ್ಪುಂದ ಸ್ಪಷ್ಟವಾಗಿ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಮತ್ತೆ 6 ಚೆಂಡು ಬಾಕಿ ಇರ್ತದೆ ಅಂತಿಮ ಹಂತದಲ್ಲಿ. ಮತ್ತೆ ಹೊಸ ಎಸೆಗಾರ ಬೌಲರ್ ನೇಮ್ ಪ್ರಜ್ವಲ್. ಇವಾಗ ಅಂತಿಮವನ್ನ ಪ್ರಥಮ ಚೆಂಡಿಗಾಗಿ ಸ್ಟ್ರೈಕ್ ಅನ್ನ ಅಭಿಷೇಕ್ ಪಡ್ಕೊಳ್ತಾ ಇದ್ದಾನೆ. ನಿರ್ಣಾಯಕ 6 ಎಸೆತ ಮಾತ್ರ ಬಾಕಿ ಇರ್ತದೆ. ಪ್ರಥಮ ಚೆಂಡು ಪ್ರಜ್ವಲ್, ಇವಾಗ ಸ್ಟ್ರೈಕ್ ನಲ್ಲಿ ಅಭಿಷೇಕ್. ಬೇರುಸಿನ ಆಟಗಾರ, ಯಾವುದೇ ಹಂತದಲ್ಲೂ ಕೂಡ ಸಿಕ್ಸರಿ ಬೌಂಡರಿಯನ್ನು ದಾಖಲಿಸುವ ಆಟಗಾರ. ಮತ್ತೆ ತಟ್ಟಿ ಮುಟ್ಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಅವಳಿ ಓಟದ ಪ್ರಯತ್ನ, ತನ್ಮೂಲಕ ಓಟದಲ್ಲಿ ಯಶಸ್ಸು ದಾಖಲಾಗ್ತಾ ಇದೆ. ಈ ಹಂತದಲ್ಲಿ ಚಾಣಾಕ್ಷತನದ ಓಟಗಾರಿಕೆ, ರನ್ನಿಂಗ್ ಬಿಟ್ವೀನ್ ಓಟದಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇದೆ. 2 ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಅಂತಿಮ 5 ಚೆಂಡು ಬಾಕಿ ಇರ್ತದೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಪ್ರಜ್ವಲ್. ಇವಾಗ ಸ್ಟ್ರೈಕ್ ನಲ್ಲಿ ಅಭಿ, ಅದ್ಯಾವ ಸುಮಂತ್. ಇವಾಗ ದ್ವಿತೀಯ ಚೆಂಡಿಗಾಗಿ ಪುಡಾಕದಲ್ಲಿ ಬಿದ್ದಂತ ಚೆಂಡು, ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ಮೂಲಕ 7ನೇ ಉದ್ದರಿ ಪತನವಾಗ್ತಾ ಇದೆ. ಇವಾಗ ಇಸು ಕ್ರಿಕೆಟರ್ ಸುಡುವೆ ಬಹಳಷ್ಟು ಒತ್ತಡವನ್ನು ಅನುಭವಿಸ್ತಾ ಇದೆ. ತೀವ್ರ ನಾಟಕೀಯ ಕುಸಿತವನ್ನು ಅನುಭವಿಸಿದ ತಂಡ ಇಸು ಇವಾಗ ಆರಂಭಿಕ ಇನ್ನಿಂಗ್ಸ್ ಕಳಪೆ ಮಟ್ಟದ ಆಟವನ್ನು ದಾಖಲಿಸಿ ಈ ಟೂರ್ನಮೆಂಟಿನ ಕನಿಷ್ಠ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಕೇವಲ 4 ಎಸೆತ ಮಾತ್ರ ಬಾಕಿ ಇರ್ತದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಮತ್ತೆ ತೃತೀಯ ಚೆಂಡಿಗಾಗಿ ಇವಾಗ ಪ್ರಜ್ಜು ಸ್ಟ್ರೈಕ್ ಅನ್ನ ಹೊಸ ಆಟಗಾರ, ಮತ್ತೋರ್ವ ಹಿರಿಯ ಬಿರುಸಿನ ಆಟಗಾರ ಸಂದೀಪ ಉಡುಪಿ
ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾಳೆ. ಇವಾಗ ಡಾಟ್ ಬಾಲ್ ನ ಸೇರ್ಪಡೆಯಾಗ್ತದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಸುಲಭ ಸಾಧ್ಯತೆ ಹೊಡೆತವನ್ನ ದಾಖಲಿಸುವುದರಲ್ಲಿ ವಿಫಲತೆಯನ್ನ ಕಾಣ್ತಾ ಇದ್ದೇವೆ. ಮತ್ತೆ 3 ಚೆಂಡು ಬಾಕಿ ಇರ್ತದೆ. 4ನೇ ಚೆಂಡಿಗಾಗಿ ಮತ್ತೆ ಪ್ರಜ್ವಲ್ ಬೇರೋಸಿನ ಹೊಡೆತದ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಕೇವಲ ಒಂದು ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 23ಕ್ಕೆ ತಲುಪ್ತದೆ. ಚಾಲ್ತಿಯ ಅಂತಿಮ ಓವರ್ನಲ್ಲಿ ಕೇವಲ 2 ಚೆಂಡು ಮಾತ್ರ ಬಾಕಿ ಇರ್ತದೆ. ನಿರ್ಣಾಯಕ ಹಂತದಲ್ಲಿ ಬೇರೋಸಿನ ಆಟವನ್ನು ದಾಖಲಿಸಲೇಬೇಕಾಗ್ತದೆ. ಅಂತಿಮ 2 ಚೆಂಡು. ಬೇರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಈ ಹಿಂದಿನ ಎಸ್ತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡಿದ್ದ ಆಟಗಾರ ಇವಾಗ ಕ್ಷೇತ್ರ ರಕ್ಷಣೆಯನ್ನ ಮಾಡಿಕೊಡ್ತಾ ಇದ್ದ. ಸಂಭಾವ್ಯ ಬೌಂಡರಿಯನ್ನು ತಡ ಹಿಡಿತಾ ಇದ್ದ. ಓಟಗಳಿಗೆ ಮಾತ್ರ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಅಂತಿಮ 1 ಚೆಂಡು, 1 ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಇನ್ನಿಂಗ್ಸ್ನ ಅಂತಿಮ ಚೆಂಡು. ಇವಾಗ ಪ್ರಜ್ಜು ಬೇರೋಸಿನ ಹೊಡೆತ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ. ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ದಾಖಲಿಸ್ತಾ ಇದೆ. 26 ಅರ್ಥಾತ್ 27ರ ಸುಲಭ ಗುರಿ ದಾಖಲಿಸಬೇಕಾಗ್ತದೆ. ಆಣೆ ಗಣಪತಿ ಉಪ್ಪುಂದ ಬಹಳಷ್ಟು ಕಡಿವಾಣ ಹಾಕುವ ನಿಟ್ಟಿನ ಯಶಸ್ಸನ್ನು ದಾಖಲಿಸ್ತಾ ಇದೆ ನಮ್ಮ ಆಣೆ ಗಣಪತಿ ಫ್ರೆಂಡ್ಸ್ ಉಪ್ಪುಂದ ಆಟಗಾರರು. ಈ ಟೂರ್ನಮೆಂಟ್ ಅತ್ಯಂತ ಕನಿಷ್ಠ ಮೊತ್ತವನ್ನು ಇವಾಗ ದಾಖಲಿಸ್ತಾ ಇದೆ ಇಶು ಕ್ರಿಕೆಟರ್ಸ್ ಉಡುಪಿ. ವಿರೋಧಿನ ಆಟವನ್ನು ದಾಖಲಿಸುವ ನಿರೀಕ್ಷೆಯಲ್ಲಿದ್ದ ತಂಡ ದಿಢೀರ್ ನಾಟಕೀಯ ಕುಸಿತವನ್ನು ಕಂಡು ಅಂತಿಮ ಹಂತದಲ್ಲಿ ಕೇವಲ 26 ಓಟಗಳಿಗೆ ಮಾತ್ರ ಸಕ್ತವಾಗ್ತಾ ಇದೆ. ಅಂತಿಮ ಈ 36 ಚೆಂಡು 27 ಓಟಗಳನ್ನ ದಾಖಲಿಸಬೇಕಾಗ್ತದೆ ಆನೆ ಗಣಪತಿ ಫ್ರೆಂಡ್ಸ್ ಉಪ್ಪುಂದ. ಮುಂದಿನ ಪಂದ್ಯಾಟಕ್ಕಾಗಿ ನಾಣ್ಯ ಚುಮಿಗಾಗಿ ಆಹ್ವಾನಿಸ್ತಾ ಇದ್ದೀವಿ. ಬಜರಂಗಿ ಕ್ರಿಕೆಟರ್ಸ್ ತಗ್ಗರ್ಸ್ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒನ್ಸೆ. 2 ತಂಡಗಳ ಆಟಗಾರರು ಐಡಿಯನ್ನ ದಯವಿಟ್ಟು ಸಾಕರ್ಸ್ ಐಡಿಯನ್ನ ತೆಗೆದುಕೊಂಡು ಬರಬೇಕು. ಯೋಗೇಂದ್ರ ಗಾಣಿಗ ಇವರನ್ನ ಸಂಪರ್ಕಿಸಬೇಕು. 2 ತಂಡದ ಆಟಗಾರರು ಯೋಗೇಂದ್ರ ಗಾಣಿಗ ಇವರನ್ನ ಸಂಪರ್ಕಿಸಿ ಐಡಿಯನ್ನ ತೋರಿಸಬೇಕು ಇಮಿಡಿಯೇಟ್ ಆಗಿ ಪ್ಲೀಸ್. ಮೊನ್ನೆ ಪಂದ್ಯಾಟಕ್ಕೆ ನಾಣ್ಯ ಚುಮಿಗಾಗಿ ಕೂಡ ಆಹ್ವಾನಿಸ್ತಾ ಇದ್ದೀವಿ. ಬ್ರಹ್ಮಲಿಂಗೇಶ್ವರ ಒನ್ಸೆ ಆಟಗಾರರು ಆದಷ್ಟು ಬೇಗ ID ಕಾರ್ಡ್ ಅನ್ನು ತೆಗೆದುಕೊಂಡು ಬನ್ನಿ ಪ್ಲೀಸ್. ಟಾಸ್ಗೆ ಬನ್ನಿ ಇಮಿಡಿಯೇಟ್ ಆಗಿ. ಬ್ರಹ್ಮಲಿಂಗೇಶ್ವರ ಒನ್ಸೆ ನಾಯಕ ಟಾಸ್ಗೆ ಬನ್ನಿ ಇಮಿಡಿಯೇಟ್ ಆಗಿ. ಬಜರಂಗಿ ಕ್ರಿಕೆಟರ್ಸ್ ತಗ್ಗರ್ಸೆ ಇವರು ಕೂಡ ಇಮಿಡಿಯೇಟ್ ಆಗಿ ಟಾಸ್ಗೆ ಬರಬೇಕು ನಾಯಕರು. ಬಜರಂಗಿ ಕ್ರಿಕೆಟರ್ಸ್ ಮತ್ತು ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಇರುವ ತಂಡದ ಸದಸ್ಯರಿಗೆ ಕೊನೆಯ ಕರೆಯನ್ನು ನೀಡ್ತಾ ಇದ್ದೇವೆ. ದಯಮಾಡಿ
ಐಡಿ ವೀಕ್ಷಣೆಗಾಗಿ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬಂದು ಯೋಗೇಂದ್ರ ಗಾಣಿಗ ಅವರನ್ನು ಸಂಪರ್ಕಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿಯ ಟಾಸ್ ಸಹಿತ ಮಾಡಲಾಗ್ತದೆ. ಆದಷ್ಟು ಬೇಗ ಪಂದ್ಯಾಟವನ್ನ ನಡೆಸಿಕೊಡಬೇಕು ಅಂತ ನಿರ್ಣಾಯಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಬೈಂದೂರಿನ ಪ್ರತಿಷ್ಠಿತ ಗಾಂಧಿ ಮೈದಾನದಲ್ಲಿ ಚೆಂಡು ದಾಂಡಿನ ಪಂದ್ಯಾಟ. ಇದು ಗಾಣಿಗ ಸಮಾಜದ ಪ್ರೀತಿ ಸಾಮರಸ್ಯದ ಒಗ್ಗಟ್ಟಿನ ದ್ಯೋತಕವಾಗಿ ಈ ಪಂದ್ಯಾಟ ನೆರವೇರ್ತಾ ಇದೆ. ರಾಜ್ಯ ಮಟ್ಟದ 60 ಗಜಗಳ ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿರುವ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಆತ್ಮೀಯ ಸ್ವಾಗತವನ್ನ ಕೋರಿಕೊಳ್ತಾ ಇದ್ದೇವೆ. ಮತ್ತೆ ಸಂದೀಪ್ ಎಸ್ತಗಾರಿಕೆಯಲ್ಲಿ 27 ಓಟಗಳನ್ನ ಪೇರಿಸಬೇಕಾಗ್ತದೆ ಆನೆ ಗಣಪತಿ ಉಪ್ಪುಂದ. ಇವಾಗ ಸುಲಭದ ಗುರಿ 36 ಚೆಂಡು 27ರ ಅವಶ್ಯಕತೆ. ಅದೃಷ್ಟ ದುರಾದೃಷ್ಟದ ಆಟದಲ್ಲಿ ಮುಂದಿನ ಸುತ್ತಿಗೆ ತೇರ್ಗಡೆ ಆಗುವ ತಂಡ ಯಾವುದೆಂದು ನಿರ್ಧರಿಸುವ ಕುತೂಹಲಕಾರಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಆರಂಭಿಕವಾದ ಪ್ರಥಮ ಚೆಂಡಿಗಾಗಿ ಸಂದೀಪ್ ಸ್ಟ್ರೈಕ್ ಅನ್ನ ಪ್ರಸನ್ನ ಪಡ್ಕೊಳ್ತಾ ಇದ್ದಾನೆ. ತೀರಾ ಶಾರ್ಟ್ ಆದ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮೂಡಿ ಬರ್ತಾ ಇದೆ ಇಸು ಕ್ರಿಕೆಟರ್ಸ್ ಉಪ್ಪುಂದ ಪರವಾಗಿ. ಇವಾಗ ಒಂದೋಟದ ಸೇರ್ಪಡೆಯಾಗ್ತದೆ. ಆರಂಭಿಕ ಹಂತದಲ್ಲಿ ತೀರಾ ಲೆಕ್ಕಾಚಾರದ ಆಟವನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿರ್ತದೆ ಆನೆ ಗಣಪತಿ ಉಪ್ಪುಂದ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಸಂದೀಪ್ ತೀರಾ ಶಾರ್ಟ್ ಆದ ಚೆಂಡು ಸ್ವಲ್ಪ ಮಟ್ಟಿಗೆ ನೆಗೆತವನ್ನ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಇವಾಗ ಬಹಳಷ್ಟು ಸುಂದರತೆಯ ಹಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ ಆರಂಭಿಕ ಹಂತದಲ್ಲಿ ಸಂದೀಪ ಫ್ರಮ್ ಉಡುಪಿ. ತೃತೀಯ ಚೆಂಡಿಗಾಗಿ ಇವಾಗ ಮತ್ತೆ ಸಂದೀಪ್. ಸುಂದರತೆ ಆಟ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಇವಾಗ ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಆರಂಭಿಕವನ್ನ ಅಂತಿಮ 3 ಚೆಂಡು ಬಾಕಿ ಇರ್ತದೆ. ಈ ಬಾರಿ ಸುಂದರತೆ ಆಟ ತಟ್ಟಿ ಮುಟ್ಟಿ ಓಟಗಳ ಪೂರೈಕೆ ಆಗ್ತದೆ. ಒಂದು ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. 4ಕ್ಕೆ 4 ಓಟಗಳನ್ನು ದಾಖಲಿಸ್ತಾ ಇದೆ. ತೀರಾ ಲೆಕ್ಕಾಚಾರ ಸುಂದರತೆ ಆಟವನ್ನು ದಾಖಲಿಸ್ತಾ ಇದೆ ರಕ್ಷಣಾತ್ಮಕವಾಗಿ ಆನೆ ಗಣಪತಿ ಫ್ರೆಂಡ್ಸ್ ಉಪ್ಪುಂದ. 5ನೇ ಚೆಂಡಿಗಾಗಿ ಮತ್ತೆ ಸಂದೀಪ. ಸುಂದರತೆ ಆಟ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು ಇಸು ಕ್ರಿಕೆಟರ್ಸ್ ಉಡುಪಿ ಆಟಗಾರರು. ಪವರ್ ಪ್ಲೇನಲ್ಲಿ ಬಹಳಷ್ಟು ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂತಿಮ 1 ಚೆಂಡು 6ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಆರಂಭಿಕ ಹಂತದಲ್ಲಿ ಹುದ್ದರಿಯನ್ನು ಪಡೆದುಕೊಳ್ಬೇಕಾದ ಅನಿವಾರ್ಯತೆಯಲ್ಲಿ ಇರ್ತದೆ ಇಸು ಕ್ರಿಕೆಟರ್ಸ್ ಉಡುಪಿ. ಅಂತಿಮ ಚೆಂಡು ಪ್ರಸನ್ನ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ತಟ್ಟಿ ಮುಟ್ಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಭಾರಿ ಲೆಕ್ಕಾಚಾರದ ಆಟ, ತೀರಾ ರಕ್ಷಣಾತ್ಮಕ ಸುಂದರತೆ ಆಟವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ಕಲೆ ಹಾಕ್ತಾ ಇದೆ. 7ಕ್ಕೆ ನೋ ಲಾಸ್. ಅಂತಿಮ 30 ಚೆಂಡು 20 ಓಟಗಳ ಅವಶ್ಯಕತೆ ಇರ್ತದೆ. ಸುಲಭ ಗುರಿ ಸುಂದರತೆಯ ರಕ್ಷಣಾತ್ಮಕ ಆಟವನ್ನು ದಾಖಲಿಸ್ತಾ ಇದೆ. ಅದೇ ರೀತಿ ತೀರ್ಪುಗಾರಿಕೆ ಭಾಗದಲ್ಲಿ ದಿನೇಶ್ ಗಾಣಿಗ ಮತ್ತೊಂದೆಡೆ ರವಿ ಟಿ ಗಾಣಿಗ ತಗ್ಗರ್ಸೆ ಇಂಡಿಯನ್ ರೈಲ್ವೆ ಉದ್ಯೋಗಿ ಅವರನ್ನು ಕೂಡ ಈ ಹಂತದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಸಂಸ್ಥೆಯ ಪರವಾಗಿ. ಬಹಳಷ್ಟು ಉರಿ ಬಿಸಿಲಲ್ಲೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಪಂದ್ಯಾಟದಲ್ಲಿ ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ.
ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಬೈಂದೂರು ತಾಲೂಕು ಎಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ 60 ಗಜದ ಕ್ರಿಕೆಟ್ ಪಂದ್ಯಾವಳಿಗೆ ಸಮಸ್ತ ಗಾಣಿಗ ಸಮಾಜದ ಪರವಾಗಿ ಕುಂದಾಪುರ ತಾಲೂಕು ಗಾಣಿಗ ಸೇವಾ ಸಂಘದ ಉಪಾಧ್ಯಕ್ಷನಾಗಿ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ತದನಂತರ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಸುವಂಥ ಯುವ ಮುಂದಾಳು ತಗ್ಗರ್ಸೆ ವೀರಭದ್ರ ಗಾಣಿಗರು ಅವರ ಹೋರಾಟಕ್ಕೆ ನಮ್ಮ ಪೂರ್ವಭಾವಿಯಾಗಿ ಕೇಳಿದ್ದಾರೆ. ನನಗೆ ಅದು ಬರಲಿಕ್ಕೆ ಆಗಲಿಲ್ಲ ಸಭೆಗೆ, ಆದರೂ ಅವರು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಹಾಗೂ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಯ ನಮ್ಮ ಯುವ ಪೀಳಿಗೆಯ ಹುಡುಗರೆಲ್ಲ ಸೇರಿ ಒಂದು ರಾಜ್ಯ ಮಟ್ಟದ 60 ಗಜದ ಒಂದು ಕ್ರಿಕೆಟನ್ನು ಇವರು ಹಮ್ಮಿಕೊಂಡಿದ್ದಾರೆ. ಈ ನಮ್ಮ ಟೀಮಲ್ಲಿ ಮುಂದಾಳತ್ವವಾಗಿ ನಮ್ಮ ಹಾಲಂಬೇರು ವೀರಭದ್ರ ಗಾಣಿಗ ತಗ್ಗರ್ಸೆ ಯುವ ಸಂಘಟನೆಯ ಅಧ್ಯಕ್ಷನೂ ಆಗಿ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿರುತ್ತಾರೆ. ಇವರ ಸನ್ಮುಖದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜದವರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದೆಲ್ಲ ಗುರುತಿಸಿಕೊಂಡು ಒಂದು ತಿರುಗಾಟ ಮಾಡಿ ಅವರು ಒಂದು ತುಂಬ ಉತ್ತಮವಾದ ಸಾಧನೆಯಿಂದ ಶ್ರಮಪಟ್ಟು ಇದು ಕ್ರಿಕೆಟ್ ಪಂದ್ಯಾಟವನ್ನು ಮಾಡಬೇಕಂತ ಭಾಳ ಹುಮ್ಮಸ್ಸಿನಿಂದ ಮಾಡ್ತಾಯಿದ್ದಾರೆ. ಇವರಿಗೆ ನಮ್ಮ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ಇವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿಯೂ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಘಟಕದ ವತಿಯಿಂದ ಕುಂದಾಪುರದ ಅಥವಾ ಬೈಂದೂರು ತಾಲೂಕಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಕ್ರೀಡೋತ್ಸವವನ್ನು ಏರ್ಪಡಿಸ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಕುಂದಾಪುರ ಬೈಂದೂರು ತಾಲೂಕಿನ ಗಾಣಿಗರಿಗೆ ಒಂದು ವಿಶೇಷ ಹಬ್ಬದ ವಾತಾವರಣ ಇದು. ಯಾಕಂದರೆ ಈವರೆಗೆ ಕುಂದಾಪುರ ತಾಲೂಕಿನಲ್ಲಿ ಈ ಥರ ಒಂದು ಕ್ರೀಡಾ ಉತ್ಸವ ನಮ್ಮ ಸಮಾಜ ಬಾಂಧವರಿಗಾಗಿ ನಡೆಯಲಿಲ್ಲ. ಇದೊಂದು ವಿಶೇಷವಾದ ಒಂದು ಉತ್ಸವ. ಅದನ್ನು ನಮ್ಮ ತಗ್ಗರ್ಸೆ ಗಾಣಿಗ ಸಂಘದ ಘಟಕದ ಅಧ್ಯಕ್ಷರಾದ ವೀರಭದ್ರ ಗಾಣಿಗ ಹಾಗೂ ಗೌರವಾಧ್ಯಕ್ಷರಾದ ರಾಜು ಹುಳುವಾಡಿಯವರ ನೇತೃತ್ವದಲ್ಲಿ ಎಲ್ಲ ಸಮಾಜ ಬಾಂಧವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು. ಅದು ಅಲ್ಲದೆ ವಿಶೇಷವಾಗಿ ನಮ್ಮ MP ರಾಘವೇಂದ್ರ ಅವರು ಹಾಗೆ ನಮ್ಮ ಶಾಸಕರಾದ ಸುಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಳ್ಳಿದೆ. ಒಂದು ವಿಶೇಷ ಒಂದು ಕೂಟ ಅಂತ ಹೇಳ್ಬೋದು. ಅದರಿಗಿಂತ ವಿಶೇಷವಾಗಿ ನಮ್ಮ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಈ ಒಂದು ಕ್ರೀಡೋತ್ಸವ ಯಶಸ್ವಿಯಾಗಲಿ, ಅದರಲ್ಲಿ ನಮ್ಮ ಕುಂದಾಪುರ ತಾಲೂಕಿನ ಸಂಘದ ಪರವಾಗಿ ಯಾವುದೇ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡುವಲ್ಲಿ ನಾವು ಸಹಕರಿಸ್ತೇವೆ ಅಂತ ಹೇಳುವಂಥದ್ದು ಮಾತನ್ನು ಹೇಳ್ಕೊಡ್ತಾ ಈ ಕ್ರೀಡೋತ್ಸವ ಯಶಸ್ವಿಯಾಗಲಿ, ನಮ್ಮ ಸಮಾಜ ಇನ್ನಷ್ಟು ಇದರಿಂದ ಅಭಿವೃದ್ಧಿ ಹೊಂದಲಿ, ಹಾಗೆ ನಮ್ಮ ಈ ಕ್ರೀಡೋತ್ಸವದಿಂದ ನಮ್ಮ ಸಮಾಜದ ಮಕ್ಕಳು ಅಥವಾ ಆ ಸಮಾಜದ ಎಲ್ಲರೂ ಬಾಂಧವ್ಯ ಹೆಚ್ಚಿಸಲಿ ಅಂತ ಹೇಳ್ಕೊಳ್ತಾ ಈ ಒಂದು ಕ್ರೀಡೋತ್ಸವಕ್ಕೆ ನಮ್ಮ ಕುಂದಾಪುರ ತಾಲೂಕಿನ ಗಾಣಿಗ ಸಂಘದ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ. ನಮ್ಮ ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ವಿಘ್ನೇಶ್ವರ್ ಹೆಗಡೆ ಸೋಮಲಿಂಗೇಶ್ವರ ಫ್ರೆಂಡ್ಸ್ನ ಓನರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಪಂದ್ಯಾಟಕ್ಕೆ. ನಮ್ಮ ಜೊತೆ ಅಂಕಿಅಂಶ ಪಟ್ಟಿಯಲ್ಲಿ ರವಿ ಗಾಣಿಗ ಚಂದನ ಇವರು ಕೂಡ ಹಾಲಂಬೇರು ಇವರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕರಿಸ್ತಾ ಇದ್ದಾರೆ ಈ ಪಂದ್ಯಾಟದಲ್ಲಿ. ರವೀಂದ್ರ HK ಹಾಲಂಬೇರು ಇವರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದಲ್ಲಿ ಬೈಂದೂರು ಸುಬ್ಬಗಾಣಿಗ ಬಂಕೇಶ್ವರ ಇವರನ್ನು ಗುರುತಿಸಿಕೊಂಡಿದ್ದೇವೆ ಹಾಗೂ ಸುಧಾಕರ ಶಿರೂರು ಇವರನ್ನು ಸಹ ಗುರುತಿಸಿಕೊಂಡಿದ್ದೇವೆ. ಅದೇ ರೀತಿ ನವಿ ತಗರ್ಸೆ ಬಹಳಷ್ಟು ಪ್ರತಿಭಾನ್ವಿತ ಆಟಗಾರ ವಿಘ್ನೇಶ್
ಹುಳುವಾಡಿ ಇವರನ್ನು ಕೂಡ ಆತ್ಮೀಯವಾಗಿ ಈ ಪಂದ್ಯಾಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಗಾಣಿಗ ಸಮಾಜ ಸೇವಾ ಸಂಘ ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ ಗಿರೀಶ್ ಹಾಲಂಬೇರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಈ ಪಂದ್ಯಕೂಟಕ್ಕೆ. ಆರಂಭಿಕವನ್ನು ಪ್ರಥಮ ಚೆಂಡಿಗಾಗಿ ಮತ್ತೆ ಅನಂತು ಎಸ್ತಗಾರಿಕೆಯಲ್ಲಿ ಸುಂದರತೆ ಎಸ್ತಗಾರಿಕೆ ಸ್ವಲ್ಪ ಮಟ್ಟಿಗೆ ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಅನಂತು ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಇವಾಗ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಅನಂತು ಇವಾಗ ಕಾರ್ತಿಕ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ತೀರಾ ಸುಂದರತೆ ಎಸ್ತಗಾರಿಕೆ ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಅಂತಿಮ 1 ಚೆಂಡು ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸ್ತಾ ಇದ್ದಾನೆ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆ ಪರವಾಗಿ. ಬಹಳಷ್ಟು ಹೆಸರಾಂತ ಆಟಗಾರರು, ರಾಜ್ಯ ಮಟ್ಟದ ತಾಲೂಕು ಮಟ್ಟದಲ್ಲಿ ಒಣಸೆ ಆಟಗಾರರು ಹೆಸರನ್ನ ಪಡೆದುಕೊಂಡ ಆಟಗಾರರು. ಇವಾಗ ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಆರಂಭಿಕ ಓವರ್ನಲ್ಲಿ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅನಂತು ಸುಂದರತೆಯ ಎಸ್ತಗಾರಿಕೆಯನ್ನು ತೋರ್ಪಡಿಸಿದ್ರು. ನಿರ್ಣಾಯಕ 36 ಚೆಂಡಿನ ಕಾಳಗದಲ್ಲಿ ಆರಂಭಿಕವನ್ನಲ್ಲಿ 2 ಓಟಕ್ಕೆ ಮಾತ್ರ ಸಕ್ತವಾಗ್ತಾ ಇದೆ ಬಜರಂಗ್ ಕ್ರಿಕೆಟರ್ಸ್ ತಗರ್ಸೆ. ಅಂತಿಮ 30 ಚೆಂಡು ಬಾಕಿ ಇರ್ತದೆ. ಅದು ಯಾವ ರೀತಿ ಮೊತ್ತವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಅದೇ ರೀತಿ ರಂಜಿತ್ ಗಾಣಿಗ ಬೈಂದ್ರು ಇವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ನಮ್ಮ ಸಂಸ್ಥೆಯ ಪರವಾಗಿ. ಪ್ರಭಾಕರ ಗಾಣಿಗ ಮೂಡನಗೆದ್ದೆ ಅವರನ್ನ ಆತ್ಮೀಯವಾಗಿ ನಮ್ಮ ಈ ಪಂದ್ಯಕೂಟದ ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ವಿ. ಸರ್ ಪ್ರಭಾಕರ್ ಗಾಣಿಗ ಮೂಡನಗೆದ್ದೆ ಅವರನ್ನ ಆತ್ಮೀಯವಾಗಿ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಚೇತು ಎಸ್ತಗಾರಿಕೆಯಲ್ಲಿ ಬಹಳಷ್ಟು ಯುವ ಆಟಗಾರರು, ಒಣಸೆ ಪರಿಸರದಲ್ಲಿ ಹೆಸರಾಂತ ಆಟಗಾರರು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಪ್ರತಿಷ್ಠಿತ ಪಂದ್ಯಕೂಟಗಳು ಯಶಸ್ವಿಯಾಗಿ ಒಂದು ಊರು ಸಂಸ್ಥೆ ಇದ್ರೆ ಅದು ಒಣಸೆ ಸಲ್ತದೆ. ದ್ವಿತೀಯವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಚೇತು ಅಂಕಿಅಂಶ ಪಟ್ಟಿ ಕೇವಲ 2ರಲ್ಲಿ ಸ್ಥಗಿತವನ್ನ ಕಾಣ್ತಾ ಇದೆ. ಹೇಮಂತ್ ಇವಾಗ ಎಸ್ತಗಾರಿಕೆಯಲ್ಲಿ ಮಹೇಂದ್ರ ಎಷ್ಟಂತ ಚೆಂಡು ಇವಾಗ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಮಹೇಂದ್ರ ಬಹಳಷ್ಟು ತಮ್ಮ ರೀತಿಯ ಎಸ್ತಗಾರಿಕೆಯನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ದ್ವಿತೀಯ ಚೆಂಡು ಮತ್ತೆ ಅತಿಕ್ರಮ ಓಟಗಳು ದಾಖಲಾಗ್ತಾ ಇದೆ. ಒಂದು ಓಟದ ಸೇರ್ಪಡೆ ತಂಡದ ಮತ್ತೆ ಇವಾಗ 3ಕ್ಕೆ ತಲುಪ್ತಾ ಇದೆ. ಅದೇ ರೀತಿ ನಮ್ಮ ಈ ಪಂದ್ಯಕೂಟದ ಇವರನ್ನು ಕೂಡ
ಶ್ರೀ ವಿನಾಯಕ್ ಶೆಟ್ಟಿ ಶ್ರೀ ಶಕ್ತಿ ಟ್ರಾನ್ಸ್ಪೋರ್ಟ್ ಬೈಂದೂರು ಇವರನ್ನು ಆತ್ಮೀಯವಾಗಿ ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ವಿ. ಶ್ರೀಯುತ ವಿನಾಯಕ್ ಶೆಟ್ಟಿ ಶ್ರೀ ಶಕ್ತಿ ಟ್ರಾನ್ಸ್ಪೋರ್ಟ್ ಬೈಂದೂರು ಇವರನ್ನು ಕೂಡ ನಮ್ಮ ಈ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ನಮ್ಮ ಈ ವೇಣುಗೋಪಾಲ ಕೃಷ್ಣ ಟ್ರೋಫಿ ಪರವಾಗಿ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ವಿಶ್ವ ಗಾಣಿಗ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀ ಶಕ್ತಿ ನಾಕಟ್ಟೆ ಸಿದ್ಧತೆಯಲ್ಲಿರಬೇಕು. ID ಕಾರ್ಡ್ ಅನ್ನ ಇಮ್ಮಿಡಿಯೇಟ್ ಆಗಿ ತರಬೇಕು ಎರಡು ತಂಡಗಳು. ಈಗಾಗಲೇ ನಮ್ಮೊಂದಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ ವೇದಿಕೆಯ ಮೇಲೆ ಶಿವರಾಮ್ ಪೂಜಾರಿ ಹೇಳ್ತಾರೆ, DCC ಬ್ಯಾಂಕಿನ ನಿರ್ದೇಶಕರು. ಇವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಬಿರುಸಿನ ಆಟ ಲಾಂಗ್ ಆಫ್ ನಡುವೆ ಸುಂದರತೆ ಸ್ಟ್ರೈಟ್ ಡ್ರೈವ್ ಅನ್ನ ನಟ್ಟ ನೇರ ಹೊಡೆತಗಳನ್ನ ಪ್ರಶಾಂತ ದಾಖಲಿಸಿದ್ರು. ಕೇವಲ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ಪವರ್ ಪ್ಲೇನ ಅಂತಿಮ ಎಷ್ಟಕ್ಕಾಗಿ. ಮತ್ತೆ ಮಹೇಂದ್ರ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆಯ ಪರವಾಗಿ ಈ ಬಾರಿ ಬಿರುಸಿನ ಹೊಡೆತ ಡೀಪ್ ಫೈನ್ ಆಗಿ ಭಾಗದಲ್ಲಿ ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ ಆರಂಭಿಕ 2 ಓವರ್ ಮುಕ್ತಾಯಕ್ಕೆ 9ಕ್ಕೆ ತಲುಪ್ತಾ ಇದೆ. ಹಿರಿಯ ಕ್ರಿಕೆಟ್ ಆಟಗಾರ ಕಿರಣ್ ದೇವಾಡಿಗ ಬೈಂದೂರು ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಹಾಗೂ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಕಿರಣ್ ದೇವಾಡಿಗ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮನ್ನ ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಇವರ ಸಾರಥ್ಯದಲ್ಲಿ ನಡೆಯುತ್ತಾ ಈ ಒಂದು ಪಂದ್ಯಾಕೂಟದಲ್ಲಿ ವೇದಿಕೆ ಮೇಲೆ ಆಹ್ವಾನಿಸಲು ಈಗಾಗಲೇ ಅಧ್ಯಕ್ಷರು ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತೆ ತೃತೀಯವನ್ನ ಪ್ರಥಮ ಚೆಂಡಿಗಾಗಿ ಚೇತು ಬ್ರಹ್ಮಲಿಂಗೇಶ್ವರ ಒಣಸೆ ಪರವಾಗಿ ಮತ್ತೆ ಆರಂಭಿಕ ಕಿಲಾಡಿಗಳು ತೀರಾ ರಕ್ಷಣಾತ್ಮಕ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಮಂದಗತಿ ಆಟ, ಸುಂದರದ ಬಿರುಸಿನ ಆಟ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒಣಸೆ ಪರವಾಗಿ ಕೇವಲ ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. ತೀರಾ ಮಂದಗತಿ ಆಟವನ್ನು ದಾಖಲಿಸಿದ ಪವರ್ ಪ್ಲೇನಲ್ಲಿ ಆಟಗಾರರು ಇವಾಗ ಬಿರುಸಿನ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಚೇತು ತೀರಾ ಶಾರ್ಟ್ ಆದ ಚೆಂಡು, ರೈಸಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತದೆ. ಮತ್ತೆ ಚೇತು SS ಅನ್ನ ದಾಖಲಿಸ್ತಾ ಇದ್ದಾನೆ. ತೃತೀಯ ಚೆಂಡಿಗಾಗಿ ಮತ್ತೆ ಚೇತು ಶಾರ್ಟ್ ಆದ ಚೆಂಡು, ಇವಾಗ ಬೈಮುಖೇನ ಓಟಗಳು ದಾಖಲಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಇವಾಗ ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ಪ್ರಶಾಂತ್ ದಾಂಡು ಜಲಪಿಸ್ತಾ ಇಲ್ಲ. ಒಂದು ಓಟಕ್ಕೆ ಅವಕಾಶವನ್ನು ಮಾಡಿದ್ರು. ತಂಡದ ಮೊತ್ತ 12ಕ್ಕೆ ತಲುಪ್ತದೆ. ಚಾಲ್ತಿಯ ತೃತೀಯವನ್ನು ಅಂತಿಮ 3 ಚೆಂಡು ಬಾಕಿ ಇರ್ತದೆ. ಮತ್ತೆ 4ನೇ ಚೆಂಡಿಗಾಗಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಪರವಾಗಿ ಚೇತು ಇವಾಗ ಸ್ಟ್ರೈಕ್ ಅನ್ನ ಕಾರ್ತಿಕ್ ಪಡ್ಕೊಳ್ತಾ ಇದ್ದಾನೆ. ರಿವರ್ಸ್ ಮಾಡುವಂತ ಪ್ರಯತ್ನ, ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಕವರ್ಸ್ ಈ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಅಂತಿಮ
2 ಚೆಂಡು ಬಾಕಿ. ಟಾಸ್ಗೆ ಕರೆಯನ್ನ ನೀಡ್ತಾ ಇದ್ವಿ. ವಿಶು ಗಾಣಿಗ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀ ಶಕ್ತಿ ನಾಕಟ್ಟೆ. ಇಮ್ಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ ನಾಯಕರು. ವಿಶು ಕ್ರಿಕೆಟರ್ಸ್ ಗಾಣಿಗ ಫ್ರೆಂಡ್ಸ್ ಶ್ರೀ ಶಕ್ತಿ ನಾಕಟ್ಟೆ, ಇಮ್ಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ. ಮಂಜುನಾಥ್ ಗಾಣಿಗ, ವೆಂಕಟೇಶ್ವರ್ ವೈಭವ ಮಾಲೀಕರು ಶಿವಮೊಗ್ಗ, ದಯಮಾಡಿ ಈ ಒಂದು ಪಂದ್ಯಾಟವನ್ನ ವೇದಿಕೆಯಲ್ಲಿ ವೀಕ್ಷಣೆ ಮಾಡಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮಗೆ ಆತ್ಮೀಯ ಸ್ವಾಗತವನ್ನ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನಾಗರಾಜ್ ಗಾಣಿಗ ಹಿಲ್ಕೋಡು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ವಿ. ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ವಿ ಸರ್ ನಿಮ್ಮನ್ನ. ಅದೇ ರೀತಿ ಪಂದ್ಯಾಟದ ಮತ್ತೆ ದ್ವಿತೀಯವನ್ನು ಹಸ್ತಗಾರಿಕೆಯಲ್ಲಿ ಅನಂತ ಆರಂಭಿಕ ಅವನಲ್ಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ 4ನೇ ಅವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಅನಂತು ಸ್ಟ್ರೈಕ್ ಅನ್ನ ಪ್ರಶಾಂತ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಚತುರ್ಥವನ್ನ ಪ್ರಥಮ ಎಸೆತಕ್ಕಾಗಿ ಈ ಬಾರಿ ಬಿರುಸಿನ ಆಟಕ್ಕೆ ಅಕ್ರಾಸ್ ಲೈನ್ ಆಟವನ್ನು ದಾಖಲಿಸಿದ್ರು ಕೂಡ ಕೇವಲ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 15ಕ್ಕೆ ತಲುಪ್ತಾ ಇದೆ. ಎರಡು ತಂಡದ ID ಕಾರ್ಡ್ ಅನ್ನ ತೋರಿಸಬೇಕು ಕಡ್ಡಾಯವಾಗಿ. ಗುರುತಿನ ಚೀಟಿ ಚೆಕಿಂಗ್ ಕಾರ್ಯಕ್ರಮ ಇರ್ತದೆ. ರವೀಂದ್ರ ಟಿ ಗಾಣಿಗ, ಇಂಡಿಯನ್ ರೈಲ್ವೆ ಉದ್ಯೋಗಿ. ರಿವರ್ಸ್ ಮಾಡುವಂತ ಪ್ರಯತ್ನ, ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯಾಗ್ತದೆ. ಬಜರಂಗ ಕ್ರಿಕೆಟರ್ಸ್ ತಗರ್ಸೆ ಹೀನಾಯ ಸ್ಥಿತಿಯಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆಯಾಗ್ತದೆ. ಅನಂತು ತೃತೀಯ ಚೆಂಡಿಗಾಗಿ ಮತ್ತೆ ತೀರಾ ಸುಂದರತೆ ಹಸ್ತಗಾರಿಕೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು. ಇವಾಗ ಆರಂಭಿಕ ಖಿಲಾಡಿಗಳು ತೀರಾ ಮಂದಗತಿ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ 4ನೇ ಚೆಂಡಿಗಾಗಿ ಅನಂತು ಬೇರೋಸೇನ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ಇವಾಗ ಫ್ರೆಂಡ್ಸ್ ಬೊಮ್ಮಲಿಂಗೇಶ್ವರ ಆಟಗಾರ ಪಡ್ಕೊಂಡು ಇವಾಗ ಆರಂಭಿಕ ಹುದ್ದರಿ 4 ಆಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಮತ್ತೆ ಹೊಸ ಆಟಗಾರ. ಬೆಂಗಳೂರು 3ದ ಪ್ರತಿಭೆ ಸುಜಯ್ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಶಿವಮೊಗ್ಗ ಈ ಬಾರಿ ಬೆರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಆರಂಭಿಕ ಎಸ್ತದ ಬೌಂಡರಿಯ ದಾಖಲಿಸ್ತಾ ಇದ್ದಾನೆ.
ಸುಜಯ್ ತಂಡವನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಮುಖೇನ ಡೆಂಟಲ್ ಡಾಕ್ಟರ್ ಈ ಮುಖೇನ ಸುಂದರತೆಯ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಶಿವಮೊಗ್ಗದಲ್ಲಿ ದಂತ ವೈದ್ಯರು ಕೂಡ ಸುಜಯ್ ಇವಾಗ ತಮ್ಮ ಕ್ರಿಕೆಟ್ ಅನ್ನ ಬೌಂಡರಿಯ ಮುಖೇನ ಆರಂಭಿಸ್ತಾ ಇದ್ದಾರೆ. 5ನೇ ಚೆಂಡಿಗಾಗಿ ಮತ್ತೆ ಅನಂತು ಸುಜಯ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದ. ಬಹಳಷ್ಟು ಅಪಾಯಕಾರಿ ಆಟಗಾರ. ತೀರಾ ಶಾರ್ಟ್ ಆದ ಚೆಂಡು, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆರಂಭಿಕ 3-4 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ಕೇವಲ 19ರಲ್ಲಿ ಸ್ಥಗಿತವನ್ನ ಕಾಣ್ತಾರೆ. ಲಾಸ್ ಆಫ್ 1 ವಿಕೆಟ್. ಮತ್ತೆ ಅಂತಿಮ 12 ಚೆಂಡು ಬಾಕಿ ಇರ್ತದೆ. ಅದ್ಯಾವ ಹಂತದಲ್ಲಿ ಫೈಟರ್ ಸ್ಕೋರ್ ಅನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ.
ಗೆಲುವನ್ನು ಸಾಧಿಸುವ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ದಾಖಲಿಸ್ತಾ ಇದೆ. ನನ್ನಂತೂ ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಇಲ್ಲಿ ನಮಗೆ ಮೊಬೈಲ್ ಫೋನ್ ಸಿಗ್ತಾ ಇದೆ. ಯಾರು ಕಳ್ಕೊಂಡವರು ಬಂದು ಸರಿಯಾದ ಮಾಹಿತಿ ಕೊಟ್ಟು ತೆಗೆದುಕೊಂಡು ಹೋಗಬೇಕು. ಮೊಬೈಲ್ ಫೋನ್ ಕಳೆದುಕೊಂಡವರು ನಮ್ಮನ್ನು ಸಹಕರಿಸಬೇಕು ಕಾಮೆಂಟ್ರಿ ಬಾಕ್ಸ್ನ ಹತ್ರ. ಮತ್ತೆ ಬಿರುಸಿನ ಆಟ, ಪೂರ್ಣಾಂಕದಲ್ಲಿ ಬಿದ್ದಂಥ ಚೆಂಡು ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಆರಂಭಿಕ ಓವರ್ನಲ್ಲಿ ನಿರೀಕ್ಷಿತ ಮಟ್ಟದ ಹೊಡೆತವನ್ನು ದಾಖಲಿಸ್ತಾ ಇದೆ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ವಣಸೆ ಆಟಗಾರರು. ಅಂತಿಮ 2-3 ಚೆಂಡು ಬಾಕಿ ಇರ್ತದೆ ಆರಂಭಿಕ ಓವರ್ನಲ್ಲಿ. ಸುಜಯ್ ಬಹಳಷ್ಟು ದುಬಾರಿ ಸ್ಪೆಲ್ಲನ್ನು ಈ ಓವರ್ನಲ್ಲಿ ದಾಖಲಿಸಿದ್ರು. 4ನೇ ಚೆಂಡಿಗಾಗಿ ಮತ್ತೆ ಹೊಸ ಆಟಗಾರ ಅರುಣ ಇವಾಗ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾನೆ. ಪವರ್ ಪ್ಲೇನ ಲಾಭವನ್ನು ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಆಟಗಾರರು. ಮತ್ತೆ ವೈಡ್ ಬಾಲ್, ಅತಿಕ್ರಮ ಓಟಗಳು, ಒಂದು ಓಟದ ಸೇರ್ಪಡೆ ಇವಾಗ 11ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ ನಿರೀಕ್ಷಿತ ಮಟ್ಟದಲ್ಲಿ ಎಸೆಗಾರಿಕೆಯಲ್ಲಿ ತೋರ್ಪಡಿಸ್ತಾ ಇಲ್ಲ ಬಜರಂಗ ಕ್ರಿಕೆಟರ್ಸ್ ತಗ್ಗರ್ಸೆ. ಹೀನಾಯ ಮಂದಗತಿ ಆಟವನ್ನು ದಾಖಲಿಸಿ ಏಕಾಂಗಿಯಾಗಿ ಪಂದ್ಯಾಟವನ್ನು, ಏಕಪಕ್ಷೀಯಾಗಿ ಪಂದ್ಯಾಟವನ್ನು ಗೆಲ್ಲಿಸಿಕೊಡುವ ಲೆಕ್ಕಾಚಾರದಲ್ಲಿ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ವಣಸೆ ಆಟಗಾರರು. ಮತ್ತೆ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಸುಂದರತೆ ತಟ್ಟಿಮುಟ್ಟಿ ಓಟಗಳನ್ನು ಪೂರೈಸ್ತಾ ಇದೆ. ಒಂದು ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ ಅಂತಿಮ ಚೆಂಡು ಬಾಕಿ ಇರ್ತದೆ. ತಂಡದ ಮೊತ್ತ 12ಕ್ಕೆ ತಲುಪ್ತದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಇವಾಗ ಮತ್ತೆ ಸುಜಯ್ 5ನೇ ಚೆಂಡಿಗಾಗಿ ಮತ್ತೆ ಲೆಫ್ಟಿ ಅನಂತ್ ಈಗ ಸ್ಟ್ರೈಕನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ 2 ಬೌಂಡರಿಯನ್ನು ದಾಖಲಿಸಿದ ಆಟಗಾರ ಇವಾಗ 5ನೇ ಚೆಂಡಿಗಾಗಿ ರಿವರ್ಸ್ ಮಾಡುವಂತ ಪ್ರಯತ್ನ, ಅಕ್ರಾಸ್ ಲೈನ್ ಆಟವನ್ನು ದಾಖಲಿಸಿದ್ರು ಕೂಡ ಕೇವಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಮಿಸ್ಫೀಲ್ಡ್ ಮುಖೇನ ಅವಳಿ ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಇವಾಗ 14ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಆರಂಭಿಕವನ್ನು ಅಂತಿಮ 1 ಚೆಂಡು ಮಾತ್ರ ಬಾಕಿ ಇರ್ತದೆ. ಇವಾಗ ಸುಜಯ್ ಬಹಳಷ್ಟು ದುಬಾರಿ ಸ್ಪೆಲ್ಲನ್ನು ಈ ಓವರ್ನಲ್ಲಿ ಬಿಟ್ಟುಕೊಟ್ರು. ಮತ್ತೆ ಅನಂತರ ಈ ಓವರ್ನಲ್ಲಿ ವೈಯಕ್ತಿಕವಾಗಿ 11ರ ಮೊತ್ತವನ್ನು ದಾಖಲಿಸ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಯಶಸ್ಸು ನಿರ್ವಹಣೆಯನ್ನು ದಾಖಲಿಸಿದ ಆಟಗಾರ, ಕೇವಲ 6 ಓಟಗಳಿಗೆ 2 ಹುದ್ದರಿಗಳನ್ನು ಪಡೆಕೊಂಡ ಯಶಸ್ವಿ ಎಸೆಗಾರ ಅನಂತು ಈಗ ತನ್ನ ಸವ್ಯಸಾಚಿ ಆಟವನ್ನು ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ವಣಸೆ ಪರವಾಗಿ ಮುಂದುವರಿಸ್ತಾ ಇದ್ದಾರೆ. ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ ಹ್ಯಾಟ್ರಿಕ್ 3ನೇ ಬೌಂಡ್ರಿ ಇವಾಗ ಅನಂತು ದಾಖಲಿಸ್ತಾ ಇದ್ದಾರೆ. ಅಂತಿಮ 30 ಚೆಂಡು 11 ಓಟಗಳ ಅವಶ್ಯಕತೆ ಇರ್ತದೆ. ಕೇವಲ 11 ಓಟಗಳ ಅವಶ್ಯಕತೆ. ಪಂದ್ಯ ಏಕಪಕ್ಷೀಯ ಸಾಗ್ತಾ ಇದೆ. ನಿರಾಶಾದಾಯಕ ಪ್ರೇಕ್ಷಕರನ್ನು ಕೂಡ ಮಂದಗತಿಯಲ್ಲಿ ನೋಡುವಂತೆ ಮಾಡ್ತಾ ಇದೆ ಪಂದ್ಯಾಟ. ಇವಾಗ ಬಜರಂಗ ಕ್ರಿಕೆಟರ್ಸ್ ಹೀನಾಯ ಸ್ಥಿತಿಯನ್ನು ತಲುಪ್ತಾ ಇದೆ. ಇವಾಗ ಸುಲಭದ ಗೆಲುವಿನ ಲೆಕ್ಕಾಚಾರದಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸೆ. ಅಂತಿಮ 30 ಚೆಂಡು 11 ಓಟಗಳ ಅವಶ್ಯಕತೆ. ಇವಾಗ ಸ್ಟ್ರೈಕನ್ನು ಅರುಣ ಪಡ್ಕೊಳ್ತಾ ಇದ್ದಾನೆ. ದ್ವಿತೀಯವನ್ನ ಪ್ರಥಮ ಎಸೆತಕ್ಕಾಗಿ ಮತ್ತೆ ಪ್ರಸನ್ನ ಎಸೆಗಾರಿಕೆಯಲ್ಲಿ ಬಿರುಸಿನ ಹೊಡೆತದ ಪ್ರಯತ್ನ ತನ್ಮೂಲಕ ಕ್ಲೀನ್ ಬೌಲ್. ಅರುಣನ ಹುದ್ದರಿ ಪತನವಾಗ್ತಾ ಇದೆ ಇವಾಗ. ಐಶ್ವರ್ಯ ಬಂತು.
ಇವಾಗ ಮತ್ತರ್ವ ಟ್ರಂಪ್ ಕಾರ್ಡ್ ಆಟಗಾರ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರದ ನಮಗೆ ಆಟಗಾರ ಬಿರುಸಿನ ಆಟಗಾರ ಅಭಿಪ್ರಮ್ ಒನ್ಸೆ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನ. ಪ್ರಸನ್ನ ಆರಂಭಿಕ ಹಂತದ ಯಶಸ್ವಿ ಹುದ್ದರಿಯನ್ನು ಅಮೂಲ್ಯ ಹುದ್ದರಿಯನ್ನು ಪಡ್ಕೊಂಡ್ರು. ದ್ವಿತೀಯ ಚೆಂಡಿಗಾಗಿ ಮತ್ತೆ ಗೂಟ ರಕ್ಷಣೆಯಲ್ಲಿ ಕಾರ್ತಿಕ್ ಇವಾಗ ಬೇರುಸಿನ ಹೊಡೆತದ ಪ್ರಯತ್ನ, ರೈಸಿಂಗ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ, ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಪ್ರಸನ್ನ ಇವಾಗ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 10 ಓಟಗಳ ಅವಶ್ಯಕತೆ ಇರ್ತದೆ. 28 ಚೆಂಡು, ಕೇವಲ 19ರ ಅವಶ್ಯಕತೆ. ಪಂದ್ಯಾಟ ಏಕಪಕ್ಷೀಯವಾಗಿ ಸಾಗ್ತಾ ಇದೆ. ಮತ್ತೆ ತೃತೀಯ ಚೆಂಡಿಗಾಗಿ ಪ್ರಸನ್ನ ತೀರ್ಪುಗಾರಿಕೆ ಬಗ್ಗೆ ಹೇಳಲೇಬೇಕಾಗ್ತದೆ. ನಮ್ಮ ತೀರ್ಪುಗಾರಿಕೆಯಲ್ಲಿ ರಾಮಕೃಷ್ಣ ದೇವಾಡಿಗ, ಕಾರ್ಪೊರೇಷನ್ ಬ್ಯಾಂಕ್, ಅದೇ ರೀತಿ ದಿನೇಶ್ ಗಾಣಿಗ ಇವರನ್ನು ಕೂಡ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ತೀರಾ ಶಾರ್ಟ್ ಆದ ಚೆಂಡು, ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾರೆ. ಸಿಕ್ಸರ್ ಆರೋಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 25ಕ್ಕೆ ತಲುಪ್ತದೆ. ಅಂತ ಕಾಲು ಶತಕವನ್ನ ಪೂರೈಸ್ತಾ ಇದೆ. ಕೇವಲ ಪವರ್ ಪ್ಲೇ ಹಂತದಲ್ಲೇ ಪಂದ್ಯವನ್ನ ಗೆಲ್ಲಿಸಿಕೊಡುವಂತಹದ ಲಕ್ಷಣ ತೋರ್ತದೆ. ಮತ್ತೆ ಅನಂತು ಬೇರೋಸೇನ ಹೊಡೆತ ಲಾಂಗ್ ವಿಭಾಗದಲ್ಲಿ ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನ ಸುಜಯ್ ಪಡ್ಕೊಂಡ್ರು. ಇವಾಗ ಅನಂತ್ ಬ್ಯಾಕ್ ಟು ದ ಪೆವಿಲಿಯನ್. ಎಸೆತ, ಕೇವಲ 4 ಓಟಗಳ ಅವಶ್ಯಕತೆ. ಪವಾಡ ನಡೆದ್ರೆ ಮಾತ್ರ ಬಜರಂಗಿ ಗೆಲ್ಲುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿ ಇವಾಗ ಮತ್ತೆ ಸ್ಟ್ರೈಕ್ ಅನ್ನ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆ ಪರವಾಗಿ ಅಕ್ಷಯ್ ಪಡ್ಕೊಳ್ತಾ ಇದ್ದಾನೆ. ಲೆಫ್ಟಿ ಆಶಯ್ ಇವಾಗ ಅಂತಿಮ 2 ಚೆಂಡು ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ ಪವರ್ ಪ್ಲೇ ಹಂತದ ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಪವರ್ ಪ್ಲೇನಲ್ಲಿ ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸುವ ಎಲ್ಲ ಸಾಧ್ಯತೆ ಇರ್ತದೆ. 5ನೇ ಚೆಂಡು ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು, ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಈ ಭಾಗದಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಇವಾಗ ಪಂದ್ಯದ ವಿಜಯದ ಪದಕವನ್ನು ಹಾರಿಸ್ತಾ ಇದೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒಣಸೆ. ಅಭಿನಂದನೆಗಳು. ಮುಂದಿನ ಸುತ್ತಿಗೆ ಇರ್ತದೆ. ವಿರೋಚಿತ ಆಟವನ್ನು ದಾಖಲಿಸಿದ ಕುಳುವಾಡಿ ರಾಜುಗಾಣಿಗೆ ಇವರ ಸಾರಥ್ಯದ ಬಜರಂಗ ಕ್ರಿಕೆಟರ್ಸ್ ತಗ್ಗರ್ಸೆ ಅವರು ನಾಯಕರು ಮೊಮೆಂಟ್ ಅನ್ನ ಪಡ್ಕೊಂಡು ಹೋಗ್ಬೇಕು. ಈ ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ಅನಂತ ಬಗ್ವಾಡಿ ಆದಷ್ಟು ಬೇಗ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡ್ಕೊಂಡು ಹೋಗ್ಬೇಕು. ವಿರೋಚಿತ ದಾಂಡುಗಾರಿಕೆ ಎಸೆಗಾರಿಕೆಯಲ್ಲಿ ಸವ್ಯಸಾಚಿ ಆಟವನ್ನು ದಾಖಲಿಸಿದ ಆಟಗಾರ, ಆಲ್ರೌಂಡರ್ ಪ್ರದರ್ಶನವನ್ನು ದಾಖಲಿಸಿದ ಅನಂತ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆ ಆಟಗಾರ ಇಮಿಡಿಯೇಟ್ ಆಗಿ ಪ್ರಶಸ್ತಿಯನ್ನು ಶ್ರೀ ಗಾಣಿಗ ಸಮಾಜ ಸೇವಾ ಸಂಘ ತೆಗ್ಗರ್ಸೆ ಗ್ರಾಮ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ ಇವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಇವರ ಸಾರಥ್ಯದಲ್ಲಿ ಇವತ್ತು ಗಾಣಿಗ ಸಮಾಜದ ಮಹಾದೊಡ್ಡ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾಟವನ್ನು ನೆರವೇರಿಸಿದ್ದಾರೆ. ಇಡೀ ನಮ್ಮ ತಾಲೂಕು ಗಾಣಿಗ ಸಮಾಜದವರು, ರಾಜ್ಯ ಮಟ್ಟದ ಗಾಣಿಗ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಬಂದು ಭಾಳ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಮೊದಲನೇದಾಗಿ ನನ್ನ ಪ್ರಾರ್ಥನೆ. ಉದ್ಘಾಟನೆಯನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ MP ಅವರಾದ BY ರಾಘವೇಂದ್ರ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ನೀವೆಲ್ಲರೂ ನಮ್ಮ ಸಮಾಜದವರು ಎಲ್ಲರೂ ಪ್ರೀತಿಪೂರ್ವಕವಾಗಿ ಬರಬೇಕು. ಹಾಗೆ ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರದ MLA BM ಶಿವಕುಮಾರ್ ಶೆಟ್ಟರು ಸಹ ಬರ್ತಾ ಇದ್ದಾರೆ. ಅವ್ರಿಗೆ ಸಹ ನಾನು ಅಭಿನಂದನೆ ತಿಳಿಸ್ತೇನೆ. ಎಲ್ಲರೂ ನಮ್ಮ ಗಾಣಿಗ ಸಮಾಜದವರು ಪ್ರತಿಯೊಬ್ಬರು ಈ ಪಂದ್ಯಾಟಕ್ಕೆ ಬಂದು ತೆಗ್ಗರ್ಸೆ ಗ್ರಾಮದ ಯುವಕರಿಗೆ ಎಲ್ಲರೂ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕಾಗಿ ಮನವಿ ಕಳಕಳವೇ ಮನವಿ. ನಮಸ್ಕಾರ. ಗಾಣಿಗ ಸಮಾಜ ಸೇವಾ ಸಂಘ ತೆಗ್ಗರ್ಸೆ ಗ್ರಾಮ ಇವರ ಸಾರಥ್ಯದಲ್ಲಿ
ರಾಜ್ಯ ಮಟ್ಟದ 60 ಗಜಗಳ ಈ ಕ್ರಿಕೆಟ್ ಪಂದ್ಯಾಟವನ್ನು ನಮ್ಮ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜದವರ ನೇತೃತ್ವದಲ್ಲಿ ವೇಣುಗೋಪಾಲ ಟ್ರೋಫಿ ಎನ್ನುವ ಹೆಸರಿನಲ್ಲಿ ನಮ್ಮ ಬೈಂದೂರಿನ ಗಾಂಧಿ ಮೈದಾನದಲ್ಲಿ 23 ಮತ್ತು 24 ತಾರೀಕಿನಂದು ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜದ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಗಾಣಿಗ ಸಮಾಜದವರು ರಾಜ್ಯದ ಎಲ್ಲ ಕಡೆ ಸಮುದಾಯದ ನಾಯಕರನ್ನು ಭೇಟಿ ಕೊಡುವುದರ ಮುಖಾಂತರ ಈ ಸಮಾಜ ಇವತ್ತು ಇಡೀ ರಾಜ್ಯದಲ್ಲಿ ಬಲಿಷ್ಠ ಆಗಿದೆ. ಸಮಾಜಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ರೀತಿಯ ಸಂದೇಶವನ್ನು ಕೊಡಬೇಕು. ಮತ್ತು ನಮ್ಮ ಗಾಣಿಗ ಸಮಾಜದವರು ಇಡೀ ರಾಜ್ಯದಲ್ಲಿ ಒಟ್ಟಾಗಿ ಮುಂದಿನ ದಿವಸಗಳಲ್ಲಿ ಕ್ರೀಡೆಯ ಜೊತೆಗೆ ಶಿಕ್ಷಣ, ಆರೋಗ್ಯ ಮತ್ತು ನಮ್ಮ ದೇಶ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವ ಒಂದು ಉದ್ದೇಶದಿಂದ ನಮ್ಮ ಗಾಣಿಗ ಸಮಾಜದವರು ಇವತ್ತು ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಗಾಣಿಗ ಸಮಾಜದವರು ಮಾಡ್ತಕ್ಕಂಥ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಬೇರೆ ಬೇರೆ ಸಮಾಜದವರು ಅವರ ಬೆಂಬಲಕ್ಕೆ ನಿಂತು ಅವರಿಗೆ ಸಹಾಯವನ್ನು ಮಾಡಬೇಕು ಮತ್ತು ಅವರಿಗೆ ಶುಭ ಕೋರಬೇಕು. ಆ ನಿಟ್ಟಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಮಂಡಲಾಧ್ಯಕ್ಷನಾಗಿ, ಯಾಕಂತ ಹೇಳಿದ್ರೆ ಗಾಣಿಗ ಸಮಾಜ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ಒಂದು ಸಮಾಜ. ಈ ಸಮಾಜದ ಬಗ್ಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದೆ. ಈ ಒಂದು ಕ್ರಿಕೆಟ್ ಪಂದ್ಯಾಟ ಅದು ವಿಜಯ ಆಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ ಅಂತಕ್ಕಂಥ ಹಾರೈಕೆಯನ್ನು ನೀಡ್ತಾ ಇದ್ದೇನೆ. ದಾಖಲಿಸಿದ ಬಜರಂಗ ಕ್ರಿಕೆಟರ್ಸ್ ತಗರ್ಸೆ ಇದರ ನಾಯಕ ಇಮಿಡಿಯೇಟ್ ಆಗಿ ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ವಿ. ಕಾರ್ತಿಕ್ ಅವ್ರ ಎನಿ ಆಟಗಾರರು ಬಜರಂಗ ಕ್ರಿಕೆಟರ್ಸ್ ತಗರ್ಸೆ ಒಂದು ಮೆಮೊಂಟೋನ ಪಡ್ಕೊಂಡು ಹೋಗಬೇಕು. ವಿರೋಚಿತ ಆಟವನ್ನು ನಮ್ಮ ಸಂಸ್ಥೆಯ ಪರವಾಗಿ ದಾಖಲಿಸಿ ಅಂತಿಮ ಹಂತದಲ್ಲಿ ಸೋಲನ್ನು ದಾಖಲಿಸಿದ ತಂಡ ಬಜರಂಗ ಕ್ರಿಕೆಟರ್ಸ್ ತಗರ್ಸೆ. ಅದೇ ರೀತಿ ನಮ್ಮ ಈ ಪಂದ್ಯಕೂಟಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಕರ್ ಪೂಜಾರಿ ಇವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆಯ ಮೇಲ್ಭಾಗದಲ್ಲಿ ಹೃದಯ ಸ್ಪರ್ಶಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವಾಗ ಸ್ಟ್ರೈಕ್ ಅನ್ನ ಶಶಿ ಪಡ್ಕೊಂಡ, ನಾನ್ ಸ್ಟ್ರೈಕ್ ಅನ್ನ ಗಣೇಶ್ ಪಡ್ಕೊಳ್ತಾ ಇದ್ದಾನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಂಕರ ಪೂಜಾರಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ಆಹ್ವಾನಿಸ್ತಾ ಇದ್ದಾರೆ. ಬೇರೋಸಿನ ಹೊಡೆತ ತನ್ಮೂಲಕ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಆರಂಭಿಕ ಹಂತದಲ್ಲೇ ಎಸ್ತಲ್ಲೇ ಶಶಿ ಬಿರುಸಿನ ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯಾಗ್ತದೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಸ್ಕ್ವಾಲ್ ಲೆಗ್ ಭಾಗದಲ್ಲಿ ಬಿರುಸಿನ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ದಯವಿಟ್ಟು ಅಲ್ಲಿ ಲೈನ್ ಅಂಪೈರ್ಸ್ ಕಾರ್ಯವನ್ನು ನಡೆಸಬೇಕು. ವೀರಭದ್ರ ಗಾಣಿಗರವರೇ ಒಂದು ಸ್ವಲ್ಪ ಸಹಕರಿಸಿ. ಇನ್ನೇನು ಕೆಲವು ಪಂದ್ಯಾಟ ಬಾಕಿ ಇರ್ತದೆ. ಲೈನ್ ಅಂಪೈರ್ಸ್ ಆಗಿ ನಮ್ಗೊಟ್ಟಿಗೆ ಸಹಕರಿಸಬೇಕು ಆಟಗಾರರ. ಇದೊಂದು ಪ್ರತಿಷ್ಠಿತ ಪಂದ್ಯಾಟ. ಬೇರೋಸೇನ ಹೊಡೆತ ಲಾಂಗ್ ಆಫ್ ನಡುವೆ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಅವನಲ್ಲಿ ದಾಖಲಾದ 2ನೇ ಬೌಂಡ್ರಿ. ತಂಡದ ಮೊತ್ತ ಇವಾಗ 10ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಆರಂಭಿಕ ಓವರ್ನಲ್ಲಿ ಬಿರುಸಿನ ಆಟವನ್ನ ಇವಾಗ ದಾಖಲಾಗ್ತಾ ಇದೆ. ಶಶಿ ಮೂಲಕ 10ಕ್ಕೆ ತಲುಪ್ತಾ ಇದೆ.
ಆಟಗಾರ ರಾಘು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಪ್ರವೀಣ ಎಸ್ತಗಾರಿಕೆಯಲ್ಲಿ. ತೀರಾ ಶಾಟ್ ಆದ ಚೆಂಡು ಕವರ್ ಸಿ ಭಾಗದಲ್ಲಿ ಬಿರುಸಿನ ಹೊಡೆತ ಸೀಮಾರೇಖರ ಕ್ರಮಿಸ್ತಾ ಇದೆ ಬೌಂಡ್ರಿ. 4 ಓಟದ ಸೇರ್ಪಡೆ ಇವಾಗ. ದಯವಿಟ್ಟು ಅಲ್ಲಿ ಲೈನ್ ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸಬೇಕು ಎಲ್ಲ ಸದಸ್ಯರು. ಲೈನ್ ಅಂಪೈರ್ಸ್ ಸೋಮಲಿಂಗೇಶ್ವರ ಫ್ರೆಂಡ್ಸ್, ವೇಣುಗೋಪಾಲ ಕೃಷ್ಣ ಫ್ರೆಂಡ್ಸ್, ಸರ್ವ ಸದಸ್ಯರು ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿ ಇಮಿಡಿಯೇಟ್ ಆಗಿ ಪ್ಲೀಸ್. ಲೈನ್ ಅಂಪೈರ್ಸ್ ನಿಮ್ಮ ಕಾರ್ಯ ಈಗ ಬೇಕಾಗ್ತದೆ. ಬೇರೆ ಪಂದ್ಯಾಕೂಟ ರೋಚಕ ಪಂದ್ಯಾಕೂಟವಾಗಿರುತ್ತಂತೆ. ಈಗಾಗಲೇ ಲೈನ್ ಅಂಪೈರ್ ಆಗಿ ನಮ್ಮ ಸ್ವಯಂ ಸೇವಕರು ಕಾರ್ಯನಿರ್ವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಪಂದ್ಯಾಕೂಟದಲ್ಲಿ 5ನೇ ಚೆಂಡಿಗಾಗಿ ಮತ್ತೆ ಅರುಣ. ಮತ್ತೆ ಹೊಸ ಆಟಗಾರರ ಸೇರ್ಪಡೆ ಇವಾಗ. ಮತ್ತೋರ್ವ ಬಿರುಸಿನ ಆಟಗಾರ ರವಿ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದೆ. ಪ್ರವೀಣ ಎಸ್ತಗಾರಿಕೆಯಲ್ಲಿ ಅಮೂಲ್ಯವಾದ 2 ಹುದ್ದರಿಯನ್ನ ಪಡ್ಕೊಂಡ್ರು. ಅಂತಿಮ ಚೆಂಡು ತನ್ನ ಮೂಲಕ ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ. ಅವಳಿ ಓಟಗಳ ಪ್ರಯತ್ನ, ಅವಳಿ ಓಟದ ಪೂರೈಕೆಯಾಗ್ತದೆ. ಆರಂಭಿಕ 2 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ಕಲೆ ಹಾಕ್ತಾ ಇದೆ. 24ರ ಮೊತ್ತ, ಸರಾಸರಿ 12ರ ಮೊತ್ತವನ್ನ ದಾಖಲಿಸ್ತಾ ಇದೆ. ವಿಶ್ವ 11 ಇವಾಗ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ. ಅಮೂಲ್ಯ 2 ಉದ್ದರಿ ಕಳ್ಕೊಂಡ್ರು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಜವಾಬ್ದಾರಿಯುತ ಆಟವನ್ನ ದಾಖಲಿಸ್ತಾ ಇದೆ. ಅಂತಿಮ 24 ಚೆಂಡು ಬಾಕಿ ಇರ್ತದೆ. 12th ಪ್ಲೇಯರ್ ವಿಶ್ವ 11 ಪ್ಲೀಸ್ ನಮ್ಮೊಟ್ಟಿಗೆ ಸಹಕರಿಸಿ. 12th ಪ್ಲೇಯರ್ ವಿಶ್ವ 11 ಇವರು ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ವಿ. 12th ಪ್ಲೇಯರ್ ಇಮ್ಮಿಡಿಯೇಟ್ ಆಗಿ ಬನ್ನಿ. ವೆಂಕಟೇಶ್ ಗಾಣಿಗರು ಊಟದ ವ್ಯವಸ್ಥೆಯನ್ನು ರೆಡಿ ಮಾಡಬೇಕು. ದಯವಿಟ್ಟು ವೆಂಕಟೇಶ್ ಗಾಣಿಗರ ಸಂಘಟಕರು ನಿಮ್ಮ ಸಾರಥ್ಯದಲ್ಲಿ ನಿನ್ನೆ ಉತ್ತಮ ರೀತಿಯಲ್ಲಿ ಭೋಜನ ವ್ಯವಸ್ಥೆಯನ್ನು ಸಂಘಟಿಸಿದ್ರಿ. ನಿಮ್ಮ ಮುಂದಾಳತ್ವದಲ್ಲಿ ಸಂಘಟಕರಿಗೆ, ಅತಿಥಿ ಮೋದ್ಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಮತ್ತು ಅಲ್ಲಿ ನರೇಂದ್ರ ಮೋದಿಜಿಯವರ ಬ್ಯಾನರ್, ದಿನಕರ್ ಶೆಟ್ಟರ ಬ್ಯಾನರ್ಗೆ ದಯವಿಟ್ಟು ಸಂಘಟಕರು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ. ಹೆಮ್ಮೆಯ ನಮ್ಮ ದೇಶದ ಪ್ರಧಾನಿ ತನ್ಮೂಲಕ ತೃತೀಯ ಅವರ ಪ್ರಥಮ ಚೆಂಡಿಗಾಗಿ ಇವಾಗ ದೀಕ್ಷಿತ ಇವಾಗ ಬಿರುಸಿನ ಹೊಡೆತ. ರಾಘು ಸುಂದರತೆ ಆಟವನ್ನು ದಾಖಲಿಸಿದ್ರು ಕೂಡ ಅವಳಿ ಓಟಗಳ ಪೂರೈಕೆಯಾಗ್ತಾ ಇದೆ. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು ಶ್ರೀಶಕ್ತಿ ಫ್ರೆಂಡ್ಸ್ ನಾಕಟ್ಟೆ ಆಟಗಾರರು. ಇವಾಗ ತಂಡದ ಮೊತ್ತ 3 ಓಟದ ಮುಖೇನ 27ಕ್ಕೆ ತಲುಪ್ತಾ ಇದೆ. ದ್ವಿತೀಯ ಚೆಂಡಿಗಾಗಿ ಇವಾಗ
ದೀಕ್ಷಿತ ಶ್ರೀಶಕ್ತಿ ಫ್ರೆಂಡ್ಸ್ ನಾಕಟ್ಟೆ ದ್ವಿತೀಯ ಚೆಂಡಿಗಾಗಿ ಮತ್ತೆ ದೀಕ್ಷಿತ್ ಸ್ಟ್ರೈಕ್ ಅನ್ನ ರಾಘು ಪಡ್ಕೊಳ್ತಾ ಇದ್ದಾನೆ. ಸುಂದರತೆ ಎಸೆಗಾರಿಕೆ ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ರಾಘು ವಂಚಿಸ್ತಾ ಇದೆ. ಚೆಂಡು ಇವಾಗ ಅಂತಿಮ 4 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ 3ನೇ ಓವರ್ನಲ್ಲಿ. ನಮ್ಮ ಜೊತೆ ಈ ಉರಿ ಬಿಸಿಲಿನಲ್ಲೂ ಕೂಡ ಯಶಸ್ವಿಯಾಗಿ ತೀರ್ಪುಗಾರಿಕೆ ನಡೆಸ್ಕೊಡ್ತಾ ಇರೋರು ದಿನೇಶ್ ಗಾಣಿಗ, ಉಪನ್ಯಾಸಕರು ನಾಡಗುಡ್ಡೆ ಅಂಗಡಿ, ಅದೇ ರೀತಿ ಗುಂಡು ಯಾಣೆ ಗುರುಪ್ರಸಾದ್ ಅವರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಮತ್ತೆ ಬಿರುಸಿನ ಹೊಡೆತ ಲಾಂಗ್ ನಡುವೆ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ದಾಖಲಿಸಿದ್ರು ರಾಘು. ಕೇವಲ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 28ಕ್ಕೆ ತಲುಪ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ಗೆ ಬನ್ನಿ ಎಂಬ ಕರೆಯನ್ನು ನೀಡ್ತಾ ಇದ್ದೇವೆ. ದಾದಾ 11 ಬೆಂಗಳೂರು ವಿರುದ್ಧವಾಗಿ BBC ಬೆಂಗಳೂರು ನಾಯಕರು ಇಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ ಪ್ಲೀಸ್. ಸಮಯದ ಅಭಾವವಿದೆ ನಮ್ಮ ಹತ್ರ. ಇಮ್ಮಿಡಿಯೇಟ್ ಆಗಿ BBC ಬೆಂಗಳೂರು ನಾಯಕ, ದಾದಾ 11 ಬೆಂಗಳೂರು ನಾಯಕ ದೂರದ ಬೆಂಗಳೂರಿನಿಂದ ಬಂದು ನಮ್ಮ ಸಂಸ್ಥೆಯ ವೇಣುಗೋಪಾಲ ಕೃಷ್ಣ ಟ್ರೋಫಿಗೆ ಯಶಸ್ವಿಗೆ ಸಹಕರಿಸಿದ್ದೀವಿ. ಅದೇ ರೀತಿ ನಾಯಕರು ಆದಷ್ಟು ಬೇಗ ಟಾಸ್ಗೆ ಬಂದು ನಮ್ಮನ್ನು ಸಹಕರಿಸಬೇಕು. ಅದೇ ರೀತಿ ಪಂದ್ಯಾಟದ ಗಮನ ಕೊಡೋದಾದ್ರೆ ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ದೀಕ್ಷಿತ್ ತೀರಾ ಶಾರ್ಟ್ ಆದ ಚೆಂಡು ತನ್ನ ಮೂಲಕ ಸ್ಕ್ವಾಲ್ ಲೆಗ್ ಭಾಗದಲ್ಲಿ ಅವಳಿ ಓಟದ ಯತ್ನ, ಓಟದಲ್ಲಿ ಯಶಸ್ಸು. ಓಟದ ಮುಖೇನ ತಂಡದ ಮೊತ್ತ ಇವಾಗ 30ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ತೃತೀಯವನ್ನು ಅಂತಿಮ ಚೆಂಡು ಬಾಕಿ ಇರ್ತದೆ. ಈ ಬಾರಿ ದೀಕ್ಷಿತ್ ಸ್ಟ್ರೈಕ್ ಅನ್ನ ಸಚಿನ್ ಪೂರ್ಣಾಕದಲ್ಲಿ ಬಿದ್ದಂತ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸೀಮಾ ರೇಖೆಯ ಗಮನಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ ಅಂತಿಮ ಎತ್ತರ ಬೌಂಡರಿ ಮುಖೇನ ತಂಡದ ಮತ್ತು ಆರಂಭಿಕ 3 ಓವರ್ ಮುಕ್ತಾಯಕ್ಕೆ 34ಕ್ಕೆ ತಲುಪ್ತಾ ಇದೆ. ತೀರಾ ಲೆಕ್ಕಾಚಾರದ ಆಟವನ್ನ ವಿಶು 11 ಬೈಂದೂರು ಆಟಗಾರರು ದಾಖಲಿಸ್ತಾ ಇದ್ದಾರೆ. ರಾಘು ಇವರ ಮಾಲೀಕತ್ವದ ಸಾರಥ್ಯದ ತಂಡ ತೀರಾ ಲೆಕ್ಕಾಚಾರ ರಕ್ಷಣಾತ್ಮಕ ಬಿರುಸಿನ ಆಟವನ್ನು ಇವಾಗ ದಾಖಲಿಸ್ತಾ ಇದೆ. 34ಕ್ಕೆ 2 ಅಮೂಲ್ಯ ಹುದ್ದರಿ ಪಂದ್ಯಾಟ ವೀಕ್ಷಣೆಯಲ್ಲಿ ಕಾಡ್ತಾರೆ. ಅಂತಿಮ 18 ಚೆಂಡು ಬಾಕಿ ಇರ್ತದೆ. ಅದೆಷ್ಟು ಓಟಗಳನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ನಮ್ಮ ವೇಣುಗೋಪಾಲ ಕೃಷ್ಣ ಟ್ರೋಫಿಯ ಅಂತಿಮ ಲೀಗ್ ಪಂದ್ಯಾಟ ಸಾಗ್ತಾ ಇದೆ. ಡೂ ಆರ್ ಡೈ ಮ್ಯಾಚ್. ಯಾವ ತಂಡ ಮುಂದಿನ ಸುತ್ತಿಗೆ ಇರ್ತದೆ? ಕುತೂಹಲಕಾರಿ ಪಂದ್ಯಾಟ. ಆರಂಭಿಕ ಹಂತದಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ ವಿಶು 11 ಕ್ರಿಕೆಟರ್ಸ್ ಬೈಂದೂರು. ಅದೇ ರೀತಿ ಮತ್ತೆ ಪ್ರತಿ ಹೋರಾಟವನ್ನು ನಡೆಸಿಕೊಡುವಂತ ತಂಡ ಶ್ರೀ ಶಕ್ತಿ ಫ್ರೆಂಡ್ಸ್ ನಾಕಟ್ಟೆ. 4ನೇ ಓವರ್ನ ದ್ವಿತೀಯ ಓವರ್ನ ಎಸೆಗಾರಿಕೆಯಲ್ಲಿ ಮತ್ತೆ ಪ್ರವೀಣ್ ಆರಂಭಿಕ ಓವರ್ನಲ್ಲಿ ಬಹಳಷ್ಟು, ದ್ವಿತೀಯ ಓವರ್ನಲ್ಲಿ ಬಹಳಷ್ಟು ಸುಂದರತೆ ಎಸೆಗಾರಿಕೆಯನ್ನ ನಡೆಸಿಕೊಟ್ಟಂತ ಎಸೆಗಾರ, ಅಮೂಲ್ಯವಾದ 2 ಹುದ್ದರಿಯನ್ನ ಪಡ್ಕೊಂಡಂತ ಆಟಗಾರ. ಇವಾಗ ಚತುರ್ಥ ಓವರ್ನ ಎಸೆಗಾರಿಕೆಯಲ್ಲಿ ಅದು ಯಾವ ರೀತಿ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗಿದೆ. ಚತುರ್ಥ ಓವರ್ನ ಪ್ರಥಮ ಚೆಂಡು ರಾಘು ಸ್ಟ್ರೈಕರ್ ಭಾಗದಲ್ಲಿ, ಪ್ರವೀಣ ಎಸೆಗಾರಿಕೆಯಲ್ಲಿ ಚತುರ್ಥ ಓವರ್ನ ಪ್ರಥಮ ಚೆಂಡಿಗಾಗಿ ಬೇರುಸಿನ ತನ್ಮೂಲಕ ಲೆಗ್ ಬೈ ಮುಖೇನ ಓಟಗಳ ಪೂರೈಕೆ ಆಗ್ತಾ ಇದೆ. ತನ್ಮೂಲಕ ಬೇಗ ಬೇಗ ಮುಗಿಸಿ. ಮತ್ತೆ ದ್ವಿತೀಯ ಚೆಂಡಿಗಾಗಿ ಅರುಣ, ಪ್ರವೀಣ ಮತ್ತೆ ಬಿರುಸಿನ ಹೊಡೆತ ಫೈನ್ ಲೆಗ್ ಭಾಗದಲ್ಲಿ ಓಟಗಳಿಗೆ ಪೂರೈಕೆ ಆಗ್ತದೆ. ಅವಳಿ ಓಟದ ಪ್ರಯತ್ನ, ಓಟದಲ್ಲಿ ಯಶಸ್ಸು ಮಾತ್ರ ದಾಖಲಾಗ್ತಾ ಇದೆ. ತನ್ಮೂಲಕ ಅಂತಿಮ 4 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಪ್ರವೀಣ ಬಹಳಷ್ಟು ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ತೃತೀಯ ಚೆಂಡಿಗಾಗಿ ಮತ್ತೆ ಪ್ರವೀಣ್ ಟು ಕಾರ್ತಿಕ್. ತೀರಾ ನೋ ಬಾಲ್, ಪ್ರೀ ಹಿಟ್ ಅವಕಾಶವಿರ್ತದೆ. ನೋ ಬಾಲ್ ಮುಖೇನ ಬಾಲ್ ಚೆಕ್, ನೋ ಬಾಲ್, ಪ್ರೀ ಹಿಟ್ ಅವಕಾಶವಿರ್ತದೆ, ಗಮನಿಸಿಕೊಳ್ಬೇಕು ಶ್ರೀಶಕ್ತಿ ಫ್ರೆಂಡ್ಸ್ ನಾಕಟ್ಟೆ ಆಟಗಾರರು.
ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ ತೀರ್ಪುಗಾರರೇ ಪ್ಲೀಸ್. ತಂಡದ ಮೊತ್ತ 38ಕ್ಕೆ ತಲುಪ್ತದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ. ಇವಾಗ ಸ್ಟ್ರೈಕ್ ಅನ್ನ ಕಾರ್ತಿಕ್ ಪಡ್ಕೊಳ್ತಾ ಇದ್ದಾನೆ. ಪ್ರೀಟ್ ಅವಕಾಶವಿರ್ತದೆ, ಗಮನಿಸ್ಕೊಳ್ಬೇಕು. ತೃತೀಯ ಚೆಂಡಿಗಾಗಿ ಮತ್ತೆ ಸಚಿನ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಪೂರ್ಣಕದಲ್ಲಿ ಬಿದ್ದಂತ ಚೆಂಡು ಡೀಪ್ ಸ್ಕ್ವಾಲ್ ಆಗಿ ಭಾಗದಲ್ಲಿ ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಸಂಭವ್ಯ ಬೌಂಡರಿಯನ್ನ ಇವಾಗ ಶ್ರೀಶಕ್ತಿ ನಾಕಟ್ಟೆ ಆಟಗಾರ ತಡೆ ಹಿಡಿತಾ ಇದ್ದಾನೆ. ದಾದಾ 11 ನಾಯಕ, ಅದೇ ರೀತಿ BBC ಬೆಂಗಳೂರು ನಾಯಕ ಟಾಸ್ಗೆ ಬನ್ನಿ ಇಮಿಡಿಯೇಟ್ ಆಗಿ. ಅಂತಿಮ ಸುತ್ತಿನ ಕರೆಯಾಗಿರ್ತದೆ ಎರಡು ತಂಡಗಳಿಗೂ, ಗಮನಿಸಿಕೊಳ್ಬೇಕು. BBC ಬೆಂಗಳೂರು, ದಾದಾ 11 ಬೆಂಗಳೂರು ಎರಡು ತಂಡಗಳಿಗೂ ಕೂಡ ಅಂತಿಮ ಸುತ್ತಿನ ಕರೆಯಾಗಿರ್ತದೆ. ಟಾಸ್ಗೆ ಬನ್ನಿ, ನಿಮ್ಮನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ರವೀಂದ್ರ ಟಿ ಗಾಣಿಗ ಅವರು. ಪ್ಲೀಸ್ ಸಹಕರಿಸಿ ನಿಮ್ಮಿ ಪಂದ್ಯಕೂಟ. ನಮ್ಮಲ್ಲಿ ಸಮಯದ ಅಭಾವ ಇರ್ತದೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ದಾದಾ 11 ಹಾಗೆ BBC ಬೆಂಗಳೂರು ನಾಯಕರು ಅಂತಿಮ 2 ಚೆಂಡು ಬಾಕಿ ಇರ್ತದೆ. ದಾದಾ 11 ಬೆಂಗಳೂರು ಇಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ. ತಂಡದ ಮೊತ್ತ ಇವಾಗ 40ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಪ್ರವೀಣ ಇವಾಗ ಎಸ್ತಗಾರಿಕೆಯಲ್ಲಿ ಬಹಳಷ್ಟು ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. 5ನೇ ಚೆಂಡಿಗಾಗಿ ಚಾಲ್ತಿಯ 5ನೇ ಚೆಂಡು ಕಾರ್ತಿಕ್ ಸಚಿನ್ ಸ್ಟ್ರೈಕ್ ಅನ್ನ ಪಡ್ಕೊಂಡ. ಬೇರೋಸೇನ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಕೇವಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 41ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಬೇರೋಸಿನ ಹೊಡೆದ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಸುಲಭದ ಕ್ಷೇತ್ರ ರಕ್ಷಣೆಯಲ್ಲಿ ಅಡವಿಕೆಯನ್ನು ಕಾಣ್ತಾ ಇದ್ದಾನೆ. ಶ್ರೀಮಾನ್ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಸೇರ್ಪಡೆ ಇವಾಗ. ഉൾമുനകൊണ്ടിന്നകലെ ഇന്ന് ദൂരെ നീല വീടയോ ചെറുകുറുമ്പുകൾ എവിടെ നിന്റെ ചിരികൾ എങ്ങോ പോയി. ഉൾമുനകൊണ്ടിന്നകലെ ഇന്ന് ദൂരെ നീല വീടയോ ചെറുകുറുമ്പുകൾ എവിടെ നിന്റെ ചിരികൾ എങ്ങോ പോയി. ഉൾമുനകൊണ്ടിന്നകലെ ഇന്ന് ദൂരെ നീല വീടയോ ಮೂರನೇ ಬೌಂಡ್ರಿ ದಾಖಲಿಸ್ತಾ ಇದೆ. ತಂಡದ ಮೊತ್ತ 45ಕ್ಕೆ ತಲುಪ್ತಾ ಇದೆ. ಅಂತಿಮ 12 ಚೆಂಡು ಬಾಕಿ ಇರ್ತದೆ. ಬೃಹತ್ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ವಿಶು 11 ಪ್ರಯತ್ನವನ್ನ ಮಾಡ್ತಾ ಇದೆ. ವಿಲಾಸಿಗ ಎಸ್ತಗಾರಿಕೆಯಲ್ಲಿ ಸ್ಟ್ರೈಕ್ ನಲ್ಲಿ ಸಚಿನ. ದಯಮಾಡಿ ಸಮಾಜ ಬಾಂಧವರಿಗೆ ಊಟದ ವ್ಯವಸ್ಥೆ ರೆಡಿಯಾಗಿದೆ. ದಯವಿಟ್ಟು ಟೋಕನ್ ಅನ್ನು ಪಡೆದು ಅಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಊಟದ ಕೌಂಟರ್ ನಲ್ಲಿ ಟೋಕನ್ ಇದೆ. ದಯವಿಟ್ಟು ಸರತಿ ಸಾಲಿನಲ್ಲಿ ಚಿಕನ್ ಬಿರಿಯಾನಿ ಮತ್ತು ಸಸ್ಯಾಹಾರಿ ಊಟದ ವ್ಯವಸ್ಥೆ ಆಗಿದೆ. ಇದನ್ನ ಕೊಡುಗೆ ಮಾಡಿದವರು ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರು. ಈ ಬಾರಿ ಡಾಟ್ ಬಾಲ್ ಸೇರ್ಪಡೆಯಾಗ್ತದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ 46ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ದ್ವಿತೀಯ ಚೆಂಡಿಗಾಗಿ ಮತ್ತೆ ಸ್ವಲ್ಪ ಮಟ್ಟಿಗೆ ತಿರುವನ್ನ ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಇವಾಗ ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸ್ತಾ ಇದೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ತೃತೀಯ ಚೆಂಡಿಗಾಗಿ ಮತ್ತೆ ವಿಲಾಸ್ ಬೇರೋಸೇನ ಹೊಡೆತದ ಪ್ರಯತ್ನ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು.
ಶ್ರೀ ಶಕ್ತಿ ಫ್ರೆಂಡ್ಸ್ ನಾಲ್ಕಟ್ಟೆ ಆಟಗಾರರು. ತಂಡದ ಮೊತ್ತ ಇವಾಗ 47ಕ್ಕೆ ತಲುಪ್ತಾ ಇದೆ ಒಂದೋಟದ ಮುಖೇನ. 4ನೇ ಚೆಂಡಿಗಾಗಿ ಮತ್ತೆ ವಿಲಾಸ್. ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಇವಾಗ ನಿರ್ಣಾಯಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದೆ ವಿಶ್ವ 11 ತಂಡದ ನಾಯಕ ವಿಶ್ವ ಮತ್ತು ಸಚಿನ್ ಜೋಡಿ. ಬಹಳಷ್ಟು ಉತ್ತಮ ರೀತಿಯ ಜೊತೆ ಆಟ, ತಂಡದ ಸಮಯೋಚಿತ ಆಟ. ಬಿರುಸಿನ ಹೊಡೆತದ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ಮೂಲಕ ಸಚಿನ್ ರನ್ಔಟ್. ಮತ್ತೋರ್ವ ಇನ್ನಿಂಗ್ಸ್ ಕಟ್ಟವಲ್ಲ ಆಟಗಾರ ಸಚಿನ್ ಬ್ಯಾಕ್ ಟು ದ ಪೆವಿಲಿಯನ್. ಈಗಾಗಲೇ BBC ಉಂಡ ಟಾಸ್ ಸೆಲೆಕ್ಟೆಡ್ ಟು ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು. 2 ತಂಡಗಳು ಗಮನಿಸಿಕೊಳ್ಬೇಕು. ಇನ್ನು ಉಳಿದ ಎಲ್ಲ ಪಂದ್ಯಾಟಗಳು 5 ಓವರ್ದಾಗಿರ್ತದೆ. ಯಾವುದೇ ವಿವಾದಗಳಿಗೆ ಅವಕಾಶ ಕೊಡಬಾರ್ದು, ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ. ಸಂಘಟಕರ ತೀರ್ಮಾನವೇ ಅಂತಿಮವಾಗಿರ್ತದೆ. ಇನ್ನುಳಿದ ಎಲ್ಲ ಪಂದ್ಯಾಟಗಳು 5 ಓವರ್ದಾಗಿರ್ತದೆ. ಜಗ್ಗ ಹೊಸ ಆಟಗಾರ ಇವಾಗ. ಅಂತಿಮ 1 ಚೆಂಡು ಬಾಕಿ ಇರ್ತದೆ. ಅಂತಿಮ ಚೆಂಡು ಚಾಲ್ತಿ 5ನೇ ಓವರ್ನಲ್ಲಿ. ಬಿರುಸಿನ ಹೊಡೆತ, ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಸುಂದರತೆ ಆಟವನ್ನು ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಶ್ರೀಶಕ್ತಿ ನಾಲ್ಕಟ್ಟೆ ಆಟಗಾರರು ದಾಖಲಿಸಿದ್ರು. ಕೇವಲ ಅವರ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ಆರಂಭಿಕ 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 40-50 ತಲುಪ್ತಾ ಇದೆ. ಅರ್ಧ ಶತಕದ ದಾಪುಗಾಲನ್ನು ನೀಡ್ತಾ ಇದೆ. ಈ ದಿನದ ಪಂದ್ಯಾಟದಲ್ಲಿ ಅರ್ಧ ಶತಕವನ್ನು ದಾಖಲಿಸ್ತಾ ಏಕಮಾತ್ರ ತಂಡ. ಅಭಿನಂದನೆಯನ್ನು ಸಲ್ಲಿಸಲೇಬೇಕು ವಿಶ್ವ 11 ಬೈಂದೂರು ತಂಡಕ್ಕೆ. ಈ ಪಂದ್ಯಕೂಟದಲ್ಲಿ ಅರ್ಧ ಶತಕವನ್ನು ದಾಖಲಿಸಿದ ಏಕಮಾತ್ರ ತಂಡ ವಿಶ್ವ 11 ಕ್ರಿಕೆಟರ್ಸ್ ಬೈಂದೂರು. ಅಭಿನಂದನೆಗಳು. ಅಂತಿಮ 6 ಚೆಂಡು ಬಾಕಿ ಇರ್ತದೆ. ಬೃಹತ್ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಅದೇ ರೀತಿ ಪ್ರತಿ ಹೋರಾಟವನ್ನ ಶ್ರೀಶಕ್ತಿ ಕ್ರಿಕೆಟರ್ಸ್ ನಾಲ್ಕಟ್ಟೆ ದಾಖಲಿಸ್ತಾ ಇದೆ. ಅಂತಿಮ 6 ಚೆಂಡು, ನಿರ್ಣಾಯಕ 6 ಚೆಂಡು ಬಾಕಿ ಇರ್ತದೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ ಪ್ಲೀಸ್ ತೀರ್ಪುಗಾರರೇ. ಈಗಾಗಲೇ BBC ನಾಣ್ಯ ಚುಮ್ಮಿಗೆಯಲ್ಲಿ ವಿಜಯಶಾಲಿ ಆಗ್ತದೆ. ಕ್ಷೇತ್ರ ರಕ್ಷಣೆಯನ್ನು ಈಗಾಗಲೇ ಆಯ್ದುಕೊಳ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಆದಷ್ಟು ಸಿದ್ಧತೆಯಲ್ಲಿರಬೇಕು 2 ತಂಡದ ಆಟಗಾರರು ಪ್ಲೀಸ್. ಸಮಯದ ನಮಗೆ ಟೈಮ್ನ ಅವಶ್ಯಕತೆ ಇರ್ತದೆ. ಅಂತಿಮ ಚೆಂಡು, ಪ್ರಥಮ ಚೆಂಡು, ಬಿರುಸಿನ ಹೊಡೆತ, ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದೆ ಶ್ರೀಶಕ್ತಿ ಕ್ರಿಕೆಟರ್ಸ್ ನಾಲ್ಕಟ್ಟೆ. ಈ ರೀತಿಯ ಕ್ಯಾಚ್ ಗಳನ್ನ ಮಿಸ್ಫೀಲ್ಡ್ ಮಾಡಿಕೊಳ್ತಾ ಇದೆ. ಇದೇ ಪಂದ್ಯದ ಫಲಿತಾಂಶದ ಮೇಲೆ ಪ್ರಭಾವವನ್ನು ಬೀರ್ತದೆ. ದ್ವಿತೀಯ ಚೆಂಡು, ರೈಸಿಂಗ್ ಡೆಲಿವರಿ, ತನ್ಮೂಲಕ ಅತಿಕ್ರಮ ಓಟಗಳು, ವೈಟ್ ಬಾಲ್. 1 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 52ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಅಂತಿಮವನ್ನ ದ್ವಿತೀಯ ಚೆಂಡಿಗಾಗಿ ಮತ್ತೆ ಹೊಸ ಎಸೆಗಾರ ಗೌರೀಶ್ ಬೈಂದೂರು. ಮತ್ತೆ ಬಿರುಸಿನ ಆಟ, ಸ್ಕ್ವಾಲ್ ಲೆಗ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಸುಂದರತೆಯ ಆಟ, ಕ್ಯಾಚ್ ಆಗುವ ಅವಕಾಶ ಇರ್ತದೆ. ಸುಲಭ ಕ್ಯಾಚ್ ಅನ್ನು ಇವಾಗ ಶ್ರೀಶಕ್ತಿ ರಿತೇಶ್ ಪಡ್ಕೊಳ್ತಾ ಇದ್ದಾನೆ. ಮತ್ತೊಬ್ಬ ಹುದ್ದರಿ ಅಂತ್ಯವಾಗ್ತಾ ಇದೆ. ತನ್ಮೂಲಕ ಅಂತಿಮ 2 ಚೆಂಡು, 3 ಚೆಂಡು ಬಾಕಿ ಇರ್ತದೆ. ಅಂತಿಮ ಓವರ್ನಲ್ಲಿ ಇವಾಗ ಹೊಸ ಆಟಗಾರ ಸೇರ್ಪಡೆಯಾಗ್ತಾ ಇದ್ದಾನೆ ವಿಶ್ವ 11 ಪರವಾಗಿ. ಮಂಜುನಾಥ ಬೈದೂರು. ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ದಯಮಾಡಿ ಊಟ ಮಾಡಿದ ತಟ್ಟೆಯನ್ನ ಗಾಡಿಯಲ್ಲಿ ಹಾಕಬೇಕು. ಕೈ ತೊಳೆಯಲಿಕ್ಕೆ ನೀರು ಹೊರಗಡೆ ಗಾಡಿಯಲ್ಲಿದೆ. ವೈಟ್ ಬಾಲ್. ತಟ್ಟೆಯನ್ನ ಎಸೆಯಬಾರದು ದಯವಿಟ್ಟು.
ಮತ್ತೆ ನೋ ಬಾಲ್, ಫ್ರೀ ಹಿಟ್ ಅವಕಾಶವಿರ್ತದೆ. ತನ್ಮೂಲಕ 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ಈ ಓವರ್ನಲ್ಲಿ 57ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಅಂತಿಮವನ್ನ 3 ಚೆಂಡು ಬಾಕಿ ಇರ್ತದೆ. 2 ಚೆಂಡು ಬಾಕಿ ಇರ್ತದೆ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ, ಸುಂದರತೆಯಷ್ಟ ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಇವಾಗ ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಮತ್ತೆ ಮಂಜು, ತೀರಾ ಶಾರ್ಟ್ ಆದ ಚೆಂಡು. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ, 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಅಂತಿಮ 1 ಚೆಂಡು ಬಾಕಿ ಇರ್ತದೆ. ಮತ್ತೆ ಡಾಟ್ ನೋ ಬಾಲ್, ಫ್ರೀ ಹಿಟ್ ಅವಕಾಶವಿರ್ತದೆ. ಮತ್ತೆ ಬಿರುಸಿನ ಆಟ, ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಅವಳಿ ಓಟಗಳ ಪೂರೈಕೆಯಾಗ್ತಾ ಇದೆ. ಇಲ್ಲೊಂದು ಅವಕಾಶ, ಅಂಕಿಅಂಶ ಪಟ್ಟಿಯಲ್ಲಿ ಸ್ವಲ್ಪ ದೋಷ ಆಗ್ತದೆ. ಈ ಲಾಸ್ಟ್ ಬಾಲ್ 3 ಓಟಗಳನ್ನು ಕಡಿವಾಣಗೊಳಿಸ್ತಾ ಇದ್ದೇವೆ. ಈಗಾಗಲೇ ಓವರ್ ಮುಕ್ತಾಯವಾಗಿರ್ತದೆ. ದಯವಿಟ್ಟು ಗಮನಿಸಿಕೊಳ್ಬೇಕು, ಪ್ಲೀಸ್ ಸಹಕರಿಸಿ. ಸಾರಿ ಸರ್, ಸರಿಯಾಗಿ. ರ ಸ್ಪಷ್ಟ ಗುರಿ ದಾಖಲಿಸಬೇಕಾಗ್ತದೆ. ರ ಸ್ಪಷ್ಟ ಗುರಿ ದಾಖಲಿಸಬೇಕಾಗ್ತದೆ. ದಯವಿಟ್ಟು ಶ್ರಮಿಸಬೇಕು, ಆಟಗಾರ ಗಮನಿಸಿಕೊಳ್ಬೇಕು. ಈ ಓವರ್ನಲ್ಲಿ ಅಂತಿಮವಾಗಿ 59ರ ಮೊತ್ತವನ್ನು ಪೇರಿಸಬೇಕಾಗ್ತದೆ. ವಿಶ್ವ 11 ನಾಯಕರು ಸ್ವಲ್ಪ ಅಂಕಿಅಂಶ ಪಟ್ಟಿಯಲ್ಲಿ ಬರಬೇಕು. ಒಬ್ಬರೇ ಬನ್ನಿ ಪ್ಲೀಸ್, ಒಬ್ಬರೇ ಬನ್ನಿ. ಮತ್ತೊಂದೆಲ್ಲ ಆಟಗಾರಿಕೆನ ಮುಂದುವರಿಸಬೇಕು ಪ್ಲೀಸ್. ರ ಸ್ಪಷ್ಟ ಗುರಿಯನ್ನು ದಾಖಲಿಸಬೇಕು. ಕಣ್ತಪ್ಪಿನ ಪ್ರಮಾದಕ್ಕೆ ವಿಷಾದವನ್ನು ಇಡ್ತಾ ಇದ್ದೇವೆ. ಅದೇ ರೀತಿ 36 ಚೆಂಡು 59 ಓಟಗಳನ್ನು ದಾಖಲಿಸಬೇಕಾಗ್ತದೆ. ಶ್ರೀಶಕ್ತಿ ನಾಕಟ್ಟೆ.
ವಿಶ್ವ 11 12th ಪ್ಲೇಯರ್ ನಮ್ಗೊಟ್ಟಿಗೆ ಸಹಕರಿಸಬೇಕು. ಇನ್ನು ಮುಂದೆ ಕಣ್ತಪ್ಪಿನ ಪ್ರಮಾದಕ್ಕೆ ನಾವು ಜವಾಬ್ದಾರರಲ್ಲ. ನೀವು 12th ಪ್ಲೇಯರ್, ಎರಡು ತಂಡದ 12th ಪ್ಲೇಯರ್ ನಮ್ಗೊಟ್ಟಿಗೆ ಸಹಕರಿಸಬೇಕು ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ವಾದಗಳಿಗೆ ಅವಕಾಶವಿಲ್ಲ, ಸಂಘಟಕರು ತಿಳಿಸ್ತಾರೆ. ಎರಡು ತಂಡಗಳ 12ನೇ ಆಟಗಾರರು ನಮ್ಗೊಟ್ಟಿಗೆ ಸಹಕರಿಸಬೇಕು ಅಂಕಿಅಂಶ ಪಟ್ಟಿಯಲ್ಲಿ. ನೀವು ಸಹಕರಿಸದೆ ಮಾತ್ರ ನಮಗೆ ಸರಿಯಾದ ಲೆಕ್ಕ ಸಿಗ್ತದೆ. ಪ್ಲೀಸ್ ಎರಡು ತಂಡ 12th ಪ್ಲೇಯರ್ ನಮ್ಗೊಟ್ಟಿಗೆ ಸಹಕರಿಸಿ. ಮತ್ತೆ ವಾದಗಳನ್ನು ಮಾಡಬೇಡಿ, ಅವಕಾಶವಿಲ್ಲ, ಚರ್ಚೆಗೆ ಆಸ್ಪದವೇ ಇಲ್ಲ, ದಯವಿಟ್ಟು ಗಮನಿಸ್ಕೊಳ್ಬೇಕು. ಪ್ರೇಮ ವಿನಾಯಕ ಗಾಣಿಗ ಶಿವಶಕ್ತಿ ಟ್ರಾನ್ಸ್ಫರ್ ಮಾಲೀಕರು ದಯಮಾಡಿ ವೇದಿಕೆಗೆ ಬರಬೇಕು. ಈ ಒಂದು ಪಂದ್ಯ ಆಟವನ್ನು ನೀವು ವೇದಿಕೆಯಲ್ಲಿ ವೀಕ್ಷಣೆ ಮಾಡಬೇಕು. ದಯವಿಟ್ಟು ನಮ್ಮ ಸಮಾಜದ ಹೆಮ್ಮೆಯ ಸುಪುತ್ರಿ ಪ್ರೇಮ ವಿನಾಯಕ್ ಗಾಣಿಗರವರು ದಯವಿಟ್ಟು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಪೂಡಾಕದಲ್ಲಿ ಬಿದ್ದಂತ ಚೆಂಡು ತನ್ಮೂಲಕ ಆರಂಭಿಕ ಹುದರಿ ಪತನವಾಗ ಸುಲಭದ ಕ್ಯಾಚ್ ಅನ್ನ ಇವಾಗ ಪಡ್ಕೊಳ್ತಾ ಇಲ್ಲ ವಿಶ್ವ 11 ಆಟಗಾರರು. ಒಂದು ಓಟಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಿದ್ರು. ಆರಂಭಿಕ ಎಸ್ತದಲ್ಲಿ ಸುಲಭದ ಕ್ಯಾಚ್ ಅನ್ನ ಈಗ ವಿಶ್ವ ಕ್ರಿಕೆಟರ್ಸ್ ಪಡ್ಕೊಳ್ತಾ ಇಲ್ಲ. ದ್ವಿತೀಯ ಎಸ್ತಕ್ಕಾಗಿ ಮತ್ತೆ ವಿಶ್ವ ಮಹೇಶ್ ಎಷ್ಟಂತ ಚೆಂಡು ಡೀಪ್ ಫೈನ್ ಲೆಗ್ ಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ರವಿ ಗಾಣಿಗ ತಗರ್ಸೆ ಇವರು ಎಲ್ಲಿದ್ರು ತೀರ್ಪುಗಾರರನ್ನ ಸಂಪರ್ಕಿಸಬೇಕು ಇಮಿಡಿಯೇಟ್ ಆಗಿ. ರವೀಂದ್ರ ಟಿ ಗಾಣಿಗ ತಗರ್ಸೆ ಅಂಪೈರ್ ಅನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಪ್ಲೀಸ್. ಬೇರೋಸೇನ ಆಟದ ಮೂಲಕ ಕ್ಲೀನ್ ಬಾಲ್ ಆರಂಭಿಕ ಹುದರಿ ಪತನವಾಗ್ತಾ ಇದೆ. ಶ್ರೀ ಶಕ್ತಿ ನಾಕಟ್ಟೆಯ ಮತ್ತರ್ವ ಟ್ರಂಪ್ ಕಾರ್ಡ್ ಆಟಗಾರ ಇವಾಗ ಪೆವಿಲಿಯನ್ ಕಡೆ ಸಾಗ್ತಾ ಇದ್ದಾನೆ. ಹೊಸ ಆಟಗಾರ ಬಿರುಸಿನ ಆಟಗಾರ, ಇನ್ನಿಂಗ್ಸ್ ಕಟ್ಟಬಲ್ಲ ಕಲಾತ್ಮಕ ಶೈಲಿ ಆಟಗಾರ ಪ್ರವೀಣ ಹೊಸ ಆಟಗಾರ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ ಶ್ರೀಶಕ್ತಿ ನಾಕಟ್ಟೆ ಪರವಾಗಿ. ರವೀಂದ್ರ ಟಿ ಗಾಣಿಗ ತಗ್ಗರ್ಸಿ ಎಲ್ಲಿದ್ರು ವೇದಿಕೆ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ವಿ. ಮತ್ತೆ 4ನೇ ಚೆಂಡಿಗಾಗಿ ಮತ್ತೆ ಮಹೇಶ ಇವಾಗ ಸ್ಟ್ರೈಕ್ ಅನ್ನ ಪ್ರವೀಣ ಪಡ್ಕೊಳ್ತಾ ಇದ್ದಾನೆ. ಪೂರ್ಣಾಕದಲ್ಲಿ ಬಿದ್ದಂತ ಚೆಂಡು ಬೇರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಬ್ಯಾಕ್ ಟು 2ನೇ ಬೌಂಡರಿ ಇವಾಗ ಆರಂಭಿಕ ಓವರ್ನಲ್ಲಿ ದಾಖಲಾಗ್ತಾ ಇದೆ. ಪವರ್ ಪ್ಲೇನ ಬರಪೂಲ ಲಾಭವನ್ನ ಇವಾಗ ಪಡ್ಕೊಳ್ತಾ ಇದೆ ಶ್ರೀ ಶಕ್ತಿ ನಾಲ್ಕಟ್ಟೆ ಆಟಗಾರರು. ಇವಾಗ ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಆರಂಭಿಕವನ್ನ 2 ಚೆಂಡು ಬಾಕಿ ಇರ್ತದೆ. ಮತ್ತೆ 5ನೇ ಚೆಂಡಿಗಾಗಿ ಮತ್ತೆ ಮಹೇಶ ಪ್ರವೀಣ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬೇರುಸಿನ ಹೊಡೆತದ ಪ್ರಯತ್ನ ತಟ್ಟಿ ಮುಟ್ಟಿ ಕವರ್ಸಿ ಭಾಗದಲ್ಲಿ 1 ಓಟದ ಸೇರ್ಪಡೆ. ಇವಾಗ 10ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಅಂತಿಮ ಚೆಂಡು ಬಾಕಿ ಇರ್ತದೆ. ಬಹಳಷ್ಟು ದುಬಾರಿ ಸ್ಪೆಲ್ ಅನ್ನು ಆರಂಭಿಕ ಓವರ್ನಲ್ಲಿ ತೀರಾ ಲೆಕ್ಕಾಚಾರದ ಆಟವನ್ನು ಆರಂಭಿಕ ಕಿಲಾಡಿಗಳು ದಾಖಲಿಸ್ತಾ ಇದ್ದಾರೆ ಶ್ರೀ ಶಕ್ತಿ ನಾಕಟ್ಟೆ ಪರವಾಗಿ. ಅಂತಿಮ ಚೆಂಡು ಮಹೇಶ ತೀರಾ ಶಾರ್ಟ್ ಆದ ಚೆಂಡು ಡೀಪ್ ಫೈನ್ ಲೆಗ್ ಭಾಗದಲ್ಲಿ ಸುಂದರತೆ ಸಿಕ್ಸರ್ ಇವಾಗ ದಾಖಲಿಗ್ತಾ ಇದೆ. ಷಟ್ಕ 6 ಓಟದ ಸೇರ್ಪಡೆ. ಇವಾಗ ಅಂತಿಮ ಎಸ್ತಲ ಬಿರುಸಿನ ಸಿಕ್ಸರ್ 6 ಓಟದ ಮುಖೇನ ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳನ್ನು ಆರಂಭಿಕ ಪವರ್ ಪ್ಲೇನಲ್ಲಿ ದಾಖಲಿಸ್ತಾ ಇದೆ ಶ್ರೀ ಶಕ್ತಿ ಫ್ರೆಂಡ್ಸ್ ನಾಕಟ್ಟೆ. ಲೆಫ್ಟಿ ಕಿರಣ ಇವಾಗ ವಿನಾಯಕ್ ಇವಾಗ
ಅಮೂಲ್ಯ ಒಂದು ಸಿಕ್ಸರ್ ಅನ್ನ ದಾಖಲಿಸಿ ಪಂದ್ಯದ ಗತಿಯನ್ನ ಬದಲಿಸ್ತಾ ಇದ್ದಾನೆ. ಅಂತಿಮ 30
ಶೈಲಿ ಹಸ್ತಗಾರಿಕೆ ಡಾಟ್ ಡೆಲಿವರಿ ಚುಕಿ ಉತ್ತಮವಾದ ಹೊಡೆತ. ಒಂಟಿ ಓಟಕ್ಕೆ ಸೀಮಿತ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 43. ಇನ್ನಷ್ಟು ಕಾದು ನೋಡಬೇಕು ಯಾವ ತಂಡ ವಿಜಯಶಾಲಿ ಆಗ್ತದೆ. ಉತ್ತಮವಾದ ಹೊಡೆತ. ಈ ಬಾರಿ ಗಲ್ಲಿ ಬಿಲ್ಲಿಯ ಹೊಡೆತ. ಒಂದು ಅಂಕಿಯ ಪೂರೈಕೆ. ಊರಿ ಬಿಸಿಲ ಬೇಗೆಯಲ್ಲಿ ಇನ್ನಷ್ಟು ಕಾದು ನೋಡಬೇಕು. ಚಿನ್ನದ ಬಣ್ಣದ ಲೇಪನದ 6 ಅಡಿ ಎತ್ತರದ ಗಾಣಿಗ ಸಮಾಜದ ಟ್ರೋಫಿ 2022 ಯಾರ ಮಡಿಲಿಗೆ? ಅದೇ ರೀತಿ ಓವರ್ನ ಮುಕ್ತಾಯ. 4 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದೆ. 44. 12ರ ಮುಂದೆ 15ರ ಗುರಿ. ಇನ್ನಷ್ಟು ಕಾದು ನೋಡಬೇಕು ವಿಜಯದ ಮಾಲೆ ಯಾರ ಮಡಿಲಿಗೆ? ನಿನ್ನೆ ನಡೆದಂತ ಪಂದ್ಯಾಕೂಟದಲ್ಲಿ ಸೋಮಲಿಂಗೇಶ್ವರ ಫೈನಲ್ ಹಾದಿಯನ್ನು ಕಂಡುಕೊಂಡಿರ್ತದೆ. ಇವತ್ತಿನ ಪಂದ್ಯಾಟದಲ್ಲಿ ಅದು ಯಾವ ತಂಡ ಫೈನಲ್ ಹಾದಿಯನ್ನು ಕಂಡುಕೊಳ್ತದೆ ಅನ್ನೋದನ್ನು ನೋಡಬೇಕು. ಮತ್ತೊಮ್ಮೆ ಸುವರ್ಣ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳಿ. ನರೇಂದ್ರ ಮೋದಿ ಅವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ 1,000 ರೂಗಳ ಘೋಷಣೆ ಇರ್ತದೆ. ಈ ಒಂದು ಸುವರ್ಣ ಅವಕಾಶವನ್ನ ನಿಮ್ಮದಾಗಿಸಿಕೊಳ್ಳಿ ಆಟಗಾರರೇ. ರಾಘು ಈ ಬಾರಿ ಸುಂದರ ಶೈಲಿ ಹೊಡೆತ. ಚೆಂಡು ಗಾಳಿಯಲ್ಲಿ ಬಾರಿ ಗುತ್ತಿ. ಎಸ್ ಕಾಟ್ ಹೂಕರಿ ಆಘಾತ. ಹುದ್ದರಿಗಳ ಮೇಲೆ ಹುದ್ದರಿ ಕಳುಹಿಸಿದ 7 ಹುದ್ದರಿಗಳು ಕಟ್ಕೊಂಡಿರ್ತದೆ. ಫ್ರೆಂಡ್ಸ್ ಶ್ರೀ ಶಕ್ತಿ 7 ಹುದ್ದರಿಯ ಪತನದೊಂದಿಗೆ ತಂಡ ಕಲೆ ಹಾಕಿದೆ. 44. 11ರ ಮುಂದೆ 15ರ ಗುರಿ. ಐದನೇ ಓವರ್ನ ಚಾಲ್ತಿಯಲ್ಲಿ ರಾಘವೇಂದ್ರ ತನ್ನ ಕೂಟದ ದ್ವಿತೀಯ ಹಸ್ತಕ್ಕಾಗಿ ದಾಂಡುಗಾರಿಕೆಯಲ್ಲಿ ನಿಲಾಶ್, ಎಸ್ತಗಾರಿಕೆಯಲ್ಲಿ ರಾಘು. ಉತ್ತಮವಾದ ಹೊಡೆತ ಈ ಬಾರಿ. ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಪೂರೈಕೆ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 45 45 ಅರ್ಥಾತ್ 45. 10ರ ಮುಂದೆ 14ರ ಗುರಿ. 10ಕ್ಕೆ 14. ಸುಂದರ ಶೈಲಿ ಹಸ್ತ. ಈ ಬಾರಿ ಮತ್ತೆ ಒಂಟಿ ಓಟದ ಪೂರೈಕೆ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 46. 4ನೇ ಹಸ್ತಕ್ಕಾಗಿ ರಾಘವೇಂದ್ರ. 10ಕ್ಕೆ 14. ಕ್ಷಮಿಸಿ 9ಕ್ಕೆ 13. ರಾಘು ಈ ಬಾರಿ ಹಸ್ತಗಾರಿಕೆ ವಿಭಾಗದಲ್ಲಿ ಉತ್ತಮವಾದ ಹೊಡೆತ. ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಪೂರೈಕೆ. ಬೈಂದೂರು ಗಾಂಧಿ ಮೈದಾನದಲ್ಲಿ ಸೆಣಸಾಟ. ಗಾಣಿಗ ಸಮಾಜ ಸೇವಾ ಸಂಘ 2022ರ ಚಿನ್ನದ ಬಣ್ಣದ ಲೇಪನದ 6 ಅಡಿ ಎತ್ತರದ ಟ್ರೋಫಿಗಾಗಿ ಕಾದಾಟ. ಕೊನೆಯ 2 ಎಸೆತಗಳು ಬಾಕಿ ಇರ್ತದೆ. ಎಂಟರ ಮುಂದೆ 12ರ ಗುರಿ. ಉತ್ತಮವಾದ ಹೊಡೆತ. ಒಂಟಿ ಓಟಕ್ಕೆ ಸೀಮಿತ. ಊರು ಬಿಸಿಲ ವೇಗೆಯಲ್ಲಿ ರಾರಾಜಿಸುತ್ತಿದ್ದ ಟ್ರೋಫಿ ಗಾಣಿಗ ಸಮಾಜ 2022. ಅದ್ಯಾರ ಮಡಿಲಿಗೆ ವಿಜಯದ ಮಾಲೆ. ಮತ್ತೆ ರಾಘು ಎಸ್ತಗಾರಿಕೆ ವಿಭಾಗದಲ್ಲಿ
ಸುಂದರ ಶೈಲಿ ಹಸ್ತಗಾರಿಕೆ, ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ, ರನ್ ಔಟ್ ಆಗುವ ಸಾಧ್ಯತೆ, ಕೊಂಚ ಕೈ ಚೆಲ್ಲಿದ್ರು. ಓವರ್ನ ಮುಕ್ತಾಯ, 5 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದೆ 48. 6ರ ಮುಂದೆ 11ರ ಗುರಿ, 6ಕ್ಕೆ 11. ಕ್ರಿಕೆಟ್ ಅನ್ನುವುದು ಅದೃಷ್ಟದ ಆಟ. ಇನ್ನಷ್ಟೇ ಕಾದು ನೋಡಬೇಕು ಯಾರ ಮಡಿಲಿಗೆ ವಿಜಯದ ಮಾಲೆ. ಅದು ಯಾವ ತಂಡ ಫೈನಲ್ ಹಂತವನ್ನ ಪ್ರವೇಶಿಸುತ್ತದೋ ಆ ತಂಡ ಸೋಮಲಿಂಗೇಶ್ವರ ಎದುರಾಳಿಯಾಗಿ ಫೈನಲ್ ಪಂದ್ಯಾಟವನ್ನ ಪ್ರದರ್ಶಿಸಲಿಕ್ಕಿದೆ. ದಾದಾ 11 ಬೆಂಗಳೂರು ವರ್ಸಸ್ ಬಿಬಿಸಿ ಬೆಂಗಳೂರು ಮುಂದಿನ ಪಂದ್ಯಾಟಕ್ಕಾಗಿ ವೇದಿಕೆಯತ್ತ ಆಹ್ವಾನಿಸಬೇಕು. ಅದೇ ರೀತಿ ಬಿಬಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿರ್ತದೆ, ಸಿದ್ಧತೆಯಲ್ಲಿರಬೇಕು. ಇನ್ನಿಂಗ್ಸ್ ನ ಕೊನೆ ಓವರ್ನ ಚಾಲ್ತಿಯಲ್ಲಿ ನಾಗೇಶ ಕೊನೆ ಓವರ್ನ ಚಾಲ್ತಿಯಲ್ಲಿ ಪ್ರಥಮಸ್ಥಕ್ಕಾಗಿ ಉತ್ತಮವಾದ ಹೊಡೆತ, ಚೆಂಡು ಗಾಳಿಯಲ್ಲಿ ಈ ಬಾರಿ ಬೌಂಡರಿ ದಾಖಲಾಗ್ತಾ ಇದೆ. ದಾಂಡುಗಾರನ ದಾಂಡು ಚಲಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಅಂಕಿಯ ಹೆಚ್ಚಳ. ಅಂಕಿಅಂಶ ಪಟ್ಟಿಯಲ್ಲಿ 4 ಅಂಕಿ ಹೆಚ್ಚಳಗೊಂಡು ತಂಡದ ಮೊತ್ತ ಸಾಗ್ತಾ ಇದೆ 52. ಇನ್ನುಳಿದ 5 ಎಸ್ತಕ್ಕೆ 7ರ ಗುರಿ, 5ರ ಮುಂದೆ 7. ಪಂದ್ಯಾಟ ರೋಮಾಂಚನಕಾರಿಯತ್ತ ಸಾಗ್ತಾ ಇದ್ರ ಇನ್ನಷ್ಟು ಕಾದ್ ನೋಡ್ಬೇಕು ಯಾರ ಮಡಲಿಗೆ ವಿಜಯದ ಮಾಲೆ. ಉತ್ತಮವಾದ ಎಸೆತ ಚುಕ್ಕಿ ಅರ್ಥಾತ್ ಡಾಟ್ ಅಂಡ್ ಡೆಲಿವರಿ. ಆಲಂದೂರು ಮಂಜುನಾಥ್ ಗಾಣಿಗರವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಕೊನೆಯ 3 ಎಸೆತಗಳು ಬಾಕಿ ಇರ್ತದೆ. ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶ್ರೀ ನರೇಂದ್ರ ಮೋದಿ ಅವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ 1,000 ರೂಗಳ ಘೋಷಣೆ ಇರ್ತದೆ. ನಾಲ್ಕರ ಮುಂದೆ 7ರ ಗುರಿ. ನಾಗೇಶ್ ಈ ಬಾರಿ ಹಸ್ತಗಾರಿಕೆ ವಿಭಾಗದಲ್ಲಿ ಉತ್ತಮವಾದ ಹೊಡೆತ, ಚೆಂಡು ಗಾಳಿಯಲ್ಲಿ ತೇಲಿ ಸೀಮಾ ರೇಖೆ ಗಡಿಯಾಚೆ. ವಿಜಯ ಲಕ್ಷ್ಮಿ ಚಂಚಲೆ ಒಂದು ಎಸೆತಗಳು 3 ಎಸೆತಗಳ ಮುಂದೆ 1 ಓಟದ ಅವಶ್ಯಕತೆ. ಉತ್ತಮವಾದ ಎಸೆತ, ಮತ್ತೆ ಆಕ್ರಮ, ಬಲಗೂಟದಿಂದ ಹೊರತಿರುಕೊಂಡಂತ ಚೆಂಡು ಆಕ್ರಮ. ಈ ಬಾರಿ ಫ್ರೆಂಡ್ಸ್ ಶ್ರೀಶಕ್ತಿ ವಿಜಯದ ಮಾಲೆ ತನ್ನದಾಗಿಸಿಕೊಡ್ತದೆ. ಇರುವ ತಂಡಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಪ್ರಸಾದ್. ನಮ್ಮ ರಾಜ್ಯ ಮಟ್ಟದ ಈ 60 ಗಜಗಳ ಕ್ರಿಕೆಟ್ ಪಂದ್ಯಾಟಕ್ಕೆ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಆರ್ಥಿಕ ಬಲ, ನೈತಿಕ ಬಲ ಬೇಕು. ನಮ್ಮ ಬೈಂದೂರಿನ ಬಿಂದುಪುರದ ಕಾರಣ ನಮ್ಮೆಲ್ಲರ ಹೆಮ್ಮೆ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿ ಅವರು ನೈತಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ನಮ್ಮ ಬೆನ್ನಿಗೆ ನಿಂತು ಸಾಕಷ್ಟು ಸಹಕಾರ ನೀಡಿದ್ದಾರೆ. ದಯಮಾಡಿ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿ ಅವರು ನಮ್ಮ ಮುಂದೆ ಇದ್ದಾರೆ. ವೇದಿಕೆ ಮುಂಭಾಗಕ್ಕೆ ಸನ್ಮಾನ ಪೀಠಕ್ಕೆ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ
ಬಂದು ಕುಳಿತುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೋವಿಂದ ಬಾಬು ಪೂಜಾರಿಯವರ ಈ ಸಹಾಯ ಗಾಣಿಗ ಸಮಾಜ ಯಾವತ್ತೂ ಮರೆಯುವುದಿಲ್ಲ. ನೆನಪಿನಂಗಳದಲ್ಲಿ ನೆನಪಾಗಿ ನೆನಪಿನಲ್ಲಿ ಉಳಿಯುವ ನಿಮ್ಮ ಸಹಕಾರ ಸದಾ ನಾವು ನೆನಪಿಸಿಕೊಳ್ಳುತ್ತೇವೆ. ಗಾಣಿಗ ಸಮಾಜ ಯಾವತ್ತು ನಿಮ್ಮೊಂದಿಗೆ ಇರುತ್ತದೆ ಎನ್ನುವ ಆಶಯದ ಮಾತಿನೊಂದಿಗೆ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿಯವರು ನಮ್ಮ ಸಮಾಜದ ಬಡ ಮಹಿಳೆಯರವರಿಗೆ ಮನೆಯನ್ನು ನಿರ್ಮಿಸಿಕೊಡುತ್ತಿರುವುದು ಮತ್ತೊಂದು ಹೆಮ್ಮೆಯ ಸಂಗತಿ. ಆ ನಿಟ್ಟಿನಲ್ಲಿ ಯಾವ ಸಮಾಜ, ಯಾವ ಜಾತಿ ಇವುಗಳನ್ನೆಲ್ಲ ಲೆಕ್ಕಿಸದೆ ಸಮಾಜದ ಕೈಂಕರ್ಯದಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿ ತಾನು ಗಳಿಸಿದ್ದರಲ್ಲಿ ಕೊಂಚ ಸಮಾಜಕ್ಕಾಗಿ ವಿನಿಯೋಗ ಮಾಡುತ್ತಿರುವ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮ ಸಮಾಜ ಸದಾ ನಿಮ್ಮೊಂದಿಗೆ ಇರುತ್ತದೆ ಎನ್ನುವ ಆಶಯದೊಂದಿಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಮಾತಿನೊಂದಿಗೆ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿಯವರು ಸಮಾಜದ ನಿರ್ಗತಿಕರಿಗೆ, ಸಮಾಜದ ಬಡವರಿಗೆ, ಸಮಾಜದ ಯುವಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಕಾರ್ಯ. ಆ ನಿಟ್ಟಿನಲ್ಲಿ ಗಾಣಿಗ ಸಮಾಜಕ್ಕೆ ಈ ಒಂದು ಟ್ರೋಫಿ ಮಾಡಲಿಕ್ಕೆ ನೈತಿಕವಾಗಿಯೂ ಆರ್ಥಿಕವಾಗಿಯೂ ನಮ್ಮೊಂದಿಗೆ ಇದ್ದು ಸಹಾಯ ಮಾಡಿ, ಆ ನಿಟ್ಟಿನಲ್ಲಿ 2 ದಿನದ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ಮಾಡಿರುವ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿ ಅವರಿಗೆ ಶ್ರೀ ವೇಣುಗೋಪಾಲ ಕೃಷ್ಣನು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ, ಅವರಿಗೆ ಇನ್ನೂ ಹೆಚ್ಚಿನ ದಾನ ಧರ್ಮ ಮಾಡಲಿಕ್ಕೆ ಆ ಶಕ್ತಿ ಭಗವಂತ ನೀಡಲಿ ಎನ್ನುವ ಆಶಯದೊಂದಿಗೆ ನಮ್ಮ ಸಂಘದ ಅಧ್ಯಕ್ಷ ವೀರಭದ್ರ ಗಾಣಿಗ ಅವರ ನೇತೃತ್ವದಲ್ಲಿ ಈ ಟ್ರೋಫಿ ಜರುಗ್ತಾ ಇದೆ. ಅಭಿನಂದನೆಗಳು ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿ ಅವರಿಗೆ. ನಿಮ್ಮ ಸಹಾಯ ಸಹಕಾರ ಸದಾ ನಮ್ಮ ನೆನಪಿನಂಗಳದಲ್ಲಿ. ನಿಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತೇವೆ. ನಮ್ಮ ಬೈಂದೂರು ಕ್ಷೇತ್ರದ ಗಾಣಿಗ ಸಮಾಜದ ಜನತೆಗೆ ನನ್ನ ಅನಂತ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಈ ದಿನ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸೆ ಗ್ರಾಮದಲ್ಲಿ ನಮ್ಮ ಬೈಂದೂರಿನಲ್ಲಿ ಇವರ ಒಂದು ಸಾರಥ್ಯದಲ್ಲಿ ಪ್ರೀತಿ, ಸಾಮರಸ್ಯ, ಒಗ್ಗಟ್ಟಿನ ಒಂದು ಬಾಂಧವ್ಯವನ್ನು ಬೆಸೆಸಬೇಕು ಅಂತ ಹೇಳಿ ಇವತ್ತು ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಈ ರಾಜ್ಯ ಮಟ್ಟದ 60 ಗಜಗಳ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇವತ್ತು ಆಯೋಜನೆಯನ್ನು ಮಾಡಿದಿರಿ. ಅನಿವಾರ್ಯ ಕಾರಣದಿಂದ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇಲ್ಲ. ಈ ಸಂದರ್ಭ ನಾನು ಕ್ಷಮೆಯನ್ನು ಕೂಡ ಕೇಳ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಆಟಗಾರರಿಗೆ ಒಂದು ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟ ಆಡಬೇಕು, ಯಶಸ್ವಿ ಆಗಬೇಕು. ಅಂತಾರಾಷ್ಟ್ರೀಯ ಮಟ್ಟದ ನಡೆಯುವಂಥ ಕ್ರಿಕೆಟಲ್ಲೂ ಕೂಡ ಇಲ್ಲಿ ಏನು ಆಟವನ್ನು ಆಡ್ತಾರೆ ಆ ಕ್ರೀಡಾಪಟುಗಳು ಆಯ್ಕೆ ಆಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷ ಅಂತ ಸನ್ಮಾನಿತ ವೀರಭದ್ರ ಅವರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಅನಿವಾರ್ಯ ಕಾರಣದಿಂದ ನಾನು ಬರ್ತಾ ಇಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ದಯಮಾಡಿ ತಮ್ಮ ಈ ಒಂದು ನನ್ನ ಆಬ್ಸೆನ್ಸನ್ನು ತಾವೆಲ್ಲರೂ ಕೂಡ ಪರಿಗಣಿಸಬೇಕು ಅಂತ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಎಲ್ಲಿ ಆರೋಗ್ಯವಾದಂಥ ದೇಹ ಇರುತ್ತಲ್ಲ, ಆರೋಗ್ಯವಾದಂಥ ಮನಸ್ಸಿರುತ್ತೆ ಅಂತ ಒಂದು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಮ್ಮ ಗಾಣಿಗ ಸಮಾಜ ಸನ್ಮಾನಿಸುತ್ತ ನಮ್ಮ ಅಧ್ಯಕ್ಷರಂತ ವೀರಭದ್ರ ಗಾಣಿಗ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ತುಂಬ ಒಂದು ಸಮಾಜಕ್ಕೆ, ದೇಶಕ್ಕೆ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ನಿಮಗೆಲ್ಲರೂ ಕೂಡ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಊಟ
ಇವರು ರಿಕ್ಷಾ ಗೊತ್ತಿಲ್ಲ ಅಂದ್ರೆ ರಿಕ್ಷಾ ರಿಕ್ಷಾ ತಗೊಂಡು ಹೋಯ್ತು ಇಲ್ವನಿ ಇಲ್ವನಿ ಸರಿಯಾಗಿ ಬರ್ಬೇಕಲ್ಲ ತಗರ್ಸಿ ಅಣ್ಣಪ್ಪ ಗಾಣಿಗರು
ಬಹಳಷ್ಟು ತೀರ ಲೆಕ್ಕಾಚಾರ, ಸಮಾಲೋಚನೆಯ ಪಂದ್ಯಾಟ, ಹೈ ವೋಲ್ಟೇಜ್ ಪಂದ್ಯಾಟ. ಎರಡು ತಂಡಗಳು ಗಮನಿಸಬೇಕು, 5 ಓವರ್ದಾಗಿರ್ತದೆ. ಪವರ್ ಪ್ಲೇ ಕೇವಲ 1 ಓವರ್ಗಳಿಗೆ ಮಾತ್ರ ಅವಕಾಶವಿರ್ತದೆ. ಸಂಘಟಕರ ಗಮನಕ್ಕೆ ಮೋದಿಜಿಯವರ ಬ್ಯಾನರ್ ದಯವಿಟ್ಟು ನಮ್ಮ ಸಂಘಟಕರ ಗಮನಕ್ಕೆ ಸ್ವಲ್ಪ ಸರಿ ಮಾಡಬೇಕಲ್ಲಿ. ನೀವು ಡಿವೈಡ್ ಮಾಡಿ ಹಾಕಿ ಸುಧಾನ, ನೀವು ಒಂದೊಂದು ಸಿಂಗಲ್ ಹಾಕಿದ್ರೆ ಗ್ಯಾರಂಟಿ ಎಂಥದ್ದು ಹಾಕಿರ ಹಾಂಗೆ ಹಾಕಿ, ಅದು ಒಟ್ಟೆ 4 ಹಾಕಿರಾಗಲಿ. ಕಳೆದ ಪಂದ್ಯದಲ್ಲಿ 4 ಸಿಕ್ಸರ್ ಅನ್ನು ಸಿಡಿಸಿ ಸವ್ಯಸಾಚಿ ಆಟವನ್ನು ದಾಖಲಿಸಿದ BBC ಬೆಂಗಳೂರು ಆಟಗಾರ ಅನಿಲ್ ಫ್ರಮ್ ಬೆಂಗಳೂರು ಇವಾಗ ನಿರ್ಣಾಯಕ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಯಾವ ರೀತಿ ಆಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಮತ್ತೆ ಈಗ ಪ್ರಥಮವಾಗಿ ಎಸೆಗಾರಿಕೆಯಲ್ಲಿ ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ಅನಿಲ್ ಸ್ಟ್ರೈಕ್ ಅನ್ನ, ಕಳೆದ ಪಂದ್ಯದಲ್ಲಿ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡ್ಕೊಂಡ ಆಟಗಾರ ಕಾರ್ತಿಕ್ ಈಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಗಣೇಶ್ ಗಾಣಿಗ, ಗೋವಿಂದ್ ಗಾಣಿಗರಲ್ಲಿ ಮನವಿ, ಬ್ಯಾನರ್ ದಯವಿಟ್ಟು ಒಂದ್ ಸ್ವಲ್ಪ ಸರಿ ಮಾಡ್ಬೇಕು. ಚಿಕ್ಕ ಮಕ್ಕಳಿದಾರಲ್ಲಿ ದಯವಿಟ್ಟು ನಮ್ಮ ಸಮಾಜದ ಕಾರ್ಯಕ್ರಮ, ಇದನ್ನ ಒಳ್ಳೆಯ ರೀತಿಯಲ್ಲಿ ನಡೆಸುವುದು ನಮ್ಮ ಆದ್ಯ ಕರ್ತವ್ಯ. ದಯವಿಟ್ಟು ಇವಾಗ ಕಾರ್ತಿಕ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದೆ. ಆರಂಭಿಕ ಓವರ್ನಲ್ಲಿ 2 ಬೌಂಡರಿನ ದಾಖಲಿಸಿದ ಆಟಗಾರ ಜಗ ನಾನ್ ಸ್ಟ್ರೈಕ್ ನಲ್ಲಿ ಪಡ್ಕೊಂಡ್ರೆ, ಮತ್ತೆ ದ್ವಿತೀಯ ಓವರ್ನ ಎಸೆಗಾರಿಕೆಯಲ್ಲಿ ಇವಾಗ ಅನಿಲ BBC ಬೆಂಗಳೂರಿನ ಟ್ರಂಪ್ ಕಾರ್ಡ್ ಆಟಗಾರ, ಸವ್ಯಸಾಚಿ ಕ್ರಿಕೆಟರ್, ಇಂಪಾರ್ಟೆಂಟ್ ದಾದಾ 11 ಪಂದ್ಯಾಟದಲ್ಲಿ ಯಾವ ರೀತಿ ಆಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಮತ್ತೆ ಸ್ಟ್ರೈಕರ್ನಲ್ಲಿ ಕಾರ್ತಿಕ್, ಬೇರೋಸೇನ ಆಟಗಾರ, ಅಂತಿಮ 24 ಚೆಂಡು ಬಾಕಿ ಇರ್ತದೆ, ಅದೆಷ್ಟು ಓಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರ್ನ ಪ್ರಥಮ ಚೆಂಡು ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ, 6 ಓಟದ ಸೇರ್ಪಡೆ. ಇವಾಗ ಸುಂದರತೆ ಆಟವನ್ನ ಇವಾಗ ಕಾರ್ತಿಕ್ ದಾಖಲಿಸ್ತಾ ಇದ್ದಾನೆ. ಮೊದಲೇ ತಿಳಿಸಿರ್ತೀವಿ, ಬಹಳಷ್ಟು ಅಪಾಯಕಾರಿ ಆಟಗಾರ. ಇವಾಗ ಆರಂಭಿಕ ಎಷ್ಟೆಲ್ಲ ಸಿಕ್ಸರ್ ದಾಖಲಿಸಿದ ಮುಖೇನ ಈ ಪಂದ್ಯಾಟದಲ್ಲಿ ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಮೊದಲ ತಿಳಿಸಿರ್ತೆ, ಕೈ ಚೆಲ್ಲಿದ ಕ್ಯಾಚ್ ಈಗ ಮುಳುವಾಗ್ತಾ ಇದೆ BBC ಬೆಂಗಳೂರಿಗೆ. ಈ ಬಾರಿ ಅತಿಕ್ರಮ ಓಟದ ಮುಖೇನ ಈ ಓಟದ ಸೇರ್ಪಡೆ ತನ್ಮೂಲಕ ತೀರಾ ಅದೃಷ್ಟ ದುರಾದೃಷ್ಟದ ಆಟದಲ್ಲಿ ಈ ಓವರ್ನಲ್ಲಿ 1 ಹುದ್ದರಿಯನ್ನು ಪಡ್ಕೊಂಡ್ರೆ 500 ರು ಘೋಷಣೆ ಆಗಿರ್ತದೆ. ಸಂಘಟಕರು ತಿಳಿಸಿರ್ತಾರೆ ಮೊದಲೇ. ಅನಿಲ್ 1 ಹುದ್ದರಿಯನ್ನು ವಿಕೆಟ್ ಪಡ್ಕೊಂಡ್ರೆ 500 ರು ಘೋಷಣೆ ಆಗಿರ್ತದೆ. ಅಲ್ಲಿ ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿ ಪ್ಲೀಸ್. ದಾದಾ 11 ಆಟಗಾರರು ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ. ವೈಡ್ ಬಾಲ್ ಕೊಟ್ಟಿದ್ದಾರೆ ಪ್ಲೀಸ್. 5 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ದ್ವಿತೀಯವನ್ನ 20ಕ್ಕೆ ತಲುಪ್ತಾ ಇದೆ. ದ್ವಿತೀಯ ಚೆಂಡಿಗಾಗಿ ಅನಿಲ್, ಮತ್ತೆ ಸುಂದರತೆ ಎಸೆಗಾರಿಕೆ, ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ, ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಮತ್ತೆ ತೃತೀಯ ಚೆಂಡಿಗಾಗಿ ಅನಿಲ, ಕೈ ಚೆಲ್ಲಿದ ಕ್ಯಾಚ್ ಈಗ ಮುಳುವಾಗುವ ಎಲ್ಲ ಸಾಧ್ಯತೆ ಇರ್ತದೆ. ಮತ್ತೆ ನೋ ಬಾಲ್, ಪ್ರೀ ಹಿಟ್ ಅವಕಾಶವನ್ನ ನೀಡ್ತಾ ಇದೆ ದಾದಾ 11ಗೆ. ನಿರೀಕ್ಷಿತ ಮಟ್ಟದಲ್ಲಿ ಪ್ರೀ ಹಿಟ್, ಔಟ್ಸೈಡ್ ದ ಪಿಚ್ ಬಾಲ್ ಇಸ್ ನೋ ಬಾಲ್. ನೋ ಮೋರ್ ಆರ್ಗ್ಯುಮೆಂಟ್ ಪ್ಲೀಸ್. ಪ್ಲೀಸ್ ಅಲ್ಲಿ ದಾದಾ 11 ಸೆಲೆಬ್ರಿಟಿಗಳು, ಪ್ರೇಕ್ಷಕರು ಪ್ಲೀಸ್ ಸ್ವಲ್ಪ ಸಹಕರಿಸಿ. ಇದು ನಿಮ್ಮ ಪಂದ್ಯಕೂಟ. 2 ತಂಡಗಳು ಕೂಡ ಕ್ರೀಡಾ ಸ್ಫೂರ್ತಿಯನ್ನು ಮೆರಿಬೇಕು. ಬೇರೋಸೇನ ಹೊಡೆತಗಳ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರೀಟ್ನ ಅವಕಾಶವನ್ನು ಬಳಸಿಕೊಳ್ತಾ ಇಲ್ಲ ದಾದಾ 11 ಕಾರ್ತಿಕ್. ಇವಾಗ
ಅಂತಿಮ 3 ಚೆಂಡು ಬಾಕಿ ಇರ್ತದೆ ದ್ವಿತೀಯ ಓವರ್ನಲ್ಲಿ. 4ನೇ ಚೆಂಡಿಗಾಗಿ ಅನಿಲ. ತೀರಾ ಶಾರ್ಟ್ ಆದ ಚೆಂಡು ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ BBC ಬೆಂಗಳೂರು ಪರವಾಗಿ ದಾಖಲಿಸಿದ್ರು. ಕೇವಲ ಅವಳಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 23ಕ್ಕೆ ತಲುಪ್ತಾ ಇದೆ. ದಯವಿಟ್ಟು ಊಟ ಮಾಡದ ಇರುವ ನಮ್ಮ ಸಮಾಜ ಬಾಂಧವರಿದ್ದಾರೆ, ದಯವಿಟ್ಟು ಊಟ ಮಾಡ್ಕೊಳ್ಳಿ. ಇನ್ನು ಕೆಲವೇ ನಿಮಿಷದಲ್ಲಿ ಬಿರುಸಿನ ಆಟ. ಲಾಂಗ್ ಆನ್ ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ ದಾಖಲಿಸಿದೆ. 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ ದ್ವಿತೀಯ ಓವರ್ನಲ್ಲಿ 24ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. ಅನಿಲ ಬಹಳಷ್ಟು ದುಬಾರಿ ಸ್ಪೆಲ್ ಅನ್ನ ಇವಾಗ ದಾಖಲಿಸ್ತಾ ಇದ್ದಾನೆ. ಈ ಓವರ್ನಲ್ಲಿ 1 ಹುದ್ದರಿಯನ್ನ ಪಡ್ಕೊಂಡ್ರೆ 500 ರು ಘೋಷಣೆ ಆಗಿರ್ತದೆ ಅನಿಲ್ನಲ್ಲಿಗೆ. ಮತ್ತೆ ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ದ್ವಿತೀಯ ಹುದ್ದರಿ ನೆಲಕತ್ತಾ ಇದೆ. ತಂಡದ ಇನ್ನೋರ್ವ ಟ್ರಂಪ್ ಕಾರ್ಡ್ ಆಟಗಾರ ಸಚ್ಚು ಇವಾಗ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಸಚಿನ್ ಬ್ಯಾಕ್ ಟು ದ ಪೆವಿಲಿಯನ್, ಕಾರ್ತಿಕ್ ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೆ ಪಮ್ಮು ಎಷ್ಟಗಾರಿಕೆಯಲ್ಲಿ ಚಾಲ್ತಿಯ ತೃತೀಯವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಹೊಸ ಆಟಗಾರನ ಸೇರ್ಪಡೆಯಾಗ್ತಾ ಇದೆ. ಇವಾಗ ವಿನಾಯಕ ಬಿರುಸಿನ ಆಟಗಾರ, ಯಾವುದೇ ಹಂತದಲ್ಲೂ ಕೂಡ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಬಲ್ಲ ಆಟಗಾರ ವಿನಾಯಕ ಇವಾಗ ತಂಡವನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಹಣ್ಣು ವಿನಾಯಕ ಹಣ್ಣು ಇವಾಗ ಸ್ಟ್ರೈಕನ್. ಈ ಪಂದ್ಯದಲ್ಲಿ ಈ ಓವರ್ನಲ್ಲಿ ಸಿಕ್ಸರ್ ದಾಖಲಿಸಿದ 500 ಘೋಷಣೆ ಆಗಿರ್ತದೆ. ಹಣ್ಣು ಅವರ ಗಮನಿಸಿ. ಪ್ರಥಮ ಚೆಂಡು ಈ ಬಾರಿ ತನ್ಮೂಲಕ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ತೀರ್ಪುಗಾರರ ತೀರ್ಮಾನವು ಅಂತಿಮವಾಗಿರ್ತದೆ. ಗಮನಿಸಿ, ಚರ್ಚೆಗೆ ಆಸ್ಪದವಿಲ್ಲ, ರಿವ್ಯೂ ವ್ಯವಸ್ಥೆ ಇಲ್ಲ, ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಡಾಟ್ ಬಾಲ್ನ ಸೇರ್ಪಡೆಯಾಗ್ತಾ ಇದೆ. ಲೆಗ್ ಬೈ ಮುಖೇನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ದ್ವಿತೀಯ ಚೆಂಡಿಗಾಗಿ ಮತ್ತೆ ಇವಾಗ ಪಮ್ಮು ಟು ಹಣ್ಣು 1 ಸಿಕ್ಸರ್ ದಾಖಲಿಸಿದ್ರೆ 500 ಘೋಷಣೆ ಆಗಿರ್ತದೆ. ರಾಘು ಅಂಕಟ್ಕಟ್ಟೆ ನಾಯಕತ್ವದ ತಂಡ, ಸ್ಟಾರ್ ಸತ್ಯನಾರಾಯಣ ಇವರ ಕೂಡುವಿಕೆ ತಂಡ BBC ಬೆಂಗಳೂರು. ಇವಾಗ ಪಮ್ಮು ಎಸ್ತಗಾರಿಕೆ ಬೀರೋಸೇನಾ ಯಾರ್ ಕಲ್ಲನ್ ಡೆಲಿವರ ಕ್ಲೀನ್ ಬೋಲ್ಡ್. ಹಣ್ಣು ಬ್ಯಾಕ್ ಟು ದ ಪೆವಿಲಿಯನ್. ಇನ್ನೊಂದ ಹಂತದಲ್ಲಿ ರಾಜಾ 11 ನಾಟಕೀಯ ಕುಸಿತವನ್ನು ಇವಾಗ ಕಾಣ್ತಾ ಇದೆ. ತಂಡದ ಪ್ರಮುಖ ಆಟಗಾರ ಹಣ್ಣು ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಇವಾಗ ಹೊಸ ಆಟಗಾರ ರಾಜಾ 11 ಪರವಾಗಿ ಮಂಜು ಇವಾಗ ಅಂಕಣ ಒಳಭಾಗ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. 24 ಲಾಸ್ ಆಫ್ 3 ವಿಕೆಟ್, ಇಂಪಾರ್ಟೆಂಟ್ 3 ವಿಕೆಟ್. ಇವಾಗ ಸುಂದರತೆ ಆಟವನ್ನ ನಾಟಕೀಯ ಕುಸಿತವನ್ನ ದಾದಾ 11 ಕಾಣ್ತಾ ಇದೆ. ಬಹುಮೂಲ್ಯ ಅಮೂಲ್ಯ 3 ಹುದ್ದರಿಗಳು ಈಗ ಪಂದ್ಯಾಟ ವೀಕ್ಷಣೆಯಲ್ಲಿ ಕಂಡ್ರೆ ಆರಂಭಿಕ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಿದ ಕಾರ್ತಿಕ್ ಮತ್ತು ಜಗ ಜೋಡಿ ಇವಾಗ ಬ್ಯಾಕ್ ಟು ಬ್ಯಾಕ್ ಹುದ್ದರಿಗಳನ್ನು ಕಳ್ಕೊಂಡು ತೀರಾ ಒತ್ತಡಕ್ಕೆ ಸಿಲುಕ್ತಾ ಇದೆ. ತನ್ಮೂಲಕ ಪ್ರಮೋದ್ ಎಸ್ತಗಾರಿಕೆ ಅಮೂಲ್ಯ ಹುದ್ದರಿಯನ್ನ ಪಡ್ಕೊಂಡ್ರು. ಅಂತಿಮ 4 ಚೆಂಡು ಬಾಕಿ ಇರ್ತದೆ. ತೃತೀಯ ಚೆಂಡಿಗಾಗಿ ಮತ್ತೆ ಪಮ್ಮು ಈ ಓವರ್ನಲ್ಲಿ ಸಿಕ್ಸರ್ ದಾಖಲಿಸಿದ್ರೆ 500 ಘೋಷಣೆ ಆಗಿರ್ತದೆ.
ಒಂದು ಸಿಕ್ಸರ್ಗೆ 500 ಘೋಷಣೆ, ಒಂದು ಹುದ್ದರಿ ಬಿದ್ರೆ 500 ಘೋಷಣೆ ಆಗಿದೆ. ಮತ್ತೆ ಬಿರುಸಿನ ಆಟ, ಸ್ಕ್ವೇರ್ ರಿವರ್ಸ್ ಮಾಡುವಂತ ಪ್ರಯತ್ನ ತನ್ಮೂಲಕ ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ದಾಖಲಿಸಿದ್ರು. BBC ಶ್ರೀಕರ್ ಇವಾಗ ಸಂಭವ್ಯ ಬೌಂಡರಿಯನ್ನ ತಡೆ ಹಿಡಿದಿದ್ರು. ಕೇವಲ ಒಂದು ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 25ಕ್ಕೆ ತಲುಪ್ತಾ ಇದೆ, ಅರ್ಥಾತ್ ಕಾಲು ಶತಕವನ್ನ ಇವಾಗ ಪೂರೈಸ್ತಾ ಇದೆ. ಆರಂಭಿಕ 2 ಓವರಲ್ಲಿ 24 ರನ್ಗಳನ್ನು ದಾಖಲಿಸಿದ ತಂಡ ಇವಾಗ ತೃತೀಯವನ್ನಲ್ಲಿ ಪಮ್ಮು ಬಹಳಷ್ಟು ಕೊಂಚ ಮಟ್ಟಿನ ಕಡಿವಾಣವನ್ನು ಹಾಕ್ತಾ ಇದ್ದಾನೆ. ಮತ್ತೆ ಹೊಸ ಆಟಗಾರ ಮಂಜು ಇವಾಗ ನಾನ್ ಸ್ಟ್ರೈಕ್ ಹ್ಯಾಂಡಲ್ಲಿ ಸ್ಟ್ರೈಕ್ ಅನ್ನ ಜಾಗ ಪಡ್ಕೊಳ್ತಾ ಇದ್ದಾನೆ. 4ನೇ ಚೆಂಡು, ಪಮ್ಮು ಸುಂದರತೆ ಆಟ, ನೆಟ್ಟ ನೇರನೆ ಹೊಡೆತಗಳನ್ನು ದಾಖಲಿಸ್ತಾ ಇದ್ದಾನೆ. ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು ನಿರ್ಣಾಯಕ ತೃತೀಯವನ್ನ. 5ನೇ ಚೆಂಡಿಗಾಗಿ ಇವಾಗ ಪಮ್ಮು 30 ಚೆಂಡಿನ ಕಾಳಗ ಹೋರಾಟ. ಪ್ರತಿ ಹೋರಾಟಗಳು ಈ ಅಂಕಣದಲ್ಲಿ ಹೈ ವೋಲ್ಟೇಜ್ ಪಂದ್ಯಾಟ ಸಾಗ್ತಾ ಇದೆ. 5ನೇ ಚೆಂಡಿಗಾಗಿ ಪಮ್ಮು. ಮತ್ತೆ ಸುಂದರತೆ ಆಟ, ಅತಿಕ್ರಮ ಓಟಗಳು, ವೈಟ್ ಬಾಲ್, ಒಂದು ಓಟದ ಸೇರ್ಪಡೆ ಇವಾಗ 27ಕ್ಕೆ ತಲುಪ್ತಾ ಇದೆ. ನಿರೀಕ್ಷಿತ ಮಟ್ಟದ ಈ ಓವರ್ನಲ್ಲಿ ಹೊಡೆತಗಳು ದಾಖಲಾಗ್ತಾ ಇಲ್ಲ. ನಿರ್ಣಾಯಕ ಅಂತಿಮ 13-16 ಚೆಂಡು ಬಾಕಿ ಇರ್ತದೆ. ಅದೆಷ್ಟು ಓಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. 14 ಚೆಂಡು ಬಾಕಿ ಇರ್ತದೆ. ರಿವರ್ಸ್ ಮಾಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಶ್ರೀಕರ್ ದಾಖಲಿಸಿದ್ರು. ಈ ಹಿಂದೆ ಓವರ್ನಲ್ಲಿ ಸಂಭವ್ಯ ಬೌಂಡರಿಯನ್ನು ಕೂಡ ತಡೆ ಹಿಡಿದಿದ್ರು. ನಂಬಲ್ ಅಸಾಧ್ಯ ರೀತಿಯಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು. ಇವಾಗ ಪಮ್ಮು ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಕೇವಲ 4 ಓಟಕ್ಕೆ ಈ ಓವರ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ಪಮ್ಮು. ಅಂತಿಮ ಚೆಂಡು, ತೀರಾ ಶಾರ್ಟ್ ಆದ ಚೆಂಡು, ಕೊಂಚ ಮಟ್ಟಿನ ತಿರುವನ್ನ ಪಡ್ಕೊಂಡಿತ್ತು. ಲೇಟ್ ಕಟ್ ಮುಖ್ಯನ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಆರಂಭಿಕ 3 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ದಾಖಲಿಸ್ತದೆ 29 ಓಟಗಳನ್ನು. ಲಾಸ್ ಆಫ್ 3 ವಿಕೆಟ್. ಅಂತಿಮ 12 ಚೆಂಡು ಅದೆಷ್ಟು ಓಟಗಳನ್ನು ಕಲೆ ಹಾಕ್ತದೆ, ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರತಿ ಹೋರಾಟವನ್ನ ದಾದಾಲ್ಯವನ್ನ ದಾಖಲಿಸಿದ್ರೆ ಹೋರಾಟವನ್ನ BBC ಬೆಂಗಳೂರು ದಾಖಲಿಸ್ತಾ ಇದೆ. ವೇಣುಗೋಪಾಲ ಕೃಷ್ಣ ಟೋಪಿಗಾಗಿ ಇದೆಲ್ಲವೂ ಹೋರಾಟ, ಪ್ರತಿ ಹೋರಾಟ. ಅಂತಿಮ 12 ಚೆಂಡು ಆರಂಭಿಕ ಹಂತದಲ್ಲಿ. 4ನೇ ಓವರ್ನಲ್ಲಿ 3ನೇ ಓವರ್ನಲ್ಲಿ ಕೇವಲ 5 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಪಮ್ಮು. ಈ ಪಂದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ತಿರುವನ್ನ ನೀಡ್ತಾ ಇದೆ. ಗತಿಯನ್ನು ಬದಲಿಸಿದವರ ಪ್ರಮೋದ ಎಸ್ತೆಂತ ಅವರ್. ಈಗ ಹೊಸ ಎಸ್ತಕರ ಅನಿಲ 4ನೇ ಓವರ್ಗಾಗಿ ಆರಂಭಿಕ ಅವನಲ್ಲಿ ಬಹಳಷ್ಟು ದುಬಾರಿಯಾಗಿ ನಿರ್ವಹಣೆಯನ್ನು ದಾಖಲಿಸಿದ್ರು. ದಯವಿಟ್ಟು ದಾದಾ 11 ಆಟಗಾರರು ಗಮನಿಸಿಕೊಳ್ಳಿ. ಒಂದು ಸಲ ಹೋದ್ರೆ ಸಾಕು, 2 ಪ್ಲೇಯರ್ ಹೋಗಬೇಡಿ ಪ್ಲೀಸ್. ಒಬ್ಬರೇ ಹೋದ್ರೆ ಸಾಕು. ನಮ್ಮ ರಾಜ್ಯ ಮಟ್ಟದ ಪಂದ್ಯಾಟದ ಈ ರೀತಿಯ ಡ್ರಿಂಕ್ಸ್ ಬೇಕು, ಬಹಳ ಅಪರೂಪ. ಕ್ರಿಕೆಟ್ IPL ನಲ್ಲೂ ಕೂಡ ಈ ರೀತಿಯ ಡ್ರಿಂಕ್ಸ್ ಬೇಕಿರುವುದಿಲ್ಲ. ಅದು ಗಾಣಿಗ ಸಮಾಜದಲ್ಲಿ ಮಾತ್ರ ಕಾಣಸಿಗಬಹುದು. ಬುಲೆರೋ ವಾಹನದಲ್ಲೂ ಕೂಡ ಈ ರೀತಿಯಾಗಿ ಡ್ರಿಂಕ್ಸ್ ಬ್ರೇಕ್ನ ವ್ಯವಸ್ಥೆ ಇರ್ತದೆ. ನಿನ್ನೆ ಓಮಿನಿಯಲ್ಲಿ ಇದ್ದಿತ್ತು, ಇವಾಗ ಟಾಟಾ ಸುಮಾದಲ್ಲಿ ಜರುಗ್ತಾ ಇದೆ. ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸೆ. ಇವಾಗ ಅನಿಲ ಎಷ್ಟಂತ ಚೆಂಡು ಡೀಪ್ ಸ್ಕ್ವೇರ್ ಆಗಿ ಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ಇವಾಗ ಕೈ ಚೆಲ್ತಾ ಇದೆ BBC. ಒಂದೋಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ನಂಬಲ್ ಅಸಾಧ್ಯ ರೀತಿಯ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದೆ. ಸುಲಭದ ಕ್ಯಾಚು ಇವಾಗ ಫಲಿತಾಂಶದ ಮೇಲೆ ಪರಿಣಾಮವನ್ನು ಎದುರಿಸುವ ಸಾಧ್ಯತೆ ಇರ್ತದೆ.
ಕಾಮೆಂಟ್ರೀಸ್ ಅಂಕಿಅಂಶ ತಜ್ಞ ಕಾಮೆಂಟ್ರೀಸ್ ಮತ್ತು ವೀಕ್ಷಕರಿಗೆ ಒಂದು 3 ಕೋಲ್ಡ್ ಇಮ್ಮಿಡಿಯೇಟಾಗಿ ಬನ್ನಿ, ಇಮ್ಮಿಡಿಯೇಟಾಗಿ ಕೊಡ್ಬೇಕು ಮಹೇಶ್ ಅವರೇ. 5-6 ತಗೊಬನ್ನಿ ಇಲ್ಲಿ ಪ್ರೇಕ್ಷಕರು, ಇಮ್ಮಿಡಿಯೇಟಾಗಿ ತಗೊಬನ್ನಿ ಅಕ್ಕ. ಮತ್ತೆ ರಿವರ್ಸ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ನಿರ್ಣಾಯಕ ಹಂತದಲ್ಲಿ ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಯಾಗ್ತಾ ಇದೆ. ಅಂತಿಮ 4 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ 4ನೇ ಓವರ್ನಲ್ಲಿ. 10 ಚೆಂಡು ಬಾಕಿ ಇರ್ತದೆ. ತೀರಾ ಶಾರ್ಟ್ ಆದ ಚೆಂಡು, ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಓಟಗಳ ಈಗ ತಂಡದ ಮೊತ್ತ 37ಕ್ಕೆ ತಲುಪ್ತಾ ಇದೆ. ಇವಾಗ ಜಗ ಇನ್ನಿಂಗ್ಸ್ ಆರಂಭಗೊಳ್ತದೆ. ಕೈ ಚೆಲ್ಲಿದ ಕ್ಯಾಚ್ ಇವಾಗ ಮುಳುವಾಗ್ತಾ ಇದೆ ಅಂತಿಮ ಹಂತದಲ್ಲಿ. ಬಹಳಷ್ಟು ಅಪಾಯಕಾರಿ ಆಟಗಾರ, ಪಂದ್ಯವನ್ನ ಏಕಾಂಗಿಯಾಗಿ ಗೆಲ್ಲಿಸಿಕೊಡಬಲ್ಲಂತ ಆಟಗಾರ, ದಾದಾ 11 ಆಧಾರ ಸ್ತಂಭ. ಇವಾಗ 4ನೇ ಚೆಂಡು, ಬೇರೋಸಿನ ಹೊಡೆತದ ಪ್ರಯತ್ನ, ಅಲ್ಟ್ರೇಜ್ ಆಗ್ತಾ ಇದೆ ಚೆಂಡು, ಸುಲಭ ಕ್ಯಾಚ್ ಅನ್ನ ಇವಾಗ ಬಿಬಿಸಿ ಸತ್ಯ ಮತ್ತರ್ವ ಟ್ರಂಪ್ ಕಾರ್ಡ್ ಆಟಗಾರ ಸತ್ಯನಾರಾಯಣ 8 ಸ್ಟಾರ್ ಹೋಮ್ ಡೆಲಿವರಿಯ ಮಾಲೀಕ. ಇವಾಗ ಕುದರಿ ಪತನವಾಗ್ತಾ ಇದೆ. ಜಗ ಬ್ಯಾಕ್ ಟು ದ ಪೆವಿಲಿಯನ್. ನಮ್ಮ ಬದುಕೆ ಮುಗಿವುದೇ, ಹಾರುವ ತಿರುವ ಆಸೆ ಮುಗಿದಿದೆ, ನೆನಪು ಹರಿದಿದೆ, ಬಾನು ಮೈಯ ಮುಗಿದಿದೆ. ಸರ್ವ ಇನ್ನಿಂಗ್ಸ್ ಸೋಮಲಿಂಗೇಶ್ವರ ತಂಡದ ಆಟಗಾರ. ಇವಾಗ ದಾದಾ 11 ಪರವಾಗಿ ಸತೀಶ ನಾನ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಅರುಣ ಒಂದೆಡೆ ತೀರ್ಪುಗಾರಿಕೆಯಲ್ಲಿ, ಮತ್ತೊಂದೆಡೆ ಮುಖ್ಯ ತೀರ್ಪುಗಾರಿಕೆ ಭಾಗದಲ್ಲಿ ಅರುಣ್ ರವಿ ಟಿ ತಗ್ಗರ್ಸೆ ರೈಲ್ವೆ ಉದ್ಯೋಗಿ ನಮ್ಮಿ ಪಂದ್ಯಾಟದ ತೀರ್ಪುಗಾರಿಕೆಯಲ್ಲಿ. ಅಂತಿಮ ಚೆಂಡು, ಸತೀಶ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಿರುಸಿನ ಆಟಗಾರ. ತಂಡದ ಮೊತ್ತ ಇವಾಗ 37ರಲ್ಲಿ ಸ್ಥಗಿತವನ್ನ ಕಾಣ್ತದೆ. ಅಂತಿಮ 7 ಚೆಂಡು ಬಿಬಿಸಿ ಬೆಂಗಳೂರು ವಿರುದ್ಧವಾಗಿ ದಾದಾ 11 ಬೆಂಗಳೂರು. ತೀರಾ ಶಾರ್ಟ್ ಆದ ಚೆಂಡು, ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. ಅವಳಿ ಓಟದ ಪ್ರಯತ್ನ, ತನ್ಮೂಲಕ ನೆಟ್ಟ ನೇರನೆಯ ಗುರಿ, ಸತೀಶ್ ಉತ್ತರಿ ಪತನವಾಗ್ತಾ ಇದೆ. ನಂಬಲ ಸಾಧ್ಯ ರೀತಿಯಲ್ಲಿ ಡೈರೆಕ್ಟ್ ಹಿಟ್ ಅನ್ನ ಮಾಡಿದ್ರು ಬಿಬಿಸಿ ಬೆಂಗಳೂರಿನ ಪ್ರಜ್ವಲ. ಇವಾಗ ಸತೀಶ್ ಬ್ಯಾಕ್ ಟು ದ ಪೆವಿಲಿಯನ್. ದಾದಾ 11 ಟ್ರಂಪ್ ಕಾರ್ಡ್ ನಂಬುಗೆ ಕ್ಯಾಪ್ಟನ್ ವಿಶು ಅಂಕಣವನ್ನು ಪ್ರವೇಶಿಸ್ತಾ ಇದೆ. ಆರಂಭಿಕ 4 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ದಾಖಲಿಸ್ತಾ ಇದೆ 38ರ ಮೊತ್ತ. ಅಂತಿಮ ಅಮೂಲ್ಯ 5 ಉದ್ದರಿಗಳು ಈಗಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿದೆ. 6 ಚೆಂಡು ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಓವರ್ ಬಾಕಿ ಇರ್ತದೆ. ಅದು ಯಾವ ರೀತಿಯ ಮೊತ್ತವನ್ನು ದಾಖಲಿಸ್ತದೆ ಕಾದು ನೋಡಬೇಕಾಗಿದೆ. ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಓವರ್ ಬಾಕಿ ಇರ್ತದೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು ರವೀಂದ್ರ ಟಿ ಗಾಣಿಗ ಅವರೇ, ಅದೇ ರೀತಿ ಅರುಣ್ ಪೂಜಾರಿ ಅವರೇ. ಸ್ಟ್ರೈಕ್ ಅನ್ನ ಈಗ ಸತೀಶ್ ಮಂಜು ಪಡ್ಕೊಳ್ತಾ ಇದ್ದಾನೆ. ಪ್ರಜ್ಜು ಎಸೆಗಾರಿಕೆಯಲ್ಲಿ ಇಂಪಾರ್ಟೆಂಟ್ ಅವರ್, ಲಾಸ್ಟ್ ಅವರ್ ಈ ಇನ್ನಿಂಗ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಅತಿ ಮುಖ್ಯ ಅವರ್. 6 ಚೆಂಡು ಬಾಕಿ ಇರ್ತದೆ. ಅದು ಯಾವ ರೀತಿ ಆಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಮತ್ತೆ ಪ್ರಜ್ವಲ್ ಗೂಟ ರಕ್ಷಣೆಯಲ್ಲಿ ತಂಡದ ಸಾರಥಿ ರಾಘು ಅಂಕದ ಕಟ್ಟೆ
ಮತ್ತೆ ಸ್ಟಾರ್ ಸತಿ ಕವರ್ಸಿ ಭಾಗದಲ್ಲಿ ಪ್ರಜ್ವಲ್ ಕೋಟಾ ಇವಾಗ ಎಸ್ತಗಾರಿಕೆಯಲ್ಲಿ. ಮತ್ತೆ ಪ್ರಜ್ಜು ಚೆಂಡು ಬೇರೋಸಿನ ಹೊಡೆತದ ಪ್ರಯತ್ನ ಮಂಜಾ ಒಂದೋಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 40ಕ್ಕೆ ತಲುಪ್ತಾ ಇದೆ, 39ಕ್ಕೆ ತಲುಪ್ತಾ ಇದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಅಂತಿಮ ಹಂತದಲ್ಲಿ ದಾಖಲಾಗ್ತಾ ಇಲ್ಲ. ಒಂದೋಟಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ರಿವರ್ಸ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳನ್ನ ದಾಖಲಿಸ್ತಾ ಇಲ್ಲ ದಾದಾ 11 ವಿಶು. ಇವಾಗ ಅಂತಿಮ 4 ಚೆಂಡು ಅದ್ಯಾವ ರೀತಿಯ ಆಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ತೃತೀಯ ಚೆಂಡು ಫಿರೋಸೇನ ಎಸೆತ ತನ್ಮೂಲಕ ಪೂರ್ಣಕದಲ್ಲಿ ಬಿದ್ದಂತ ಚೆಂಡು ಕೇವಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 40ಕ್ಕೆ ತಲುಪ್ತಾ ಇದೆ. 30 ಚೆಂಡಿನ ಕಾಳಗ ಪ್ರತಿಷ್ಠಿತ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಅಂತಿಮ ಓವರ್ನಲ್ಲಿ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು ಎರಡು ತಂಡಗಳು, ಗಮನಿಸಿಕೊಳ್ಳಿ ತೀರ್ಪುಗಾರರೇ. ಮತ್ತೆ ಅತಿಕ್ರಮ ಓಟಗಳು, ವೈಡ್ ಬಾಲ್, ಒಂದು ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 41ಕ್ಕೆ ತಲುಪ್ತಾ ಇದೆ. ಬೇರುಸಿನ ಹೊಡೆತ ತನ್ಮೂಲಕ ಸೀಮಾರೇಖರ ಗಮನಿಸ್ತಾ ಇದೆ. ಸಿಕ್ಸರ್ ಶಬ್ದ, ಆರೋಟದ ಸೇರ್ಪಡೆ. ಇವಾಗ ಅಂತಿಮ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸ್ತಾ ಇದ್ದಾನೆ ಮಂಜ. ನಿರ್ಣಾಯಕ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದೊಂದಿಗೆ ಪಂದ್ಯವನ್ನ ಮತ್ತೆ ಹೈ ವೋಲ್ಟೇಜ್ ರೋಚಕ ಘಟ್ಟವನ್ನ ತಲುಪಿಸ್ತಾ ಇದ್ದಾನೆ ಮಂಜ. ಆರೋಟದ ಮುಖೇನ ತಂಡದ ಮತ್ತೆ ಇವಾಗ 47, ಅರ್ಧ ಶತಕದ ದಾಪುಗಾಲನ್ನು ಹಾಕಲು ಇನ್ನೇನು 3 ಓಟಗಳ ಅವಶ್ಯಕತೆ ಇರ್ತದೆ. ಬಿರುಸಿನ ಹೊಡೆತದ ಪ್ರಯತ್ನ, ಕ್ಲೀನ್ ಬೌಲ್. ಮಂಜಾ ಬ್ಯಾಕ್ ಟು ದ ಪೆವಿಲಿಯನ್. ಮತ್ತರ್ವ ಇನ್ನಿಂಗ್ಸ್ ಆಡುವ ಆಟಗಾರನ ಅಂತ್ಯವಾಗ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ನಾಣ್ಯ ಚುಣಿಗಾಗಿ ಆಹ್ವಾನಿಸ್ತಾ ಇದ್ದೀವಿ ಶ್ರೀ ಆಣೆ ಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ ಹಾಗೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒಣಸೆ. ಇಮ್ಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ ಪ್ಲೀಸ್. ಆನೆ ಗಣಪತಿ ಕ್ರಿಕೆಟರ್ಸ್ ಉಪ್ಪುಂದ ವಿರುದ್ಧವಾಗಿ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆ ನಾಯಕರು ಟಾಸ್ಗೆ ಇಮಿಡಿಯೇಟ್ ಆಗಿ ಬರಬೇಕು. ಇದು ನಿಮಗೆ ದ್ವಿತೀಯ ಸುತ್ತಿನ ಕರೆಯಾಗಿರ್ತದೆ. ಪ್ಲೀಸ್ ಆದಷ್ಟು ಬೇಗ ಬನ್ನಿ, ಟೈಮ್ನ ಸಮಸ್ಯೆ ಇದೆ. ಸ್ವಲ್ಪ ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು. ಆದಷ್ಟು ಬೇಗ ಟಾಸ್ಗೆ ಪರ್ಕಿಗೆ ಬನ್ನಿ. ಅದೇ ರೀತಿ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ ತೀರ್ಪುಗಾರರೇ. ಪ್ರಜ್ಜು ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಸಾರಿ
ವೇಟ್ ಮಾಡ್ತಾ ಇದ್ದಾರೆ ಪ್ಲೀಸ್. ಸಮಾಜ ಬಾಂಧವರಿಗೆ ಅಭಿನಂದನೆಗಳು. ಈ ಒಂದು ಮುಂದಿನ ಪಂದ್ಯಾಟ 4 ಓವರ್ಗೆ ಸೀಮಿತವಾಗಿರ್ತದೆ. 1 ಓವರ್ ಪವರ್ ಪ್ಲೇ ಮತ್ತು 1 ಓವರ್ ಟೋಟಲ್ 4 ಓವರ್ನ ಪಂದ್ಯಾಟ. ಬ್ರಹ್ಮಲಿಂಗೇಶ್ವರ ವಣಸೆ ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಈಗಾಗಲೇ ನಾಳೆ ಚುಮಿಗೆಯಲ್ಲಿ ಬ್ರಹ್ಮಲಿಂಗೇಶ್ವರ ವಣ್ಸೆ ಉಂಡ ಟಾಸ್ ಸೆಲೆಕ್ಟೆಡ್ ಟು ಬಾಲ್ ಫಸ್ಟ್. ಆದಷ್ಟು ಬೇಗ ಸಿದ್ಧತೆಯಲ್ಲಿರಿ. ಈ ಪಂದ್ಯಾಟ ಮುಗಿದ ಮೇಲೆ ಇಮಿಡಿಯೇಟ್ ಆಗಿ ಗ್ರೌಂಡ್ನ ಪ್ರವೇಶಿಸಬೇಕು 2 ತಂಡ ಆಟಗಾರರು. ರವಿ ಗಾಣಿಗರ ಗಮನಕ್ಕೆ ಈ ಒಂದು ಪಂದ್ಯಾಟ ಆದಷ್ಟು ಬೇಗ, ನಮ್ಮ ಸಮಾಜದ ಪಂದ್ಯಾಟ ಸಮಾರೋಪ ಸಮಾರಂಭವಿದೆ. ಈ ಒಂದು ಸಂದರ್ಭದಲ್ಲಿ ಶಾರದಾ ಮೋಹನ್ ಶೆಟ್ಟಿ ಮಾಜಿ ಶಾಸಕರು, ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರ, ಗೋಪಾಲ್ ಪೂಜಾರಿ ಮಾಜಿ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ, ಬೇಳೂರು ಗೋಪಾಲ್ ಕೃಷ್ಣಾಜಿ ಮಾಜಿ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ, ರಾಜು ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಾಗರಾಜ್ ಗಾಣಿಗ ಬಂಕೇಶ್ವರ ಬೈಂದೂರು, ರಮೇಶ್ ಗಾಣಿಗ ಕೊಲ್ಲೂರು. ಅತಿಥಿ ಮೋದ್ಯರ ಸಮಾರೋಪ ಸಮಾರಂಭ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ ಕಾರ್ಯಕ್ರಮ ನಡೆಯಲಿದೆ. ದಯವಿಟ್ಟು ಈ ಒಂದು ಪಂದ್ಯಕೂಟ ಆದಷ್ಟು ಚುರುಕಿನಿಂದ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೆ ವ್ಯಾಸರಾಜ್ ಎಸ್ತೆಗಾರಿಕೆ ಭಾಗದಲ್ಲಿ ಬಹಳಷ್ಟು ತ್ರಮಕಾಡ ಎಸ್ತೆಗಾರ ಕಳೆದ ಪಂದ್ಯದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಯಶಸ್ವಿ ಎಸ್ತೆಗಾರಿಕೆ ತೋರ್ಪಡಿಸಿದಂತೆ ಎಸ್ತೆಗಾರ ವ್ಯಾಸರಾಜ್ ದಾದಾ 11 ಪರವಾಗಿ. ಮತ್ತೆ ಲೆಫ್ಟಿ ಶಶಿ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರೆ ನಾನ್ ಸ್ಟ್ರೈಕ್ ನಲ್ಲಿ BBC ಬೆಂಗಳೂರಿನ ಮತ್ತೋರ್ವ ಟ್ರಂಪ್ ಕಾರ್ಡ್ ಆಟಗಾರ ಅನಿಲ BBC ಕಳೆದ ಪಂದ್ಯಾಟದಲ್ಲಿ ಅಮೂಲ್ಯ 5 ಸಿಕ್ಸರ್ ಅನ್ನು ದಾಖಲಿಸಿ ಪಂದ್ಯವನ್ನ ಗೆಲ್ಲಿಸಿಕೊಂಡಂತ ಚೆಂಡಿನ ಆಟಗಾರ ಅನಿಲ BBC ಇವ ಪಂದ್ಯದಲ್ಲಿ ನಿರ್ಣಾಯಕ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಅದು ಯಾವ ರೀತಿ ಆಟವನ್ನು ದಾಖಲಿಸ್ತಾನೆ ಎಂದು ಕಾದು ನೋಡಬೇಕಾಗಿದೆ. ಮತ್ತೆ ಪ್ರಥಮ ಅವ್ರನ್ನ ಎಫ್ತೆಗಾರಿಕೆಯಲ್ಲಿ ವ್ಯಾಸರಾಜ್ ಫ್ರಮ್ ದಾದಾ. ದಯವಿಟ್ಟು ಬ್ಯಾನರ್ ಅಲ್ಲಿ ದಯವಿಟ್ಟು ಅಲ್ಲಿ ಸುಬ್ಬು ಒಂದು ಸ್ವಲ್ಪ ಸಾಕರಿಸಿ ಅಲ್ಲಿ. ಅದು ಇವು ವೀರಭದ್ರನ್ನೇ ಅನೌನ್ಸ್ ಮಾಡೋದು ನಾನಲ್ಲ. ನಿಮ್ಮ ನಡಿಗೆ ಸುಂದರ ನಡಿಗೆ ನಿಮ್ಮದು, ಆದಷ್ಟು ಬೇಗ ಬನ್ನಿ. ರವೀಂದ್ರ ಎಚ್ ಹಾಲಂಬೇರು. ಪಂದ್ಯಾಟವನ್ನ ಆದಷ್ಟು ಬೇಗ ಮುಗಿಸಿಕೊಡ್ಬೇಕಂತ ನಿರ್ಣಾಯಕರಲ್ಲಿ ಕೇಳಿಕೊಳ್ತಾ ವ್ಯಾಸರ ಇದ್ದಾರೆ. ಸಮಾರಂಭವನ್ನ ಇಳೆ ಸಂಜೆ ಹೊತ್ತಿನಲ್ಲಿ ಬಿಂದುಪುರದ ಈ ಗಾಂಧಿ ಮೈದಾನದಲ್ಲಿ ಅತ್ಯಂತ ಆಕರ್ಷಕವಾಗಿ ಸಮಾರೋಪ ಸಮಾರಂಭ ಏರ್ಪಡಿಸ್ತಾ ಇದ್ದೇವೆ. ಹಾಗೆಯೇ ಈ ಸಮಾರೋಪ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರು ನಮ್ಮೊಂದಿಗೆ ಕೂಡಿಕೊಳ್ಳಿಕ್ಕಿದ್ದಾರೆ.
ಸಮಾರೋಪ ಸಮಾರಂಭದಲ್ಲಿ ಆಕರ್ಷಕ ಟ್ರೋಫಿ ಯಾರ ಮಡಲಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೆ ವ್ಯಾಸರಾಜ್ ದ್ವಿತೀಯ ಚೆಂಡಿಗಾಗಿ ಆರಂಭಿಕವನ್ನ ದ್ವಿತೀಯಸ್ಥಕ್ಕಾಗಿ ಇವಾಗ ಮತ್ತೆ ಸ್ಟ್ರೈಕನ ಅಪಾಯಕಾರಿ ಆಟಗಾರ ಅನಿಲ ಪಡ್ಕೊಳ್ತಾ ಇದ್ದಾನೆ. ಈ ರಕ್ಷಣಾತ್ಮಕ ಆಟ ಆರಂಭಿಕ ಅವ್ರು ಮಾತ್ರ ಪವರ್ ಪ್ಲೇ ಆಗಿರ್ತದೆ. ಗಮನಿಸಿಕೊಳ್ಳಿ, ಎರಡು ತಂಡದ ಆಟಗಾರರು ಇವಾಗ 2ಕ್ಕೆ ತಲುಪ್ತದೆ. 2-2. ಮುಖ್ಯ ವೇದಿಕೆಗೆ 3 ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಬೇಕು. ವಿಜಯ ಗಾಣಿಗರು ಮುಖ್ಯ ವೇದಿಕೆಗೆ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಅತಿಕ್ರಮ ಓಟಗಳು, ವೈಟ್ ಬಾಲ್, ಔಟ್ಸೈಡ್ ದ ಬಾಲ್, 1 ಓಟದ ಹೆಚ್ಚುವರಿ ಸೇರ್ಪಡೆ ಇವಾಗ 3ಕ್ಕೆ ತಲುಪ್ತದೆ. ಆರಂಭಿಕ 2 ಎಸೆತದಲ್ಲಿ ಬಹಳಷ್ಟು ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು. ತದನಂತರ ವೈಡ್ ಬಾಲ್ ಮುಖೇನ ಎಕ್ಸ್ಟ್ರಾ ಓಟವನ್ನು ಬಿಟ್ಟುಕೊಟ್ಟಿದ್ರು ವ್ಯಾಸರಾಜ್ ದಾದಾ. ಇವಾಗ ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ ಬಿಬಿಸಿ. ಬಹಳಷ್ಟು ಬಿರುಸಿನ ಆರಂಭಿಕ ಆಟಗಾರರು ಇವಾಗ ಲೆಫ್ಟಿ ಶಶಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ತೃತೀಯ ಚೆಂಡಿಗಾಗಿ ವ್ಯಾಸ. ಈ ಬಾರಿ ಬಿರುಸಿನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಆಟ. 1 ಓಟಕ್ಕೆ ಅವಕಾಶ, 4ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಆರಂಭಿಕ ಬನ್ನಲ್ಲಿ. ಮತ್ತೆ ಹೈ ವೋಲ್ಟೇಜ್ ಕದನ ಸಾಗ್ತಾ ಇದೆ. ನಿರ್ಣಾಯಕ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಬಲಿಷ್ಠ ಬಿಬಿಸಿ ಬೆಂಗಳೂರು ವಿರುದ್ಧವಾಗಿ ದಾದಾ 11 ಬೆಂಗಳೂರು. ಪ್ರತಿಷ್ಠರ ಕದನ, ಪ್ರತಿ ಹೋರಾಟದ ಪಂದ್ಯಾಟ. ಅದೇ ರೀತಿ 4ನೇ ಚೆಂಡಿಗಾಗಿ ಈ ಬಾರಿ ಅನಿಲ ಹೊಡೆದಂತ ಚೆಂಡು ಕವರ್ಸಿ ಭಾಗದಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ. ಮೊದಲೇ ತಿಳಿಸಿರ್ತೀವಿ, ಬಹಳಷ್ಟು ಅಪಾಯಕಾರಿ ಆಟಗಾರ, ಪ್ರೇಕ್ಷಕರನ್ನ ಕೂಡ ರಂಜಿಸಬಲ್ಲಂತ ಆಟಗಾರ ಅನಿಲ ಬಿಬಿಸಿ ಇವಾಗ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಈ ಬಾರಿ ಅನಿಲ ಚೋಡಂತ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ತನ್ಮೂಲಕ ತಂಡದ ಮೊತ್ತ ಇವಾಗ 10ಕ್ಕೆ ತಲುಪ್ತಾ ಇದೆ. ಆರಂಭಿಕ ಅಂತಿಮ ಚೆಂಡು ಬಾಕಿ ಇರ್ತದೆ. ಬೆರೂಸಿನ 8 ಓಟಗಳನ್ನು ವೈಯಕ್ತಿಕವಾಗಿ ದಾಖಲಿಸ್ತಾ ಇದ್ದಾನೆ ಅನಿಲ. ಕಳೆದ ಪಂದ್ಯದಲ್ಲಿ 30ರ ಓಟವನ್ನು ದಾಖಲಿಸಿದಂತ ಆಟಗಾರ ಅನಿಲ ಇವಾಗ ಪ್ರಾಮುಖ್ಯತೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನ ಕಾರ್ತಿಕ್ ದಾದಾ ಪಡ್ಕೊಂಡ್ರು. ಬಿಬಿಸಿಯ ಪ್ರಮುಖ ಆಟಗಾರ ಇವಾಗ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಅಲ್ಲಿ ಲೈನ್ ಅಂಪೈರ್ ವ್ಯವಸ್ಥೆ ಮಾಡಿಕೊಡ್ಬೇಕು ಪ್ಲೀಸ್. ಒಬ್ಬನೇ ಒಬ್ಬ ಮಾತ್ರ ಲೈನ್ ಅಂಪೈರ್ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಲತಿಕಾ
ಈ ಪಂದ್ಯಾಟದ ಉರಿ ಬಿಸಿನಲ್ಲೂ ಕೂಡ ನಮ್ಮ ಈ ಪಂದ್ಯಕೂಟದಲ್ಲಿ ಬಹಳಷ್ಟು ಲೈನ್ ಅಂಪೈರ್ಸ್ಗಳು ಕಾರ್ಯನಿರ್ವಹಿಸಿದ್ರು ಕೂಡ ಲತೀಕ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಧ್ಯಾಹ್ನ ಉರಿ ಬಿಸಿನಲ್ಲೂ ಕೂಡ ತಮ್ಮ ಸೇವೆಯನ್ನು ನಿಸ್ವಾರ್ಥವಾಗಿ ದಾಖಲಿಸ್ತಾ ಇದ್ದಾನೆ. ಲತೀಕ್ನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಧ್ಯಕ್ಷರ ಪರವಾಗಿ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಅದೇ ರೀತಿ ಎಲ್ಲ ಸ್ವಯಂ ಸೇವಕರು ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು ಪ್ಲೀಸ್, ಇಮಿಡಿಯೇಟ್ ಆಗಿ. ಗೋವಿಂದ್ ಪೂಜಾರ್ ಅವ್ರೆ, ಗೋವಿಂದ್ ಗಾಡಿಗ್ರೆ, ಆದಷ್ಟು ಬೇಗ ಒಂದು ಸ್ವಲ್ಪ ಲೈನ್ ಅಂಪೈರ್ ಕಾರ್ಯನಿರ್ವಹಿಸಬೇಕು. ನಾವು ಹೇಳಿದ್ವಿ ಈಗ ಗಲಾಟೆ ಅವ್ರಿಗೆ ಮೇಲೆ ಅವಕಾಶ ಇಲ್ಲ, ಈಗ ಏನು ಹೆಚ್ಚು ಕಮ್ಮಿ ಅದನ್ನ ಫಸ್ಟ್ ಅನೌನ್ಸ್ ಮಾಡಿದ್ವಿ. ಇವಾಗ ದ್ವಿತೀಯವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ರಾಘು ಲೆಫ್ಟಿ ಶಶಿ ಇವಾಗ ಡೀಪ್ ಸುಂದರತೆ ಬೌಂಡ್ರಿ ಇವಾಗ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ. ಸೇರ್ಪಡೆ ಇವಾಗ ಸರ್ಕ 6 ಓಟದ ಮುಖ್ಯನ ತಂಡದ ಮೊತ್ತ ಇವಾಗ 20ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ ಕಣ್ತಪ್ಪಿನ ಪ್ರಮಾದಕ್ಕೆ ವಿಷಾದವಿರಲಿ ಆಟಗಾರರೇ, ಕಣ್ತಪ್ಪಿನ ಪ್ರಮಾದಕ್ಕೆ ವಿಷಾದವಿರಲಿ. ತನ್ನ ಮೂಲಕ ತಂಡದ ಮೊತ್ತ ಇವಾಗ 22ಕ್ಕೆ ತಲುಪ್ತಾ ಇದೆ. ಬೈ ಮುಖೇನ ನೋ ಬಾಲ್ ಪ್ಲಸ್ 1 ಓಟದ ಹೆಚ್ಚುವರಿ ಆಗ್ತದೆ, ಫ್ರೀ ಹಿಟ್ ಅವಕಾಶವಿರ್ತದೆ. ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. ನಿರ್ಣಾಯಕ ದ್ವಿತೀಯ ಓವರ್ನಲ್ಲಿ ಬಿರುಸಿನ ಆಟವನ್ನು ಶಶಿ ದಾಖಲಿಸಿದ್ರು. ಆರಂಭಿಕ ಸ್ಥಳ ಬೌಂಡರಿ ಗಟ್ಟಿದ್ರು, ತದನಂತರ ಬಲಾಢ್ಯ 6 ಅನ್ನು ದಾಖಲಿಸಿದ್ರು. ನಿರ್ಣಾಯಕ ಪ್ರಾಮುಖ್ಯತೆ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಶಶಿ ಲೆಫ್ಟಿ ಶಶಿ ಇವಾಗ ಇನ್ನಿಂಗ್ಸ್ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ತಂಡದ ಮೊತ್ತ 23, ಲಾಸ್ ಆಫ್ 1 ವಿಕೆಟ್. ದಯವಿಟ್ಟು ಚರ್ಚೆಗೆ ಆಸ್ಪದವಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ, ಗಮನಿಸಿಕೊಳ್ಳಿ. ಸಂಘಟಕರು ತಿಳಿಸಿರ್ತಾರೆ ಮೊದಲೇ, ನಮ್ಮಲ್ಲಿ ನುರಿತ ಅಂಕಿಅಂಶ ತಜ್ಞರು ತೀರ್ಪುಗಾರರೆಲ್ಲ ಇರ್ತಾರೆ. ಪ್ಲೀಸ್, 10 ಹಲವು ಪಂದ್ಯಾಟಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟವರು. ಇದೇ ಅಂಗಳದಲ್ಲಿ ಈ ತಿಂಗಳು ಸತತವಾಗಿ ಪಂದ್ಯಕೂಟಗಳಲ್ಲಿ ಎಲ್ಲ ಪಂದ್ಯಕೂಟದಲ್ಲಿ ಯಶಸ್ವಿಯಾಗಿ ತೀರ್ಪುಗಾರಿಕೆ ನಡೆಸಿಕೊಟ್ಟವರು ರವೀಂದ್ರ ಟಿ ಗಾಣಿಗ, ತಗ್ಗರ್ಸೆ, ಇಂಡಿಯನ್ ರೈಲ್ವೆ ಉದ್ಯೋಗಿ. ಅದೇ ರೀತಿ ಅರುಣ್ ಪೂಜಾರಿ, ಬಿಜೂರು, ಅವರಿಗೆ ಕೂಡ ನಮ್ಮ ಸಂಸ್ಥೆ ಪರವಾಗಿ ಆತ್ಮೀಯ ಅಭಿನಂದನೆ ಸಲ್ಲಿಸ್ತಾ ಇದ್ವಿ.
ಮತ್ತೆ ರಾಘು ಎಸಗಾರಿಕೆಯಲ್ಲಿ 3ನೇ ಚೆಂಡು ಮತ್ತೆ ಯಾರ್ಕರ್ ಅಂಡ್ ಡೆಲಿವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಇವಾಗ 23ರಲ್ಲೇ ಸ್ಥಗಿತ ಕಾಣ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. 2 ಚೆಂಡು ಬಾಕಿ ಇರ್ತದೆ. ಮತ್ತೆ ಓಟಗಳಿಗೆ ಅವಕಾಶವನ್ನ ಮಾಡಿ ಸುಂದರತೆಯ ಹಸ್ತಗಾರಿಕೆ. ಡಾಟ್ ಬಾಲ್ ಸೇರ್ಪಡೆ ಇವಾಗ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. ಮತ್ತೆ ರಾಘು ಪೋಡಾಕದಲ್ಲಿ ವಿಧದ ಚೆಂಡು ತನ್ ಮೂಲಕ ಡೀಪ್ ಸ್ಕ್ವೇರ್ ಆಗಿ ಬರ್ತದೆ. ಬಿಗ್ 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 ಸಿಕ್ಸರ್. 6 ಓಟದ ಸೇರ್ಪಡೆ ಇವಾಗ. ಶಕ್ಕ 6 ಓಟದ ಮುಖೇನ ತಂಡದ ಮೊತ್ತ ಇವಾಗ 29ಕ್ಕೆ ತಲುಪ್ತಾ ಇದೆ. ಹದಿನೆಂಟು ಚೆಂಡು 19 ಓಟಗಳ ಅವಶ್ಯಕತೆ. ಈಗ ಪಂದ್ಯಾಟ 2 ತಂಡಗಳಿಗೂ ಕೂಡ ಅವಕಾಶವಿರ್ತದೆ. 50-50 ಅವಕಾಶವಿರುತ್ತದೆ. ಈ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಿದ ಲೆಫ್ಟಿ ಶಶಿ ಮತ್ತು ಪ್ರಜ್ಜು ಜೋಡಿ ಪಂದ್ಯವನ್ನ ತನ್ನತ್ತ ಸೆಳೆಕೊಳ್ತಾ ಇದೆ. ಬಿಬಿಸಿ ಇವಾಗ ಮುಂದಿನ ಸುತ್ತಿಗೆ ಸೆಮಿಫೈನಲ್ಗೆ ತಲುಪುವ ಹಾಟ್ ಫೇವರಿಟ್ ತಂಡವಾಗಿ ಗುರುತಿಸ್ತಾ ಇದೆ. ಮತ್ತೆ ಎಸೆಗಾರಿಕೆಯಲ್ಲಿ ನಾಗರಾಜ ಫ್ರಮ್ ದಾದಾ 11 ಬೆಂಗಳೂರು. ಲೆಫ್ಟಿ ಶಶಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. 2 ಬೌಂಡರಿ 1 ಸಿಕ್ಸರ್ ಅನ್ನು ದಾಖಲಿಸಿದ ಆಟಗಾರ ಈ ಹಂತದಲ್ಲಿ ಸ್ಟ್ರೈಕ್ ಅನ್ನ ತೃತೀಯ ಓವರ್ನಲ್ಲಿ ಪಡ್ಕೊಳ್ತಾ ಇದ್ದಾನೆ. ನಾಗ ಎಸೆಗಾರಿಕೆಯಲ್ಲಿ ತೃತೀಯ ಓವರ್ನ ಪ್ರಥಮ ಚೆಂಡು. ನಾಗ ಟು ಶಶಿ. ನಮ್ಮಿ ವೇಣುಗೋಪಾಲಕೃಷ್ಣ ಟ್ರೋಫಿಯ ಮೊದಲ ಸೆಮಿ ತಲುಪುವ ತಂಡ ಬೇರೋಸೇನಾ ಹೊಡೆತ ತನ್ಮೂಲಕ ಸ್ಕ್ವಾಲ್ ಆಗಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಕೇವಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ವ್ಯಾಸರಾಜ್ ಮತ್ತು ಗಣೇಶ್. ವಿಶು ಇವಾಗ ತಂಡದ ಮೊತ್ತ 30ಕ್ಕೆ ತಲುಪ್ತದೆ. ಅಂತಿಮ 17 ಚೆಂಡು 18 ಓಟಗಳ ಅವಶ್ಯಕತೆ. 17ಕ್ಕೆ 18 ರೋಚಕ ರೋಮಾಂಚನಕಾರಿ. 1 ಉದ್ದರಿ ಪಡ್ಕೊಂಡ್ರೆ ಪಂದ್ಯದ ಗತಿ ಬದಲಾಗ್ತದೆ. 1 ಸಿಕ್ಸರ್ ದಾಖಲಿಸಿದೆ ಪಂದ್ಯದ ಚಿತ್ರಣ ಬದಲಾಗ್ತದೆ. ಕ್ರಿಕೆಟ್ ಎನ್ನುವುದೇ ಹಾಗೆ ಅದೃಷ್ಟ ದುರಾದೃಷ್ಟದ ಆಟ. ವಿಜಯಲಕ್ಷ್ಮಿ ಚಂಚಲ ಅದೇ ರೀತಿ ಬಿರುಸಿನ ಹೊಡೆತ ದೀಪ ಬಾಟಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ ಶರ್ಕ 6 ಓಟದ ಸೇರ್ಪಡೆ ಇವಾಗ. ಸುಲಭದ ಕ್ಯಾಚ್ ಅನ್ನು ಸಿಕ್ಸರ್ಗೆ ಅಟ್ಟಿದ್ರು ದಾದಾ 11 ವಿನಾಯಕ. ಇವಾಗ ಎಡವಟ್ಟನ ಮಾಡಿಕೊಳ್ತಾ ಇದ್ದಾನೆ. ಕೈಯಲ್ಲಿದ್ದ ಪಂದ್ಯ ಕೈ ಜಾರುವ ಹಂತಕ್ಕೆ ತಲುಪ್ತಾ ಇದೆ. ಈ ಬಾರಿ ನಾಗ ಎಷ್ಟಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಬಹಳಷ್ಟು ಉತ್ತಮ ರೀತಿಯ ಯಶಸ್ವಿ ಎಷ್ಟವನ್ನು ದಾಖಲಿಸುತ್ತಿದ್ರು. ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ವಿನಾಯಕ್. ಈ ಮುಖೇನ ಕೈಯಲ್ಲಿದ್ದ ಪಂದ್ಯ ಇವಾಗ BBC ಕಡೆ ವಾಲ್ತಾ ಇದೆ. ಅಂತಿಮ 3 ಚೆಂಡು. ತಂಡದ ಮೊತ್ತ ಇವಾಗ 36ಕ್ಕೆ ತಲುಪ್ತದೆ. 4ನೇ ಚೆಂಡು ನಾಗ. ಸುಂದರತೆ ಆಟ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ ಇವಾಗ 37ಕ್ಕೆ ತಲುಪ್ತದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಹನ್ನೊಂದು ಓಟಗಳ ಅವಶ್ಯಕತೆ ಇರ್ತದೆ. ಬೇರುಸಿನ ಆಟಕ್ಕೆ ಕೈ ಹಾಕಿದ್ರು ಕೂಡ ಅತಿಕ್ರಮ ಓಟಗಳು. 1 ಓಟದ ಹೆಚ್ಚುವರಿ ಸೇರ್ಪಡೆ ಇವಾಗ. ದಾದಾ 11 ಪಂದ್ಯವನ್ನ ಕೈ ಚೆಲ್ಲುವ ಎಲ್ಲ ಸಾಧ್ಯತೆ ಇರ್ತದೆ ನಿರ್ಣಾಯಕ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ. BBC ಈಗ ಸೆಮಿಫೈನಲ್ ಸ್ವಲ್ಪ ಹಾಟ್ ಫೇವರಿಟ್ ಆಗಿ ಗುರುತಿಸ್ತಾ ಇದೆ. ಅದೇ ರೀತಿ ಅಂತಿಮ
3 ಚೆಂಡು ಬಾಕಿ ಇರ್ತದೆ, 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ನಾಗ ಮತ್ತೆ ಲೆಫ್ಟಿ ಶಶಿ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾನೆ. ಬೇರೋಸಿನ ಆಟ ಡೀಪ್ ಮಿಡ್ ವಿಕೆಟ್ ಈ ಭಾಗದಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆನ ವಿಶ್ವ ದಾಖಲಿಸಿದ್ರು. 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ತಂಡದ ಮೊತ್ತ ಇವಾಗ 38ಕ್ಕೆ ತಲುಪ್ತಾ ಇದೆ. ಅದೇ ರೀತಿ 39ಕ್ಕೆ ತಲುಪ್ತಾ ಇದೆ. ಏ ಸ್ಟಾರ್ ಸತ್ಯನಾರಾಯಣ ಅವರಿಂದ ಏ ಸ್ಟಾರ್ ಹೋಮ್ ಡೆಲಿವರಿ ಆ್ಯಪ್ ಇನ್ನೇನು ಇವತ್ತು ಆ್ಯಪ್ ಡೌನ್ಲೋಡ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಏ ಸ್ಟಾರ್ ಹೋಮ್ ಡೆಲಿವರಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈ ಆ್ಯಪ್ನ ಸಹಕರಿಸಿ. ಸತ್ಯನಾರಾಯಣ ಗಾಣಿಗೆಯವರ ಒಂದು ಕನಸಿನ ಒಂದು ಸಂಸ್ಥೆ ಏ ಸ್ಟಾರ್ ಹೋಮ್ ಡೆಲಿವರಿ, ಅದನ್ನು ನಮ್ಮ ಈ ಗಾಣಿಗ ಸಮಾಜ ಎಲ್ಲ ಸದಸ್ಯರು ಸದುಪಯೋಗಗೊಳಿಸಬೇಕು. ರಿಯಾಯಿತಿ ದರದಲ್ಲಿ ಭಾಳಷ್ಟು ವ್ಯವಸ್ಥೆಯ ಒಂದು ಆ್ಯಪ್ ಏ ಸ್ಟಾರ್ ಹೋಮ್ ಡೆಲಿವರಿ, ಎಲ್ಲ ರೀತಿಯ ಸೇವೆಗಳು ಅದರಲ್ಲಿ ಇರ್ತದೆ. ಗಮನಿಸಿಕೊಳ್ಬೇಕು ಎಲ್ಲ ಗಾಣಿಗ ಸಮುದಾಯದ ಎಲ್ಲ ಆಟಗಾರರು, ಅದೇ ರೀತಿ ಪ್ರೇಕ್ಷಕರು. ಏ ಸ್ಟಾರ್ ಹೋಮ್ ಡೆಲಿವರಿ ಆ್ಯಪ್. ಅದೇ ರೀತಿ ಅಂತಿಮ ಚೆಂಡು ತೀರಾ ಸುಂದರತೆ ಆಟ ಔಟ್ರೇಜ್ ಆಗ್ತಾ ಇದೆ. ಚೆಂಡು ತನ್ಮೂಲಕ ಸುಲಭ ಕ್ಯಾಚ್ ಅನ್ನ ಇವಾಗ ಗೀಟ ರಕ್ಷಕ ಪಡ್ಕೊಳ್ತಾ ಇದ್ದ. ಹುದ್ದಾರಿ ಆಘಾತವನ್ನು ಕಾಣ್ತಾ ಇದ್ದ. ಪ್ರಚು ಬ್ಯಾಕ್ ಟು ದ ಪೆವಿಲಿಯನ್. ಅದೇ ರೀತಿ ಸತ್ಯ ಏ ಸ್ಟಾರ್ ಉಪ್ಪುನದ ಮತ್ತರ್ವ ಹಿರಿಯ ಆಟಗಾರ ಸತ್ಯನಾರಾಯಣ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಬೇಗ ನಡೆಸ್ಕೊಡಿ. ಆದ 11 ಪ್ಲೀಸ್. ಇಡೀ ಪಂದ್ಯಕೂಟದಲ್ಲಿ ಅತಿ ಹೆಚ್ಚು ಸಮಯ ವ್ಯರ್ಥ ಮಾಡಿದ ಪಂದ್ಯಾಟ ಅಂದ್ರೆ ಇದೇನು ಬಹುಶಃ. ಪ್ಲೀಸ್ ಆದಷ್ಟು ಬೇಗ ನಡೆಸ್ಕೊಡಿ. ಇನ್ನು 3-4 ಪಂದ್ಯಾಟ ನಡೆಸಬೇಕು. ಹನ್ನೆರಡು ಚೆಂಡು 9 ಓಟಗಳ ಅವಶ್ಯಕತೆ. ಇವಾಗ ಲೆಫ್ಟಿ ಶಶಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರ. ಅಂತಿಮ ಹಂತದಲ್ಲಿ ಮತ್ತೆ ವ್ಯಾಸರಾಜ್ ಸ್ಟ್ರೈಕ್ ಅನ್ನ ಎಸೆಗಾರಿಕೆಯಲ್ಲಿ ತೃತೀಯವನ್ನ 4ನೇವನ್ನ ಪ್ರಥಮ ಚೆಂಡು 12ಕ್ಕೆ 9. ತೀರಾ ಶಾರ್ಟ್ ಆದ ಚೆಂಡು ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ. ತಂಡದ ಮೊತ್ತ ಇವಾಗ 43ಕ್ಕೆ ತಲುಪ್ತದೆ. ಕೇವಲ 5 ಓಟಗಳ ಅವಶ್ಯಕತೆ ಇರ್ತದೆ. ತೀರಾ ಲೆಕ್ಕಾಚಾರದ ಆಟ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಇವಾಗ. ಅಂತಿಮ 10 ಚೆಂಡು 5 ಓಟಗಳ ಅವಶ್ಯಕತೆ. ಕ್ರಿಕೆಟ್ ಎನ್ನುವುದೇ ಹಾಗೆ, ಅದೃಷ್ಟ ದುರಾದೃಷ್ಟದ ಆಟ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆಯಾಗಿರ್ತಾರೆ. ಅದೇ ರೀತಿ ತೃತೀಯ ಚೆಂಡಿಗಾಗಿ ಮತ್ತೆ ವ್ಯಾಸರಾಜ್ ಟು ಶಶಿ. ಸುಂದರತೆ ಎಸೆಗಾರಿಕೆ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು. ನಿರೀಕ್ಷಿತ ಮಟ್ಟದ ಹೊಡೆತಗಳು ಈ ಹಂತದಲ್ಲಿ ದಾಖಲಾಗ್ತಾ ಇಲ್ಲ. ಸುಲಭವಾಗಿ ಗೆಲ್ಲುವಂತ ಲೆಕ್ಕಾಚಾರ. ನಿರ್ಣಾಯಕ ಪ್ರಾಮುಖ್ಯತೆ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಹೋರಾಟ, ಪ್ರತಿ ಹೋರಾಟಗಳು 2 ಕೂಡ ದಾಖಲಾಗ್ತಾ ಇದೆ. 4ನೇ ಚೆಂಡಿಗಾಗಿ ಈ ಬಾರಿ ವ್ಯಾಸ ಎಷ್ಟಂತ ಚೆಂಡು ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಸೀಮಾ ರೇಖೆ ಅಂಚಿನ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ರಾಘು ಸಂಭವ್ಯ ಬೌಂಡರಿಯನ್ನ ತಡೆ ಹಿಡಿದಿದ್ರು. ತನ್ಮೂಲಕ ತಂಡದ ಮೊತ್ತ ಇವಾಗ 45ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಮತ್ತೆ ವ್ಯಾಸರಾಜ್ ಟು ಶಶಿ. ಈ ಇನ್ನಿಂಗ್ಸ್ ನಲ್ಲಿ 25-28 ವೈಯಕ್ತಿಕ ಮೊತ್ತವನ್ನು ದಾಖಲಿಸ್ತಾ ಇದ್ದಾನೆ ಶಶಿ ಲೆಫ್ಟಿ. ಇವಾಗ ತನ್ಮೂಲಕ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇರ್ತದೆ. 6ಕ್ಕೆ 7ಕ್ಕೆ 3 ಓಟಗಳ ಅವಶ್ಯಕತೆ. ಅಂತಿಮ ಚೆಂಡು ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸಿ ಕೇವಲ 6 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ವ್ಯಾಸರಾಜ್. ಅಂತಿಮ ಚೆಂಡು
ಬಿರುಸಿನ ಹೊಡೆತದ ಪ್ರಯತ್ನ ತನ್ಮೂಲಕ ಲಾಂಗ್ ಆಫ್ ನಡುವೆ ಬೋಲರ್ ಸ್ಟ್ರೈಕ್ ಕೈ ಮುಖೇನ ಸೀಮಾರೇಖೆ ಸಮೀಪದ ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ ದ್ವಿತೀಯ ದಿನದ ಸೆಮಿಫೈನಲ್ ಪಂದ್ಯಾಟಕ್ಕೆ ಆಹ್ವಾನವನ್ನು ಇಡ್ತಾ ಇದೆ ಬಿಬಿಸಿ ಬೆಂಗಳೂರು. ಅಭಿನಂದನೆಗಳು. ವಿರೋಚಿತ ಸೋಲನ್ನು ಕಾಣ್ತಾ ಇದೆ ರಾಧಾ 11 ಬೆಂಗಳೂರು. ಈ ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ಲೆಫ್ಟಿ ಶಶಿ ಇಮಿಡಿಯೇಟ್ ಆಗಿ ಪಡ್ಕೊಂಡು ಹೋಗ್ಬೇಕು. ಮುಂದಿನ ಪಂದ್ಯಾಟಕ್ಕೆ ಪ್ಲೀಸ್ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ವಣಸೆ ವಿರುದ್ಧವಾಗಿ ಆನೆಗಣಪತಿ ಉಪ್ಪುಂದ ಇಮಿಡಿಯೇಟ್ ಆಗಿ ಗ್ರೌಂಡ್ ಪ್ರವೇಶಿಸಿ. ಟೈಮ್ ಅಭಾವ ಇದೆ ಪ್ಲೀಸ್. ಮತ್ತೆ ಸಂಘ ತಗ್ಗರ್ಸೆ ಗ್ರಾಮ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ಇವರ ಸಾರಥ್ಯದಲ್ಲಿ ಬೈಂದೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ಕ್ಕೆ ಬೈಂದೂರು ವಕೀಲರ ಸಂಘದ ವತಿಯಿಂದ ನನ್ನ ಅಭಿನಂದನೆಗಳು. ಗಾಣಿಗ ಸೇವಾ ಸಂಘದ ಅಧ್ಯಕ್ಷರಾದ ವೀರವಂದ್ರ ಗಾಣಿಗ ಮತ್ತು ಪದಾಧಿಕಾರಿಗಳು ಗಾಣಿಗ ಸಮಾಜವನ್ನು ಕ್ರೀಡೆಯ ಹೆಸರಿನಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಕಡೆ ಸೇರಿಸುತ್ತಿರುವುದು ಒಂದು ಸಾಧನೆಯೇ ಸರಿ. ಈ ಕ್ರೀಡಾಕೂಟವು ಯಶಸ್ವಿಯಾಗಲಿ, ಸಮಾಜದಲ್ಲಿ ಐಕ್ಯತೆ ಉಂಟಾಗಲಿ, ಎಲ್ಲ ಕ್ರೀಡಾಪಟುಗಳಿಗೆ ಯಶಸ್ವಿಯಾಗಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಸಹ ಗಾಣಿಗ ಸಮಾಜದೊಂದಿಗೆ ಇದ್ದು ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಇಚ್ಛಿಸಿದ್ದು ನಾನು ಸಹ ಅಲ್ಲಿ ಬರ್ತೀನಿ. ನಮಸ್ಕಾರ ಬಂಧುಗಳೇ, ನಾನು PG ರಾಘವೇಂದ್ರ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಇವರ ವತಿಯಿಂದ ನಡೆಯುತ್ತಿರುವ ವೇಣುಗೋಪಾಲ ಕೃಷ್ಣ ಟ್ರೋಫಿ ಇದನ್ನು ಅಲ್ಲಿಯ ಅಧ್ಯಕ್ಷರಾದಂತಹ ವೀರಭದ್ರ ಗಾಣಿಗ ಹಾಗೂ ಸಮಿತಿ ಸದಸ್ಯರು ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು ಅವರೆಲ್ಲರಿಗೂ ಶುಭ ಕೋರುತ್ತೇನೆ. ಕ್ರಿಕೆಟ್ ಕೇವಲ ಒಂದು ಕ್ರೀಡೆ ಆಗಿರದೆ ಎಲ್ಲರನ್ನು ಬೆಸೆಯುವ ಒಂದು ಆಟವಾಗಿರುತ್ತದೆ. ಈ ಕ್ರೀಡಾಕೂಟಕ್ಕೆ ಗಾಣಿಗ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ಇದರ ಸಾರಥ್ಯದಲ್ಲಿ ಸಮಸ್ತ ಕರ್ನಾಟಕ ರಾಜ್ಯಾದ್ಯಂತ ಗಾಣಿಗ ಸಮಾಜ ಬಾಂಧವರಿಗಾಗಿ 60 ಗಜಗಳ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭವನ್ನು ಇದೇ ಬರುವ 23 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಶಿವಮೊಗ್ಗದ ಸಂಸದರಾದ BY ರಾಘವೇಂದ್ರ ಸರ್ ಅವರು, ಭಟ್ಕಳ ಶಾಸಕರಾದ ಸುನಿಲ್ ನಾಯ್ಕ್ ಸರ್ ಅವರು ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು, ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರು, ಮಾನ್ಯ ಶಾಸಕರಾದ BM ಸುಕುಮಾರ್ ಶೆಟ್ಟಿಯವರು ಹಾಗೂ ನಮ್ಮ ಸಮಾಜದ ಎಲ್ಲ ಘಟಕಗಳ ಅಧ್ಯಕ್ಷರು, ಗೌರವಾಧ್ಯಕ್ಷರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಶನಿವಾರ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗಾಣಿಗ ಸಮಾಜದ ಬಗ್ಗೆ ಅಪಾರ ಅಭಿಮಾನ ಪ್ರೀತಿಯನ್ನು ಇಟ್ಟು ಈ ಎಲ್ಲ ನಾಯಕರುಗಳು ಈ ಒಂದು ಬೈಂದೂರು ಗಾಂಧಿ ಮೈದಾನಕ್ಕೆ ಬೆಳಿಗ್ಗೆ 8:30 ಸರಿಯಾಗಿ ಆಗಮಿಸಲಿದ್ದು, ಸಮಸ್ತ ನಮ್ಮ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಬಾಂಧವರು ಇರ್ಬೋದು, ಉಡುಪಿ ಜಿಲ್ಲಾ ಎಲ್ಲ ಘಟಕದ ಗಾಣಿಗ ಸಮಾಜ ಬಾಂಧವರು ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಮರುದಿನ ಸಮಾರೋಪ ಸಮಾರಂಭಕ್ಕೆ ಮಾನ್ಯ ನಮ್ಮ SR ಪಾಟೀಲ್ ಸರ್ ಇರ್ಬೋದು, ಗೋಪಾಲ್ ಪೂಜಾರಿಯವರು ಮಾಜಿ ಶಾಸಕರು ಹಾಗೂ ಪ್ರಮೋದ್ ಮುದ್ವರಾಜ್ ಅವರು ಇರ್ಬೋದು ಹಾಗೂ ಶಾರದಾ ಮೋಹನ್ ಶೆಟ್ಟಿಯವರು ಹಾಗೂ ಗಾಣಿಗ ಸಮಾಜದ ಎಲ್ಲ ರವಿ ಶೆಟ್ಟಿಯವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಈ 2 ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ನಮ್ಮ ಸಮಾಜದ ಕಾರ್ಯಕ್ರಮ. ಗಾಣಿಗ ಸಮಾಜ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಗಳಿಸಬೇಕಂತ ಈ ಒಂದು ವೇದಿಕೆಯನ್ನು ನಮ್ಮ ತಗ್ಗರ್ಸೆ ಗಾಣಿಗ ಸಮಾಜ ವತಿಯಿಂದ ಈ ಬೈಂದೂರು ನೆಲದಲ್ಲಿ ಆಯೋಜನೆ ಮಾಡಿದ್ದೇವೆ. ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವ ಗಾಣಿಗ ಸೇವಾ ಸಂಘದ ಅಧ್ಯಕ್ಷರಾದ ಎಸ್ ವೀರಭದ್ರ ಗಾಣಿಗ. ಒಂದು ಓವರ್ ಪವರ್ ಪ್ಲೇ 1+1+1 4 ಓವರಿನ ಈ ಒಂದು ಪಂದ್ಯಾಟ
ಯಶಸ್ವಿ ಅನುಭವಿ ಆಟಗಾರ ಗೋವಿಂದ್ ಗಾಣಿಗ ಒಂದು ಕಡೆ ನಿರ್ಣಾಯಕರಾದರೆ, ಇನ್ನೊಂದೆಡೆ ಸೆಂಟ್ರಲ್ ಉದ್ಯೋಗಿಯಾಗಿ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಕಾರ್ಯದರ್ಶಿಗಳಾಗಿ ಈ ಒಂದು ಕ್ರೀಡಾಕೂಟದ ಆಯೋಜಕರಾದ ರವಿ ಗಾಣಿಗ ತಗ್ಗರ್ಸೆ, ಇನ್ನೊಂದೆಡೆ ಹದ್ದಿನ ಕಣ್ಣಿನ ನಿರ್ಣಾಯಕರು ಇರುವರು. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಬೇಕು. ನಮ್ಮೊಂದಿಗೆ ವಿನಯ್ ತಗ್ಗರ್ಸೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಅನುಭವಿ ಕಾಮೆಂಟೇಟರ್ ಆಗಿ ಕರಾವಳಿ ಭಾಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ನನ್ನ ಆತ್ಮೀಯ ಸ್ನೇಹಿತ, ಗಾಣಿಗ ಸಮಾಜದ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ವಿಘ್ನೇಶ್ವರ ಹೆಗಡೆ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಧನ್ಯವಾದಗಳು. ಊಟವನ್ನು ಮಾಡದ ಇರುವವರು ದಯವಿಟ್ಟು ಊಟ ಮಾಡಿ, ನಿಮಗಾಗಿ ಅಲ್ಲಿ ಕಾಯ್ತಾ ಇದ್ದಾರೆ. ಪ್ಲೇಯರ್ಸ್ಗಾಗಿ ಊಟ ದಾದಾ 11 ಮತ್ತು BBC ಬೆಂಗಳೂರು ತಂಡದ ಆಟಗಾರರು ದಯಮಾಡಿ ಆದಷ್ಟು ಬೇಗ. ಪ್ರಶಾಂತ್ ಸ್ಟ್ರೈಕ್ ಈ ಬಾರಿ ಆಣೆ ಗಣಪತಿ ಪರವಾಗಿ ಸ್ಟ್ರೈಕ್ ಅನ್ನ ಪ್ರಚಲ್ ಪಡ್ಕೊಂಡ್ರೆ ನಾನ್ ಸ್ಟ್ರೈಕರ್ ಅನ್ನ ಪ್ರಶಾಂತ್ ಪಡ್ಕೊಳ್ತಾ ಇದ್ದಾನೆ. ಕಳೆದ ಪಂದ್ಯಾಟದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಿ ಅಮೂಲ್ಯವಾದ 3 ಸಿಕ್ಸರ್ ದಾಖಲಿಸಿದ ಆಟಗಾರ, ಟ್ರಂಪ್ ಕಾರ್ಡ್ ಆಟಗಾರ ಆಣೆ ಗಣಪತಿ ಪ್ರಶಾಂತ್ ಇವಾಗ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಪರವಾಗಿ ಆರಂಭಿಕ ಓವರ್ ಎಸೆಗಾರಿಕೆ ಅನಂತು ಫ್ರಮ್ ಬಗ್ವಾಡಿ. ಅದೇ ರೀತಿ ನಮ್ಮ ಈ ಪಂದ್ಯಕೂಟದ ವ್ಯವಸ್ಥಿತವಾಗಿ ರಾಜ್ಯ ಮಟ್ಟದ ಮೂಲೆಗೂ ದೇಶೀಯ ಮಟ್ಟದಲ್ಲೂ ನಮ್ಮ ನೇರ ಪ್ರಸಾರವನ್ನು ಮಾಡಲು ಸಹಕರಿಸಿದವರು ವಿಪೋರ್ ನ್ಯೂಸ್ ಸಾರಥ್ಯ ರವಿರಾಜ್ ಇವರ ಸಾರಥ್ಯದಲ್ಲಿ ಧನ್ರಾಜ್, ನಿಶಾನ್, ಡೆರಿಲ್, ನಾಗೇಶ್ ಎಯ್ಯಾಡಿ, ಪವನ್ ಪುತ್ತೂರ್ ಇವರ ಹುಡುಗರ ತಂಡ ಅಂತಿಮವಾಗಿ ವಿಪೋರ್ ನ್ಯೂಸ್ ಮುಖೇನ ರವಿರಾಜ್ ಇವರ ಸಾರಥ್ಯದ ಬಹಳಷ್ಟು ಯಶಸ್ವಿಯಾಗಿ ನೇರ ಪ್ರಸಾರ ನಡೀತಾ ಇದೆ. ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಕೂಡ ನಮ್ಮ ಗಾಣಿಗ ಸಮಾಜದ ಟ್ರೋಫಿ ಲೈವ್ನಲ್ಲಿ ದೊರಕಿಸಿಕೊಡು ಬಹಳಷ್ಟು ಶ್ರಮ ಪಟ್ಟವರು ಬೇರೆ ಬೇರೆ ಊರುಗಳಿಂದ ಫೋನ್ ಕಾಲ್ ಮುಖೇನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಮುಖೇನ ಈ ಎಲ್ಲ ತಂಡದ ಸದಸ್ಯರಿಗೆ ವಿಪೋರ್ ನ್ಯೂಸ್ ಹಾಗೆ ರವಿರಾಜ್ ಇವರ ಸಾರಥಿ ಎಲ್ಲ ತಂಡದ ಹುಡುಗರು ಕೂಡ ಈ ಮುಖೇನ ಆತ್ಮೀಯ ಹೃದಯ ಸ್ಪರ್ಶಿ ಅಭಿನಂದನೆ ಧನ್ಯವಾದನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಇನ್ನಷ್ಟು ನಿಮ್ಮ ಸಂಸ್ಥೆ ಎತ್ತರಕ್ಕೆ ಬೆಳಲಿ ನಮ್ಮ ಈ ಸಂಸ್ಥೆಯ ಪರವಾಗಿ ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಟಕ್ಕೆ ಗಮನ ಕೊಡುವುದಾದ್ರೆ ತಂಡದ ಮತ್ತೆ ಈಗ ಅಂಕಿಅಂಶ ಪಟ್ಟಿಯಲ್ಲಿ 1ಕ್ಕೆ ತಲುಪ್ತಾ ಇದೆ. ಮತ್ತೆ ಅದರ ಜೊತೆ ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮ ಜೊತೆ ಕಾರ್ತಿಕ್ ಗಾಣಿಗ ಮೂಡ್ನಗೆಡ್ಡೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯ ಚೆಂಡಿಗಾಗಿ ಅನಂತು ಇವಾಗ ಸ್ಟ್ರೈಕ್ ಅನ್ನ ಬಿರುಸಿನ ಆಟಗಾರ ಪ್ರಶಾಂತ ಪಡ್ಕೊಳ್ತಾ ಇದ್ದಾನೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಸೃಷ್ಟಿಗಾರಿಕೆ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಇವಾಗ ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯಲ್ಲಿ ನಿರ್ವಹಣೆಯನ್ನು ದಾಖಲಿಸ್ತಾ ಇದ್ದಾನೆ. ಅಂತಿಮ 4 ಚೆಂಡು ಬಾಕಿ ಇರ್ತದೆ ಚಾಲ್ತಿ ಆರಂಭಿಕ ಓವರ್ನಲ್ಲಿ. ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸೆಯ ಟ್ರಂಪ್ ಕಾರ್ಡ್ ಆಟಗಾರ ಸವ್ಯಸಾಚಿ ಕ್ರಿಕೆಟರ್ ಅನಂತು ರಾಜ್ಯ ಮಟ್ಟದ 10 ಹಲವು ಪಂದ್ಯಾಟಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂಥ ಆಟಗಾರ. ಇತ್ತೀಚಿನ ದಿನಗಳೇ ಬಹಳಷ್ಟು ಬೇಡಿಕೆ ಇರುವ ಆಟಗಾರ. ನಮ್ಮ ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸೆ ಪರವಾಗಿ ತೃತೀಯ ಚೆಂಡಿಗಾಗಿ ಅನಂತು ಇವಾಗ ಮತ್ತೆ ಸ್ಟ್ರೈಕ್ ಅನ್ನ ಪ್ರಶಾಂತ ಪಡ್ಕೊಳ್ತಾ ಇದ್ದಾನೆ. ನಿರೀಕ್ಷಿತ ಮಟ್ಟದ ಹೊಡೆತಗಳನ್ನು ಇವಾಗ ದಾಖಲಾಗ್ತಾ ಇಲ್ಲ. ತೃತೀಯ ಚೆಂಡಿಗಾಗಿ ಅನಂತು ಬೇರೋಸಿನ ಹೊಡೆತ ತನ್ಮೂಲಕ ಸುಲಭದ ಕ್ಯಾಚ್ ಅನ್ನ ಇವಾಗ ಪಡ್ಕೊಳ್ತಾ ಇಲ್ಲ. ಒಂದು ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ 2ಕ್ಕೆ ತಲುಪ್ತದೆ. ಚಾಲ್ತಿಯ ಅಂತಿಮ 3 ಚೆಂಡು ಆರಂಭಿಕ ಓವರ್ನಲ್ಲಿ ಬಾಕಿ ಇರ್ತದೆ. 24 ಚೆಂಡಿನ ಕಾಳಗ ಅದೆಷ್ಟು ಓಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ದಯವಿಟ್ಟು ಬೇಗ ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸೀಮಾ ರೇಖೆ ಹೊರಭಾಗವನ್ನು
ಆರಂಭಿಸ್ತಾ ಇದೆ. ಸಿಕ್ಸರ್ ಷಟ್ಕ, 6 ಓಟದ ಸೇರ್ಪಡೆ. ಇವಾಗ ಪ್ರಜ್ಜು ಬಹಳ ಪ್ರಾಮುಖ್ಯದ ಪಂದ್ಯಾಟದಲ್ಲಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಫ್ರೆಂಡ್ಸ್, ಬ್ರಹ್ಮಲಿಂಗೇಶ್ವರ ಒಣಕೆ ವಿರುದ್ಧವಾಗಿ ಲೆಫ್ಟಿ ಪ್ರಜ್ಜು ಇವಾಗ ತನ್ನ ದಾಂಡುಗಾರಿಕೆಯನ್ನ ಆಕರ್ಷಕ ಶೈಲಿ ಆಟವನ್ನು ದಾಖಲಿಸ್ತಾ ಇದ್ದಾನೆ. ಅಂತಿಮ 1-2 ಚೆಂಡು ಬಾಕಿ ಇರ್ತದೆ. ತಂಡದ ಮತ್ತೆ ಇವಾಗ 8ಕ್ಕೆ ತಲುಪ್ತಾ ಇದೆ. 5ನೇ ಚೆಂಡಿಗಾಗಿ ಅನಂತು ಮತ್ತೆ ಲೆಫ್ಟಿ ಪ್ರಜ್ಜು ಸ್ಟ್ರೈಕ್. ಈಗಾಗಲೇ ಬಿರುಸಿನ ಸಿಕ್ಸರ್ ದಾಖಲಿಸಿದಂತ ಆಟಗಾರ. ಈ ಬಾರಿ ಪ್ರಜ್ಜು ಹೊಡೆದಂತ ಚೆಂಡು ಡೀಪ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 9ಕ್ಕೆ ತಲುಪ್ತದೆ. ಅಂತಿಮ ಚೆಂಡು ಬಾಕಿ ಇರ್ತದೆ. 24 ಚೆಂಡಿನ ಪಂದ್ಯಾಟ ಸಾಗ್ತಾ ಇದೆ ನಮ್ಮ ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ. ಸ್ವಲ್ಪ ಮಟ್ಟಿಗೆ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು ತೀರ್ಪುಗಾರರೇ. ನಮ್ಮ ಮುಖ್ಯ ತೀರ್ಪುಗಾರಿಕೆ ವಿಭಾಗದಲ್ಲಿ ಗೋವಿಂದ ಗಾಣಿಗ ಮತ್ತು ನಡೆ ರವೀಂದ್ರ ಟಿ ಗಾಣಿಗ ತಗ್ಗರ್ಸೆ ರೈಲ್ವೆ ಉದ್ಯೋಗಿ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಈ ಬಾರಿ ಬಿರುಸಿನ ಹೊಡೆತದ ಪ್ರಯತ್ನ ಸ್ಕ್ವಾಲ ವಿಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಆಟ. 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 1 ಓಟಕ್ಕೆ ಅವಕಾಶವನ್ನು ಮಾಡ್ರು. ತಂಡದ ಮತ್ತೆ ಇವಾಗ ಆರಂಭಿಕ ಓವರ್ ಮುಕ್ತಾಯಕ್ಕೆ 10 ಫಾರ್ ನೋ ಲಾಸ್. ನಿರೀಕ್ಷಿತ ಮಟ್ಟದ ಆಟವನ್ನ ಈ ಆರಂಭಿಕ ಹಂತದಲ್ಲಿ ದಾಖಲಿಸ್ತಾ ಇದೆ ಆನೆ ಗಣಪತಿ ಉಪ್ಪುಂದ. ದಯವಿಟ್ಟು ಅಲ್ಲಿ ಈ ಬಾರಿ ದ್ವಿತೀಯವನ್ನ ಎಸೆಗಾರಿಕೆಯಲ್ಲಿ ಮತ್ತೆ ಮಹೇಂದ್ರ. ಈ ಬಾರಿ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸುಂದರತೆಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇವಾಗ ಆರಂಭಿಕ ಬ್ರೇಕ್ ಬಿರುಸಿನ ಆಟಗಾರ ಪ್ರಶಾಂತರ ಉತ್ತರಿ ನೆಲ ಕಟ್ತಾ ಇದೆ. ಅದೇ ರೀತಿ ಮತ್ತೆ ಪ್ರಸನ್ನ ಸೇರ್ಪಡೆ ಹೊಸ ಆಟಗಾರ. ದ್ವಿತೀಯ ಚೆಂಡಿಗಾಗಿ ಮಹೇಂದ್ರ. ಬೇರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲೇ ಬ್ಯಾಕ್ ಟು ಬ್ಯಾಕ್ ಉದಾರಿಗಳು 4 ಕಟ್ತಾ ಇದೆ. ಇವಾಗ ಪ್ರಸನ್ನ ಉದಾರಿ 4 ಕಟ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ಅನುಭವಿಸ್ತಾ ಇದೆ ಆನೆ ಗಣಪತಿ ಉಪ್ಪುಂಡ. ಇವಾಗ ಮಾತರ್ವ ಬಿರುಸಿನ ಆಟಗಾರ, ಹೊಸ ಆಟಗಾರ. ಗಣೇಶ ಹೊಸ ಭರವಸೆಯ ಆಟಗಾರ. ಗಣೇಶ್ ಬ್ರಹ್ಮ ಆಣೆ ಗಣಪತಿ ಉಪ್ಪುಂದ. ಇವಾಗ ಅದ್ಯಾವ ರೀತಿಯ ಆಟವನ್ನು ದಾಖಲಿಸ್ತಾನೆಂದು ಕಾದು ನೋಡಬೇಕಾಗಿದೆ. ಮತ್ತೆ ಸ್ಟ್ರೈಕ್ ಅನ್ನ ಇವಾಗ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ದ್ವಿತೀಯವನ್ನ ತೃತೀಯ ಚೆಂಡಿಗಾಗಿ ಮಹೇಂದ್ರ. ಇವಾಗ ಬಿರುಸಿನ ಔಟ್ರೇಜ್ ಆಗ್ತಾ ಇದೆ. ತನ್ಮೂಲಕ ಓಟದ ಪ್ರಯತ್ನ ತನ್ಮೂಲಕ ನಂಬಲ ಸಾಧ್ಯ ರೀತಿಯಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ತಂಡ ನಿರೀಕ್ಷಿತ ಮಟ್ಟದಲ್ಲಿ ಬಹಳಷ್ಟು ಹ್ಯಾಟ್ರಿಕ್ ಉದ್ದರಿಯನ್ನು ಪಡಿಸ್ಕೊಳ್ತಾ ಇದೆ.
ನಿರ್ಣಾಯಕ ಹಂತದಲ್ಲಿ ನಂಬಲು ಅಸಾಧ್ಯ ರೀತಿಯ ಗೂಟ ರಕ್ಷಣೆಯಲ್ಲಿ. ಅದೇ ರೀತಿ ಫೈನಲ್ ಆಗಿ ಭಾಗದಲ್ಲಿ ಚೇತು ಸುಂದರತೆ ರನ್ಔಟ್ ಅನ್ನ ಮಾಡಿದ್ರು. ನಂಬುಗೆ ಆಟಗಾರ ಸಿಕ್ಸರ್ ದಾಖಲಿಸಿದ ಲೆಫ್ಟಿ ಪ್ರಜ್ಜು ಇವಾಗ ಪಂದ್ಯಾಟ ವೀಕ್ಷಣೆಯಲ್ಲಿ ಕಾಣ್ತಾ ಇದ್ದೇವೆ. ಮತ್ತೆ ಹೊಸ ಆಟಗಾರ ಪರೀಕ್ಷಿತ ಬೇರುಸಿನ ಹೊಡೆತದ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪರೀಕ್ಷಿತ್ ಮತ್ತೆ ಕ್ಲೀನ್ ಬಾಲ್ ತನ್ಮೂಲಕ 4ನೇ ಹುದ್ದರಿ ಪತನವಾಗ್ತಾ ಇದೆ ಈ ಓವರ್ನಲ್ಲಿ. 5 ಎಸೆತಗಳ ಮುಂದೆ ಇವಾಗ 4ನೇ ಹುದ್ದರಿ ಪತನವಾಗ್ತಾ ಇದೆ. ನಂಬಲ ಸಾಧ್ಯ ರೀತಿಯ ಎಸೆತಗಾರಿಕೆಯನ್ನು ಮಹೇಂದ್ರ ದ್ವಿತೀಯ ಓವರ್ನಲ್ಲಿ ದಾಖಲಿಸ್ತಾ ಇದ್ದಾನೆ, ಸಾಧಿಸ್ತಾ ಇದ್ದಾನೆ. ಮತ್ತರ್ವ ಆಟಗಾರ ಸುಬ್ಬುಯಾನೆ ಸುಬ್ರಹ್ಮಣ್ಯ ಅಂಕಣವನ್ನು ಪ್ರವೇಶಿಸ್ತಾ ಇದ್ದ ಭರವಸೆ ಆಟಗಾರ, ಪೋರ್ಟಿಯಾರ್ಡ್ನಲ್ಲಿ ಬಹಳಷ್ಟು ಹೆಸರುವಾಸಿ ಆಟಗಾರ ಇವಾಗ 60 ಯಾರ್ಡ್ ಮಾಡೋದು ಯಾವ ಆಟವನ್ನು ದಾಖಲಿಸ್ತಾನೆ ಎಂದು ಕಾದು ನೋಡಬೇಕಾಗಿದೆ. ಆಣಗಣಪತಿ ಉಪ್ಪುಂದ ಪರವಾಗಿ ಅಂತಿಮ 1 ಚೆಂಡು ಬಾಕಿ ಇರ್ತದೆ. ಈ ಓವರ್ನಲ್ಲಿ ದಾಖಲೆಯ 4 ಹುದ್ದರಿಗಳನ್ನು ಪಡ್ಕೊಂಡಂತ ಯಶಸ್ವಿ ಎಸೆತಗಾರ, ಟೂರ್ನಮೆಂಟಿನ ಅತಿ ಶ್ರೇಷ್ಠವಾದ ಎಸೆಗಾರಿಕೆ. ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ಎಸೆತವರ್ತಿ ಭಾಗದಲ್ಲಿ ಓಟಗಳಿಗೆ ಅವಕಾಶವಿಲ್ಲ. ಕೇವಲ 1 ಓಟಕ್ಕೆ ಮೇಡನ್ ಅವರನ್ನು ಎಸೆದಿದ್ರು ಮಹೇಂದ್ರ. ಅಮೂಲ್ಯವಾದ 4 ಹುದ್ದರಿಯನ್ನು ಪಡ್ಕೊಂಡು ಕೇವಲ 0 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ತನ್ಮೂಲಕ 2 ಓವರ್ ಅಂತ್ಯಕ್ಕೆ ತಂಡದ ಮೊತ್ತ ಕೇವಲ 10ರಲ್ಲಿ ಸ್ಥಗಿತವನ್ನು ಲಾಸ್ ಆಫ್ 4 ವಿಕೆಟ್. ಅಂತಿಮ 12 ಚೆಂಡು ಬಾಕಿ ಇರ್ತದೆ. ಎಷ್ಟು ಓಟಗಳನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಪ್ಲೀಸ್ ಆಣೆ ಗಣಪತಿ ಉಪ್ಪುಂದ ಆಟಗಾರರು, ಇದು ಅಂತಿಮ ಅವಕಾಶವಾಗಿರ್ತದೆ ಗ್ರೌಂಡ್ಗೆ ಬರಲು. ಪ್ರಸನ್ನ ಅವರು ಗಮನಿಸಿಕೊಳ್ಳಿ, ಇನ್ನು ಮುಂದೆ ಗ್ರೌಂಡ್ಗೆ ಬರಬಾರ್ದು ಪ್ಲೀಸ್. ಅವನ್ನು ಕಡಿತ ಮಾಡಬೇಕಾಗತ್ತೆ. ಸಮಯದ ಅವಶ್ಯಕತೆ ಇದೆ ನಮಗೆ, ಪ್ಲೀಸ್ ಸಹಕರಿಸಿ. ಈಗ ಹೊಸ ಎಸೆಗಾರ ಚೇತು ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆ ಪರವಾಗಿ ತೃತೀಯ ಪ್ರಥಮ ಚೆಂಡಿಗಾಗಿ ಮತ್ತೆ ಚೇತು. ಈ ಬಾರಿ ಚೇತು ಎಷ್ಟಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರೈಸಿಂಗ್ ಡೆಲಿವರಿ ಕೊಂಚ ಮಟ್ಟಿನ ನಗೆತವನ್ನು ಕಾಣ್ತಾ ಇದೆ. ಡಾಟ್ ಬಾಲ್ನ ಸೇರ್ಪಡೆಯಾಗ್ತದೆ ಇವಾಗ. ಮತ್ತೆ ನಿರೀಕ್ಷಿತ ಮಟ್ಟದಲ್ಲಿ ನಾಟಕೀಯ ಕುಸಿತವನ್ನು ಕಾಣಿದ್ದ ತಂಡ ಆಣೆ ಗಣಪತಿ ಉಪ್ಪುಂದ ಇವಾಗ ಮತ್ತೆ ದ್ವಿತೀಯ ಚೆಂಡಿಗಾಗಿ ಚೇತು. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ಗಳನ್ನು ಎಸೆದಿದ್ರು ಚೇತು. ನಿರ್ಣಾಯಕ ಹಂತದ ಈ ರೀತಿಯ ಡಾಟ್ ಬಾಲ್ಗಳೇ ಪಂದ್ಯವನ್ನ ಗೆಲ್ಲಿಸಿಕೊಡಬಹುದಾದ ಎಸೆತಗಳು. ತನ್ಮೂಲಕ ತೃತೀಯ ಚೆಂಡಿಗಾಗಿ ಚೇತು. ಈ ಬಾರಿ ಕೂಡ ರೈಸಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ 3ನೇ ಡಾಟ್ ಬಾಲ್ ಈ ಓವರ್ನಲ್ಲಿ ದಾಖಲಾಗ್ತದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ತನ್ಮೂಲಕ 4ನೇ ಚೆಂಡಿಗಾಗಿ ಇವಾಗ ಮತ್ತೆ ಚೇತು ಬ್ರಹ್ಮಲಿಂಗೇಶ್ವರ ಒನ್ಸೆ. ಈ ಬಾರಿ ಲಾಂಗ್ ಆನ್ ಭಾಗದಲ್ಲಿ ನಂಬರ್ ಅಸಾಧ್ಯ ರೀತಿಯ 6 ಅನ್ನು ದಾಖಲಿಸ್ತಾ ಇದ್ದ ನಬಿ. ಇವಾಗ 6 ಓಟದ ಸೇರ್ಪಡೆ ಷಟ್ಕ. ಗಣೇಶ್ ದಾಖಲಿಸಿದ ಆರಂಭಿಕ 6 ಇವಾಗ ತಂಡದ ಮೊತ್ತ 17-14ಕ್ಕೆ ತಲುಪ್ತಾ ಇದೆ. ಅಂತಿಮ 10 ಎಸೆತದಲ್ಲಿ ದಾಖಲಾದ ಮೊದಲನೇ ಓಟ, ಅರ್ಥಾತ್ ಮೊದಲನೇ 6 ಇವಾಗ 5ನೇ ಚೆಂಡಿಗಾಗಿ ಮತ್ತೆ ಚೇತು. ಅತಿಕ್ರಮ ಓಟಗಳು ಕೊಂಚ ಮಟ್ಟಿನ ತಿರುವನ್ನು ಪಡ್ಕೊಂಡು ಕೂಡ ಔಟ್ ಸ್ವಿಂಗ್ ಮಾದರಿ ಚೆಂಡುಗಳನ್ನು ದಾಖಲಿಸಿತು ಕೂಡ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ನಿರ್ಣಾಯಕ ತೃತೀಯ ಓವರ್ನಲ್ಲಿ ಇವಾಗ ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸಿದ್ರು. ತೃತೀಯ ಓವರ್ನ 5ನೇ ಚೆಂಡಿಗಾಗಿ ಮತ್ತೆ ಚೇತು. ಈ ಬಾರಿ ಬಿರುಸಿನ ಹೊಡೆತದ ಪ್ರಯತ್ನ, ಮಿಡ್ ವಿಕೆಟ್ ಈ ಭಾಗದಲ್ಲಿ ಅವಳಿ ಓಟಗಳ ಪೂರೈಕೆಯಾಗ್ತದೆ. ತನ್ಮೂಲಕ ಓಟದ ಪೂರೈಕೆ ಎಲ್ಲ ಸಾಧ್ಯತೆ ಇರ್ತದೆ. ತ್ರಿವಳಿ ಓಟದ ಪೂರೈಕೆ ತನ್ಮೂಲಕ ಈ ಹಂತದಲ್ಲಿ 1 ಓಟಕ್ಕೆ ಅವಕಾಶ ಮಾಡಬಹುದಾದ ಚೆಂಡನ್ನ ಅನಾವಶ್ಯವಾಗಿ ತ್ರಿವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ತಂಡದ ಮತ್ತೆ ಇವಾಗ
20ಕ್ಕೆ ತಲುಪ್ತದೆ. ಅಂತಿಮ ಒಂದು ಚೆಂಡು ಬಾಕಿ ಇರ್ತದೆ. ದಯವಿಟ್ಟು ಇಲ್ಲೊಂದು ಪ್ರಕಟಣೆ ಇರ್ತದೆ. ಸಂತೋಷ್ ಅವರ ಕಾರ್ ಕೀ ಸಿಕ್ಕಿದ್ದಲೇ ನಮಗೆ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಕಾರ್ ಕೀ ಒಂದು ಕಳೆದೋಗಿದೆ, ಸಿಕ್ಕಿದವರು ನಮ್ಮನ್ನು ಸಂಪರ್ಕಿಸಬೇಕು ಪ್ಲೀಸ್. ಯಾರೇ ಸಿಕ್ಕಿದ್ದರೂ ಕಾರ್ ಕೀಯನ್ನು ಕೊಡಬೇಕು ಪ್ಲೀಸ್. ನಮ್ಮ ಈ ಪಂದ್ಯಾಟ ಸಾಕರಿಸಿ ಯಾರಾದರೂ ಕಾರ್ ಕೀಯನ್ನು ಸಿಕ್ಕಿದ್ರೆ ನಿಶಾಂತ್ ಸಂತೋಷ್ ಅವರಿಗೆ ಕೊಡಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ವಿ. ಸುಮಾರು 20 ಲಕ್ಷದ ಒಂದು ಕಾರು, ಅದಕ್ಕೆ ಕೀ ಇಲ್ಲ ಅಂದರೆ ಸಮಸ್ಯೆ ಆಗ್ತದೆ ಪ್ಲೀಸ್. ಆ ಕಾರ್ ಕೀಯನ್ನು ಸಿಕ್ಕಿದವರು ನಮಗೆ ಅಂತಿಮ 6 ಚೆಂಡು ಬಾಕಿ ಇರ್ತದೆ. ಫ್ರೆಂಡ್ಸ್, ಬ್ರಹ್ಮಲಿಂಗೇಶ್ವರ ವಿರುದ್ಧವಾಗಿ ಆನೆ ಗಣಪತಿ ಉಪ್ಪುಂದ. ಇವಾಗ ಬಿಗು ಹೋರಾಟ, ಪ್ರತಿ ಹೋರಾಟಗಳ ಪಂದ್ಯಾಟ ಸಾಗ್ತಾ ಇದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳನ್ನು ಆನೆ ಗಣಪತಿ ಉಪ್ಪುಂದ ದಾಖಲಿಸ್ತಾ ಇಲ್ಲ. ಈ ಬಾರಿ ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಇವಾಗ ನಿರೀಕ್ಷಿತ ಮಟ್ಟದ ಹೊಡೆತಗಳು, ಔಟ್ ಸ್ವಿಂಗ್ ಮಾದರಿಯ ಚೆಂಡು ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ ಆಗ್ತದೆ. 20ರಲ್ಲಿ ಸ್ಥಗಿತವನ್ನ ಕಾಣ್ತದೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಬೇರೋಸಿನ ಹೊಡೆತ ಔಟ್ರೇಜ್ ಆಗ್ತಾ ಇದೆ. ಚೆಂಡು ತನ್ಮೂಲಕ ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 21ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡು ಆರಂಭಿಕ ಓವರ್ನಲ್ಲಿ. ಪಂದ್ಯಾಟವನ್ನು ಆದಷ್ಟು ಬೇಗ ನಡೆಸ್ಕೊಡ್ಬೇಕು ಪ್ಲೀಸ್ ಫ್ರೆಂಡ್ಸ್. ಬ್ರಹ್ಮಲಿಂಗೇಶ್ವರ ಒಣಸೆ ಆಟಗಾರರು ಕೂಡ ಸಹಕರಿಸಬೇಕು. ರವೀಂದ್ರ ಟಿ ಗಾಣಿಗವರೇ ಆದಷ್ಟು ಬೇಗ ನಡೆಸ್ಕೊಡಿ. ಈ ಬಾರಿ ಅತಿಕ್ರಮ ಓಟಗಳು, ಈ ಮುಖೇನ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯಾಗ್ತದೆ. ತಂಡದ ಮೊತ್ತ ಇವಾಗ 22ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡು. ಕ್ರಿಕೆಟ್ ಎನ್ನುವುದೇ ಹಾಗೆ, ಅದೃಷ್ಟ ದುರಾದೃಷ್ಟದ ಆಟ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆಯಾಗಿರ್ತಾರೆ. ಈ ಬಾರಿ ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ನಿರೀಕ್ಷಿತ ಮಟ್ಟದ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಇವಾಗ ಡಾಟ್ ಬಾಲ್ ಸಂಖ್ಯೆ 2ಕ್ಕೆ ಏರಿಕೆಯಾಗ್ತಾ ಇದೆ. ಅಂತಿಮ 3 ಚೆಂಡು ಮಾತ್ರ ಬಾಕಿ ಇರ್ತದೆ. ಅದೇ ರೀತಿ ಸ್ಟಾರ್ ಆನ್ಲೈನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸತ್ಯನಾರಾಯಣ ಗಾಣಿಗೆಯವರಿಂದ ಸ್ಟಾರ್ ಮೆಗಾಮಾರ್ಟ್ ಶಂಕರ ಕಲಾ ಮಂದಿರ ಉಪ್ಪುಂದ ಈಗಲೇ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ. ದಿನನಿತ್ಯದ ಅಗತ್ಯ ವಸ್ತುಗಳ ಲಭ್ಯವಿರ್ತದೆ. ಸುಮಾರು 1000ಕ್ಕೂ ಹೆಚ್ಚಿನ ಖರೀದಿಗೆ ಫ್ರೀ ಹೋಮ್ ಡೆಲಿವರಿ ಸೇವೆ ಲಭ್ಯ ಇದೆ. ವಿಶೇಷ ಸೂಚನೆ ಆಗಿರ್ತದೆ, ಮೇ 1ರಿಂದ ಮೇ 10ರವರೆಗೆ ಪುಸ್ತಕ ಮೇಳ ಕೂಡ ಇರ್ತದೆ. ಮದುವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಅತಿ ರಿಯಾಯಿತಿ ದರದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಸೌಲಭ್ಯ ಇರುತ್ತದೆ. ಅದೇ ರೀತಿ ನಮ್ಮ ಸತ್ಯನಾರಾಯಣ ಗಾಣಿಗೆಯವರಿಂದ ಸ್ಟಾರ್ ಆನ್ಲೈನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆ ಮುಖೇನ ಬಿರುಸಿನ ಹೊಡೆತ ತನ್ಮೂಲಕ ಕವರ್ಸ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಬೈಂದೂರು ವಲಯ ಶಿಕ್ಷಣ ಸಮನ್ವಯಾಧಿಕಾರಿ ಕೆ ಅಬ್ದುಲ್ ರೌಫ್ ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಾವು ಮುಖ್ಯ ವೇದಿಕೆಯ ಮೇಲೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೈಂದೂರು ಶಿಕ್ಷಣ ವಲಯದ ಶಿಕ್ಷಣ ಸಮನ್ವಯಾಧಿಕಾರಿ ಕೆ ಅಬ್ದುಲ್ ರೌಫ್ ಆಗಮಿಸಿದ್ದಾರೆ. ದಯಮಾಡಿ ಮುಖ್ಯ ವೇದಿಕೆ ಮೇಲೆ ತಮ್ಮನ್ನ ತುಂಬು ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ರೀತಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಕೇವಲ 26ಕ್ಕೆ ಸರ್ವ ಪತನವನ್ನು ಕಾಣ್ತಾ ಇದೆ ಆನೆ ಗಣಪತಿ ಉಪ್ಪುಂದ. ಇವಾಗ 27ರ ಸ್ಪಷ್ಟ ಗುರಿ ದಾಖಲಿಸಬೇಕಾಗ್ತದೆ. 24 ಚೆಂಡುಗಳ ಮುದ್ದೆ 27 ಓಟಗಳನ್ನು ದಾಖಲಿಸಬೇಕಾಗ್ತದೆ. ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆ ಆಟಗಾರರು ಇವಾಗ ಸ್ಟಾರ್ ಆನ್ಲೈನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸತ್ಯನಾರಾಯಣ ಗಾಣಿಗೆಯವರಿಂದ ಸ್ಟಾರ್ ಮೆಗಾಮಾರ್ಟ್ ಸ್ಟಾರ್ ಉಪನೆಯವರ ಈಗಲೇ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ. ದಿನನಿತ್ಯದ ಅಗತ್ಯ ವಸ್ತುಗಳ ಲಭ್ಯವಿರ್ತದೆ. ವಿಶೇಷ ಆಫರ್ ಇರ್ತದೆ. ₹1000ಕ್ಕೂ ಹೆಚ್ಚು
ಐಟಮನ್ನು ಖರೀದಿ ಮಾಡಿಕೊಂಡ್ರೆ ಫ್ರೀ ಹೋಮ್ ಡೆಲಿವರಿ ಸರ್ವಿಸ್ ಕೂಡ ಇರ್ತದೆ. ವಿಶೇಷ ಸೂಚನೆ, ಪುಸ್ತಕ ಮೇಳ ಕೂಡ ಮೇ 1ರಿಂದ ಮೇ 10ರವರೆಗೆ ಇರ್ತದೆ. ಮಹೇಶ್ ಗಾಣಿಗರು ವೇದಿಕೆ ಹತ್ರ ಬರಬೇಕು. ಆದಷ್ಟು ಬೇಗ ಅಂಪೈರ್ಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಅಂಪೈರ್ ರವಿ ಗಾಣಿಗರವರಿಗೆ, ಮಹೇಶ್ ಗಾಣಿಗರವರ ಗಮನಕ್ಕೆ. ಆದಷ್ಟು ಬೇಗ ಬ್ರಹ್ಮಲಿಂಗೇಶ್ವರ ತಂಡದ ಆಟಗಾರರು ಅಂಕಣ ಪ್ರವೇಶವನ್ನು ಮಾಡಬೇಕು. ಪ್ರತಿಷ್ಠಿತ ಸೆಮಿಫೈನಲ್ ಫೈನಲ್ ಪಂದ್ಯಾಟ ನಡೀಬೇಕಾಗಿದೆ. ದಯವಿಟ್ಟು ಆದಷ್ಟು ಬೇಗ ಬ್ರಹ್ಮಲಿಂಗೇಶ್ವರ ತಂಡದ ಆಟಗಾರರು ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಹೋಯ್, ಸ್ವಲ್ಪ ಬೇಗ ನಡೆಸ್ಕೊಡಿ ತೀರ್ಪುಗಾರ್ರೆ. ನೀವೇ ಸಮಯ ವ್ಯರ್ಥ ಮಾಡ್ರೆ ಹೇಗೆ ಸರ್? ಪ್ಲೀಸ್. ರವಿ ಗಾಣಿಗ ತಗ್ಗರ್ಸೆ
ಮಾಡಿಕೊಟ್ರು. ಇವಾಗ ಪ್ರಸನ್ನ ಆರಂಭಿಕ ಅವರಲ್ಲಿ ಬಹಳಷ್ಟು ಪ್ರತಿ ಹೋರಾಟವನ್ನು ನಡೆಸುವ ಎಲ್ಲ ಸಾಧ್ಯತೆ ಇರ್ತದೆ. ಫ್ರೆಂಡ್ಸ್, ಬ್ರಹ್ಮಲಿಂಗೇಶ್ವರ ಒಣಸೆ ವಿರುದ್ಧವಾಗಿ ಆನೆ ಗಣಪತಿ ಉಪ್ಪುಂದ ಮೊದಲ ಹೈ ವೋಲ್ಟೇಜ್ ಕಾದಾಟ ಸಾಗ್ತದೆ. ಬಿರುಸಿನ ಆಟ ಆರಂಭಿಕ ಹಂತದಲ್ಲಿ ದಾಖಲಿಸಿದ್ರು ಕೂಡ ಆನೆ ಗಣಪತಿ ಅಂತಿಮ ಹಂತದಲ್ಲಿ ನಾಟಕೀಯ ಕುಸಿತವನ್ನು ಕಂಡು ಕೇವಲ 27 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿತು. ಸಮನ್ವಯಾಧಿಕಾರಿಗಳಿಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ವೀರಭದ್ರ ಗಾಣಿಗರು ನಮ್ಮ ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಅಭಿನಂದನೆಗಳು ಕೆ ಅಬ್ದುಲ್ ರೌಫ್ ಅವರೇ. ನಮ್ಮ ಸಮಾಜದ ಮೇಲೆ ನಿಮಗಿರುವ ಅಭಿಮಾನಕ್ಕೆ ನಾವು ಚಿರಋಣಿಗಳು. ಹಾಗೆ ಕೃತಜ್ಞತೆಗಳು ನಮ್ಮ ದಕ್ಷ ಅಧ್ಯಕ್ಷರಾಗಿರುವ ವೀರಭದ್ರ ಗಾಣಿಗರಿಗೆ. ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಒಂಟಿ ಓಟದ ಮುಖೇನ ತಂಡದ ಮೊತ್ತ ಇವಾಗ 2ಕ್ಕೆ ತಲುಪ್ತಾ ಇದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒಣಸೆ ಆಟಗಾರರು. ಇವಾಗ ದ್ವಿತೀಯ ಚೆಂಡಿಗಾಗಿ ಮತ್ತೆ ಪ್ರಸನ್ನ. ಈ ಬಾರಿ ಬಿರುಸಿನ ಹೊಡೆತ ಲಾಂಗ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಅನಂತು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾನೆ. ಈ ಹಂತದಲ್ಲಿ 4 ಓಟದ ಸೇರ್ಪಡೆ ಮುಖೇನ ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ತೃತೀಯ ಚೆಂಡು ಬೇರೋಸಿನ ಹೊಡೆತ ಡೀಪ್ ಬಯಲಗಿ ಬಾತಲೆ ಸೀಮಾ ರೇಖೆನ ಕೊರಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಬೇರೋಸಿನ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನ ಅನಂತು ಗಾಣಿಗ ದಾಖಲಿಸ್ತಾ ಇದೆ. ಇವಾಗ ಪಂದ್ಯ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದ್ದಾನೆ ಅನಂತು. ಕಳೆದ ಪಂದ್ಯದಲ್ಲೂ ಕೂಡ 20ರ ಓಟವನ್ನು ಕೊಡುಗೆಯನ್ನು ನೀಡಿದಂತ ಆಟಗಾರ. ಫ್ರೆಂಡ್ಸ್, ಬ್ರಹ್ಮಲಿಂಗೇಶ್ವರ ಒಣಸೆ ಪರವಾಗಿ ಇವಾಗ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ಆರಂಭಿಕ ಓವರ್ನಲ್ಲಿ. 4ನೇ ಚೆಂಡಿಗಾಗಿ ಮತ್ತೆ ಗಣೇಶ ಟು ಅನಂತು. ಬೇರೋಸಿನ ಆಟ ಲಾಂಗ್ ಆಫ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸುಂದರತೆ ಆಟವನ್ನ ದಾಖಲಿಸಿದ್ರು ಅನಂತ. ತೀರಾ ಸಮಯೋಚಿತ, ತೀರಾ ಲೆಕ್ಕಾಚಾರದ ಆಟವನ್ನ ಆರಂಭಿಕ ಹಂತದಲ್ಲಿ ಅನಂತು ಮತ್ತು ಮಹೇಂದ್ರ ಜೊತೆ ಆಟವನ್ನು ನಡೆಸ್ತಾ ಇದೆ. 24 ಚೆಂಡುಗಳ ಮುಂದೆ 27ರ ಅವಶ್ಯಕತೆ ಇದ್ದಿತ್ತು. ಇವಾಗ ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. 16 ಓಟಗಳ ಅವಶ್ಯಕತೆ. ಮತ್ತೆ 50-50 2 ತಂಡಗಳಿಗೆ ಕೂಡ ಅವಕಾಶವಿರ್ತದೆ. ಈ ಬಾರಿ ಬೇರೋಸಿನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಸುಂದರತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮತ್ತೆ ಇವಾಗ 12ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ. ಈ ಪಂದ್ಯದ ವಿಜೇತ ತಂಡ ಮತ್ತು ಫ್ರೆಂಡ್ಸ್ ಶ್ರೀಶಕ್ತಿ ನಾಕಟ್ಟೆ ತಂಡದ ನಾಯಕರು ಟಾಸ್ ಪ್ರಕ್ರಿಯೆಗೆ ಬರಬೇಕು. ಶ್ರೀಶಕ್ತಿ ನಾಕಟ್ಟೆ ಇಮ್ಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ. ಇಲ್ಲಿ ಶ್ರೀಶಕ್ತಿ ನಾಕಟ್ಟೆ ತಂಡದ ನಾಯಕ ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ಕೇವಲ 12ಕ್ಕೆ ಕಡಿವಾಣವನ್ನು ಹಾಕಿದ್ರು ಪ್ರಸನ್ನ. ಅಂತಿಮ 18 ಚೆಂಡು 15 ಓಟಗಳ ಅವಶ್ಯಕತೆ ಇರ್ತದೆ.
ತೀರಾ ಸುಲಭ ಗುರಿ, ತೀರಾ ಲೆಕ್ಕಾಚಾರದ ಆಟವನ್ನು ಆಡಿದ್ರೆ ಮಾತ್ರ ಸುಲಭ ಗೆಲುವನ್ನು ದಾಖಲಿಸ್ತದೆ ಫ್ರೆಂಡ್ಸ್. ಬ್ರಹ್ಮಲಿಂಗೇಶ್ವರ ವನ್ಸೆ ಅದನ್ನ ತಪ್ಪಿದ್ರೆ ಆಣೆ ಗಣಪತಿ ಉಪ್ಪುಂದ ಪ್ರಬಲ ಹೋರಾಟವನ್ನು ನಡೆಸ್ತಿದ್ರೆ, ಪ್ರತಿ ಹೋರಾಟವನ್ನು ನಡೆಸಿದ್ರೆ ಕಡಿವಾಣವನ್ನು ಹಾಕುವ ಪರಿಸ್ಥಿತಿ ಎದುರಾಗಬಹುದು. 18 ಚೆಂಡು 15 ಓಟಗಳ ಅವಶ್ಯಕತೆ. ಒಂದು ಸಿಕ್ಸರ್ ಪಂದ್ಯದ ಚಿತ್ರಣ ಬದಲಿಸಿದ್ರೆ ಒಂದು ಹುದ್ದರಿ ಪಂದ್ಯದ ಗತಿ ಬದಲಾಗ್ತದೆ. ಅದೇ ರೀತಿ ಕೈಯಲ್ಲಿದ್ದ ಪಂದ್ಯವನ್ನು ಕೈ ಚೆಲ್ಲಿದ ಉದಾಹರಣೆಗಳು ಕ್ರಿಕೆಟ್ ಇತಿಹಾಸದಲ್ಲಿ ಬಹಳಷ್ಟು ದಾಖಲಾಗಿವೆ. ಸೋಲುವಂತ ಹಂತದಲ್ಲಿದ್ದ ಪಂದ್ಯಗಳನ್ನು ಕೂಡ ಗೆಲ್ಲಿಸಿಕೊಟ್ಟಂತ ಇತಿಹಾಸ ಕ್ರಿಕೆಟ್ನಲ್ಲಿ ಬಹಳ ದಾಖಲಾಗಿದೆ. ಅದೇ ರೀತಿ ನಮ್ಮ ಈ ಪಂದ್ಯಕೂಟ ಸಾಗ್ತಾ ಇದೆ. ದ್ವಿತೀಯನೇ ಎಸೆಗಾರಿಕೆಯಲ್ಲಿ ಮತ್ತರು ಹೊಸ ಎಸೆಗಾರ ಪ್ರಸನ್ನ ಫ್ರಮ್ ಆಣೆಗಣಪತಿ ಉಪ್ಪುಂದ. ಮತ್ತೆ ಸ್ಟ್ರೈಕ್ ಅನ್ನ ಮಹೇಂದ್ರ ಪಡ್ಕೊಳ್ತಾ ಇದ್ದಾನೆ. ಈ ಟೂರ್ನಮೆಂಟಿನ ಅತಿ ಶ್ರೇಷ್ಠ ಎಸೆಗಾರಿಕೆಯನ್ನು ತೋರ್ಪಡಿಸಿದಂತೆ ಎಸೆಗಾರ ಮಹೇಂದ್ರ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವನ್ಸೆ ಆಟಗಾರ. 4 ಹುದ್ದರಿಯನ್ನು ಪಡ್ಕೊಂಡು ಮೇಡನ್ ಅವರನ್ನು ಎಸೆದಂತ ಆಟಗಾರ ಮಹೇಂದ್ರ ಇವಾಗ ಆರಂಭಿಕ ಹಂತದಲ್ಲಿ ಅದ್ಯಾವ ರೀತಿಯ ಆಟವನ್ನು ದಾಖಲಿಸಿ ತಂಡವನ್ನ ವಿಜಯದ ಮಾಲೆಯನ್ನು ಧರಿಸುವ ತನ್ನ ತೆಕ್ಕೆಗೆ ಬಳಸಿಕೊಳ್ಳುವ ಹಂತದಲ್ಲಿ ಮಹೇಂದ್ರ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ದ್ವಿತೀಯವನ್ನ ಪ್ರಥಮ ಚೆಂಡು ಪ್ರಸನ್ನ ಇವಾಗ ಪ್ರಥಮ ಚೆಂಡಿಗಾಗಿ ಈ ಬಾರಿ ಅಕ್ರಾಸ್ ಲೈನ್ ಆಟವನ್ನು ಆಡಿದ್ರು ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಇವಾಗ 13ಕ್ಕೆ ತಲುಪ್ತಾ ಇದೆ. ಮಹೇಶ್ ಗಾಣಿಗ ತಗ್ಗರ್ಸಿ BTV ರಿಪೋರ್ಟರ್ ಎಲ್ಲಿದ್ರು ವೇದಿಕೆಯ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಿದ್ವಿ ಇಮ್ಮಿಡಿಯೇಟ್ ಆಗಿ ಮಹೇಶ್ ಗಾಣಿಗ ತಗ್ಗರ್ಸಿ. ಅದೇ ರೀತಿ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ ಇವಾಗ. ಶಶಿಧರ್ BBC ಬೆಂಗಳೂರು ನಿಮ್ಮನ್ನ ವೇದಿಕೆಯ ಮೇಲ್ಭಾಗದಲ್ಲಿ ಆಹ್ವಾನಿಸ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಬನ್ನಿ ಸರ್. BBC ಬೆಂಗಳೂರು ಶಶಿಧರ್ ರಾಮಕೃಷ್ಣ ದೇವಾಡಿಗೆ ನಿಮಗೆ ಕರೆಯನ್ನ ನೀಡ್ತಾ ಇದ್ದಾರೆ. ಪ್ಲೀಸ್ ಆದಷ್ಟು ಬೇಗ BBC ಬೆಂಗಳೂರು ಶಶಿಧರ್. ತೀರಾ ಶಾರ್ಟ್ ಆದ ಚೆಂಡು ಔಟ್ ರೈಜ್ ಆಗ್ತಾ ಇದೆ. ತನ್ಮೂಲಕ ಅವಳಿ ಓಟದ ಪ್ರಯತ್ನ, ಅವಳಿ ಓಟದಲ್ಲಿ ಯಶಸ್ಸು ದಾಖಲಾಗ್ತಾ ಇದೆ. ತನ್ಮೂಲಕ ಇವಾಗ ಸಂಭವ್ಯ ಬೌಂಡರಿಯನ್ನು ತಡೆ ಹಿಡಿದ್ರು ಆನೆ ಗಣಪತಿ ಉಪ್ಪುಂದ ಆಟಗಾರರು. ಈಗ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಅಂತಿಮ 14 ಚೆಂಡು 15 ಚೆಂಡು 12 ಓಟಗಳ ಅವಶ್ಯಕತೆ. ಪ್ರತಿ ಹೋರಾಟ ಸಾಗ್ತಾ ಇದೆ. ಈ ಬಾರಿ ಬಿರುಸಿನ ಹೊಡೆತ ತನ್ಮೂಲಕ ಸುಲಭ ಕ್ಯಾಚ್ ಅನ್ನ ಗಣೇಶ ಪಡ್ಕೊಂಡು ಇವಾಗ ಮಹೇಂದ್ರನ ಉದರಿ ಪತನವಾಗ್ತಾ ಇದೆ. ಮತ್ತೆ ಮರಳಿ ಟ್ರ್ಯಾಕ್ಗೆ ಬರ್ತಾ ಇದೆ ಆನೆ ಗಣಪತಿ ಉಪ್ಪುಂದ. ಇವಾಗ ಅಮೂಲ್ಯ ಹುದ್ದರಿಯನ್ನ ಪಡ್ಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. ಅನಂತ್ ಇವಾಗ ನಾನ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಸ್ಟ್ರೈಕ್ ಅನ್ನ ಹೊಸ ಆಟಗಾರ ಅಭಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದೆ. ತೀರಾ ಸುಲಭದ ಪಂದ್ಯಾಟ, ತೀರಾ ಗೆಲುವಿನ ಲೆಕ್ಕಾಚಾರದಲ್ಲಿ ತೀರಾ ಸಿಂಗಲ್ಸ್ ರೊಟೇಟ್ ಅನ್ನ ಮಾಡಿದ್ರೆ ಸುಲಭ ಗೆಲುವನ್ನು ದಾಖಲಿಸ್ತಾ ಇದೆ. 14 ಚೆಂಡು 13 ಓಟಗಳ ಅವಶ್ಯಕತೆ, 12 ಓಟಗಳ ಅವಶ್ಯಕತೆ ಇರ್ತದೆ. 14ಕ್ಕೆ 12 ಈಗ 50-50 ಅವಕಾಶ 2 ತಂಡಗಳಿಗೆ ಇರ್ತದೆ. ಗೆಲ್ಲುವಂತ ಅದೃಷ್ಟದಾಟ, ದುರದೃಷ್ಟದಾಟ. ಇವಾಗ ಮತ್ತೆ ಪ್ರಸನ್ನ 5ನೇ ಚೆಂಡಿಗಾಗಿ ಅಭಿ ಸ್ಟ್ರೈಕನ್ನಲ್ಲಿ
ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಸುಂದರತೆ ಲಗ್ಲಾನ್ಸ್ ಮುಖಾಂತರ ಒಂದು ಓಟದ ಹೆಚ್ಚುವರಿ ಓಟದ ಪೂರೈಕೆ ಆಗ್ತದೆ. ಅವಳಿ ಓಟದ ಮುಖೇನ ತಂಡದ ಮೊತ್ತ ಇವಾಗ ನಿರ್ಣಾಯಕ ಹಂತದ ಚಾಣಾಕ್ಷ ರನ್ನಿಂಗ್ ಬಿಟ್ವೀನ್ ಓಟವನ್ನು ದಾಖಲಿಸಿದ್ರು ಅಭಿ ಮತ್ತು ಅನಂತ ಜೋಡಿ. ತೀರಾ 17ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಅಂತಿಮ 13 ಚೆಂಡು 10 ಓಟಗಳ ಅವಶ್ಯಕತೆ. ದ್ವಿತೀಯ ಓವರ್ನಲ್ಲಿ ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸಿದ್ರು ಪ್ರಸನ್ನ. ಕೇವಲ 4 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅಂತಿಮ ಚೆಂಡು ಅಭಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ದ್ವಿತೀಯವನ್ನ ಅಂತಿಮ ಚೆಂಡು ಕುತೂಹಲಕಾರಿ ಪಂದ್ಯಾಟ. ರಿವರ್ಸ್ ಮಾಡುವಂತ ಪ್ರಯತ್ನ ತನ್ಮೂಲಕ ನೋ ಬಾಲ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರೀ ಹಿಟ್ ಅವಕಾಶವಿರ್ತದೆ. ನೋ ಬಾಲ್ ಗಮನಿಸಿ. ನೋ ಬಾಲ್. ಗೋವಿಂದ ಗಾಣಿಗ ಮತ್ತೊಂದೆಡೆ ರವೀಂದ್ರ ಗಾಣಿಗ ಯಶಸ್ವಿ ತೀರ್ಪುಗಾರಿಕೆ ನಡೆಸ್ಕೊಡ್ತಾ ಇದ್ದಾರೆ. ಚರ್ಚೆಗೆ ಆಸ್ಪದವಿಲ್ಲ. ಗಮನಿಸಿಕೊಳ್ಳಿ, ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವಿಲ್ಲ. ತೀರ್ಪುಗಾರರು ತಿಳಿಸ್ತಾರೆ. ವೆಯ್ಟ್ ಮಾಡಿ ಪ್ಲೀಸ್. ಅಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಡಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಗಮನಿಸಿಕೊಳ್ಳಿ, ಅಲ್ಲಿ ತಿಳಿಸ್ತಾರೆ ನೋ ಬಾಲ್. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಚರ್ಚೆಗೆ ಆಸ್ಪದವಿಲ್ಲ. ಇದೊಂದು ಪ್ರತಿಷ್ಠಿತ ರಾಜ್ಯ ಮಟ್ಟದ ಪಂದ್ಯಾಟ. ಗಮನಿಸಿಕೊಳ್ಳಿ, ನಿಮ್ಮ ಈ ಪಂದ್ಯಾಟ ನೀವು ಮಾಡಿದ ತಪ್ಪಿಗೆ ಈ ರೀತಿಯ ದಂಡನೆ ವಿಧಿಸ್ತಾ ಇದ್ದಾರೆ ತೀರ್ಪುಗಾರರು. ಯಾವುದೇ ರೀತಿಯ ತಪ್ಪು ಸಂದೇಶವನ್ನು ಕೊಡಬೇಡಿ. ದಯವಿಟ್ಟು ಆಟವನ್ನು ಮುಂದುವರಿಸಿ. ಆಣೆ ಗಣಪತಿ ಉಪ್ಪುಂದ ಆಟಗಾರರೇ, ಅಂತಿಮ ಚೆಂಡು ಫ್ರೀ ಹಿಟ್ ಅವಕಾಶವಿರ್ತದೆ. ತಂಡದ ಮೊತ್ತ ಇವಾಗ 18ಕ್ಕೆ ತಲುಪ್ತದೆ. 9 ಓಟಗಳ ಅವಶ್ಯಕತೆ ಇರ್ತದೆ. ಈ ಬಾರಿ ಪೂರ್ಣಾಂಕದ ಬಿದ್ದಂತ ಚೆಂಡು 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 19ಕ್ಕೆ ತಲುಪ್ತದೆ. ಅಂತಿಮ 12 ಚೆಂಡು 8 ಓಟಗಳ ಅವಶ್ಯಕತೆ. ಇನ್ನೂ ಕೂಡ 2 ತಂಡಗಳಿಗೆ 50-50 ಅವಕಾಶವಿರ್ತದೆ. ಅದೃಷ್ಟ ದುರಾದೃಷ್ಟದ ಆಟ ಸಾಗ್ತದೆ. ಸ್ಪಷ್ಟ ನಿಖರತೆಯ ತೀರ್ಪುಗಾರರು. ಗೋವಿಂದ ಗಾಣಿಗ ಒಂದೆಡೆ ಆದ್ರೆ ಇನ್ನೊಂದೆಡೆ ರವೀಂದ್ರ ಗಾಣಿಗ ತಗ್ಗರ್ಸೆ ರೈಲ್ವೆ ಉದ್ಯೋಗಿ ನಮ್ಮ ಈ ಪಂದ್ಯಕೂಟದ ಯಶಸ್ವಿಗೆ ಸಹಕರಿಸ್ತಾ ಇದ್ದಾರೆ. ಬೌಲರ್ ನೇಮ್ ಪ್ಲೀಸ್. ಪ್ರಶಾಂತ ಬಿರುಸಿನ ಆಟಗಾರ ಮತ್ತರ್ವ ಎಷ್ಟಗಾರಿಕೆಯಲ್ಲಿ ತೃತೀಯವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಸ್ಟ್ರೈಕ್ ಅನ್ನು ಅಭಿ ಪಡ್ಕೊಳ್ತಾ ಇದ್ದಾನೆ. 12 ಚೆಂಡು 8 ಓಟಗಳ ಅವಶ್ಯಕತೆ ಇರ್ತದೆ. ಎಸೆತ 8 ಓಟಗಳ ಅವಶ್ಯಕತೆ. ಮತ್ತೆ ರೋಚಕ ರೋಮಾಂಚನಕಾರಿ ಘಟ್ಟ ತಲುಪ್ತಾ ಇದೆ ಪಂದ್ಯಾಟ. ಇವಾಗ ಎಷ್ಟಗಾರಿಕೆಯಲ್ಲಿ ಪ್ರಶಾಂತ ಅದು ಯಾವ ರೀತಿ ಪಂದ್ಯವನ್ನ ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾನೆಂದು ಕಾದು ನೋಡಬೇಕಾಗಿದೆ. ಮಹೇಶ್ ಗಾಣಿಗ ತಗಸ್ಸೆ BTV ರಿಪೋರ್ಟರ್ ಎಲ್ಲಿದ್ರೂ ಬರಬೇಕು ವೇದಿಕೆ ಮುಂಭಾಗದಲ್ಲಿ. ಇದು ನಿಮಗೆ ಅಂತಿಮ ಕಾರ್ಯ ಮಹೇಶ್ ಗಾಣಿಗರೇ.
ಇವಾಗ ಪ್ರಶಾಂತ 12 ಎಸೆತಕ್ಕೆ 8 ಓಟಗಳ ಅವಶ್ಯಕತೆ. ಇದೇ ರೀತಿ ಕೈಯಲ್ಲಿದ್ದ ಪಂದ್ಯವನ್ನು ಕೈ ಚೆಲ್ಲಿದ ಉದಾಹರಣೆ ಬಹಳಷ್ಟಿವೆ. ಅದೇ ರೀತಿ ಇವಾಗ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ. ಇನ್ನು 4-3 ಪಂದ್ಯಾಟ ನಡೆಸಬೇಕಾಗ್ತದೆ. ಇನ್ನು ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್, ಸಮಾರಂಭ ಎಲ್ಲ ಇರ್ತದೆ. ಗಮನಿಸಿ, ನಿಮ್ಮ ಈ ಪಂದ್ಯಕೂಟ ಬಹಳಷ್ಟು ಮುಖ್ಯ ಅತಿಥಿಗಳು ನಮ್ಮ ಜೊತೆ ಸೇರಲಿದ್ದಾರೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು ತೀರ್ಪುಗಾರರೇ. ಮತ್ತೆ ಪ್ರಶಾಂತ್ ಇವಾಗ ಪ್ರಥಮ ಚೆಂಡಿಗಾಗಿ ಅಭಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬೇರೋಸಿನ ಹೊಡೆತಕ್ಕೆ ಮುಂದಾದ್ರೂ ಕೂಡ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಇವಾಗ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. 11 ಎಸೆತ 8 ಓಟಗಳ ಅವಶ್ಯಕತೆ. ಲೈನ್ ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸಬೇಕು ಸೋಮಲಿಂಗೇಶ್ವರ ಹಾಗೆ ವೇಣುಗೋಪಾಲ್ ಸರ್ವ ಸದಸ್ಯರು. ಈ ಬಾರಿ ಬೇರೋಸಿನ ಹೊಡೆತ ಡೀಪ್ ಫೈನ್ ಆಗಿ ಭಾಗದಲ್ಲಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾರೆ. ಸಿಕ್ಸರ ಷಟ್ಕ. 6 ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ ಇವಾಗ 25ಕ್ಕೆ ತಲುಪ್ತಾ ಇದೆ. 2 ಓಟಗಳ ಅವಶ್ಯಕತೆ ಇರ್ತದೆ. ಪ್ರಶಾಂತ ತೃತೀಯ ಚೆಂಡು. ಈ ಬಾರಿ ಸುಂದರತೆ ಆಟ ನೇರನ ಹೊಡೆತಗಳನ್ನು ದಾಖಲಿಸಿದ್ರು ಅಭಿ. ಇವಾಗ ಒಂದು ಪಂದ್ಯ ಸಮಬಲಗೊಳ್ತಾ ಇದೆ, ಟೈ ಆಗ್ತಾ ಇದೆ. ಅಂತಿಮ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಬೇಕಾಗ್ತದೆ. ಅನಂತೂ ಇವಾಗ ಈ ಪಂದ್ಯವನ್ನ ತೀರ್ಪುಗಾರರು ತಿಳಿಸಬೇಕು. ವಿಜಯ ಮುಂದಿನ ಸುತ್ತಿಗೆ ಲಹದಾರಿಯನ್ನ ನಡೆಸ್ತಾ ಇದೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ. ಅಭಿನಂದನೆಗಳು. ಈ ಪಂದ್ಯದ ಬಂದ ಶ್ರೇಷ್ಠ ಪ್ರಶಸ್ತಿ ಈ ಪಂದ್ಯಕೂಟದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ. ಓವರ್ನಲ್ಲಿ 4 ಹುದ್ದರಿಯನ್ನು ಪಡ್ಕೊಂಡು ಕೇವಲ ಮೇಡನ್ ಅವರನ್ನೇ ಎಸೆದಂತ ಅತಿ ಶ್ರೇಷ್ಠ ಎಸೆಗಾರ ಮಹೇಂದ್ರ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಇಮ್ಮಿಡಿಯೇಟ್ ಆಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಬೇಕು. ಮುಂದಿನ ವಿದ್ಯಮಾನಕ್ಕಾಗಿ ಮಹೇಶ್. ತಗ್ಗರ್ಸೆ ಗಾಣಿಗ ಸೇವಾ ಸಂಘ ತಗ್ಗರ್ಸೆ ವತಿಯಿಂದ ರಾಜ್ಯ ಮಟ್ಟದ ಕ್ರಿಕೆಟನ್ನು ಆಯೋಜಿಸಿದ್ದೇವೆ. ವೇಣುಗೋಪಾಲ ಟ್ರೋಫಿ ಕರ್ನಾಟಕ ರಾಜ್ಯದಂಥ ಒಂದು ಕ್ರಿಕೆಟನ್ನು ಆಡಲಿಕ್ಕೆ ನಾವು ಪ್ರಥಮ ಬಾರಿಗೆ ತಗ್ಗರ್ಸೆ ಗಾಣಿಗ ವತಿಯಿಂದ ಮಾಡಿದ್ದೇವೆ. ಇಡೀ ನಮ್ಮ ರಾಜ್ಯದ ಸಮಾಜ ಬಾಂಧವರು, ಹುಡುಗರು, ದೊಡ್ಡವರು ಎಲ್ಲ ಬಂದು ನಮಗೆ ಇದರಲ್ಲಿ ಭಾಗವಹಿಸಿ ಶಕ್ತಿಯನ್ನು ಕೊಡಬೇಕು. ಮತ್ತು ರಾಜು ಗಾಣಿಗ ಮತ್ತು ವೀರಭದ್ರ ಗಾಣಿಗವರ ನೇತೃತ್ವ ಹಾಗೂ ಇಬ್ಬರ ನಮ್ಮ ಎಲ್ಲ ತಗ್ಗರ್ಸೆ ಗಾಣಿಗರು, ಕುಂದಾಪುರ ತಾಲೂಕು, ಬೈಂದೂರು ತಾಲೂಕಿನ ಗಾಣಿಗ ಸಮಾಜದವರು ಕೂಡಿ ಮಾಡಿದ್ದೇವೆ. ತಾವೆಲ್ಲರೂ ಬಂದು ಇದಕ್ಕೆ ಸಹಕಾರವನ್ನು ಕೊಟ್ಟು ತನು ಮನ ಧನ ಇದನ್ನೆಲ್ಲ ಕೊಡಬೇಕಾಗಿ ನಾನು ಇಡೀ ರಾಜ್ಯ ಗಾಣಿಗರ ಸಂಘವನ್ನಿಗೆ ಕೇಳ್ಕೊಳ್ತಾ ಇದ್ದೆ. ನಮ್ಮ ಬೈಂದೂರು ಕ್ಷೇತ್ರದ ಗಾಣಿಗ ಸಮಾಜದ ಜನತೆಗೆ ನನ್ನ ಅನಂತ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಈ ದಿನ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸೆ ಗ್ರಾಮದಲ್ಲಿ ನಮ್ಮ ಬೈಂದೂರಿನಲ್ಲಿ ಇವರ ಒಂದು ಸಾರಥ್ಯದಲ್ಲಿ ಪ್ರೀತಿ, ಸಾಮರಸ್ಯ, ಒಗ್ಗಟ್ಟಿನ ಒಂದು ಬಾಂಧವ್ಯವನ್ನು ಬೆಸೆಸಬೇಕು ಅಂಥೇಳಿ ಇವತ್ತು ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಈ ರಾಜ್ಯ ಮಟ್ಟದ 60 ಗಜಗಳ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇವತ್ತು
ಆಯೋಜನೆಯನ್ನು ಮಾಡಿದಿರಿ. ಅನಿವಾರ್ಯ ಕಾರಣದಿಂದ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇಲ್ಲ. ಈ ಸಂದರ್ಭ ನಾನು ಕ್ಷಮೆಯನ್ನು ಕೂಡ ಕೇಳ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಆಟಗಾರರಿಗೆ ಒಂದು ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟ ಆಡಬೇಕು, ಯಶಸ್ವಿ ಆಗಬೇಕು. ಅಂತಾರಾಷ್ಟ್ರೀಯ ಮಟ್ಟದ ನಡೆಯುವಂಥ ಕ್ರಿಕೆಟಲ್ಲೂ ಕೂಡ ಇಲ್ಲಿ ಏನು ಆಟವನ್ನು ಆಡ್ತಾರೆ ಆ ಕ್ರೀಡಾಪಟುಗಳು ಆಯ್ಕೆ ಆಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷರಂತ ಸನ್ಮಾನಿತ ವೀರಭದ್ರ ಅವರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಅನಿವಾರ್ಯ ಕಾರಣದಿಂದ ನಾನು ಬರ್ತಾ ಇಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ದಯಮಾಡಿ ತಮ್ಮ ಈ ಒಂದು ನನ್ನ ಆಬ್ಸೆನ್ಸನ್ನು ತಾವೆಲ್ಲರೂ ಕೂಡ ಪರಿಗಣಿಸಬೇಕು ಅಂತ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಎಲ್ಲಿ ಆರೋಗ್ಯವಾದಂಥ ದೇಹ ಇರುತ್ತೋ ಅಲ್ಲಿ ಆರೋಗ್ಯವಾದಂಥ ಮನಸ್ಸಿರುತ್ತೆ ಅಂತ ಒಂದು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಮ್ಮ ಗಾಣಿಗ ಸಮಾಜ ಸನ್ಮಾನಿಸುತ್ತೆ ನಮ್ಮ ಅಧ್ಯಕ್ಷರಂತ ವೀರಭದ್ರ ಗಾಣಿಗ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ತುಂಬ ಒಂದು ಸಮಾಜಕ್ಕೆ ದೇಶಕ್ಕೆ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ನಿಮಗೆಲ್ಲರೂ ಕೂಡ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಶಿಕ್ಷಕ ಕೂಡ ದಿನೇಶ್ ಗಾಣಿಗ ಇವರು, ಹಾಗೆ ಕೆನರಾ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತ ರಾಮಕೃಷ್ಣ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಕಾರ್ಪೊರೇಷನ್ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ರಾಮಕೃಷ್ಣ ಹಾಗೂ ನಾಡ ITI ಕಾಲೇಜಿನ ಶಿಕ್ಷಕರು ವಿಕ್ರಮ್, ಕ್ರಿಕೆಟ್ ಕ್ಲಬ್ನ ಹಿರಿಯ ಸದಸ್ಯರಾದಂತಹ ದಿನೇಶ್ ಗಾಣಿಗ ಇವರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಕ್ರವರ್ತಿಯ ಕ್ರಿಕೆಟರ್ಸ್ನ ಹಿರಿಯ ಸದಸ್ಯ ಕೂಡ ದಿನೇಶ್ ಗಾಣಿಗ. ರಾಮಕೃಷ್ಣ ದೇವಾಡಿಗ ತ್ರಿವಿಕ್ರಮನ ಹಳೆಯ ಹುಲಿ, ಈಗ ಮೈದಾನದಲ್ಲಿ ನಿರ್ಣಾಯಕನ ಪಾತ್ರ. ಈಗಾಗಲೇ ಪಂದ್ಯಾಟದ ಡಾಗ್ ಸ್ಕ್ವಾಡ್ ಅಂಕಣದ ಒಳ ಪ್ರವೇಶವನ್ನು ಕಂಡಿದೆ. ಈಗಾಗಲೇ ಬ್ರಹ್ಮಲಿಂಗೇಶ್ವರ ವಣಸೆ ಹಾಗೂ ಈಗಾಗಲೇ ಬ್ರಹ್ಮಲಿಂಗೇಶ್ವರ ವಣಸೆ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಗಾಗಿ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಸ್ತ್ರೀಶಕ್ತಿ ನಾಲ್ಕಟ್ಟೆ ಫ್ರೆಂಡ್ಸ್ ದಾಂಡುಗದ್ದೆಯನ್ನು ಕೊಂಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಸಮಯದ ಅಭಾವ ಇರ್ತದೆ. ಯಶಸ್ವಿ ಪಂದ್ಯಕೂಟದಲ್ಲಿ ಈಗಾಗಲೇ ಇನ್ನು ಸಮಾರೋಪ ಸಮಾರಂಭ ಇದೇ ಮೈದಾನದ ವೇದಿಕೆಯಲ್ಲಿ ನಡೆಯಬೇಕಾಗಿದೆ. ನಿರ್ಣಾಯಕರು ಸಮಯದ ಅಭಾವ ಇರುವುದರಿಂದ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಪೂರ್ವ ತಂಡಗಳ 12ನೇ ಆಟಗಾರರು ವೀಕ್ಷಕ ವಿವರಣೆಯ ಕೊಠಡಿ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪಂದ್ಯಾಟದ ನೇರ ಪ್ರಸಾರ ಮಹೇಶ್ ಗಾಣಿಗ ನೇತೃತ್ವದ ಜನಮನ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಅವರ ತಂಡದ ಸಾರಥ್ಯದಲ್ಲಿ ನೇರ ಪ್ರಸಾರ ಕಂಡುಕೊಳ್ತಾ ಇದೆ. ಈ ಸಲುವಾಗಿ 12ನೇ ಆಟಗಾರರು ವೀಕ್ಷಕ ವಿವರಣೆಯ ಕೊಠಡಿ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಸೆಮಿಫೈನಲ್ ಪಂದ್ಯಾಟ ನಡೀತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಾ ಇದೆ. ಈಗಾಗಲೇ ಲೈನ್ ಅಂತರಾಗಿ ಕಾರ್ಯನಿರ್ವಹಿಸಿ
ಸಂಘಟಕರ ಅತ್ಯಂತ ಸಂತೋಷದ ಈ ಒಂದು ಸಂದರ್ಭ. ನಮ್ಮ ಸಮಾಜ ಬಾಂಧವರೆಲ್ಲ ದೂರ ದೂರದಿಂದ ನಮ್ಮ ಒಂದು ಪ್ರೀತಿಗೆ ಕರೆಗೆ ಹೋಗೊಟ್ಟು ತಮ್ಮ ತನ್ನ ತಂಡವನ್ನ ಆಟಗಾರರನ್ನ ಪ್ರತಿನಿಧಿಸಿ ಈ ಒಂದು ಮೈದಾನದಲ್ಲಿ ಉತ್ತಮ ರೀತಿಯಲ್ಲಿ ಕ್ರಿಕೆಟ್ಗೆ ಕೊಡುವಂತ ಎಲ್ಲ ಗೌರವದೊಂದಿಗೆ ಈ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿದ ಸಮಸ್ತ ನಮ್ಮ ಗಾಣಿಗ ಸಮಾಜದ ಎಲ್ಲ ಆಟಗಾರರಿಗೂ ಶುಭವಾಗಲಿ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಈ ಒಂದು ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಜೊತೆ ನೀವೆಲ್ಲ ಮುಂದಿನ ದಿನಮಾನಗಳಲ್ಲಿ ಇರಬೇಕಂತ ಸಮಸ್ತ ಗಾಣಿಗ ಸಮಾಜದ ಪರವಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ಬ್ರಹ್ಮಲಿಂಗೇಶ್ವರ ಮನಸ್ಸೆ ಸೇಫ್ ರಕ್ಷಣೆಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಹಾಗೆ ಶ್ರೀಶಕ್ತಿ ನಾಕಟ್ಟೆ ಫ್ರೆಂಡ್ಸ್ ತಂಡ ಈಗಾಗಲೇ ದಾಂಡುಗತ್ತೆಯಲ್ಲಿ ಎರಡನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಈಗಾಗಲೇ ನಾಕಟ್ಟೆ ಪರವಾಗಿ ದಾಂಡುಗತೆಯಲ್ಲಿ ಸೈಕರಿ ಭಾಗದಲ್ಲಿ ವಿನಾಯಕ್, ನಾನ್ ಸೈಕರಿ ಭಾಗದಲ್ಲಿ ಕಿರಣ್ ಇವರನ್ನ ಗುರುತಿಸಿಕೊಂಡ್ರೆ, ಬ್ರಹ್ಮಲಿಂಗೇಶ್ವರ ಓಣಸೆಯ ಪರವಾಗಿ ಎಸ್ತಗಾರಿಕೆ ಭಾಗದಲ್ಲಿ ಅನಂತ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದೇವೆ. ಸುಂದರ ಮೈದಾನದಲ್ಲಿ ಯಶಸ್ವಿ ಪಂದ್ಯಾಕೂಟ ಗಾಳಿಗ ಸಮಾಜ ಸೇವಾ ಸಂಘ ತಗ್ಗಸೆ ಗ್ರಾಮ ಇವರ ವತಿಯಿಂದ ನಡೆಯುತ್ತಿರತಕ್ಕಂತಹ 60 ಗಜಗಳ ಕ್ರಿಕೆಟ್ ಪಂದ್ಯಾಟ. ಈಗಾಗಲೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಎಲ್ಲನೇ ದಿನದ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಈಗಾಗಲೇ ಅನಂತ್ ವ್ಯವಸ್ಥೆಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರೆ ಪ್ರಥಮ ವ್ಯವಸ್ಥೆಗಾಗಿ ಈತ ಮಧ್ಯ ಅನಂತ್ ಬ್ರಹ್ಮಲಿಂಗೇಶ್ವರ ವಣಸೆಯ ಪರವಾಗಿ ಬಲಗೂಟದಿಂದ ಹೊರತೇಳಲು ಕಾಡ್ತಾ ಇದೆ. ನಿರ್ಣಾಯಕರಿಂದ ಅಕ್ರಮ ಎಸೆದ ಸೂಚನೆ, ದಾನ ರೂಪದ ಕೊಡುಗೆ ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಒಂದು ಉತ್ತಮವಾದ ಸೆತ್ತ ಎಡಗೂಟದಿಂದ ಹೊರತಿರುವನ್ನು ಕಂಡಂತ ಚೆಂಡು ಅಕ್ರಮದ ಸುಕ್ಕಿನ ಏತನ್ ಮಧ್ಯ ದಾನ ರೂಪದ ಕೊಡುಗೆ ಬರ್ತಾ ಇದೆ. ನಾಕಟ್ಟೆ ಪ್ರೌಢಸ್ಗೆ 5 ಓಟಗಳ ಸೇರ್ಪಡೆ. SSB ಪಂದ್ಯಾಕೂಟದಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಈಗಾಗಲೇ 6 ಓಟಗಳು ಕೂಡ ದಾನ ರೂಪದ ಕೊಡುಗೆಯಾಗಿ ಸೇರ್ಪಡೆಗೊಳ್ತಾ ಇದ್ದಾರೆ ನಾಕಟ್ಟೆ ಪ್ರೌಢಸ್ ತಂಡಕ್ಕೆ. ಉತ್ತಮವಾದ ಸೆತ್ತ ಅರ್ಥಾತ್ ಲೆಗ್ ಬಾಯ್ ಮೂಲಕ ಒಂಟಿ ಓಡ ಸಂಪಾದನೆ. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 7. ಈಗಾಗಲೇ ತನ್ಮಧ್ಯೆ ಕಿರಣ್ ಮತ್ತೆ ಅಕ್ರಮದ ಮುಖೇನ ದಾನ ರೂಪದ ಓಟ ಸಂಪಾದನೆ.
ಒಂಟಿ ಓಟ ಸಂಪಾದನೆ ಮುಖೇನ 8 ಅಂಕಿಅಂಶ ಪಟ್ಟಿಯಲ್ಲಿ. ಮಧ್ಯೆ ಕಿರಣ್ ಸೈಕರಿ ಭಾಗದಲ್ಲಿ ದಾಂಡೂರು ಜಲ್ಪಿಸ್ತಾ ಇದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಿ ಅನಂತ್ ಉತ್ತಮವಾದ ಹೊಡೆತ. ಬಾತ ಒಂಟಿ ಓಟ ಸಂಪಾದನೆ ಸಫಲತೆಗೊಳ್ತಾ ಇದೆ. ಈಗಾಗಲೇ ನಾಡ ITI ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ದಿನೇಶ್ ಗಾಣಿಗ ತನ್ಮಧ್ಯೆ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಅದರಂತೆ ಸೈಡ್ ಅಂಪೈರ್ ಆಗಿ ರಾಮಕೃಷ್ಣ ದೇವಾಡಿಗ ಇವರು ಉತ್ತಮವಾದ ಸತ ಅರ್ಥ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಕಾರ್ಪೊರೇಷನ್ ಬ್ಯಾಂಕ್ ವ್ಯವಸ್ಥಾಪಕರಾಗಿರುವಂತಹ ರಾಮಕೃಷ್ಣ ದೇವಾಡಿಗ ನಿರ್ಣಾಯಕರಾಗಿ ಉತ್ತಮವಾದ ಸತ್ತ ಅರ್ಥ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. 5 ಎಷ್ಟಗಾಗಿ ಅನಂತ್ ಉತ್ತಮವಾದ ಸತ್ತ ಡಾಟ್ ಡೆಲಿವರಿ ಕಂಡು ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9ರಲ್ಲಿ ಸ್ಥಗಿತ. ಮತ್ತೆ ಓವರ್ನ ಕೊನೆ ಎಷ್ಟಗಾಗಿ ಅನಂತ್ ವಿನಾಯಕಿ ಅವರಿಗೆ ಉತ್ತಮವಾದಂತ ಹೊಡೆತ. ಲಾಂಗ್ ಓಲಿ ಭಾಗದಲ್ಲಿ 2 ಓಟಗಳ ಸಂಪಾದನೆ ಸಫಲತೆಗೊಳ್ತಾ ಇದೆ. ಓವರ್ನ ಮುಕ್ತಾಯ ಯಾವುದೇ ಉದ್ದರಿಯ ಆಘಾತವಿಲ್ಲದೆ 11 ಓಟಗಳನ್ನು ಕಲೆ ಆಗ್ತಾ ಇದೆ. ಶ್ರೀ ಶಕ್ತಿ ನಾಲ್ಕಟ್ಟೆ ಫ್ರೆಂಡ್ಸ್ ತಂಡ ತನ್ಮಧ್ಯೆ 7ನೇ ಎಸೆಗಾಗಿ 2ನೇ ಓವರ್ನ ಪ್ರಥಮ ಎಸೆಗಾಗಿ ಗೋತೆ ಬಾಲ್ ಎತ್ತಕ್ಕೆ ಸಿಮಿದಂತ ಚೆಂಡು ರಕ್ಷಕರ ಬಗಸೆಯೊಳಗೆ ಮತ್ತೆ ಕಿರಣ್ ಸರಿ ಆಘಾತ. ಅವರ ತೆರವಾದ ಸ್ಥಾನ ತುಂಬಲು ಇನ್ನೂರು ಹೊಡಬಡಿಯ ದಾಡಿಗ ಪ್ರವೀಣ್ ಅಂಕಣದವರ ಪ್ರವೇಶವನ್ನು ಕಾಡ್ತಾ ಇದ್ದಾರ. ಈಗಾಗಲೇ ದ್ವಿತೀಯ ಓವರ್ನ ದ್ವಿತೀಯ ಎಸೆತಕ್ಕಾಗಿ ಬ್ರಹ್ಮಲಿಂಗೇಶ್ವರ ವಣಸಿಯ ಪರವಾಗಿ ಮಹೇಂದ್ರ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಸೈಕಡಿ ಭಾಗದಲ್ಲಿ ಪ್ರವೀಣ್ ಉತ್ತಮವಾದಂತ ಹೊಡೆತ. ಲಾಂಗ್ ಓಲಿ ಭಾಗದಲ್ಲಿ ಒಂಟಿ ಸಂಪಾದನೆ ಮುಖೇನ 2 ಓಟಗಳ ಸಂಪಾದನೆ ಸಫಲತೆಗೊಳ್ತಾ ಇದೆ. ಈ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳನ್ನು ಕಲೆ ಹಾಕ್ತಾ ಇದೆ ಶ್ರೀಶಕ್ತಿ ನಾಕಟ್ಟೆ. ಈಗಾಗಲೇ
ಪ್ರವೀಣ್ ಅವರಿಗೆ ಎಸ್ತಿರ್ತಕ್ಕಂಥ ಚೆಂಡು ಗೂಟ ರಕ್ಷಕರ ವೈಫಲ್ಯ, ಒಂಟಿ ಓಟ ಸಂಪಾದನೆ ಸಫಲತೆ ಕೊಳ್ತಾ ಇದ್ದಾರೆ. ಗೋವಿಂದ ಗಾಣಿಗ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಎಸ್ ಗೋವಿಂದ ಗಾಣಿಗ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಮಧ್ಯ 4ನೇ ಎಸೆತಕ್ಕಾಗಿ ಮಹೇಂದ್ರ ವ್ಯವಸ್ಥೆಗಾರಿಕೆ ಭಾಗದಲ್ಲಿ ಕಟ್ಕೊಳ್ರೆ ಉತ್ತಮವಾದ ಎಸೆತ, ಆತ 20 ಓಟ ಸಂಪಾದನೆ. ಈಗಾಗಲೇ 5ನೇ ಎಸೆತಕ್ಕಾಗಿ ಮಹೇಂದ್ರ ಬ್ರಹ್ಮಲಿಂಗೇಶ್ವರ ಮಳಸಿಯ ಪರವಾಗಿ ಯಶಸ್ವಿ ವ್ಯವಸ್ಥೆಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರೆ ಮಹೇಂದ್ರ, ಮತ್ತೆ ದಾಂಡುಗಾರಿಕೆಯಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಪ್ರವೀಣ್. ಉತ್ತಮವಾದಂತ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಗುತ್ತಿಯಾಗುವುದನ್ನು ಕೈ ಚೆಲ್ತಾ ಇದ್ದಾರೆ. ಇತರ ಮಧ್ಯ 2 ಓಟಗಳ ಸಂಪಾದನೆ ಕಂಡುಕೊಳ್ತಾ ಇದೆ. ಈ ಮುಖೇರ ಅಂಕಿಅಂಶ ಪಟ್ಟಿಯಲ್ಲಿ 14ಕ್ಕೆ ಕಾಣ್ತಾ ಇದೆ. ಕೊನೆಯ ಎಸೆತಕ್ಕಾಗಿ ಮಹೇಂದ್ರ ಉತ್ತಮವಾದ ಎಸೆತ, ತಟ್ಟಿ ಬುಟ್ಟಿ ಓಟ ಸಂಪಾದನೆ, ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕ ಹೆಚ್ಚಳ. ಈಗಾಗಲೇ ಒಂದು ಹುದ್ದರಿ ಆಘಾತದೊಂದಿಗೆ 2 ಓವರ್ನ ಮುಕ್ತಾಯದೊಂದಿಗೆ ಶ್ರೀಶಕ್ತಿ ನಾಕಟ್ಟ ಬ್ರೆಡ್ಸ್ ತಂಡ 18 ಓಟಗಳನ್ನು ಕಲೆ ಹಾಕ್ತಾ ಇದೆ. ಈಗಾಗಲೇ 3ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಯಶಸ್ವಿ ನಿರ್ಣಾಯಕರಾಗಿ ದಿನೇಶ್ ಕಾಣಿಗ, ರಾಮಕೃಷ್ಣ ದೇವಾಡಿಗ ಈ ಒಂದು ಮೈದಾನದಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿ
ಗಣೇಶ್ ಅವರ ತೆರವಾದ ಸ್ಥಾನ ತುಂಬಲು ಇನ್ನರ ಹೊಡಬಡಿಯ ದಾಂಡಿಗ ರಂಜಿತ್ ನಾಕಟ್ಟೆ, ಶ್ರೀ ಶಕ್ತಿ ನಾಕಟ್ಟೆಯ ಬಾಲಿಸ್ಟ ದಾಂಡುಗತೆಯಲ್ಲಿ ಈಗಾಗಲೇ ರಂಜು ಅವ್ರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಸ್ಟ್ರೈಕರ್ ವಿಭಾಗದಲ್ಲಿ ರಂಜು ದಾಂಡು ಜಲಪಿಸಿದ್ರೆ ಪಂದ್ಯಾಟದ ತಿರುವು ಕಾಣಬಹುದಾಗಿದೆ. ಉತ್ತಮವಾದ ಸೆತ್ತ, ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 24 ಎಷ್ಟಾಗಿತ್ತ? ಈಗಾಗಲೇ ಎರಡನೇ ಎಸ್ತ ನಾಲ್ಕನೇ ಎಸ್ತಗಾಗಿ ವರುಣ್ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರ ಉತ್ತಮವಾದಂತ ಹೊಡೆತ. ಲವಂಗೋಲಿ ಭಾಗದಲ್ಲಿ 2 ಓಟಗಳ ಸಂಪಾದನೆ ಸಫಲತೆಗೊಳ್ತಾ ಇದೆ. ಯಶಸ್ವಿ ಕ್ರೀಡಾಕೂಟದ ಮೈದಾನದಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ರಾರಾಜಿಸ್ತಾ ಇದೆ. 5ನೇ ಎಸೆತಕ್ಕಾಗಿ ವರುಣ್ ಬ್ರಹ್ಮಲಿಂಗೇಶ್ವರ ವಣಸೆಯ ಪರವಾಗಿ ಅಕ್ರಮದ ಮುಖೇನ ದಾನ ರೂಪದ ಕೊಡುಗೆ. ಈಗಾಗಲೇ ಇಪ್ಪತ್ತ 7 ಓಟಗಳನ್ನು ಕಲೆ ಹಾಕ್ತಾ ಇದೆ. ಉತ್ತಮವಾದ ಸೆತ್ತ ಆತ ಡಾಟ್ ಅಂಡ್ ಅವರಿಗೆ ಕಂಡು ಬರ್ತಾ ಇದೆ. ಈಗಾಗಲೇ ಉತ್ತಮವಾದ ಸೆತ್ತ ಡಾಟ್ ಅಂಡ್ ಅವರಿಗೆ ಕಂಡು ಬರ್ತಾ ಇದೆ. ಉದ್ದರಿ ಆಘಾತ, ಇನ್ನಿಂಗ್ಸ್ ನ ಮುಕ್ತಾಯ. ಈಗಾಗಲೇ ನಾಲ್ಕಟ್ಟೆ ದಂಡ. ಶ್ರೀ ಶಕ್ತಿ ಪ್ರಾಣಿಸ್ ನಾಲ್ಕಟ್ಟೆ ತಂಡ 27 ಓಟಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಎದುರಾಳಿ ತಂಡಕ್ಕೆ 28ರ ಗುರಿಯನ್ನು ನೀಡ್ತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಸುಬ್ರಹ್ಮಣ್ಯ ಗಾಣಿಗ ಹಾಲಂಬೇರು, ಶ್ರೀ ಸೋಮಲಿಂಗೇಶ್ವರ ಚಾಟ್ಸ್ ಅಂಬಾಗಿಲು ನಮ್ಮೊಂದಿಗಿದ್ದಾರೆ. ಧನ್ಯವಾದಗಳು ಸುಬ್ರಹ್ಮಣ್ಯ ಗಾಣಿಗ್ರವರ ಶುಚಿ ರುಚಿಯಾದ ಚಾಟ್ಸ್ಗಾಗಿ ಸೋಮಲಿಂಗೇಶ್ವರ ಚಾಟ್ಸ್ ಸೆಂಟರ್, ಉಪ್ಪುಂದ ಅಂಬಾಗಿಲು. ನಮ್ಮೊಂದಿಗೆ ರಾಮಕೃಷ್ಣ ಗಾಣಿಗ, ಸಾಗರ್ ಟೈಲರ್, ನಾಗಕಟ್ಟೆ ಬೈಂದೂರು 2 ದಿನ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಧನ್ಯವಾದಗಳು ರಾಮಕೃಷ್ಣ ಗಾಣಿಗ್ರವರೇ. ನಿಮ್ಮ ಸಹಕಾರಕ್ಕೆ ತಗ್ಗರ್ಸೆ ಗಾಣಿಗ ಸೇವಾ ಸಂಘ ಸದಾ ಚಿರಋಣಿ. ಅದೇ ರೀತಿ BTV ಮಾಧ್ಯಮ ಜಿಲ್ಲಾ ವರದಿಗಾರರು ಮಹೇಶ್ ಗಾಣಿಗರು ಉತ್ತಮವಾದ ಕಮೆಂಟರಿ ಹಾಗೂ ಯೂಟ್ಯೂಬ್ ಲೈವ್ನಲ್ಲಿ ಅವರ ಸ್ನೇಹಿತರ ಒಡಗೂಡಿ ಉತ್ತಮ ರೀತಿಯ ಯೂಟ್ಯೂಬ್ ಲೈವ್ ಅನ್ನೋದ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರ ಮಾಡಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಉತ್ತಮ ಅನುಭವಿ ಆಟಗಾರರಾಗಿ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಟೆನ್ನಿಸ್ ಬಾಲಲ್ಲಿ ವಿಕೆಟ್ ಅನ್ನ ಪುಡಿಗೈದಂತ ಏಕಮಾತ್ರ ಆಟಗಾರ ದಿನೇಶ್ ಗಾಣಿಗ ನಮ್ಮ ಸಮಾಜದ ಹೆಮ್ಮೆ. ನಿರ್ಣಾಯಕರಾಗಿ ಈ ಒಂದು ಕಾರ್ಯದಲ್ಲಿದ್ದಾರೆ. ನಿಮ್ಮನ್ನು ಕೂಡ ತಗ್ಗರ್ಸೆ ಗಾಣಿಗ ಸೇವಾ ಸಂಸ್ಥೆ ಗುರುತಿಸಿಕೊಳ್ತಾ ಇದೆ. ಅದೇ ರೀತಿ
ಕಾರ್ಪೊರೇಷನ್ ಬ್ಯಾಂಕ್ನ ಉದ್ಯೋಗಿಯಾಗಿ ಈ ಗಾಣಿಗ ಸಮಾಜದ 2 ದಿನದ ಪಂದ್ಯಾಟದಲ್ಲಿ ನಿರ್ಣಾಯಕರಾಗಿ ರಾಮಕೃಷ್ಣರವರು ಕೂಡ ನಮ್ಮೊಂದಿಗಿದ್ದಾರೆ. ತುಂಬು ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿಗೆ ಗಾಣಿಗ ಸೇವಾ ಸಂಘ ಸಂಸ್ಥೆ ನಿಮ್ಮನ್ನು ಗುರುತಿಸಿಕೊಳ್ತಾ ಇದೆ. ಅದೇ ರೀತಿ ಈಗ ಪಂದ್ಯಾಟ ಕ್ವಾರ್ಟರ್ ಫೈನಲ್ ನಾಕಟ್ಟೆ ವಿರುದ್ಧವಾಗಿ ಫ್ರೆಂಡ್ಸ್ ಇದರ ಬಾಬು ಗಾಣಿಗ ಸಾರಥ್ಯದ ಒಂದು ತಂಡ ಬಿಬಿಸಿ ಸ್ಪ್ರೇ ಖಾಲಿ ಮಾಡಿರೋಣ, ಯಾರು ತಗೋ ಇರೋಣ. ಸ್ಪ್ರೇ ಇಲ್ಲ ರವೇಣ ತಗೊಂಡ ಕೊಡ್ಲಿಲ್ಲ. ನಮ್ಮೊಂದಿಗೆ ಮಂಜುನಾಥ ಪೂಜಾರಿ ಸಾಕಷ್ಟು 2 ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಮಂಜುನಾಥ್ ಪೂಜಾರಿ ಅವರೇ, ನಿಮ್ಮನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೀವಿ. ಇನ್ನು ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರ ಆಗಮನವಾಗಲಿಕ್ಕಿದೆ. ಇವತ್ತು ಕ್ರಿಕೆಟ್ನ ದೇವರು, ಕ್ರಿಕೆಟ್ನ ಶ್ರೇಷ್ಠ ವಿಶ್ವಕಂಡ ನಾಯಕ ಸಚಿನ್ ತೆಂಡೂಲ್ಕರ್ ಅವರ ಜನ್ಮದಿನ. ಈ ಜನ್ಮದಿನದಂದು ವೇಣುಗೋಪಾಲ ಕೃಷ್ಣ ಟ್ರೋಫಿ ಯಾರ ಮುಡಿಲಿಗೆ ಅನ್ನುವುದನ್ನ ಇನ್ನು ಕೆಲವೇ ಗಂಟೆಗಳಲ್ಲಿ ನಿರ್ಣಯವಾಗಲಿದೆ. ಕ್ರಿಕೆಟ್ ರಂಗದ ಇತಿಹಾಸದಲ್ಲಿ ನಿರ್ಣಾಯಕರು ಕೊಟ್ಟಂತ ತೀರ್ಪಿಗೆ ತಲೆ ತಗ್ಗಿಸಿ ಹೊರ ನಡೆದು ಬೌಲರ್ಗಳ ಗರ್ಜನೆಗೆ ತನ್ನ ಬ್ಯಾಟಿಂಗ್ ಮೂಲಕ ಉತ್ತರ ಕೊಟ್ಟ ವಿಶ್ವ ನಾಯಕ ಸಚಿನ್ ತೆಂಡೂಲ್ಕರ್ ಅವರನ್ನು ಕೂಡ ನೆನಪಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ವ್ಯವಸ್ಥೆಗಾರಿಕೆ ಭಾಗದಲ್ಲಿ ನಾಕಟ್ಟೆಯ ಪರವಾಗಿ ಪ್ರವೀಣ್ ಅವ್ರನ್ನ ಪರಿಚಯಿಸಿಕೊಳ್ತಾ ಇದ್ದೇವೆ. ಮತ್ತೆ ಸ್ಟ್ರೈಕರಿ ಭಾಗದಲ್ಲಿ ಅನಂತ್ ಸ್ಟ್ರೈಕರಿ ಭಾಗದಲ್ಲಿ ದಾಂಡನ್ನು ಜಲ್ಪಿಸ್ತಾ ಇದ್ರೆ, ನಾನ್ ಸ್ಟ್ರೈಕರಿ ಭಾಗದಲ್ಲಿ ಅರುಣ್ ದಾಂಡನ್ನು ಜಲ್ಪಿಸ್ತಾ ಇದ್ದಾರೆ. ಏತನ್ ಮಧ್ಯೆ ನಾಲ್ಕಟ್ಟೆ ಪ್ರವೇಶಿಸಿದ ಪರವಾಗಿ ವ್ಯವಸ್ಥೆಗಾರಿಕೆ ಭಾಗದಲ್ಲಿ ಪ್ರವೀಣ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ರೆ, ಉತ್ತಮವಾದಂತ ಹೊಡೆತ, ನೀಲಾಜಾಲವಾಗಿ ಹೊಡೆದತ್ತ ಚೆಂಡು ಸೀಮಾ ರೇಖೆ ಗಡಿ ಆಚೆ. ಆರಂಭಿಕ ಎಸೆತದಲ್ಲಿ 6 ಓಟಗಳ ಸಂಪಾದನೆ ಕಂಡುಕೊಳ್ತಾ ಇದೆ. ಈಗಾಗಲೇ ಮೈದಾನದಲ್ಲಿ ಡಾಗ್ ಸ್ಕ್ವಾಡ್ ಕೂಡ ಪ್ರದರ್ಶನ ಕೊಡ್ತಾ ಇದೆ. ಈಗಾಗಲೇ ದ್ವಿತೀಯ ಎಸೆತಗಾಗಿ ಪ್ರವೀಣ್ ಉತ್ತಮವಾದ ಎಸೆತ, ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6ರಲ್ಲಿ ಸ್ಥಗಿತ. ಚೆಂಡು ದಾಂಡುಗಾರನನ್ನ ವಂಚಿಸ್ತಾ ಇದೆ. ಮೂರನೇ ಎಸೆತಕ್ಕಾಗಿ ತಲವಾದ ಉತ್ತಮವಾದ ಎಸೆತ, ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಅವಳಿ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಈತನ ಮಧ್ಯ ಪ್ರವೀಣ್ 4ನೇ ಎಸೆತಕ್ಕಾಗಿ ಉತ್ತಮವಾದಂತ ಹೊಡೆತ. ಈಗಾಗಲೇ ಎರಡು ಓಟಗಳ ಸಂಪಾದನೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 8. 5ನೇ ಎಸೆತಕ್ಕಾಗಿ ಪ್ರವೀಣ್ ಸಂಪಾದನೆ
4 ಓಟ ಸಫಲತೆಗೊಳ್ತಾ ಇದೆ. ಈ ಮುಖ್ಯನ 12 ಓಟಗಳು ಕಲೆ ಆಗ್ತಾ ಇದೆ. ಬ್ರಹ್ಮಲಿಂಗೇಶ್ವರ ವಣಸೆ ಕೊಡುವಸ್ತೆಗಾಗಿ ಪ್ರವೀಣ್ ಮತ್ತೆ ಬಾನರ ಪುಸ್ತಕ್ಕೆ ಸೀಮಿತ ಚೆಂಡು ಬಾರಕ್ಕೆ ಗಡಿ ಆಚೆ 6 ಓಟಗಳ ಸಂಪಾದನೆ ಕಂಡುಕೊಳ್ತಾ ಇದೆ ಬ್ರಹ್ಮಲಿಂಗೇಶ್ವರ. ಸ್ಪಷ್ಟ ಜಯಕ್ಕಾಗಿ 18 ಓಟಗಳ ಮುಂದೆ 10 ಓಟಗಳು ಕಲೆ ಹಾಕಬೇಕಾಗಿದೆ ಬ್ರಹ್ಮಲಿಂಗೇಶ್ವರ ವಣಸೆ ತಂಡಕ್ಕೆ. ನಿಲಾಸ್ ನಾಲ್ಕಟ್ಟೆ ಪರವಾಗಿ ಎಸಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರ ಮಧ್ಯ 18 ಎಸೆಗಳ ಮುಂದೆ 10 ಓಟಗಳ ಕಲೆ ಹಾಕಬೇಕು ಬ್ರಹ್ಮಲಿಂಗೇಶ್ವರ ವಣಸೆಗೆ. ಪ್ರಥಮ ಎಸೆಗಾಗಿ ನಿಲಾಸ್ ಗಾಡಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಇವರ ಆಶ್ರಯದಲ್ಲಿ ಈಗಾಗಲೇ 24 ಓಟಗಳು ಕಲೆ ಹಾಕ್ತಾ ಇದೆ. ಈಗಾಗಲೇ ಮುಂದಿನ ಹಂತಕ್ಕೆ ತೇರ್ಗಡೆ ಹೋಗ್ತಾ ಇದೆ ಬ್ರಹ್ಮಲಿಂಗೇಶ್ವರ
ಓಡಿಸೆ ಈಗಾಗಲೇ ಅನಂತ್ ಅವರು ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನಂತ್ ಬ್ರಹ್ಮಲಿಂಗೇಶ್ವರ ವಣಸೆಯ ನಮ್ಮ ಬೈಂದೂರು ಕ್ಷೇತ್ರದ ಗಾಣಿಗ ಸಮಾಜದ ಜನತೆಗೆ ನನ್ನ ಅನಂತ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಈ ದಿನ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸೆ ಗ್ರಾಮದಲ್ಲಿ ನಮ್ಮ ಬೈಂದೂರಿನಲ್ಲಿ ಇವರ ಒಂದು ಸಾರಥ್ಯದಲ್ಲಿ ಪ್ರೀತಿ ಸಾಮರಸ್ಯ ಒಗ್ಗಟ್ಟಿನ ಒಂದು ಬಾಂಧವ್ಯವನ್ನು ಬೆಸೆಸಬೇಕು ಅಂತ ಹೇಳಿ ಇವತ್ತು ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಈ ರಾಜ್ಯ ಮಟ್ಟದ 60 ಗಜಗಳ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇವತ್ತು ಆಯೋಜನೆಯನ್ನು ಮಾಡಿದಿರಿ. ಅನಿವಾರ್ಯ ಕಾರಣದಿಂದ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇಲ್ಲ. ಈ ಸಂದರ್ಭ ನಾನು ಕ್ಷಮೆಯನ್ನು ಕೂಡ ಕೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ಆಟಗಾರರಿಗೆ ಒಂದು ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟ ಆಡಬೇಕು, ಯಶಸ್ವಿ ಆಗಬೇಕು. ಅಂತಾರಾಷ್ಟ್ರೀಯ ಮಟ್ಟದ ನಡೆಯುವಂಥ ಕ್ರಿಕೆಟಲ್ಲೂ ಕೂಡ ಇಲ್ಲಿ ಏನು ಆಟವನ್ನು ಆಡ್ತಾರೆ ಆ ಕ್ರೀಡಾಪಟುಗಳು ಆಯ್ಕೆ ಆಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷರಂತ ಸನ್ಮಾನಿತ ವೀರಭದ್ರ ಅವರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಅನಿವಾರ್ಯ ಕಾರಣದಿಂದ ನಾನು ಬರ್ತಾ ಇಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ದಯಮಾಡಿ ತಮ್ಮ ಈ ಒಂದು ನನ್ನ ಆಬ್ಸೆನ್ಸ್ ಅನ್ನು ತಾವೆಲ್ಲರೂ ಕೂಡ ಪರಿಗಣಿಸಬೇಕಂತ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಎಲ್ಲಿ ಆರೋಗ್ಯವಾದಂಥ ದೇಹ ಇರುತ್ತಲ್ಲ ಆರೋಗ್ಯವಾದಂಥ ಮನಸ್ಸಿರುತ್ತೆ ಅಂತ ಒಂದು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಮ್ಮ ಗಾಣಿಗ ಸಮಾಜ ಸನ್ಮಾನಿಸುತ್ತ ನಮ್ಮ ಅಧ್ಯಕ್ಷರಂತ ವೀರಭದ್ರ ಗಾಣಿಗ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀರಿ ತುಂಬ ಒಂದು ಸಮಾಜಕ್ಕೆ ದೇಶಕ್ಕೆ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ನಿಮಗೆಲ್ಲರೂ ಕೂಡ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮ ಬೈಂದೂರು ಕ್ಷೇತ್ರದ ಗಾಣಿಗ ಸಮಾಜದ ಜನತೆಗೆ ನನ್ನ ಅನಂತ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಈ ದಿನ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸೆ ಗ್ರಾಮದಲ್ಲಿ ನಮ್ಮ ಬೈಂದೂರಿನಲ್ಲಿ ಹಲೋ, ಸಚಿನ್ ನಾಯ್ಕನಕಟ್ಟೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಗೆ ಸೆಮಿಫೈನಲ್ ಪಂದ್ಯಾಟ ಬ್ರಹ್ಮಲಿಂಗೇಶ್ವರ ವಣಸೆ ವಿರುದ್ಧವಾಗಿ BBC ಕ್ರಿಕೆಟರ್ಸ್ ಈರುವ ನಾಯಕರಿಗೆ ಕೊನೆಯ ಸುತ್ತಿನ ಕರೆ ನಾಣ್ಯ ಚಿಮ್ಮಿಗಾಗಿ ವೇದಿಕೆಯ ಮುಂಭಾಗವನ್ನು ಕಂಡುಕೊಳ್ಬೇಕು. BBC ಕ್ರಿಕೆಟರ್ಸ್ ಬೆಂಗಳೂರು ಇದರ ನಾಯಕ ಹಾಗೂ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ವಣಸೆ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ. ಆದಷ್ಟು ಬೇಗ ಈ ಒಂದು ಪಂದ್ಯಾಟವನ್ನು ನಡೆಸಿಕೊಡ್ಬೇಕಾಗಿ ತೀರ್ಮಾನಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒನ್ಸೆಯ ನಾಯಕ ಹಾಗೂ BBC ಕ್ರಿಕೆಟರ್ಸ್ ಬೆಂಗಳೂರು ನಾಯಕ ಈರುವ ತಂಡದ ನಾಯಕರು ವೇದಿಕೆಯ ಮುಂಭಾಗಕ್ಕೆ ಆದಷ್ಟು ಬೇಗ ಬರಬೇಕು, ನಾಣ್ಯ ಚಿಮ್ಮಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಈ ಒಂದು ಮುಖ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸಮಯದ ಅಭಾವವಿರುವುದರಿಂದ ಹಾಗೆ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಆಗಮಿಸಿರುವುದರಿಂದ ಈ ಒಂದು ಪಂದ್ಯಾಟವನ್ನು ಆದಷ್ಟು ಬೇಗ ನಡೆಸಿಕೊಡಬೇಕಾಗಿ ತೀರ್ಮಾನದಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. BBC ಕ್ರಿಕೆಟರ್ಸ್ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ವಣಸೆ. ಆದಷ್ಟು ಬೇಗ ಒಂದು ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. BBCಯ ತಂಡದ ನಾಯಕ ಹಾಗೂ ಬ್ರಹ್ಮಲಿಂಗೇಶ್ವರ ವಣಸೆ ತಂಡದ ನಾಯಕ ಬೇಗ ಬರಬೇಕು. ಈಗಾಗಲೇ BBC ತಂಡದ ನಾಯಕ ನಮ್ಮೊಂದಿಗಿದ್ದಾರೆ. ಗೋವಿಂದ ಗಾಣಿಗ ಸೇಡನ್ ಗದ್ದೆ ಇವರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ನಾಣ್ಯ ಚಿಮ್ಮಿಗಾಗಿ. ದಿನದ 2ನೇ ಸೆಮಿಫೈನಲ್ ಪಂದ್ಯಾಟ BBC ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ವಣಸೆ. ಈಗಾಗಲೇ ನಾಣ್ಯ ಚಿಮ್ಮಿಗೆಯಲ್ಲಿ BBC ಜಯಶಾಲಿಯಾಗಿದೆ. BBC ಕ್ರಿಕೆಟರ್ಸ್ ಬೆಂಗಳೂರು ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ಕೈಗೊಳ್ಳಬೇಕು. ದಿನದ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ. ತೀರ್ಮಾನಕರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ದಯವಿಟ್ಟು ಸಂಘಟಕರು ವಿಜಯ್ ಗಾಣಿಗ ಹಾಲಂಬೇರು ತಮ್ಮ ತಂಪು ಪಾನೀಯದ ವಾಹನದಲ್ಲಿರುವಂಥ ತಂಪು ಪಾನೀಯವನ್ನು ತೀರ್ಮಾನಕರಿಗೆ ನೀಡಬೇಕು. ಅದಕ್ಕೆ ಮಹೇಶ್ ಗಾಣಿಗ BTV ಜಿಲ್ಲಾ ವರದಿಗಾರರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತೀರ್ಮಾನಕರಿಗೆ ಪಾನೀಯದ ವ್ಯವಸ್ಥೆಯನ್ನು ಮಾಡಬೇಕು. ಸೆಮಿಫೈನಲ್ ಪಂದ್ಯಾಟವಾಗಿ BBC ಕ್ರಿಕೆಟರ್ಸ್ ಬೆಂಗಳೂರು ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ವಣಸೆ. ಮುಂದಿನ ವಿದ್ಯಮಾನಕ್ಕಾಗಿ ಈ ತಾಲೂಕಿನ ಸುಪ್ರಸಿದ್ಧ ವೀಕ್ಷಕ ವಿವರಣೆಗಾರ ನಮ್ಮ ಸ್ನೇಹಿತ ಕೂಡ ಸಚಿನ್ ನಾಯ್ಕನಕಟ್ಟೆ ಇವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ವೆಲ್ಕಮ್ ಟು ದಿ ಸ್ಟೇಜ್. ನಿಮಗಿದು ಸ್ವಾಗತ. ಥ್ಯಾಂಕ್ ಯು ರವಿ. ಅಂಕದ ನೋಟವನ್ನು ಹಾಯಿಸಿಕೊಂಡ್ರೆ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ BBC ವರ್ಸಸ್ ಬ್ರಹ್ಮಲಿಂಗೇಶ್ವರ ವಣಸೆ ತಂಡವನ್ನು ಕಂಡು ಬರುತ್ತವೆ.
ಮೇಲೆ it's a glorious shot, massive! It's a sailed over the crowd, 6-4. I do the same thing I told you that I never would. Told you I changed, even when I knew I never could. Know that I can't. ತನ್ಮೂಲಕ ಅಂಕಿಅಂಶ ಪಟ್ಟಿಯಲ್ಲಿ ಕಂಡು ಬರುತ್ತವೆ 8ರ ಗಳಿಕೆಯನ್ನ ಮೊದಲ 6 ಅನ್ನ ಪೂರೈಕೆ ಎಡಗೈ ದಾಂಡಿಗ ಅನಂತರ ಅವರ ದಾಂಡಿನ ಮುಖ್ಯವಾಗಿ ಮೂಡಿ ಬರ್ತಾ ಇದೆ. ಮಿಡಾನ್ ವಿಭಾಗದಲ್ಲಿ ಭರ್ಜರಿ 6 ಅನ್ನ ಪೂರೈಕೆಯನ್ನ ಶ್ರೀಕರ್ಗೆ ದಾಖಲಿಸಿಕೊಂಡ್ರು. ತನ್ಮೂಲಕ ಅಂಕಿಅಂಶ ಪಟ್ಟಿ 8ರ ಗಳಿಕೆಯತ್ತ ಲಗ್ಗೆ ಇಡ್ತಾ ಇದೆ. ಲೈವ್ ಅಂಪರ್ ಆಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿ ವಿನಂತಿ. ಈ ನಡುವೆ ಸುಲಭ ಕ್ಯಾಚ್ ಗೆ ಕರೆಯನ್ನು ನೀಡ್ತಾ ಇದ್ರ ಸುಲಭ ಕ್ಯಾಚ್ ಅನ್ನು ಮಾಡಿಕೊಂಡು ತನ್ಮೂಲಕ ಹುದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮಿಂಚಿ ಮರೆಯಾದ ಕಣ್ಮಣಿ ಅನಂತ 6 ಅನ್ನು ಪೂರೈಕೆ ನಂತರ ಲಾಂಗ್ ಆನ್ ವಿಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಶ್ರೀಕರ್ ಕೊನೆಗೂ ಕೂಡ ಮೊದಲ ಯಶಸ್ಸಿನ ಭೇಟಿಯನ್ನು ತನ್ನದಾಗಿಸಿಕೊಳ್ತಾ ಇದ್ದಾನೆ. ಅನುಭವಿ ಕಿಲಾಡಿ 7ರ ವೈಯಕ್ತಿಕ ಗಳಿಕೆಗೆ ತನ್ನ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣಿಸಿಕೊಳ್ತಾ ಇದ್ದಾನೆ. ತನ್ಮೂಲಕ ಅಂಕಪಟ್ಟಿಯಲ್ಲಿ 5 ಚೆಂಡುಗಳ ಮುಕ್ತಾಯವನ್ನು ಕಂಡುಬರಿದವೆ. 5 ಚೆಂಡುಗಳ ನಡುವೆ 8ರ ಗಳಿಕೆಯನ್ನು ಕೂಡಿಕೊಂಡಿದೆ. ಈ 8 ಓಟವನ್ನು ಕೂಡಿಸುವಷ್ಟರಲ್ಲಿ ತನ್ನ ಅಮೂಲ್ಯ 1 ಹುದ್ದರಿಯನ್ನು ಎದುರಾಳಿ ತಕ್ಕೆಗೆ ಒಪ್ಪಿಸಿಕೊಡ್ತಾ ಇದೆ. ಅನಂತ ಪಂದ್ಯಾಟದ ವೀಕ್ಷಣೆಗೆ ದೌಡಾಯಿಸಿಕೊಂಡ್ರು. ಶ್ರೀಕರ್ ಮೊದಲ ಹುದ್ದರಿಯನ್ನು ಕೂಡ ಕಬಳಿಸಿಕೊಂಡ್ರು. ನಮ್ಮೊಂದಿಗೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ರಾಮಯ್ಯದಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಏನೇ ತೊಂದರೆ ಆದರೂ ಕೂಡ ನಾನಿದ್ದೇನೆ ಎನ್ನುವಂತ ನಮ್ಮ ಯುವ ಮಿತ್ರರಾದ ಚಂದ್ರಗಾಣಿಗ ಬಿಜೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರ ತಮ್ಮ ಕುಸುಮಕರ್ ಅವರು ಕೂಡ ಅಣ್ಣ ಕುಸುಮಕರ್ ಅವರು ಕೂಡ ವೇದಿಕೆಗೆ ಬರಬೇಕು. ದಯಮಾಡಿ ಚಂದ್ರಗಾಣಿಗ ಮತ್ತು ಕುಸುಮಕರ್ ಅವರು ವೀರಭದ್ರ ಗಾಣಿಗರ ಈ ಒಂದು ವೇದಿಕೆಯಲ್ಲಿ ದಯವಿಟ್ಟು ಪ್ರೀತಿ ಪೂರ್ವಕವಾಗಿ ನಿಮ್ಮನ್ನ ಕರೀತಾ ಇದ್ದೀನಿ. ಇರುವ ಸಹೋದರರು ನಮ್ಮ ಗಾಣಿಗ ಸಮಾಜದ ಹೆಮ್ಮೆ. ರನ್ಔಟ್ಗೆ ಮನವಿಯನ್ನು ಮಾಡಿದ ನಿರ್ಣಾಯಕರಿಂದ ತಿರಸ್ಕಾರ ತೀರ್ಪು. ಅತಿರಿಕ್ತ ಬೋಟ್ಗಳು ಅಂಕಿಅಂಶ ಪಟ್ಟಿಯಲ್ಲಿ ಅವಳಿ ಓಟದ ಗಳಿಕೆಯನ್ನು ಕಂಡುಬರಿದ್ದಾವೆ. ಓವರ್ನ ಮುಕ್ತಾಯವನ್ನು ಕಾಣಿಸಿದ್ರು ಶ್ರೀಕರ್. ದಶಕದ ಪೂರೈಕೆಯನ್ನು ಕೂಡಿಕೊಳ್ತಾ ಇದೆ ಅಂಕಪಟ್ಟಿ. ಆರಂಭಿಕವನ್ನು ಮುಕ್ತಾಯವನ್ನು ಕಂಡುಬರಿದವ 10ರ ಗಳಿಕೆಯಲ್ಲಿದ್ದ ಮೊದಲ ಹುದ್ದರಿಯ ಪತನವನ್ನು ಕಂಡಿದೆ. ಈಗಾಗಲೇ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ 10 runs on the board, loss of 1 wicket. Over number 1 completed right now on the board. ಗೋವಿಂದ್ ಗಾಣಿಗರವರು ಇರುವ ಸಹೋದರನ ವೇದಿಕೆಗೆ ಕರೆದುಕೊಂಡು ಬರಬೇಕು. ಸಂಘಟನೆ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಸ್ ಸ್ಟ್ರೈಕರ್ನಲ್ಲಿ ಅರುಣ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಭಿ, ಎಸೆತಗಾರಿಕೆ ವಿಭಾಗದಲ್ಲಿ ಅನಿಲ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ. ಎಸ್ ಅನಿಲ್ ಎಸ್ತಗಾರಿಕೆ ಭಾಗದಲ್ಲಿ 2 ರನ್ ಚಾಲ್ತಿ. ಮೊದಲ ಚೆಂಡು ಎದುರಾಳಿಯ ಮೇಲೆ ತನ್ನ ಬಲಾಢ್ಯ ಬಾವಿನ ಪ್ರದರ್ಶನ ಮಾಡಿಕೊಂಡ ಎಸ್ತಗಾರ ಅನಿಲ್. ಸಂಬಂಧದಲ್ಲಿ ಸೋದರರ ಜೋಡಿ ವಿರುದ್ಧ ದಿಕ್ಕಿನಲ್ಲಿದೆ. ದಾಂಡಿಗತೆ ಭಾಗದಲ್ಲಿ ಅರುಣ್, ಎಸ್ತಗಾರಿಕೆ ಭಾಗದಲ್ಲಿ ಅನಿಲ್. ರಕ್ತ ಸಂಬಂಧದ ನಡುವೆ ಹೋಲಿಕೆಯನ್ನು ಮಾಡಿದರೆ ಅಣ್ಣ ತಮ್ಮಂದಿರು ಎದುರಾಳಿಗಳಾಗಿ ಸೆಣಸಾಟಕ್ಕೆ ನಿಂತಿದ್ದಾರೆ. ಸ್ಟ್ರೈಕರ್ ನಲ್ಲಿ ಅರುಣ್ ಅನಿಲ್ ರವರ ಚೆಂಡನ್ನು ಎದುರಿಸಬೇಕಾಗ್ತದೆ.
ಅರುಣ್ ವಂಶಿಯ ಪರವಾದ್ರೆ ದೂರದ ಬಿಬಿಸಿ ಬೆಂಗಳೂರಿನ ಪರ ಅನಿಲ್ ಆಟವನ್ನು ಮುಂದುವರಿಸಿಕೊಳ್ತಾ ಇದ್ದಾನೆ ಅರುಣ್ ರ ವಿರುದ್ಧವಾಗಿ. ಇದು ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್. ಇನ್ನುಳಿದಿರುವುದು ಕೇವಲ ಒಂದೇ ಒಂದು ಪಂದ್ಯಾಟ, ಅದು ಫೈನಲ್ ಸೆಣಸಾಟ, ಪ್ರಶಸ್ತಿಯ ಗುದ್ದಾಟ ಮಾತ್ರ. ಈ ನಡುವೆ ಅನಿಲ್ ಎರಡನೇ ಬಾರಿಗೆ as this time outside the leg stump, umpire given as that is the wide delivery. Umpire given the wide signal. One more runs goes to the scoreboard. Score moves on to 11 on the board. 11ರ ಗಳಿಕೆಯಲ್ಲಿದೆ ಮೊದಲ ಚೆಂಡಿನ ಮುಕ್ತಾಯ. ನೋ ಬಾಲ್. ಈ ಒಂದು ಪಂದ್ಯಾಟದಲ್ಲಿ ಹಿರಿಯಡ್ಕ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಗಾಣಿಗ ಸಮಾಜದ ಹೆಮ್ಮೆಯ ಸುಪುತ್ರರಾದ ರಾಘವೇಂದ್ರ ಗಾಣಿಗ ಕೊಡ್ಪಾಡಿ ಮತ್ತು ಅವರ ಧರ್ಮಪತ್ನಿ ಈ ಒಂದು ಕ್ರಿಕೆಟ್ ವೀಕ್ಷಣೆಯಲ್ಲಿದ್ದಾರೆ. ನಿಮ್ಮನ್ನು ಕೂಡ ತಗ್ಗರ್ಸೆ ಗಾಣಿಗ ಸೇವಾ ಸಂಘ ಸಂಸ್ಥೆ ಗುರುತಿಸಿಕೊಳ್ತಾ ಇದ್ದೇವೆ. ಸಂಕರದತ್ತ ನೋಟವನ್ನು ಹಾಯಿಸಿಕೊಂಡ್ರೆ ಮೊದಲ ಚೆಂಡು ಮುಕ್ತಾಯವನ್ನು ಕಂಡುಬರದೆ ದ್ವಿತೀಯ ಚೆಂಡು ನೋ ಬಾಲ್ ಎನ್ನುವ ತೀರ್ಪು ನಿರ್ಣಾಯಕರಿಂದ ಘೋಷಣೆ ಆಗ್ತಾ ಇದೆ. ಫ್ರೀ ಹಿಟ್ ಜಾರಿಯಲ್ಲಿರ್ತದೆ, ಗಮನದಲ್ಲಿಟ್ಟುಕೊಳ್ಳಿ ಆಟಗಾರರೇ. ಮೊದಲ ಚೆಂಡಿನ ಮುಕ್ತಾಯವನ್ನು ಕಂಡುಬರೆದವ 11ರ ಗಳಿಕೆಯಲ್ಲಿದೆ ಅಂಕಿಅಂಶ ಪಟ್ಟಿ. 11 on the board. Loss of 1 wicket in the side of ಬ್ರಹ್ಮಲಿಂಗೇಶ್ವರ ಕ್ರೀಡರ್ಸ್ ಒನ್ಸೆ. 11ರ ಗಳಿಕೆಯಲ್ಲಿದೆ ಒಂದು ಹುದ್ದರಿಯ ನಷ್ಟವನ್ನು ಕಂಡಿದೆ. ಈಗಾಗಲೇ 5 ಓವರ್ಗಳ ಪಂದ್ಯಾಟವಾಗಿರುತ್ತದೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 10ರ ಗಳಿಕೆಗೆ ಒಂದು ಹುದ್ದರಿಯನ್ನು ಕಳೆದುಕೊಂಡಿತ್ತು. ಎರಡನೇ ಚಾಲ್ತಿಯಲ್ಲಿದೆ. ಆರಂಭಿಕ ಚೆಂಡು ಡಾಟ್, ಎರಡನೇ ಚೆಂಡು ನೋ ಬಾಲ್. ಬೌಲರ್ನ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ, ಹೊಸ ಎಸ್ತಿಗಾರನ ಅಂಕಣಕ್ಕೆ ಕರೆತರ್ತಾ ಇದ್ದಾರೆ. ಪ್ರಜ್ವಲ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ದ್ವಿತೀಯ ಚೆಂಡಿನ ಪ್ರಯತ್ನದಲ್ಲಿ ಪ್ರಜ್ವಲ್ ನಿರ್ಣಾಯಕ ದಿನೇಶ್ ರವನ್ನು ಬಳಸಿಕೊಂಡು ಅಂಕಿಅಂಶ ಪಟ್ಟಿಯಲ್ಲಿ ಮೊದಲ ಚೆಂಡು ಡಾಟ್ ಬಾಲ್. ಎಸೆತಗಾರನ ಬದಲಾವಣೆಯನ್ನು ಕಂಡಿದೆ. ಮಂಗೇಶ್ ಶಾನ್ಬಾಗ್ ರವರು, ಶ್ರೀಯುತ ಮಂಗೇಶ್ ಶಾನ್ಬಾಗ್, ದಯವಿಟ್ಟು ಪ್ರಧಾನ ವೇದಿಕೆ ಬನ್ನಿ. ವೇದಿಕೆಯಲ್ಲಿ ಬಂದು ಆಸೀನರಾಗಿ ಪಂದ್ಯಾಟದ ವೀಕ್ಷಣೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಂಡು ಬರಿದ್ದಾವೆ. ಶಾನ್ಬಾಗ್ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಮಂಗೇಶ್ ಶಾನ್ಬಾಗ್ ರವರೇ, ದಯವಿಟ್ಟು ವೇದಿಕೆ ಬನ್ನಿ. ವೇದಿಕೆಯಿಂದ ಬಂದು ಆಸೀನರಾಗಿ ಒಂದು ಪಂದ್ಯಾಟವನ್ನು ವೀಕ್ಷಿಸಿ ಆಟಗಾರರನ್ನು ಹುರಿದುಂಬಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರ ಕಳಕಳೆಯ ವಿನಂತಿ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಡಿ ಆಟಗಾರರೇ. ಚರ್ಚೆಗೆ ಆಸ್ಪದವನ್ನು ಮಾಡಿಕೊಡಬೇಡಿ ನಿರ್ಣಾಯಕರೇ. ಮೊದಲ ಚೆಂಡಿನ ಮುಕ್ತಾಯವನ್ನು ಕಂಡುಬರಿದ್ದಾವೆ. ಎರಡನೇ ಚೆಂಡಿನ ಪ್ರಯತ್ನದಲ್ಲಿ ಒಂದು ಚೆಂಡಿನ ಮುಕ್ತಾಯವನ್ನು ಕಾಣಿಸಿರ್ತಕ್ಕಂಥ ಪ್ರಜ್ಜು ತೃತೀಯ ಚೆಂಡಿಗಾಗಿ. This time ball goes behind the wicket. There is no connection between bat and ball. No runs comes from last delivery. It's a dot. 3 ಚೆಂಡುಗಳ ಮುಕ್ತಾಯವನ್ನು ಕಂಡುಬರಿದ್ದಾವೆ. 4ನೇ ಬಾರಿಗೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆರಂಭಿಕ ಚೆಂಡನ್ನು ಅಲ್ಲಿಂದ ಎಸ್ತುಗಾರಿಕೆಯಲ್ಲಿ ಪೂರೈಸಿದ್ರು. ನಡುವೆ ನೋ ಬಾಲ್, ಕ್ಲೀನ್ ಬಾಲ್. ಆದರೆ ಅವಕಾಶ ಕೈ ಚೆಲ್ಲಿಕೊಂಡ್ರು. ನಿಯಮದ ಉಲ್ಲಂಘನೆ ಆಗಿದೆ ಎನ್ನುವ ತೀರ್ಪು ನಿರ್ಣಾಯಕರಿಂದ ಘೋಷಣೆ ಆಗ್ತಾ ಇದೆ. ಹದ್ದು ಮೀರಿದ ಎಸೆತಗಾರಿಕೆ ಪ್ರದರ್ಶನ, ದಂಡನೆ ಎಸೆತಗಾರನಿಗಾದ್ರೆ 1 ಓಟದ ಗಳಿಕೆ. ಪಾದಚಲ್ಲ ಮುಖ್ಯವಾಗಿ ಒನ್ಸೆ ಆಟಗಾರ ಪೂರೈಸಿಕೊಂಡ್ರೆ ನೋ ಬಾಲ್ಗೆ 1 ಓಟ, 2 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. 14ರ ಗಳಿಕೆಯಲ್ಲಿದೆ ಅಂಕಪಟ್ಟಿ. 3 ಚೆಂಡುಗಳ ಮುಕ್ತಾಯವನ್ನು ಕಂಡುಬರಿದ್ದಾವೆ. ದ್ವಿತೀಯ ಚಾಲನೆಯಲ್ಲಿದೆ. Second over progressing now. 14 on the board. 3 ಚೆಂಡುಗಳ ಮುಕ್ತಾಯವನ್ನು ಕಂಡುಬರಿದ್ದಾವೆ. ಇನ್ನು ಕೂಡ ತನ್ನ ಬತ್ತಳಿಕೆಯಲ್ಲಿ 3 ಅಸ್ತ್ರಗಳನ್ನು ಬಚ್ಚಿಟ್ಟುಕೊಂಡ ಪ್ರಜ್ವಲ್, ಬಿಬಿಸಿ ಬೆಂಗಳೂರಿನ ಆಟಗಾರ.
14ರ ಗಳಿಕೆಯನ್ನು ಕಂಡವರಿದ್ದ ಅಂಕಿಅಂಶ ಪಟ್ಟಿಯಲ್ಲಿ ಹದಿಮೂರು ಆಯ್ತು. ಸ್ಟ್ರೈಕರ್ ಚೇಂಜ್ ಆಗ್ಲಿಕ್ಕಿಲ್ಲ ಅಲ್ಲ, ಬೋಲ್ಡ್ ಆದೇವನ ಸರಿ ಆಯ್ತು. ಈ ನಡುವೆ 4ನೇ ಬಾರಿಗೆ ಈ ನಡುವೆ ಚೆಂಡಿಗೆ ಸ್ಟ್ರೈಕ್ ಡ್ರೈವ್ ಅನ್ನು ಮಾಡಿದ್ರು ಆಟಗಾರ ಅಭಿ. ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಒಂಟಿ ಹೊಡೆದ ಮುಖ್ಯವಾಗಿ ತಂಡದ ಖಾತೆ 14ರ ಗಳಿಕೆಯಲ್ಲಿದೆ. 14ರ ಗಳಿಕೆಯಲ್ಲಿದೆ. 4 ಚೆಂಡುಗಳ ಮುಕ್ತಾಯವನ್ನು ಕಂಡುಬರಿದ 5ನೇ ಬಾರಿಗೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಈ ನಡುವೆ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಈ ಒಂಟಿ ಹೊಡೆದ ಮುಖ್ಯವಾಗಿ ತಂಡದ ಖಾತೆ ಲಗ್ಗೆ ಇಡ್ತಾ ಇದೆ. 15ರ ಗಳಿಕೆಯಲ್ಲಿದೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿದಿರ್ತದೆ. As it's the final delivery of the second over. Faju into the attack. In striker and Abhi trying to face that ball. ಮೈಯನ್ನು ಬಡಿದಪ್ಪಳಿಸಿತ್ತು ಚೆಂಡು. ಉದ್ದರಿಯ ಆಘಾತಕ್ಕೆ ಮನವಿಯನ್ನು ಸಲ್ಲಿಸಿಕೊಂಡು ನಿರ್ಣಾಯಕರಿಂದ ಎಸ್ ಹಿಟ್ ವಿಕೆಟ್. ಅಭಿ ವಾಕ್ಸ್ ಬ್ಯಾಕ್ ಟು ದಿ ಪವಿಲಿಯನ್. 2ನೇ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. 2ನೇ ಕೊನೆಯ ಚೆಂಡಿನಲ್ಲಿ ಪ್ರಜ್ವಲ್ ಯಶಸ್ಸನ್ನು ಗಿಟ್ಟಿಸಿಕೊಳ್ತಾ ಇದ್ದಾನೆ. ತನ್ಮೂಲಕ 15ಕ್ಕೆ 2 ಎನ್ನುವ ಸ್ಥಿತಿಯಲ್ಲಿದೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್. 1 save, 15 on the board, loss of 2 after the completion of the over number 2. Second over completed, 15 runs on the board, loss of 2 wicket in the side of Brahmalingeshwara cricketers. 1 save. ಪ್ರಥಮ ಬಹುಮಾನವಾಗಿ ಈಗಾಗಲೇ ಒಂದು ಸಂಸ್ಥೆ ಅಡಿಯಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದೆ. 44,444 ರೂಪಾಯಿ ಹಾಗೂ ಶಾಶ್ವತ ಫಲಕವನ್ನು ಕೊಡ ಮಾಡಲಾಗ್ತದೆ. ದ್ವಿತೀಯ ಬಹುಮಾನವಾಗಿ 33,333 ಹಾಗೂ ಶಾಶ್ವತ ಫಲಕವನ್ನು ಕೊಡ ಮಾಡಲಾಗ್ತದೆ. ಉತ್ತಮ ಆಟಗಾರನ ಗುರುತಿಸುವ ಕೈಂಕರ್ಯವನ್ನು ಕೂಡ ಈಗಾಗಲೇ ಈ ಒಂದು ಸಂಸ್ಥೆ ಅಡಿಯಲ್ಲಿ ಕಂಡುಕೊಂಡು ಬರಿದ್ದಾವೆ. ಸರಣಿ ಶ್ರೇಷ್ಠ, ಪಂದ್ಯ ಶ್ರೇಷ್ಠ, ಉತ್ತಮ ದಾಂಡುಗಾರ, ಉತ್ತಮ ಗೂಟು ರಕ್ಷಕ, ಉತ್ತಮ ಎಸೆತಗಾರ, ಈ ಎಲ್ಲ ಪ್ರಶಸ್ತಿಗಳನ್ನ ಆಟಗಾರರನ್ನ ಉತ್ತೇಜಿಸುವ ಸಲುವಾಗಿ, ಆಟಗಾರರ ಹುರಿದುಂಬಿಸುವ ಸಲುವಾಗಿ ಈ ಒಂದು ಸಂಸ್ಥೆ ಅಡಿಯಲ್ಲಿ ಕೊಡಮಾಡಲಾಗ್ತದೆ. ಈ ಎಲ್ಲ ಪಂದ್ಯಾಟದ ನೇರ ಚಿತ್ರಣ ಮನೆಯಲ್ಲಿ ಕುಳಿತು ಕೂಡ ವೀಕ್ಷಣೆಯನ್ನು ಮಾಡಬಹುದು. ಜನಮನ ಚಾನೆಲ್ ಯೂಟ್ಯೂಬ್ ನಲ್ಲಿ ಈ ಒಂದು ಪಂದ್ಯಾಟದ ನೇರ ಪ್ರಸಾರವಾಗ್ತಾ ಇದೆ. ಕೂಡ ಮನೆಯಲ್ಲಿ ಕುಳಿತು ಕೂಡ ನೀವು ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನ ಯಾವುದೇ ಅಡ್ಡಿ ಆತಂಕವಿಲ್ಲದ ವೀಕ್ಷಣೆಯನ್ನು ಮಾಡಬಹುದು ಅಂತ ಅವಕಾಶವನ್ನು ಕೂಡ ಈ ಒಂದು ಸಂಸ್ಥೆ ಅಡಿಯಲ್ಲಿ ಕಲ್ಪಿಸಿಕೊಟ್ಟವರಿದ್ದಾವೆ. ಮೂರನೇ ಚಾಲ್ ಎಸ್ತುಗಾರಿಕೆ ಭಾಗದಲ್ಲಿ ಪಮ್ಮು ಅರುಣ್ ರವರನ್ನು ಬಳಸಿಕೊಂಡು ಸ್ಟ್ರೈಕರ್ ನಲ್ಲಿ ಅರುಣ್ ಔಟ್ಸೈಡ್ ದಿ ಆಫ್ ಸ್ಟಂಪ್ ಅಂಪೈರ್ ಡಿಕ್ಲೇರ್ಡ್ ಆಸ್ ವೈಡ್ ಡೆಲಿವರಿ.
One more runs goes to the scoreboard in the form of extra. Score moves on to 18. 18 ಗಳಿಕೆಯಲ್ಲಿದೆ. ಈ ನಡುವೆ ಸಿಂಗಲ್ ಬರ್ತಾ ಇದೆ. 2 ಚೆಂಡುಗಳ ಮುಕ್ತಾಯವನ್ನು ಕಂಡು ಬರೆದವ. 2 ಚೆಂಡುಗಳ ಮುಕ್ತಾಯದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 19 ಗಳಿಕೆಯನ್ನು ಕೂಡಿಕೊಳ್ತಾ ಇದೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್. ಒನ್ಸೆ ಬಿಬಿಸಿ ಬ್ಯಾಂಗಲೂರು ತಂಡವನ್ನು ಕಂಡು ಬರೆದವ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ. 2ನೇ ಸೆಮಿಫೈನಲ್ ಪಂದ್ಯಾಟ. ಬಿಬಿಸಿಯ ವಿರುದ್ಧವಾಗಿ ಆಟವನ್ನು ಮುಂದುವರಿಸಿಕೊಳ್ತಾ ಇದೆ ಬ್ರಹ್ಮಲಿಂಗೇಶ್ವರ. ಪಮ್ಮು ಎಸೆಗಾರಿಕೆ ಭಾಗದಲ್ಲಿ 3ನೇ ಚೆಂಡಿನ ತಬಕದಲ್ಲಿ ಪಮ್ಮು ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗ್ತದೆ. ಸ್ಟ್ರೈಕರ್ ನಲ್ಲಿ ಆಶಯ್ ಚೆಂಡನ್ನು ಎದುರಿಸಬೇಕಾಗ್ತದೆ. ಅನುಭವಿ ಕಿಲಾಡಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿ ಮೊದಲ ಸಿಕ್ಸರ್ ಅನ್ನು ಅಂಕಣದಲ್ಲಿ ದಾಖಲಿಸಿದಂತ ಅನಂತ ಆರಂಭಿಕ ಹಂತದಲ್ಲಿ 5ನೇ ಚೆಂಡಿನಲ್ಲಿ ಆರಂಭಿಕವನ್ನು 5ನೇ ಚೆಂಡಿನಲ್ಲಿ ಹುದ್ದರಿಯನ್ನು ಒಪ್ಪಿಸಿಕೊಟ್ಟಿದ್ರು. ಈ ನಡುವೆ ಸ್ಟ್ರೈಕರ್ ನಲ್ಲಿ ಆಶಯ್. Yes, there is a beautiful connection between bat and ball. ಮೆಡಾಲ್ ರಿಸರ್ವ್ ನಲ್ಲಿ ಚೆಂಡಿಗೆ ಕ್ಷೇತ್ರರಕ್ಷಣೆ ಮೂಡಿ ಮಾಡ್ತಾ ಇದೆ. ಮತ್ತೆ 1 ಓಟದ ಗಳಿಕೆಯನ್ನು ಸಾಧಿಸಿಕೊಂಡ ಆಶಯ್ ಅಂಕಿಅಂಶ ಪಟ್ಟಿ 20ರ ಗಳಿಕೆಯನ್ನು ಕೂಡಿಕೊಳ್ತಾ ಇದೆ. 3 ಚೆಂಡುಗಳ ಮುಕ್ತಾಯವನ್ನು ಕಂಡು ಬರೆದವ. 3 ಚೆಂಡುಗಳನ್ನು ಪೂರ್ತಿಗೊಳಿಸಿದಂತ ಬಿಬಿಸಿಯ ಪಮು 4ನೇ ಬಾರಿಗೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಿರ್ಣಾಯಕರನ್ನು ಬಳಸಿಕೊಂಡು. ಮುಗಿಬಿತ್ತು ಚೆಂಡು ದಾಂಡಿಗರ ಮೇಲೆ. ಚೆಂಡಿಗೆ ತಕ್ಕ ದಂಡನೆಗೆ ತಕ್ಕ ಉತ್ತರ. 1 ಓಟದ ದಕ್ಕಿಸುವಿಕೆಯ ಪ್ರಯತ್ನ ಯಶಸ್ವಿ ಪಾದಚಲನೆಯನ್ನು ಕಂಡುಕೊಂಡಿದೆ. ಆಶಯ್ ಮತ್ತೆ 1 ಓಟವನ್ನು ದಾಖಲಿಸಿಕೊಂಡ್ರೆ ತಂಡದ ಖಾತೆ 21ರ ಗಳಿಕೆಯಲ್ಲಿದೆ. 4 ಚೆಂಡುಗಳ ಮುಕ್ತಾಯವನ್ನು ಕಾಣಿಸಿರ್ತಕ್ಕಂಥ ಪಮ್ಮು 3ನೇ ಚಾಲನೆಯಲ್ಲಿದೆ. 5 ಓವರ್ಗಳ ಪಂದ್ಯಕೂಟವಾಗಿರ್ತದೆ. ಕನಿಷ್ಠವಾಗಿ 4 ಎಸೆಗಾರರನ್ನ ಅಂಕಣಕ್ಕೆ ಇಳಿಸಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪಮ್ಮು 5ನೇ ಬಾರಿಗೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. Yes, there is a reverse connection. Arun gets a single once again. 1 more runs goes to the scoreboard. Score moves on to 22. Ashay gets that single. 22 runs on the board. 5 ಚೆಂಡುಗಳ ಮುಕ್ತಾಯವನ್ನು ಕಂಡು ಬರೆದ ಬಿಬಿಸಿಯ ಪರ ಕೊನೆಯ ಚೆಂಡನ್ನು ಎಸೆಯಬೇಕಾಗ್ತದೆ. ಪಮ್ಮು 3ನೇ ಅಂತ್ಯವನ್ನು ಕಾಣಿಸಬೇಕಾದ್ರೆ ಲಾಸ್ಟ್ 1 ಬಾಲ್ ಲೆಫ್ಟ್. ಕೊನೆಯ ಚೆಂಡು ಪಮ್ಮು ಕಡೆಯಿಂದ. So there is a call for a catch. Fielder under the ball. Safe and taken, well judged catch. 1 more wicket fell down in the side of Brahmalingeshwara Cricketers. Once losing his 3rd wicket in the form of caught out. Ashay walks back to the Arun walks back to the pavilion. End of the Arun innings. This time 22 runs on the board. Loss of 3. ಓವರ್ ನಂಬರ್ 3 ಕಂಪ್ಲೀಟೆಡ್ ರೈಟ್ ನೌ. 3ನೇ ಓವರ್ನ ಮುಕ್ತಾಯವನ್ನು ಕಂಡು ಬರೆದವ. 22ಕ್ಕೆ 3ನೇ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಪ್ರದರ್ಶನವನ್ನು ಬಿಬಿಸಿ ಬ್ಯಾಂಗಲೂರು ಪಾಳ್ಯದಲ್ಲಿ ಕಂಡು ಬರೆದಿದ್ದೇವೆ. ಈ ನಡುವೆ ಕೂಡ ಸಿಂಗಲ್ ಡಬಲ್ ಮುಖ್ಯವಾಗಿ ಅಂಕಿಅಂಶ ಪಟ್ಟಿ 22ರ ಗಳಿಕೆಯತ್ತ ಮುಖ ಮಾಡಿದೆ. 1 ಸಿಕ್ಸರ್ ಅನ್ನು ಹೊರತುಪಡಿಸಿದ್ರೆ ತದನಂತರ ಯಾವುದೇ ಚೆಂಡು ಕೂಡ ಅಂಕಣದ ಹೊರಭಾಗವನ್ನು ಕಂಡುಕೊಂಡಿಲ್ಲ. ಬೌಂಡರಿ ಅಂಚನ್ನು ಸವರಿಕೊಂಡಿಲ್ಲ. ಅದೇನೇ ಇರಲಿ ಅಂಕಿಅಂಶ ಪಟ್ಟಿಯಲ್ಲಿ 18 ಚೆಂಡುಗಳ ಮಂಗಳವನ್ನು ಕಂಡು ಬರೆದಿದ್ದಾವೆ. 18 ಚೆಂಡುಗಳ ಮಂಗಳದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 22ರ ಗಳಿಕೆಯನ್ನು ದಾಖಲಿಸಿಕೊಳ್ತಾ ಇದೆ. 22 ಓಟವನ್ನು ದಾಖಲಿಸುವಷ್ಟರಲ್ಲಿ ತನ್ನ ಅಮೂಲ್ಯ 3 ಹುದ್ದರಿಯನ್ನ ಎದುರಾಳಿಗಳ ತೆಕ್ಕೆಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒನ್ಸೆ ಎದುರಾಳಿಯಾಗಿ ಬಿಬಿಸಿ ಬ್ಯಾಂಗಲೂರು ತಂಡವನ್ನು ಕಂಡು ಬರೆದಿದ್ದಾವೆ. ಹೊಸ ಎಸೆತಗಾರನ ಕರೆತರುವ ಪ್ರಯತ್ನವನ್ನು ಮಾಡಿಕೊಳ್ತಾ ಇದೆ. ಪಜ್ಜು 4ನೇ ಚಾಲ್ತಿಗಾಗಿ ಸ್ಟ್ರೈಕರ್ ನಲ್ಲಿ ಆಶಾಯ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವರುಣ್. ಈ ನಡುವೆ ಹೊಸ ದಾಂಡಿಗರಾಗಿ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ ವರುಣ್. ಆಶಯ್ ಅವರ ಸ್ಟ್ರೈಕರ್ ನಲ್ಲಿ ಕಂಡುಬರಿದ್ದಾವೆ. ಈ ನಡುವೆ 4ನೇ ಚಾಲ್ತಿಗಾಗಿ ಪಜ್ಜು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಮೊದಲ ಚೆಂಡು ಬಾಲತ್ತರಕ್ಕೆ ಚಿಮ್ಮಿದ ಚೆಂಡು. ಫೀಲ್ಡರ್ ಅಂಡರ್ ದಿ ಬಾಲ್. there is a call for a catch. Yes, safe and he is taken, well judged catch. 1 more wicket fell down. There is a breakthrough again for the team BBC strikes this time through ಪಜ್ಜು ಮುಖ್ಯರ ಬಾಗಿ ಹುದ್ದರಿಯನ್ನು ಕಬಳಿಸಿಕೊಳ್ತಾ ಇದೆ. 4ನೇ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒನ್ಸೆ. ಅನುಭವಿ ಕಿಲಾಡಿ ಅನಂತ ಆಘಾತದ ನಂತರ ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ರನ್ ಗತಿಯ ಆವೇಗವನ್ನು ಕುಂಠಿತಗೊಳಿಸ್ತಾ ಇದೆ.
ಅಂಕಿಅಂಶ ಪಟ್ಟಿಯಲ್ಲಿ 4ನೇ ಚಾಲನೆ. ಮೊದಲ ಚೆಂಡಿನಲ್ಲಿ 4ನೇ ಹುದ್ದರಿಯನ್ನು ಕೂಡ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒಡಿಸೆ ಕಳೆದುಕೊಳ್ತಾ ಇದೆ. ಹೊಸದಾಂಡಿಗಿನ ಅಂಕಣದ ಒಳ ಪ್ರವೇಶವಾಗ್ತಾ ಇದೆ. ಅಜಿತ್ ಈ ನಡುವೆ ಹೊಸದಾಂಡಿಗನಾಗಿ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. 22ರ ಗಳಿಕೆಗೆ 4ರ ಆಘಾತವನ್ನು ಕಂಡುಕೊಳ್ತಾ ಇದೆ. ಕೊನೆ 2 ಚೆಂಡುಗಳ ಲೆಕ್ಕಾಚಾರದಲ್ಲಿ 2 ಹುದ್ದರಿಯನ್ನು ಕಳೆದುಕೊಂಡಿದೆ. 2ನೇ ಬಾರಿಗೆ ಈ ನಡುವೆ ಚೆಂಡು. ಎಸ್, ಇಟ್ಸ್ ಅ ಡ್ರಾಪ್ ಕ್ಯಾಚ್. 1 more runs goes to the scoreboard. Score moves on to 23. ಜೀವದಾನವನ್ನು ಲಭಿಸಿಕೊಂಡ ಅಜಿತ್ಗೆ ಜೀವದಾನ ಲಭಿಸ್ತಾ ಇದೆ. 2 ಚೆಂಡುಗಳ ಮುಕ್ತಾಯವನ್ನು ಕಂಡು ಬರೆದ ಪಂಜು ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಪ್ರದರ್ಶನವನ್ನು ತೋರ್ಪಡಿಸಿದ್ರು ಕೂಡ ಸುಲಭ ಕ್ಯಾಚ್ ಅನ್ನ ನೆಲಕ್ಕೆ ಹಾಕಿದ್ರು. ಒಟ್ಟಾರೆ ಒಂದು ಜೀವದಾನವನ್ನು ಪಡೆದುಕೊಂಡು ಅಜಿತ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನಿಟ್ಟಿಸರನ್ನ ಬಿಟ್ರೆ ಅಂಕಿಅಂಶ ಪಟ್ಟಿಯಲ್ಲಿ 2ನೇ ಚೆಂಡಿನ ಮುಕ್ತಾಯವನ್ನು ಕಾಣಿಸುತ್ತಿರ್ತಕ್ಕಂಥ ಹೆಗ್ಗಳಿಕೆ ಪಂಜೂರ್ ಅವರಿಗೆ ಸಲ್ತದೆ. ಬತ್ತಳಿಕೆ 3ನೇ ಅಸ್ತ್ರ ಇನ್ನಷ್ಟೇ ಪ್ರಯೋಗವನ್ನು ಕಾಣಬೇಕಾಗ್ತದೆ. ಎರಗಬೆತ್ತು ಇನ್ ಸ್ವಿಂಗ್. Yes, there is a little appeal for caught behind the wicket. Umpire given no signal. There is no connection between bat and ball. It's a in swing delivery. It's a dot ball at the end. Ball goes behind the wicket. ಈ ನಡುವೆ 14ನೇ ಬಾರಿಗೆ ಚೆಂಡು massive 6 more. Yes, a clever shot, perfect timing between bat and ball. He left-hand. Yes, Ajit gets a Varun gets a part 6 in this match. Second time ball goes over the fence. ಅಂಕಿಅಂಶ ಪಟ್ಟಿಯಲ್ಲಿ ಲಗ್ಗೆ ಇರ್ತಾ ಇದೆ ತಂಡದ ಖಾತೆ. 29ರ ಗಳಿಕೆಯತ್ತ 6 ಮುಖ್ಯವಾಗಿ ಎದುರಾಳಿಗಳಿಗೆ ಮತ್ತೆ ಎಚ್ಚರಿಕೆಯ ಕರೆಗಂಟೆಯನ್ನು ರವಾನಿಸಿಕೊಂಡಿರ್ತಕ್ಕಂಥ ವರುಣ್. 2 ಚೆಂಡುಗಳು ವೈಯಕ್ತಿಕವಾಗಿ ಎದುರಿಸಿಕೊಂಡಿರ್ತಕ್ಕಂಥ ವರುಣ್ ಮೊದಲ 6 ಅನ್ನು ಅಂಕಣದಲ್ಲಿ ದಾಖಲಿಸಿಕೊಂಡು ತನ್ನ ದಾಂಡಿಗತೆಯ ಅಪಾಯದ ಸೂಚನೆಯನ್ನು ಎದುರಾಳಿಯ ಎಸೆತಗಾರರಿಗೆ ಪರಿಚಯಿಸಿಕೊಟ್ಟಿದ್ದಾನೆ. ಮಿಡ್ ಆನ್ ವಿಭಾಗದಲ್ಲಿ ಭರ್ಜರಿ ಪೂರೈಕೆ ಆಗ್ತಾ ಇದೆ 6. ಈ ನಡುವೆ 4 ಚೆಂಡುಗಳ ಮುಕ್ತಾಯವನ್ನು ಕಂಡು ಬರೆದ ಪಂಜು ಬತ್ತಳಿಕೆಯಲ್ಲಿ ಇನ್ನೂ ಕೂಡ 2 ಅಸ್ತ್ರಗಳು ಬಾಕಿ ಉಳಿದಿರ್ತದೆ. 5ನೇ ಅಸ್ತ್ರವನ್ನು ಎದುರಿಸುವ ತಬಕದಲ್ಲಿ ಸ್ಟ್ರೈಕರ್ ನಲ್ಲಿ ಈಗಾಗಲೇ 6 ಅನ್ನು ಸಿಡಿಸಿರ್ತಕ್ಕಂಥ ವರುಣ್ ಈ ನಡುವೆ ಪಂಜು 5ನೇ ಬಾರಿಗೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅಂಕಿಅಂಶ ಪಟ್ಟಿಯಲ್ಲಿ 29ರ ಗಳಿಕೆಯನ್ನು ಕಂಡು ಬರೆದ 4 ಹುದ್ದರಿಯನ್ನು ಈಗಾಗಲೇ ಕಳೆದುಕೊಂಡಿದೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ಇವರ ಸಾರಥ್ಯದಲ್ಲಿ ಪ್ರೀತಿ ಸಾಮರಸ್ಯ ಒಗ್ಗಟ್ಟಿನ ಬಾಂಧವ್ಯದ ಬೆಸುಗೆಗಾಗಿ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್. ಈ ನಡುವೆ 5ನೇ ಚೆಂಡು ಮತ್ತೆ ಲಾಂಗ್ ಆನ್ ಭಾಗದಲ್ಲಿ ಚೆಂಡು 6. Huge shot. It's again over the fence. 6 more. ಅಂಕಿಅಂಶ ಪಟ್ಟಿ ಲಗ್ಗೆ ಇಡ್ತಾ ಇದೆ 35ರ ಗಳಿಕೆಯತ್ತ. ವರುಣ್ ಬ್ಯಾಕ್ ಟು ಬ್ಯಾಕ್ 2 6 ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಅಂಕಿಅಂಶ ಪಟ್ಟಿ ಮತ್ತೆ ಬೃಹತ್ ಮೊತ್ತದತ್ತ ಮುಖ ಮಾಡುವ ಸೂಚನೆಗಳು ರವಾನಿಸಿಕೊಳ್ತಾ ಇದೆ. ವರುಣ್ ಇದೇ ರೀತಿಯ ದಾಂಡಿಗತೆಯ ಪ್ರದರ್ಶನವನ್ನು ಮುಂದುವರಿಸಿದ್ದೆ ಆದಲ್ಲಿ ಎದುರಾಳಿಗಳ ಅಸ್ತ್ರ ಪುಡಿ 2 ಚೆಂಡುಗಳು ಪಂಜು ನಿಖರವಾಗಿ ದಾಳಿಯನ್ನ ಮೊದಲ 3 ಚೆಂಡಿನಲ್ಲಿ ದಾಖಲಿಸಿದ್ರು. ಮೊದಲ ಚೆಂಡಿನಲ್ಲಿ ಹುದ್ದರಿಯನ್ನು ಕಬಳಿಸಿದ್ರು. ಅದಾದ ನಂತರ ಸಿಂಗಲ್, ಅದಾದ ನಂತರ ಡಾಟ್ ಬೋ, ತದನಂತರ 6. 5ನೇ ಚೆಂಡು ಕೂಡ 6 ನ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸಿಡಿದಂತ ಗಂಡುಗಳಲ್ಲಿ ಮಾತ್ರ ಸ್ಟ್ರೈಕರ್ ನಲ್ಲಿ ನಿಂತಿರ್ತಕ್ಕಂಥ ವರುಣ್ ಎನ್ನುವ ಕಿಲಾಡಿ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ನ ಆಟಗಾರ. ಈ ನಡುವೆ ಕೊನೆಯ ಚೆಂಡಿಗಾಗಿ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಪಂಜು. ಚೆಂಡು ಕಾಲನ್ನು ಬಡಿದಪ್ಪಳಿಸಿತ್ತು. ರನ್ಔಟ್ ಆಗುವ ಸಾಧ್ಯತೆ ವಿಚಾರ ಕೈಕೊಡ್ತಾ ಇದೆ. ಒಂಟಿ ಓಟವನ್ನು ಸಿಪ್ರಗತಿಯಲ್ಲಿ ಪೂರೈಸಿಕೊಳ್ತಾ ಇದ್ದಾರೆ. ಅಪಾಯದ ಅಂಚಿನಲ್ಲಿ ಅಜಿತ್ ಒಂಟಿ ಓಟವನ್ನು ಪೂರೈಸುವಲ್ಲಿ ಸಹಕಾರವನ್ನು ನೀಡಿದ್ರು ವರುಣ್ಗೆ. ಸ್ಟ್ರೈಕ್ ರೊಟೇಷನ್ ಮಾಡಿಕೊಳ್ತಾ ಇದ್ದಾನೆ. 4 ಓವರ್ಗಳ ಮುಕ್ತಾಯವನ್ನು ಮುಕ್ತಾಯ ಕಂಡಿರ್ತಕ್ಕಂಥ 24 ಚೆಂಡುಗಳ ನಡುವೆ ಅಂಕಿಅಂಶ ಪಟ್ಟಿಯಲ್ಲಿದೆ 36ರ ಗಳಿಕೆ. 36 on the board after the completion of the 4th over. Loss of 4 wicket in the side of Brahmalingeshwara cricketers. One save.
ಬಿಬಿಸಿಗೆ ಮತ್ತೆ 6 ಚೆಂಡುಗಳು ಬಹಳಷ್ಟು ತಲೆನೋವಾಗಿ ಪರಿಣಮಿಸಿಕೊಳ್ತಾ ಇದೆ. ಸ್ಟ್ರೈಕರ್ ನಲ್ಲಿ ಈಗಾಗಲೇ 2 ಅಮೋಘ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿರ್ತಕ್ಕಂಥ ವರುಣ್ ಮತ್ತೆ ಸ್ಟ್ರೈಕರ್ ನಲ್ಲಿ ಗೋಚರಿಸಿಕೊಳ್ತಾ ಇದ್ದಾನೆ. ಕೊನೆಯ ಚೆಂಡಿನಲ್ಲಿ ಸಿಂಗಲ್ ಪಡೆದಿದ್ರು ವರುಣ್. ಈ ನಡುವೆ ಕೊನೆಯ 6 ಚೆಂಡುಗಳು ವರುಣ್ ರವರ ಮೇಲೆ ಪ್ರಯೋಗಿಸಬೇಕಾಗ್ತದೆ ಮೊದಲ ಎಸೆತವನ್ನು. ಎಸೆತಗಾರಿಕೆ ಭಾಗದಲ್ಲಿ ಬಿಬಿಸಿ ಬೆಂಗಳೂರು ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ 36 ಗಳಿಕೆಯನ್ನ 24 ಚೆಂಡುಗಳ ನಡುವೆ ಬಿಟ್ಟುಕೊಟ್ಟಿದೆ. ಒಂದು ಹಂತದಲ್ಲಿ ಎದುರಾಳಿಗಳ 4 ಬಲಾಢ್ಯ ಬೇಟೆಯಾಡಿದಂತ ಬಿಬಿಸಿ ಬೆಂಗಳೂರು ಅದಾದ ನಂತರ ವರುಣ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಮುಖ್ಯವಾಗಿ ತಂಡವನ್ನು ಮತ್ತೆ ಟ್ರ್ಯಾಕ್ಗೆ ತರುವ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾನೆ. ದಾಂಡಿಗತೆ ಭಾಗದಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಹೊಸ ಎಸೆತಗಾರನ್ನು ಕರೆತರುವ ಪ್ರಯತ್ನವನ್ನು ಮಾಡಿಕೊಳ್ತಾ ಇದೆ. ಸುಮಂತ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ. ಸುಜಿತ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಕೊನೆಯನ್ನು ಚಾಲ್ತಿಗಾಗಿ. ವರುಣ್ ಸ್ಟ್ರೈಕರ್ ಎಂಡಲ್ಲಿ ನಾವು ಸ್ಟ್ರೈಕರ್ ವಿಭಾಗದಲ್ಲಿ ಅಜಿತ್ ಈಗಾಗಲೇ 12 ವೈಯಕ್ತಿಕ ಗಳಿಕೆಯಲ್ಲಿ ಆಟವನ್ನು ಮುಂದುವರಿಸಿಕೊಂಡಿರ್ತಕ್ಕಂಥ ವರುಣ್. ಮೊದಲ ಚೆಂಡಿಗಾಗಿ ಸುಜಿತ್ ಈ ನಡುವೆ ಸಿಂಗಲ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ವರುಣ್. ಸಿಂಗಲ್ ಮುಖ್ಯವಾಗಿ ಸ್ಟ್ರೈಕ್ ರೊಟೇಷನ್ ಮಾಡಿಕೊಂಡ್ರೆ ಅಜಿತ್ ಸ್ಟ್ರೈಕರ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ಒಂದು ಓಟದ ಮುಖ್ಯವಾಗಿ ತಂಡದ ಖಾತೆ 37 ಗಳಿಕೆಯಲ್ಲಿದೆ. 37 ಆನ್ ದಿ ಬೋರ್ಡ್. ಹಿರಿಯ ಮುಂದಾಳು ಮಾರ್ಗದರ್ಶಕರು ಆಗಿರುವ ಸತೀಶ್ ಗಾಣಿಗ ನಮ್ಮೊಂದಿಗಿದ್ದಾರೆ. ಸರ್, ತಮ್ಮನ್ನು ಗುರುತಿಸಿಕೊಂಡು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಸಹಕಾರ ಮಾರ್ಗದರ್ಶನ ಸದಾ ನಮ್ಮೊಂದಿಗೆ ಇರಲಿ ಎನ್ನುವ ಆಶಯದೊಂದಿಗೆ ಈ ಪಂದ್ಯಾಟಕ್ಕೆ ಆಗಮಿಸಿರುವ ನಮ್ಮ ಸಮಾಜದ ಹಿರಿಯ ಮಾರ್ಗದರ್ಶಕರು ಸತೀಶ್ ಗಾಣಿಗ ನಮ್ಮೊಂದಿಗಿದ್ದಾರೆ. ಅರವಿಂದ್ ಮೋಟಾರ್ಸ್ ನ ಮ್ಯಾನೇಜರ್ ಆಗಿರುವ ಸತೀಶ್ ಗಾಣಿಗ ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಮೊದಲ ಚೆಂಡಿನಲ್ಲಿ ಸಿಂಗಲ್ ಪಡೆದುಕೊಂಡ್ರು. 2ನೇ ಚೆಂಡಿನಲ್ಲಿ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. There is a little connection between bat and ball ಎನ್ನುವ ತೀರ್ಪು ಘೋಷಣೆ ಆಗ್ತಾ ಇದೆ. Caught me on the wicket. One more wicket fell down in the side of Brahmalingeshwara. Cricketers once losing as the 5th wicket. 2 ಚೆಂಡುಗಳ ಮುಕ್ತಾಯವನ್ನು ಕಂಡು ಬರುತ್ತವೆ. ಆಟಗಾರರಿಗೆ ಅವಕಾಶದ ಬಹುಮಾನದ ಘೋಷಣೆ ಆಗ್ತಾ ಇದೆ. ಈ ಬ್ಯಾನರ್ಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಆಟವನ್ನ ಮುಂದುವರಿಸುವಾಗ ದಾಂಡಿಗೆರೆ ರಮೇಶ್ ಗಾಣಿಗ ಕೊಲ್ಲೂರು, ನಾಗರಾಜ್ ಗಾಣಿಗ ಬಂಕೇಶ್ವರ, ಗೋಪಾಲ್ ಗಾಣಿಗ ಬಂಕೇಶ್ವರ, ರವಿ ಗಾಣಿಗ ಬಂಕೇಶ್ವರ, ರವಿ ಗಾಣಿಗ ತಗ್ಗರ್ಸೆ ಈ 4 ಬ್ಯಾನರ್ಗಳಿಗೆ ಸಿಕ್ಸರ್ ಅನ್ನ ಸಿಡಿಸಿದ್ದೇ ಆದಲ್ಲಿ 1,000 ರೂಗಳ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಶ್ರೀಯುತ ಗೋಪಾಲ್ ಗಾಣಿಗ ಬಂಕೇಶ್ವರ. 3 ಚೆಂಡಿನ ಮುಕ್ತಾಯವನ್ನು ಕಂಡು ಬರಿದ್ದಾವೆ. 3 ಚೆಂಡುಗಳ ನಡುವೆ ಅಂಕಿಅಂಶ ಪಟ್ಟಿಯಲ್ಲಿ 37 ಗಳಿಕೆಯನ್ನು ಕಂಡು ಬರಿದ್ದೇವೆ. ಮತ್ತೆ ಸಿಂಗಲ್ ಬರ್ತಾ ಇದೆ. ಬೌಂಡರಿ 41 ಗಳಿಕೆ ಮುಖ ಮಾಡ್ತಾ ಇದೆ. ಸುನಿಲ್ ಬೌಂಡರಿಯನ್ನು ದಾಖಲಿಸಿಕೊಂಡ್ರು. ಕೊನೆಯ 2 ಚೆಂಡುಗಳು ಬಾಕಿ ಉಳಿದಿರ್ತದೆ. ಲಾಸ್ಟ್ 2 ಬಾಲ್ ಟು ಗೋ. ಕೊನೆಯ 2 ಚೆಂಡುಗಳು ಬಾಕಿ ಉಳಿದಿರ್ತದೆ. ಅಂಕಪಟ್ಟಿಯಲ್ಲಿ 41 ಗಳಿಕೆಯನ್ನು ಕಂಡು ಬರಿದ್ದಾವೆ. 5ನೇ ಬಾರಿಗೆ ಸುಜಿತ್ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸುನಿಲ್ ಒಂದು ಔಟವನ್ನು ದಾಖಲಿಸಿಕೊಂಡ್ರು 5ನೇ ಚೆಂಡಿನಲ್ಲಿ. ತಂಡದ ಖಾತೆ 42 ಗಳಿಕೆಯಲ್ಲಿದೆ. ಲಾಸ್ಟ್ 1 ಬಾಲ್ ಟು ಗೋ. ಕೊನೆಯ 1 ಚೆಂಡು ಬಾಕಿ ಉಳಿದಿರ್ತದೆ. ಕೊನೆಯ ಚೆಂಡಿನ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಎಸ್ತುಗಾರಿಕೆ ಭಾಗದಲ್ಲಿ ಸುಜಿತ್ ಬಿಬಿಸಿಯ ಕಡೆಯಿಂದ ಒನ್ಸೆ ಮೇಲೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒನ್ಸೆ ವಿರುದ್ಧವಾಗಿ ಬಿಬಿಸಿ ಬೆಂಗಳೂರು ತಂಡವನ್ನು ಕಂಡು ಬರಿದ್ದಾವೆ. ಕೊನೆಯ ಚೆಂಡಿಗಾಗಿ ಕೊನೆಯ ಚೆಂಡನ್ನು ದಂಡಿಸುವ ಪ್ರಯತ್ನ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಕಂಡು ಬರಿದ್ದಾವೆ. ಚೆಂಡು ಸೀಮಾರೇಖೆ ಅಂಚನ್ನು ಸವರಿಕೊಳ್ತಾ ಇದೆ. ಬಾಲ್ ಥ್ರೋಯಿಂಗ್ ಲೈಕ್ ಅ ಬುಲೆಟ್. ಫೈನಲಿ ಇಟ್ಸ್ ರೀಚ್ ದ ಬೌಂಡರಿ ಲೈನ್. 4 run. One of the clever shot by the batsman. Score moves on to 46. 46 ಗಳಿಕೆಯನ್ನು ಕಂಡುಕೊಳ್ತಾ ಇದೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒನ್ಸೆ. 47 ಟಾರ್ಗೆಟ್ ಅನ್ನು ಬಿಬಿಸಿ ಬೆಂಗಳೂರಿಗೆ ಬಿಟ್ಟು ಕೊಡ್ತಾ ಇದೆ. ಹಾಗೆ ಮುಂದಿನ ವಿದ್ಯಮಾನದಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದ್ದಾವೆ. ವಿನಯ್ ಮುಂದಿನ ವಿದ್ಯಮಾನದಲ್ಲಿ
ಧನ್ಯವಾದಗಳು ಸಚಿನ್ ಅವರೇ. ಈ ಪಂದ್ಯಾಟದಲ್ಲಿ ಇಷ್ಟರವರೆಗೆ ವೀಕ್ಷಕ ವಿವರಣೆ ನೀಡಿರುವ ಶ್ರೀಯುತ ಸಚಿನ್ ಅವರಿಗೆ ಗಾಣಿಗ ಸಮಾಜ ಬಾಂಧವರ ಪರವಾಗಿ ಅಭಿನಂದನೆಗಳು ಮತ್ತು ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು. BBC ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಓಣಸೆ ಗ್ರೌಂಡ್ಗೆ ಬನ್ನಿ ಪ್ಲೀಸ್. ಸಮಾರೋಪ ಸಮಾರಂಭ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಇನ್ನು ಫೈನಲ್ ಪಂದ್ಯಾಟ ಇರ್ತದೆ. ಬ್ಲೂ ಸ್ಟಾರ್ ಮಾಜಿ ಆಟಗಾರ ರಾಜೇಶ್ ಆಚಾರ್ಯರನ್ನ ನಮ್ಮ ಈ ಪಂದ್ಯಕೂಟದ ವೀಕ್ಷಣೆ ಇರ್ತಾರೆ, ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. Running away from pimples is difficult. Switch to Garnier Men Actified Face Wash. Fights up to 99.9% pimple-causing germs. ಅದೇ ರೀತಿ ನಮ್ಮ ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ಪ್ರಶಾಂತ್ ಗಾಡಿಗ, ಬಂಕೇಶ್ವರ ಇವರನ್ನು ಕೂಡ ಗುರುತಿಸಿಕೊಡ್ತಾ ಇದ್ದೇವೆ. ತೀರ್ಪುಗಾರರೇ ಅರುಣ್, ಸ್ವಲ್ಪ ಬೇಗ ನಡೆಸ್ಕೊಡಿ. ಅದೇ ರೀತಿ ನಮ್ಮ ಈ ಪಂದ್ಯಕೂಟದ ರಮೇಶ್ ಗಾಣಿಗ ಕೊಲ್ಲೂರು, ನಾಗರಾಜ್ ಗಾಣಿಗ ಬಂಕೇಶ್ವರ, ಗೋಪಾಲ್ ಗಾಣಿಗ ಬಂಕೇಶ್ವರ, ರವಿ ಗಾಣಿಗ ತಗರ್ಸೆ ಈ ಬ್ಯಾನರ್ಗಳಿಗೆ ಸಿಕ್ಸರ್ ಅನ್ನ ದಾಖಲಿಸಿದ್ರೆ 1,000 ರೂಗಳ ಭರಪೂರ ಕೊಡುಗೆ ಇರ್ತದೆ. BBC ಬೆಂಗಳೂರು ಆಟಗಾರರೇ ಗಮನಿಸಿಕೊಳ್ಬೇಕು. ಈ 4 ಬ್ಯಾನರ್ಗಳಿಗೆ ಸಿಕ್ಸರ್ ಅನ್ನ ತಾಗಿಸಿದಾದ್ರೆ 1,000 ರೂಗಳ ಘೋಷಣೆಯಾಗಿರ್ತದೆ. ಬ್ರಹ್ಮಲಿಂಗೇಶ್ವರ ವಲಸೆ ಆದಷ್ಟು ಬೇಗ, ಸಮಯ ಅಭಾವ ಇರುವುದರಿಂದ ಬೇಗ ಶುರು ಮಾಡಿ. ಬೇಗ ಆಡಿಸಿ. BBC ಆಟಗಾರರಿಗೆ ಅಂತೇಳಿ ಅಲ್ಲ ಅಣ್ಣ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ
ದ್ವಿತೀಯ ತಂಡವಾಗಿ ಸೆಮಿಫೈನಲ್ ತಲುಪುವ ತಂಡ. ಇವಾಗ ಹೋರಾಟ, ಪ್ರತಿ ಹೋರಾಟ, ಹೈ ವೋಲ್ಟೇಜ್ ಕಾದಾಟ ಸಾಕ್ತಾ ಇದೆ. ನಿನ್ನೆ ನಡೆದ ಅಂತಿಮ ಪಂದ್ಯಾಟದಲ್ಲಿ ಬಲಿಷ್ಠ ಕುಂದಾಪುರ ತಂಡವನ್ನು ಸೋಲಿಸಿ ಸೋಮಲಿಂಗೇಶ್ವರ ಹಾಲಂಬೇರು ತಂಡ ಫೈನಲ್ ಪ್ರವೇಶಿಸಿತ್ತು. ಅದೇ ರೀತಿ ಇಂದಿನ ದಿನ ಅಂತಿಮ ದಿನದಾಟ ಸೆಮಿಫೈನಲ್ ಪಂದ್ಯಾಟದಲ್ಲಿ ಇವಾಗ ಫೈನಲ್ ತಲುಪುವ ಎರಡನೇ ತಂಡ ನಿರ್ಧರಿಸುವ ಪಂದ್ಯಾಟ. ಅನಂತು ಆರಂಭಿಕ ಅವರು ಎಸೆಗಾರಿಕೆಯಲ್ಲಿದ್ರೆ, ಮತ್ತೆ ಸ್ಟ್ರೈಕನ್ನ ಲೆಫ್ಟಿ ಶಶಿ ಪಡ್ಕೊಂಡ್ರೆ ನಾನ್ ಸ್ಟ್ರೈಕನ್ನ ಅನಿಲ್ ಪಡ್ಕೊಡ್ತಾನೆ. ರಾಜ್ಯ ಮಟ್ಟದ BBC ಬೆಂಗಳೂರು ಪರವಾಗಿ ಆಡುವಂತ ಆಟಗಾರರು. ಕಳೆದ ಪಂದ್ಯಾಟದ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಬಿರುಸಿನ 4 ಸಿಕ್ಸರ್ ಅನ್ನು ದಾಖಲಿಸಿದ ಲೆಫ್ಟಿ ಶಶಿ ಈ ಹಂತದಲ್ಲಿ ಪ್ರಾಮುಖ್ಯತೆ ಪಂದ್ಯಾಟದಲ್ಲಿ ಅದ್ಯಾವ ರೀತಿ ಆಟವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಹಿಂದಿನ ಪಂದ್ಯಾಟ ಅನಿಲ್ ಕೂಡ ಭರ್ಜರಿಯಾಗಿ 4 ಸಿಕ್ಸರ್ ಅನ್ನು ದಾಖಲಿಸಿತು BBC ಬೆಂಗಳೂರು ಪರವಾಗಿ. ಇವಾಗ 30 ಚೆಂಡಿನ ಕಾಳಗ, 30 ಎಸೆತ, 47 ಓಟಗಳ ಅವಶ್ಯಕತೆ ಇರ್ತದೆ. ಎರಡು ತಂಡಗಳಿಗೂ ಕೂಡ 50-50 ಅವಕಾಶವಿರ್ತದೆ. ಅನಂತು ಎಸೆಗಾರಿಕೆಯಲ್ಲಿ ಪಂದ್ಯವನ್ನ ಕಷ್ಟದಲ್ಲಿ ದುಬಾರಿ ಸ್ಪೆಲ್ ಅನ್ನು ದಾಖಲಿಸಿದ್ರು ಅನಂತು. ಈ ಬಾರಿ ಸುಂದರತೆ ಎಸೆಗಾರಿಕೆ, ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಇವಾಗ ಮತ್ತೆ ಯಾರ್ಕಲ್ ಅಂಡ್ ಡೆಲಿವರಿಯನ್ನು ಅನಂತು ದಾಖಲಿಸ್ತಾ ಇದ್ದ. ತೀರ್ಪುಗಾರಿಕೆಯಲ್ಲಿ ಅರುಣ, ಮತ್ತೊಂದೆಡೆ ರಾಮಕೃಷ್ಣ ದೇವಾಡಿಗ, ಕಾರ್ಪೊರೇಷನ್ ಬ್ಯಾಂಕ್ ಬೈಂದೂರು ಅದೇ ರೀತಿ ಬಹಳಷ್ಟು ಯಶಸ್ವಿಯಾಗಿ ತೀರ್ಪುಗಾರಿಕೆ ನಡೆಸಿಕೊಡ್ತಾ ಇದ್ದಾರೆ. ದಿನೇಶ್ ಗಾಣಿಗ ಮತ್ತು ಅರುಣ್ ಪೂಜಾರಿ ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಟದ ತೀರ್ಪುಗಾರಿಕೆಯಲ್ಲಿ. ಮತ್ತೆ ಚತುರ್ಥ ಚೆಂಡಿಗಾಗಿ ಮತ್ತೆ ಅನಂತು. ಇವಾಗ 4ನೇ ಚೆಂಡಿಗಾಗಿ ಈ ಬಾರಿ ಬೆರಸಿನ ಹೊಡೆತ ಲಾಂಗರಿ ಬಗಲೇ ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇವಾಗ ಆರಂಭಿಕ ನಂಬಿಕೆ ಆಟಗಾರ ಲೆಫ್ಟಿ ಶಶಿ ಉದ್ದರಿ ಪತನವಾಗ್ತಾ ಇದೆ. ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸಿಯ ಆಟಗಾರ ಪಡ್ಕೊಳ್ತಾ ಇದ್ದಾನೆ. ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿ ಪ್ಲೀಸ್. ಸೋಮಲಿಂಗೇಶ್ವರ ವೇಣುಗೋಪಾಲಕ ಸರ್ವ ಸದಸ್ಯ ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿ ಪ್ಲೀಸ್. ಇದೊಂದು ಸೆಮಿಫೈನಲ್ ಫೈನಲ್ ಪಂದ್ಯಾಟದ ಆಗುವಂತ ಎಲ್ಲ ಸಾಧ್ಯತೆ ಇರ್ತವೆ. ವಿವಾದಗಳಿಗೆ ಅವಕಾಶ ಕೊಡಬೇಡಿ. ವೀರಭದ್ರ ಗಾಣಿಗವರು ನಡೆಸ್ಕೊಡ್ಬೇಕು ಪ್ಲೀಸ್.
ಇವಾಗ ತಂಡದ ಮೊತ್ತ 10ರಲ್ಲೇ ಸ್ಥಗಿತವನ್ನ ಕಾಣ್ತದೆ. ಆರಂಭಿಕ ಹುದ್ದರಿ 4 ಕಟ್ತಾ ಇದೆ. ತನ್ಮೂಲಕ ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಆರಂಭಿಕ 2 ಎಫ್ತಲ್ಲಿ ಬಿರುಸಿನ ಬೌಂಡರಿ ಸಿಕ್ಸರ್ ದಾಖಲಿಸಿದ ಆಟಗಾರ ಇವಾಗ ಮತ್ತೆ ಅನಂತು ಎಸ್ತಗಾರಿಕೆಯಲ್ಲಿ ಬಲಿಷ್ಠ ಟ್ರಂಪ್ ಕಾರ್ಡ್ ಆಟಗಾರ ಲೆಫ್ಟಿ ಶಶಿ ಇವಾಗ ಹುದ್ದರಿಯನ್ನ ಪಡ್ಕೊಂಡು ಆರಂಭಿಕ ಹಂತದಲ್ಲಿ ಬಿರುಸಿನ ಬೌಂಡರಿ ಸಿಕ್ಸಲ್ ದಾಖಲಿಸಿದ್ರು ಕೂಡ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ನಮ್ಮಲ್ಲಿ ಅಸಾಧ್ಯ ರೀತಿಯ ಕ್ಯಾಚ್ ಅನ್ನ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒನ್ಸೆ ಆಟಗಾರ ಪಡ್ಕೊಂಡು ಸಬಲ್ ಅಂತ ಆಟಗಾರ ಅವರು ಒಂದರಲ್ಲಿ 4-3 ಸಿಕ್ಸರ್ ಅನ್ನ ಕ್ರಮೇಣ ಸಿಕ್ಸರ್ ದಾಖಲಿಸಬಲ್ಲ ಆಟಗಾರ ಅನಿಲ ಈ ಹಂತದಲ್ಲಿ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಡ್ತಾರೆ. ಬಹಳಷ್ಟು ಅಪಾಯಕಾರಿ ಡೇಂಜರಸ್ ಬ್ಯಾಟ್ಸ್ಮನ್. ಇವಾಗ ದ್ವಿತೀಯ ನಷ್ಟಗಾರಿಕೆಯಲ್ಲಿ ಅಜಿತ್ ಇವಾಗ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒನ್ಸೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಪರವಾಗಿ ಅಜಿತ ದ್ವಿತೀಯ ನಷ್ಟಗಾರಿಕೆಯಲ್ಲಿ ಸ್ಟ್ರೈಕ್ ಅನ್ನ ಸೇವಾ ಸಂಘ ತಗ್ಗರ್ಸೆ ಸಾರಥ್ಯದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದ ಅತಿಥಿಗಳಲ್ಲಿ ಓರ್ವರಾಗಿರುವ ನಮ್ಮೆಲ್ಲರ ಜನಪ್ರಿಯ ನಾಯಕರು ಶ್ರೀಯುತ ಗೋಪಾಲ ಪೂಜಾರಿಯವರ ಆಗಮನವಾಗಿದೆ. ಸರ್, ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸಮಾಜದ ಯುವ ಮುಂದಾಳು, ನಮ್ಮ ಮಾರ್ಗದರ್ಶಕರು ಆಗಿರುವ ನಾಗರಾಜ್ ಗಾಣಿಗ ಅವರು ಸಹಿತ ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಇವರಿಗೂ ಸಹಿತ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಮಣಿಕಂಠ ದೇವಾಡಿಗ ಅವರನ್ನು ಸಹಿತ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಟದತ್ತ ಗಮನ ಕೊಡೋದಾದ್ರೆ ಇವಾಗ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ದ್ವಿತೀಯವನ್ನ ಬಹಳಷ್ಟು ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅಜಿತ. ಇವಾಗ ಸ್ಟ್ರೈಕ್ ಅನ್ನ ಆರಂಭಿಕ ಬೌಂಡರಿಯನ್ನ ದಾಖಲಿಸಿದ ಆಟಗಾರ ಪಜ್ಜು ತೃತೀಯ ಎಸೆತಕ್ಕಾಗಿ
ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಅನಿಲ ಸ್ಟ್ರೈಕ್ ಅನ್ನ ಇವಾಗ ಪಡ್ಕೊಳ್ತಾ ಇದ್ದಾನೆ. ಒಂದು ಓಟದ ಸೇರ್ಪಡೆ, ತಂಡದ ಮೊತ್ತ ಇವಾಗ 16ಕ್ಕೆ ತಲುಪ್ತಾ ಇದೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರ್ತದೆ. ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ ದಯವಿಟ್ಟು. ಮುಖ್ಯ ತೀರ್ಪುಗಾರಿಕೆಯಲ್ಲಿ ದಿನೇಶ್ ಗಾಣಿಗ, ಮತ್ತೊಂದೆಡೆ ಅರವಿಂದ ಪೂಜಾರಿ ಬಹಳಷ್ಟು ಯಶಸ್ವಿಯಾಗಿ 2 ದಿನದ ಆಟದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅನಿಲ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. ಚತುರ್ಥ ಚೆಂಡಿಗಾಗಿ ಮತ್ತೆ ಅಜಿತ, ಬಿರುಸಿನ ಆಟಗಾರ ಅನಿಲ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬೇರೋಸಿನ ಹೊಡೆತಕ್ಕೆ ಪ್ರಯತ್ನ, ತನ್ಮೂಲಕ ಕ್ಲೀನ್ ಬೌಲ್. ಅನಿಲನ ಹುದ್ದರಿ ಇವಾಗ ಪತನವಾಗ್ತಾ ಇದೆ. ತನ್ಮೂಲಕ ನಂಬಲ ಸಾಧ್ಯ ರೀತಿಯಲ್ಲಿ ಹುದ್ದರಿ ಪತನವಾಗ್ತಾ ಇದೆ. ಏತನ್ಮಧ್ಯೆ ಪ್ಲೀಸ್ ವಾದಗಳಿಗೆ ಅವಕಾಶವನ್ನು ಕೊಡಬೇಡಿ ದಯವಿಟ್ಟು. ಅಲ್ಲಿ ಆಟಗಾರರು ಪ್ಲೀಸ್, ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒಣಸೆ ಪ್ಲೀಸ್ ದಯವಿಟ್ಟು ಅಲ್ಲಿ ಆಟವನ್ನ, ಕ್ರೀಡಾ ಸ್ಫೂರ್ತಿಯನ್ನ ಮರಿಬೇಕು. ಆಟವನ್ನ ಆಟದ ರೀತಿಯಲ್ಲಿ ಆಡಿ ದಯವಿಟ್ಟು ಗಮನಿಸಿಕೊಳ್ಳಿ. ಯಾವುದೇ ರೀತಿ ವೈಮನಸ್ಸನ್ನ ಮಾಡಿಕೊಳ್ಬೇಡಿ. ಇದು ನಿಮ್ಮಿ ಪಂದ್ಯಾಟ, ನಿಮ್ಮಿ ಸಮಾಜದ ಪಂದ್ಯಾಟ. ಸಹಕರಿಸಬೇಕು 2 ತಂಡ ಆಟಗಾರರು. ಅದೇ ರೀತಿ ಮತ್ತೊಬ್ಬ ಹೊಸ ಆಟಗಾರ ಸತ್ಯನಾರಾಯಣ ಸತಿ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ನಂಬಲ ಅಸಾಧ್ಯ ರೀತಿಯಲ್ಲಿ ಅನಿಲ ಇವಾಗ ಪೆವಿಲಿಯನ್ ಸೇರಿಕೊಳ್ತಾ ಇದ್ರೆ ಮತ್ತೆ ಅಂತಿಮ 2 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ದ್ವಿತೀಯ ಓವರ್ನಲ್ಲಿ. ಇವಾಗ 5ನೇ ಚೆಂಡಿಗಾಗಿ ಮತ್ತೆ ಅಜಿತ ಈಗಾಗಲೇ ಈ ಓವರ್ನಲ್ಲಿ ಬಂದು ಅಮೂಲ್ಯ ಹುದ್ದರಿಯನ್ನ ಪಡ್ಕೊಂಡ್ರು. ತಂಡದ ಮೊತ್ತ 16ರಲ್ಲೇ ಸ್ಥಗಿತವನ್ನ ಕಾಣ್ತಾ ಇದೆ. 5ನೇ ಚೆಂಡಿಗಾಗಿ ಮತ್ತೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒಣಸೆ ಪರವಾಗಿ ಅಜಿತ ಕೇವಲ 2 ಅಷ್ಟಗಳು ಮಾತ್ರ ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಅಜಿತ್. ಈ ಬಾರಿ ಬೆರೋಸಿನ ಹೊಡೆತ ಡೀಪ್ ಸ್ಕ್ವಾಲ್ ಆಗಿ ಭಾಗದಲ್ಲಿ ಸೀಮಾರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಸತ್ಯನಾರಾಯಣ ಆರಂಭಿಕ ಹಸ್ತರ ಬೌಂಡರಿಯನ್ನು ದಾಖಲಿಸಬಲ್ಲ ಅಂತ ಆಟಗಾರ, ರಾಜ್ಯ ಮಟ್ಟದ ಪ್ರತಿಭಾನ್ವಿತ ಆಟಗಾರ, ಸ್ಟಾರ್ ಉಪ್ಪುಂದವನ ತಂಡವನ್ನು ಕಟ್ಟಿ ತನ್ನದೇ ಆದ ಛಾಪವನ್ನು ಮೂಡಿಸಿದಂತ ಆಟಗಾರ ಇವಾಗ ವೇಣುಗೋಪಾಲಕೃಷ್ಣ ಟ್ರೋಫಿಯಲ್ಲಿ ಆರಂಭಿಕ ಸ್ಥಳ ಬೌಂಡರಿಯನ್ನ ದಾಖಲಿಸ್ತಾ ಇದ್ದಾರೆ. ನಿರ್ಣಾಯಕ ಪ್ರಾಮುಖ್ಯತೆಯ ಸೆಮಿಫೈನಲ್ ಅಲ್ಲಿ ಮೂಲಕ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ದ್ವಿತೀಯ ಓವರ್ನಲ್ಲಿ. ಅವನೇ ಆರಂಭಿಕ ಹಂತದಲ್ಲಿ ಬಹಳಷ್ಟು ಯಶಸ್ವಿ ನಿರ್ವಹಣೆ ದಾಖಲಿಸಿದ ಅಜಿತ ಇವಾಗ 4 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಚೆಂಡು ಈ ಬಾರಿ ಸತ್ಯ ಮಿಡ್ ವಿಕೆಟ್ ಭಾಗದಲ್ಲಿ ಸೀಮಾ ರೇಖೆ ಕ್ರಮಿಸ್ತಾ ಇದೆ. ಸಿಕ್ಸರ ಈ ಬಾರಿ ಷಟ್ಕ 6 ಓಟದ ಸೇರ್ಪಡೆಯಾಗ್ತಾ ಇದೆ. ಮೊದಲೇ ತಿಳಿಸಿದಂತೆ ಬಹಳಷ್ಟು ಅಪಾಯಕಾರಿ ಆಟಗಾರ ಸತ್ಯನಾರಾಯಣ, ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಬಿಬಿಸಿ ಬೆಂಗಳೂರಿನ ಪರವಾಗಿ. ಈಗಾಗಲೇ ತಂಡದ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಅಂತಿಮ 18 ಚೆಂಡು ಬಾಕಿ ಇರ್ತದೆ. 21 ಓಟಗಳ ಅವಶ್ಯಕತೆ ಇದೆ. ಸುಲಭ ಗುರಿ. ಇವಾಗ 2 ತಂಡಗಳಿಗೂ ಕೂಡ 50-50 ಅವಕಾಶವಿರ್ತದೆ. ನಿರ್ಣಾಯಕ ಹಂತದಲ್ಲಿ ಬಿರುಸಿನ 1 ಸಿಕ್ಸರ್ 1 ಬೌಂಡರಿಯನ್ನು ದಾಖಲಿಸಿದ ಸತ್ಯನಾರಾಯಣ ಪಂದ್ಯವನ್ನ ಟರ್ನಿಂಗ್ ಮಾಡ್ತಾ ಇದ್ದಾನೆ. ಈ ಮುಖೇನ ನಿರ್ಣಾಯಕ ಸೆಮಿಫೈನಲ್ ಪಂದ್ಯಾಟದಲ್ಲಿ ಇವಾಗ ಮತ್ತೆ ಹೊಸ ಹಸ್ತಗಾರನ ಕೊಂಚ ಮಟ್ಟಿನ ಸಮಾಲೋಚನೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒಣಸೆ ಆಟಗಾರರು. ತೀರ್ಪುಗಾರರೇ ಸ್ವಲ್ಪ ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ. ಫೈನಲ್ ಪಂದ್ಯಾಟ ಬಾಕಿ ಇರ್ತದೆ, ಸಮಾರೋಪ ಸಮಾರಂಭ ಕೂಡ ಬಾಕಿ ಇರ್ತದೆ. ಸ್ವಲ್ಪ ಸಹಕರಿಸಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಆಟಗಾರರು. ಇದು ನಿಮ್ಮಿ ಪಂದ್ಯಕೂಟ ಬಹಳಷ್ಟು ಯಶಸ್ವಿಯಾಗಿ ಸಾಗ್ತಾ ಇದೆ. ಅಂತಿಮ ಹಂತ ಕೇವಲ 1 ಪಂದ್ಯಾಟ ಬಾಕಿ ಇರ್ತದೆ. ಅನಂತ ಅವರೇ ಸಹಕರಿಸಿ, ಸ್ವಲ್ಪ ಮಟ್ಟಿಗೆ ನೀವು
ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಆಡಿರ್ತೀರಿ, ಹಲವು ಪಂದ್ಯಾಕೂಟಗಳಲ್ಲಿ. ಸಮಯದ ಮಹತ್ವ ನಿಮಗೆ ಹೇಳಿಕೊಡುವಂಥ ಅವಶ್ಯಕತೆ ಇರುವುದಿಲ್ಲ. ಸಮಯದ ಮುಂದೆ ಕ್ರೀಡೆಯು ಕೂಡ ಶೂನ್ಯವಾಗ್ತದೆ. ಅದೇ ರೀತಿ ಅಂತಿಮ 18 ಚೆಂಡು 21 ಓಟಗಳ ಅವಶ್ಯಕತೆವಾಗ್ತದೆ. ಈ ಮುಖೇನ ಹೊಸ ಎಸ್ತೆಗಾರ ಮಹೇಂದ್ರ ಎಸ್ತೆಗಾರಿಕೆಯಲ್ಲಿ ಈ ಟೂರ್ನಮೆಂಟಿನ ಅತಿ ಶ್ರೇಷ್ಠ ಎಸ್ತೆಗಾರಿಕೆಯನ್ನು ತೋರ್ಪಡಿಸಿದಂತೆ ಎಸ್ತೆಗಾರ 4 ಹುದ್ದರಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದು ಮೇಡನ್ ಓವರ್ ದಾಖಲಿಸಿದ ಏಕಮಾತ್ರ ಎಸ್ತೆಗಾರ. ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ 4 ಹುದ್ದರಿ ಜೊತೆ ಮೇಡನ್ ಓವರ್ ಎಸೆದಂತ ಆಟಗಾರ ಇವಾಗ ತಂಡವನ್ನು ಅದ್ಯಾವ ರೀತಿ ಮೇಲತ್ತನೆಂದು ಕಾದು ನೋಡಬೇಕಾಗಿದೆ. ಮತ್ತೆ ಹೊಸ ಎಸ್ತೆಗಾರ, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ. ಅನಂತು ಎಸ್ತೆಗಾರಿಕೆ ಭಾಗದಲ್ಲಿ 18 ಚೆಂಡು 21 ಓಟಗಳ ಅವಶ್ಯಕತೆ. ಮತ್ತೆ ಸ್ಟ್ರೈಕ್ ಅನ್ನ ಸವ್ಯಸಾಚಿ ಕ್ರಿಕೆಟರ್ ಪ್ರಜ್ಜು ಪಡ್ಕೊಳ್ತಾ ಇದ್ದಾನೆ. ಬಾಬುರಾವ್ ಅವ್ರನ್ನು ಕೂಡ ಈ ಪಂದ್ಯಾಟದ ವೀಕ್ಷಣೆ ಇಲ್ಲತ್ತೆ ಅವರನ್ನು ಕೂಡ ಗುರುತಿಸಿಕೊಂಡಿದ್ದಾವೆ. ಹದಿನೆಂಟು ಚೆಂಡು 21 ಓಟಗಳ ಅವಶ್ಯಕತೆ. ಮತ್ತೆ ರೋಚಕ ರೋಮಾಂಚನಕಾರಿ ಘಟ್ಟ ತಲುಪ್ತಾ ಇದೆ, ತೀರ ಕುತೂಹಲಕಾರಿ ಘಟ್ಟ. ಅನಂತು ತೃತೀಯವನ ಪ್ರಥಮ ಚೆಂಡಿಗಾಗಿ ಮತ್ತೆ ಸ್ಟ್ರೈಕ್ ಅನ್ನ ಪಜ್ಜು ಪಡ್ಕೊಳ್ತಾ ಇದ್ದಾನೆ. ಈ ಬಾರಿ ಸುಂದರತೆ ಲೆಗ್ಲೆನ್ಸ್ ಆಟ, 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 27ಕ್ಕೆ ತಲುಪ್ತಾ ಇದೆ. ನಿರ್ಣಾಯಕ 17 ಚೆಂಡು 20 ಓಟಗಳ ಅವಶ್ಯಕತೆ. ಸರಾಸರಿ 1 ಓಟಗಳನ್ನ ದಾಖಲಿಸಿದ್ದು ಕೂಡ ಅಂತಿಮ ಹಂತದಲ್ಲಿ ಸುಲಭ ಗೆಲ್ಲುವ ಅವಕಾಶ ಇರ್ತದೆ. 2 ತಂಡಗಳಿಗೂ ಕೂಡ 50-50 ಅವಕಾಶವಿರ್ತದೆ. ಅದೇ ರೀತಿ ರಮೇಶ್ ಗಾಣಿಗ ಕೊಲ್ಲೂರು, ನಾಗರಾಜ್ ಗಾಣಿಗ ಬಂಕೇಶ್ವರ, ಗೋಪಾಲ್ ಗಾಣಿಗ ಬಂಕೇಶ್ವರ, ರವಿ ಗಾಣಿಗ ತಗರ್ಸೆ, ಈ 4 ಬ್ಯಾನರ್ಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರೆ 1000 ರೂಗಳ ಘೋಷಣೆ ಆಗಿರ್ತದೆ. BBC ಬೆಂಗಳೂರು ಗಮನಿಸಿಕೊಳ್ಬೇಕು. ಈ ರೀತಿ ರಿವರ್ಸ್ ಮಾಡುವಂತ ಪ್ರಯತ್ನ, ತನ್ಮೂಲಕ 1 ಓಟದ ಹೆಚ್ಚುವರಿಯಾಗಿ ಸೇರ್ಪಡೆಯಾಗ್ತದೆ. ಅದೃಷ್ಟದ ಆಟದಲ್ಲಿ BBC ಬೆಂಗಳೂರು ಅದೃಷ್ಟವನ್ನ ಪಡ್ಕೊಳ್ತಾ ಇದೆ. ಸುಲಭದ ರನ್ಔಟ್ ಅವಕಾಶ ಇತ್ತು, ತನ್ಮೂಲಕ 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಪ್ರಜ್ಜು ಈಗ ಅದೃಷ್ಟದ ಆಟವನ್ನ ನಡೆಸ್ಕೊಳ್ತಾ ಇದ್ದಾನೆ. ತೃತೀಯ ಚೆಂಡಿಗಾಗಿ ಇವಾಗ ತಂಡದ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಈ ಬಾರಿ ಅನಂತು ಎಷ್ಟಂತ ಚೆಂಡು ಥರ್ಡ್ ಮ್ಯಾಚ್ ಕವರ್ಸಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಆಟಗಾರರು ಸಂಭಾವ್ಯ ಬೌಂಡರಿಯನ್ನ ತಡೆ ಹಿಡಿದಿದ್ರು. ಕೇವಲ ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 30ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ. ಅನಂತು ಬಹಳಷ್ಟು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಈ ಮುಖೇನ ಆರಂಭಿಕ ಎಸ್ತಲ್ಲಿ 1 ಓಟಕ್ಕೆ ಅವಕಾಶವನ್ನು ಕೊಟ್ಟರು, ತದನಂತರ 1 ಓಟ. ಈ ಮುಖೇನ ತೃತೀಯ ಎಸ್ತಲ್ಲಿ ಅವಳಿ ಓಟಕ್ಕೆ ಅವಕಾಶ ಮಾಡಿಕೊಟ್ರು. 4ನೇ ಚೆಂಡಿಗಾಗಿ ಅನಂತು ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. ಲಾಗ್ ಬೈ ಮುಖೇನ ಓಟಗಳ ಪೂರೈಕೆ ಆಗ್ತಾ ಇದೆ. 1 ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ 31ಕ್ಕೆ ತಲುಪ್ತದೆ. ಮತ್ತೆ ಕುತೂಹಲಕಾರಿ ಘಟ್ಟ ತಲುಪ್ತಾ ಇದೆ. 2 ತಂಡಗಳಿಗೂ ಕೂಡ ಇವಾಗಲೂ ಕೂಡ 50-50 ಅವಕಾಶವಿರ್ತದೆ. ದ್ವಿತೀಯ ತಂಡವಾಗಿ ಫೈನಲ್ ತಲುಪುವ ತಂಡ ನಿರ್ಧರಿಸುವ ಪಂದ್ಯಾಟ. BBC ಬೆಂಗಳೂರು ವಿರುದ್ಧವಾಗಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒನ್ಸೆ ಆಟಗಾರರು. ವೇಣುಗೋಪಾಲ ಕೃಷ್ಣ ಟ್ರೋಫಿಗೆ ಇದೆಲ್ಲವೂ ಕಾದಾಟ ನಡೆಸ್ತದೆ. ಅದೇ ರೀತಿ ಅಂತಿಮ 2 ಚೆಂಡು ಬಾಕಿ ಇರ್ತದೆ. 2 ಚೆಂಡು. 5ನೇ ಚೆಂಡಿಗಾಗಿ ಮತ್ತೆ ಅನಂತು ಸತಿ. ಈ ಬಾರಿ ಸುಂದರತೆ ಆಟ, ಅಕ್ರಾಸ್ ಲೈನ್ ಆಟವನ್ನು ದಾಖಲಿಸಿದ್ರು ಸತ್ಯನಾರಾಯಣ. ಈಗಾಗಲೇ ಬಿರುಸಿನ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಿದ ಆಟಗಾರ. ಪಂದ್ಯಕ್ಕೆ ಹಿನ್ನಡೆ ಇದ್ದ ತಂಡವನ್ನ ಮುನ್ನಡೆಗೆ ತಂಡ ಆಟಗಾರ ಸತ್ಯನಾರಾಯಣ. ಇವಾಗ ಮತ್ತೆ ಅಂತಿಮ ಚೆಂಡಿಗಾಗಿ ಪಜ್ಜು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಅನಂತು ಅಂತಿಮ ಎಸೆತಕ್ಕಾಗಿ ವೈಯಕ್ತಿಕವಾಗಿ ದ್ವಿತೀಯವನ್ನ ಅಂತಿಮ ಚೆಂಡು, ಚಾಲ್ತಿಯ ತೃತೀಯವನ್ನ ಎಸೆತಗಾರಿಕೆಯಲ್ಲಿ ಈ ಬಾರಿ ಅನಂತ ಎಸ್ತಂತ ಚೆಂಡು ಸುಂದರತೆ ಲೆಗ್ಲೆನ್ಸ್ ಮುಖಾಂತರ ಮಿಡ್ ವಿಕೆಟ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಆರಂಭಿಕ 3 ಓವರ್ ಅಂತ್ಯಕ್ಕೆ ತಂಡದ ಮೊತ್ತ ಇವಾಗ 33ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 2 ವಿಕೆಟ್. ತಂಡದ ಮೊತ್ತ ಇವಾಗ ಅಂತಿಮ 12 ಚೆಂಡು 14 ಓಟಗಳ ಅವಶ್ಯಕತೆ.
ಇನ್ನೂ ಕೂಡ 50-50 ಅವಕಾಶ ಇರ್ತದೆ. ಅದು ಯಾವ ತಂಡ ಫೈನಲ್ ತಲುಪ್ತದೆ ವೇಣುಗೋಪಾಲಕೃಷ್ಣ ಟ್ರೋಫಿಗಾಗಿ ಸೆಣಸಾಟವನ್ನು ನಡೆಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಬಲಿಷ್ಠರ ಕದನ, ಹೈ ವೋಲ್ಟೇಜ್ ಕಾದಾಟ. ಲೈನ್ ಅಂಪೈರ್ ಆಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ವೇಣುಗೋಪಾಲಕೃಷ್ಣ ಸರ್ವ ಸದಸ್ಯರು. ನಮ್ಮ ಪಂದ್ಯಕೂಟದ ವೀಕ್ಷಣೆಯಲ್ಲಿ ಬೈಂದೂರಿನ ಜನಪ್ರಿಯ ಮಾಜಿ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಶ್ರೀಯುತ ಗೋಪಾಲ್ ಪೂಜಾರವರು ನಮ್ಮ ಗೋಪಾಲಕೃಷ್ಣ ಟ್ರೋಫಿಯಲ್ಲಿ ಪಂದ್ಯಾಟ ವೀಕ್ಷಣೆಯಲ್ಲಿ ಇರ್ತದೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸರ್ವ ಸದಸ್ಯರ ಗಾಣಿಗ ಸಮಾಜದ ಪರವಾಗಿ ಆತ್ಮೀಯ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಭಾಗದ ಹಿರಿಯ ಕ್ರಿಕೆಟ್ ಪಟು ಕಿರಣ್ ದೇವಾಡಿಗರವರನ್ನ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ನಮಗೆ ಸಂಘಟಕರು ಈಗಾಗಲೇ ವೇದಿಕೆಯಲ್ಲಿ ಆಹ್ವಾನಿಸಲು ನಿಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಟ್ರಜ್ ಆಗ್ತಾ ಇದೆ ಚೆಂಡು, ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ಟು ಸುಲಭದ ಕ್ಯಾಚ್ ಅನ್ನು ಇವಾಗ ಕೈ ಚೆಲ್ತಾ ಇದೆ. ತನ್ನ ಮೂಲಕ ಒಂದು ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ಟು ತಂಡದ ಮತ್ತೆ ಇವಾಗ 34ಕ್ಕೆ ತಲುಪ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿ ಬಿಬಿಸಿ ಬೆಂಗಳೂರು ಅಂತಿಮ ಹಂತದಲ್ಲಿ ಬಹಳಷ್ಟು ಬಿಗು ಹೋರಾಟ, ಪ್ರತಿ ಹೋರಾಟವನ್ನ ನಡೆಸ್ತಾ ಇದೆ ಎರಡು ತಂಡಗಳು ಫೈನಲ್ ಟಿಕೆಟ್ಗಾಗಿ. ದ್ವಿತೀಯ ಚೆಂಡು ಈ ಬಾರಿ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ತನ್ನ ಮೂಲಕ ಔಟ್ ಸ್ವಿಂಗ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಇವಾಗ ತಂಡದ ಮೊತ್ತ 34ರಲ್ಲಿ ಸ್ಥಗಿತವನ್ನ ಕಾಣ್ತಾರೆ. ಅಂತಿಮ 10 ಚೆಂಡು 13 ಓಟಗಳ ಅವಶ್ಯಕತೆ. ಮತ್ತೆ ರೋಚಕ ಘಟ್ಟ ತಲುಪ್ತಾ ಇದೆ. ಈ ಬಾರಿ ಬಿರುಸಿನ ಆಟ, ಲಾಂಗ್ ಆನ್ ವಿಭಾಗದಲ್ಲಿ ಸುಂದರತೆ ಆಟವನ್ನು ನಟ್ಟು ನೇರ ಹೊಡೆತಗಳನ್ನು ದಾಖಲಿಸಿ ಸತ್ತಿ ಇವಾಗ ತಂಡದ ಮೊತ್ತ 1ಕ್ಕೆ ಒಂದು ಓಟದ ಹೆಚ್ಚುವರಿ 35ಕ್ಕೆ ತಲುಪ್ತಾ ಇದೆ. 9 ಚೆಂಡು 12 ಓಟಗಳ ಅವಶ್ಯಕತೆ ಇರ್ತದೆ. ಈ ಹಂತದಲ್ಲಿ ಸಿಕ್ಸರ್ ಬೌಂಡರಿ ದಾಖಲಿಸಬೇಕಾದ ಅನಿವಾರ್ಯತೆ ಕೂಡ ಇರ್ತದೆ ಬಿಬಿಸಿ ಬೆಂಗಳೂರಿಗೆ. ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ತನ್ನ ಮೂಲಕ ನಂಬಲು ಅಸಾಧ್ಯ ರೀತಿಯಲ್ಲಿ ಗೂಟ ರಕ್ಷಣೆಯನ್ನ ಮಾಡಿದ್ರು ಕೂಡ ಅತಿಕ್ರಮ ಓಟಗಳಿಗೂ ಕೂಡ ಅವಕಾಶವನ್ನು ನೀಡುತ್ತಾರೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ, ಗಮನಿಸಿಕೊಳ್ಳಿ. ನಾಟ್ ಔಟ್ ಎಂದ ತೀರ್ಪು ಇದೆ. ಫ್ರೆಂಡ್ಸ್, ಬ್ರಹ್ಮಲಿಂಗೇಶ್ವರ ವಣ್ಸೆ ಪ್ಲೀಸ್ ಸಹಕರಿಸಿ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರ್ತದೆ, ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ ದಯವಿಟ್ಟು. ಅಲ್ಲಿ ಬಹಳಷ್ಟು ನುರಿತ ತೀರ್ಪುಗಾರರು ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಪ್ಲೀಸ್ ನಾಟ್ ಔಟ್ ಅನ್ನ ತೀರ್ಪು ಕೊಟ್ಟಿದ್ದಾರಲ್ಲ, ಪ್ಲೀಸ್ ಸಹಕರಿಸಿ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರ್ತದೆ, ಗಮನಿಸಿ. ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ ದಯವಿಟ್ಟು. ಪ್ಲೇಯರ್ಸ್ ಲೀವ್ ಇರುವುದಿಲ್ಲ, ಗಮನಿಸಿಕೊಳ್ಬೇಕು. ಬಹಳಷ್ಟು ಯಶಸ್ವಿಯಾಗಿ ತೀರ್ಪುಗಾರ ನಡೆಸಿಕೊಳ್ತಾ ಇದ್ದಾರೆ, ಪ್ಲೀಸ್ ಸಹಕರಿಸಿ. ತೀರ್ಪುಗಾರರ ತೀರ್ಮಾನವು ಅಂತಿಮವಾಗಿರ್ತದೆ, ಚರ್ಚೆಗೆ ಆಸ್ಪದವನ್ನೇ ಕೊಡುವುದಿಲ್ಲ. ಸಂಘಟಕರು ಮೊದಲೇ ತಿಳಿಸಿರ್ತಾರೆ. ಅಂತಿಮ 8 ಚೆಂಡು ಬಾಕಿ ಇರ್ತದೆ. ಎಂಟು ಸತ 12 ಓಟಗಳ ಅವಶ್ಯಕತೆ. ಅಂತಿಮ 2 ಚೆಂಡು ಇವಾಗ ಬಾಕಿ ಇರ್ತದೆ ನಿರ್ಣಾಯಕ ಸೆಮಿಫೈನಲ್ ನಲ್ಲಿ. 5ನೇ ಚೆಂಡಿಗಾಗಿ ಇವಾಗ ವರುಣ ನಿರ್ಣಾಯಕ ಹಂತದಲ್ಲಿ 2 ಸಿಕ್ಸರ್ ಅನ್ನು ದಾಖಲಿಸಿದ್ರು. ಬೇರೋಸಿನ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ
ಸುಲಭ ಕ್ಯಾಚ್ ಅನ್ನ ಇವಾಗ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಆಟಗಾರ ಪಡ್ಕೊಳ್ತಾ ಇದ್ದಾನೆ. ಉದ್ದರಿ ಆಘಾತವನ್ನ ಕಾಡ್ತಾ ಇದೆ. ಸತ್ಯನಾರಾಯಣ ಬ್ಯಾಕ್ ಟು ದ ಪೆವಿಲಿಯನ್. ಪ್ರಜ್ವಲ ಉದ್ದರಿ ನೆಲ ಕಟ್ತಾ ಇದೆ. ಇವಾಗ ಬಿರುಸಿನ ಆಟಗಾರ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಯಶಸ್ಸು ಮಾತ್ರ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಕೈ ಹಿಡಿತಾ ಇದೆ. ಸುಲಭದ ಗುರಿ ನೀಡಿತ್ತು. ಅಂತಿಮ ಹಂತದಲ್ಲಿ ನಾಟಕೀಯ ಕುಸಿತವನ್ನ ಕಾಣ್ತಾ ಇದೆ ಫ್ರೆಂಡ್ಸ್ BBC ಬೆಂಗಳೂರು. ಈ ಪಂದ್ಯಾಟ ಮತ್ತೆ ರೋಚಕ ರೋಮಾಂಚನಕಾರಿ ತೀರಾ ಕುತೂಹಲಕಾರಿ ಘಟ್ಟ ತಲುಪ್ತಾ ಇದೆ. 7-12 ಓಟಗಳ ಅವಶ್ಯಕತೆ. ಸಿಕ್ಸರ್ ಬೌಂಡರಿ ದಾಖಲಿಸಬೇಕಾದ ಅನಿವಾರ್ಯತೆ ಇರ್ತದೆ. ಮತ್ತರ್ವ ಬಿರುಸಿನ ಆಟಗಾರ ಇವಾಗ ಸ್ಟ್ರೈಕ್ ಅನ್ನ ರಾಘು ಹೊಸ ಆಟಗಾರ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದೆ. 7-12 ತಂಡದ ನಾಯಕ ಜೀವಾಳ ಆಧಾರ ಸ್ತಂಭ ಟ್ರಂಪ್ ಕಾರ್ಡ್ ನಾಯಕ ರಾಘು ಅಂಕದ ಕಟ್ಟೆ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದೆ. BBC ಬೆಂಗಳೂರಿನ ಸಾರಥಿ ಇವಾಗ ಪಂದ್ಯವನ್ನ ಯಾವ ರೀತಿ ದಡ ಸೇರಿಸ್ತಾನೆಂದು ಕಾದು ನೋಡಬೇಕಾಗಿದೆ. ಅಂತಿಮ ಚೆಂಡು ಚಾಲ್ತಿಯ 4ನೇ ಓವರ್ನಲ್ಲಿ ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸಿದ ಎಸ್ತೆಗಾರ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ 3 ಬರೋಬ್ಬರಿ ಸಿಕ್ಸರ್ ಅನ್ನು ದಾಖಲಿಸಿ 2 ಬೌಂಡರಿಯನ್ನು ದಾಖಲಿಸಿದ ವರುಣ್ ಇವಾಗ ಅಂತಿಮ ಚೆಂಡಿಗಾಗಿ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯಾಗ್ತದೆ. ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒನ್ಸ್ ಇವಾಗ ಫೈನಲ್ ತಲುಪುವ ಹಾಟ್ ಫೇವರೇಟ್ ತಂಡವಾಗಿ ಗುರುತಿಸ್ತಾ ಇದೆ. BBC ಬೆಂಗಳೂರು ಬಲಿಷ್ಠ ತಂಡವನ್ನ ಇವಾಗ ಮಣ್ಣು ಮುಕ್ಕಿಸುವ ಎಲ್ಲ ಸಾಧ್ಯತೆ ಇರ್ತದೆ. 6-12 2 ಸಿಕ್ಸರ್ ಬಂದ್ರೆ ಫೈನಲ್ಗೆ BBC ಬೆಂಗಳೂರು 6 ಎಸ್ತವನ್ನ ಡಾಟ್ ಮಾಡಿದ್ರೆ ಫೈನಲ್ಗೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒನ್ಸ್. ರೋಚಕ ರೋಮಾಂಚನಕಾರಿ. ಅದೇ ರೀತಿ ರಮೇಶ್ ಗಾಣಿಗ ಕೊಲ್ಲೂರು, ನಾಗರಾಜ್ ಗಾಣಿಗ ಬಂಕೇಶ್ವರ, ಗೋಪಾಲ್ ಗಾಣಿಗ ಬಂಕೇಶ್ವರ, ರವಿ ಗಾಣಿಗ ತಗರ್ಸಿ 4 ಬ್ಯಾನರ್ಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರೆ 1000 ರು ಘೋಷಣೆ ಆಗಿರ್ತದೆ. 6-12 ಓಟಗಳ ಅವಶ್ಯಕತೆ. ಅದೇ ರೀತಿ ಗೋಪಾಲ್ ಪೂಜಾರಿ ಮಾಜಿ ಶಾಸಕರು, ಜನಪ್ರಿಯ ಶಾಸಕರು, ಇವರ ಬ್ಯಾನರ್ಗೆ ಸಿಕ್ಸರ್ ಅನ್ನು ದಾಖಲಿಸಿದ್ದು ಕೂಡ 1000 ರುಗಳ ಘೋಷಣೆ ಆಗಿರ್ತದೆ. ಗಮನಿಸಿಕೊಳ್ಬೇಕು BBC ಆಟಗಾರರು. 6-12 ಓಟಗಳ ಅವಶ್ಯಕತೆ. ಮತ್ತೆ ತೀರಾ ಕುತೂಹಲಕಾರಿ ಬಟ್ಟ ತಲುಪ್ತಾ ಇದೆ. ಪ್ರೇಕ್ಷಕರನ್ನು ಕೂಡ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. ಕಾತುರದ ಕಣ್ಣುಗಳು ಇವಾಗ ಸತ್ಯನಾರಾಯಣ ಮೇಲಿರ್ತದೆ, ಎಸ್ತೆಗಾರನ ಮೇಲಿರ್ತದೆ. ನಮ್ಮ ಪಂದ್ಯಾಕೂಟಕ್ಕೆ ಬೈಂದೂರಿನ ಸಹಕಾರಿ ಧುರೀಣ, ನಮ್ಮೆಲ್ಲರ ಜನಪ್ರಿಯ ಸ್ನೇಹಿತರು, ಸನ್ಮಿತ್ರರು, ನಾಯಕರು ಆಗಿರುವ ಶ್ರೀಯುತ ಎಸ್ ರಾಜು ಪೂಜಾರಿಯವರ ಆಗಮನವಾಗಿದೆ. ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಈ ಪಂದ್ಯಾಕೂಟಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. 6-12 ಓಟಗಳ ಅವಶ್ಯಕತೆ ಇರ್ತದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ 3 ಸಿಕ್ಸರ್ 2 ಬೌಂಡರಿಯನ್ನು ದಾಖಲಿಸಿದ ವರುಣ ಇವಾಗ ಎಸ್ತಗಾರಿಕೆಯಲ್ಲಿ ಚತುರ್ಥವನ್ನು ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಅಮೂಲ್ಯವಾದ ಒಂದು ಹುದ್ದರಿಯನ್ನು ಪಡ್ಕೊಂಡಿದ್ರು. ಪಂದ್ಯವನ್ನ ಟರ್ನಿಂಗ್ ಮಾಡ್ತಾ ಇದ್ದಾನೆ. ಪಂದ್ಯದ ಫಲಿತಾಂಶವನ್ನೇ ಬುಡಮೇಳು ಮಾಡ್ತಾ ಇದ್ದಾನೆ ವರುಣ. ಇವಾಗ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಂಡ್ಸೆಯನ್ನ ಫೈನಲ್ಗೆ ತಲುಪಿಸುವ ಹಂತದಲ್ಲಿ ಯಶಸ್ಸನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. 6-12 ಇವಾಗ ಎಸ್ತಗಾರಿಕೆಯಲ್ಲಿ ಮಹೇಂದ್ರ ಹೊಸ ಎಸ್ತಗಾರ. ಫೈನಲ್ಗೆ ತಲುಪುವ ದ್ವಿತೀಯ ತಂಡ ಯಾವುದು ಎನ್ನುವ ಕುತೂಹಲಕಾರಿ ಪಂದ್ಯಾಟ ಸಾಗ್ತದೆ. ಒಂದೆಡೆ BBC ಬೆಂಗಳೂರು, ಒಂದೆಡೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒನ್ಸೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಗಮನಿಸಿಕೊಳ್ಬೇಕು. 2 ತಂಡದ ಆಟಗಾರರು ಸಹಕರಿಸಬೇಕು. ಮುಖ್ಯ ತೀರ್ಪುಗಾರಿಕೆ ಭಾಗದಲ್ಲಿ ಅರವಿಂದ ಪೂಜಾರಿ, ಮತ್ತೊಂದೆಡೆ ದಿನೇಶ್ ಗಾಣಿಗ ಬಹಳಷ್ಟು ಯಶಸ್ವಿ ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ.
6ಕ್ಕೆ 12 ಸತಿ ಯಾನ ಸತ್ಯನಾರಾಯಣ ಸ್ಟಾರ್ನ ಉಪ್ಪುಂದದ ಹಲವಾರು ಪಂದ್ಯಕೂಟಗಳಲ್ಲಿ ಭಾಗವಹಿಸಿದಂತ ಆಟಗಾರ. ಈ ಬಾರಿ ನೋಬಾಲ್ ಅತಿಕ್ರಮಣ, ನೋಬಾಲ್ ಫ್ರೀ ಹಿಟ್ ಅವಕಾಶವಿರ್ತದೆ. ಕೈಯಲ್ಲಿದ್ದ ಪಂದ್ಯವನ್ನ ಇವಾಗ ಕೈ ಜಾರುವ ಹಂತಕ್ಕೆ ತಲುಪ್ತಾ ಇದೆ. ಮಹೇಂದ್ರ ಇವಾಗ ನೋಬಾಲ್ ನೀಡಿದ್ದೆ ಈ ಪಂದ್ಯಕ್ಕೆ ಮುಳುವಾಗ್ತಾ ಇದೆ. ಫ್ರೀ ಹಿಟ್ ಅವಕಾಶವಿರ್ತದೆ. 6ಕ್ಕೆ 11 ಈಗ ಪಂದ್ಯಾಟ. ಎರಡು ತಂಡಗಳಿಗೂ ಕೂಡ 50-50 ಅವಕಾಶವಿರ್ತದೆ. ಸತಿ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 6 ಸತ 11 ಓಟಗಳ ಅವಶ್ಯಕತೆ. ಫ್ರೀ ಹಿಟ್ ಅವಕಾಶವನ್ನ ಬಳಸಿಕೊಳ್ಳುವ ನಿರೀಕ್ಷೆಯಲ್ಲಿ ಸತ್ಯನಾರಾಯಣ. ಬಾರಿ ಲಾಂಗಾಮಿ ಭಾಗದಲ್ಲಿ ಬಹಳಷ್ಟು ಸುಂದರತೆ ಆಟವನ್ನು ದಾಖಲಿಸಿದ್ರು ಸತ್ಯನಾರಾಯಣ. ಇವಾಗ ರನ್ಔಟ್ ಮುಖೇನ ಸತ್ಯ ಬ್ಯಾಕ್ ಟು ದ ಪೆವಿಲಿಯನ್. ಮುಖೇನ ಅದೃಷ್ಟ ದುರಾದೃಷ್ಟದ ಆಟದಲ್ಲಿ BBC ಬೆಂಗಳೂರು ಇವಾಗ ನಾಟಕೀಯ ಕುಸಿತವನ್ನು ಕಾಣ್ತಾ ಇದೆ. ಸತ್ಯನಾರಾಯಣ ಬ್ಯಾಕ್ ಟು ದ ಪೆವಿಲಿಯನ್. ಅದೃಷ್ಟದ ಆಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರದ ಆಟಗಾರರು. ಇವಾಗ 3ನೇ ಹುದ್ದರಿ 4ನೇ ಹುದ್ದರಿ ಪತನವಾಗ್ತದೆ. 5 ಎಸೆತ 10 ಓಟಗಳ ಅವಶ್ಯಕತೆ ಇರ್ತದೆ. ಅದೇ ರೀತಿ ರಾಜು ಪೂಜಾರಿ ಶ್ರೀಯುತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಇವರ ಬ್ಯಾನರ್ಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರೆ 1000 ರು ಘೋಷಣೆ ಆಗಿರ್ತದೆ. ಶ್ರೀಯುತ ಕೆ ಗೋಪಾಲ್ ಪೂಜಾರಿ ಮಾಜಿ ಜನಪ್ರಿಯ ಶಾಸಕರು ಬೈಂದೂರು, ಇವರ ಬ್ಯಾನರ್ಗೆ ಕೂಡ ಸಿಕ್ಸರ್ ಅನ್ನು ದಾಖಲಿಸಿದ್ರೆ 1000 ರು ಘೋಷಣೆಯಾಗಿರ್ತದೆ. ಇವಾಗ ಪಮ್ಮು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತರ್ವ ಬಿರುಸಿನ ಆಟಗಾರ, ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಆಟಗಾರ ಪ್ರಮೋದ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತೆ 5ಕ್ಕೆ 10 ತೀರಾ ಲೆಕ್ಕಾಚಾರದ ಆಟ. ಒಂದು ಬೌಂಡರಿ ಬಂದ್ರೆ ಪಂದ್ಯದ ಗತಿ ಬದಲಾಗ್ತದೆ, ಒಂದು ಹುದ್ದರಿ ಬಂದ್ರೆ ಪಂದ್ಯದ ಚಿತ್ರಣ ಇವಾಗ ಬದಲಾಗ್ತದೆ. ಇವಾಗ ಪಮ್ಮು ಕಾತುರದ ಕಣ್ಣುಗಳು ಪ್ರಮೋದನ ಮೇಲೆ ಇರ್ತದೆ. ಇವಾಗ ಮತ್ತೆ ಎಸೆಗಾರಿಕೆಯಲ್ಲಿ ಮಹೇಂದ್ರ 5ಕ್ಕೆ 10. ಅದೇ ರೀತಿ ರಮೇಶ್ ಗಾಣಿಗ ಕೊಲ್ಲೂರು, ನಾಗರಾಜ್ ಗಾಣಿಗ ಬಂಕೇಶ್ವರ, ಗೋಪಾಲ್ ಗಾಣಿಗ ಬಂಕೇಶ್ವರ, ರವಿ ಗಾಣಿಗ ತಗರ್ಸೆ, ಈ 4 ಬ್ಯಾನರ್ಗೆ ಸಿಕ್ಸರ್ ಅನ್ನು ದಾಖಲಿಸಿದೆ. 1000 ರುಗಳ ಘೋಷಣೆಯಾಗಿರ್ತದೆ. ಅದೇ ರೀತಿ ಶ್ರೀಯುತ ಕೆ ಗೋಪಾಲ್ ಪೂಜಾರಿ ಮಾಜಿ ಶಾಸಕರು ಬೈಂದೂರು, ಇವರ ಬ್ಯಾನರ್ಗೂ ಕೂಡ ಸಿಕ್ಸರ್ ಅಟ್ಟಿದ್ರೆ ರಾಜು ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಇವರ ಬ್ಯಾನರ್ಗೂ ಕೂಡ ಸಿಕ್ಸರ್ ಅನ್ನು ದಾಖಲಿಸಿದ್ರೆ 1000 ರುಗಳ ಘೋಷಣೆಯಾಗಿರ್ತದೆ. BBC ಬೆಂಗಳೂರು ಆಟಗಾರರು ಗಮನಿಸಿಕೊಳ್ಬೇಕು. ಇವಾಗ ಪಮ್ಮು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ರೇವಾಸ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯಲ್ಲಿ ಗೂಟ ರಕ್ಷಣೆ ಮಾಡಿದ್ರು ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಆಟಗಾರರು. ಮತ್ತೆ ರೋಚಕ ಘಟ್ಟ ತಲುಪ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟ. ಈ ಪಂದ್ಯಕೂಟದಲ್ಲಿ ಬಹಳಷ್ಟು ಸೆಮಿಫೈನಲ್ ಪಂದ್ಯಾಟವಾಗ್ತದೆ. ಈ ಪಂದ್ಯಾಟವೇ ರೋಚಕ ಕುತೂಹಲಕಾರಿ ಘಟ್ಟ ತಲುಪ್ತದೆ. 4ಕ್ಕೆ 9 ಇವಾಗ ಮತ್ತೆ ತಂಡದ ಕ್ಯಾಪ್ಟನ್ ರಾಘು ಅಂಕದಕಟ್ಟ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. 4 ಎಸೆತ 9 ಓಟಗಳ ಅವಶ್ಯಕತೆ. ಪಂದ್ಯಾಟ ಸಮಬಲ, ಟೈ ಆದ್ರೆ ಸೂಪರ್ ಓವರ್ ಇರ್ತದೆ, ಗಮನಿಸಿಕೊಳ್ಬೇಕು. ತೀರಾ ಲೆಕ್ಕಾಚಾರದ ಆಟ. ಇವಾಗ ಬೇರೋಸಿನ ಹೊಡೆತದ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಇವಾಗ ಮತ್ತೆ ಪಂದ್ಯ ಕೈ ಜಾರುವ ಹಂತದಲ್ಲಿ BBC ಬೆಂಗಳೂರು ಇವಾಗ ಅದೃಷ್ಟ ದುರಾದೃಷ್ಟದ ಆಟದಲ್ಲಿ ಹಿನ್ನಡೆಯನ್ನ ಪಡ್ಕೊಳ್ತಾ ಇದೆ. ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒಂದೆಡೆ ಅಂತಿಮ ಹಂತದಲ್ಲಿ ಕೂಡ ಹೋರಾಟ, ಪ್ರತಿ ಹೋರಾಟವನ್ನು ನಡೆಸಿಕೊಂಡು ಬಂದಂತ ತಂಡ. ಇವಾಗ 3ಕ್ಕೆ 9. ರಾಘು ಕಾತುರದ ಕಣ್ಣುಗಳ ಪ್ರೇಕ್ಷಕರು ರಾಘು ಮೇಲೆ ಇರ್ತದೆ. ಬಾರಿ ಕೂಡ ಡಾಟ್ ಬಾಲ್ ಸೇರ್ಪಡೆ. ಇವಾಗ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಇವಾಗ 2ಕ್ಕೆ 9 ಇವಾಗ ಸಿಕ್ಸರ್ ದಾಖಲಿಸಬೇಕಾದ ಅನಿವಾರ್ಯತೆ ಇರ್ತದೆ.
ರಾಘು ಅಂಕದ ಕಟ್ಟೆ, BBC ಬೆಂಗಳೂರು ವಾನಡ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸೆ ಆಟಗಾರರು. ಇವಾಗ 2-9 ರೋಚಕ ರೋಮಾಂಚನಕಾರಿ ಘಟ್ಟ. ಒಂದು ಸಿಕ್ಸರ್ ಅನ್ನು ದಾಖಲಿಸಬೇಕಾದ ಅನಿವಾರ್ಯತೆ ಇರ್ತದೆ ಫ್ರೆಂಡ್ಸ್ BBC ಬೆಂಗಳೂರು ಆಟಗಾರರಿಗೆ. 2 ಎಸೆತ 9 ಓಟಗಳ ಅವಶ್ಯಕತೆ. ಕಾತುರದ ಕಣ್ಣುಗಳ ಪ್ರೇಕ್ಷಕರನ್ನು ಕೂಡ ರಂಜಿಸ್ತಾ ಇದೆ ಪಂದ್ಯಾಟ. 5ನೇ ಚೆಂಡಿಗಾಗಿ ಮಹೇಂದ್ರ ಈ ಕೂಟದ ಬಹಳಷ್ಟು ಯಶಸ್ವಿ ನಿರ್ವಹಣೆಕಾರ. ಇವಾಗ ತೀರಾ ಶಾರ್ಟ್ ಆದ ಚೆಂಡು ಎಷ್ಟಕ್ಕೆ ಭಾಗದಲ್ಲಿ ಸೀಮಾ ರೇಖೆನ ಕ್ರಮಿಸ್ತಾ ಇದೆ ಬೌಂಡ್ರಿ. 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 42ಕ್ಕೆ ತಲುಪ್ತಾ ಇದೆ. ನಂಬಲ ಸಾಧ್ಯ ರೀತಿಯಲ್ಲಿ ರಾಘು ಅಂಕದ ಕಟ್ಟೆ ಇವಾಗ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಮತ್ತೆ ರೋಚಕ ಘಟ್ಟ ತಲುಪ್ತಾ ಇದೆ. 1 ಎಸೆತ 5 ಓಟಗಳ ಅವಶ್ಯಕತೆ. ಪಂದ್ಯ ಸಮಬಲಗೊಂಡ್ರೆ ಸೂಪರ್ ಓವರ್ದಾಗಿರ್ತದೆ. 2 ತಂಡಗಳು ಮೊದಲೇ ತಿಳಿಸಿರ್ತೀವಿ, ಸಂಘಟಕರು ತಿಳಿಸಿದಂತೆ ಪಂದ್ಯ ಸಮಬಲಗೊಂಡ್ರೆ ಸೂಪರ್ ಓವರ್ ಆಗಿರ್ತದೆ. 1 ಎಸೆತ 5 ಓಟಗಳ ಅವಶ್ಯಕತೆ. ಕೈಯಲ್ಲಿದ್ದ ಪಂದ್ಯವನ್ನ ಇವಾಗ ಕೈ ಚೆಲ್ಲುವ ಹಂತದಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸೆ ಆಟಗಾರರು ಸುಲಭದ ಕ್ಷೇತ್ರ ರಕ್ಷಣೆಯಲ್ಲಿ ಬೌಂಡರಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಆಟಗಾರರು. 1-5 ಇವಾಗ ಪ್ರೇಕ್ಷಕರನ್ನು ಕೂಡ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ ಪಂದ್ಯಾಟ. ಕಾತುರದ ಕಣ್ಣುಗಳು ಪ್ರೇಕ್ಷಕರದ್ದು. ಇವಾಗ ರಾಘು ಅಂಕಟ ಕಟ್ಟೆ ಮೇಲಿದ್ರೆ ಎಷ್ಟಗಾರನಿಗೆ ಮೇಲಿರ್ತದೆ. 1 ಎಸೆತ 5 ಓಟಗಳ ಅವಶ್ಯಕತೆ. ಲೈನ್ ಅಂಪೈರ್ಸ್ ಬಿ ಅಲರ್ಟ್ ಆಗಿರಿ. ನೀವು ಯಾವುದೇ ಹಂತದಲ್ಲೂ ಕೂಡ ವಿವಾದಗಳಿಗೆ ಅವಕಾಶವನ್ನು ಕೊಡಬೇಡಿ. ಲೈನ್ ಅಂಪೈರ್ಸ್ ಬಿ ಅಲರ್ಟ್. ಅಂತಿಮ ಚೆಂಡು ಮಹೇಂದ್ರ ಬಾರೇ ಅದೃಷ್ಟದ ಆಟದಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸೆ ತಂಡ ಫೈನಲ್ಗೆ ಏರ್ತಾ ಇದೆ. ತನ್ಮೂಲಕ ಅಭಿನಂದನೆಗಳು. ವಿರೋಚಿತ ಆಟದಲ್ಲಿ BBC ಬೆಂಗಳೂರು ಸೆಮಿಫೈನಲ್ ಹಂತದಲ್ಲಿ ಸೋಲಿನ ಮುಖಭಾಗವನ್ನು ಕಾಣ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರಿನ BBC ಬೆಂಗಳೂರು ಕೂಡ ವಿರೋಚಿತ ಆಟವನ್ನು ದಾಖಲಿಸಿದ್ರು ಕೂಡ ಅಂತಿಮ ಹಂತದಲ್ಲಿ ವರುಣ ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಪಂದ್ಯದ ಟರ್ನರ್ ಇವಾಗ ವರುಣ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಣಸೆ ಆಟಗಾರ. ಇಮ್ಮಿಡಿಯೇಟ್ ಆಗಿ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಬೇಕು. ಅದೇ ರೀತಿ ವಿರೋಚಿತ ಸೋಲನ್ನು ಕಂಡ BBC ಬೆಂಗಳೂರು ನಾಯಕ ಸಂತು ಅವರು ಮೆಮೆಂಟೋನ ಪಡ್ಕೊಂಡು ಹೋಗ್ಬೇಕು ಪ್ಲೀಸ್. DJ Grenade. Come on. வேர்ல்டு பாட்டு சார் கேளுங்க.
ಮಹಾಲಿಂಗೇಶ್ವರ ಫ್ರೆಂಡ್ಸ್ ಒನ್ಸೆ ತಂಡದ 11 ಆಟಗಾರರು ಅಂಕಣದ ಒಳಭಾಗವನ್ನ ಪ್ರವೇಶ ಕಂಡುಕೊಳ್ಬೇಕು ಅಂತ ಕೇಳಿಕೊಂಡು ಗೋಪಾಲ್ ಪೂಜಾರಿ ಅವರು ಹಾಗೂ ಸಹಕಾರಿ ಧುರೀಣ ಶ್ರೀಯುತ ರಾಜು ಪೂಜಾರಿ ಅವರ ನೇತೃತ್ವದಲ್ಲಿ ಟಾಸಿಗಾಗಿ ಕರೆಯನ್ನ ನೀಡ್ತಾ ಇದ್ದೇವೆ. ಎರಡು 2022ರ ಅತ್ಯದ್ಭುತವಾದ ಅತಿ ಸುಂದರವಾದ ನಮ್ಮ ಕುಲದೇವರ ಹೆಸರಿನಲ್ಲಿ ಈ ಟ್ರೋಫಿ ಪ್ರೀತಿ ಸಾಮರಸ್ಯ ಒಗ್ಗಟ್ಟಿನ ದ್ಯೋತಕವಾಗಿ ಈ ಪಂದ್ಯಾಟ ನೆರವೇರ್ತಾ ಇದೆ. ನಮ್ಮೆಲ್ಲ ಸಮಾಜ ಬಾಂಧವರು ಒಂದೇ ವೇದಿಕೆಯಲ್ಲಿ ಇದ್ದು ನಮ್ಮೆಲ್ಲ ಭಾವನೆಗಳನ್ನು ಹಂಚಿಕೊಳ್ಳುವ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕ್ರೀಡಾಕೂಟವನ್ನ ನಲ್ಪ್ಲೆತ್ತಾ abusada, mente. Mas só que a profissão das minas é... ಆದಷ್ಟು ಬೇಗ ಪಂದ್ಯಾಟವನ್ನ ಆಡಿಸಬೇಕು ಅಂತ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಫೈನಲ್ ಪಂದ್ಯಾಟದಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಮಕೃಷ್ಣ ದೇವಾಡಿಗ ಮತ್ತು ದಿನೇಶ್ ಕಾಣಿಗ ಇರುವ ನಿರ್ಣಾಯಕರು ಅದೆಷ್ಟೋ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಂಪೈರ್ಗಳಾಗಿ ಕಾರ್ಯನಿರ್ವಹಣೆ ಮಾಡಿರುವ ಹೆಗ್ಗಳಿಕೆಗೆ ಪಾತ್ರರಾದವರು. ಅಭಿನಂದನೆಗಳು ಇರುವ ನಿರ್ಣಾಯಕರಿಗೆ.
ರಾಜ್ಯ ಮಟ್ಟದ 60 ಗಜಗಳ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೈಂದೂರಿನತ್ತ ಧಾವಿಸಿರುವ ನಮ್ಮೆಲ್ಲ ಗಾಣಿಗ ಸಮುದಾಯದವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಬೆಂಗಳೂರು, ತುಮಕೂರು ಹೀಗೆ ವಿವಿಧ ಭಾಗಗಳಿಂದ ಆಗಮಿಸಿರುವ ತಂಡದ ಎಲ್ಲ ಸದಸ್ಯರಿಗೆ ಬೈಂದೂರು ಗಾಣಿಗ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ವಣ್ಸೆ ಹಾಗೂ ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ ಹಾಲಂಬೇರು ಬಲಿಷ್ಠ ತಂಡಗಳ ನಡುವೆ ಕೊನೆಯ ಜಿದ್ದಾಜಿದ್ದಿ ಹಣಾಹಣಿ. ವಣ್ಸೆ ಟಾಸ್ ವಿನ್ ಆಗಿದೆ. ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ವಣ್ಸೆ ಟಾಸ್ ವಿನ್ ಆಗಿದೆ. ಈಗಾಗಲೇ ನಾಳೆ ಚುಮ್ಮಿಗೆಯಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಉಂಟ ಟಾಸ್ ಸೆಲೆಕ್ಟೆಡ್ ಟು ಬೋಲ್ ಫಸ್ಟ್. ಆದಷ್ಟು ಬೇಗ ಫೈನಲ್ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ನಡೆಸ್ಕೊಡಿ ಪ್ಲೀಸ್, ಆದಷ್ಟು ಬೇಗ ನಡೆಸ್ಕೊಡಿ, ಸಮಯದ ಅಭಾವ ಇದೆ ಪ್ಲೀಸ್. 5 ಓವರ್ ಪಂದ್ಯಾಟ, 30 ಚೆಂಡಿನ ಕಾಳಗ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪ್ರಸಾದ್ ಬೈಂದೂರು. ಲೈನ್ ಅಂಪೈರ್ಸ್ ನಿಮಗೆ ಕೊನೆ ಕರೆ ನೀಡ್ತಾ ಇದ್ದೇವೆ. ನಿಮ್ಮ ಕಾರ್ಯನಿರ್ವಹಣೆ ತೃಪ್ತಿಕರವಾಗಿರಬೇಕು. ಕೊಲ್ಲೂರಿನ ಮೂಕಾಂಬಿಕಾ ದೇವಳದ ಆಡಳಿತ ಮಂಡಳಿ ಸದಸ್ಯರು ನಮ್ಮೆಲ್ಲರ ಸನ್ಮಿತರಾಗಿರುವ ಶ್ರೀಯುತ ಜಯನಂದ್ ಹೋಬಳಿದಾರ್ ಅವರನ್ನ ಮುಖ್ಯ ವೇದಿಕೆ ಮೇಲೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಅಂಪೈರ್ಸ್ ದಯಮಾಡಿ ದಾಂಡಿಕತ್ವನ್ನ ಆರಂಭಿಕ ದಾಂಡಿಗರನ್ನ ಕಳಿಸಬೇಕು ಅಂತ ಸೋಮಲಿಂಗೇಶ್ವರ ತಂಡದವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಕ್ಷೇತ್ರರಕ್ಷಣೆಗಾಗಿ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ವಣ್ಸೆ ಇವರಿಗೆ ಕೊನೆಯ ಕರೆ ನೀಡ್ತಾ ಇದ್ದೇವೆ. ಕ್ಷೇತ್ರರಕ್ಷಣೆ ಸಜ್ಜುಗೊಳಿಸಬೇಕು ಆದಷ್ಟು ಬೇಗ. ಸಮಾರಂಭ ಇದೇ ವೇದಿಕೆ ಮೇಲೆ ಜರುಗುತ್ತದೆ. ಹಾಗೆ ಈ ಒಂದು ಫೈನಲ್ ಪಂದ್ಯಾಟದಲ್ಲಿ ಯಾವುದೇ ದಾಂಡುಗಾರ ಬೌಂಡ್ರಿಯನ್ನು ಹೊಡೆದಲ್ಲಿ ಪ್ರತಿ ಬೌಂಡ್ರಿಗೂ 100 ರೂಪಾಯಿಗಳ ಬಹುಮಾನ ಇರ್ತದೆ. ಇದನ್ನ ಕೊಡಮಾಡಿದವರು ಮಂಜುನಾಥ್ ಗಾಣಿಗ ಹುಳುವಾಡಿ, ಹೋಟೆಲ್ ಉದ್ಯಮಿ ಶಿವಮೊಗ್ಗ. ಹಾಗೆ ಪ್ರತಿ ಸಿಕ್ಸರ್ಗೆ 200 ರೂಪಾಯಿಗಳ ಕೊಡುಗೆ ಇರ್ತದೆ. ಇದನ್ನ ಕೊಡಮಾಡಿದವರು AH ಅಚ್ಯುತ ಗಾಣಿಗ ತಗ್ಗರ್ಸೆ, ಅನ್ನಪೂರ್ಣೇಶ್ವರಿ ಸ್ವೀಟ್ಸ್ ಬೆಂಗಳೂರು. ಇದರ ಮಾಲೀಕರಾದಂಥ ಅಚ್ಯುತ ಗಾಣಿಗರವರು ಪ್ರತಿ ಸಿಕ್ಸರ್ಗೆ 200 ರೂಪಾಯಿಯನ್ನು ಕೊಡಮಾಡಿದ್ದಾರೆ. ಹಾಗೆ ಪ್ರತಿ ಬೌಂಡ್ರಿಗೆ 100 ರೂಪಾಯಿಯನ್ನು ಕೊಡಮಾಡಿದವರು ಮಂಜುನಾಥ್ ಗಾಣಿಗ ಹುಳುವಾಡಿ, ಹೋಟೆಲ್ ಉದ್ಯಮಿ ಶಿವಮೊಗ್ಗ. 5 ಓವರಿನ ಪಂದ್ಯಾಟಕ್ಕಾಗಿ ಫೈನಲ್ ಪಂದ್ಯಾಟ ಗಾಂಧಿ ಮೈದಾನದಲ್ಲಿ ನಡೀತಾ ಇದೆ.
ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಒನ್ಸೆ ಮತ್ತು ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ ಹಾಲಂಬೇರು ಈ ಇರುವ ತಂಡಗಳ ನಡುವೆ ಫೈನಲ್ ಪಂದ್ಯ. ಓವರ್ ಟು ಪ್ರಸಾದ್. ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟದ ಫೈನಲ್ ಹಣಾಹಣಿ ಬೈಂದೂರು ಗಾಂಧಿ ಮೈದಾನದಲ್ಲಿ ಜರುಗಿದ್ರೆ ಇನ್ನಷ್ಟು ಕಾದು ನೋಡಬೇಕು. ಚಿನ್ನದ ಬಣ್ಣದ ಲೇಪನದ 6 ಅಡಿ ಎತ್ತರದ ಟ್ರೋಫಿ ಯಾರ ಮಡಿಲಿಗೆ? ಬ್ರಹ್ಮಲಿಂಗೇಶ್ವರ ವರ್ಸಸ್ ಸೋಮಲಿಂಗೇಶ್ವರ. ಸೋಮಲಿಂಗೇಶ್ವರ ದಾಂಡುಗಾರಿಕೆಯನ್ನು ಆಯ್ದುಕೊಂಡ್ರೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿರ್ತದೆ. ಇನ್ನಷ್ಟು ಕಾದು ನೋಡಬೇಕು. 60 ಗಜಗಳ ಕ್ರಿಕೆಟ್ ಪಂದ್ಯಾಟದ 2022ರ ಗಾಣಿಗ ಟ್ರೋಫಿ ಯಾರ ಮಡಲಿಗೆ ಎನ್ನುವುದನ್ನ ಈಗಾಗಲೇ ರಾರಾಜಿಸ್ತಿದೆ ಟ್ರೋಫಿ. ಅದೇ ರೀತಿ ನಿರ್ಣಾಯಕರು ಆದಷ್ಟು ಬೇಗ ಪಂದ್ಯಾಟವನ್ನು ನೆರವೇರಿಸಿಕೊಡ್ಬೇಕು. ನಮ್ಮ ಸಮಾರೋಪದ ಓರ್ವ ಅತಿಥಿಗಳಲ್ಲಿ ಒಬ್ಬರಾಗಿರುವ ಶ್ರೀಯುತ ಮಂಜುನಾಥ್ ಗಾಣಿಗ ಹುಳುವಾಡಿ, ಉದ್ಯಮಿಗಳು, ಶಿವಮೊಗ್ಗ ಸರ್ ಮುಖ್ಯ ವೇದಿಕೆ ಮೇಲೆ ತಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಆಟಗಾರರಲ್ಲಿ ಸೂಚನೆ, ದಯವಿಟ್ಟು ಈರುವ ತಂಡದ 12ನೇ ಆಟಗಾರರು ವೀಕ್ಷಕ ವಿವರಣಾ ಕೊಠಡಿ ಹತ್ರ ಬರಬೇಕು. ಫೈನಲ್ ಪಂದ್ಯಾವಳಿ ಆಗಿರ್ತದೆ. ಅದೇ ರೀತಿ ಸ್ಲೀಪರ್ ಧರಿಸಿ ಐದು ಓವರ್ಗಳ ಪಂದ್ಯಾಟ. ಇರುವ ತಂಡದ 12ನೇ ಆಟಗಾರರು ದಯವಿಟ್ಟು ಹನ್ನೆರಡನೇ ಆಟಗಾರರು. ಪ್ರತಿಷ್ಠಿತ ಪಂದ್ಯಕೂಟ ಇದಾಗಿರ್ತದೆ. ದಯವಿಟ್ಟು ಇರುವ ತಂಡದ 12ನೇ ಆಟಗಾರರು ವೀಕ್ಷಕ ವಿವರಣಾ ಕೊಠಡಿ ಹತ್ರ ಆಗಮಿಸಬೇಕು. ನಿರ್ಣಾಯಕರ ಗಮನಕ್ಕೆ 12ನೇ ಆಟಗಾರರು ಬೌಲರ್ ನೇಮ್ ಬೌಲರ್ ಇನ್ನಿಂಗ್ಸ್ ನಂಬರ್ ತಮಾಸ್ತಕ್ಕಾಗಿ ಅಜಿತ್. ಉತ್ತಮವಾದ ಹೊಡೆತ, ಒಂಟಿ ಓಟಕ್ಕೆ ಸೀಮಿತ. ಒಂಟಿ ಓಟದ ಮುಖೇನ ತಂಡದ ಖಾತೆ ಆರಂಭವಾದ್ರೆ ಅದೇ ರೀತಿ ರಮೇಶ್ ಗಾಣಿಗ ಕೊಲ್ಲೂರು ನಮ್ಮ ಸಮಾರೋಪದ ಅತಿಥಿಗಳಲ್ಲಿ ಓರ್ವರು. ದಯಮಾಡಿ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ಮುಖ್ಯ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದ್ವತಸ್ಥಕ್ಕಾಗಿ ಅಜಿತ್. ಉತ್ತಮವಾದ ಹೊಡೆತ, ಈ ಬಾರಿ ಚೆಂಡು ಗಾಳಿಯಲ್ಲಿ ಗುತ್ತಿ. ಕ್ಷೇತ್ರ ರಕ್ಷಕನ ಬೊಕ್ಕಸಕ್ಕೆ ಪ್ರಥಮ ಹೂದರಿಯಾಘಾತ. ಸೋಮಲಿಂಗೇಶ್ವರ ಪಾಳಯದ ಜೀವಾಳು ಸಚಿನ್ ಪೆವಿಲಿಯನ್ ಅತ್ತ ಅವರ ತೆರವಾದ ಸ್ಥಾನ ತುಂಬಲು ಇನ್ನೂರ ಬಲಿಷ್ಠ ಕಿಲಾಡಿ ಗಣೇಶ ತಂಡದ ಜೀವಾಳು. ಅರವತ್ತು ಗಜಗಳ ಕ್ರಿಕೆಟ್ ಪಂದ್ಯಾಟದ ಫೈನಲ್ ಸೆಣಸಾಟ. ಈಗಾಗಲೇ ಸೋಮಲಿಂಗೇಶ್ವರ ಪಾಳಯದಲ್ಲಿ ಒಂದು ಹುದ್ದರಿ ಪತನಗೊಂಡ್ರೆ ಇನ್ನಷ್ಟು ಕಾದು ನೋಡಬೇಕು. ಅದೆಷ್ಟು ಸಿಕ್ಸರ್ಗಳ ಸುರಿಮಳೆ ಒಂದು ಗಾಂಧಿ ಮೈದಾನದಲ್ಲಿ ರಾರಾಜಿಸಲಿಕ್ಕಿದೆ. ತೃತೀಯಸ್ಥಕ್ಕಾಗಿ ಅಜಿತ್. ಉತ್ತಮವಾದ ಸತ ಚುಕ್ಕಿ ಡಾಟ್ ಅಂಡ್ ಡೆಲಿವರಿ. ನಾಲ್ಕನೇ ಸ್ಥಕ್ಕಾಗಿ ಅಜಿತ್.
ದಾಂಡುಗಾರಿಕೆಯಲ್ಲಿ ಗಣೇಶ ಓತಬೋದೆ ಎಸೆತ, ಚೆಂಡಿಗೂ ದಾಂಡಿಗೂ ಸಂಪರ್ಕವಿಲ್ಲ. ಕೊಂಚ ಗಲಿಬಿಲಿ ಆಟ ಕಂಡ್ಕೊಂಡ್ರೆ ರನ್ ಧಾರಣೆ ಕಂಡು ಬರ್ತಾ ಇಲ್ಲ. ನಿಧಾನ ಗತಿಯ ಆಟ ಪ್ರದರ್ಶನ ಸೋಮಲಿಂಗೇಶ್ವರ ಪಾಳ್ಯದಲ್ಲಿ ಕಂಡು ಬಂದ್ರೆ ತಂಡದ ಮತ ಸಾಗ್ತಾ ಇದೆ ಒಂದು ಹುದ್ದರಿ ನಷ್ಟಕ್ಕೆ. ಮತ್ತೆ ಅಜಿತ್ ಎಸ್ತಗಾರಿಕೆ ಭಾಗದಲ್ಲಿ ಉತ್ತಮವಾದ ಹೊಡೆತ, ಈ ಬಾರಿ ಗುತ್ತಿಯಾಗುವ ಸಾಧ್ಯತೆ. ಎಸ್, ಕೊಟ್ಔಟ್. ಗಣೇಶನ ಹುದ್ದರಿ ಪತನ, ತಂಡದ ಕಪ್ತಾನನ ಹೊರ ನಿರ್ಗಮನ. ಅವರ ತೆರವಾದ ಸ್ಥಾನ ತುಂಬಲು ಇನ್ನೋರ್ವ ಸೋಮಲಿಂಗೇಶ್ವರ ಪಾಳ್ಯದ ಕಿಲಾಡಿ ಸಚ್ಚು. 60 ಗಜಗಳ ಕ್ರಿಕೆಟ್ ಪಂದ್ಯಾಟದಲ್ಲಿ ಸಿಕ್ಸರ್ ಬೌಂಡರಿಗಳ ಸುರಿಮಳೆಗೈಬೇಕಾಗಿದೆ. ಅದೇ ರೀತಿ ಆಟಗಾರರ ಇನ್ನೊಂದು ಸುವರ್ಣ ಅವಕಾಶ, ಪ್ರತಿ ಸಿಕ್ಸರ್ಗೆ 200 ರೂಗಳ ಘೋಷಣೆ ಮಾಡಿರ್ತಾರೆ ರಮಾನಂದ್ ಗಾಣಿಗರವರು. ಈ ಒಂದು ಸುವರ್ಣ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಬಿಗ್ ಬಜಾರ್ ಬೆಂಗಳೂರು, ಇದರ ಮಾಲೀಕರು ರಮಾನಂದ್ ಗಾಣಿಗರು. ಪ್ರತಿ ಸಿಕ್ಸರ್ಗೆ 200 ರೂಗಳ ಘೋಷಣೆ ಮಾಡಿರ್ತಾರೆ. ಪೆಟ್ ಬಜಾರ್ ಓತಬಹುದು ಹೊಡೆತ, ಅಷ್ಟು ಚುರುಕಿದ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಪೂರೈಕೆ, ಒಂಟಿ ಓಟದ ಮುಖಿನ ತಂಡ ಮತ್ತೆ ಸಾಕ್ತಾ ಇದೆ. 2 ಓವರ್ನ ಮುಕ್ತಾಯ. 1 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದೆ. 2 ಹುದ್ದರಿ ನಷ್ಟಕ್ಕೆ 2. ಅದೇ ರೀತಿ ಹ್ಯಾಟ್ರಿಕ್ ವಿಕೆಟ್ ಪಡೆದಲ್ಲಿ 500 ರೂಗಳ ಘೋಷಣೆ ಇರ್ತದೆ ಬಾಬು ಗಾಣಿಗ ಬೆಂಗಳೂರು ಇವರಿಂದ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸೋಗಬೇಕು. ಕತ್ತಲು ಹತ್ತಿರವಾಗುತ್ತಿದೆ, ಆದಷ್ಟು ಬೇಗ ಪಂದ್ಯಾಟ ಮುಗಿಸಬೇಕಾಗಿದೆ. ಬಾಲಚಂದ್ರ ಗಾಣಿಗರವರನ್ನ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಪಂದ್ಯಕೂಟ ನಿಮ್ಮನ್ನ ಸ್ವಾಗತಿಸುತ್ತಿದೆ. ಇನ್ನಿಂಗ್ಸ್ನ ದ್ವಿತೀಯ ಚಾಲ್ತಿಯಲ್ಲಿ ಮಹೇಂದ್ರ ಉತ್ತಮವಾದ ಹೊಡೆತ, ತಟ್ಟಿ ಮುಟ್ಟಿ ಒಂಟಿ ಓಟವನ್ನು ಪೂರೈಸಿಕೊಂಡ್ರು. ಇನ್ನೊಂದು ರನ್ ಕದುವ ಪ್ರಯತ್ನದಲ್ಲೇ ಸಫಲತೆ. 2 ಓಟದ ಪೂರೈಕೆ. ನೋ ಬಾಲ್ ಎನ್ನುವಂತ ಸೂಚನೆ ಹದ್ದಿನ ಕಣ್ಣಿನ ನಿರ್ಣಾಯಕರಿಂದ ಬಂದ್ರೆ ಉತ್ತಮವಾದ ಎಸೆತ, ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕ ಬರ್ತಾ ಇಲ್ಲ. 60 ಗಜಗಳ ಕ್ರಿಕೆಟ್ ಪಂದ್ಯಾಟದಲ್ಲಿ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಬರಬೇಕಾಗಿದೆ. ಚುಕ್ಕಿ, ಚುಕ್ಕಿಯ ಮೇಲೆ ಚುಕ್ಕಿ. ಸೋಮಲಿಂಗೇಶ್ವರನ ಮೇಲೆ ಬ್ರಹ್ಮಲಿಂಗೇಶ್ವರನ ಅಸ್ತ್ರ. ಉತ್ತಮವಾದ ಹೊಡೆತ, ಒಂಟಿ ಓಟದ ಪೂರೈಕೆ, ಒಂಟಿ ಓಟದ ಮುಖೇನ ತಂಡ ಮೊತ್ತ ಕಲೆ ಹಾಕ್ತಿದೆ. 6 ಆಟಗಾರರ ಪ್ರತಿ ಬೌಂಡರಿ ಸಿಕ್ಸರ್ಗಳ ಮೇಲೆ ವಿಶೇಷ ಬಹುಮಾನಗಳು ನಿಮ್ಮದಾಗಿರ್ತದೆ, ದಯವಿಟ್ಟು ನಿಮ್ಮದಾಗಿಸಿಕೊಳ್ಳಿ.
ಉತ್ತಮವಾದ ಎಸೆತ. 2 ಓಟದ ಪೂರೈಕೆ. 2 ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 8 ನಿಧಾನ ಗತಿಯ ಆಟ ಪ್ರದರ್ಶನ ಸೋಮಲಿಂಗೇಶ್ವರ ಪಾಳ್ಯದಲ್ಲಿ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸ್ಕೊಡಿ. ಕತ್ತಲು ಹತ್ತಿರವಾಗ್ತಾ ಇದೆ. ಸುಂದರ ಶೈಲಿ ಹೊಡೆತ. ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ದಾಂಡುಗಾರನ ದಾಂಡು ಚಲಿಸಿದ್ರೆ 4 ಅಂಕಿಯ ಹೆಚ್ಚಳ. ನಿಕೇತ್ ಗಾಣಿಗರವರಿಂದ ಹ್ಯಾಟ್ರಿಕ್ ಬೌಂಡ್ರಿ ಹೊಡೆದಲ್ಲೇ 500 ರುಗಳ ಘೋಷಣೆ ಇರ್ತದೆ. ಸುವರ್ಣ ಅವಕಾಶಗಳ ಮೇಲೆ ಸುವರ್ಣ ಅವಕಾಶ ಆಟಗಾರರಿಗೆ ಬಂದ್ರೆ ಇನ್ನಷ್ಟು ಕಾದ್ ನೋಡಬೇಕು ಪಡೆದುಕೊಳ್ಳುವವರು ಯಾರು ಎಂದು. ಕೊನೆಯ 1 ಎಸೆತ ಬಾಕಿ ಇರ್ತದೆ. ಕೊನೆ ಎಸೆತಕ್ಕಾಗಿ ಉತ್ತಮವಾದ ಎಸೆತ. ಓವರ್ನ ಮುಕ್ತಾಯ. 2 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದ 13 5 ಓವರ್ಗಳ ಪಂದ್ಯಾಟ ಇದಾಗಿರ್ತದೆ. ಇನ್ನಷ್ಟು ಕಾದ್ ನೋಡಬೇಕು. ಇನ್ನು 3 ಓವರ್ನಲ್ಲಿ ಅದು ಎಷ್ಟು ಅಂಕವನ್ನ ಪಡೆದುಕೊಳ್ತದೆ. ಇನ್ನಷ್ಟು ಸಿಕ್ಸರ್ ಬೌಂಡರಿಗಳು ಈ ಒಂದು ಗಾಂಧಿ ಮೈದಾನದಲ್ಲಿ ನೋಡಬೇಕಾಗಿದೆ. 60 ಗಜಗಳ ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರತಿ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರ ಅಜಿತ್. ಗಾಣಿಗ ಸಮಾಜ ಟ್ರೋಫಿ 2022 ಕ್ರಮವಲ್ಲದ ಎಸೆತ. ನೋ ಬಾಲ್. ಫ್ರೀ ಹಿಟ್. ದ್ವಿತೀಯಕ್ಕಾಗಿ ಅಜಿತ್. ಪ್ರತಿ 6ಗೆ 500 ರುಗಳ ಘೋಷಣೆ ಇರ್ತದೆ. ಅಚ್ಯುತ್ ಗಾಣಿಗರವರಿಂದ ಉತ್ತಮವಾದ ಹೊಡೆತ. 1 ಓಟದ ಪೂರೈಕೆ. 60 ಗಜಗಳ ಕ್ರಿಕೆಟ್ ಪಂದ್ಯಾಟದಲ್ಲಿ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಆಗ್ಬೇಕಿದೆ. ಬಹುಮಾನಗಳ ಮೇಲೆ ಬಹುಮಾನ ಘೋಷಣೆ ಇದೆ. ಆಟಗಾರರೇ ಪಡೆದುಕೊಳ್ಳುವವರು ಯಾರು? ಪ್ರತಿ ಬೌಂಡರಿಗೆ 100 ರುಗಳ ಘೋಷಣೆ ಇರ್ತದೆ. ಮಂಜುನಾಥ್ ಗಾಣಿಗ ರೋರಿಂದ ಆಟಗಾರರ ಸುವರ್ಣ ಅವಕಾಶಗಳ ಮೇಲೆ ಸುವರ್ಣ ಅವಕಾಶ ನಿಮ್ಮದಿದೆ.
ಗಾಣಿಗ ಸಮಾಜದ ಹೆಮ್ಮೆಯ ಪುತ್ರ ಶ್ರೀ ನರೇಂದ್ರ ಮೋದಿ ಅವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ 1,000 ರೂಗಳ ಘೋಷಣೆ ಇರ್ತದೆ. ಸುಂದರ ಶೈಲಿ ಹೊಡೆತ ಕೊನೆ 2 ಎಸೆತಗಳು ಬಾಕಿ ಇರ್ತದೆ. ನಮ್ಮ ಸಮಾರೋಪದ ಸಮಾರಂಭದ ಓರ್ವ ಅತಿಥಿಗಳಲ್ಲಿ ಒಬ್ಬರಾಗಿರುವ ಶ್ರೀಯುತ ದಿನೇಶ್ ಗಾಣಿಗ ಕೋಟ ತಮ್ಮನ್ನ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಾವು ಮುಖ್ಯ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 5ನೇ ಎಸೆತಕ್ಕಾಗಿ ಅಜಿತ್. ಉತ್ತಮವಾದ ಹೊಡೆತ, ರಿವರ್ಶಿಪ್ ಮಾದರಿಯ ಹೊಡೆತ. ಒಂಟಿ ಓಟಕ್ಕೆ ಪೂರೈಕೆ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 19. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಕೊನೆ ಎಸೆತಕ್ಕಾಗಿ ಅಜಿತ್. ಉತ್ತಮವಾದ ಎಸೆತ, ಚುಕ್ಕಿ. ಓವರ್ನ ಮುಕ್ತಾಯ. 2 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದೆ. ಕ್ಷಮಿಸಿ, 3 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದೆ. 19 ಎಂಡ್ ಆಫ್ ದಿ ಥರ್ಡ್ ಓವರ್. ರಮಾನಂದ್ ಗಾಣಿಗ, ಪೆಟ್ ಬಜಾರ್ ಬೆಂಗಳೂರು, ಇವರಿಂದ ಪ್ರತಿ ಸಿಕ್ಸರ್ಗೆ 200 ರೂಗಳ ಘೋಷಣೆ ಇರ್ತದೆ. ಅಚ್ಯುತ್ ಗಾಣಿಗರವರಿಂದ ಕೂಡ ಪ್ರತಿ ಸಿಕ್ಸರ್ಗೆ 200 ರೂಗಳ ಘೋಷಣೆ. ಈ ಒಂದು ಪಂದ್ಯಾಟದಲ್ಲಿ ಘೋಷಣೆಗಳ ಮೇಲೆ ಘೋಷಣೆ ಪಡೆದುಕೊಳ್ಳುವವರು ಮಾತ್ರ ಕಾಣ್ತಾ ಇಲ್ಲ. 60 ಗಜಗಳ ಕ್ರಿಕೆಟ್ ಪಂದ್ಯಾಟದಲ್ಲಿ ಸಿಕ್ಸರ್ಗಳ ಸುರಿಮಳೆ ಗೈಲೇಬೇಕಾಗಿದೆ. ಬಹುಮಾನಗಳ ಸುರಿಮಳೆ ಈಗಾಗಲೇ ಬಂದಾದ್ರೂ ಕೂಡ ಸಿಕ್ಸರ್ಗಳ ಸುರಿಮಳೆ ಕಾಣ್ತಾ ಇಲ್ಲ. ಏನಷ್ಟು ಕಾದ್ ನೋಡ್ಬೇಕು. ಉತ್ತಮವಾದ ಎಸೆತ, ಚುಕ್ಕಿ. ದ್ವಿತೀಯ ಎಸೆತಕ್ಕಾಗಿ ವರುಣ್. ಅಕ್ರಮದ ಮುಖೇನ 1 ಅಂಕಿಯ ಹೆಚ್ಚಳ. 1 ಅಂಕಿಯ ಮುಖೇನ 2 ದಶಕದ ಪೂರೈಕೆ, ಅರ್ಥಾತ್ 20. ದ್ವಿತೀಯ ಎಸೆತಕ್ಕಾಗಿ ವರುಣ್. ಉತ್ತಮವಾದ ಎಸೆತ. ಗೋಪಾಲ್ ಗಾಣಿಗ ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ಮತ್ತೆ ಗೊತ್ತಿ. ಬಾಲಿಷ್ಠ ಹೂದರಿ ಪತನ. ಸೋಮಲಿಂಗೇಶ್ವರ ಪಾಳ್ಯದಲ್ಲಿ ಚಿಂತಾಜನಕ ಪರಿಸ್ಥಿತಿ. ಬ್ರಹ್ಮಲಿಂಗೇಶ್ವರ ಸೋಮಲಿಂಗರಿ ವರ್ಸಸ್ ಸೋಮಲಿಂಗೇಶ್ವರದಲ್ಲಿ ಅದೇ ರೀತಿ ಗೋಪಾಲ್ ಗಾಣಿಗ ಈ ಒಂದು ಜಾಹೀರಾತು ಫಲಕಕ್ಕೆ ಗೋಪಾಲ್ ಗಾಣಿಗ ಬಂಕೇಶ್ವರ ಈ ಒಂದು ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ ಪ್ರತಿ ಸಿಕ್ಸರ್ಗೆ 1,000 ರೂಗಳ ಘೋಷಣೆ ಇರ್ತದೆ. ಅದೇ ರೀತಿ ಶ್ರೀ ನರೇಂದ್ರ ಮೋದಿ ಈ ಒಂದು ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲೂ ಕೂಡ 1,000 ರೂಗಳ ಘೋಷಣೆ ಇರ್ತದೆ. ಕೊನೆಯ 3 ಎಸೆತಗಳು ಬಾಕಿ ಇರ್ತದೆ. ಅಕ್ರಮ, ಎದುರಾಳಿಗಳಿಗೆ ಸಕ್ರಮ.
ಮತ್ತೆ ಅಕ್ರಮ. ಅಕ್ರಮದ ಮೇಲೆ ಅಕ್ರಮ, ಎದುರಾಳಿಗಳಿಗೆ ಸಕ್ರಮ. ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಪ್ರತಿಷ್ಠಿತ ಪಂದ್ಯಕೂಟ, ರಾಜ್ಯ ಮಟ್ಟದ ಪಂದ್ಯಕೂಟ ಇದಾಗಿರ್ತದೆ. ಹದ್ದಿನ ಕಣ್ಣಿನ ನಿರ್ಣಾಯಕರು ಹೊಂದ್ಕೊಂಡಿರ್ತವೆ. ಉತ್ತಮವಾದ ಹೊಡೆತ, ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಒಂಟಿ ಓಟಕ್ಕೆ ಪೂರೈಕೆ. ಐದನ್ನು ನಿರ್ವಹಣೆಗಾಗಿ ವರುಣ್. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಬೇಕಾಗಿದೆ. ಫೈನಲ್ ಹಣಾಹಣಿ ಇದಾಗಿರ್ತದೆ. ಉತ್ತಮವಾದ ಹೊಡೆತ, ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. 2 ಓಟದ ಪೂರೈಕೆ. 2 ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 25 ಕಾಲು ಶತಕದ ಪೂರೈಕೆ. ಕೊನೆಯ 1 ಎಸೆತ ಬಾಕಿ ಇರ್ತದೆ. ಕೊನೆ ಎಸೆತಕ್ಕಾಗಿ ವರುಣ. ಉತ್ತಮವಾದ ಹೊಡೆತ, ಗುತ್ತಿ. ಹುದ್ದರಿಗಳ ಮೇಲೆ ಹುದ್ದರಿ ಪತನಗೊಂಡ್ರ ಸೋಮಲಿಂಗೇಶ್ವರ. ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅವರ ತೆರವಾದ ಸ್ಥಾನ ತುಂಬಲು ಸೋಮಲಿಂಗೇಶ್ವರ ಪಾಳ್ಯದ ಹಳೆಯ ಹುಲಿ ಗೋವಿಂದ ಇನ್ನಷ್ಟು ಕಾದು ನೋಡಬೇಕು. ಈ ಒಂದು ಗಾಂಧಿ ಮೈದಾನದಲ್ಲಿ ಸಿಕ್ಸರ್ಗಳ ಸುರಿಮಳೆ ಗೈತಾರ ಅನ್ನೋದನ್ನ ಬಹುಮಾನಗಳ ಘೋಷಣೆ ಮಾತ್ರ ನಮ್ಮನ್ನ ಸೇರಿದೆ. ಇನ್ನಷ್ಟು ಸಿಕ್ಸರ್ ಬೌಂಡರಿಗಳ ಸುರಿಮಳೆ ಎದ್ದು ಕಾಣಬೇಕಾಗಿದೆ. ಇನ್ನಿಂಗ್ಸ್ ನ ಕೊನೆಯ ಓವರ್ನ ಚಾಲ್ತಿಯಲ್ಲಿ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನ ನಡೆಸಿಕೊಡಿ. ಇನ್ನಿಂಗ್ಸ್ ನ ಕೊನೆಯ ಓವರ್ನ ಎಸೆಯಲು ಅನಂತ. ದಾಂಡುಗಾರಿಕೆಯಲ್ಲಿ ರಿತೇಶ್ ಪ್ರಥಮ ಸ್ಥಿಕ್ಕಾಗಿ ಉತ್ತಮವಾದ ಹೊಡೆತ. ರನ್ಔಟ್ ಆಗುವ ಸಾಧ್ಯತೆ. ಎಸ್, ಗೋವಿಂದನ ಹುದ್ದರಿ ಪತನ. ಗೋವಿಂದರ ತೆರವಾದ ಸ್ಥಾನ ತುಂಬಲು ಯೋಗಿ. ಸ್ಟ್ರೈಕರ್ ವಿಭಾಗದಲ್ಲಿ ರಿತೇಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಯೋಗಿ, ಎಸೆತಗಾರಿಕಾ ವಿಭಾಗದಲ್ಲಿ ಅನಂತ. ಗಾಣಿಗ ಸಮಾಜ ಟ್ರೋಫಿ 2022ರ ಫೈನಲ್ ಹಣಾಹಣಿ ಇನ್ನಷ್ಟು ಕಾದು ನೋಡಬೇಕು. ಉತ್ತಮವಾದ ಎಸೆತ, ಚುಕ್ಕಿ ನಿಧಾನ ಗತಿಯ ಆಟ ಸೋಮಲಿಂಗೇಶ್ವರ ಪಾಳ್ಯದಲ್ಲಿ ಕಂಡು ಬಂದ್ರೆ ಉತ್ತಮವಾದ ಹೊಡೆತ. ಈ ಬಾರಿ ಗೊತ್ತಿ. ಎಸ್, ಕೋಟೌಟ್. ಹುದ್ದರಿಗಳ ಮೇಲೆ ಹುದ್ದರಿ ಪತನಗೊಂಡ್ರ ಸೋಮಲಿಂಗೇಶ್ವರ ಪಾಳ್ಯ ಕೊಂಚ ಚಿಂತಾಜನಕ ಪರಿಸ್ಥಿತಿಯಲ್ಲಿ.
ಹುದ್ದರಿ ಆಘಾತ, ಹುದ್ದರಿಗಳ ಮೇಲೆ ಹುದ್ದರಿ. ಕೊನೆಯ ಒಂದು ಎಸ್ತ ಬಾಕಿ ಇರ್ತದೆ. ಇನ್ನಿಂಗ್ಸ್ನ ಕೊನೆಯ ಚಾಲ್ತಿಯಲ್ಲಿ ಅನಂತ ತಂಡದ ಮೊತ್ತ 28. ಉತ್ತಮವಾದ ಹೊಡೆತ, ರಿವರ್ಶಿಪ್ ಮಾದರಿ ಹೊಡೆತ, ಬೌಂಡ್ರಿ ದಾಖಲಾದ್ರ ಬೌಂಡರಿಯ ಮುಖೇನ ತಂಡ ಕಲೆ ಹಾಕಿದೆ. 32, ಎದುರಾಳಿಗಳಿಗೆ 33ರ ಗುರಿ. ಇನ್ನಷ್ಟು ಕಾದು ನೋಡಬೇಕು. ಗಾಣಿಗ ಸಮಾಜ ಸೇವಾ ಟ್ರೋಫಿ 2022 ಯಾರ ಮಡಿಲಿಗೆ? 6 ಅಡಿ ಎತ್ತರದ ಚಿನ್ನದ ಬಣ್ಣದ ಲೇಪನದ ಟ್ರೋಫಿ 2022 ವಿಜಯದ ಮಾಲೆ ಯಾರ ಮಡಿಲಿಗೆ ಎನ್ನುವುದನ್ನ ಮುಂದಿನ ವಿದ್ಯಮಾನಕ್ಕಾಗಿ ವಿನಯ್. ಧನ್ಯವಾದಗಳು ಪ್ರಸಾದ್ ಅವರೇ. ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಅಂತಿಮ ಪಂದ್ಯಾಟ, ಫೈನಲ್ ಪಂದ್ಯಾಟ. ತೀರಾ 30 ಚೆಂಡು 33 ಓಟಗಳ ಅವಶ್ಯಕತೆ ಇರ್ತದೆ. ಕುತೂಹಲಕಾರಿ ಪಂದ್ಯಾಟ. ಅದೃಷ್ಟ ದುರದೃಷ್ಟದ ಆಟದಲ್ಲಿ ಅಂತಿಮವಾಗಿ ಗೆಲ್ಲುವ ತಂಡ ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಇದರ ವೇಣುಗೋಪಾಲ ಕೃಷ್ಣ ಟ್ರೋಫಿ ಪಡ್ಕೊಳ್ತದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಕೇವಲ ಫೈಟರ್ ಸ್ಕೋರ್ ಅನ್ನು ದಾಖಲಿಸಿದ ತಂಡ ಸೋಮಲಿಂಗೇಶ್ವರ ಹಾಲಂಬೇರು. ಇವಾಗ ಆರಂಭಿಕದ ಆಟಗಾರರನ್ನ ಪರಿಚಯಿಸ್ತಾ ಇದೀವಿ. ವರುಣ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರೆ ನಾನ್ ಸ್ಟ್ರೈಕ್ ಅನ್ನ ಅನಂತು ಪಡ್ಕೊಳ್ತಾ ಇದ್ದಾನೆ. ಟೂರ್ನಿಯ ಉದ್ದಕ್ಕೂ ಬಹಳಷ್ಟು ಸವ್ಯಸಾಚಿ ಆಟವನ್ನು ದಾಖಲಿಸಿದ ಆಟಗಾರ ಅನಂತು. ಸೆಮಿಫೈನಲ್ ಪಂದ್ಯಾಟದಲ್ಲಿ ವಿರೋಚಿತ ಆಟವನ್ನು ದಾಖಲಿಸಿ ಪಂದ್ಯಾಟದಲ್ಲಿ ಫೈನಲ್ ತಲುಪಿಸಿದ ಆಟಗಾರ ವರುಣ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಆರಂಭಿಕವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಸಚು ಇವಾಗ ಪವರ್ ಪ್ಲೇನ ಆರಂಭಿಕವನ್ನ ಪ್ರಥಮ ಚೆಂಡು. ತೀರ್ಪುಗಾರಿಕೆ ಭಾಗದಲ್ಲಿ ರಾಮಕೃಷ್ಣ ದೇವಾಡಿಗ, ಮತ್ತೊಂದೆಡೆ ದಿನೇಶ್ ಗಾಣಿಗ ಬಹಳಷ್ಟು ಯಶಸ್ವಿಯಾಗಿ ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇವಾಗ ಮತ್ತೆ ಫೈಟೆಡ್ ಆಗುವ ಎಲ್ಲ ಸಾಧ್ಯತೆ ಇರ್ತದೆ. ಇನ್ನು ಕೂಡ 50-50 ಅವಕಾಶ ಎರಡು ತಂಡಗಳಿಗೆ ಇರ್ತದೆ. ಪ್ರತಿಷ್ಠಿತ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಫೈನಲ್ ಪಂದ್ಯಾಟ ದ್ವಿತೀಯ ಚೆಂಡಿಗಾಗಿ ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನ ಯೋಗೇಂದ್ರ ಗಾಣಿಗ ಪಡ್ಕೊಳ್ತಾ ಇದ್ದಾನೆ.
ಆ ಮುಖೇನ ಅದೃಷ್ಟ ದುರದೃಷ್ಟದ ಆಟದಲ್ಲಿ ಇವಾಗ ಬಿರುಸಿನ ಆಟಗಾರ ಆರಂಭಿಕ ಹಂತದಲ್ಲಿ ಸೆಮಿಫೈನಲ್ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಿದ ವರುಣ ಇವಾಗ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ವರುಣ್ ಬ್ಯಾಕ್ ಟು ದ ಪೆವಿಲಿಯನ್. ತನ್ನ ಮೂಲಕ ಆರಂಭಿಕ ಬ್ರೇಕ್ 2 ಅನ್ನು ಪಡ್ಕೊಳ್ತಾ ಇದೆ ಸೋಮಲಿಂಗೇಶ್ವರ ಹಾಲಂಬೇರು. ಮತ್ತರ್ವ ಇನ್ನಿಂಗ್ಸ್ ಕಟ್ಟಬಲ್ಲಂತ ಆಟಗಾರ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಂಶೆಯ ಮತ್ತರ್ವ ಆಟಗಾರ ಅಭಿ ಇವಾಗ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ. ನಮ್ಮಲ್ಲಿ ಅಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನ ಯೋಗೇಂದ್ರ ಗಾಣಿಗ ಹಾಲಂಬೇರು ಪಡ್ಕೊಂಡ್ರು. ಈ ಮುಖೇನ ಪಂದ್ಯದಲ್ಲಿ ಆರಂಭಿಕ ಹಂತದ ಅಪಾಯಕಾರಿ ಆಟಗಾರನ ಪೆವಿಲಿಯನ್ ಕಡೆ ದೂಡಿದ್ರು. ಈಗ ಮತ್ತರ್ವ 1 ಡೌನ್ ಬ್ಯಾಟ್ಸ್ಮನ್ ಅಭಿ ಹೊಸ ಆಟಗಾರ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ. ಅನಂತ್ ಕೂಡ ನಾನ್ ಸ್ಟ್ರೈಕ್ ನಲ್ಲಿ ಈಗ ತನ್ನ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. ತೃತೀಯ ಚೆಂಡಿಗಾಗಿ ಇವಾಗ ಮತ್ತೆ ಕಾರ್ತಿಕ್. ಇವಾಗ ಕಾರ್ತಿಕ್ ಟು ಅಭಿ ಫೈನಲ್ ಪಂದ್ಯಾಟ. ಸಚಿನ್ ಟು ಅಭಿ ಈಗ ಫೈನಲ್ ಪಂದ್ಯಾಟ ರೋಚಕ ಘಟ್ಟ ತಲುಪ್ತಾ ಇದೆ. ಈ ಬಾರಿ ರಿವರ್ಸ್ ಮಾಡುವಂತ ಪ್ರಯತ್ನ. ಥರ್ಡ್ ಮ್ಯಾನ್ ಈ ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಇವಾಗ ತಂಡದ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ ಬಹಳಷ್ಟು ಸುಂದರ ರೀತಿಯ ಆಟವನ್ನ ಅಭಿ ದಾಖಲಿಸಿದ್ರು. ಬೌಂಡರಿ ಮುಖ್ಯನ ಅಂಕಿಅಂಶ ಪಟ್ಟಿ 4ಕ್ಕೆ ಏರಿಕೆ ಆಗ್ತದೆ. ಲಾಸ್ ಆಫ್ 1 ವಿಕೆಟ್. ಈ ರೀತಿ ಆಟವನ್ನು ದಾಖಲಿಸಿದ್ರೆ ಸುಲಭ ಗೆಲುವನ್ನ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಂಶೆ ತಂಡ ದಾಖಲಿಸ್ತದೆ. ಅಂತಿಮ 3 ಚೆಂಡು ಆರಂಭಿಕ 2 ಓಟಗಳಿಗೆ ಅಮೂಲ್ಯವಾದ ಒಂದು ಹುದ್ದರಿಯನ್ನು ಪಡ್ಕೊಂಡಿದ್ರು ಕಾರ್ತಿಕ್. ಇವಾಗ ಸಚಿನ್ ಮತ್ತೆ 4ನೇ ಚೆಂಡಿಗಾಗಿ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಓಟಗಳ ಪೂರೈಕೆಯಾಗ್ತದೆ. ಅಕ್ರಾಸ್ ಲೈನ್ ಆಟವನ್ನು ಆಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರ್ತದೆ, ಗಮನಿಸಿಕೊಳ್ಬೇಕು ಆಟಗಾರರು, ಸಹಕರಿಸಿ. ಅಂತಿಮ ಪಂದ್ಯಾಟ ಇವಾಗ 2 ಚೆಂಡು ಬಾಕಿ ಇರ್ತದೆ. ತಂಡದ ಮೊತ್ತ 5ರಲ್ಲೇ ಸ್ಥಗಿತವನ್ನ ಕಾಣ್ತದೆ. ಮತ್ತೆ ಪಂದ್ಯಾಟ 2 ತಂಡಗಳಿಗೂ ಸಮಾನ ಅವಕಾಶವಿರ್ತದೆ ಗೆಲ್ಲುವ ಹಂತದಲ್ಲಿ. ಈಗಾಗಲೇ ಆರಂಭಿಕ ಅಪಾಯಕಾರಿ ಆಟಗಾರ ವರುಣ ಪೆವಿಲಿಯನ್ ಕಡೆ ಇನ್ನಿಂಗ್ಸ್ ನೋಡುವತ್ತ ಗಮನ ಕೊಡೋದಾದ್ರೆ ಮತ್ತೆ ಅನಂತ್ ಈಗ ಪಂದ್ಯದ ಟೂರ್ನಿಯ ಉದ್ದಕ್ಕೂ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದಂತ ಆಟಗಾರ. ಎಸೆಗಾರಿಕೆಯಲ್ಲೂ ಕೂಡ ತಾಂಡುಗಾರಿಕೆಯಲ್ಲೂ ಕೂಡ ತನ್ನದೇ ಆದ ಸವ್ಯಸಾಚಿ ಆಟವನ್ನು ದಾಖಲಿಸಿ ಈ ಪಂದ್ಯದ ಹಾಟ್ ಫೇವರಿಟ್ ಆಟಗಾರನಾಗಿ ಗುರುತಿಸ್ತಾ ಇದ್ದಾನೆ. ಅಂತಿಮ 2 ಚೆಂಡು ಈ ಹಂತದಲ್ಲಿ ಮತ್ತೆ ಸಚಿನ್ ಎಸೆಗಾರಿಕೆಯಲ್ಲಿ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿ ಇರ್ತದೆ. ಲೈನ್ ಅಂಪೈರ್ಸ್ ಅಲರ್ಟ್ ಆಗಿರಿ, ನೀವು ನಿಮ್ಮ ಕಾರ್ಯ ಈಗ ಆರಂಭಗೊಳ್ಳುತ್ತದೆ. ಲೈನ್ ಅಂಪೈರ್ಸ್ ಐದನೇ ಚೆಂಡು ಈ ಬಾರಿ ತೀರಾ ಶಾರ್ಟ್ ಆದ ಚೆಂಡು ಯಕ್ಷ ಕವರ್ಸಿ ಭಾಗದಲ್ಲಿ ನಂಬಲ ಅಸಾಧ್ಯ ರೀತಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಸಂಭಾವ್ಯ ಬೌಂಡರಿಯನ್ನ ತಡೆ ಹಿಡಿದ್ರು. ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 7ಕ್ಕೆ ತಲುಪ್ತದೆ. ನಿರ್ಣಾಯಕ ಅಂತಿಮ ಚೆಂಡು ಬಾಕಿ ಇರ್ತದೆ. 33ರ ಸುಲಭ ಗುರಿ ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಂಶೆ ಆಟಗಾರರು. ಇವಾಗ ಅಂತಿಮ ಚೆಂಡಿಗಾಗಿ ಮತ್ತೆ ಸಚಿನ್ ಟು ಅನಂತು. ಬೇರೋಸಿನ ಹೊಡೆತ ಲಾಂಗ್ ಆಫ್ ನಡುವೆ ಸೀಮಾ ರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. ಇವಾಗ ಅಂತಿಮ ಎಷ್ಟಲ್ಲಿ ಸಿಕ್ಸರ್ ದಾಖಲಿಸಿದೊಂದಿಗೆ ತಂಡದ ಮೊತ್ತವನ್ನ 13ಕ್ಕೆ ಏರಿಕೆ ಆಗ್ತಾ ಇದೆ. ತನ್ನ ಮೂಲಕ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸ್ತಾ ಇದೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಂಶೆ ತಂಡ. ಇವಾಗ ಫೈನಲ್ ನಲ್ಲಿ
ಅದೇ ರೀತಿ ದ್ವಿತೀಯವನ್ನು ಹಸ್ತಗಾರಿಕೆಯಲ್ಲಿ ಸಂತು ಇವಾಗ ಅಭಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಪಂದ್ಯ ಏಕಪಕ್ಷೀಯವಾಗಿ ಸಾಗ್ತಾ ಇದೆ. ಫೈನಲ್ ಪಂದ್ಯಾಟ. ದ್ವಿತೀಯವನ್ನು ಪ್ರಥಮ ಚೆಂಡು. ಈ ಬಾರಿ ಸುಂದರತೆ ಆಟ. ನೆಟ್ಟ ನೇರನೆಯ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 1 ವಿಕೆಟ್. ತೀರಾ ಏಕಪಕ್ಷೀಯ ಏಕಾಂಗಿಯಾಗಿ ಪಂದ್ಯಾಟ ಸಾಗ್ತಾ ಇದೆ. ದ್ವಿತೀಯ ಚೆಂಟಿಗಾಗಿ ಸಂತು. ಅನಂತು ಇವಾಗ ಈ ಬಾರಿ ಸುಂದರತೆ ಇನ್ಸ್ವಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಇವಾಗ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಎಸ್ತಗಾರ ಈ ಹಂತದಲ್ಲಿ ತೃತೀಯ ಚೆಂಡಿಗಾಗಿ. ಮತ್ತೆ ಸಂತು ಟು ಅನಂತು. ಈ ಬಾರಿ ಶಾರ್ಟ್ ಆದ ಚೆಂಡು ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ರನ್ನಿಂಗ್ ಬಿಟ್ಟಿನ ಒಂದೋಟದ ಪೂರೈಕೆ ಆಗ್ತಾ ಇದೆ. ಇವಾಗ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಮತ್ತೆ ಸುಂದರತೆ ಆಟ. ತಟ್ಟಿ ಮುಟ್ಟಿ ಓಟಗ ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇವಾಗ ಪಂದ್ಯಾಟ ಏಕಪಕ್ಷೀಯವಾಗಿ ಸಾಗ್ತಾ ಇದೆ. 15ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಅಂತಿಮ 2 ಚೆಂಡು. ಈ ಬಾರಿ ಬಿರುಸಿನ ಹೊಡೆತದ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಇವಾಗ 19 ಎಸೆತ 18 ಓಟಗಳ ಅವಶ್ಯಕತೆ. ಮತ್ತೆ ರೋಚಕ ಘಟ್ಟ ತಲುಪ್ತಾ ಇದೆ ಪಂದ್ಯಾಟ. ಕೈಯಲ್ಲಿದ್ದ ಪಂದ್ಯವನ್ನ ಕೈ ಚೆಲ್ಲಿದ ಉದಾಹರಣೆಗಳು ಕ್ರಿಕೆಟ್ ಇತಿಹಾಸದಲ್ಲಿ ಬಹಳಷ್ಟು ದಾಖಲಾಗಿವೆ. ಅದೇ ರೀತಿ ಸೋಲಿನತ್ತ ಮುಖ ಮಾಡಿದ ತಂಡಗಳು ಕೂಡ ಗೆದ್ದಂತ ಇತಿಹಾಸ ಕ್ರಿಕೆಟ್ನಲ್ಲಿ ಮಾತ್ರ ದಾಖಲಾಗ್ತದೆ. ಈ ಬಾರಿ ಸಂತೋಷಂತ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸಚಿನ್ ಸಿರ್ಸಿ ಇವಾಗ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಆರಂಭಿಕ 2 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ದಾಖಲಿಸ್ತಾ ಇದೆ 17 ಓಟಗಳನ್ನು. ಅದೇ ರೀತಿ ಒಂದು ಪ್ರಕಟಣೆ ಇರ್ತದೆ. ಸತ್ಯನಾರಾಯಣ ಗಾಣಿಗೆ ಇವರ ಒಂದು ಕನಸು ಇರ್ತದೆ. 8 ಸ್ಟಾರ್ ಆನ್ಲೈನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, 8 ಸ್ಟಾರ್ ಮೆಗಾ ಮಾರ್ಟ್, ಅದೇ ಶಂಕರ ಕಲಾ ಮಂದಿರ ಉಪ್ಪುಂದ. ಈಗಲೇ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ. ದಿನನಿತ್ಯದ ಅಗತ್ಯ ವಸ್ತುಗಳು ಲಭ್ಯವಿರ್ತದೆ ವಿಶೇಷ ರಿಯಾಯಿತಿ ದರದಲ್ಲಿ. 1000ಕ್ಕೂ ಹೆಚ್ಚಿನ ಖರೀದಿಗೆ ಫ್ರೀ ಹೋಮ್ ಡೆಲಿವರಿ ಸೇವೆ ಲಭ್ಯವಿರ್ತದೆ. ಗಮನಿಸಿಕೊಳ್ಬೇಕು ಎಲ್ಲ ಬೈಂದೂರು ಸಮಾಜ ಬಾಂಧವರು, ಅದೇ ರೀತಿ ಗಾಣಿಗ ಸಮಾಜ ಬಾಂಧವರು. ದಿನನಿತ್ಯದ ಅಗತ್ಯ ವಸ್ತುಗಳು ಅತಿ ರಿಯಾಯಿತಿ ದರದಲ್ಲಿ 8 ಸ್ಟಾರ್ ಮೆಗಾ ಮಾರ್ಟ್ ಶಂಕರ ಕಲಾ ಮಂದಿರ ಉಪ್ಪುಂದ ಇಲ್ಲಿ ದೊರೆತದೆ. ಅದೇ ರೀತಿಯಲ್ಲಿ ಈಗಲೇ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ 8 ಸ್ಟಾರ್ ಮೆಗಾ ಮಾರ್ಟ್. ಅದೇ ರೀತಿ ವಿಶೇಷವಾಗಿ ಮೇ 1ರಂದು ಮೇ 10ರವರೆಗೆ ಪುಸ್ತಕ ಮೇಳ ಕೂಡ ಶಂಕರ ಕಲಾ ಮಂದಿರದಲ್ಲಿ ಇರ್ತದೆ. ಮದುವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅತಿ ರಿಯಾಯಿತಿ ದರದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಸೌಲಭ್ಯ ದೊರೆಯುತ್ತದೆ. 8 ಸ್ಟಾರ್ ಮೆಗಾ ಮಾರ್ಟ್ ಸತ್ಯನಾರಾಯಣ ಗಾಣಿಗೆ ಇವರಿಂದ ಪ್ರಕಟಣೆ ಇರ್ತದೆ. ಹದಿನೆಂಟು ಎಸೆತ 16 ಓಟಗಳ ಅವಶ್ಯಕತೆ. ಮತ್ತೆ 50-50 ಅವಕಾಶ 2 ತಂಡಗಳಿಗೆ ಇರ್ತದೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡಿ ಪ್ಲೀಸ್. ಇವಾಗ ತೃತೀಯವನ್ನ ಎಸ್ತಗಾರಿಕೆಯಲ್ಲಿ ಇವಾಗ ಹೊಸ ಎಸ್ತಗಾರ ಸೋಮಲಿಂಗೇಶ್ವರ ಹಾಲಂಬೇರು ಪರವಾಗಿ ಮನ್ವೀತ್ ಮತ್ತೆ ಅನಂತು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ತೃತೀಯವನ್ನ ಪ್ರಥಮ ಚೆಂಡು 18 ಎಸೆತ
ನಾರೋಟಗಳ ಅವಶ್ಯಕತೆ. ಮತ್ತೆ ಕುತೂಹಲಕಾರಿ ಪಂದ್ಯಾಟ ಸಾಗ್ತದೆ. ಒಂದು ಹುದ್ದರಿ ಪಂದ್ಯದ ಗತಿ ಬದಲಿಸಿದ್ರೆ ಒಂದು ಸಿಕ್ಸರ್ ಇವಾಗ ಪಂದ್ಯದ ಚಿತ್ರಣವನ್ನ ಬದಲಿಸ್ತದೆ. ಕ್ರಿಕೆಟ್ ಎನ್ನುವುದೇ ಹಾಗೆ, ಅದೃಷ್ಟ ದುರಾದೃಷ್ಟ ಆಟ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಬಾರೇ ದೊಂಬಲಸದ ರೀತಿಯ ಕ್ಯಾಚನ್ನ ಸಂತು ಇವಾಗ ಪಡ್ಕೊಳ್ತಾ ಇದ್ದ. ಅನಂತು ಉದರ್ ಇವಾಗ ನೆಲ ಕಚ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನ ಸಂತೋಷ್ ಬಂಟ್ವಾಡಿ ಇವಾಗ ಪಡ್ಕೊಳ್ತಾ ಇದ್ದಾನೆ. ಹೋಮಲಿಂಗೇಶ್ವರ ಇವಾಗ ಮತ್ತೆ ಮುನ್ನಡೆಗೆ ಬರ್ತಾ ಇದೆ ಪಂದ್ಯಾಟದಲ್ಲಿ. ಇವಾಗ ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಅನಂತು ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. 17ಕ್ಕೆ 16 ಇವಾಗ ಅವಶ್ಯಕತೆ ಇರ್ತದೆ. ಫೈನಲ್ ಪಂದ್ಯ ಮತ್ತೆ ರೋಚಕ ರೋಮಾಂಚನಕಾರಿ ಘಟ್ಟ ತಲುಪ್ತಾ ಇದೆ. ಪ್ರೇಕ್ಷಕರನ್ನು ಕೂಡ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. ಇವಾಗ ಮತ್ತೆ ದ್ವಿತೀಯ ಚೆಂಡಿಗಾಗಿ ಮನ್ವಿ. ಬಿರುಸಿನ ಆಟಗಾರ, ತಂಡದ ನಂಬುಗೆ ಆಟಗಾರ ಈಗಾಗಲೇ ಅನಂತ ಹುದಾರಿ ಪಡ್ಕೊಂಡ್ರು. ಮನ್ವಿತ್ ಈ ಪಂದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಟರ್ನ್ ಅನ್ನ ನೀಡ್ತಾ ಇದ್ದಾನೆ. ಮನ್ವಿತ್ ಇವಾಗ ಮತ್ತೋರ್ವ ಲೆಫ್ಟಿ ಆಟಗಾರ ಆಶಯ್ ಹೊಸ ಆಟಗಾರ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಲೆಫ್ಟಿ ಆಶಯ್ ಮತ್ತೆ ಬಿರುಸಿನ ಆಟ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಬಿರುಸಿನ ಈಗಾಗಲೇ ಒಂದು ಸಿಕ್ಸರ್ ಹೊಡೆಯುವುದರ ಮುಖಾನ ರಮಾನಂದ್ ಗಾಣಿಗ ಪೆಟ್ ಬಜಾರ್ ಇವರ 500 ರೂಪಾಯಿ ನಗದನ್ನ ತಮ್ಮದಾಗಿಸಿಕೊಂಡ ದಾಂಡುಗಾರ ಅನಂತು. ಮತ್ತೆ ತೃತೀಯ ಚೆಂಡಿಗೆ ಸ್ವಲ್ಪ ಬೇಗ ನಡೆಸ್ಕೊಡಿ ಪ್ಲೀಸ್ ತೀರ್ಪುಗಾರರು. ನಮ್ಮ ಈ ಜೊತೆ ಮುಖ್ಯ ತೀರ್ಪುಗಾರಿಕೆ ರಾಮಕೃಷ್ಣ ದೇವಾಡಿಗ, ಅದೇ ರೀತಿ ದಿನೇಶ್ ಗಾಣಿಗರು ಬಹಳಷ್ಟು ಸಹಕರಿಸ್ತಾ ಇದ್ದಾರೆ. ಬಿರುಸಿನ ಹೊಡೆತ ತನ್ಮೂಲಕ ಘಾಟ. ಇವಾಗ ಗಣೇಶ್ ಕೈ ಚೆಲ್ತಾ ಇದೆ. ಕ್ಯಾಚ್, ಸುಲಭದ ಕ್ಯಾಚ್. ಇವಾಗ ಕೈ ಚೆಲ್ತಾ ಇದ್ದಾನೆ. ಈ ರೀತಿಯ ತಪ್ಪುಗಳೇ ಪಂದ್ಯಕ್ಕೆ ಎಫೆಕ್ಟ್ ಅನ್ನ ನೀಡ್ತದೆ. ಆ ಮುಖೇನ ಡಾಟ್ ಬಾಲ್ ಸೇರ್ಪಡೆ ಆಗ್ತದೆ. ತೀರಾ ಕ್ಲೋಸ್ ಪಂದ್ಯಾಟ ಸಾಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ತೃತೀಯ ಓವರ್ನಲ್ಲಿ. 15 ಎಸೆತ 15 ಓಟಗಾರ ಅವಶ್ಯಕತೆ. ಇವಾಗ 4ನೇ ಚೆಂಡಿಗಾಗಿ ಮತ್ತೆ ಮನ್ವಿತ್ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಬಾರಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಿರುಸಿನ ಹೊಡೆತ ದಾಖಲಿಸಿ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು. 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನ ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಮತ್ತೆ ಮನ್ವಿತ್ ಲೆಫ್ಟಿ ಆಶಯ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬೇರುಸಿನ ಆಟ, ಸುಂದರತೆ ಆಟ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತೀರಾ ಲೆಕ್ಕಾಚಾರದ ಆಟವನ್ನು ಅಂಕಣದಲ್ಲಿ ದಾಖಲಿಸ್ತಾ ಇದ್ದಾರೆ. ಜೊತೆ ಆಟವನ್ನು ಆಶಯ್ ಮತ್ತು ರೈಟಿ ಅಭಿ ಇವಾಗ ಅಂಕಣದಲ್ಲಿ ಪಂದ್ಯವನ್ನ ಮೇಲೆತ್ತುವ ಗೆಲುವಿನ ಜವಾಬ್ದಾರಿಯನ್ನು ಹೊತ್ತಿಕೊಂಡ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ತನ್ಮೂಲಕ 13 ಎಸೆತ 13 ಓಟಗಳ ಅವಶ್ಯಕತೆ. ಮತ್ತೆ ಮನ್ವಿತ್ ಈ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅಂತಿಮ ಚೆಂಡು. ಈ ಬಾರಿ ಕೂಡ ಸುಂದರತೆ ಎಸೆಗಾರಿಕೆ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ, ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಅಂತಿಮ 12 ಎಸೆತ 13 ಓಟಗಳ ಅವಶ್ಯಕತೆ. ಇವಾಗ ಪಂದ್ಯ ಮತ್ತೆ ರೋಚಕ ರಣರೋಚಕ ಘಟ್ಟ ತಲುಪ್ತಾ ಇದೆ. ಇನ್ನು ಕೂಡ 2 ತಂಡಗಳಿಗೂ ಕೂಡ ವೇಣುಗೋಪಾಲ ಕೃಷ್ಣ ಟ್ರೋಫಿ ಪ್ರಶಸ್ತಿಯನ್ನ ಗೆಲ್ಲುವ 50-50 ಅವಕಾಶವಿರ್ತದೆ. ಅದೇ ರೀತಿ 8 ಸ್ಟಾರ್
ಆನ್ಲೈನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಸತ್ಯನಾರಾಯಣ ಗಾಣಿಗೆ ಇವರಿಂದ A-Star ಮೆಗಾ ಮಾರ್ಟ್, ಇದು ಶಂಕರಕಲಾ ಮಂದಿರ ಉಪ್ಪುಂದಲ್ಲಿ ಈಗಲೇ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ. A-Star ಮೆಗಾ ಮಾರ್ಟ್ ದಿನನಿತ್ಯದ ಅಗತ್ಯ ವಸ್ತುಗಳ ಲಭ್ಯವಿರ್ತದೆ ರಿಯಾಯಿತಿ ದರದಲ್ಲಿ. 1,000ಕ್ಕೂ ಹೆಚ್ಚಿನ ಖರೀದಿಯನ್ನು ಮಾಡಿದ್ರೆ ಫ್ರೀ ಹೋಮ್ ಡೆಲಿವರಿ ಸೇವೆ ಲಭ್ಯವಿರ್ತದೆ. ಅದೇ ರೀತಿ ವಿಶೇಷವಾಗಿ ಮೇ 1ರಿಂದ ಮೇ 10ರವರೆಗೆ ಪುಸ್ತಕ ಮೇಳವಿರ್ತದೆ. ಮದುವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅತಿ ರಿಯಾಯಿತಿ ದರದಲ್ಲಿ ಎಲ್ಲ ಅಗತ್ಯ ವಸ್ತುವಿನ ಸೌಲಭ್ಯ ದೊರೆಯುತ್ತದೆ. ಸತ್ಯನಾರಾಯಣ ಗಾಣಿಗೆಯವರ ಒಂದು ಕನಸಿನ ಯೋಜನೆಯಾಗಿ A-Star ಆನ್ಲೈನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ A-Star ಮೆಗಾ ಮಾರ್ಟ್ ಈಗಲೇ ಪ್ಲೇಸ್ಟೋರ್ನಲ್ಲಿ A-Star ಮೆಗಾ ಮಾರ್ಟ್ ಅನ್ನ ಎಲ್ಲ ಈ ಪಂದ್ಯದ ವೀಕ್ಷಣೆಯಲ್ಲಿ ಎಲ್ಲರೂ A-Star ಡೌನ್ಲೋಡ್ ಪ್ಲೇಸ್ಟೋರ್ನಲ್ಲಿ A-Star ಮೆಗಾ ಮಾರ್ಟ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿ ಈ ಮೂಲಕ ಸಂಸ್ಥೆ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಖೇನ ನೋ ಬಾಲ್ ಪಂದ್ಯ ಮತ್ತೆ ಕುತೂಹಲಕಾರಿ ಹಂತದಲ್ಲಿ ಸಂತು ಎಡವಟ್ಟನ ಮಾಡಿಕೊಳ್ತಾ ಇದ್ದಾನೆ. ಒಂದು ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಮತ್ತೆ ಸುಂದರತೆ ಹಸ್ತಗಾರಿಕೆ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಇವಾಗ ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಮತ್ತೆ ಪಂದ್ಯ ರೋಚಕ ಘಟ್ಟ ತಲುಪ್ತಾ ಇದೆ. ಈ ಬಾರಿ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಸುಲಭ ಕ್ಯಾಚ್ ಅನ್ನ ಸಚಿನ್ ಸಿರ್ಸಿ ಆಟಗಾರ ಇವಾಗ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಪಂದ್ಯಾಟ ರೋಚಕ ಟರ್ನ್ ಆಗ್ತಾ ಇದೆ. ಇವಾಗ ಸೋಮಲಿಂಗೇಶ್ವರ ಹಾಲಂಬೇರು ಪಂದ್ಯ ಮುನ್ನಡೆಗೆ ಬರ್ತಾ ಇದೆ. ಅಂತಿಮ 2 ಕೇವಲ 1 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇವಾಗ ತಂಡದ ಮೊತ್ತ 21ರಲ್ಲಿ ಸ್ಥಗಿತವನ್ನ ಕಾಣ್ತದೆ. ಲಾಸ್ ಆಫ್ 3 ಅಮೂಲ್ಯ ಹುದ್ದರಿಗಳು ಇವಾಗ ಪಂದ್ಯಾಟ ವೀಕ್ಷಣೆಯಲ್ಲಿ ಕಾಣ್ತಾ ಇದ್ದಾವೆ. ಅಂತಿಮ ಹತ್ಯಸೆತ 12 ಓಟಗಳ ಅವಶ್ಯಕತೆ. ಹತ್ತಕ್ಕೆ 12 ಇವಾಗ ಪಂದ್ಯ ಮತ್ತೆ ಪ್ರೇಕ್ಷಕರನ್ನು ಕೂಡ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. ಸಂತು ಇವಾಗ ಅಮೂಲ್ಯ ಹುದ್ದರಿಯನ್ನ ಪಡ್ಕೊಂಡ್ರು. ಇವಾಗ ಹೊಸ ಆಟಗಾರ ಅಜಿತ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ತೃತೀಯ ಚೆಂಡಿಗಾಗಿ ಮತ್ತೆ ಸಂತು ಸ್ವಲ್ಪ ಮಟ್ಟಿಗೆ ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು. ಕತ್ತಲು ಆವರಿಸ್ತಾ ಇದೆ. ಪ್ಲೀಸ್ ಸಮಾರೋಪ ಸಮಾರಂಭ ಬೇಡ, ನಮ್ಮ ಜೊತೆ ಇರ್ತದೆ. ಪ್ಲೀಸ್ ಗಣ್ಯಾತಿ ಗಣ್ಯರು ಪಂದ್ಯಾಟದ ವೀಕ್ಷಣೆಯಲ್ಲಿ ಇದ್ರೆ ನಮ್ಮ ಗಾಣಿಗ ಸಮಾಜ ಸೇವಾ ಸಂಘ ಬೈಂದೂರು ತಗ್ಗರ್ಸೆ ಇವರ ಸಹಯೋಗದಲ್ಲಿ ವೇಣುಗೋಪಾಲಕೃಷ್ಣ ಟ್ರೋಫಿ. ಅದ್ಭುತ ಆಟಗಾರಿಕೆಯನ್ನ ಅಂಕಣದ ಒಳಭಾಗದಲ್ಲಿ ಕಾಣ್ತಾ ಇದ್ದೇವೆ. ಹೆಮ್ಮಾಡಿಯ ವಿವಿ ಮಂಡಳಿಯ ಸಮರ್ಪಣಾ ಶಿಕ್ಷಣ ಪ್ರತಿಷ್ಠಾನದ ನೂತನ ಜನತಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಆರಂಭಗೊಂಡಿದೆ. PUC ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಪ್ರವೇಶ ಆರಂಭಗೊಂಡಿದೆ. ಅತ್ಯಂತ ದಕ್ಷ ಶಿಕ್ಷಣ ತಜ್ಞರ ಉಪನ್ಯಾಸಕರಿಂದ ತರಬೇತಿ, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ಕೊಟ್ಟು ವಿನೂತನ ಮಾದರಿಯಲ್ಲಿ ಹಾಗೂ ಅಷ್ಟೇ ಪರಿಕಲ್ಪನೆಯೊಂದಿಗೆ ಜನತಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಈಗಾಗಲೇ ವಿದ್ಯಾರ್ಥಿಗಳಿಗೆ PUC ವಿಜ್ಞಾನ ವಾಣಿಜ್ಯ ವಿಭಾಗದ ಪ್ರವೇಶ ಆರಂಭಗೊಂಡಿದೆ. 812 ಓಟಗಳ ಅವಶ್ಯಕತೆ ಇರ್ತದೆ. ಇವಾಗ ಕೂಡ ಡಾಟ್ ಬಾಲ್ ಸೇರ್ಪಡೆ ತನ್ ಮೂಲಕ 7ಕ್ಕೆ 12 ಪಂದ್ಯಾಟ ಅಂತಿಮ ಹಂತದಲ್ಲಿ ತಿರುವನ್ನ ಪಡ್ಕೊಳ್ತಾ ಇದೆ. ಕೈಯಲ್ಲಿದ್ದ ಪಂದ್ಯವನ್ನ ಇವಾಗ ಕೈ ಚೆಲ್ಲುವ ಹಂತದಲ್ಲಿ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಂಶ ಆಟಗಾರರು 7ಕ್ಕೆ 12 ನಿರೀಕ್ಷಿತ ಮಟ್ಟದ ಹೊಡೆತಗಳನ್ನ ದಾಖಲಿಸ್ತಾ ಇಲ್ಲ ಬ್ರಹ್ಮಲಿಂಗೇಶ್ವರ ಆಟಗಾರರು. ಅಂತಿಮ ಚೆಂಡು ಈ ಬಾರಿ ಬೌಲರ್ಸ್ ಬ್ಯಾಕ್ ಟೈಮ್ ಮುಖೇನ ಡಾಟ್ ಬೌಲರ್ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕ ಇವಾಗ ಪಂದ್ಯ ಮತ್ತೆ
ಹೈ ವೋಲ್ಟೇಜ್ ಕಾದಾಟ ಸಾಗ್ತದೆ, ರೋಚಕ ರೋಮಾಂಚನಕಾರಿ, ಪ್ರೇಕ್ಷಕರನ್ನು ಕೂಡ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. 6 ಎಸೆತ 12 ಓಟಗಳ ಅವಶ್ಯಕತೆ. ಈ ಪಂದ್ಯದಲ್ಲಿ ಸುಲಭ ಗೆಲುವಿನ ಅವಕಾಶವನ್ನ ಎಡವಟ್ಟನ ಮಾಡಿಕೊಳ್ತಾ ಇದೆ ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ಒನ್ಸೆ ಆಟಗಾರರು. ಕೈಯಲ್ಲಿದ್ದ ಪಂದ್ಯವನ್ನ ಇವಾಗ ಕೈ ಚೆಲ್ಲುವ ಹಂತದಲ್ಲಿ 6ಕ್ಕೆ 12 ಮತ್ತೆ ರೋಚಕ ರೋಮಾಂಚನಕಾರಿ ಘಟ್ಟ ತಲುಪ್ತಾ ಇದೆ, ತೀರಾ ಕುತೂಹಲಕಾರಿ. ಪ್ರೇಕ್ಷಕರನ್ನ ಕೂಡ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ ಈಗ ಪಂದ್ಯಾಟ. ಸುಲಭದ ಗೆಲುವಿನ ಪಂದ್ಯಾಟದಲ್ಲಿ ಅಂತಿಮ ಹಂತದ ಬಿಗು ಹೋರಾಟವನ್ನ ಪ್ರತಿ ಹೋರಾಟವನ್ನ ನಡೆಸಿದ ತಂಡ ಸೋಮಲಿಂಗೇಶ್ವರ ಹಾಲಂಬೇರು ತಂಡ. ಇವಾಗ 6ಕ್ಕೆ 12 ಸ್ವಲ್ಪ ಬೇಗ ನಡೆಸ್ಕೊಡ್ಬೇಕು ಪ್ಲೀಸ್, ಕತ್ತಲು ಆವರಿಸ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ಆಟಗಾರರಿಗೆ ಸಮಸ್ಯೆ ಆಗ್ತದೆ. 6ಕ್ಕೆ 12 ಮತ್ತೆ ಪ್ರೇಕ್ಷಕರನ್ನ ಕೂಡ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇದೆ. 6 ಎಸೆತ 12 ಓಟಗಳ ಅವಶ್ಯಕತೆ. ಲೈನ್ ಅಂಪೈರ್ಸ್ ಬಿ ಅಲರ್ಟ್ ಆಗಿರಿ, ಯಾವುದೇ ಹಂತದಲ್ಲೂ ಕೂಡ ವಿವಾದಗಳಿಗೆ ಅವಕಾಶವನ್ನು ಕೊಡಬಾರ್ದು. ಅಂತಿಮ 6 ಎಸೆತ ಮಾತ್ರ ಬಾಕಿ ಇರ್ತದೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ಅಂತಿಮ 6 ಚೆಂಡು ಬಾಕಿ ಇರ್ತದೆ. ಎಸ್ತಗಾರಿಕೆಯಲ್ಲಿ ಹೊಸ ಎಸ್ತಗಾರ ಕಿರಣ ಬ್ರಹ್ಮ ಸೋಮಲಿಂಗೇಶ್ವರ. ಇವಾಗ ಸ್ಟ್ರೈಕ್ ಅನ್ನು ಅಭಿ ಪಡ್ಕೊಳ್ತಾ ಇದ್ದಾನೆ. ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ಅಜಿತ. 6ಕ್ಕೆ 12 ಇವಾಗ ಪಂದ್ಯ ಮತ್ತೆ ರೋಚಕ ಘಟ್ಟ ತಲುಪ್ತಾ ಇದೆ. ಎ ಸ್ಟಾರ್ ಮೆಗಾಮಾರ್ಟ್ ಕಡೆಯಿಂದ ಒಂದು ಸಿಕ್ಸರ್ಗೆ 5,000 ರೂಗಳ ಘೋಷಣೆಯಾಗಿರ್ತದೆ. ಗಮನಿಸಿಕೊಳ್ಬೇಕು, ಒಂದು ಸಿಕ್ಸರ್ ಮೂಲಕ ಅಭಿ ಉದರಿ ಇವಾಗ ನೆಲಕತ್ತಾ ಇದೆ. ಆರಂಭಿಕ ಹಂತದಲ್ಲಿ ಆಟವನ್ನು ದಾಖಲಿಸಿದ ಅಭಿ ಒನ್ಸೆ ಇವಾಗ ಅವರ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಅಭಿ ಗೋ ಬ್ಯಾಕ್ ಟು ದ ಪೆವಿಲಿಯನ್. ತನ್ಮೂಲಕ ಮತ್ತರ್ವ ಬಿರುಸಿನ ಆಟಗಾರ ಸುನಿ ಇವಾಗ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ. 5 ಎಸೆತ 12 ಓಟಗಳ ಅವಶ್ಯಕತೆ. ಮತ್ತೆ ಪಂದ್ಯಾಟ ಸೋಮಲಿಂಗೇಶ್ವರ ಹಾಲಂಬೇರು ಪರವಾಗಿ ದಾಖಲಾಗ್ತಾ ಇದೆ. ಅದೇ ರೀತಿ ಒಂದು ಸಿಕ್ಸರ್ ಅನ್ನ ದಾಖಲಿಸಿದ್ರೆ ಎ ಸ್ಟಾರ್ ಮೆಗಾಮಾರ್ಟ್ ಕಡೆಯಿಂದ ಸತ್ಯನಾರಾಯಣ ಇವರಿಂದ 5,000 ರೂಗಳ ಘೋಷಣೆಯಾಗಿರ್ತದೆ. 5,000 ರೂಗಳ ಘೋಷಣೆ, ಒಂದು ಸಿಕ್ಸರ್ಗೆ 5,000 ರೂಗಳ ಘೋಷಣೆ. ಎ ಸ್ಟಾರ್ ಮೆಗಾಮಾರ್ಟ್ ಶಂಕಕಲಾ ಮಂದಿರ ಉಪ್ಪುಂದ ಇವರಿಂದ ಈಗಲೇ 5,000 ರೂಗಳ ಘೋಷಣೆ. ಸ್ವಲ್ಪ ಬೇಗ ಪಂದ್ಯಾಟ ನಡೆಸ್ಕೊಡಿ, 5 ಚೆಂಡು ಬಾಕಿ ಇರ್ತದೆ. ಕತ್ತಲು ಆವರಿಸ್ತಾ ಇದೆ ಪ್ಲೀಸ್. ಮತ್ತೆ ಬಿರುಸಿನ ಆಟ ಡೀಪ್ ಫೈನ್ ಆಗಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ದಾಖಲಿಸಿ ಕೇವಲ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 4 ಎಸೆತ 11 ಓಟಗಳ ಅವಶ್ಯಕತೆ. ಇವಾಗ ಮತ್ತೆ ರೋಚಕ ಘಟ್ಟ ತಲುಪ್ತಾ ಇದೆ. ಈಗ ಕೂಡ ಒಂದು ಸಿಕ್ಸರ್ ಒಂದು ಬೌಂಡರಿ ದಾಖಲಿಸಿದ್ರೆ ಪಂದ್ಯ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒನ್ಸೆ ಪಾಲಾಗ್ತದೆ. ಇಲ್ಲವಾದ್ರೆ ಸೋಮಲಿಂಗೇಶ್ವರ ಹಾಲಂಬೇರು ತಂಡಕ್ಕೆ 4ಕ್ಕೆ 11 ತೀರಾ ಲೆಕ್ಕಾಚಾರದ ಆಟ. ಈ ಬಾರಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ ಸೋಮಲಿಂಗೇಶ್ವರ. ಇವಾಗ ಅಂತಿಮ ಹಂತದಲ್ಲಿ ಮತ್ತರ್ವ ಬಿರುಸಿನ ಆಟಗಾರ ಅಜಿತನ ಹುದ್ದರಿ ಕೂಡ ಪತನವಾಗ್ತಾ ಇದೆ. ತನ್ಮೂಲಕ 3ಕ್ಕೆ 11 ಅಂತಿಮ ಹಂತದಲ್ಲಿ ಸಿಕ್ಸರ್ ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿರ್ತದೆ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒನ್ಸೆ ಆಟಗಾರರು. ಇವಾಗ ಲೈನ್ ಅಂಪೈರ್ಸ್ ಬಿ ಅಲರ್ಟ್ ಆಗಿರಿ. ಲೈನ್ ಅಂಪೈರ್ಸ್ ಮೂರ ಎಸೆತ 11 ಓಟಗಳ ಅವಶ್ಯಕತೆ. ಕೈಯಲ್ಲಿದ್ದ ಪಂದ್ಯವನ್ನ ಈಗ
ಕೈ ಜಾರ್ತಾ ಇದೆ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಇಂದ. ಮತ್ತೆ ವೈಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ತನ್ಮೂಲಕ ವೈಟ್ ಬಾಲ್ ಪ್ಲಸ್ ರನ್ಔಟ್ ಮುಖೇನ ಸುನಿ ಉದರ್ ಇವಾಗ ಪತನವಾಗ್ತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಹೊಡೆತವನ್ನು ದಾಖಲಿಸಿದ ಆಟಗಾರರು ಇವಾಗ ನಾಟಕೀಯ ಕುಸಿತವನ್ನ ಕಾಣ್ತಾ ಇದೆ. ಫ್ರೆಂಡ್ಸ್ ಬ್ರಹ್ಮಲಿಂಗೇಶ್ವರ ವಂಶ ಆಟಗಾರರು ಇವಾಗ ಮತ್ತರ್ವ ಹೊಸ ಆಟಗಾರ ಮಹೇಂದ್ರ ಈ ಟೂರ್ನಿಯ ಸರ್ವಶ್ರೇಷ್ಠ ಎಸೆಗಾರ ಇವಾಗ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ. 3-10. ಮೂರಕ್ಕೆ 11. ಮತ್ತೆ ಬೆರೋಸಿನ ಆಟ ತನ್ಮೂಲಕ ಲಾಂಗ್ ಆನ್ ಭಾಗದಲ್ಲಿ ಅವಳಿ ಓಟಗಳ ಪೂರೈಕೆಯಾಗ್ತದೆ. ಇವಾಗ 2 ಸೆತ 8 ಓಟಗಳ ಅವಶ್ಯಕತೆ. ಮತ್ತೆ ಪ್ರತಿ ಹೋರಾಟವನ್ನ ಸಾಧಿಸುವಂತ ಎಲ್ಲ ಸಾಧ್ಯತೆ ಇರ್ತದೆ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಒನ್ಸೆ. ಈ ಬಾರಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಉದರಿ ಆಘಾತ. ಚೇತು ಉದರಿ ಇವಾಗ ಪತನವಾಗ್ತಾರೆ. ಸೋಮಲಿಂಗೇಶ್ವರ ಆಲಂಬೇರು ಈಗ ಟ್ರೋಫಿಯ ಮುತ್ತಿಕ್ಕುವ ಎಲ್ಲ ಸಾಧ್ಯತೆ ಇರ್ತದೆ. ಹಿರಿ ಕಿರಿ ಮರಿ ಆಟಗಾರರ ಹರ್ಷೋದ್ಗಾರ ಈಗ ಮುಗಿಲು ಮೂಡ್ತಾ ಇದೆ. ತನ್ಮೂಲಕ ಸೋಮಲಿಂಗೇಶ್ವರ ಆಲಂಬೇರು ಇವಾಗ ಪ್ರಶಸ್ತಿಯ ಎಲ್ಲ ಸಾಧ್ಯತೆ ಇರ್ತದೆ. ಔಪಚಾರಿಕ 1 ಸೆತ 8 ಓಟಗಳ ಅವಶ್ಯಕತೆ. ವಿರೋಚಿತ ಆಟವನ್ನು ದಾಖಲಿಸಿದ್ರು ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ವಂಶ ಆಟಗಾರರು. ಅಂತಿಮ ಹಂತದಲ್ಲಿ ಕೈಯಲ್ಲಿದ್ದ ಪಂದ್ಯವನ್ನ ಕಳ್ಕೊಳ್ತಾ ಇದೆ. 1-8. ಮತ್ತೆ ಬೆರೋಸಿನ ಹೊಡೆತ ತನ್ಮೂಲಕ ವಿಜಯದ ಬಾವುಟವನ್ನು ಹಾರಿಸ್ತಾ ಇದೆ ಸೋಮಲಿಂಗೇಶ್ವರ ಆಲಂಬೇರು. ವೇಣುಗೋಪಾಲ ಕೃಷ್ಣ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತಾ ಇದೆ. ಅಭಿನಂದನೆಗಳು. ಹಲೋ ಹಲೋ ಎಲ್ಲ ವೀಕ್ಷಕರು ಕುರ್ಚಿಯನ್ನ ಎದುರಿಗೆ ತಂದು ಕುಳಿತುಕೊಳ್ಳಬೇಕು. ಸಮಾರೋಪ ಸಮಾರಂಭದಲ್ಲಿ ನೀವೆಲ್ಲರೂ ಭಾಗಿಗಳಾಗಬೇಕು. ಆ ಮುಖೇನ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು. ಪ್ರೀತಿ ಸಾಮರಸ್ಯ ಒಗ್ಗಟ್ಟಿನ ದ್ಯೋತಕವಾಗಿ ಈ ಪಂದ್ಯಾಟ ಗಾಣಿಗ ಸಮಾಜ ಬಾಂಧವರಿಗೆ ಏರ್ಪಡಿಸಲಾಗಿತ್ತು. 2 ದಿನಗಳ ಕಾಲ ಅತ್ಯದ್ಭುತವಾಗಿ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಕ್ರಿಕೆಟ್ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರುವ ನಮ್ಮ ಗಾಣಿಗ ಸಮಾಜ ಬಾಂಧವರ ಕ್ರೀಡಾಕೂಟ ಇತಿಹಾಸದ ಪುಟಕ್ಕೆ ಸೇರ್ತಾ ಇದೆ. ಎಲ್ಲ
ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಸರ್ವ ಮಹಿಳಾ ಸದಸ್ಯರು ಕೂಡ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಮುಂದುಗಡೆ ಉಪಸ್ಥಿತಿ ಇರಬೇಕು. ದಯಮಾಡಿ ಈ ಒಂದು ರಾಜ್ಯ ಮಟ್ಟದ ಪಂದ್ಯಕೂಟ ಉತ್ತಮ ವ್ಯವಸ್ಥಿತ ರೀತಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ದಯಮಾಡಿ ಸಮಸ್ತ ಗಾಣಿಗ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರಬೇಕು. ಸ್ವಯಂ ಸೇವಕರೆಲ್ಲರೂ ಕುರ್ಚಿಯನ್ನು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಇಡಬೇಕು. ಸ್ವಯಂ ಸೇವಕರೆಲ್ಲರೂ ಅಲ್ಲಿ ಸೋಮಲಿಂಗೇಶ್ವರ ಕ್ರಿಕೆಟ್ ತಂಡದಲ್ಲಿ ಆಡುವಂಥ ನಮ್ಮ ಸಮಾಜದ ಸ್ವಯಂ ಸೇವಕರೆಲ್ಲರೂ ಕುರ್ಚಿಯನ್ನು ಎದುರಿಡಬೇಕು. ದಯವಿಟ್ಟು ಕುರ್ಚಿಯನ್ನು ಎದುರಿಡಬೇಕು. ನಮ್ಮ ಸಮಾಜದ ಸ್ವಯಂ ಸೇವಕರಲ್ಲಿ ವಿನಂತಿ, ಎಲ್ಲ ಕುರ್ಚಿಗಳನ್ನು ವೇದಿಕೆಯ ಮುಂಭಾಗಕ್ಕೆ ಇಡಬೇಕು. ಚಂದನ ಹಾಲಂಬಿಯವರು ಮತ್ತು ಮೂರನೇ ಗೆದ್ದೆ ಸ್ವಯಂ ಸೇವಕರು ದಯವಿಟ್ಟು ಇಲ್ಲಿ ನೋಡಿ. ಹಲೋ ಗಿರಿ, ಅಲ್ಲಿ ಕುರ್ಚಿಯನ್ನು ಹಾಕಿ ದಯವಿಟ್ಟು ಸ್ವಯಂ ಸೇವಕರು. ಎಲ್ಲರೂ ಆದಷ್ಟು ಬೇಗ ಆಸನದಲ್ಲಿ ಆಸೀನರಾಗಬೇಕು ಅಂತ ಈ ಮುಖೇನ ಕೇಳಿಕೊಳ್ತಾ ಇದ್ದೇವೆ. ಇಳೆ ಸಂಜೆ ಹೊತ್ತಿನಲ್ಲಿ ಅತ್ಯದ್ಭುತವಾದ ಅರ್ಥಪೂರ್ಣ ಸಮಾರೋಪ ಸಮಾರಂಭ ಈ ವೇದಿಕೆ ಮೇಲೆ ನೆರವೇರ್ತಾ ಇದೆ. ಪಶ್ಚಿಮಾಂಬುದಿಯಲ್ಲಿ ನೇಸರ ನಿಧಾನವಾಗಿ ಅಸ್ತಂಗತನಾಗ್ತಾ ಇದ್ದಾನೆ. ಗಾಂಧಿ ಮೈದಾನದಲ್ಲಿ ನೆರಳು ಆವರಿಸ್ತಾ ಇದೆ. ಬಿಂದುಪುರದ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಜೊತೆ ಆಲಂದೂರು ಮಂಜುನಾಥ್ ಗಾಣಿಗ. ತಗ್ಗರ್ಸೆ ಗಾಣಿಗ ಸೇವಾ ಸಮಿತಿ ತಗ್ಗರ್ಸೆ ಗ್ರಾಮ ಬೈಂದೂರು ತಾಲೂಕು ಇವರ ಸಾರಥ್ಯದಲ್ಲಿ 60 ಗಜಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ ಅಂತಿಮ ಹಣಾಹಣಿಯಲ್ಲಿ ಇದೀಗ ಮುಗಿದಿದೆ. ಇದೀಗ ಸಮಾರೋಪ ಸಮಾರಂಭದ ವೇದಿಕೆ ಸಜ್ಜುಗೊಂಡಿದೆ. ಈ ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮದ ಘನ ಅಧ್ಯಕ್ಷ, ದಕ್ಷ ಅಧ್ಯಕ್ಷ, ಹೋರಾಟಗಾರ ವೀರಭದ್ರ ಗಾಣಿಗರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬಂದು ನಮ್ಮೊಂದಿಗೆ ಸದಾ ಸಹಕರಿಸಿ ನಮಗೆ ಉತ್ಕಟ ಮಾರ್ಗದರ್ಶನ ಮಾಡಿರುವ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವ ನಮ್ಮೆಲ್ಲರ ಪ್ರೀತಿಯ ಶ್ರೀ ಕೆ ಗೋಪಾಲ್ ಪೂಜಾರಿಯವರು ಅವರಿಗೂ ಸಹಿತ ಈ ವೇದಿಕೆ ಮೇಲೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸದಾ ಇದ್ದು ನಮ್ಮೆಲ್ಲ ಕ್ರೀಡಾಕೂಟಗಳಿಗೆ, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ಮಾಡಿ ಉತ್ಕಟ ನಿರ್ದೇಶನವನ್ನು ನೀಡಿರುವ ನಮ್ಮೆಲ್ಲರ ಹೆಮ್ಮೆ ಶ್ರೀಯುತ ರಾಜು ಪೂಜಾರಿ ಸಹಕಾರಿ ಧುರೀಣರು ಅವರನ್ನು ಸಹಿತ ಅತ್ಯಂತ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಮಾಜದ ಹಿರಿಯ ಮುಖಂಡರು ವೇಣುಗೋಪಾಲಕೃಷ್ಣ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವ ನಮ್ಮೆಲ್ಲರ ನೆಚ್ಚಿನ ರಮೇಶ್ ಗಾಣಿಗ ಕೊಲ್ಲೂರು ನಮ್ಮ ವೇದಿಕೆ ಮೇಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಸಮಾರೋಪ ಸಮಾರಂಭದ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ನಮ್ಮೊಂದಿಗೆ ಹಗಲು ಇರುಳು ಎನ್ನದೆ ದುಡಿದು ನಮಗೆ ಸೂಕ್ತ ಮಾರ್ಗದರ್ಶನ ಮಾಡಿರುವ ನಮ್ಮ ಪ್ರೀತಿಯ ಸ್ನೇಹಿತರು, ನಮ್ಮ ಸಮಾಜದ ಹಿರಿಯ ಮುಖಂಡರು ಆಗಿರುವ ನಾಗರಾಜ್ ಗಾಣಿಗ ಬಂಕೇಶ್ವರ ಇವರಿಗೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ದಿನೇಶ್ ಗಾಣಿಗ ಕೋಟ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಕಾರ್ಯದರ್ಶಿಗಳಾಗಿರುವ ದಿನೇಶ್ ಗಾಣಿಗ ಕೋಟ ನಮ್ಮ ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸಿ ಸೂಕ್ತ ಮಾರ್ಗದರ್ಶನ ನೀಡುವ ದಿನೇಶ್ ಗಾಣಿಗ ಕೋಟ ಅವರನ್ನು ಸಹಿತ
ಈ ಪ್ರೀತಿಯ ಸಮಾರಂಭಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇನೆ. ಹಾಗೆ ಮಂಜುನಾಥ್ ಗಾಣಿಗ ಹುಳುವಾಡಿ, ಉದ್ಯಮಿಗಳು ಶಿವಮೊಗ್ಗ, ನಮ್ಮ ಈ ಕ್ರೀಡಾಕೂಟಕ್ಕೆ ಅತ್ಯಂತ ವಿನಮ್ರವಾಗಿ ಅತ್ಯಂತ ತುಂಬು ಮನಸ್ಸಿನಿಂದ ಸಹಕರಿಸಿ ನೈತಿಕವಾಗಿ ಮತ್ತು ಆರ್ಥಿಕವಾಗಿ ಬೆಂಬಲವನ್ನು ನೀಡಿರುವ ಶ್ರೀಯುತ ಮಂಜುನಾಥ್ ಗಾಣಿಗ ಹುಳುವಾಡಿ ಇವರನ್ನು ಅತ್ಯಂತ ಪ್ರೀತಿಯಿಂದ ಸಮಾರೋಪದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಹೇಶ್ ಗಾಣಿಗ, BTV ಜಿಲ್ಲಾ ವರದಿಗಾರರು, ಈ ಕ್ರೀಡಾಕೂಟಕ್ಕೆ ನಮ್ಮ ಅಧ್ಯಕ್ಷರಾದ ವೀರಭದ್ರ ಗಾಣಿಗರಿಗೆ ಹೆಗಲನ್ನು ಹೆಗಲು ಕೊಟ್ಟು ದುಡಿದು ಆ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿದ ಮಹೇಶ್ ಗಾಣಿಗ ಇವರನ್ನು ಸಹಿತ ಅತ್ಯಂತ ಪ್ರೀತಿಯಿಂದ ಈ ಸಮಾರೋಪದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಸತೀಶ್ ಗಾಣಿಗ, ಅರವಿಂದ್ ಮೋಟರ್ಸ್ನ ಮ್ಯಾನೇಜರ್ ಆಗಿರುವ ಸತೀಶ್ ಗಾಣಿಗ ಇವರನ್ನು ಸಹಿತ ಅತ್ಯಂತ ಗೌರವದಿಂದ ಈ ಸಮಾರೋಪದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಗಾಣಿಗ ಸೇವಾ ಸಮಾಜ ತಗ್ಗರ್ಸೆ ಗ್ರಾಮದ ಗೌರವಾಧ್ಯಕ್ಷರು ಈ ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ಸಾಕಷ್ಟು ಬೆಂಬಲವನ್ನು ನೀಡಿ ಮಾರ್ಗದರ್ಶನ ನೀಡಿರುವ ನಮ್ಮೆಲ್ಲರ ನೆಚ್ಚಿನ ರಾಜು ಹುಳುವಾಡಿ ಅವರನ್ನು ಸಹಿತ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇವನಾರವ ಎನ್ನದೆ ಇವ ನಮ್ಮವ ಎನ್ನುವ ಜಾಯಮಾನ ನಮ್ಮದು. ಬಂದವರೆಲ್ಲರೂ ನಮ್ಮವರು ಎಂಬ ಒಂದು ಉತ್ಕಟವಾದ ಹಂಬಲ, ಆಸೆ, ಆಕಾಂಕ್ಷೆ ನಮ್ಮದು. ಬಂದವರೆಲ್ಲರೂ ನಮ್ಮವರೆಂಬ ಭಾವದಿಂದ ನಿಮ್ಮೆಲ್ಲರನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿಕೊಳ್ಳುತ್ತಾ ಸಂಪ್ರದಾಯದ ಸ್ವಾಗತಕ್ಕಾಗಿ ರವಿ ಟಿ ಗಾಣಿಗ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಇದರ ಆಶ್ರಯದಲ್ಲಿ ನಡೆಯುವ 60 ಗಜಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಸಮಾರೋಪದ ಸಮಾರಂಭದ ಹೊತ್ತಿಲಿನಲ್ಲಿ ನಾವು ಈ ಸಂಜೆ ಇದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಮಾನ್ಯ ಎಸ್ ವೀರಭದ್ರ ಗಾಣಿಗ ಇವರಿಗೆ ನಮ್ಮ ಗಾಣಿಗ ಸಮಾಜ ಸೇವಾ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ವೀರಭದ್ರ ಗಾಣಿಗೆ ಅವರಿಗೆ ನಮ್ಮ ಸಂಘದ ಸದಸ್ಯರಾಗಿರುವಂಥ ಮಂಜುನಾಥ್ ಗಾಣಿಗೆ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂತೆ ಮಾನ್ಯ ಶ್ರೀ ಗೋಪಾಲ್ ಪೂಜಾರಿ, ಮಾಜಿ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ, ಇವರಿಗೂ ಸಹ ನಾನು ಈ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರವೀಂದ್ರ ಎಚ್ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತವನ್ನು ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ಸತೀಶ್ ಗಾಣಿಗ, ಅರವಿಂದ್ ಮೋಟಾರ್ಸ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇವರಿಗೆ ನಮ್ಮ ಸಂಘದ ಖಜಾಂಚಿ ಕೃಷ್ಣ ಗಾಣಿಗ ಮೂಡ್ನಗೆದ್ದೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾದ ರಾಜು ಗಾಣಿಗ ಹುಳುವಾಡಿ ಇವರಿಗೆ ನಮ್ಮ ಸಂಘದ ಸದಸ್ಯರಾದಂಥ ವಿಜಯ್ ಗಾಣಿಗ ಹಾಲಂಬೇರು ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಾಗರಾಜ್ ಗಾಣಿಗ ಬಂಕೇಶ್ವರ, ಮಾಜಿ ಅಧ್ಯಕ್ಷರು ಬೈಂದೂರು ಗಾಣಿಗ ಸೇವಾ ಸಂಘ ಮತ್ತು ಬೈಂದೂರಿನ ಉದ್ಯಮಿಗಳು, ಇವರಿಗೆ ನಮ್ಮ ಸಂಘದ ಸದಸ್ಯರಾದಂಥ ಸುಬ್ರಹ್ಮಣ್ಯ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂಥ ಮಹೇಶ್ ಗಾಣಿಗ, ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಹಾಗೆ ಉಡುಪಿ ಜಿಲ್ಲಾ BTV ವರದಿಗಾರರಾಗಿರುವಂಥ ಮಹೇಶ್ ಗಾಣಿಗ ಇವರಿಗೆ ಗೋವಿಂದ ಗಾಣಿಗ ಹಾಲಂಬೇರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗಾಣಿಗ ಸಮಾಜ ಸೇವಾ ಸಂಘ ಕುಂದಾಪುರ ಇದರ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ಗಾಣಿಗ ಇವರಿಗೆ ನಮ್ಮ ಸಂಘದ ಸದಸ್ಯರಾದಂಥ ಕೃಷ್ಣ ಗಾಣಿಗ ಹಾಲಂಬೇರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆ ನಮ್ಮ ಸಮಾರಂಭಕ್ಕೆ ಆಗಮಿಸಿದಂಥ ರಾಜು ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಹಕಾರಿ ಧುರೀಣರು ಬೈಂದೂರು ಇವರನ್ನು ಸಹ ನಮ್ಮ ಸಂಘದ ಸದಸ್ಯರಾದಂಥ ಗಣೇಶ್ ಗಾಣಿಗ ವೆಂಕಟಪತಿ ಮನೆ ತಗ್ಗರ್ಸೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದಿನೇಶ್ ಗಾಣಿಗ ಕೋಟ ಇವರು ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಮಂಜುನಾಥ್ ಗಾಣಿಗ ಆಲಂದೂರು ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಮಾರಂಭಕ್ಕೆ ಆಗಮಿಸಿದಂತಹ ಮಂಜುನಾಥ್ ಗಾಣಿಗ ಹೋಟೆಲ್ ಉದ್ಯಮಿಗಳು ಹುಳುವಾಡಿ ಶಿವಮೊಗ್ಗದಲ್ಲಿ ಹೋಟೆಲ್ ಉದ್ಯಮವನ್ನ ಮಾಡುತ್ತಿರುವಂತಹ ಹುಳುವಾಡಿ ಮಂಜುನಾಥ್ ಗಾಣಿಗ ಇವರಿಗೆ ನಮ್ಮ ಸಂಘದ ಸದಸ್ಯರಾದಂತಹ ನವೀನ್ ಗಾಣಿಗ ಇವರ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಅತಿಥಿ ಮಾನ್ಯಗಳಿಗೂ ಸ್ವಾಗತವನ್ನು ವಹಿಸ್ತಾ ನಮ್ಮ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹಾಗೂ ನಮ್ಮ ಪರವೂರಿನ ಸಂಘಟನೆಯ ಪದಾಧಿಕಾರಿಗಳಿಗೂ ಗಾಣಿಗ ಯುವ ಸಂಘಟನೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಪ್ರದಾಯದ ಸ್ವಾಗತವನ್ನು ನಿರ್ವಹಿಸಿದ ರವಿ ಟಿ ಗಾಣಿಗ ಅವರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೋಟ ವಿಭಾಗದ ಉದಯವಾಣಿ ವರದಿಗಾರರಾಗಿರುವ ರಾಜೇಶ್ ಗಾಣಿಗ ಅತ್ಲಾಡಿ ಸರ್ ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಗಣೇಶ್ ಗಾಣಿಗ ತಗ್ಗರ್ಸೆ ಹಾಗೆ ಸುಬ್ರಹ್ಮಣ್ಯ ಜಿ ಉಪ್ಪುಂದ ಶಿಕ್ಷಕರು ಇವರನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಪ್ರಕಾಶ್ ಮಾಕೋಡಿ ಶಿಕ್ಷಕರು ಅವರು ಆಗಮಿಸಿದ್ದಾರೆ, ಅವರನ್ನು ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಪ್ರಭಾಕರ್ ಗಾಣಿಗ ತಗ್ಗರ್ಸೆ ಹಾಗೆ ಬಾಲಕೃಷ್ಣ ಗಾಣಿಗ ಮೆಡಿಕಲ್ಸ್ ಇವರನ್ನು ಸಹಿತ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲ ಬಂಧುಗಳು ಅತ್ಯಂತ ಕಾತುರತೆಯಿಂದ ಕಾಯ್ತಾ ಇರುವುದು ಈ ಟ್ರೋಫಿ ಹಸ್ತಾಂತರ. ಅದಕ್ಕಿಂತ ಮುಂಚೆ ಕೊಂಚ ಸಂಪ್ರದಾಯದ ಸಭಾ ಕಾರ್ಯಕ್ರಮ ಈ ಸುಂದರ ಪರಿಸರದಲ್ಲಿ ನೆರವೇರ್ತಾ ಇದೆ. ನೇಸರ ಪಶ್ಚಿಮಾಂಬುದಿಗೆ ನಿಧಾನವಾಗಿ ಜಾರ್ತಾ ಆತ ಮುಳುಗಲು ಹೊರಟಿದ್ದಾನೆ. ಇತ್ತ ನಿಧಾನವಾಗಿ ಕತ್ತಲು ಆವರಿಸಿಕೊಳ್ತಾ ಇದೆ. ಈ ಸಂದರ್ಭಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ವೀರಭದ್ರ ಗಾಣಿಗರು ಅಧ್ಯಕ್ಷರು ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೆ ಸಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಈ ಮುಖೇನ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರು, ಅಭಿವೃದ್ಧಿ ಹರಿಕಾರರು, ನಮ್ಮ ಮಾರ್ಗದರ್ಶಕರು ಆಗಿರುವ ಕೆ ಗೋಪಾಲ್ ಪೂಜಾರಿಯವರಿಗೆ, ಹಾಗೆ ಸಹಕಾರಿ ಧುರೀಣರಾಗಿರುವ ಶ್ರೀಯುತ ರಾಜು ಪೂಜಾರಿಯವರಿಗೆ, ಹಾಗೆ ಗೌರವ ಅಧ್ಯಕ್ಷರಾಗಿರುವ ರಾಜು ಹುಳುವಾಡಿಯವರಿಗೆ, ನಮ್ಮ ಸತೀಶ್ ಗಾಣಿಗ ಅರವಿಂದ ಮೋಟಾರ್ಸ್ ಇವರಿಗೂ ಸಹಿತ ಗೌರವ ಅರ್ಪಣೆ ನೆರವೇರ್ತಾ ಇದೆ. ನಮ್ಮ ಮಾರ್ಗದರ್ಶಕರು, ನಮ್ಮ ಸಮಾಜದ ಧುರೀಣರು ಆಗಿರುವ ರಮೇಶ್ ಗಾಣಿಗ ಕೊಲ್ಲೂರು ಇವರಿಗೆ ಅಧ್ಯಕ್ಷರು ಗೌರವ ಅರ್ಪಣೆ ನೀಡ್ತಾ ಇದ್ದಾರೆ. ನಮ್ಮ ಸಂಘದ ಗೌರವ ಸಲಹೆಗಾರರು ಹಾಗೆ ನಮ್ಮ ಯುವಕರೊಂದಿಗೆ ಸದಾ ಇದ್ದು ನಮ್ಮ ಬೆನ್ನು ತಟ್ಟುತ್ತಿರುವ ನಾಗರಾಜ್ ಗಾಣಿಗ ಬಂಕೇಶ್ವರ ಇವರಿಗೆ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಹಿತೈಷಿಗಳು ಆಗಿರುವ ದಿನೇಶ್ ಗಾಣಿಗ ಕೋಟ ಇವರಿಗೆ ಅಧ್ಯಕ್ಷರು ಗೌರವಾರ್ಪಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಉದ್ಯಮಿಗಳು, ನಮ್ಮ ಮಾರ್ಗದರ್ಶಕರು ಆಗಿರುವ ಮಂಜುನಾಥ್ ಹುಳುವಾಡಿ ಇವರಿಗೆ ಗೌರವಾರ್ಪಣೆ ಅಧ್ಯಕ್ಷರಿಂದ ನಡೀತಾ ಇದೆ. BTV ಜಿಲ್ಲಾ ವರದಿಗಾರರು, ನಮ್ಮೆಲ್ಲರ ಸ್ನೇಹಿತರು ಆಗಿರುವ ಮಹೇಶ್ ಗಾಣಿಗ ಇವರಿಗೆ ಗೌರವ ಅರ್ಪಣೆ ನೆರವೇರ್ತಾ ಇದೆ. ನಮಗೆ ಇಷ್ಟ ಆಗುವುದು, ರಾಜಕಾರಣಿಗಳು ಇಷ್ಟ ಆಗುವುದು ಯಾಕೆ ಅಂತ ಕೇಳಿದರೆ, ಗೋಪಾಲ್ ಪೂಜಾರಿ ಅಂತವ್ರು ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದರೆ, ಅವರಿಗೆ ಸಾಕಷ್ಟು ಕಾರ್ಯಕ್ರಮ ಇತ್ತು. ಅಲ್ಲೆಲ್ಲೋ ಒಂದು ಕ್ರಿಕೆಟ್ ಕಾರ್ಯಕ್ರಮ ಇದೆ, ನಾನು ಹೋಗ್ತೇನೆ, ನನ್ನ ಬಿಟ್ಟುಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ನೀವು ಕುತ್ಕೊಳ್ಬೇಕು ಅಂತ. ಅಂಥ ಸೌಜನ್ಯಪೂರ್ವಕವಾಗಿ ನಾವು ಹೇಳಿದ್ದಕ್ಕೆ ಅವರು ಕುತ್ಕೊಂಡು ಈ ತನಕ ನಮ್ಮೊಂದಿಗೆ ಇದ್ದು, ನಮ್ಮೊಂದಿಗೆ ಸದಾ
ಮಾರ್ಗದರ್ಶನ ಮಾಡಿ ಸಹಕರಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ಕೆ ಗೋಪಾಲ್ ಪೂಜಾರಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಾಣಿಗ ಸಮಾಜದ ತಗ್ಗರ್ಸಿ ಭಾಗದ ಸಂಘಟನೆ ಈ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರಾದಂಥ ವೀರಭದ್ರ ಗಾಣಿಗರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದಂಥ ರಾಜು ಪೂಜಾರಿ ಅವರೇ, ನಮಗೆಲ್ಲರಿಗೂ ಮಾರ್ಗದರ್ಶಕರು ಗಾಣಿಗೆ ಸಮಾಜದ ಮುಖಂಡರು ಆದಂಥ ರಮೇಶ್ ಗಾಣಿಗರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಈ ಭಾಗದ ಮುಖಂಡರು ಆತ್ಮೀಯರಂಥ ನಾಗರಾಜ್ ಗಾಣಿಗರೇ, ಆತ್ಮೀಯ ಸ್ನೇಹಿತರಾದಂಥ ಸತೀಶ್ ಗಾಣಿಗರೇ, ಈ ವೇದಿಕೆಯಲ್ಲಿದ್ದಂಥ ದಿನೇಶ್ ಗಾಣಿಗರೇ, ಉದ್ಯಮಿ ಮಂಜುನಾಥ್ ಗಾಣಿಗರೇ, ಗೌರವಾಧ್ಯಕ್ಷರಾದ ರಾಜು ಗಾಣಿಗರೇ, ಈ ಕಾರ್ಯಕ್ರಮದಲ್ಲಿ ತನ್ನನ್ನು ತೋಡಿಸ್ಕೊಂಡಂಥ ಮಹೇಶ್ ಗಾಣಿಗರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಗ್ಗರ್ಸಿ ಗಾಣಿಗ ಸೇವಾ ಸಂಘದ ಪದಾಧಿಕಾರಿಗಳೇ, ಗೆಲುವನ್ನು ಸಾಧಿಸಿದಂಥ ಸೋಮಲಿಂಗೇಶ್ವರ ಟೀಮ್ನ ಸರ್ವ ಸದಸ್ಯರೇ, ಎರಡನೇ ಬಹುಮಾನ ಗಳಿಸುವಂಥ ಬ್ರಹ್ಮಲಿಂಗೇಶ್ವರದ ಒಣಸೆ ಸನ್ಮಿತ್ರಗಳೇ, ಭಾಗವಹಿಸಿದಂಥ ಬೈಂದೂರಿನ ಎಲ್ಲ ಆತ್ಮೀಯ ಬಂಧು ಭಗಿನಿಯರು, ಭಾಳ ವಿಶೇಷವಾಗಿ ಒಂದು ರಾಜ್ಯ ಮಟ್ಟದ 60 ಗಜದ ಕ್ರಿಕೆಟ್ ಪಂದ್ಯಾಟವನ್ನು 2 ದಿನದಿಂದ ಈ ಭಾಗಕ್ಕೆ ಒಂದು ಹಬ್ಬದ ರೀತಿಯಲ್ಲಿ ಈ ಆಚರಣೆಯನ್ನು ತಾವು ಮಾಡಿದ್ರಿ. ವೀರಭದ್ರ ಗಾಣಿಗ ಅವರೊಟ್ಟಿಗೆ ಮಹೇಶ ಅವರ ಟೀಮು ಸುಮಾರು 1 ತಿಂಗಳಿಂದ ಇದರ ಹಿಂದೆ ಕೆಲಸ ಮಾಡಿದ್ರು. ಬೆಂಗಳೂರಲ್ಲಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ಈ ಭಾಗದ ಎಲ್ಲ ಮುಖಂಡರನ್ನು ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಗಾಣಿಗ ಸಮಾಜದ ಈ ಕ್ರೀಡಾಕೂಟ ಯಶಸ್ವಿ ಆಗಬೇಕನ್ನೋ ದೃಷ್ಟಿಕೋನದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಯಶಸ್ವಿ ಆಗಿದ್ದಾರೆ. ವೀರಭದ್ರ ಗಾಣಿಗ ಮತ್ತು ಅವರ ಟೀಮಿಗೆ ನಾನು ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಬಹುಶಃ ಸಮಾಜ ಕಟ್ಟುವ ಕೆಲಸದಲ್ಲಿ ಸಂಘಟನೆಯನ್ನು ಮಾಡೋದ್ರ ಮೂಲಕ ತಮ್ಮೆಲ್ಲ ಪ್ರಯತ್ನಕ್ಕೆ ಯಶಸ್ವಿಯಾಗಲಿ ಅಂತ ಹಾರೈಸಿ, ಬಹುಶಃ ಕ್ರಿಕೆಟ್ ಪಟುಗಳಲ್ಲಿ ವಿನಂತಿ ಇಷ್ಟೇ, ಸಾಕಷ್ಟು ಕಷ್ಟಪಟ್ಟು ಗಾಣಿಗ ಸಮಾಜದ ತಾವು ಈ ಸಂಘಟನೆಯನ್ನು ಹುಟ್ಟುಹಾಕಿ ತಾವು ಕ್ರೀಡೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಅಂಪೈರ್ ಅದು ತಪ್ಪೋ ಸುಳ್ಳೋ ಸತ್ಯ ಅಲ್ಲವೋ ಅದು ಬೇರೆ ಪ್ರಶ್ನೆ. ಕ್ರೀಡಾ ಮನೋಭಾವನೆಯನ್ನು ತಾವು ಬೆಳೆಸ್ಕೊಳ್ಬೇಕು. ಸಂಘಟನೆ ಮಾಡಿದವರಿಗೆ ನೋವು ಆಗಬಾರ್ದು. ಅಂಪೈರ್ ಕೊಟ್ಟ ತೀರ್ಪಿಗೆ ತಲೆ ಭಾಗದಾಗ ಮಾತ್ರ ಸಂಘಟನೆ ಮಾಡಿದವರಿಗೆ ಮುಂದಿನ ವರ್ಷ ಮಾಡಬೇಕು ಅನ್ನೋ ಮನೋಭಾವನೆ ಮೂಡಿಸುವಂಥ ಕೆಲಸ ತಾವು ಮಾಡ್ಕೊಂಡು ಬರಬೇಕು. ಆ ಕೆಲಸಕ್ಕೆ ಅಂಪೈರ್ಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಕ್ರಿಕೆಟ್ ಪಟುಗಳು ಮಾಡಿದಾಗ ಮಾತ್ರ ಸಂಘಟನೆ ಮಾಡಿದವರಿಗೆ ಅದರ ಬೆಲೆ ಕೊಟ್ಟಂತ ಆಗ್ತದೆ. ತಾವೆಲ್ಲ ಭಾಗವಹಿಸಿದ್ರಿ. ಸೋಲು ಗೆಲ್ಲು ಮುಖ್ಯ ಅಲ್ಲ, ಇಲ್ಲಿ ಭಾಗವಹಿಸುವುದು ಭಾಳ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನ್ನುವ ಸಂತೋಷ ತಮ್ಮಲ್ಲಿ ಮೂಡ್ತದೆ.
ಆ ಕೆಲಸವನ್ನು ತಾವೆಲ್ಲ ಮಾಡಿದ್ರಿ ಅಂತ ಹೇಳಿ ತಮಗೆ ಶುಭ ಕೋರಿ ಬಹುಮಾನ ಗಳಿದಂಥ ಎರಡೂ ಟೀಮಿನವರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಂತರಂಗದ ಮಾತಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಸಭೆಯನ್ನುದ್ದೇಶಿಸಿ ಮುಂದೆ ಮಾತನಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಸನ್ಮಿತ್ರರು ಸಹಕಾರಿ ಧುರೀಣರು ಆಗಿರುವ ಶ್ರೀಯುತ ರಾಜು ಪೂಜಾರಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಿದಾಗ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಿತ್ರರಾದಂಥ ವೀರಭದ್ರ ಗಾಣಿಗರೆ, ಈಗಾಗಲೇ ಮಾತನಾಡಿದಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈಗಾಗಲೇ ನಮ್ಮ ಗೋಪಾಲ್ ಪೂಜಾರಿ ಹೇಳಿದಾಗೆ ವೀರಭದ್ರ ಗಾಣಿಗರು ಮತ್ತು ಅವರ ಒಂದು ಟೀಮ್ ಏನಿದೆ ಕಳೆದ 2-3 ತಿಂಗಳಿಂದ ಈ ಪಂದ್ಯಾಟವನ್ನು ಮಾಡಬೇಕಿದ್ರೆ ಭಾಳಷ್ಟು ಶ್ರಮವನ್ನು ವಹಿಸಿ ಎಲ್ಲರನ್ನ ಸೇರಿಸ್ಕೊಂಡು ಒಂದು ಮಾದರಿಯ ರಾಜ್ಯ ಮಟ್ಟದ ಪಂದ್ಯಾಟವನ್ನು ಬೈಂದೂರಿನಲ್ಲಿ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಅನೇಕ ಕ್ರೀಡಾಕೂಟ, ಕ್ರಿಕೆಟ್ ಪಂದ್ಯಾಟ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಆಗಿದೆ. ಆದರೆ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ವತಿಯಿಂದ ಮಾಡಿದಂಥ ಈ ಒಂದು 2 ದಿನದ ಏನು ಕ್ರಿಕೆಟ್ ರಾಜ್ಯ ಮಟ್ಟದ ಪಂದ್ಯಾಟ ಇದೆ, ಭಾಳಷ್ಟು ಅರ್ಥಪೂರ್ಣವಾಗಿ ಮತ್ತು ಭಾಳಷ್ಟು ಯಶಸ್ವಿಯಾಗಿ ಇವತ್ತಾಗಿದೆ. ಬಹುಶಃ ಇಲ್ಲಿ ವೇದಿಕೆಯಲ್ಲಿ ನಮ್ಮ ರಮೇಶ್ ಗಾಣಿಗರಿದ್ದಾರೆ. ರಮೇಶ್ ಗಾಣಿಗರು ಈ ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು, ಸಮಾಜ ಸಂಘಟನೆಯ ಕೆಲಸವನ್ನು ಮಾಡಿದ್ದನ್ನು ಕಳೆದ ಅನೇಕ ವರ್ಷಗಳಿಂದ ನಾವು ನೋಡಿದ್ದೇವೆ. ಬಹುಶಃ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದಾರೆ ಅವರು, ಗಾಣಿಗ ಸಮಾಜದವರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ರಮೇಶ್ ಗಾಣಿಗರೆ, ಅದು ಭಾಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇಡೀ ಸಮಾಜವನ್ನು ಸೇರಿಸಿ ಮಾಡಿದ್ದಾರೆ. ಬಹುಶಃ ಒಂದು ತಲೆಮಾರಾದ ನಂತರ ಮತ್ತೊಂದು ತಲೆಮಾರಿಗೆ ನಮಗೆ ಸಮಾಜದಲ್ಲಿ ಸಂಘಟನೆ ಮಾಡಲಿಕ್ಕೆ ಬರಬೇಕಾಗತ್ತೆ. ಬಹುಶಃ ಇವತ್ತು ನಮ್ಮ ರಾಜು ಗಾಣಿಗರಿರ್ಬೋದು, ವೀರಭದ್ರ ಗಾಣಿಗರಿರ್ಬೋದು, ಅವರೆಲ್ಲರ ಸಮೂಹ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಇಡೀ ಸಮಾಜದ ಸಂಘಟನೆ, ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿರುವಂಥ ಯುವಕರನ್ನು ಸೇರಿಸಿ ಒಂದು ಬಾಂಧವ್ಯವನ್ನು, ಒಂದು ಸಮ್ಮಿಲನವನ್ನು, ಒಂದು ಪ್ರೀತಿಯನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಹುಶಃ ಒಂದು ಥರ ಗಾಣಿಗ ಸಮಾಜ ಒಂದು ಅಭಿವೃದ್ಧಿ ಪಥದತ್ತ ಹೋಗುವಂಥ ಸನ್ನಿವೇಶಗಳು ನೋಡ್ತಾ ಇದೆ. ಯಾಕಂದರೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಬಹುಶಃ ರಮೇಶ್ ಗಾಣಿಗರು ಬೈಂದೂರಿನಲ್ಲಿ ಒಂದು ಗೋಪಿನಾಥ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಾಗದೇವರ ಪ್ರತಿಷ್ಠೆಯನ್ನು ಮಾಡಿದರು. ಬಹುಶಃ 100 ವರ್ಷ ಹಿಂದೆ ಏನೂ ಅಲ್ಲಿ ಜೀರ್ಣಾವಸ್ಥೆಯಲ್ಲಿರುವಂಥ ಒಂದು ದೇವಸ್ಥಾನ, ಯಾರಿಗೂ ಸಹ ತೋರದೇ ಇರುವಂಥ ದೇವಸ್ಥಾನವನ್ನು ಇವತ್ತು ತಮ್ಮ ಸಮಾಜದ ಮುಖಂಡತ್ವದಲ್ಲಿ ಇವತ್ತು ಆಗ್ತಾಯಿದೆ. ಇವತ್ತು ಏನು ಪ್ರತಿಷ್ಠೆ ಕಾರ್ಯಕ್ರಮ ಆಗಿದೆ, ಇವತ್ತು ಇಡೀ ತಮ್ಮ ಈ ಒಂದು ತಗ್ಗರ್ಸೆ ಗ್ರಾಮದ ಒಂದು ಸಣ್ಣ ಗ್ರಾಮದ ಒಂದು ಸಂಘಟನೆ ಆ ಒಂದು ದೇವರ ಆಶೀರ್ವಾದದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ಒಂದು ಪಸರಿಸುವಂಥ ಕೆಲಸ ಆಗಿದೆ. ಇವತ್ತು ಆ ರೀತಿಯಲ್ಲಿ ಬಹುಶಃ ಮುಂದಿನ ದಿವಸದಲ್ಲಿ ಇವತ್ತು ರಮೇಶ್ ಗಾಣಿಗರಿರ್ಬೋದು, ಅನೇಕ ಹಿರಿಯರು ಇಲ್ಲೆಲ್ಲ ಗಾಣಿಗ ಸಮಾಜದ ಮುಖಂಡರಿದ್ದಾರೆ. ಬಹುಶಃ ರಮೇಶ್ ಗಾಣಿಗೆ ಸಾಧನೆ ತುಂಬ ಇದೆ. ಒಂದು ಸಾರಿ ನಾನು ಅವರು ಒಂದು ಕಚೇರಿಯಲ್ಲಿ ಕೂತಾಗ ನಾನು ಅವ್ರಿಗೆ ಹೇಳಿದೆ, ರಮೇಶ್ ಗಾಣಿಗರೇ ನೀವು ಒಂದು ಸಹಕಾರಿ ಸಂಘವನ್ನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು ನನ್ನ ಹತ್ರ, ನೀವು ತಯಾರು ಮಾಡಿ ಕೊಡಿ, ನಾನು ಮಾಡ್ತೇನೆ ಅಂತ ಹೇಳಿದೆ. ಬಹುಶಃ ಇವತ್ತು ಗೋಪಾಲ್ ಕೃಷ್ಣ ಏನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ, ಇವತ್ತು ಗಾಣಿಗ ಸಮಾಜಕ್ಕೆ ಒಂದು ಸಹಕಾರಿ ಸಂಸ್ಥೆಯನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಸಮಾಜಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ಒಂದು ಸಮಾಜ ಒಟ್ಟು ಸೇರಿದಾಗ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕ್ರಿಕೆಟಿನ ಟೀಮ್ನವರಿಗೂ ಮತ್ತು ಇವತ್ತು ಏನು ಬ್ರಹ್ಮಲಿಂಗೇಶ್ವರ ಮತ್ತು ಸೋಮಲಿಂಗೇಶ್ವರ ಈ 2 ಟೀಮು ಇವತ್ತು ಫೈನಲ್ನಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದಿದೆ. ಆ ಎಲ್ಲ ಟೀಮ್ಗಳಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ತಮ್ಮ ಮುಖಾಂತರ ಆಗಲಿ ಎನ್ನುವುದನ್ನು ಹೇಳ್ತಾ ತಮಗೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ದೀಪ ಹಚ್ಚುತ್ತೇವೆ ನಾವು, ಕತ್ತಲೆಯನ್ನು ಕಳೆಯುತ್ತೇವೆ ಎಂಬ ಭ್ರಮೆಯಿಂದಲ್ಲ.
ಇರುವಷ್ಟು ಹೊತ್ತು ನಮ್ಮ ಮುಖ ನೀವು, ನಿಮ್ಮ ಮುಖ ನಾವು ನೋಡಲೆಂಬ ಒಂದೇ ಒಂದು ಆಸೆಯಿಂದ ಇಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತೇವೆ. ನಾವು ನಮ್ಮ ಕೀರ್ತಿ, ನಮ್ಮ ಹೆಸರು ಬರಬೇಕೆಂಬ ಭ್ರಮೆಯಿಂದಲ್ಲ. ನಮ್ಮ ಸಮಾಜ, ನಮ್ಮ ಸಂಘ ಪ್ರೀತಿ, ಸಾಮರಸ್ಯ, ಒಗ್ಗಟ್ಟಿನಿಂದ ಒಂದೆಡೆ ಸೇರಿ ಭಾತೃತ್ವವನ್ನು ತೋರಬೇಕೆನ್ನುವ ಒಂದೇ ಒಂದು ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಸರ್, ತಮ್ಮ ಅಭಿಮಾನದ ಮಾತಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ದಯಮಾಡಿ ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ ಹಾಲಂಬೇರು ತಂಡದ ಎಲ್ಲ ಸದಸ್ಯರು ವೇದಿಕೆ ಮುಂಭಾಗದಲ್ಲಿರುವ ಆಸನದಲ್ಲಿ ಆಸೀನರಾಗಬೇಕು. ಸಭಾ ಕಾರ್ಯಕ್ರಮ ನಡೆಯುತ್ತಿರುವಾಗ ನಿಮ್ಮದೇ ಆದ ಕ್ರಿಯೆ ಚಟುವಟಿಕೆಯಲ್ಲಿ ನೀವು ಇರಬಾರ್ದು. ಸಭಾ ಮರ್ಯಾದೆಯನ್ನು ನೀವು ನೀಡಬೇಕಾಗ್ತದೆ. ಎಲ್ಲ ತಂಡದ ಆಟಗಾರರಿಗೆ ದಯಮಾಡಿ ವೇದಿಕೆ ಮುಂಭಾಗದ ಆಸೀನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ತೆರಳುವುದಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆಯ ನಮ್ಮ ಸನ್ಮಿತ್ರರಾಗಿರುವ ಮಾದೇವ್ ಪೂಜಾರಿಯವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮುಂದಿನ ಮಾತಿಗಾಗಿ ನಮ್ಮ ಸಮಾಜದ ಮಾರ್ಗದರ್ಶಿಗಳು ಹಿರಿಯರು ಆಗಿರುವ ರಮೇಶ್ ಗಾಣಿಗ ಕೊಲ್ಲೂರು ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಿದಾಗ, ಗಾಣಿಗ ಸಮಾಜ ತಗರ್ಸೆ ಹಾಗೂ ಎಲ್ಲ ನಮ್ಮ ಸಮಾಜ ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದ್ದೀರಿ. ಒಳ್ಳೆಯ ಉತ್ತಮವಾದ ಒಂದು ಕೆಲಸ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮುಖಂಡರಿಗೂ ಹಾಗೂ ಅತಿಥಿಗಳಿಗೂ ವಂದಿಸ್ತಾ, ಈಗಾಗಲೇ ರಾಜು ಪೂಜಾರರು ಹಾಗೆ ಗೋಪಾಲ್ ಪೂಜಾರರು ಹೇಳಿದ್ದಾರೆ, ನಾನು ಏನು ಹೆಚ್ಚು ಮಾತಾಡೋದಿಲ್ಲ. ಮೇಯ್ನ್ ಏನಂದರೆ ನಮ್ಮ ಸಮಾಜ ಬೆಳಿಬೇಕು. ಸಮಾಜ ಬೆಳಿಬೇಕಿದ್ರೆ ಹೀಗೆ ನೀವು ಹುಡುಗರು ಮಕ್ಕಳು ಒಟ್ಟಾಗಿ ಮುಂದೆ ಖಾಲಿ ಕ್ರೀಡೆ ಮಾತ್ರ ಅಲ್ಲ, ಎಲ್ಲ ಸೇವೆಯಲ್ಲಿಯೂ ನೀವು ಭಾಗಿಯಾಗಬೇಕು. ಈಗಾಗಲೇ ಗೋಪಿನಾಥ ದೇವಸ್ಥಾನದ ಬಗ್ಗೆ ನಾವು ಹಂತ ಹಂತವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಮೊನ್ನೆ ಅಷ್ಟೇ 21ನೇ ತಾರೀಕಿನ ದಿವಸ ನಾಗನ ಕಾರ್ಯ ನಡೆದಿದೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ಕೂ ಕೂಡ ಚಟುವಟಿಕೆ ಜಾಸ್ತಿ ಹುರುಪು ಬರಲಿಕ್ಕೆ ಕಾರಣ ನಮ್ಮ ನಾಗ ದೇವರ ಆಶೀರ್ವಾದ. ಹಾಗೆ ಮುಂದಿನ ದಿವಸದಲ್ಲಿ ಕೂಡ ಗೋಪಿನಾಥ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನೀವು ಯುವಕರು ಮುಂದಾಗಬೇಕು. ಹಾಗೆ ಈ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಎರಡೂ ತಂಡಕ್ಕೂ ಶುಭವನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ತಮ್ಮ ಚುಟುಕಿನ ನುಡಿಗೆ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಭೀಮಗರ್ಜನೆಯ ತಾಲೂಕು ಸಂಚಾಲಕರಾಗಿರುವ ರಾಮ ಇವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯ ನಮ್ಮೆಲ್ಲರ ಸನ್ಮಿತ್ರರಾಗಿರುವ ಅಶೋಕ್ ರಾಠೋಡ್ ಅವರು ಆಗಮಿಸಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ನಿಮ್ಮನ್ನು ಗುರುತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಇದೀಗ ಸಭೆಯನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಸತೀಶ್ ಗಾಣಿಗ, ಅರವಿಂದ್ ಮೋಟರ್ಸ್ನ ಸತೀಶ್ ಗಾಣಿಗ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು, ತೆಗ್ಗರ್ಸೆ ಗಾಣಿಗ ಸೇವಾ ಸಂಘ ಮಾನ್ಯ ವೀಣಪುತ್ರ ಗಾಣಿಗ ಇವರ ನೇತೃತ್ವದಲ್ಲಿ ಹಗಲಿರುಳು ಒದ್ದಾಟ ಮಾಡಿ ರಾಜ್ಯ ಮಟ್ಟದ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡೋದು. ಸಾಧಾರಣ ದಿನ ಒಂದು 10 ಸಲ ಆದರೂ ನನಗೆ ಫೋನ್ ಮಾಡ್ತಾಯಿದ್ರು, ಸತೀಶ್ ಅಣ್ಣ ಎಂತ ಮಾಡೋದು, ಹೇಗೆ ಮಾಡೋದು ಅಂತ. ಖಾಲಿ ಕ್ರಿಕೆಟಿಗೆ ಅಂತಲ್ಲ, ಅವರ ಬಾಂಧವ್ಯ ಯಾವ ರೀತಿ ಅಂದರೆ ಏನಾದರೂ ಒಂದು ಮಾಡಬೇಕಾದ್ರೆ ಪ್ರಥಮವಾಗಿ ನನ್ನ ಹತ್ರ ಒಂದು ಫೋನ್ ಮಾಡಿ ಕೇಳ್ತಿದ್ದಿಲ್ಲ, ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಯಾರು ಆಗ್ತಾಯಿದ್ರು, ಸರ್ ಎಂತ ಮಾಡೋದು ಅಂತ, ಅಣ್ಣ ನೀವೊಂದು ಹೇಳಿ. ಹಾಗೆ ಅವರ ಹುರುಪು, ಅವರ ಹೋರಾಟ, ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ನಮ್ಮೆಲ್ಲರನ್ನ ಇವತ್ತು ದೂರದ ಕುಂದಾಪುರದಿಂದ ನಾನು ಬೈಂದೂರಿಗೆ ಬರುವ ತನಕ ಮಾಡ್ತೀನಿ. ಯಾಕೆ ಅಂದರೆ ಸಮಾಜವನ್ನು ಬೆಳೆಸುವುದರಲ್ಲಿ ನಾವು ನಿರಂತರವಾಗಿದ್ದರೆ ನಮ್ಮ ಸ್ನೇಹದ ಕೊಂಡಿ ಇರ್ಬೋದು, ಸಮಾಜದ ಕೊಂಡಿ ಇರ್ಬೋದು, ಇದು ರಾಜ್ಯ ಮಟ್ಟಕ್ಕೆ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದವರೆಗೂ ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಿಜವಾಗ್ಲೂ ಅವರು ನಿರೂಪಿಸಿದ್ದಾರೆ.
ಈ ರೀತಿಯಾದ ಒಂದು ಬದ್ಧತೆ ಇದ್ದರೆ, ಸಮಾಜದ ಮೇಲೆ ಒಂದು ಕಾಳಜಿ ಇದ್ದರೆ, ನಾವು ಬಲಿಷ್ಠವಾದ ಗಾಣಿಗ ಸಮಾಜವನ್ನು ಕಟ್ಟಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗೆ ಅದಾಗಬೇಕಾದ್ರೆ ಏನು ಮಾಡಬೇಕು? ನಾವು ಮೇಲ್ ಕೂತವರಲ್ಲ ನೋಡಿ, ಇವತ್ತು ಅಲ್ಲೆಲ್ಲ ಸ್ಟಾರ್ಟ್ ಆಗಿದ್ದಾರೆ, ಸಣ್ಣ ಹುಡುಗರು ನಗಾಡ್ತಾ ಇದ್ದಾರೆ. ಇವರಿಂದನೇ ಪ್ರಾರಂಭ ಆಗಬೇಕು. ರಮೇಶ್ ಗಾಣಿಗರ ನೇತೃತ್ವದಲ್ಲಿ ನಾವು ಒಂದು ಅತ್ಯಂತ ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ವಿ. ನಾವು ಇದರಲ್ಲಿ ಏನಾಯಿತು, ಪ್ರಪ್ರಥಮವಾಗಿ ಗಾಣಿಗ ಸಂಘದ ಒಂದು ಕಲ್ಯಾಣ ಮಂಟಪ ಆಯಿತು. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಯಿತು, ಆರೋಗ್ಯ ಕ್ಷೇತ್ರದಲ್ಲಿದ್ದವರಿಗೆ ವಿಮೆ ಆಯಿತು. ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಾವು ಇನ್ನು ಮುಂದಿನ ಹುಡುಗರು ಅದನ್ನು ನಡೆಸ್ಕೊಂಡು ಹೋಗಲಿ ಅಂತ ನಿವೃತ್ತಿಯನ್ನು ತಗೊಂಡು ಬಂದು ಈಗ ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದೇವೆ. ಹಾಗೆ ವೀರಭದ್ರ ಗಾಣಿಗರಂತ ಹಾಗೆ ಅವರ ತಂಡದವರ ಖಾಲಿ ಒಂದು ಸಣ್ಣ ಈ ಹಳ್ಳಿಯಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಅಂದರೆ ಇದು ನಿಜವಾಗಿ ಗಾಣಿಗ ಸಮುದಾಯಕ್ಕೆ ಸಂದಂಥ ಒಂದು ಗೌರವ, ನಿಮ್ಮೆಲ್ಲರಿಗೂ ಸಂದಂಥ ಒಂದು ಗೌರವ ಅಂತ ಹೇಳ್ತಾ, ಮುಂದೆ ಕೂಡ ನೀವು ಯಾವುದೇ ಕಾರ್ಯಕ್ರಮ ಮಾಡಿ ವೀರಭದ್ರ ಗಾಣಿಗರೆ, ನನ್ನ ಸಂಪೂರ್ಣವಾದ ಸಹಾಯ ಹಾಗೆ ಮನ ತುಂಬಿದ ಆಶೀರ್ವಾದ ನಿಮಗೆ ಯಾವತ್ತಿಗೂ ಇರ್ತದೆ. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಮಾಡಿ ಯಾವೊಂದಿಗೂ ದಿನದ 24 ಗಂಟೆಗೂ ಕೂಡ ನಾನು ನಿಮ್ಮೊಂದಿಗೆ ಇರ್ತೇನಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಆ ವೇಣುಗೋಪಾಲ ಕೃಷ್ಣ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ಮಾತನ್ನು ಮುಗಿಸ್ತೇನೆ. ನಿಮ್ಮ ಹಾರೈಕೆಗೆ ಅಭಿನಂದನೆಗಳು ಸರ್. ಇದೀಗ ವೈಯಕ್ತಿಕ ಪ್ರಶಸ್ತಿ ಪ್ರದಾನ ನೆರವೇರುತ್ತದೆ. ಸರಣಿ ಶ್ರೇಷ್ಠ ಹಾಗೆ ಉತ್ತಮ ದಾಂಡುಗಾರ, ಉತ್ತಮ ಗೂಟರಕ್ಷಕ ಈ ಪ್ರಶಸ್ತಿಯನ್ನ ಇದೀಗ ವೇದಿಕೆ ಮೇಲಿರುವ ಗಣ್ಯರು ಹಸ್ತಾಂತರಿಸಲಿಕ್ಕಿದ್ದಾರೆ. ಈ ಪ್ರಶಸ್ತಿ ಯಾದಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರುವ ಹಾಗೂ ಇಂಡಿಯನ್ ರೈಲ್ವೆ ಉದ್ಯೋಗಿಯಾಗಿರುವ ರವಿ ಟಿ ಗಾಣಿಗ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಇಂದು ನಡೆದಂಥ ಫೈನಲ್ ಪಂದ್ಯಾಟದಲ್ಲಿ ಬ್ರಹ್ಮಲಿಂಗೇಶ್ವರ ವಣ್ಸೆ ಹಾಗೂ ಸೋಮಲಿಂಗೇಶ್ವರ ಹಾಲಂಬೇರು ತಂಡಗಳ ನಡುವೆ ನಡೆದಂಥ ಫೈನಲ್ ಪಂದ್ಯಾಟದಲ್ಲಿ ಅತ್ಯುತ್ತಮ ಆಟವಾಡಿ ತನ್ನ ತಂಡವನ್ನು ಜಯದ ಹಾದಿಗೆ ಕೊಂಡೊಯ್ದಂಥ ಬೆಸ್ಟ್ ಬ್ಯಾಟ್ಸ್ಮನ್, ಬೌಲರ್ ಹಾಗೂ ಫೀಲ್ಡರ್ ಆಗಿ ಮೂಡಿಬಂದಂತ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದ ಸಂತೋಷ್, ಸೋಮಲಿಂಗೇಶ್ವರ ತಂಡದ ಸಂತೋಷ್, ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿದಂತ ಸಂತೋಷ್ ಪಂದ್ಯ ಶ್ರೇಷ್ಠರಾಗಿ ಮೂಡಿ ಬಂದಿದ್ದಾರೆ. ಫೈನಲ್ ಪಂದ್ಯಾಟದಲ್ಲಿ ಈ ಒಂದು ಗಾಣಿಗ ಸಮಾಜ ಸೇವಾ ಸಂಘದ ವೇಣುಗೋಪಾಲ ಕೃಷ್ಣ ಟೋಪಿಯ ಫೈನಲ್ ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠರಾಗಿ ಮೂಡಿ ಬಂದಂತ ಸಂತೋಷ್ ಇವರ ಪಾಲಾಗ್ತಾ ಇದೆ. ಹಾಗೆ ಉತ್ತಮ ಗೂಟರಕ್ಷಕರಾಗಿ ಗಣೇಶ್, ಸೋಮಲಿಂಗೇಶ್ವರ ತಂಡದ ಗಣೇಶ್, ಈ ಒಂದು ಪ್ರಶಸ್ತಿಯನ್ನ ದಿನೇಶ್ ಗಾಣಿಗ ಕೋಟ, ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾರ್ಯದರ್ಶಿ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಉತ್ತಮ ಗೂಟರಕ್ಷಕ ಗಣೇಶ್, ಸೋಮಲಿಂಗೇಶ್ವರದ ಗಣೇಶ್ ಅವರ ಪಾಲಾಗ್ತಾ ಇದೆ. ಹಾಗೆ ಉತ್ತಮ ದಾಂಡುಗಾರ, ಇಡೀ ಟೂರ್ನಮೆಂಟ್ನ ಉದ್ದಕ್ಕೂ ತನ್ನ ದಾಂಡುಗಾರಿಕೆಯಲ್ಲಿ ಬೃಹತ್ ಮೊತ್ತವನ್ನು ಪೇರಿಸಿದಂತ ವಣ್ಸೆಯ ವರುಣ್ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿಯನ್ನ ನಾಗರಾಜ್ ಗಾಣಿಗ ಬಂಕೇಶ್ವರ ಇವರು ಹಸ್ತಾಂತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಉತ್ತಮ ಎಸೆತಗಾರ ವಣ್ಸೆ ತಂಡದ ಮಹೇಂದ್ರ ಇವರ ಪಾಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನ ರಮೇಶ್ ಗಾಣಿಗ ಕೊಲ್ಲೂರು ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಉತ್ತಮ
ಎಸೆತಗಾರ ಮಹೇಂದ್ರ ವಣಸೆ ಇವರ ಪಾಲಾಗ್ತಾ ಇದೆ. ಬೆಸ್ಟ್ ಫೀಲ್ಡರ್ ಆಫ್ ದಿ ಟೂರ್ನಮೆಂಟ್ ಅತ್ಯುತ್ತಮ ಕ್ಷೇತ್ರರಕ್ಷಕ ಸಚಿನ್ ಸಿರ್ಸಿ, ಸೋಮಲಿಂಗೇಶ್ವರ ತಂಡದ ಸಚಿನ್ ಸಿರ್ಸಿ. ಈ ಒಂದು ಪ್ರಶಸ್ತಿಯನ್ನ ರಾಜು ಪೂಜಾರಿ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಚಿನ್ ಸಿರ್ಸಿ ಉತ್ತಮ ಕ್ಷೇತ್ರರಕ್ಷಕ. ಹಾಗೆ ಈ ಒಂದು ಪಂದ್ಯಾಟದುದ್ದಕ್ಕೂ ಉತ್ತಮವಾದಂಥ 3 ವಿಭಾಗದಲ್ಲೂ ನಿರ್ವಹಣೆ ತೋರಿಸಿದಂಥ ದಾಂಡುಗಾರಿಕೆ, ಎಸೆತಗಾರಿಕೆ ಹಾಗೂ ಕ್ಷೇತ್ರ ರಕ್ಷಣೆಯಲ್ಲಿ ಅತ್ಯುತ್ತಮವಾದ ನಿರ್ವಹಣೆ ತೋರಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ಅನಂತು ಇವರ ಪಾಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿಯನ್ನ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ತಗ್ಗರ್ಸೆ ಗಾಣಿಗ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷರಾದಂತಹ ರಾಜು ಗಾಣಿಗ ಹುಳುವಾಡಿ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸಿಕ್ಸರ್ಗೆ 500 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಆ ಒಂದು ಪ್ರಶಸ್ತಿಯನ್ನು ಸಹ ಇವರ ಪಾಲಾಗ್ತಾ ಇದೆ. ನಂತರ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಬೇಕು. ಧನ್ಯವಾದಗಳು. ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆದಿರುವ ಎಲ್ಲ ಆಟಗಾರರಿಗೆ ಅಭಿನಂದನೆಗಳು. ಹಾಗೆ ಯಾದಿ ವಾಚನೆ ಮಾಡಿರುವ ರವಿ ಟಿ ಗಾಣಿಗ ಅವರಿಗೂ ವಂದನೆಗಳನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ತೆರಳುತ್ತಾ ಇದ್ದೇವೆ. ದಿನೇಶ್ ಗಾಣಿಗ ಕೋಟ ತಮ್ಮ ಅಂತರಂಗದ ಮಾತಿಗಾಗಿ. ಕುಲದೇವರಾದ ವೇಣುಗೋಪಾಲ್ ಕೃಷ್ಣನನ್ನು ಸ್ಮರಿಸುತ್ತಾ ಈ ಗ್ರಾಮದ ಎಲ್ಲ ದೈವ ದೇವರುಗಳಿಗೆ ಮನಸಾರೆ ವಂದಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ವೀರಭದ್ರ ಗಾಣಿಗರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರೇ, ಬಹುಶಃ ರಾಜ್ಯ ಮಟ್ಟದಲ್ಲಿ ಇಂದು ಗಾಣಿಗ ಯುವ ಸಂಘಟನೆ ತಗ್ಗರ್ಸೆ ತಲ್ಲಣವನ್ನು ಮಾಡ್ತಾ ಇದೆ. ಹಲವಾರು ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಆದರೆ ಈ ಥರದ ಒಂದು ದೊಡ್ಡ ಮಟ್ಟದ ಸುದ್ದಿಯಲ್ಲಿರುವ ಕಾರ್ಯಕ್ರಮ ತಗ್ಗರ್ಸೆಯ ಗಾಣಿಗ ಯುವ ಸಂಘಟನೆ ಕಾರ್ಯಕ್ರಮ. ನಮ್ಮ ಸ್ನೇಹಿತರು ಮೊನ್ನೆ ಬೆಂಗಳೂರಿಗೆ ಹೋದರು. ಬೆಂಗಳೂರಲ್ಲೂ ಕೂಡ ಹೇಳ್ತಾ ಇದ್ದಾರೆ ವೀರಭದ್ರ ಗಾಣಿಗರು ಬಂದು ಹೋದರು, ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಆ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊನ್ನೆ ದಿನ ನಾನು ಬೇರೆ ಕೆಲಸದ ನಿಮಿತ್ತ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೇನೆ. ಅಲ್ಲಿ ಕೂಡ ವೀರಭದ್ರ ಗಾಣಿಗರದೇ ಹೆಸರು. ಉತ್ತರ ಕನ್ನಡದಲ್ಲಿ ಹೋದರೂ ಅಲ್ಲೂ ಕೂಡ ವೀರಭದ್ರ ಗಾಣಿಗರದೇ ಹೆಸರು. ಯಾಕಂದರೆ ನಮಗೆ ಇಚ್ಛಾಶಕ್ತಿ ಇದ್ದರೆ, ಮನಸ್ಸಿದ್ರೆ ಯಾವ ರೀತಿಯ ಸಂಘಟನೆಗಳನ್ನು ಆಯೋಜನೆ ಮಾಡ್ಬೋದು ಅನ್ನೋದಕ್ಕೆ ವೀರಭದ್ರ ಗಾಣಿಗರ ಒಂದು ಉದಾಹರಣೆ. ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸದೃಢ ಮನಸ್ಸುಳ್ಳ 100 ಯುವಕರನ್ನು ಕೊಡಿ, ಈ ಭಾರತ ಖಂಡದ ಭವಿಷ್ಯವನ್ನೇ ಬದಲಾಯಿಸಿ ಕೊಡುತ್ತೇನೆ ಎಂದು. ಹಾಗಾಗಿ ಬಹುಶಃ ತಗ್ಗರ್ಸೆ ಎನ್ನುವ ಸಣ್ಣ ಗ್ರಾಮದ ಯುವಕರು ಇವತ್ತು ಈ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ರು ಅಂದರೆ ಅದು ಆ ಯುವಕರ ಸದೃಢ ಮನಸ್ಸು, ಯುಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಈ ಭಾಗದಲ್ಲಿ ಬಹುಶಃ ರಾಜಕಾರಣ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಈ ಭಾಗದಲ್ಲಿ ಈ ಹಿಂದೆ ಒಂದು ರಾಜಕೀಯೇತರ ಕಾರಣಗಳಿಗೆ ಒಂದು ಕೊಲೆ ಆಯಿತು. ಆದರೆ ಅವರಿಗೆ ಇವತ್ತು ಕೂಡ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಕೊಡಲಿಲ್ಲ. ತುಂಬ ಬೇಸರದ ಸಂಗತಿ. ಆದರೆ ಈ ವೇದಿಕೆ ಮುಖಾಂತರ ಅವರಿಗೆ ಆಗ್ರಹಿಸ್ತಿದ್ದಾನೆ, ನೀವಾಗಿ ಅವರಿಗೆ ಸಹಾಯಧನ ಕೊಡಿ, ಇಲ್ಲವಾದರೆ ತಗೊಳ್ಳಿಕ್ಕೆ ನಮ್ಗೆ ಗೊತ್ತಿದೆ ನಮ್ಮ ಸಮಾಜ ಅಷ್ಟು ಬಲಿಷ್ಠವಾಗಿದೆ. ಯಾಕೆಂದರೆ ನೋವಾಗತ್ತೆ ಬಂಧುಗಳೇ, ನಾವು ಸರ್ವ ಜನ ಸುಖಿನೋಭವನಂತೆ ಎಂದು ಹೇಳಿ ಬಾಳುವಂಥ ಸಮಾಜ, ಚಿಕ್ಕ ಸಮಾಜವಾದರೂ ಸಹಬಾಳ್ವೆಯಿಂದ ಇದ್ದೇವೆ. ಹಾಗಾಗಿ ಸಹಕಾರ, ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕಂತ ಈ ವೇದಿಕೆ ಮುಖಾಂತರ ಆಗ್ರಹಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ರಮೇಶ್ ಗಾಣಿಗರಂತ ಹಿರಿಯರಿದ್ದಾರೆ, ಅವ್ರ ಮುಂದೆ ನಾನು ಮಾತಾಡೋದಲ್ಲ. ಯಾಕಂದರೆ ಈ ಸಮಾಜವನ್ನು ಕಟ್ಟಿ ಬೆಳೆಸಿದವರು, ಹಲವಾರು ವರ್ಷಗಳ ಕಾಲ ಈ ಸಮಾಜವನ್ನು ಕಟ್ಟಿ ಸಮಾಜಮುಖಿಯಾದ ಕೆಲಸವನ್ನು ಮಾಡಿ ಈ ಭಾಗದಲ್ಲಿ ನಮ್ಮ ಸಮಾಜವನ್ನು ಮೇಲೆತ್ತಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ನಾನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇದು ಜಾಸ್ತಿ ಮಾತಾಡುವಂಥ ಸಮಯ ಅಲ್ಲ. ಆದರೂ ಕೂಡ ಮುಂದಿನ ದಿನದಲ್ಲಿ ಬಹುಶಃ ನವೆಂಬರ್ ಡಿಸೆಂಬರ್ನಲ್ಲಿ
ಗಾಣಿಗ ಸಮಾಜದ ಒಂದು ಸಮಾವೇಶ ಜಿಲ್ಲಾ ಮಟ್ಟದಲ್ಲಿ ನಡಲಿಕ್ಕಿದೆ. ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಸಮಾಜವನ್ನು ಮತ್ತೊಮ್ಮೆ ಒಗ್ಗೂಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೆ ಈ ವೇದಿಕೆ ಮುಖಾಂತರ ಬಹುಶಃ ಈ ವೇದಿಕೆಯಲ್ಲಿ ಇನ್ನೊಬ್ಬರು ಮಾಜಿ ಶಾಸಕರು ಹಾಗೂ ಮುಂದೆ ಶಾಸಕರಾಗಲಿರುವ ಗೋಪಾಲ್ ಪೂಜಾರಿ ಅವರಿದ್ದಾರೆ. ಅವರಿಗೂ ಕೂಡ, ಯಾಕಂದರೆ ನಮ್ಮ ಸಮಾಜಕ್ಕೆ ಹಿಂದಿನಿಂದ ಬಹಳಷ್ಟು ಸಹಕಾರವನ್ನು ಕೊಡ್ತಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ದಿನೇಶ್ ಗಾಣಿಗ ಕೋಟ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವುದರಲ್ಲಿ ಒಂದು ಫೋನ್ ಕರೆ ಕೊಟ್ಟರೆ ಅವರ ಸ್ಪಂದನೆ ಎಷ್ಟು ಶೀಘ್ರವಾಗಿರ್ತದೆ ಅಂತ ಹೇಳಿದರೆ ನನಗೆ ಚೆನ್ನಾಗಿ ಗೊತ್ತು. ಸರ್ಕಾರದ ಕಡೆಯಿಂದ ಶ್ರೀರಾಮುಲು ಆರೋಗ್ಯ ಮಂತ್ರಿಗಳಾಗಿದ್ದಾಗ ನನಗೊಂದು ಕೆಲಸ ಆಗಬೇಕಾಗಿತ್ತು. ದಿನೇಶ್ ಗಾಣಿಗರಿಗೆ ಕಾಲ್ ಮಾಡಿದೆ, 2 ದಿನದಲ್ಲಿ ಕೆಲಸ ಆಯಿತು. ದಿನೇಶ್ ಅಣ್ಣನಿಗೆ ಈ ವೇದಿಕೆ ಮೇಲೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತೇನೆ. ನಮ್ಮ ಸಮಾಜದ ಮೇಲೆ ಅಪಾರ ಅಭಿಮಾನ ಹೊಂದಿರತಕ್ಕಂಥ ವ್ಯಕ್ತಿ ದಿನೇಶ್ ಗಾಣಿಗ. ಅಭಿನಂದನೆಗಳು ಸರ್ ತಮ್ಮ ಅಭಿಮಾನದ ಮಾತಿಗೆ. ಇದೀಗ ನಮ್ಮ ಸಮಾಜದ ಧುರೀಣರು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಹಗಲು ಇರುಳು ನಮ್ಮ ಬೆನ್ನ ಹಿಂದೆ ತಿರುಗಿ ಮಾರ್ಗದರ್ಶನ ಮಾಡಿರುವ ನಾಗರಾಜ್ ಗಾಣಿಗ ಬಂಕೇಶ್ವರ ಸಭೆಯನ್ನು ಉದ್ದೇಶಿಸಿ 2 ಮಾತಿಗಾಗಿ. ತಗರ್ಸೆ ಗಾಣಿಗ ಸೇವಾ ಸಂಘ ಇವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟದ ಈ ಒಂದು ಸಮಾರಂಭದ ಈ ಒಂದು ಹೊತ್ತಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸತಕ್ಕಂಥ ವೀರೇಂದ್ರ ಗಾಣಿಗರೇ, ವೀರಭದ್ರ ಗಾಣಿಗರೇ ಹಾಗೂ ಸಭೆಯಲ್ಲಿರ್ತಕ್ಕಂತಹ ನಮ್ಮ ಜನಪ್ರಿಯ ಮಾಜಿ ಶಾಸಕರಾಗದಂಥ ಗೋಪಾಲ್ ಪೂಜಾರವರೇ, ಸಹಕಾರಿ ಧುರೀಣ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ರಾಜು ಪೂಜಾರವರೇ ಹಾಗೂ ಸಭೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ತಗರ್ಸೆ ಗಾಣಿಗ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳವರೇ ಹಾಗೂ ಕ್ರಿಕೆಟ್ ಆಡಲಿಕ್ಕೆ ಬಂದಂತಹ ಬೇರೆ ಬೇರೆ ಊರುಗಳಿಂದ ಬಂದಂತಹ ನಮ್ಮ ಗಾಣಿಗ ಸಮಾಜದ ಹಾಗೂ ನಮ್ಮ ಸಮಾಜದ ಬಂಧುಗಳೇ, ಭಗಿನಿಯರೇ, ತಮಗೆಲ್ಲರಿಗೂ ವಂದಿಸುತ್ತಾ ಈ ಒಂದು ಸುಸಂದರ್ಭವನ್ನು, ಈ ಒಂದು ಸಮಯವನ್ನು ಬಾಯಿ ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 21ನೇ ತಾರೀಕು ನಮ್ಮ ಗೋಪಿನಾಥ ದೇವಸ್ಥಾನ ಆರುಳ ಪ್ರಶ್ನೆಯಲ್ಲಿ ಬಂದ ಪ್ರಕಾರ 800 ವರ್ಷಗಳ ಹಿಂದಿನ ದೇವಸ್ಥಾನ. ಅದು ಗಾಣಿಗರಿಗೆ ಸಂಬಂಧಪಟ್ಟದ್ದು. ಗಾಣಿಗಿರಿಯಲ್ಲಿ ಆ ದೇವಸ್ಥಾನಕ್ಕೆ ಎಣ್ಣೆ ಸೇವೆಯನ್ನು ಮಾಡಿಕೊಳ್ತಾ ಸೇನೇಶ್ವರ ಮತ್ತು ಗೋಪಿನಾಥನಿಗೆ ದೀಪದ ಎಣ್ಣೆ ಹಚ್ಚುವಂಥ ಸೇವೆಯನ್ನು ಮಾಡ್ಕೊತ ಬಂದಿದ್ರು ಎನ್ನುವ ಪ್ರಶ್ನೆ ಭಾಗದಲ್ಲಿ ಬಂದ ಪ್ರಕಾರ ಶ್ರೀಯುತ ರಮೇಶ ಗಾಣಿಗರ ಮುಂದಾಳತ್ವದಲ್ಲಿ ನಮ್ಮ ಬೈಂದೂರಿನ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸಮಾಜದವರಿಂದ ಸೇರಿಸಿಕೊಂಡು 3 ತಿಂಗಳವರೆಗೆ ನಾವು ಪ್ರತಿಯೊಂದು ನಮ್ಮ ಸಮಾಜದ ನಮ್ಮ 1,500 ಮನೆವರೆಗೆ ನಾವು ಹೋಗಿ ಅವರಿಗೆ ವಿಷಯವನ್ನೆಲ್ಲ ಮುಟ್ಟಿಸಿ ಪ್ರಾರಂಭದಲ್ಲಿ ನಾಗ ಮತ್ತು ಚೌಡೇಶ್ವರಿ ಚೆಟ್ಟಿಗೆ ದೇವರ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು. ಅದನ್ನು 21ನೇ ತಾರೀಕಿನ ದಿನ ಒಳ್ಳೆ ರೀತಿಯಿಂದ ಅದನ್ನು ಮಾಡಿ ಮುಗಿಸಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾಜದ ಬಾಂಧವರು ಧಾರ್ಮಿಕ ಈ ಕಾರ್ಯದ ಬಗ್ಗೆ ಒಟ್ಟಾಗಿದ್ದೇವೆ. ಅದೇ ಪ್ರಕಾರ ಇಂದು ವೀರೇಂದ್ರ ಗಾಣಿಗರು ನಮ್ಮ ರಾಜು ಹುಳೋಡಿಯವರ ನೇತೃತ್ವದಲ್ಲಿ ತಮ್ಮ ಎಲ್ಲ ಯುವಕ ಬಳಗವನ್ನು ಕೂಡಿಕೊಂಡು, ಅದರಲ್ಲೂ ನಮ್ಮ ಮಹೇಶ, ಅವನ ಪ್ರಚಾರ ಅಂದರೆ ಸಾಮಾನ್ಯ ಪ್ರಚಾರವಲ್ಲ, ಎಲ್ಲ ಕಡೆ ಹೆಚ್ಚಿನ ಪ್ರಚಾರ ಮಾಡೋದ್ರ ಮೂಲಕ ಎಲ್ಲ ಸಮಾಜ ಹುಡುಗರನ್ನು ಒಟ್ಟುಗೂಡಿಸಿಕೊಂಡು ಇಂದಿನ ದಿನ 24ನೇ ತಾರೀಕು ಬಹಳ ಯಶಸ್ವಿಯಾಗಿ ಈ 60 ಗಜಗಳ ಕ್ರಿಕೆಟ್ ಪಂದ್ಯಾಟವನ್ನು ಉತ್ತಮ ರೀತಿಯಲ್ಲಿ ಮುಗಿಸಿದ್ದಾರೆ. ಅವರು ಮತ್ತು ಅವರ ಎಲ್ಲ ಟೀಮಿನವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಈ ಆಟ ಅನ್ನೋದು ಕೇವಲ ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಆಡಬೇಕು, ಸೋಲು ಗೆಲುವು ಇದ್ದದ್ದೇ. ಆದರೆ
ಅದರಲ್ಲಿ ನಾವು ಭಾಗಿಯಾಗುವುದು ಬಹಳ ಮುಖ್ಯ. ಇವತ್ತು ಸೋತರು ಮುಂದಿನ ದಿನ ಗೆದ್ದೇ ಗೆಲ್ತಾರೆ. ಅದೇ ಪ್ರಕಾರ ತಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಆ ಗೋಪಾಲಕೃಷ್ಣ ಯಶಸ್ಸನ್ನು ನೀಡಲಿ. ಈ ಸಮಾಜಕ್ಕೆ ತಮ್ಮಿಂದ ಬಹಳಷ್ಟು ಕೊಡುಗೆ ಸಿಗಲಿ ಅಂತ ಆಶಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ಭಾಷಣವನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ನಿಮ್ಮ ಸ್ಫೂರ್ತಿಯ ಮಾತುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಕೊನೆಯ ಪಂದ್ಯಾವಳಿಯಲ್ಲಿ ವೈಯಕ್ತಿಕ ನಗದು ಬಹುಮಾನವನ್ನು ನೀಡಿರುವ ನಮ್ಮ ಪಂದ್ಯಾಟದ ಎಲ್ಲ ಕ್ರೀಡಾಪಟುಗಳು ಬೇಗ ಬೇಗ ಬಂದು ವೈಯಕ್ತಿಕ ನಗದು ಬಹುಮಾನವನ್ನು ಪಡ್ಕೊಂಡು ಹೋಗಬೇಕು. ಈ ಯಾದಿಯ ಪ್ರಸ್ತುತಿ ರವಿ ಟಿ ಗಾಣಿಗ ಇವರಿಂದ. ಹಾಗೆ ಫೈನಲ್ ಪಂದ್ಯಾಟದಲ್ಲಿ ನಗದು ಬಹುಮಾನವನ್ನು ಪಡ್ಕೊಂಡವರು ಅನಂತು ಬ್ರಹ್ಮಲಿಂಗೇಶ್ವರ ವಣಸೆ 6 ಅನ್ನು ಹೊಡೆಯುವುದರ ಮೂಲಕ ನಗದು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಈ ನಗದು ಬಹುಮಾನದ ಪ್ರಾಯೋಜಕರು ಅಚ್ಯುತ ಗಾಣಿಗ, ಅನ್ನಪೂರ್ಣೇಶ್ವರಿ ಸ್ವೀಟ್ಸ್ ಬೆಂಗಳೂರು, ರಮಾನಂದ್ ಗಾಣಿಗ, ಫೆಟ್ ಬಜಾರ್ ಬೆಂಗಳೂರು ಇವರು ಕೂಡ ಮಾಡಿರ್ತಾರೆ. ಈ ಒಂದು ಪ್ರಶಸ್ತಿಯನ್ನು ಆದಷ್ಟು ಬೇಗ ಪಡ್ಕೊಂಡು ಹೋಗಬೇಕು, ತಮ್ಮ ಅಧ್ಯಕ್ಷರಲ್ಲಿ ಪಡ್ಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅಧ್ಯಕ್ಷರಾದ ವೀರಭದ್ರ ಗಾಣಿಗರವರು ಇದು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಹಾಗೆ ಬೌಂಡ್ರಿಯನ್ನು ಹೊಡೆದಂತ ಸಂತೋಷ್ ಸೋಮಲಿಂಗೇಶ್ವರ ಸಂತೋಷ್ ಎಲ್ಲ ನಗದು ಬಹುಮಾನವನ್ನ ನಮ್ಮ ಅಧ್ಯಕ್ಷರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಸಂದೇಶ್ ಸೋಮಲಿಂಗೇಶ್ವರ, ಅಭಿ ಬ್ರಹ್ಮಲಿಂಗೇಶ್ವರದ ಅಭಿ ವಣಚತನದ ಅಭಿಯ ಪಾಲಾಗ್ತಾ ಇದೆ. ನಗದನ್ನ ಸ್ವೀಕರಿಸಿದಂತ ಎಲ್ಲ ಆಟಗಾರರಿಗೂ ವಂದನೆಗಳು. ಹಾಗೆ ಈ ಒಂದು ನಗದನ್ನ ಪ್ರಾಯೋಜಕತ್ವವನ್ನು ನೀಡಿದಂತ ಪ್ರಾಯೋಜಕತ್ವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಟೂರ್ನಮೆಂಟ್ನ ಉದ್ದಕ್ಕೂ ತೀರ್ಮಾನಕರಾಗಿ ಅನೇಕ ಮಂದಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಾವುದೇ ಒಂದು ಗಲಾಟೆ ಗೌಜಿಗೆ ಆಸ್ಪದವಿಲ್ಲದೆ ಸರಾಗವಾಗಿ ಪಂದ್ಯಾಟವನ್ನು ನೆರವೇರಿಸಿಕೊಟ್ಟಂತಹ ರಾಮಕೃಷ್ಣ ಪಿ ಕಳವಾಡಿ, ಗುಂಡು ಬೈಂದೂರು, ಮಂಜುನಾಥ್ ಅಡಿ ತಗ್ಗರ್ಸೆ, ಅರವಿಂದ ಬಿಜೂರು ಈ ಎಲ್ಲರ ಪರವಾಗಿ ರಾಮಕೃಷ್ಣ ಪಿ ಕಳವಾಡಿ ಸ್ಮರಣಿಕೆಯನ್ನ ಪಡ್ಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಸ್ ವೀರಭದ್ರ ಗಾಣಿಗ ಇವರು ರಾಮಕೃಷ್ಣ ಪಿ ಕಳವಾಡಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ತೀರ್ಮಾನಕರಾಗಿ ಆಗಮಿಸಿದಂತಹ ಅರವಿಂದ್ ಬಿಜೂರು, ರಾಮಕೃಷ್ಣ ಪಿ ಕಳವಾಡಿ, ಗುಂಡು ಬೈಂದೂರು, ಮಂಜುನಾಥ್ ಅಡಿ ತಗ್ಗರ್ಸೆ ಈ 4 ಪರವಾಗಿ ಆಗಮಿಸಿ ಈ ಒಂದು ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಹಾಗೆ ಈ ಒಂದು ಟೂರ್ನಮೆಂಟ್ನ ಯಶಸ್ಸಿಗೆ ಕಾರಣಕರ್ತರಾದಂತಹ ಇನ್ನೋರ್ವ ವ್ಯಕ್ತಿ ದಿನೇಶ್ ಗಾಣಿಗ ಬೈಂದೂರು, ನಮ್ಮ ಪಿಚ್ಚಿನ ಲೈನ್ ಅನ್ನು ಹಾಕುವಲ್ಲಿ ಸಹಕರಿಸಿದಂತಹ ದಿನೇಶ್ ಗಾಣಿಗ ಬೈಂದೂರು ಇವರು ಸಹ ತೀರ್ಮಾನಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಂಕಿಅಂಶ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಕಾರ್ತಿಕ್ ಗಾಣಿಗ ಮೋಡ್ನೆಗೆದ್ದೆ ಇವರಿಗೂ ಸಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ವೀರಭದ್ರ ಗಾಣಿಗರವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಈ ಒಂದು ಪಂದ್ಯಾಟದುದ್ದಕ್ಕೂ ವೀಕ್ಷಕ ವಿವರಣೆಯನ್ನ ನೀಡಿದಂತಹ ವೀಕ್ಷಕ ವಿವರಣೆಗಾರ ವಿನಯ್ ತಗ್ಗರ್ಸೆ ಇವರಿಗೂ ಸಹ ನಮ್ಮ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಸೋಮಲಿಂಗೇಶ್ವರ ದೇವಾಲಯದಲ್ಲಿ ಒಂದು ಪ್ಲ್ಯಾನ್ ಅನ್ನು ಮಾಡಿದ್ವಿ. ಒಂದು ಕ್ರಿಯಾ ಯೋಜನೆ ರೂಪುಗೊಂಡ ಮೇಲೆ ಅದಕ್ಕೆ ಆರ್ಥಿಕ ಬಲ ಬರಬೇಕಲ್ಲ. ಆರ್ಥಿಕ ಸಂಗ್ರಹ ಹೇಗೆ ಅನ್ನೋದನ್ನು ಕೇಳಿಕೊಂಡಾಗ ನಮ್ಮ ಸಮರ್ಥ ಅಧ್ಯಕ್ಷರು ವೀರಭದ್ರ ಗಾಣಿಗರು ಹಣ ಸಂಗ್ರಹದ ಚಿಂತೆ ಬಿಟ್ಟು ಬಿಡಿ, ನಮ್ಮ ಸಮಾಜವನ್ನು ಒಂದುಗೂಡಿಸುವಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಸಂಕಲ್ಪವನ್ನು ಆ ಶುಭ ಸಂದರ್ಭದಲ್ಲಿ ತೊಟ್ಟರು. ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದ ವೀರಭದ್ರ ಗಾಣಿಗರು ನಮ್ಮ ಸಮಾಜವನ್ನು ಒಂದುಗೂಡಿಸುವಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿ ಯಶಸ್ವಿಗೊಂಡರು. ಇದಕ್ಕೆ ನನ್ನನ್ನು ಗೌರವ ಸಲಹೆಗಾರನಾಗಿ ನೇಮಕ ಮಾಡಿ ಹಿರಿಯ ಗೌರವ ಅಧ್ಯಕ್ಷರಾಗಿ ರಾಜು ಹುಲುವಾಡಿಯ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರ ನೇತೃತ್ವದಲ್ಲಿ
ಇಂದು ಯಶಸ್ವಿಯಾಗಿ ರೂಪುಗೊಂಡಿತು. ವೀರಭದ್ರ ಗಾಣಿಗರೇ ಸಾಟಿ ಎನ್ನುವಂತೆ ಹೋರಾಟಗಳು ನಡೀತಾನೇ ಇತ್ತು. ಬೆಂಗಳೂರು, ಬಾಗಲಕೋಟೆ, ಮುಧೋಳ, ಶಿವಮೊಗ್ಗ ಹೀಗೆ ನಮ್ಮವರು ಇದ್ದ ಕಡೆಗಳೆಲ್ಲ ಹೋಗಿ ಹಣ ಸಂಗ್ರಹವನ್ನು ಮಾಡಿದರು. ಇಂಥ ಸಂದರ್ಭದಲ್ಲಿ ಧೈರ್ಯವನ್ನು ಕೊಟ್ಟವರು ಅನೇಕ ಮಹನೀಯರಿದ್ದಾರೆ. ಎಲ್ಲ ಮಹನೀಯರ ಸಹಕಾರದಿಂದ ವೀರಭದ್ರ ಗಾಣಿಗರ ನೇತೃತ್ವದಲ್ಲಿ ಇಂದು ವೇಣುಗೋಪಾಲಕೃಷ್ಣ ಟ್ರೋಫಿ 2022 ಯಶಸ್ವಿಗೊಂಡಿದೆ. ವೀರಭದ್ರ ಗಾಣಿಗರಿಗೆ ಒಂದು ದೂರವಾಣಿ ಕರೆಯನ್ನು ಕೊಟ್ಟರೆ, ನಮ್ಮ ಸಮಾಜ ಅಲ್ಲ ಬೇರೆ ಸಮಾಜದವರು ಕರೆ ಕೊಟ್ಟರೆ ನೇರವಾಗಿ ಹೋಗಿ ಧ್ವನಿ ಎತ್ತಬಲ್ಲ ಒಬ್ಬ ಸಾಮಾಜಿಕ ಹೋರಾಟಗಾರ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬೈಂದೂರಿನಲ್ಲಿ ನಡೆದ ಅನೇಕ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಸಾರ್ವಜನಿಕರಿಗೆ ನ್ಯಾಯವನ್ನು ದೊರಕಿಸಿಕೊಡುವುದರಲ್ಲಿ ವೀರಭದ್ರ ಗಾಣಿಗರು ಮುಂಚೂಣಿಯಲ್ಲಿದ್ದರು. ಇಂಥ ಅಧ್ಯಕ್ಷರು ಗಾಣಿಗ ಸೇವಾ ಸಮಿತಿ ತಗ್ಗರ್ಸಿಗೆ ಸಿಕ್ಕಿರುವುದು ನಮ್ಮ ಅದೃಷ್ಟ. ಇದೀಗ ಯಜಮಾನಿಕೆ ನುಡಿಗಾಗಿ ವೀರಭದ್ರ ಗಾಣಿಗರನ್ನ ನುಡಿಪೀಠಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸುಂದರ ಸಂಜೆಯ ಈ ಕಾರ್ಯಕ್ರಮ ಅಧ್ಯಕ್ಷೆಯ ಮಾತಿಗಾಗಿ ನನ್ನನ್ನು ಆಹ್ವಾನಿಸಿದ್ದಾರೆ. ಆದರೆ ತಾಳ್ಮೆಯಿಂದ ನಮ್ಮ ಸಮಾಜ ಬಾಂಧವರು ಆಟಗಾರರು ಇದ್ದೀರಿ, ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಬಾಯಲ್ಲಿ ಹೇಳುವುದು ಮಾತ್ರ ಸುಲಭ, ಸಂಘಟನೆ ಮಾಡಿ ಯಶಸ್ಸನ್ನು ಕಾಣುವುದು ಮಾತ್ರ ತುಂಬ ಕಷ್ಟ ಅನ್ನುವಂಥದ್ದು ಈ ಕ್ಷಣದಲ್ಲಿ ಈ ಜಾಗದಲ್ಲಿ ನಿಂತು ನಾನು ಯೋಚನೆಯನ್ನು ಮಾಡ್ತಿದ್ದೀನಿ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೇವ, ನನ್ನ ಕುಲದೇವ ವೇಣುಗೋಪಾಲಕೃಷ್ಣ ಹಾಗೂ ಬೈಂದೂರಿನಲ್ಲಿ ನಮ್ಮನ್ನೆಲ್ಲ ಕಾಯುವಂಥ ಸೇನೇಶ್ವರ ಹಾಗೂ ಸೇನೇಶ್ವರ ಮೂಕಾಂಬಿಕೆ ತಾಯಿಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಮೊದಲ ಕಾರಣ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಗೌರವ ಅಧ್ಯಕ್ಷರು ಮತ್ತು ತಗ್ಗರ್ಸೆ ಗಾಣಿಗ ಸಮಾಜದ ಸರ್ವ ನನ್ನ ಸಮಾಜ ಬಾಂಧವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಪ್ರಪ್ರಥಮವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಧ್ಯಕ್ಷನಾಗಿ ಜಾಗದಲ್ಲಿಲ್ಲ ಅಂದರೆ ಕಾರ್ಯಕ್ರಮವನ್ನು ಯೋಚನೆಯನ್ನು ಮಾಡೋದು ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಈ ಒಂದು ಪಂದ್ಯಾಟ ಮಾಡಬೇಕಾದ್ರೆ ಮೊದಲನೇದಾಗಿದ್ದು ಬೇಕಿದ್ದು ನಮ್ಮದು ಚಿಕ್ಕ ಸಂಘಟನೆ, ಗ್ರಾಮ ಪ್ರದೇಶ, ಹಣ ಇಲ್ಲ, ಜನ ಇದ್ದಾರೆ, ಶಕ್ತಿ ಉಂಟು, ಜನ ನಮ್ಮ ಬೆನ್ನಿಗೆ ನಿಲ್ತಾರೆ. ಯಾಕೆ ನಿಲ್ತಾರೆ ಅಂತ ಹೇಳ್ತೀನಿ. ಇವತ್ತು ನಡೆದ ಪಂದ್ಯಾಟದಲ್ಲಿ ನನ್ನ ಅಣ್ಣ ತಮ್ಮಂದಿರು ಸಹೋದರರು ಮನೆಯ ಕೆಲಸವನ್ನು ಬಿಟ್ಟು ನನ್ನೊಂದಿಗೆ ಕೈ ಜೋಡಿಸಿದ್ರಲ್ಲ, ಇದೇ ನನ್ನ ಶಕ್ತಿ ಅಂತ ನಾನು ತಿಳಿತೇನೆ. ಅದೇ ರೀತಿ ಮಾನ್ಯ ಸಂಸದರು BY ರಾಘವೇಂದ್ರ ಅವರು ಕೂಡ ಗಾಣಿಗ ಸಮಾಜದ ಪಂದ್ಯಾಟಕ್ಕೆ ಶುಭ ನುಡಿಯನ್ನ ರವಾನೆಯನ್ನ ಮಾಡಿದ್ದಾರಂದ್ರೆ ಗಾಣಿಗ ಸಮಾಜವನ್ನ ಅವರು ಗುರುತಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಮುತ್ಸಂದಿ ರಾಜಕಾರಣಿ, ಸರಳ ಸಾರ್ವಜನಿಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ SR ಪಾಟೀಲ್ ಸಾಹೇಬ್ರವರು ಒಂದು ಹೋರಾಟದಿಂದ ಸ್ವಲ್ಪ ವಯಸ್ಸಾಗಿದೆ, ಸೊಂಟ ನೋವಿದೆ, ಅವರು ಕೂಡ ಶುಭ ಸಂದೇಶದೊಂದಿಗೆ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಹೆಸರನ್ನ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸಚಿವರು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಶುಭ ನುಡಿಯನ್ನ ಹೇಳಿಸಲಿಕ್ಕೆ ಕಾರಣ ಅವರ ನನ್ನ ಸಂಬಂಧ. ನಾನು ಬಂಧುಗಳೇ ರಾಜಕೀಯವನ್ನ ರಾಜಕೀಯದಲ್ಲಿ ಎದುರಿಸುವ, ಸಂಘಟನೆಯನ್ನ ರಾಜಕಾರಣಕ್ಕೂ ಸಂಬಂಧ ಪಡೆದಕ್ಕೆ ಇವತ್ತು ಎಲ್ಲ ಪಕ್ಷಾತೀತವಾಗಿ ಪ್ರತಿಯೊಬ್ಬರನ್ನ ಈ ಒಂದು ಸ್ಟೇಜ್ನಲ್ಲಿ ಇಟ್ಟು ಗೌರವಪೂರ್ವಕ ಈ ಕಾರ್ಯಕ್ರಮವನ್ನು ನಡೆಸಿದ್ದೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ 5 ಲಕ್ಷ ರೂಪಾಯಿ ಮೊತ್ತ ಅಂದಾಜು ಖರ್ಚಿದೆ ಬಂಧುಗಳೇ. ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಯೂಟ್ಯೂಬ್ ಲೈವ್ ಕೊಡಬೇಕು. 2 ದಿನ ಲೈವ್ ಅನ್ನು ಕೊಟ್ಟಿದ್ದೇನೆ. ಆ ಲೈವ್ ಸಾಕಷ್ಟು ಫೋನ್ ಕರೆ ಬರ್ತಾ ಇದೆ, ತುಂಬಾ ಅಚ್ಚುಕಟ್ಟಾಗಿ ಲೈವ್ ಅನ್ನು ಮಾಡಿದ್ದಾರೆ. ಪ್ರಪ್ರಥಮವಾಗಿ ನನ್ನ ಗೌರವವನ್ನು, ನಮ್ಮ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಗೌರವವನ್ನ ಕರ್ನಾಟಕ ರಾಜ್ಯಕ್ಕೆ ಹಬ್ಬಿದಂತ ಜನಮನ ಸರ್ವ ಸದಸ್ಯರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ ಬಂಧುಗಳೇ. ಅದೇ ರೀತಿ ಬಂಧುಗಳೇ, ರಾಜ್ಯ ಮಟ್ಟದ ಈ ಒಂದು ಕ್ರೀಡಾ ಪಂದ್ಯದಲ್ಲಿ ಇವತ್ತು ಕ್ರಿಕೆಟ್ನ ದೇವರು ಸಚಿನ್ ತೆಂಡೂಲ್ಕರ್ ಅವರ ಜನ್ಮದಿನ. ಈ ಒಂದು ಜನ್ಮದಿನದಂದು ವೇಣುಗೋಪಾಲಕೃಷ್ಣ ಟ್ರೋಫಿಯನ್ನ ಸೋಮಲಿಂಗೇಶ್ವರ ತಂಡ ಹಾಲಂಬೇರು ವಿಜಯಿಯನ್ನ ಪಡ್ಕೊಂತಾ ಇದೆ. ಅದಕ್ಕೆ ಎದುರಾಳಿಯಾಗಿ ನಮ್ಮ ಬ್ರಹ್ಮಲಿಂಗೇಶ್ವರ, ಸೋಮಲಿಂಗೇಶ್ವರ ಎದುರಾಳಿ ಬ್ರಹ್ಮಲಿಂಗೇಶ್ವರ ತಂಡ
ಕೊನೆಯವರೆಗೂ ಹೋರಾಟವನ್ನ ಮಾಡಿ ಇವತ್ತು ರನ್ನರ್ಸ್ ಟ್ರೋಫಿಯನ್ನ ಅವರು ಕೂಡ ಪಡೆದುಕೊಂಡಿದ್ದಾರೆ ಬಂಧುಗಳೇ. 18 ತಂಡ ಭಾಗವಹಿಸಿದೆ. 200 ಜನ ಯುವಕರು ಶಿವಮೊಗ್ಗ, ಬಾಗಲಕೋಟೆ, ಸಿರ್ಸಿ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯ ಯುವಕರು ಬೈಂದೂರು ಗಾಂಧಿ ಮೈದಾನದಲ್ಲಿ ಇವತ್ತು ಕ್ರೀಡೆಯನ್ನು ಆಡಿದ್ದಾರೆ ಬಂಧುಗಳೇ. ಯುವಕರು ಒಗ್ಗಟ್ಟಾಗೋದು ಕ್ರಿಕೆಟ್ನಲ್ಲಿ ಮಾತ್ರ ಸಾಧ್ಯ. ಬೇರೆ ಎಲ್ಲೂ ಕೂಡ ಯುವಕರನ್ನ ಕರ್ಕೊಂಬರುವಷ್ಟು ಸುಲಭ ಇಲ್ಲ. ಹಾಗಾಗಿ ಒಂದು ತಗ್ಗರ್ಸೆ ಗ್ರಾಮದ ಸಂಘಟನೆಯ ಅಧ್ಯಕ್ಷನಾಗಿ ಪ್ರಥಮ ಒತ್ತನ್ನ ಕ್ರೀಡೆ ಕೊಟ್ಟಿದ್ದು ಕಾರಣ ಕರ್ನಾಟಕ ರಾಜ್ಯದಲ್ಲೂ ಎಲ್ಲ ಗಾಣಿಗರು ಇವತ್ತು ಬೈಂದೂರು ನೆಲದಲ್ಲಿ ಬಂದು ಕ್ರಿಕೆಟ್ ಅನ್ನು ಆಡಬೇಕು ಅಂತ. ಅದೇ ರೀತಿ ಒಂದು ಜಗಳ ಆಗದೆ, ಯಾವುದೂ ಒಂದು ತೊಂದರೆಗಳಾಗದೆ ಉತ್ತಮವಾದ ಈ ಕ್ರಿಕೆಟ್ ನಡಲಿಕ್ಕೆ ಮೂಲ ಕಾರಣ ಅಂಪೈರ್ಗಳನ್ನ ಎಣಿಸ್ಕೊಂತೀನಿ. ಯಾಕಂತ ಹೇಳಿದ್ರೆ ಕ್ರಿಕೆಟ್ನಲ್ಲಿ ನಾನು ಮೊದಲೇ ಹೇಳಿದ್ದೆ ಅಂಪೈರ್ಗೆ, ಸರ್ ವೀರಭದ್ರಗಾಣಿಗೆ ಕ್ರಿಕೆಟ್ ಆಡ್ತಾ ಇದ್ರು ಕೂಡ ಹೊಳೆಯುವಂತ ಬಾಲ್ ಔಟ್ ಇದ್ರೆ ಔಟೇ ಕೊಡಬೇಕು. ಯಾವತ್ತು ಇವತ್ತು ಸಚಿನ್ ತೆಂಡೂಲ್ಕರ್ ಹುಟ್ಟಿದ ದಿನ, ಕ್ರಿಕೆಟ್ಗೆ ಇವತ್ತು ವಿಶೇಷವಾದ ದಿನ, ಹಾಗಾಗಿ ಎಲ್ಲೂ ಅನ್ಯಾಯ ನಡೀಬಾರ್ದು ಅಂತ ಹೇಳಿ ಉತ್ತಮ ರೀತಿಯಲ್ಲಿ ಅಂಪೈರ್ ಅನ್ನ ಕಾರ್ಯ ನಿರ್ವಹಿಸಿರ್ತಕ್ಕಂಥ ಸರ್ವತಾ ಎಲ್ಲ ನನ್ನ ಪ್ರೀತಿಯ ₹1 ಹಣವನ್ನು ಕೂಡ ತೆಗೆದುಕೊಳ್ಳದೆ ಕ್ರಿಕೆಟ್ ಅನ್ನು ಪ್ರೀತಿಸುವ ಎಲ್ಲರೂ ನಿಂತು ನನಗೆ ಸಹಕರಿಸಿದ್ದಾರೆ. ಅಂಪೈರ್ ನಿಂತ ಎಲ್ಲರನ್ನು ಗೌರವಿಸ್ತೀನಿ ಬಂಧುಗಳೇ. ಮತ್ತೆ ಗೋಪಾಲ್ ಪೂಜಾರಿ ಅವರ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಗೋಪಾಲ್ ಪೂಜಾರಿ ಅವರಿಗೆ ಗಾಣಿಗ ಸಮಾಜರು ಹೋಗಿ ಶಾಸಕರು, ಮಾಜಿ ಶಾಸಕರು ಅಂತ ಮಾತಾಡಿಸೋದಿಲ್ಲ. ನೀವು ಇವತ್ತು ಕೂತ್ಕೊಬೇಕು ಅಂದೆ, ಪಾಪ ಅವರಿಗೆ 10 ಕಾರ್ಯಕ್ರಮ ಇದೆ, ನೀವು ಇವತ್ತು ಕೂತ್ಕೊಬೇಕು ನಮ್ಮ ಜೊತೆ ಅಂದೆ. ನಮ್ಮ ಗಾಣಿಗ ಸಮಾಜದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಇಷ್ಟೊತ್ತು ಕೂತುಕೊಳ್ಳುವಂತ ತಾಳ್ಮೆಯನ್ನ ಇಟ್ಕೊಂಡಿದ್ದಕ್ಕೆ ನಿಮಗೆ ಗಾಣಿಗ ತಗ್ಗರ್ಸೆಯ ಪರವಾಗಿ ಅನಂತ ಧನ್ಯವಾದಗಳು ಸರ್. ಅದೇ ರೀತಿ ರಾಜು ಪೂಜಾರಿ ಇರ್ಬೋದು, ದಿನೇಶ್ ಅಣ್ಣ ಕೋಟ, ಸತೀಶ್ ಅಣ್ಣ, ದಿನೇಶ್ ಅಣ್ಣ ಯಾರನ್ನೋದೇ ಗೊತ್ತಿಲ್ಲ ನನಗೆ. ಆದರೆ ತಗ್ಗರ್ಸೆ ಗಾಣಿಗ ಸಂಘಟನೆ ಆದ ಮೇಲೆ ದಿನೇಶ್ ಗಾಣಿಗ ಕೋಟ ಅಂದ್ರೆ ಯಾರು, ಸತೀಶ್ ಅಣ್ಣ ಅಂದ್ರೆ ಯಾರು ಅನ್ನುವಂಥ ಬಾಂಧವ್ಯ ಇವತ್ತು ನನಗೆ ಹುಟ್ಕೊಂತ ಇದೆ. ಅವರ ಬಾಯಲ್ಲಿ ಈ ವೀರಭದ್ರ ಗಾಣಿಗರ ಬಗ್ಗೆ ಆಡಿದಂಥ ಮಾತಿಗೆ ನಾನು ಯಾವಾಗಲೂ ನನ್ನ ಸಂಘಟನೆಗೆ, ನನ್ನ ಗಾಣಿಗ ಸಮಾಜಕ್ಕೆ ಚಿರುಣಿ. ರವಿ ಅಣ್ಣ ಕೆಂಚನೂರವರು ಕೂಡ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಸಾಕಷ್ಟು ಜನ, ರಾಜೇಶ್ ಅಣ್ಣ ಆಚಾಡಿ ಅವರಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ನಿಮಗೆಲ್ಲರಿಗೂ ಕೃತಜ್ಞತೆ ಭಾವನೆ, ಬಾಲಣ್ಣವರಿದ್ದಾರೆ, ಕೃತಜ್ಞತೆ ಭಾವನೆ ಹೇಳುತ್ತಾ ನೋಡಿ, ಈ ಒಂದು 2 ದಿನ ಊಟಕ್ಕೆ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರಿಗೆ ಒಂದು ದೂರವಾಣಿ ಕರೆಯನ್ನು ಮಾಡಿ ಹೇಳಿದ್ದೆ, ಅಣ್ಣ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅಧ್ಯಕ್ಷತೆ ನಡುವ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಕಾರ್ಯಕ್ರಮದಲ್ಲಿ 2 ದಿನ ಭೋಜನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೆ. ನನ್ನಿಂದ ಅವರಿಗೇನು ಲಾಭ ಇಲ್ಲ. ನನ್ನ ಒಂದು ಹೋರಾಟವನ್ನ ನೋಡಿ ಈ ಯುವಕರಿಂದ ಏನೋ ಒಳ್ಳೆದಿದೆ ಸಮಾಜಕ್ಕೆ ಅಂತ ಹೇಳಿ ನಿನ್ನೆ ಸಸ್ಯಾಹಾರಿ ಊಟ, ಇವತ್ತು ಮಾಂಸಾಹಾರಿ ಊಟವನ್ನ ಅಚ್ಚುಕಟ್ಟಾಗಿ ಮಾಡಿರತಕ್ಕಂಥ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರಿಗೆ ಸಮಸ್ತ ಗಾಣಿಗ ಸಮಾಜ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಾ, ನನ್ನಿಂದ ಈ ಕ್ರೀಡಾಕೂಟದಲ್ಲಿ ಏನಾದರೂ ತಪ್ಪುಗಳು ನಡೆದಲ್ಲಿ, ನನ್ನ ಮಾತಿನಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಅಥವಾ ನನ್ನ ಸಮಾಜದಲ್ಲಿ ಮಾತನಾಡುವಾಗ ನಾನು ಎಲ್ಲಾದರೂ ಮಾತನಾಡಿದ್ದು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕರ್ನಾಟಕ ರಾಜ್ಯದಲ್ಲಿ ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಬಗ್ಗೆ ಯಾರ್ಯಾರು ಒಳ್ಳೆ ಶುಭ ಆಡಿದ್ದಾರೆ ಅವರಿಗೆಲ್ಲರಿಗೂ ವೀರಭದ್ರ ಗಾಣಿಗ ಮಾಡೋ ಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ ನನ್ನ ಅಧ್ಯಕ್ಷೀಯ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಗಾಣಿಗ. ವೀರಭದ್ರ ಗಾಣಿಗರ ವೀರೋಚಿತ ನುಡಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಉಪಕರಿಸಿದವರನ್ನು ಸ್ಮರಣೆ ಮಾಡಲೇಬೇಕು. ಅದಕ್ಕಾಗಿ ರವಿ ಟಿ ಗಾಣಿಗ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಪಂದ್ಯಕೂಟದುದ್ದಕ್ಕೂ ನೇರ ಪ್ರಸಾರದ ಹೊಣೆಯನ್ನು ಹೊತ್ತಿರತಕ್ಕಂಥ ಹಾಗೆ ಯಶಸ್ವಿ ನೇರ ಪ್ರಸಾರವನ್ನ ಮಾಡಿರ್ತಕ್ಕಂಥ ಮಹೇಶ್ ಗಾಣಿಗ ಇವರ ಮಾಲೀಕತ್ವದ ಜನಮನ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾರ್ಯನಿರ್ವಹಿಸಿದ ರವಿರಾಜ್ ಮತ್ತು ಸಿಬ್ಬಂದಿಗಳಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಘದ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಸ್ ವೀರಭದ್ರ ಗಾಣಿಗ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಬೆಳಕು ಮತ್ತು ಧ್ವನಿವರ್ಧಕದ ವ್ಯವಸ್ಥೆಯನ್ನ ಮಾಡಿ ಈ ಒಂದು ವೇದಿಕೆಯನ್ನ ಸುಂದರವಾಗಿ ಕಾಣುವಂತೆ ಮಾಡಿದಂತಹ ಸುಧೀರ್ ದೇವಾಡಿಗ ಹಾಗೂ ತಂಡದವರಿಗೂ ಸಹ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಘದ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ವಿಶೇಷವೇನೆಂದ್ರೆ 1 ವಾರದಿಂದ ಈ ಒಂದು ಗ್ರೌಂಡ್ ನಲ್ಲಿ ಕಲ್ಲನ್ನ ಕಸವನ್ನ ಹೆಕ್ಕುವುದಲ್ಲದೆ ಖಾಲಿ ಬಾಟ್ಲು ಮತ್ತೆ ಪ್ಲಾಸ್ಟಿಕ್ ಎಲ್ಲ ತರದ ಕೆಲಸವನ್ನ ನಿರ್ವಹಿಸಿದಂತ ಏಕೈಕ ವ್ಯಕ್ತಿ ಅಂದ್ರೆ ಬಿಸಿಲು ಬೆಂಕಿ ಅಂತ ಕಾಣದೆ ದಿನದ
12 ಗಂಟೆ ಬೆಳಗಿಂದ ಸಂಜೆ ತನಕ ಕೆಲಸವನ್ನು ನಿರ್ವಹಿಸಿದಂತ ನಮ್ಮ ಸಂಘದ ಸದಸ್ಯ ಅಶೋಕ್ ಗಾಣಿಗ ಮೂಡ್ನಗೆದ್ದೆ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಯುತವಾಗಿ ಸ್ಮರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸಂಘದ ಅಧ್ಯಕ್ಷರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು. ಈ 2 ದಿನಗಳ ಕಾಲ ಸಾಕಷ್ಟು ಜನ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, ನಮಗೆ ಸಹಕರಿಸಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರೆಲ್ಲರೂ ನಮ್ಮವರೇ. ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುವ ನುಡಿಯೊಂದಿಗೆ ಇದೀಗ ಬಹುಮಾನ ವಿತರಣೆ. ಬ್ರಹ್ಮಲಿಂಗೇಶ್ವರ ವಣ್ಸೆ ಸೋಮಲಿಂಗೇಶ್ವರ ಹಾಲಂಬೇರು ತಂಡದ ಫೈನಲ್ ಪಂದ್ಯಾಟದ ಹಣಾಹಣಿಯಲ್ಲಿ ರನ್ನರ್ಸ್ ಆಗಿ ಬ್ರಹ್ಮಲಿಂಗೇಶ್ವರ ವಣ್ಸೆ ತಂಡ ವಿಜೇತವಾಗಿದೆ. ತಂಡದ ನಾಯಕ ತಂಡದ ಸದಸ್ಯರೊಂದಿಗೆ ವೇದಿಕೆ ಮೇಲೆ ಬಂದು ತಮ್ಮ ಬಹುಮಾನವನ್ನ ಪಡ್ಕೊಂಡು ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ದ್ವಿತೀಯ ಬಹುಮಾನ ಸೆಕೆಂಡ್ ಪ್ರೈಸ್ ಗೋಸ್ ಟು ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ವಣ್ಸೆ ಇವರು ಪಡ್ಕೊಂಡಿದ್ದಾರೆ. ಇದನ್ನ ನಮ್ಮ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡಿಕೊಂಡು ಈ ನಗದು ಬಹುಮಾನವನ್ನ ಮತ್ತು ಆಕರ್ಷಕ ಚಿನ್ನದ ಬಣ್ಣದ ಲೇಪನವಿರುವ ಆಳೆತ್ತರದ ಟ್ರೋಫಿಯನ್ನ ಹಸ್ತಾಂತರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಅತ್ಯದ್ಭುತವಾಗಿ ಮೂಡಿಬಂದ ಅತ್ಯಂತ ರೋಚಕತೆಯ ಪಂದ್ಯಾಟ ಜರುಗಿತು. ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಗಾಣಿಗ ಸಮಾಜ ಬಾಂಧವರ ವೇಣುಗೋಪಾಲಕೃಷ್ಣ ಟ್ರೋಫಿ 2022ಕ್ಕೆ ನಡೆದ ರಾಜ್ಯ ಮಟ್ಟದ 60 ಗಜದ ಪಂದ್ಯಾಕೂಟದಲ್ಲಿ ಕೊನೆಯ ಸುತ್ತಿಗೆ ಆರತಿ ಪಡೆದಿರುವ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ವಣ್ಸೆ ಹಾಗೂ ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ ಹಾಲಂಬೇರು ತಂಡಗಳ ನಡುವೆ ನಡೆದ ಜಿದ್ದಾಜಿದ್ದಿ ಹೋರಾಟದಲ್ಲಿ ರನ್ನರ್ಸ್ ಆಗಿ ವಣ್ಸೆ ಬ್ರಹ್ಮಲಿಂಗೇಶ್ವರ ತಂಡ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ಇದೀಗ ವಣ್ಸೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ತಂಡದ ಎಲ್ಲ ಆಟಗಾರರು ನಾಯಕ ಕೂಡಿಕೊಂಡು ಆಕರ್ಷಕ ಟ್ರೋಫಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು ತಂಡದ ಎಲ್ಲ ಸದಸ್ಯರಿಗೆ. ₹33,333 ಚೆಕ್ ಅನ್ನ ಹಸ್ತಾಂತರಿಸ್ತಾ ಇದ್ದೇವೆ ಹಾಗೂ ಆಕರ್ಷಕ ಟ್ರೋಫಿ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ವಣ್ಸೆ ಪಾಲಾಗ್ತಾ ಇದೆ ರನ್ನರ್ಸ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಕಂಗ್ರಾಚುಲೇಷನ್ ಬ್ರಹ್ಮಲಿಂಗೇಶ್ವರ ವಣ್ಸೆ ತಂಡಕ್ಕೆ. ಹಿರಿಯ ಆಟಗಾರ ಮಹೇಶ್ ಅವರನ್ನು ಕೂಡಿಕೊಂಡ ತಂಡ ಇದು. ಅಭಿನಂದನೆಗಳು ತಂಡದ ಎಲ್ಲ ಸದಸ್ಯರಿಗೆ. ಈ ರೋಚಕ ಪಂದ್ಯಾಟದಲ್ಲಿ ತಮ್ಮ ಹಣಾಹಣಿಯ ಕ್ರಿಕೆಟ್ ಯುದ್ಧ ಭೂಮಿಯಲ್ಲಿ ಜಯದ ಮಾಲೆಯನ್ನು ತನ್ನದಾಗಿಸಿಕೊಂಡ ಪ್ರಥಮ ಬಹುಮಾನವನ್ನ ಮತ್ತು ಆಕರ್ಷಕ ಟ್ರೋಫಿಯನ್ನ ₹44,444 ತನ್ನದಾಗಿಸಿಕೊಂಡ ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ ಹಾಲಂಬೇರು ತಂಡದ ಆಟಗಾರರು ಮಾತ್ರ ವೇದಿಕೆಯ ಮೇಲೆ ಬಂದು ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನವನ್ನ ಪಡ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ಯಾಪ್ಟನ್ ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ ಹಾಲಂಬೇರು ರೋಚಕತೆ ಪಂದ್ಯಾಟದಲ್ಲಿ ವಣ್ಸೆ ಬ್ರಹ್ಮಲಿಂಗೇಶ್ವರ ಕ್ರಿಕೆಟರ್ಸ್ ಪರಾಭವಗೊಳಿಸಿ ತಮ್ಮ ತಂಡದ ಆಟಗಾರರು ಅತ್ಯಂತ ಅದ್ಭುತವಾಗಿ ಆಡುವಲ್ಲಿ, ಸಾಕಷ್ಟು ಸುಸಜ್ಜಿತವಾದ ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಒಂದು ಬಲಿಷ್ಠ ತಂಡ ರಚನೆ ಮಾಡಿಕೊಂಡು ಬಂದ ಸೋಮಲಿಂಗೇಶ್ವರ ಹಾಲಂಬೇರು ತಂಡ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡಿತು. ₹44,444 ಚಿನ್ನದ ಬಣ್ಣದ ಲೇಪನವನ್ನ ಪಡ್ಕೊಂಡಿರುವ ಆಕರ್ಷಕ ಮಿರಿಮಿರಿ ಮಿಂಚುತ್ತಿರುವ ಟ್ರೋಫಿಯನ್ನ
ತನ್ನದಾಗಿಸಿಕೊಂಡಿದೆ ಸೋಮಲಿಂಗೇಶ್ವರ ಆಲಂಬೇರು ತಂಡ. ಕಂಗ್ರಾಚುಲೇಷನ್ ಆಲ್ ಪ್ಲೇಯರ್ಸ್. ನಿಮ್ಮ ಈ ಕ್ರೀಡಾ ಸ್ಫೂರ್ತಿ ಸದಾ ಹೀಗೆ ಇರಲಿ, ಕ್ರಿಕೆಟ್ ಮೇಲಿನ ಅಭಿಮಾನ ಹೀಗೆ ಇರಲಿ ಎನ್ನುವ ನಿಟ್ಟಿನೊಂದಿಗೆ ಆಕರ್ಷಕ ಸಿಡಿಮದ್ದಿನ ಸಿಡಿತ ಗಾಂಧಿ ಮೈದಾನದಲ್ಲಿ ಕಾಣ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ನಮ್ಮ ಮಾಜಿ ಶಾಸಕರು, ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಶ್ರೀಯುತ ಕೆ ಗೋಪಾಲ್ ಪೂಜಾರಿ ಅವರಿಗೆ ನಮ್ಮ ಸಂಘದ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಿದ್ದೇವೆ. ಎಸ್ ರಾಜು ಪೂಜಾರಿ ಸಹಕಾರಿ ಧುರಂಡರು ಇವರಿಗೂ ಸಹಿತ ನಮ್ಮ ಸಂಘದ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ನಮ್ಮ ಮಾರ್ಗದರ್ಶಕರು, ನಮ್ಮ ಸಮಾಜದ ಹಿರಿಯ ಮುಂದಾಳು ರಮೇಶ್ ಗಾಣಿಗ ಕೊಲ್ಲೂರು ಇವರಿಗೂ ಸಹಿತ ನಮ್ಮ ಸಂಘದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ